SRR ಮಸಾಲ ಘಮಘಮಿಸುವ ಸುವಾಸನೆಯೊಂದಿಗೆ ನಿಮ್ಮ ಅಡುಗೆ ರುಚಿಯನ್ನು ಸವಿಯಿರಿ. SRR ಮಸಾಲ, SRR ಮಸಾಲ ಎಂದೇ ಖರೀದಿಸಿ. SRR ಮಸಾಲ, ಇದು ನಿಮ್ಮ ಮನಗಳ ಮಸಾಲ. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಮುಖ್ಯ ಕೇಂದ್ರಗಳಲ್ಲಿ 15 ಶಾಖೆಗಳನ್ನು ಹೊಂದಿರುವ ತುಳುನಾಡಿನ ಹೆಮ್ಮೆಯ ಬ್ಯಾಂಕ್ ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್. ಕಡಿಮೆ ಬಡ್ಡಿ ದರದಲ್ಲಿ ತ್ವರಿತಗತಿಯಲ್ಲಿ ವಾಹನ ಖರೀದಿ ಸಾಲ, ಚಿನ್ನಾಭರಣ ಈಡಿನ ಸಾಲ, ಗೃಹ ನಿರ್ಮಾಣ, ರಿಪೇರಿ, ಫ್ಲಾಟ್ ಖರೀದಿಗಳಿಗೆ ಸಾಲ ನೀಡಲಾಗುವುದು. ಗ್ರಾಹಕರ ಠೇವಣಾತಿಗಳಿಗೆ ಆಕರ್ಷಕ ಬಡ್ಡಿದರ. ನಮ್ಮ ಬ್ಯಾಂಕಿನ ಒಂದು ಶಾಖೆಯಿಂದ ಇನ್ನೊಂದು ಶಾಖೆಗೆ ಹಣ ವರ್ಗಾವಣೆ ಹಾಗೂ ನಗದು ಪಡೆಯಲು ಅವಕಾಶ. ನೆಫ್ಟ್, RTGS, SMS ಅಲರ್ಟ್, ಹೊಸತಾಗಿ ಸೇಫ್ ಲಾಕರ್, ಮೊಬೈಲ್ ಬ್ಯಾಂಕಿಂಗ್, ರೂಪೇ ಡೆಬಿಟ್ ಕಾರ್ಡ್ ಇತ್ಯಾದಿ ಸೌಲಭ್ಯವಿರುತ್ತದೆ. ಬನ್ನಿರಿ, ನಿಮ್ಮ ಅನುಕೂಲಕ್ಕಾಗಿ ಬ್ಯಾಂಕಿನ ಪ್ರಯೋಜನ ಪಡೆಯಿರಿ. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಆಡಳಿತ ಕಚೇರಿ, ಶ್ರೀ ಗುರುಕೃಪಾ ಶ್ರೀ ಗೋಕರ್ಣನಾಥ ದೇವಸ್ಥಾನ ರಸ್ತೆ, ಕುದ್ರೋಳಿ, ಮಂಗಳೂರು. ದೂರವಾಣಿ 2 4946662 ಮತ್ತು 24946991. Fashion is ageless. Fashion is new age. Fashion is feeling special on festive days. Oh, I'm ready to go. Fashion is family festive wear. Fashion is unlimited. This festive season, shop at the nearest Unlimited store.
ಕರ್ನಾಟಕದಾದ್ಯಂತ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. Essel Heights is another marvelous creation of Somiyaji Estate in Diribai, Mangalore. Ready to occupy flats available. 2 BHK 1065 square feet to 1200 square feet. 3 BHK 1550 square feet to 1605 square feet. AC provision in master bedroom. Cable TV DTH point. 2 automatic elevators of 8 passenger capacity. Generator for common area and apartment lighting with soundproof enclosure. Gym in 13th floor. Kids play area in 3rd floor. Solar hot water facility by 24 hours. First time in Mangalore, we introduce barefoot walking path. Firefighting system and fire control room. Covered car parking and common two-wheeler parking and visitor car parking. Essel Heights in Diribai, Mangalore. For more details, contact 9972364868, 9980612051, 9972440868. What? 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 Tafe Access Limited, Mangaluru. To know more, showroom Dio Gratias Building, Chilimbi, Mangalore. Service Center, Matadakani First Cross Road, Urua, Mangalore.
ನೆನೆದವರಿಗೆ ನೀಡುವನು ಸಂತೋಷ. ಕುದುರೋಳಿಯ ಗೋಕರ್ಣಾಧೀಶ, ನೆನೆದವರಿಗೆ ನೀಡುವನು ಸಂತೋಷ. ಕುದುರೋಳಿಯ ಗೋಕರ್ಣಾಧೀಶ, ನಂಬಿದವರಿಗೆ ಕಲ್ಪತರು ಈ ಜಗದೀಶ. ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವಾ ಮಹಾದೇವ. ಕಾವಾ ಸಕಲ ಜೀವ, ನೆನೆದವರಿಗೆ ನೀಡುವನು ಸಂತೋಷ. ಕುದುರೋಳಿಯ ಗೋಕರ್ಣಾಧೀಶ. ಕಷ್ಟ ಎಂದರೆ ಕರಗುವನು, ಕಾರ್ಪಣ್ಯಗಳ ಕಳೆಯುವನು. ಕಷ್ಟ ಎಂದರೆ ಕರಗುವನು, ಕಾರ್ಪಣ್ಯಗಳ ಕಳೆಯುವನು. ರೋಗಾದಿಗಳ ನೋವನ್ನು ಬಿಡಿಸುವ, ರೋಗಾದಿಗಳ ನೋವನ್ನು ಬಿಡಿಸುವ ವೈದ್ಯನಿವನು, ತಂದೆ ಇವನು. ನಂಬಿದವರಿಗೆ ಕಲ್ಪತರು ಈ ಜಗದೀಶ. ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವಾ ಮಹಾದೇವ. ಕಾವಾ ಸಕಲ ಜೀವ, ನೆನೆದವರಿಗೆ ನೀಡುವನು ಸಂತೋಷ. ಕುದುರೋಳಿಯ ಗೋಕರ್ಣಾಧೀಶ. ಮುತ್ತೈದೇತನ ಕಾಯುವನು, ಸಂತಾನದವರ ನೀಡುವನು. ಮುತ್ತೈದೇತನ ಕಾಯುವನು, ಸಂತಾನದವರ ನೀಡುವನು. ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ, ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ ತುಂಬುವನು ಗುರು ಇವನು. ನಂಬಿದವರಿಗೆ ಕಲ್ಪತರು ಈ ಜಗದೀಶ. ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವಾ ಮಹಾದೇವ. ಕಾವಾ ಸಕಲ ಜೀವ, ನೆನೆದವರಿಗೆ ನೀಡುವನು ಸಂತೋಷ. ಕುದುರೋಳಿಯ ಗೋಕರ್ಣಾಧೀಶ. ದೊರೆಯುವನು, ಬದುಕಿನ ಬಂಧನ ನೀಗುವನು. ದೀನರ ಕಾಯುವ ದೊರೆಯುವನು, ಬದುಕಿನ ಬಂಧನ ನೀಗುವನು. ಅನ್ನದ ದಾನ ಗೈಯಲು ಒಲಿವ, ಅನ್ನದ ದಾನ ಗೈಯಲು ಒಲಿವ ಅನ್ನ ಬ್ರಹ್ಮನು ಅಪ್ರಮೇಯನು. ಬಡವರ ಮನೆಯ ಜ್ಯೋತಿಯನು ಬೆಳಗುವ ಈಶಾ. ಭಕ್ತರ ಭಾಗ್ಯದ ನಿಧಿವನು
ಗೋಕರ್ಣೇಶ ದೇವನೊಬ್ಬನಿದ್ದಾನೆಂದರೆ ಇವನೇ ಮಹದೇವ. ಕಾವ ಸಕಲ ಜೀವ ನೆನೆದವರಿಗೆ ನೀಡುವನು ಸಂತೋಷ. ಕುದುರೋಳಿಯ ಗೋಕರ್ಣಾಧೀಶ ನೆನೆದವರಿಗೆ ನೀಡುವನು ಸಂತೋಷ. ಕುದುರೋಳಿಯ ಗೋಕರ್ಣಾಧೀಶ ನಂಬಿದವರಿಗೆ ಕಲ್ಪತರು ಈ ಜಗದೀಶ. ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ. ಕಾವ ಸಕಲ ಜೀವ ನಮೋ ದಿವ್ಯ ತೇಜ ಶ್ರೀನಾರಾಯಣ ಯೋಗಿರಾಜ. ಕುದುರೋಳಿ ಗೋಕರ್ಣ ನಿರ್ಮಾಣ ತೇಜೋ ವಿರಾಜ. ಪ್ರತಿ ಹೃದಯ ದೇಗುಲದಿ ಚಿರಂಜೀವಿ ನೀನೇನಯ್ಯ. ತನುವು ನೀನೇ ನಮ್ಮ ಮನವು ನೀನೇ. ತನುವು ನೀನೇ ನಮ್ಮ ಮನವು ನೀನೇ. ನಮದೇನು ಇಲ್ಲ ನೀನೆ ನಮಗೆಲ್ಲ. ತನುವು ನೀನೆ ನಮ್ಮ ಮನವು ನೀನೇ. ದಯ ಧರ್ಮ ಸಾರಗಳ ಪಲ್ಲವಿಸು ಗುರುವೇ. ಕ್ರಾಂತಿಯ ಕಹಳೆಯ ಮೊಳಗಿಸಿದ ಪ್ರಭುವೇ. ಭಕ್ತಿರಥ ಸಾರಥ್ಯ ಮಂಗಳೂರ ದಸರಾ 2019. This program is brought to you by Karnataka Bank. Karnataka Bank, your family bank across India. Powered by Advait Hyundai. ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರುಗಳ ಮಾರಾಟ ಮಳಿಗೆ. Dia Systems. Dia Systems Smart Mind Smart Solution. Co-sponsored by Sharada Ayurveda Hospital, Divya Rupa Infrastructure, SADCC Bank, Duroflex, Nandini, Raksha Enterprises. आज हमारा सपना सच हुआ. हमारे सपने कौन सच कर गए? सुनियो जी, गुड़िया आ गई. अरे वाह, तूने हमारा सर ऊंचा कर दिया बेटी. इस कामयाबी के पीछे कौन है? Congrats. आज मैं सितारों पर पहुंच गई. मेरी कामयाबी के पीछे मेरा बैंक है. आपकी खुशियों का साथी कर्नाटका बैंक, योर फैमिली बैंक अक्रॉस इंडिया. ಅದ್ವೈತ್ ಹುಂಡೈ. ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್ ಮಂಗಳೂರು ಕುಂಟಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ.
22 prime showrooms, 26 state-of-the-art service centers. ಶೋರೂಮ್ ಸರ್ವಿಸಸ್ ಭಾನುವಾರವೂ ತೆರೆದಿರುತ್ತದೆ. ಬನ್ನಿ ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡೈ, NH66, AJ ಆಸ್ಪತ್ರೆ ಬಳಿ, ಕುಂಟಿಕಾನ್, ಮಂಗಳೂರು. ಫೋನ್ 0824 424 3666. Dia Systems Private Limited, a US-based software company founded by Dr. V. Ravichandran in the year 2001, having its headquarters at Louisville, USA. Dia is a fully owned subsidiary of Glow Touch Technologies USA, branches in Bangalore, Boston, and Louisville. Specialized in providing application development and remote customer support services for a variety of business and markets. We offer a wide range of technical expertise in development tools, database, and technologies. Current openings for software development services, technical support. Come and join our family. We are located at Dia Campus, Maryhill, Airport Road, Mangalore. Contact 0824 288 0602, 0824 288 0603. ಹೋಟೆಲ್ ತಮ್ಮನ ಸೀಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್. ಊರದ ಕಟ್ಟದ ಕೋರಿದ ಕಜಿಪದ ಒಟ್ಟಿಗೂ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಮಲ್ಟಿ ಚೈನೀಸ್, ತಂದೂರಿ, ರೋಟಿ, ನಾನ್, ಕಬಾಬ್, ಟಿಕ್ಕಾ, ಫ್ರೆಶ್ ಜ್ಯೂಸ್, ಸ್ನಾಕ್ಸ್ ಬೊಕ ಬಗೆ ಬಗೆತ ತಿಂಡಿ ತಿನಿಸುಗಾದ ಇತ್ತನೆ ಭೇಟಿ ಕೊರ್ಲೆ. ಅಂಚನೆ ಕೊಡಕ್ಕೆನದ ತಿಂಡಿ ತಿನಿಸಿನ ನಿಖಲೆ ಇಲ್ಲ ಬಾಕಿಲು ಮುಟ್ಟೋಣ ವ್ಯವಸ್ಥೆ ನಮಡ ಉಂಡು. ಕೂಡಲೇ ಬಲೆ ಹೋಟೆಲ್ ತಮ್ಮನ ಸೀಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಸಿಟಿ ಪಾಯಿಂಟ್ ಬಿಲ್ಡಿಂಗ್, ಗ್ರೌಂಡ್ ಫ್ಲೋರ್, ಕೊಡಿಯಲ್ಬೈಲ್, ಮಂಗಳೂರು. ಮೊಬೈಲ್ 9483002344, 9483001444. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದ್ ರೇಂಜಿಗೆ ಓಕೆ ಆಗಿದ್ದೆ. ಆದ್ರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು. ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಬೋಳು ತಲೆಗೆ ಹೇಳಿ ಗುಡ್ ಬೈ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್, SL ವಿಲ್ಕಾನ್, 3rd ಫ್ಲೋರ್, ಬೆಂದುರ್ವೆಲ್ ಜಂಕ್ಷನ್, ಕಂಕನಾಡಿ, ಮಂಗಳೂರು. MCS ಬ್ಯಾಂಕ್ ಲಿಮಿಟೆಡ್ ಮೂಡುಬಿದ್ರೆ ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿ, ಆರೋಗ್ಯ ಕಾರ್ಡ್, 10 ವರ್ಷದಿಂದ ರೈತರ ಪಿಂಚಣಿ ಯೋಜನೆ ಹಾಗೂ 7 ದಿನ ನಿರಂತರ ಸಹಕಾರ ಸಪ್ತಾಹ ಆಚರಿಸುವ ಏಕಮಾತ್ರ ಸಹಕಾರಿ ಸಂಘ MCS ಬ್ಯಾಂಕ್ ಲಿಮಿಟೆಡ್ ಮೂಡುಬಿದ್ರೆ. ದಸರಾ ಹಬ್ಬ 2019ಕ್ಕೆ ಆತ್ಮೀಯ ಶುಭ ಕೋರುವವರು ಅಮರನಾಥ ಶೆಟ್ಟಿ, ಅಧ್ಯಕ್ಷರು, MCS ಬ್ಯಾಂಕ್ ಮೂಡುಬಿದ್ರೆ. ಲಾರ್ಡ್ಸ್ ಟೇಲರಿಂಗ್ ರಿಡಿಫೈನ್ಡ್ ಫ್ಯಾಷನ್ ಟೇಲರಿಂಗ್ ಮತ್ತು ಟೆಕ್ಸ್ಟೈಲ್ ಶೋರೂಮ್ ಮಂಗಳೂರಿನಲ್ಲಿ ಸತತ 30 ವರ್ಷಗಳಿಂದ ಸದಾ ನಿಮ್ಮ ಸೇವೆಯಲ್ಲಿ. ಪುರುಷರ ಸ್ಟೈಲಿಶ್ ಫಾರ್ಮಲ್ ಶರ್ಟ್, ಪ್ಯಾಂಟ್ಸ್, ಮದುವೆ ಸೂಟ್ಸ್, ಶೇರ್ವಾನಿ, ಕುರ್ತಾ, ಮದುಮಗನ ಪೇಟ ಮತ್ತು ಇನ್ನಿತರ ಪುರುಷರ ವಿವಿಧ ವಿನ್ಯಾಸದ ಹೊಲಿಗೆಗಾಗಿ ಕೂಡಲೇ ಸಂಪರ್ಕಿಸಿ. ಲಾರ್ಡ್ಸ್ ಟೇಲರ್, ದ ಕಂಪ್ಲೀಟ್ ಮೆನ್ಸ್ ಟೆಕ್ಸ್ಟೈಲ್ ಶೋರೂಮ್, ಗ್ರೌಂಡ್ ಫ್ಲೋರ್, ಐಬ್ರೋಸ್ ಕಾಂಪ್ಲೆಕ್ಸ್, MG ರೋಡ್, ಮಂಗಳೂರು 3. ಫೋನ್ 0824249438, ಮೊಬೈಲ್ 9448070671. ವಿ ಗಣಪತಿ ಭಂಡಾರ್ಕರ್ಸ್ ಅಂಡ್ ಸನ್ಸ್, ಮಂಗಳೂರಿನ ಸುಪ್ರಸಿದ್ಧ ಪಟಾಕಿ ಅಂಗಡಿ. ಮಂಗಳೂರು ಮತ್ತು ಬೆಂಗಳೂರು. ಮಂಗಳೂರು ಶಾಖೆಗಳು ಮಹಮ್ಮದ್ ಅಲಿ ರೋಡ್ ಬಂದರ್ ಮತ್ತು ವಾಮನ್ ಆಶ್ರಮ್ ಬಿಲ್ಡಿಂಗ್, ಕಾಸ್ಟ್ರೇಟ್. ಕಚೇರಿ JM ರೋಡ್ ಬಂದರ್, ಮಂಗಳೂರು. ದೂರವಾಣಿ 2425275, ಮೊಬೈಲ್ 9901774177. ಅಂಕಲ್, ಟಿವಿನಲ್ಲಿ ಬರೋಂಥದ್ದು ಯಾವ್ದಾದ್ರು ಒಳ್ಳೆ ಫಿನೈಲ್ ಇದ್ರೆ ಕೊಡಿ. ಫಿನೈಲ್ ಬೇಡಮ್ಮ, ಡೇ ನೈಟ್ ಡಿಯೋಡ್ರೆಂಟ್ ಲಿಕ್ವಿಡ್ ಬಂದಿದೆ, ಚೆನ್ನಾಗಿದೆ, ಇದಂತೆ ಕೊಳ್ಳಿ. ದೂರದ ಟಿವಿ ಪ್ರಚಾರಕ್ಕಿಂತ ಹತ್ತಿರದ ಅಂಗಡಿಯವರು ನಂಬಿ
ನಾವು ತಯಾರಿಸಿದ್ದೇವೆ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕಿಂತ ಮಿಗಿಲಾದ ಒಂದು ಉತ್ಕೃಷ್ಟ ತಯಾರಿಕೆಯನ್ನ. ಡೇ ನೈಟ್ ಡಿಯೋಡ್ರೆಂಟ್ ಲಿಕ್ವಿಡ್, ಆರೋಗ್ಯಪೂರ್ಣ ಸ್ವಚ್ಛ ಮನೆ, ಸ್ವಚ್ಛ ಭಾರತ. ಹೋಟೆಲ್ ಜನತಾ ಡಿಲಕ್ಸ್, ಶುದ್ಧ ಸಸ್ಯಾಹಾರಿ ಹಾಗೂ ಎಸಿಆರ್ ನಾನ್ ಎಸಿ, ಪತ್ತುಮುಡಿ ಸೌಧ, ಮಂಗಳೂರು. ಆತಿಥ್ಯ ಕ್ಷೇತ್ರದಲ್ಲಿ ಅಗಾಧ ಅನುಭವ. ಮದುವೆ, ನಿಶ್ಚಯ, ಸೀಮಂತ, ಉಪನಯನ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ 500 ಜನರಿಗೆ ವ್ಯವಸ್ಥಿತವಾಗಿ ಸುಸಜ್ಜಿತ ಸೌಕರ್ಯಗಳನ್ನೊಳಗೊಂಡ ಹಾಲ್. ಹಲವು ಬಗೆಯ ಶುಚಿ ರುಚಿಯಾದ ಖಾದ್ಯಗಳು, ಸೌತ್ ಅಂಡ್ ನಾರ್ತ್ ಇಂಡಿಯನ್ ಸ್ಪೆಷಲ್, ಜೊತೆಗೆ ಸಿಹಿ ತಿನಿಸುಗಳು ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಡ್ರೈವ್ ಇನ್ ರೆಸ್ಟೋರೆಂಟ್. ಬನ್ನಿ, ಹಿಂದೆ ಸಂಪರ್ಕಿಸಿ. ಹೋಟೆಲ್ ಜನತಾ ಡಿಲಕ್ಸ್, ಶುದ್ಧ ಸಸ್ಯಾಹಾರಿ, ಶ್ರೀಲಕ್ಷ್ಮಿ, ಪತ್ತುಮುಡಿ ಸೌಧ, ಬಳ್ಳಾಲ್ಬಾಗ್ ಮತ್ತು ಕೆಎಸ್ ರೋಡ್, ಮಂಗಳೂರು. ಕನಸಿಗೆ ಸಿಕ್ಕಿವೆ ಹಾರುವಾಸೆ ಹೊಸತು, ಮನೆಯಲ್ಲಿ ಅರಳಿದೆ ಮುಗುಳ್ನಗೆ ಎಷ್ಟೊಂದು. ಕೆನರಾ ಬ್ಯಾಂಕ್ ಇದೆಯಲ್ಲ, ಟುಗೆದರ್ ವಿ ಕ್ಯಾನ್. ಕೆನರಾ ಹೋಮ್ ಲೋನ್, ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಯುನಿಟಿ ಹಾಸ್ಪಿಟಲ್, ಎಕ್ಸ್ಪೆಕ್ಟ್ ಲೈಫ್, ಮಂಗಳೂರು. 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಹೆಸರಾಂತ ಯುನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು. ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸಂಪರ್ಕಿಸಿ ಯೂನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. 0824243155 or 81977055. Unity Hospital, expect life, Mangalore. Water is the most important resource on the planet. Industrialization, while important for the economic growth and development of a society, can also be harmful to the environment. Industrial wastes are discharged into the water, leading to water pollution. Every year, over 10 million tons of garbage is dumped into the water bodies. Development is must, but it should not harm the environment. Issued in public interest by Karnataka Bank, your family bank across India.
ಈಗ ಒಂದು 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಹೊಟ್ಟಿ ನೋವಿಂದ ಪರಿಶಾನ್ ಆಗೋಗಿತ್ರಿ ನನಗ. ಕಡೀಗ ನಮ್ಮ ಆನಂದ್ ಗುರೂಜಿ ಅವ್ರನ್ನ ನಂಬುದ ನೋಡ್ರಿ. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ಅಸಿಡಿಟಿ ಇಂತಹ ಯಾವುದೇ ಸಮಸ್ಯೆಗಳಿದ್ರೂ ರಾಮಬಾಣದಂತೆ ಕೆಲಸ ಮಾಡುವುದೇ ಈ ಅಮೃತ ಬಿಂದು. ಅಮೃತ ಬಿಂದು ರಾಮಬಾಣ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ. ಆದಿಶಕ್ತಿಯನ್ನು ವರಿಸಿದ ದೇವಾ ಮಹಾದೇವ, ಆವಾ ಸಕಲ ಜೀವ. ನೆನೆದವರಿಗೆ ನೀಡುವನು ಸಂತೋಷ, ಕುದುರೋಳಿಯ ಗೋಕರ್ಣಾಧೀಶ. ಕಷ್ಟ ಎಂದರೆ ಕರಗುವನು, ಕಾರ್ಪಣ್ಯಗಳ ಕಳೆಯುವನು. ಕಷ್ಟ ಎಂದರೆ ಕರಗುವನು, ಕಾರ್ಪಣ್ಯಗಳ ಕಳೆಯುವನು. ರೋಗಾದಿಗಳ ನೋವನ್ನು ಬಿಡಿಸುವ, ರೋಗಾದಿಗಳ ನೋವನ್ನು ಬಿಡಿಸುವ ವೈದ್ಯನಿವನು.
ಜಗದೀಶ ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ ಕಾವ ಸಕಲ ಜೀವ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ತನ ಕಾಯುವನು ಸಂತಾನದವರ ನೀಡುವನು ಮುತ್ತೈದೆ ತನ ಕಾಯುವನು ಸಂತಾನದವರ ನೀಡುವನು ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ ತುಂಬುವನು ಗುರು ಇವನು ನಂಬಿದವರಿಗೆ ಕಲ್ಪತರು ಈ ಜಗದೀಶ ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ ಕಾವ ಸಕಲ ಜೀವ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ನಮ್ಮ ನಿರ್ದೇಶಕರಾದಂಥ ಲೀಲಾಕ್ಷ ಕರ್ಕೇರ ದಯವಿಟ್ಟು ಅವರೊಮ್ಮೆ ಇಲ್ಲಿ ಬರಬೇಕಂತ ಕೇಳಿದ್ದೇನೆ. ನಮ್ಮ ಕುಳ್ಳದ ನಿರ್ದೇಶಕರು, ಹಾಗೆ ಕಳ್ಳಿಗೆ ತಾರನಾಥ್ ಶೆಟ್ಟಿಯವರು ಮತ್ತೆಲ್ಲ ಸಮಗ್ರ ಭಕ್ತವರೊಂದಿಲ್ಲಿದ್ದಾರೆ. ಪ್ರತಿ ವರ್ಷ ನೀವು ಈ ಅವಕಾಶವನ್ನು ನನಗೆ ಕೊಡ್ತಾ ಇದ್ದೀರಿ ನಮ್ಮ ಮಂಗಳೂರು ದಸರಾದ ಈ ಶೋಭಾಯಾತ್ರೆ ಸಂದರ್ಭದಲ್ಲಿ. ಹಾಗೆ ಅಂತ ಇದು 1906-7 ಹಿನ್ನೆಲೆಗೆ ನಮ್ಮ ಕುದ್ರೋಳಿ ಕ್ಷೇತ್ರ ಹೋಗ್ತದೆ. ಇಲ್ಲಿಯ ಕೆಲವು ಬಿಲ್ಲವ ಮುಖಂಡರಿಗೆ ವಿಶೇಷವಾಗಿ ಯಾವುದೋ ಒಂದು ನೋವಾದ ಸನ್ನಿವೇಶದಲ್ಲಿ ಅವರು ತಮಗೂ ಒಂದು ದೇವಸ್ಥಾನ ಬೇಕು ಅಂತ 1906-7 ಅವರು ಕೇರಳಕ್ಕೆ ತೆರಳುತ್ತಾರೆ. ಆಗ ಕೇರಳದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಯವರು ಧಾರ್ಮಿಕ ಸಂಘಟನೆಯ ಶಕ್ತಿಯ ಮೂಲಕ ಹಿಂದುಳಿದವರಿಗೆ ವಿಶೇಷವಾದ ಶಕ್ತಿ ದೊರೆಯುತ್ತದೆ ಅಂತ ಅವರು ತೀರ್ಮಾನ ಮಾಡಿ ಎಲ್ಲ ವಿರೋಧಗಳನ್ನು ಲೆಕ್ಕಿಸದೆ ಅವರು ದೇವಳಗಳ ನಿರ್ಮಾಣ ಮಾಡಿ ಹಿಂದುಳಿದವರಿಗೆ ಶಕ್ತಿ ಕೊಟ್ಟರು. ಹಾಗಾಗಿ ಇಲ್ಲಿದ್ದಂತಹ ಬಿಲ್ಲವ ಮುಖಂಡರು ಅನೇಕ ಮಂದಿ ಅಲ್ಲಿಗೆ ತೆರಳಿ ತಮಗೂ ಒಂದು ದೇವಸ್ಥಾನ ಬೇಕು ಅಂತ ಅವರು ಕೇಳಿದ ಸಂದರ್ಭದಲ್ಲಿ 1908 ಇಲ್ಲಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಗಮನ ಆಗ್ತದೆ. ಲೀಲಾಕ್ಷ ಕರ್ಕೇರ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ನಮ್ಮ ನಿರ್ದೇಶಕರು. ಹಾಗೆ 1908 ಇಲ್ಲಿಗೆ ಬಂದವರಾಗಿದ್ದು ಗದ್ದೆ ಆಗಿತ್ತು. ಆಮೇಲೆ ಗದ್ದೆ, ತೆಂಗಿನ ಮರ ಇತ್ಯಾದಿಗಳಿತ್ತು. ಅವರು ಈ ಪ್ರದೇಶವನ್ನು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ ಹೆಸರು ಕುದ್ರೋಳಿ ಅಂತ. ಕುದ್ರೋಳಿ ಅಂದರೆ ಏನು? ಈಗ ಕುದ್ರೋಳಿಗೆ 2 ಅರ್ಥ ಇದೆ. ಒಂದನೇ ಅರ್ಥ ಏನು ಅಂದರೆ, ಆಗ ನಮ್ಮ ಹಳೆಯ ಬಂದರಿಗೆ ವಿದೇಶಗಳಿಂದ ನೌಕೆಯಲ್ಲಿ ಕುದುರೆಗಳು ಬರ್ತಾ ಇದ್ವು. ಒಳ್ಳೆಯ ವಿಶೇಷವಾಗಿ ಅರಬ್ ದೇಶಗಳಿಂದ, ಆಗ ಈಗಿನ ಹೆಸರಿರಲಿಲ್ಲ, ಅರಬ್ ಕಡೆಯಿಂದ ಕುದುರೆಗಳು ಬರ್ತಾ ಇದ್ವು. ಅಲ್ಲಿಂದ ಇಳಿಸಿ ಈ ಪ್ರದೇಶದಲ್ಲಿ ಕಟ್ತಾ ಇದ್ದಾರಂತೆ. ಆಮೇಲೆ ಇಲ್ಲಿಂದ ಬೇರೆ ಬೇರೆ ಅರಸರಿಗೆ, ವಿಶೇಷವಾಗಿ ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ಆ ಯುದ್ಧದ ಕುದುರೆಗಳನ್ನೆಲ್ಲ ಕಳಿಸಿ, ಕುದುರೆ ಓಳಿ ಅಂದರೆ ಓಳಿ ಅಂದರೆ ಸಮೂಹ ಅಂತ ಒಂದು ಅರ್ಥ ಕೂಡ ಬರ್ತದೆ. ಹಾಗೆ ಒಂದು ಅರ್ಥ ಆದರೆ ಇನ್ನೊಂದು, ಇಲ್ಲಿ ಕುದುರುಗಳ ಥರದ ಒಂದು ಗದ್ದೆ ಇತ್ಯಾದಿಗಳಿತ್ತು. ಕುದುರು ನಾವು ತಮಗೆ ಗೊತ್ತಿದೆ, ಕುದುರುಗಳನ್ನ ಒಂಥರ ಈ ಕೃಷಿಗೆ ಸಂಬಂಧಪಟ್ಟ ಭಾಳ ಪ್ರಧಾನವಾದಂಥ ಹೆಸರು. ಹಾಗೆ ಈ ಕುದುರುಗಳ ರೂಪದಲ್ಲಿ ಇಲ್ಲಿ ಜಾಗ ಇದ್ದದ್ರಿಂದ ಆ ಕುದುರುಗಳ ಓಳಿ ಅಂತ ಕೂಡ 2 ಅರ್ಥಗಳಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಪೂಜ್ಯರು ಇಲ್ಲಿಗೆ ಬಂದು 1908 ಈ ಸ್ಥಳವನ್ನು ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ನಾನೇ ಪ್ರತಿಷ್ಠಾಪನೆಗೆ ಬರ್ತೇನೆ ಎಂಬ ಒಂದು ಮಾತನ್ನು ಕೊಡ್ತಾರೆ. ವಿಶೇಷ ಅಂದರೆ, ಈಗ ನಾವು ನೋಡುವ ತೀರ್ಥ ಬಾವಿ ಇದೆಯಲ್ಲ, ಅದನ್ನು ಅವ್ರು ಗುರುತು ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಉಪ್ಪು ನೀರಿನ ಹಿನ್ನೆಲೆಯಲ್ಲಿ ಒಂದು ಸಿಹಿ ಬಾವಿ ಬರ್ತದೆ ಅಂತ ಯಾರು ಯೋಚನೆ ಮಾಡಿರಲಿಲ್ಲ. ಅವರು ಅದನ್ನೇ ಅಲ್ಲಿ ಗುರುತು ಮಾಡಿ ಅಲ್ಲಿ ಸಿಹಿ ನೀರಿನ ಬಾವಿ ನಿರ್ಮಾಣ ಆಯಿತು. ಹಾಗೆ 1912 ಸ್ವತಃ ಅವರು ಆ ಗೋಕರ್ಣನಾಥನ ಆತ್ಮಲಿಂಗವನ್ನು ಇಲ್ಲಿ ತೆಗೆದುಕೊಂಡು ಬಂದು ಅವರೇ ಪ್ರತಿಷ್ಠಾಪನೆ ಮಾಡಿದರು. ಇನ್ನೊಂದು ವಿಶೇಷ ನೆನಪಿಟ್ಟವ್ರೆ, ಇಡೀ ಕರ್ನಾಟಕದಲ್ಲಿ ನಾರಾಯಣಗುರು ಸ್ವಾಮಿಗಳು ಸ್ಥಾಪನೆ ಮಾಡಿದ ಏಕೈಕ ದೇವಸ್ಥಾನ ನಮ್ಮ ಕುದ್ರೋಳಿಯ ದೇವಸ್ಥಾನ, ಇಡೀ ಕರ್ನಾಟಕದಲ್ಲಿ. ಹಾಗೆಂತ ಬೇರೆ ಕಡೆ ಅವರು ತುಂಬ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ದೇವಸ್ಥಾನದ ಮೂಲಕ ಒಂದು ಶಕ್ತಿ ಇಲ್ಲಿನ ವಿಶೇಷವಾಗಿ ಬಿಲ್ಲವ ಸಮುದಾಯಕ್ಕೆ, ಆಮೇಲೆ ಅವರ ಜೊತೆಗೆ ಹಿಂದುಳಿದ ಸಮುದಾಯಕ್ಕೆ ಒಂದು ಸಾಮಾಜಿಕ ಶಕ್ತಿ ದೊರೆಯಿತು. ಆನಂತರ ಇದೇ ರೀತಿ ಮುಂದುವರಿತಾ ಇತ್ತು ದೇವಸ್ಥಾನ ತುಂಬ. ಆಗಲೂ ನೀವು ಒಂದ್ಸಲ ಹೇಳಿದ ನೆನಪು, ಇಲ್ಲಿ ಶಾರದೋತ್ಸವ ನಡೀತಾ ಇತ್ತು.
ಆದರೆ ಈ ಥರ ಸಾರ್ವಜನಿಕ ಸ್ವರೂಪದಲ್ಲಿ ಮೆರವಣಿಗೆಗಳಿರಲಿಲ್ಲ. ಆದರೆ 1989ರ ವೇಳೆಗೆ ನಮ್ಮ ಜನಾರ್ದನ ಪೂಜಾರಿಯವರು ಕೇಂದ್ರ ಸರ್ಕಾರದಲ್ಲಿ ಬಹಳ ದೊಡ್ಡ ಹುದ್ದೆಗಳನ್ನು ನಿರ್ವಹಿಸಿದವರು. ಅವರು ನಮ್ಮ ದೇಶದಲ್ಲಿ ಅವರ ಪಕ್ಷದಲ್ಲಿ ಅವರು ವಹಿಸಿದಷ್ಟು ಹುದ್ದೆಗಳನ್ನು ಬೇರೆ ಯಾರು ವಹಿಸಿ ಅದೊಂದು ದಾಖಲೆ. ಈಗ ಸ್ವಾತಂತ್ರ್ಯ ಅನಂತರ ಅವರು ದೀರ್ಘಕಾಲ 7 ವರ್ಷಗಳ ಕಾಲ ಸಚಿವರಾಗಿದ್ದರು, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ಚುನಾವಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ಕರ್ನಾಟಕ ಪ್ರದೇಶದ ಅಧ್ಯಕ್ಷರಾಗಿದ್ದರು. ಅದರ ಜೊತೆಗೆ ಅವರು ವಿವಿಧ ಸಮಿತಿ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿದಂಥ ಸಾಧನೆ ಅವರದ್ದು. ಅವರಲ್ಲಿ ಎಲ್ಲರೂ ಹೋಗಿ ಕೇಳಿಕೊಂಡ್ರು ನಮ್ಮದು ಜೀರ್ಣೋದ್ಧಾರ ಆಗಬೇಕು. ಅವರು ಆ ಕಾಲಕ್ಕೆ ವಿದ್ಯಾರ್ಥಿ ಆಗಿದ್ದಾಗ ಇಲ್ಲೇ ಓಡಾಡ್ತಾ ಇದ್ದರಂತೆ, ಇಲ್ಲೇ ಓದ್ತಾ ಇದ್ದರಂತೆ, ದೇವರನ್ನು ಪ್ರಾರ್ಥನೆ ಸೇವೆ ಕೂಡ ಮಾಡ್ತಾ ಇದ್ರಂತೆ. ಅವರ ನೇತೃತ್ವದಲ್ಲಿ ಇಲ್ಲಿ ಕರಸೇವೆ ಸ್ವತಃ ಅವರೇ ಕಲ್ಲು ಮಣ್ಣು ಹೊಯ್ಗೆ ಇಟ್ಟಿಗೆಗಳನ್ನ ಅವರು ಕೂಡ ನಮ್ಮ ಎಲ್ಲ ಕಾರ್ಯಕರ್ತರ ಜೊತೆಗೆ ಹೋದರು. ದಾಖಲೆಯ ಅವಧಿಯಲ್ಲಿ ಅಂದರೆ 1991ರ ವೇಳೆಗೆ ಈ ನವೀಕೃತ ಕುದ್ರೋಳಿ ದೇವಸ್ಥಾನದ ನಿರ್ಮಾಣ ಆಯಿತು. ನಾವು ನೋಡುವಂಥ ಎದುರು ಭಾಗದ ಆ ಗೋಪುರ ಅದು ಚೋಳ ಶೈಲಿಯಲ್ಲಿ ನಿರ್ಮಾಣವಾದ +40 ಅಡಿಯ ಗೋಪುರ ಇದೆ. ಅದು ಆನಂತರ ಅವರು ಇಲ್ಲಿ ಆ ವರ್ಷದಿಂದ ಮಂಗಳೂರು ದಸರಾ ಆರಂಭ ಮಾಡಿದರು. 1991ರಲ್ಲಿ ಮೊದಲ ಮಂಗಳೂರು ಈ ಥರದ ಸ್ವರೂಪದ ದಸರಾ. ಈ ಬಾರಿ 28ನೆಯ ಸಂಭ್ರಮಕ್ಕೆ ಈ ಲಕ್ಷಾಂತರ ಮಂದಿ ಸಾಕ್ಷಿಯಾಗಿದ್ದಾರೆ. ಆತ್ಮೀಯ ವೀಕ್ಷಕರೇ, ಮನೋಹರ್ ಪ್ರಸಾದ್ ಅವರು ನಮಗೆ ಒಂದು ಸಿಂಹಾವಲೋಕನ ಮಾಡಿಸ್ತಾ ಇದ್ದಾರೆ. ಕುದ್ರೋಳಿ ಕ್ಷೇತ್ರದ ಆ ದಸರಾ ವೈಭವ ಕಳೆದ 2 ದಶಕಗಳಿಂದ ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲ ಕರ್ಕೇರ ಸಹೋದರರು ಈ ಕಾರ್ಯಕ್ರಮದ ನೇರ ಪ್ರಸಾರ ಮಾಡ್ತಾ ಇದ್ದಾರೆ ನಮ್ಮ ಕುಡ್ಲ ವಾಹಿನಿಯಲ್ಲಿ. ಈ ವಾಹಿನಿಯ ಮೂಲಕ ನಮ್ಮ ಕೇವಲ ಕ್ಷೇತ್ರದ ಪರಿಚಯ ಮಾತ್ರ ಅಲ್ಲ, ನಮ್ಮ ಮಂಗಳೂರಿನ ಚಾರಿತ್ರಿಕ ಘಟನೆಗಳ ಒಂದು ಅವಲೋಕನ ಕೂಡ ಈ ದಸರಾ ಸಂದರ್ಭದಲ್ಲಿ ನಡೆಯುತ್ತದೆ. ದಸರಾ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವುದು ಮೈಸೂರು ದಸರಾ, ಅದು ಬಿಟ್ಟರೆ ಮಡಿಕೇರಿ ದಸರಾ. ಈಗ ಮಂಗಳೂರು ದಸರಾ ಆ ಪರಂಪರೆಗೆ ಸೇರಿ ವಿಶ್ವ ವಿಖ್ಯಾತಿಯನ್ನು ಪಡೆದಿದೆ. ಆ ಮಂಗಳೂರು ದಸರಾದ ವಿಶೇಷತೆ ತಾವು ಹೇಳಿದಾಗೆ ಈಗ ಮಂಗಳೂರು ದಸರಾ ಇಲ್ಲಿ ನವದುರ್ಗೆಯರನ್ನು ಸ್ಥಾಪನೆ ಮಾಡುವಂಥ ಒಂದು ಇಡೀ ಭಾರತ ದೇಶದಲ್ಲಿ ಇದೊಂದು ವಿಶಿಷ್ಟ ಪರಿಕಲ್ಪನೆ. ನಮ್ಮ ದೇವಿ ಇಲ್ಲಿ 9 ದಿನ 9 ಅವತಾರಗಳನ್ನು ತಾಳಿ 9 ತಾವದಲ್ಲಿ ಬಹಳ ನುರಿತವರಿದ್ದೀರಿ. 9 ಮಂದಿ ರಕ್ಕಸರನ್ನು ಸಂಹಾರ ಮಾಡಿದ ಶೈಲಿ. ಹಾಗೆ ಆ 9 ಮೂರ್ತಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದು ಬ್ರಹ್ಮಚಾರಿಣಿ, ಚಂದ್ರಘಂಟ, ಕಾತ್ಯಾಯಿನಿ ಅಲ್ವಾ, ಹೀಗೆ 9. ಅದರ ಜೊತೆಗೆ ಇಲ್ಲಿ ಮಹಾಗಣಪತಿಯನ್ನು ಆದಿಶಕ್ತಿಯನ್ನು ಕೂಡ ಇಲ್ಲಿ ರೂಪಿಸಿದರು. ಮತ್ತು ಶಾರದೋತ್ಸವ, ಶಾರದೆಯ ಪ್ರತಿಷ್ಠಾಪನೆಯ ಮೂಲಕ ಇಲ್ಲಿ ನಡೆಯುತ್ತದೆ. ಆದರೆ ಇಲ್ಲಿಯ ವಿಶೇಷ ಏನಂದರೆ ಪ್ರತಿದಿನ ಸಹಸ್ರಾರು ಜನ ಇಲ್ಲಿ ಬರ್ತಾರೆ. ಕೊನೆಯ ದಿನಗಳಲ್ಲಂತೂ 4-5 ದಿನ ಲಕ್ಷಾಂತರ ಜನಗಳು ಇಲ್ಲಿ ಬರ್ತಾರೆ. ಈ ಶೋಭಾಯಾತ್ರೆ ಇದು ಸಮಗ್ರ ಮಂಗಳೂರಿನಲ್ಲಿ ಇದು ಒಂದು ಪರ್ಯಟನವನ್ನು ನಡೆಸ್ತದೆ. ಮೊದಲ ಬಾರಿಗೆ ಅದು ರಥಬೀದಿಗಾಗಿ, ನಮ್ಮ PVSಗಾಗಿ, ಲೇಡಿ ಲೀಗಾಗಿ ನಮ್ಮ ಕ್ಷೇತ್ರದ ಪುಷ್ಕರಣಿಗೆ ಬರ್ತಾ ಇತ್ತು. ಆಮೇಲೆ 2-3 ವರ್ಷಗಳ ಬಳಿಕ ಪ್ರದಕ್ಷಿಣ ಮಾರ್ಗವನ್ನಾಗಿ ಈಗ ಅದು ನಮ್ಮ ಮೊದಲಾಗಿ ಇಲ್ಲಿಂದ ಲೇಡಿ ಹಿಲ್, ಅಲ್ಲಿಂದ ಲಾಲ್ಬಾಗ್, ಅಲ್ಲಿಂದ ಕೊಡಿಯಾಲ್ ಬೈಲ್, ಆಮೇಲೆ ಹಂಪನಕಟ್ಟೆ, ಆಮೇಲೆ ರಥಬೀದಿ, ಆಮೇಲೆ ನ್ಯೂ ಚಿತ್ರ, ಆಮೇಲೆ ಕ್ಷೇತ್ರದ ಪುಷ್ಕರಣಿಯಲ್ಲಿ ಇಲ್ಲಿ ಸ್ತಂಭನ ನಡೆಯುವಂಥ ಕಾರ್ಯ. ಅಂದ್ರೆ ಇಡೀ ಸಾಧಾರಣ ಎಷ್ಟು ಕಿಲೋಮೀಟರ್ ಆಗ್ತದೆ? ನಮ್ಮ ಇದು ಸುಮಾರು 7.2 ಕಿಲೋಮೀಟರ್ಗಳ ಅಂತರ ಅಂತ ನಾನು ಭಾವಿಸ್ತೇನೆ. ಹೌದು, 7.2 8 ಕಿಲೋಮೀಟರ್ ಅಂತರಗಳಲ್ಲಿ ದಾರಿಯುದ್ದಕ್ಕೂ ಭಕ್ತ ಸಂಕುಲ, ಸಾಂಸ್ಕೃತಿಕ ವೈಭವ, ಮನರಂಜನಾ ವೈಭವ. ಅಂದರೆ ಇಲ್ಲಿ ಎಂದೂ ಇವತ್ತು ಜನ ನಿದ್ರಿಸುವುದಿಲ್ಲ. ನಾಳೆ ಬೆಳಗಿನವರೆಗೆ ನಮ್ಮ ಹಿಂದಿನಲ್ಲೆಲ್ಲ ಹೇಳ್ತಾ ಇದ್ರು ಬಾಂಬೆ ನೆವರ್ ಸ್ಲೀಪ್ಸ್ ಅಂತ ಒಂದು ಕಾಲಕ್ಕೆ. ಇವತ್ತು ನಮ್ಮ ಇಲ್ಲಿ ಕುದ್ರೋಳಿಯ ಇಷ್ಟು ದಿನಗಳಲ್ಲಿ ಕೂಡ ಜನರ ಸಂಭ್ರಮ. ಅದರ ಜೊತೆಗೆ ನಾನು ಮರೆಯುವ ಮುನ್ನ ನಮ್ಮ ಕುಡ್ಲ ಈ ಒಂದು ಕಾರ್ಯಕ್ರಮವನ್ನು ತಮ್ಮ 2 ದಶಕಗಳ ಸಂದರ್ಭದಲ್ಲಿ ಕೊಡ್ತಾ ಇದ್ದೀರಿ. ಬಹಳ ಮಂದಿ ಎಲ್ಲ ವಿಷಯ ತಿಳ್ಕೊಂಡಿದ್ದಾರೆ. ನೀವು ಕೊಡುವಂಥ ಮಾಹಿತಿ, ನಿಮ್ಮ ಇಡೀ ತಂಡ, ವಿಶೇಷವಾಗಿ ಎಲ್ಲ ಕರ್ಕೇರ ಸಹೋದರರು ಅವರು ಕೊಡುವಂಥ ಕೆಲಸ, ನಿಮ್ಮ ನವೀನ್ ಶೆಟ್ಟಿಯವರು ಮತ್ತು ನಿಮ್ಮ ತಂಡದ ನಿರೂಪಕರು ಪ್ರತಿ ಸ್ಥಳಕ್ಕೆ ಹೋಗಿ ತಾವು ಕೊಡುವಂಥ ಮಾಹಿತಿ, ಇದು ಎಲ್ಲವೂ ಕೂಡ ಜನತೆಯನ್ನು ಈ ಸಂದರ್ಭದಲ್ಲಿ ಆಧ್ಯಾತ್ಮದ ಜೊತೆಗೆ ಸಾಮಾಜಿಕ ಮತ್ತು ನಮ್ಮ ಒಟ್ಟು ಜನಜೀವನದ ವ್ಯವಸ್ಥೆಯನ್ನು ಸಾಂಸ್ಕೃತಿಕ ಧಾರ್ಮಿಕ ದೃಷ್ಟಿಕೋನದಿಂದ ತಾವು ಕೊಡ್ತಾ, ಅದಕ್ಕೋಸ್ಕರ ತಮಗೆ ಅಭಿನಂದನೆಗಳನ್ನು ಕೊಡ್ತಾ ನನ್ನೊಂದು ಪ್ರಶ್ನೆ ಇದೆ ತಮ್ಮ ಹತ್ರ. ಇಷ್ಟು ವ್ಯವಸ್ಥೆ, ಈಗ ಲೀಲಾಕ್ಷಣ ಕೂಡ ಇಲ್ಲಿದ್ದಾರೆ, ಇಷ್ಟೊಂದು ಪರಿಪೂರ್ಣವಾಗಿ ಎಲ್ಲೂ ಕೂಡ ಒಂದಿನಿತುತ್ತದೆ, ಹೇಗೆ ಈ ಪ್ರಸಾರ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಇಷ್ಟು ದಿನಗಳಲ್ಲಿ, ಇಷ್ಟು ವರ್ಷಗಳಲ್ಲಿ ಕೂಡ? ಆತ್ಮೀಯರೇ, ಈ ಪ್ರಶ್ನೆಗೆ ಉತ್ತರ ಲೀಲಾಕ್ಷ ಕರ್ಕೇರವರು ನೀಡ್ತಾರೆ. ಲೀಲಾಕ್ಷ ಕರ್ಕೇರವರು ನಮ್ಮ ಕುಡ್ಲದ ನಿರ್ದೇಶಕರು. ಲೀಲಾಕ್ಷರ ತಂದೆ BP ಕರ್ಕೇರ ಅವರು ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದವರು. ಅವರ BP ಕರ್ಕೇರ ಎಲ್ಲ ಮಕ್ಕಳು ಕೂಡ ಈ ಕ್ಷೇತ್ರದ ಒಂದು ಭಕ್ತರಾಗಿ ಆ ಸೇವೆಯನ್ನು ಮುಂದುವರಿಸುವುದಕ್ಕೆ ಸನ್ಮಾನ್ಯ ಜನಾರ್ದನ ಪೂಜಾರಿಯವರು ಕೇವಲ ಆಶೀರ್ವಾದ ಮಾತ್ರ ಅಲ್ಲ, ಆದೇಶವನ್ನು ಕೊಟ್ಟಿದ್ದಾರೆ. ಅದು ಕೂಡ ಅವರ ತಂದೆ ತಾಯಿಯವರ ಸಮಕ್ಷದಲ್ಲಿ ಎಲ್ಲ ಮಕ್ಕಳಿಗೆ ನೀವು ಈ ಕ್ಷೇತ್ರದ ಸೇವೆ ಮಾಡಬೇಕು ಎನ್ನುವಂತಹ ಆದೇಶವನ್ನು ಅಧಿಕಾರಯುಕ್ತವಾಗಿ ಅವರು ನೀಡಿದ್ದಾರೆ. ಲೀಲಾಕ್ಷ ಕರ್ಕೇರ್ರೆ, ವ್ಯವಸ್ಥೆ
ನಮ್ಮ ಟಿವಿಯ ನಮ್ಮ ಕುಡ್ಲದ ಬಳಗದವರು ದಸರಾದ 10 ದಿವಸದ ಕಾರ್ಯಕ್ರಮವನ್ನು ಕೂಡ ನೇರ ಪ್ರಸಾರ ಮಾಡ್ತಾ ಇದ್ದಾರೆ. ಈ ವ್ಯವಸ್ಥೆ ಆರಂಭದ ದಿನಗಳು ಮತ್ತು ಈಗ ಏನು ಬದಲಾವಣೆ? ನವನೀತಣ್ಣ ಮತ್ತು ಮನೋಹರಣ್ಣ, ನಾನು ಇಷ್ಟೇ ಹೇಳ್ತೇನೆ, ನಮ್ಮ ಕೈಯಿಂದ ಆದದ್ದೇನಿಲ್ಲ, ಕ್ಷೇತ್ರದ ಮಹಿಮೆಯಿಂದ ಗೋಕರ್ಣನಾಥನೇ ಮಾಡಿಸುವುದು ಮತ್ತು ಬಿ ಜನಾರ್ದನ್ ಪೂಜಾರಿ ಅವರು ಪೂರ್ಣತ ಆಶೀರ್ವಾದ ನಮ್ಮ ಮೇಲೆ ಇಟ್ಟಿದ್ದಾರೆ. ನಿಮ್ಮಿಂದ ಆಗ್ತದೆ ಅಂತ ಅವರು ಹೇಳಿದ್ದಾರೆ. ಅದೇ ಪ್ರಕಾರ ನಾವು ಪ್ರಯತ್ನ ಮಾಡ್ತಿದ್ದೆ. ಇದಕ್ಕೆ ನಾವು ಒಬ್ಬರೇ ಕರ್ಕೆರ ಸಹೋದರ ಸೇರಿ ಅಲ್ಲ, ಇದಕ್ಕೆ ಇಡೀ ನಮ್ಮ ಟೀಮ್ ಉಂಟು, ಒಂದು 60 ಜನರ ಟೀಮ್ ಉಂಟು. ಇದರ ಬಳಿ ಕ್ಯಾಮರಾಮ್ಯಾನ್ ಬರ್ತಾರೆ, ಅವರ ಹೆಲ್ಪರ್ ಬರ್ತಾರೆ, ಎಡಿಟರ್ಸ್ ಬರ್ತಾರೆ. ಸಾಧಾರಣ ಇವರು ಈ ಕಾರ್ಯಕ್ರಮ ಇದು ನಮ್ಮ ಕರ್ಕೇರದ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಮನೆಯದು ಕಾರ್ಯಕ್ರಮ ಹುಮ್ಮಸ್ಸಿನಿಂದ ಮಾಡ್ತಿದ್ದಾರೆ. ಸೊ ಅವರ ಬಲದಿಂದ ಈ ಕಾರ್ಯಕ್ರಮ ಇಷ್ಟು ಒಳ್ಳೆ. ಈಗ ನವನೀತಣ್ಣ ಬಂದಿದ್ದಾರೆ, ಅವರ ಇಂಟ್ರೆಸ್ಟಲ್ಲಿ ನಾನು ಕರೆಗೆ ನಾನು ದಾದ ಮನ್ಪೋಡೆ ಲೇಶರೆ ಬಂದು ಒಂದು ಸ್ಟೆಪ್ ಈ ರೆಂಗೆ ಕಾಂಡೆ ಫೋನ್ ಮಂತ್ ಬಂಡರ್ ಲೇಶನ ದಾದ ಉಂಟು ಯಾವನು ಉಲ್ಲೆ ಬಂದು. ಸೊ ನಿಕಲ ಈ ಮಾತೇರ್ನಲ್ಲ ಆಶೀರ್ವಾದ ಈ ಚಾನಲ್ ಉಂಟು ಕುಡಾತ್ ಮಿತ್ತು ಬರೋಂದುಂಡು ಯಾನ್ ಈತೆ ದೇವಡ ನಟ್ಟೊಂದು ಕುಡಾತ್ ಎತ್ತು ವರ್ಷ ಹೋಗ್ಬುಣ 10 ವರ್ಷ ಮುಟ ಮಾತೇರ್ನ ನಿಕಲ್ನ ಆಶೀರ್ವಾದ ನಮ್ಮ ಮಿತಿ ಎತ್ತರಿ ಈ ಚಾನಲ್ ಕುಡಾತ್ ಮಿತ್ತು ಬರೋಡು ಬಂದು ಎಂಕಲದೀನಿ. ಒಂಜಿ ಮಾಹಿತಿ ತಾರಣೆಲ್ಲ ಬರೋದಿಲ್ಲ. ಒವ್ವೇ ₹1 ಸರಕಾರದ ಸಹಾಯಧನ ದಾಂತೆ ಒಂದು ಕೇವಲ ನಮ್ಮ ಸಮಿತಿ ಜನಾರ್ದನ ಪೂಜಾ ನೇತೃತ್ವಡೆ ಸಮಗ್ರ ಭಕ್ತರ್ನ ಸಹಕಾರಡು ಮೂಲತ ಖರ್ಚು ವೆಚ್ಚ ಪೂರ ಈ ದಸರಾ ನಡಪಿನ ಒಂದು ವಿಶೇಷ ಅಂತ. ಆತ್ಮೀಯ ವೀಕ್ಷಕ ಬಂಧುಲೆ, ಮಂಗಳೂರು ದಸರಾ ಅಂದ ಪನ್ನಗ ಶ್ರೀ ಕ್ಷೇತ್ರ ಕುದ್ರೋಳಿ ನೆನಪಾಪಿನ ಸಹಜ. ಆಂಡ ಕುದ್ರೋಳಿ ಕ್ಷೇತ್ರ ಒಂಜಿ ಧಾರ್ಮಿಕ ಕ್ಷೇತ್ರ ಅದು ಒಂಜಿ ವಿಶ್ವಮಾನ್ಯತೆನ ಅಲ್ಪಾವಧಿ ಪಡೆಯಿನಂಚಿನ ಒಂಜಿ ವಿಶಿಷ್ಟ ದಾಖಲೆ. ಒಂದು ಪೌರಾಣಿಕ ಹಿನ್ನೆಲೆ ಉಪ್ಪುನಂಚಿನ ಕ್ಷೇತ್ರ ಅಂದ ನಂಗೆ ಪನೇರ ಸಾಧ್ಯಜಿ. ಆಣ ಒಂಜಿ ಚಾರಿತ್ರಿಕ ಮಹತ್ವ ಪಡೆಯಿನಂಚಿನ ಒಂಜಿ ಕ್ಷೇತ್ರ, ಒಂಜಿ ಚಾರಿತ್ರಿಕ ಬದಲಾವಣೆಯನ್ನು, ಕ್ರಾಂತಿಕಾರಿ ಬದಲಾವಣೆಯನ್ನು ಸಮಾಜಮುಖಿಯಾದ ಮಲ್ತಿನಂಚಿನ ಒಂಜಿ ಸಾಮಾಜಿಕ ನ್ಯಾಯನ ಒದಗಾದು ಕೊಡ್ತಿನಂಚಿನ ಒಂಜಿ ಕ್ಷೇತ್ರ ಒಂದು. ಈ ಕ್ಷೇತ್ರಗೆ ಬೈದಿನಂಚಿನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಆ ನಾಯಕರನ್ನ ಕೆಲ್ನ ಒಂಜಿ ಪೊಲಬ ದಯಪಂಡ ಈ ಕಾರ್ಯಕ್ರಮ ಏರು ಅಂಚಿನ ನಾಯಕರು ಬತ್ತನಲ್ಲ ಆ ಕಾರ್ಯಕ್ರಮದ ನಿರೂಪಣೆಗೆ ಮನೋಹರ್ ಪ್ರಸಾದ್ ಬರೊಂದಿತ್ತೇರು ಅಂಚಾದ ಇರ್ನ ಅನುಭವನೆ ಕರಿನ ಮೂಜಿ ದಶಕಡ್ದು ಈ ಕ್ಷೇತ್ರಕ್ಕೆ ಬೈದಿನಕಲು. ನವನೀತಣ್ಣ ಬಾರಿ ನಮ್ಮ ದೇಶದ ಪ್ರಾಯಶಃ ಎಲ್ಲ ಉನ್ನತ ಸ್ಥಾನಗಳಲ್ಲಿದ್ದಂಥ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ. ಹಾಗೆ ವಿದೇಶಗಳಿಂದ ಇಲ್ಲಿಗೆ ನಿರಂತರವಾಗಿ ಪ್ರವಾಸಿಗಳ ತಂಡ ಬರ್ತದೆ. ನಮ್ಮ ಕ್ರೂಸ್ ಅಂತ ಕರೀತಾರೆ ನೋಡಿ, ಅವರು ಪಣಂಬೂರಿಗೆ ಬಂದು NMPTಗೆ ಬಂದು ಅಲ್ಲಿಂದ ಇಲ್ಲಿಗೆ ಬರುವಂಥ ತಂಡಗಳು ಬಹಳಷ್ಟಿದೆ. ಆದರೆ ನಮ್ಮ ದೇಶದ ರಾಷ್ಟ್ರಪತಿಗಳು ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಅವರು ಉಪರಾಷ್ಟ್ರಪತಿಗಳಾಗಿದ್ದರು. ಪೂಜಾರಿ ಅವರು ಅವರನ್ನು ಇಲ್ಲಿ ಸ್ವಾಗತಿಸ ನೀವು ಮುಂದೆ ರಾಷ್ಟ್ರಪತಿಗಳಾಗಿ ಬರ್ತೀರಿ ಅಂತ ಹೇಳಿ ರಾಷ್ಟ್ರಪತಿಗಳಾಗಿ ಅವರು ಇಲ್ಲಿಗೆ ಬಂದರು, ಆ ಮಾತು ಉಳಿಸ್ಕೊಂಡ್ರು. ಆನಂತರ ನಮ್ಮ ರಾಹುಲ್ ಗಾಂಧಿ ಅವರು, ಅದರ ಮೊದಲು ಸೋನಿಯಾ ಗಾಂಧಿ ಅವರು, ಆನಂತರ ವಿಶೇಷವಾಗಿ ರಾಜೀವ್ ಗಾಂಧಿ ಅವರು ಉದ್ಘಾಟನೆಗೆ ಬಂದರು. ಆಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅಡ್ವಾಣಿ ಅವರು, ಈ ದೇಶದ ಯಾರನ್ನೇ ಕೇಳಿ ನ್ಯಾಯಾಂಗ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲರೂ. ಆಮೇಲೆ ಕ್ರೀಡಾಪಟುಗಳು, ದೇಶವನ್ನು ಒಲಿಂಪಿಕ್ಸ್ನಲ್ಲಿ ಪ್ರತಿನಿಧಿಸಿದಂಥ ಅನೇಕ ಮಂದಿ ಕ್ರೀಡಾಪಟುಗಳು, ಕ್ರಿಕೆಟ್ ಆಟಗಾರ, ತಾವು ಹೇಳಿದಂತೆ ಯಾರನ್ನು ಹೇಳಿ ಅವರಿಲ್ಲಿ ಬಂದು ಒಂದು ದರ್ಶನವನ್ನು ಪಡೆದಿದ್ದಾರೆ ಅನ್ನುವಂಥದ್ದು ವಿಶೇಷ. ಈ ಮೂಲಕ ಇನ್ನೊಂದು ವಿಶೇಷ ಅಂದರೆ ಸುಮಾರು 72 ದೇಶಗಳಲ್ಲಿ ಸಾಕ್ಷ್ಯಚಿತ್ರ ಪ್ರಸಾರ ಆಯಿತು. ಇವತ್ತು ಈ ಸಲ 80 ಅಂತ ಕೇಳಿದ್ದೇನೆ. ಇಲ್ಲಿಯ ಸಾಕ್ಷ್ಯಚಿತ್ರಗಳು ನಿಮ್ಮ ವೆಬ್ಸೈಟ್ಗಳ ಮೂಲಕ ಇಡೀ ಜಗತ್ತಿನಾದ್ಯಂತ. ಹಾಗಾಗಿ ಕುದ್ರೋಳಿಗೆ ಇವತ್ತು ವಸ್ತುಶಃ ಇಡೀ ಜಗತ್ತೇ ಭಕ್ತ ಜನರು ಅಂತ ಒಂದು ಹೇಳ್ಬೋದು ಅಂತ ಅನಿಸ್ತದೆ ನನ್ನ. ಆತ್ಮೀಯ ವೀಕ್ಷಕರೇ, ಕುದ್ರೋಳಿಯಲ್ಲಿ ನವದುರ್ಗ ಸಹಿತ ಆದಿಶಕ್ತಿ ಮತ್ತು ಮಹಾಗಣಪತಿಯ ವಿಗ್ರಹ, ಜೊತೆಯಲ್ಲಿ ಶಾರದಾ ಮಾತೆಯ ವಿಗ್ರಹ, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ ಭಾವಚಿತ್ರ ಇರುವಂತಹ ಒಂದು ವಾಹನ, ಇದಿಷ್ಟು ಕ್ಷೇತ್ರದ ವತಿಯಿಂದ ಸೇರಿದರೆ ಮತ್ತೆ ಶೋಭಾಯಾತ್ರೆಗೆ ಮೆರುಗನ್ನು ಕೊಡುವುದಕ್ಕಾಗಿ ವಿವಿಧ ಸಂಘ ಸಂಸ್ಥೆಗಳು, ಅದು ಹುಲಿವೇಷ ಇರಬಹುದು, ಸ್ತಬ್ಧಚಿತ್ರಗಳಿರಬಹುದು, ಅಥವಾ ಬೇರೆ ಬೇರೆ ವಿಧವಾದಂತಹ ಕಲಾ ಮಾಧ್ಯಮಗಳ ಮೂಲಕ ಆ ಶೋಭಾಯಾತ್ರೆಗೆ ಒಂದು ಹೊಸ ಮೆರುಗನ್ನು ನೀಡ್ತಾರೆ. ಈ ವರ್ಷ ಶೋಭಾಯಾತ್ರೆಯಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಆ ಬದಲಾವಣೆ ಏನು ಮತ್ತು ಯಾಕೆ ಮನೋಹರ್ ಪ್ರಸಾದ್ ಹೇಳ್ತಾರೆ. ಬಹಳ ಮುಖ್ಯವಾದಂಥ ಮಾಹಿತಿ ಇದು. ಯಾಕಂದರೆ ಇಷ್ಟು ವರ್ಷ ಬೇರೆ ಬೇರೆ ಟ್ಯಾಬ್ಲೋಗಳು ಮೊದಲಾಗಿ ಬರ್ತಾಯಿದ್ರು. ಈ ಟ್ಯಾಬ್ಲೋಗಳು ಬಂದಾಗ ಆ ಉತ್ಸಾಹ ಅನೇಕ ಬಾರಿ ಅನಿಯಂತ್ರಿತ, ಅನೇಕ ಬಾರಿ ಕೆಲವರು ಹೊಸದಾಗಿ ಅಲ್ಲೇ ಸ್ಥಳದಲ್ಲೇ ಸೇರ್ಪಡೆಗೊಳ್ಳುವ ಈ ರೀತಿಯಿಂದಾಗಿ ಜಲಸ್ತಂಭನ ಬಹಳ ವಿಳಂಬ ಆಗ್ತಾಯಿತ್ತು. ಪ್ರಾಯಶಃ ಒಮ್ಮೊಮ್ಮೆ ಮುಂಜಾನೆ 7-8 ಕಳೆದದ್ದು ಇದೆ. ಆನಂತರ ಜನ ಕಾಯಬೇಕು, ವಿಶೇಷವಾಗಿ ಭಕ್ತ ಜನಸಾಗರ, ಮಹಿಳೆಯರು ಅಧಿಕ. ತಾವೀಗ ತಿಳಿದ ಹಾಗೆ ಇಲ್ಲಿ ಸುಮಾರು 60% ಮಹಿಳೆಯರಿದ್ದಾರೆ, ದೇಶ ವಿದೇಶಗಳಿಂದ ಬಂದಿದ್ದಾರೆ. ಆ ಕಾರಣಕ್ಕಾಗಿ ಈ ಬಾರಿ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಪುಟ್ಟ ಬದಲಾವಣೆ ಮಾಡಿಕೊಂಡಿದ್ದಾರೆ. ಆರಂಭಿಕ ಹಂತದಲ್ಲಿ ತಾವು ಹೇಳಿದಂಥ ಎಲ್ಲ ದೇವರುಗಳು ಅವರು ಮೊದಲಾಗಿ ನಮ್ಮ ಶೋಭಾಯಾತ್ರೆಯಲ್ಲಿ ಇರ್ತಾರೆ. ಆ ನಂತರ ದೇವಸ್ಥಾನ ನಿಗದಿಪಡಿಸಿದಂಥ ಸ್ತಬ್ಧ ಚಿತ್ರಗಳು
ಪ್ರಾಯೋಜಿತವಾದಂಥ ಕೆಲವು ದೇವಸ್ಥಾನಗಳಿಂದ ಮಾಡಿದಂಥ ಟ್ಯಾಬ್ಲೋ ಅಂತ ನಾವು ಕರಿತೇವೆ. ಇಂಥದ್ದೆಲ್ಲ ಆಮೇಲೆ ಹುಲಿವೇಷ ಇತ್ಯಾದಿ ನಮ್ಮ ಸ್ಥಳೀಯ ಪರಂಪರೆ ನಡೀತದೆ. ಆದ್ದರಿಂದ ಮೊದಲಾಗಿ ಜನ ಈ ಬಾರಿ ಮಹಾಗಣಪತಿ, ಆಮೇಲೆ ಆದಿಶಕ್ತಿ, ಆನಂತರ ನವದುರ್ಗೆಯರು, ಆಮೇಲೆ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳು, ಆಮೇಲೆ ಶ್ರೀ ಶಾರದಾ ಮಾತೆಯ ದರ್ಶನವನ್ನು ಪಡೆಯುವಂಥ ವ್ಯವಸ್ಥೆ ನಡೀತದೆ. ಆ ಬಳಿಕ ಮುಂಜಾನೆಯವರೆಗೂ ಕೂಡ ಜನ ಟ್ಯಾಬ್ಲೋ ಇತ್ಯಾದಿಗಳನ್ನು ಹಾಗೂ ವಿವರಣೆ ಕೊಡಲಿಕ್ಕೆ ತಮ್ಮ ತಂಡ ಸಿದ್ಧವಿದೆ, ತಾವು ನೇತೃತ್ವ ವಹಿಸ್ತಾ ಇದ್ದೀರಿ. ಜನ ಮುಂಜಾನೆಯವರೆಗೆ ಕೂಡ ಖುಷಿ ಪಡ್ಬೋದು ಅನ್ನುವಂಥದ್ದು ಇದರ ಆಶಯ. ಬಂಧುಗಳೇ, ಸುಮಾರು 5 ಗಂಟೆ ಹೊತ್ತಿಗೆ ಹೀಗೆ ಒಂದೊಂದಾಗಿ ವಿಗ್ರಹಗಳನ್ನು ವಾಹನದಲ್ಲಿ ಕುಳ್ಳಿರಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಪ್ರತಿ ವರ್ಷ ಈ ದಸರಾ ವೈಭವವನ್ನು ಕಣ್ತುಂಬಿಸಿಕೊಳ್ಳುವುದಕ್ಕಾಗಿ ದೂರ ದೂರದಿಂದ ಬರ್ತಾರೆ. ಅವರೆಲ್ಲ ನಮ್ಮ MG ರೋಡಲ್ಲಿ, ಹೆಚ್ಚಾಗಿ ಲೇಡಿ ಹಿಲ್ ವೃತ್ತದಿಂದ ನವಭಾರತ ವೃತ್ತದ ತನಕದ ಆ ರಸ್ತೆ ಲಕ್ಷಾಂತರ ಮಂದಿ ಆಸಕ್ತರ ಒಂದು ವಿಶಿಷ್ಟ ತಾಣವಾಗಿ ರಾತ್ರಿ ಇಡೀ ಕಂಗೊಳಿಸ್ತಾ ಇದೆ. ಆದರೆ ಆ ಮೆರವಣಿಗೆಯಲ್ಲಿ MG ರೋಡಲ್ಲಿ, ಉದಾಹರಣೆಗೆ ನಮ್ಮ ಮಹಾನಗರ ಪಾಲಿಕೆಯ ರಸ್ತೆ ಆಗಿರಬಹುದು, ಬಳ್ಳಾಲ್ ಬಾಗ್, TMA ಪೈ ಸಭಾಂಗಣ, ಆ ರಸ್ತೆಯಲ್ಲಿ ನವದುರ್ಗೆಯರ ವಿಗ್ರಹ ಮತ್ತು ಶಾರದಾ ಮಾತೆಯ ವಿಗ್ರಹ ಅದು ಕಾಣಿಸುವಾಗ ಸಾಧಾರಣ ಮಧ್ಯರಾತ್ರಿ ಕಳೀತಾ ಇತ್ತು. ಆದರೆ ಈ ವರ್ಷ ಬದಲಾವಣೆ ಇದೆ. ನಿಮಗೆ ನವದುರ್ಗೆಯರನ್ನು ಶೋಭಾಯಾತ್ರೆಯಲ್ಲಿ ನೋಡಬೇಕಿದ್ರೆ ಸ್ವಲ್ಪ ಬೇಗ ಬರಬೇಕು ನೀವು. ಯಾಕೆಂದರೆ ಈ ಸಲ ಉಳಿದ ಟ್ಯಾಬ್ಲೋಗಳೆಲ್ಲ ಆ ನವದುರ್ಗೆಯರ ಮತ್ತು ಶಾರದಾ ಮಾತೆಯ ಟ್ಯಾಬ್ಲೋನ ಹಿಂದೆ ಇರ್ತದೆ, ಕೊನೆಯಲ್ಲಿರ್ತದೆ. ಆರಂಭದಲ್ಲಿ ಮಹಾಗಣಪತಿ, ಅದಾದ ನಂತರ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ ಭಾವಚಿತ್ರ ಇರುವಂತಹ ಒಂದು ಟ್ಯಾಬ್ಲೋ, ಅದಾದ ನಂತರ ಆದಿಶಕ್ತಿ, ಅದಾದ ಮೇಲೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಅಲ್ಲಿಂದ ಸಿದ್ಧಿದಾತ್ರಿಯ ತನಕ ನವದುರ್ಗೆಯರು, ಆ 9 ವಾಹನಗಳು. ಅದಾದ ಮೇಲೆ ಶಾರದಾ ಮಾತೆ, ಅದಾದ ನಂತರ ಪ್ರಥಮ ಮರ್ಯಾದೆಯ ಯಾವ ತಂಡಗಳಿವೆ, ಹುಲಿವೇಷ ಇರಬಹುದು, ಆ ತಂಡಗಳಿಗೆ ಆದ್ಯತೆಯನ್ನು ನೀಡುತ್ತಾ ಹೊಸತಾಗಿ ಈ ವರ್ಷ ಯಾರು ಕಲಾ ಸೇವೆ ಮಾಡ್ತಾರೆ ಅವರು ಶೋಭಾಯಾತ್ರೆಯ ಕೊನೆಯಲ್ಲಿರ್ತಾರೆ. ಪ್ರತಿ ವರ್ಷ ಹೊಸ ತಂಡಗಳು ಪ್ರಥಮ ವರ್ಷದ ಸೇವೆ ಮಾಡುವವರಿಗೆ ಶೋಭಾಯಾತ್ರೆಯಲ್ಲಿ ಎದುರಿನಲ್ಲಿ ಇರಲಿಕ್ಕೆ ಅವಕಾಶ ಇರ್ತಿತ್ತು. ಈ ಸಲ ಅದನ್ನು ಬದಲಾವಣೆ ಮಾಡಲಾಗಿದೆ. ಶಾರದಾ ಮಾತೆಯ ಹಿಂದೆ ಪ್ರಥಮ ಸೇವೆ ಅಂದರೆ ಪ್ರಥಮ ಆದ್ಯತೆ ಯಾರಿಗೆ ಅಂತ ಹೇಳಿದರೆ, ಯಾರು ಅತೀ ಹೆಚ್ಚು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೋ ಆ ಸಂಘ ಸಂಸ್ಥೆಯವರ ಟ್ಯಾಬ್ಲೋ ಹುಲಿವೇಷಗಳಿಗೆ ಆ ಶಾರದಾ ಮಾತೆಯ ವಾಹನದ ಹಿಂದೆ ಅನುಕ್ರಮಣಿಕೆಯಲ್ಲಿ ಆ ವ್ಯವಸ್ಥೆ ಇರ್ತದೆ. ಆದ್ದರಿಂದ ಲೇಡಿ ಹಿಲ್ ವೃತ್ತ, ಮಹಾನಗರ ಪಾಲಿಕೆ, ಬಳ್ಳಾಲ್ ಬಾಗ್ ಈ ಪರಿಸರದಲ್ಲಿ ಈ ವರ್ಷ ನವದುರ್ಗಾ ಸಹಿತ ಶಾರದಾ ಮಾತೆಯ ವಿಗ್ರಹದ ಆ ಮೆರವಣಿಗೆ ಶೋಭಾಯಾತ್ರೆ ಬಹಳ ಬೇಗ, ಅಂದರೆ ಸುಮಾರು 10 ಗಂಟೆಯ ಒಳಗೆ ಆ ಪ್ರದೇಶದಿಂದ ಮುಂದೆ ಸಾಗ್ತದೆ. ಅದಕ್ಕಾಗಿ ಶಾರದಾ ಮಾತೆಯನ್ನು ನಾವು ಯಾವಾಗಲೂ 12 ಗಂಟೆಯ ನಂತರ MG ರೋಡಲ್ಲಿ ನೋಡ್ತಾ ಇದ್ದೆವು. ಈ ವರ್ಷ ಕೂಡ ಅದೇ ಸಮಯಕ್ಕೆ ಬರ್ತೇವೆ ಅಂತ ಹೇಳಿದರೆ, ಮತ್ತೆ ನೀವು ಶಾರದಾ ಮಾತೆಯನ್ನು ನೋಡಬೇಕಿದ್ರೆ ಕುದ್ರೋಳಿಗೆ ಬರಬೇಕು ಮಧ್ಯರಾತ್ರಿ ಕಳೆದ ಮೇಲೆ. ಹಂತ ಹಂತವಾಗಿ ಎಲ್ಲ ನವದುರ್ಗೆಯರ ವಿಗ್ರಹದ ವಿಸರ್ಜನೆ ಮಾಡಿದ ಮೇಲೆ ಕೊನೆಯದಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಶಾರದಾ ಮಾತೆಯ ವಿಗ್ರಹದ ವಿಸರ್ಜನೆ ಆಗಬೇಕು ಎನ್ನುವಂತಹ ಸಂಕಲ್ಪದಿಂದ ಈ ವರ್ಷ ಶೋಭಾಯಾತ್ರೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಲಾಗಿದೆ. ತಾವು MG ರೋಡ್ನ ಬಗ್ಗೆ ಒಂದು ಮಾತು ಹೇಳಿದರೆ, ನಾನು ನಿಮ್ಮ ನಡುವೆ ಮಧ್ಯಪ್ರವೇಶ ಮಾಡ್ತಾ ಇದ್ದೇನೆ. MG ರೋಡ್ ಅಂದರೆ ಮಹಾತ್ಮ ಗಾಂಧಿ ರಸ್ತೆ. ನಮ್ಮ PVS ರಸ್ತೆಯಿಂದ ನಗರ ಪಾಲಿಕೆಯ ಹೊರಗಿನ ರಸ್ತೆಯನ್ನು ನಾವು ಮಹಾತ್ಮ ಗಾಂಧಿ ರಸ್ತೆ ಅಂತ ನಾವು ಕರಿತೇವೆ. ಯಾಕಂದರೆ 3 ಬಾರಿ ಮಹಾತ್ಮ ಗಾಂಧಿ ಬಂದವರು 3 ಬಾರಿಯೂ ಈ ರಸ್ತೆಯಲ್ಲಿ ಆಗ ಓಡಾಟ ನಡೆಸಿದರು. 1920, 1927, 1934. ಅದಕ್ಕಿಂತಲೂ ಹೆಚ್ಚಾಗಿ ಮಹಾತ್ಮ ಗಾಂಧೀಜಿಯವರು ಸ್ವತಃ ಅವರು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳನ್ನು ಭೇಟಿಯಾಗಿ ಅವರಿಂದ ಮಾರ್ಗದರ್ಶನವನ್ನು ಪಡೆದಿದ್ದರು. ರವೀಂದ್ರನಾಥ ಠಾಗೂರ್ ಕವಿಗಳು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳಿಂದ ಮಾರ್ಗದರ್ಶನ ಪಡೆದಿದ್ದರು. ಅಂಥ ಮಹಾಪುರುಷರು ಸ್ಥಾಪನೆ ಮಾಡಿದ ಕ್ಷೇತ್ರ ಇದು ಅಂತ ಪುಟ್ಟ ಟಿಪ್ಪಣಿ ತಮಗೆ ಅಂತಾನೆ. ಆಮೇಲೆ ಈ ಸ್ವಯಂ ಸೇವಕರಿಗೆ ತಮ್ಮದೊಂದು ಅಭಿನಂದನೆ ಸಲ್ಲಬೇಕು. ನಮ್ಮ ಕ್ಷೇತ್ರದಲ್ಲಿ ಈಗ ಬೇರೆ ಬೇರೆ ಸಮಿತಿಯವರು ತಾವೊಂದು ಅಭಿನಂದನೆ ನೀಡಬೇಕು ಅಂತ ಕೇಳ್ತಾರೆ. ಬಂಧುಗಳೇ, ಲಕ್ಷಾಂತರ ಮಂದಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತಹ ಒಂದು ಮಹೋತ್ಸವ ಮಂಗಳೂರು ದಸರಾ ಮಹೋತ್ಸವ. ಈ ಮಹೋತ್ಸವದಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಪಕ್ಷದವರು, ಅದು ಭಾರಿ ವಿಶೇಷ. ಸನ್ಮಾನ್ಯ ಜನಾರ್ದನ ಪೂಜಾರಿಯವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ಅವರ ಅಧಿಕಾರದಲ್ಲಿರುವಾಗ ಕೂಡ ಯಾವುದೇ ಪಕ್ಷದ ಒಬ್ಬ ನಾಯಕ ಬಂದರೂ ಕೂಡ
ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರನ್ನು ಅಭಿನಂದಿಸುವಂತಹ ಒಂದು ವ್ಯವಸ್ಥೆಯನ್ನು ಆರಂಭಿಕ ದಿನಗಳಿಂದಲೇ ಅವರು ಮಾಡಿದವರು. ಈ ಉತ್ಸವ ಸಮಿತಿಯಲ್ಲಿ ಕೂಡ ಯಾವುದೇ ಪಕ್ಷವನ್ನು ನೋಡುವುದಿಲ್ಲ, ಯಾವುದೇ ಜಾತಿ ಎನ್ನುವಂತಹ ಪರಿಗಣನೆ ಇಲ್ಲ. ಇಲ್ಲಿ ಪಾಲ್ಗೊಳ್ಳುವಂತಹ ಕಲಾ ತಂಡಗಳಲ್ಲಿ ಎಲ್ಲ ಧರ್ಮದವರು ಕೂಡ ಇದ್ದಾರೆ. ಅದ ಹಿಮ್ಮೇಳ ಪರಿಕರದವರಿರಬಹುದು ಅಥವಾ ಆ ಟ್ಯಾಬ್ಲೋಗಳಲ್ಲಿ ಭಾಗವಹಿಸುವಂತಹ ಕಲಾವಿದರಿರಬಹುದು. ನಮ್ಮ ಊರಿನವರು ಮಾತ್ರ ಅಲ್ಲ, ಪರ ಜಿಲ್ಲೆ ಪರ ರಾಜ್ಯಗಳಿಂದ ಕೂಡ ಕಲಾವಿದರು ಮಂಗಳೂರು ದಸರಾದಲ್ಲಿ ಪಾಲ್ಗೊಳ್ಳಲು ಬರ್ತಾರೆ. ವಿಶೇಷವಾಗಿ ರಾತ್ರಿ ಹಗಲೆನ್ನದೇ ಈ ಕಾರ್ಯಕ್ರಮದಲ್ಲಿ ಶ್ರದ್ಧಾಪೂರ್ವಕವಾಗಿ ದುಡಿಯುವಂತಹ ಒಂದು ದೊಡ್ಡ ಸೇವಾ ಬಳಗ ಶ್ರೀ ಕ್ಷೇತ್ರ ಕುದ್ರೋಳಿಯಲ್ಲಿದೆ. ಆ ಸೇವಾ ಬಳಗದ ಸಮಸ್ತ ಸದಸ್ಯರಿಗೆ ನಮ್ಮ ಕುಡ್ಲ ವಾಹಿನಿಯ ಮೂಲಕ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಹಿರಿಯ ನಾಯಕರಾದಂತಹ ವಿಜಯ್ ಕುಮಾರ್ ಸೊರಕೆ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಕಳ್ಳಿಗೆ ತಾರನಾಥ್ ಶೆಟ್ಟಿಯವರು ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿಯವರ ಪಟ್ಟ ಶಿಷ್ಯ, ಬಹಳ ಆತ್ಮೀಯರು ಕೂಡ ಹೌದು. ಮಂಗಳೂರು ದಸರಾ ಮತ್ತು ಸನ್ಮಾನ್ಯ ಜನಾರ್ದನ ಪೂಜಾರಿಯವರು ಈಗಾಗಲೇ ಮನೋಹರ್ ಪ್ರಸಾದ್ ಅವರು ಹೇಳಿದ ಹಾಗೆ ಒಂದು ಚಾರಿತ್ರಿಕ ದಾಖಲೆ. ಒಂದು ಅಧ್ಯಕ್ಷ ಕೊರಗಪ್ಪರು ಅವರ ನೇತೃತ್ವದ ಒಂದು ತಂಡ ಪೂಜ್ಯ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರನ್ನು ಭೇಟಿ ಮಾಡಿ ಈ ಕ್ಷೇತ್ರದ ನಿರ್ಮಾಣಕ್ಕೆ ಹಾಕಿದಂತಹ ಆ ಒಂದು ಬುನಾದಿ ಮುಂದೆ ನೂತನ ಒಂದು ಹೊಸ ಪರಿಕಲ್ಪನೆಯಲ್ಲಿ ಹೊಸ ಶೈಲಿಯಲ್ಲಿ ಬೆಳೆದು ನಿಂತಹ ಕುದ್ರೋಳಿ ಕ್ಷೇತ್ರದ ಪುನರ್ನಿರ್ಮಾಣದ ರೂವಾರಿಗಳು ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿಯವರು. ಒಬ್ಬ ರಾಜಕೀಯ ನಾಯಕನ ಧಾರ್ಮಿಕ ನಾಯಕತ್ವದ ಆ ಒಂದು ವಿಶೇಷತೆಯ ಬಗ್ಗೆ ಎರಡು ಮಾತು ಕಳ್ಳಿಗೆ ತಾರನಾಥ್ ಶೆಟ್ಟರಿಂದ. ನಾನು ಬೇರೆ ಏನು ಹೇಳ್ತಾ ಇಲ್ಲ. ನವನೀತ್ ಒಂದು ವಿಚಾರ ಪ್ರಸ್ತಾಪ ಮಾಡಿದರು, ಉದ್ಘಾಟನೆ ಆಯಿತು, ಕೋಟಾ ಶ್ರೀನಿವಾಸ ಪೂಜಾರಿಯವರು ಬಂದರು. ಆ ಒಂದು ದೃಶ್ಯ ನೋಡಬೇಕು ನಾವು. ಕೋಟಾ ಶ್ರೀನಿವಾಸ ಪೂಜಾರಿಯವರು ಬಂದ ಹಾಗೆ ವೇದಿಕೆಯಲ್ಲಿ ಹೋಗಿ ಜನಾರ್ದನ ಪೂಜಾರಿಯವರು ಕಾಲಿಗೆ ಆಶೀರ್ವಾದ ಕೇಳಿದರು. ಅದೇ ಜನಾರ್ದನ ಪೂಜಾರಿಯವರು ಅವರು ಸ್ವಲ್ಪ ವಯೋವೃದ್ಧರು. ಅದೇ ಕೋಟಾ ಶ್ರೀನಿವಾಸ ಪೂಜಾರಿ ಹೋಗುವಂಥ ಸನ್ನಿವೇಶದಲ್ಲಿ ಅವರನ್ನು ಬಿಗಿದಪ್ಪಿಕೊಂಡು ಕೆಳಗಡೆ ಸ್ಟೆಪ್ನಲ್ಲಿ ಬರುವವರೆಗೆ ಅವರಲ್ಲಿ ಹೋದರು. ಇದೇ ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿಯವರು ನಿನ್ನೆ ಹೇಳ್ತಾ ಇದ್ದಂತೆ ಹರಿಕೃಷ್ಣ ಬಂಟ್ವಾಳ ಹತ್ರ ಹೇಳ್ತಾ ಇದ್ದರಂತೆ, ನನ್ನ ಜೀವಮಾನದಲ್ಲಿ ಇಂಥ ಕ್ಷಣ ಬರಲಿಲ್ಲ. ವಯೋವೃದ್ಧರು ಗೌರವ ಕೊಡಲಿಕ್ಕೆ ಹೋದೆ ಅವರಿಗೆ, ಆದರೆ ಆ ವ್ಯಕ್ತಿತ್ವ ನನ್ನನ್ನು ಅಲ್ಲಿವರೆಗೆ ತಂದು ಬಿಟ್ಟರು ಅಂತೇಳಿ ನೀವು ಹೇಳಿದ್ದಕ್ಕೆ ಪೂರಕ ಹೋಗಿದ್ದೇನೆ ಹೇಳ್ತಾ ಇದ್ದೀನಿ. ಇನ್ನೊಂದು ಮಾತು ಹೇಳಿದರೆ ಮನವರೆಲ್ಲ ಹೇಳಿದ್ದಾರೆ, 25 ಲಕ್ಷ ಬಲ್ಬುಗಳು ಕಾಣ್ತಾ ಇದ್ದೇವೆ. 8.5 ಕಿಲೋಮೀಟರ್ನಲ್ಲಿ ಚಪ್ಪರ ಹಾಕಿದಾಗೆ ಕಾಣ್ತಾ ಇದೆ. ಒಂದು ಪೈಸೆ ಇಲ್ಲ ಸರ್ಕಾರದ್ದು. ನಿಮ್ಗೆ ಗೊತ್ತಿದೆ, ಇದೇ ಮೈಸೂರು ದಸರಾ ಎಷ್ಟು ಕೋಟಿ ಬರ್ತಾ ಇದೆ ಸರ್ಕಾರದಿಂದ, ಮಡಿಕೇರಿ ದಸರಾ ಎಷ್ಟು ಕೋಟಿ ಬರ್ತಾ ಇದೆ. ಕಳೆದ ಬಾರಿ ನಾನು ಇದ್ದೆ ಪೂಜಾರಿಯವರ ಪಕ್ಕದಲ್ಲಿ. ನಾನು ಹೇಳಿದೆ, ಸರ್ ಬೇರೆ ಬರ್ಪಿರತ್ತಾ, ನಮ್ಮ ಚೀಫ್ ಮಿನಿಸ್ಟರ್ ಬರ್ಪಿರತ್ತಾ ಅಂದರೆ, ಚೀಫ್ ಮಿನಿಸ್ಟರ್ ಮಿನಿ ಅನೌನ್ಸ್ಮೆಂಟ್ ಪೇರೆ ಯಾರು ದಾಲ ಕೊರ್ಕ ನಮ್ಮ ಅಂತ ಪಂಡು ಅಂದರೆ ಪೂಜಾರಿ ಎಂಡ ಬಂಡೇರಿ ಚೀಫ್ ಮಿನಿಸ್ಟರ್ ಮಿನಿ ಅನೌನ್ಸ್ಮೆಂಟ್ ಲಕ್ಕದಂತು ಪಂಪೆ ಒಂಜಿ ಪೈಸೆಲ್ಲ ಬೋಡ್ಚಿ ಭಕ್ತರನ್ನ ದುಡ್ಡು ಏನು ಕೊಡ್ಲೇದೇನು ಮನ್ಪ. ಇದು ಜನಾರ್ದನ ಪೂಜಾರಿ ವ್ಯಕ್ತಿತ್ವ, ಬೇರೆ ಏನು ಹೇಳಲಿಕ್ಕೆ. ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಇದೆ ಅಂತೇಳಿ, ಇದು ನಮಗೆ ಮನ ತುಂಬಿ ಬರ್ತಾ ಇದೆ. ಅದಕ್ಕೆ ಬಗ್ಗೆ ಇಲ್ಲಿ ಜಾತಿ ಇಲ್ಲ, ಇಲ್ಲಿ ರಾಜಕೀಯ ಪಕ್ಷ ಇಲ್ಲ, ಏನೂ ಇಲ್ಲ. ಈ ರೀತಿಯಲ್ಲಿ ಮಾಡಿದಂಥ ವ್ಯಕ್ತಿ 83 ವರ್ಷ ಜನಾರ್ದನ ಪೂಜಾರಿ ಅವರಿಗೆ. ಬೆಳಿಗ್ಗೆ ಫೋನ್ ಮಾಡಿದರು, ಗೋಕರ್ನಾಥನ ಆಶೀರ್ವಾದ ಹೆಂಗೆ ತಿಕ್ಕಂಡು ಎನ್ನ ಕಾರ್ಗಂತೆ ಶಕ್ತಿ ಕಡಿಮೆ ಆಗ್ತದೆ, ಇನ್ನೇನ ಕಾರ್ಗೆ ಶಕ್ತಿ ಬರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಹೇಳಿದ್ದು ನವೀತ್ರೆ ಆಯ್ತಲ್ಲ, ನೀವು ಬೆಳಗಿನವರೆಗೆ ಇದು ಕಾಮೆಂಟ್ರಿ ಕೊಡ್ತಾ ಇದ್ದೀರಲ್ಲ, ಎಲ್ಲ ವ್ಯಕ್ತಿತ್ವ ಮನೋರು ಎಷ್ಟು ಸುಲಲಿತವಾಗಿ ಹೇಳಿದ್ರಲ್ಲ. ಇದು ಒಂದೇ ಜಾತಿ ಅದುವೇ ಮಾನವ ಜಾತಿ, ಒಂದೇ ಧರ್ಮ ಅದುವೇ ಮಾನವ ಧರ್ಮ, ನಮಗೆಲ್ಲ ಓರ್ವನೇ ದೇವರು ನಾರಾಯಣ ಗುರುಗಳು ಹಾಕಿದಂಥ ಇದು ನಾವೆಲ್ಲ ಇದ್ದೇವೆ ಅಷ್ಟೇ. ಇದು ಅದು ಕಳ್ಳಿಗೆ ತಾರನಾಥ್ ಶೆಟ್ಟಿಯವರು ಬಹಳ ಭಾವನಾಪೂರ್ವಕ ಪೂಜಾರಿಯವರ ಆ ಕಾರ್ಯಕ್ಷಮತೆಯನ್ನು ಕೊಂಡಾಡಿದರು. ಮನೋಹರಣ್ಣ ಈಗಾಗಲೇ ತಾರನಾಥ್ ಶೆಟ್ಟಿಯವರು ಹೇಳಿದರು, ಈ ವಿದ್ಯುತ್ ದೀಪಗಳ ಆ ಬಲ್ಬಿನ ಒಂದು ವ್ಯವಸ್ಥೆ ಆರಂಭದ ದಿನಗಳಲ್ಲಿ ಹೇಗಿತ್ತು ಇಂಥ ಅಲಂಕಾರ,
ವರ್ಷದಿಂದ ವರ್ಷಕ್ಕೆ ಈಗ 25 ಲಕ್ಷ ಮಿನಿಯೇಚರ್ ಬಲ್ಬ್ಸ್ ಅಂತ ಹೇಳ್ತಾರಲ್ಲ, ಆರಂಭದ 5-10 ವರ್ಷಗಳಲ್ಲಿ ಈ ರೀತಿಯ ವ್ಯವಸ್ಥೆ ಇರಲಿಲ್ಲ. ಯಾಕಂದರೆ ಆಗ ತಮ್ಮ ನೇರ ಪ್ರಸಾರ ಇತ್ಯಾದಿ ಸೌಲಭ್ಯಗಳು ಕೂಡ ಇರಲಿಲ್ಲ, ಮಾಧ್ಯಮಗಳಿತ್ತು, ಆದರೆ ಬೆಳವಣಿಗೆ ಮತ್ತೆ ನಡೆಯಿತು. ಹಾಗೆ ಒಂದೊಂದೇ ಅಲಂಕಾರಗಳು ನಡೆದ ಹಾಗೆ ಸಮಗ್ರವಾದ ಪರಿಕಲ್ಪನೆ ಬಂತು. ಈ ಒಂದು ಕಳೆದ 10-12 ವರ್ಷಗಳಲ್ಲಿ ಈ ಥರ ಇಡೀ ನಗರವನ್ನು ಸುಂದರಗೊಳಿಸುವಂಥ ಕೆಲಸ ಈ ಮೂಲಕ ನಡೀತು. ಈ 12 ವರ್ಷಗಳ ದೊಡ್ಡ ಸಾಧನೆ. 28 ವರ್ಷಗಳಿಂದ ಇದು ವರ್ಷದಿಂದ ವರ್ಷಕ್ಕೆ ಒಂದು ಹೊಸ ಸೇರ್ಪಡೆ ಆಗ್ತಲೇ ಇರ್ತದೆ. ಯಾವುದಾದ್ರೊಂದು ಹೊಸ ಸೇರ್ಪಡೆ ಕ್ಷೇತ್ರದಲ್ಲಿ ನಡೀತಲೇ ಇರ್ತದೆ. ಕೆಲವು ನೇರವಾಗಿ, ಕೆಲವು ಅವರು ಆಪ್ತವಾಗಿ ನಡೆಸುವಂಥ ಕೆಲಸಗಳು, ಅದು ಇಲ್ಲಿನ ವಿಶೇಷ ಅಂತ. ಈಗ ನಮ್ಮ ಶೋಭಾಯಾತ್ರೆ ಆರಂಭವಾಗುವುದು ಶ್ರೀ ಕ್ಷೇತ್ರ ಕುದ್ರೋಳಿಯಿಂದ. ಇಲ್ಲಿಂದ ಲೇಡಿ ಹಿಲ್ ವೃತ್ತ ತನಕ ಹೋಗ್ತದೆ, ಮಣ್ಣಗುಡ್ಡೆಯಾಗಿ ಮುಂದೆ ಹೋಗ್ತದೆ. ಈ ರಸ್ತೆಯ ಮೂಲ ಹೆಸರೇನು ಮೊದಲು? ಈ ರಸ್ತೆ ಕೂಳೂರು ಫೆರಿ. ಇದು ಕೂಳೂರು ಫೆರಿ ರಸ್ತೆ ಅಂತ ಆಯ್ತಾ? ನನಗೆ ಎಲ್ಲಿಂದ ಎಲ್ಲಿಗೆ ಹೇಳಿ, ನನಗೆ ಪಕ್ಕ ಒಂದು ನಿಮಿಷ ಕಾನ್ಸಂಟ್ರೇಟ್. ಕುದ್ರೋಳಿಯಿಂದ ನನ್ನ ಪ್ರಕಾರ ಕೂಳೂರು ಫೆರಿ ರಸ್ತೆ ಅಂತ ಆ ಕಾಲಕ್ಕೆ ಕರೀತಾ ಇದ್ರು. ಅಲ್ಲಿ ಫೆರಿ ಇತ್ತು ಕೂಳೂರಲ್ಲಿ. ಹಾಗೆ ಇಲ್ಲಿಂದ ಹೋಗುವಂಥ ವಾಹನಗಳಲ್ಲಿ ಫೆರಿಗೆ ಅವುಗಳು ಬದಲಾವಣೆ ಆಗಬೇಕು. ಹಾಗಾಗಿ ಕೂಳೂರು ಫೆರಿ ರಸ್ತೆ ಅಂತ ಹೇಳ್ತಾ ಇದ್ರು ಏನಂತ, ಅಥವಾ ಕಂಬಳ ರಸ್ತೆ ಅಂತ ಇದ್ದಿರ್ಬೋದು. ಹೌದು, ಕೂಳೂರು ಫೆರಿ ರಸ್ತೆ. ಹೌದು. ಮಣ್ಣಗುಡ್ಡ. ಈಗ ನಮ್ಮ ಮಂಗಳೂರಿನಲ್ಲಿ ನೀವು ಮಂಗಳೂರು ಅಂತ ಹೇಳುವಂಥದ್ದು ಪದವುಗಳ, ಗುಡ್ಡೆಗಳ, ಕೆರೆಗಳ ಅದು ಒಂದು ಪ್ರದೇಶ. ಕೆರೆ ನೀವು ಕಾವೂರು ಕೆರೆ, ಗುಜ್ಜರ ಕೆರೆ, ಎಮ್ಮೆ ಕೆರೆ ಎಲ್ಲ ಆಯ್ತಲ್ಲ. ಆಮೇಲೆ ಶೇಡಿಗುಡ್ಡೆ, ಮಣ್ಣಗುಡ್ಡೆ, ನೆಕ್ಕಿಲಗುಡ್ಡೆ ಗುಡ್ಡೆಗಳಾಯ್ತಲ್ಲ. ಆಮೇಲೆ ಹರಿಪದವು, ವಾಮದ ಪದವು, ಹೀಗೆ ಇದೆಲ್ಲ ಕೃಷಿ ಸಂಬಂಧಪಟ್ಟಂಥ ಕ್ಷೇತ್ರಗಳು. ಹಾಗಾಗಿ ಆ ಕಾಲಕ್ಕೆ ಅಲ್ಲಿ ಮಣ್ಣಿನ ರಾಶಿ. ಈಗಲ್ಲ ಆಧುನಿಕವಾಗಿ ಅದು ಬೆಳವಣಿಗೆ ಆದದ್ದು ಇತ್ತೀಚೆಗೆ. ಹಾಗಾಗಿ ಮಣ್ಣಗುಡ್ಡೆ. ನೀವು ಇಲ್ಲಿಗೆ ಬಂದರೆ ಶೇಡಿಗುಡ್ಡೆ. ಹಾಗೆ ಇದರ ಮಧ್ಯದಲ್ಲಿ ಒಂದು ಇಂಗ್ಲಿಷ್ ಹೆಸರು ಸೇರ್ಪಡೆ ಆಯ್ತಲ್ಲ, ಲೇಡಿ ಹಿಲ್. ಲೇಡಿ ಹಿಲ್ ಆ ಚರ್ಚ್ ಮೂಲಕ ಆ ಚರ್ಚ್ ಸ್ಥಾಪನೆ ಆಯ್ತಲ್ಲ, ಅವರ ನಮ್ಮ ಚರ್ಚ್ ಸ್ಥಾಪನೆ ಆಯಿತು. ಆ ಚರ್ಚ್ ಸ್ಥಾಪನೆಗಾಗಿ ಅಲ್ಲಿ ಅವರ ಲೇಡಿ ಆಫ್ ಅಲ್ಲಿ ಪೂಜೆ ಮಾಡುವಂಥದ್ದು. ಹಾಗಾಗಿ ಲೇಡಿ ಹಿಲ್ ಅಂತ ಬ್ರಿಟಿಷರು ಅದರ ನಾಮಕರಣ ಮಾಡಿದರು. ಎತ್ತರ ಪ್ರದೇಶ ಆಗಿತ್ತು. ಹ್ಯಾಟ್ ಹಿಲ್, ಮೇಲೆ ಹೋದರೆ ಆ ಗುಡ್ಡೆ ಹ್ಯಾಟಿನ ಥರ ಕಾಣ್ತಾ ಇತ್ತಂತೆ. ಹಾಗಾಗಿ ಹ್ಯಾಟ್ ಹಿಲ್. ಆ ಚರ್ಚ್ ಮೂಲಕ ಅದು ಲೇಡಿ ಹಿಲ್ ಎಂಬುದಾಗಿ ಬಂತು. ಅದು ಅಲ್ಲಿಯ ಚರ್ಚಿನ ಮೂಲಕ ಬಂದ ಹೆಸರು. ಅದು ಈ ಲಾಲ್ಬಾಗ್ ಮತ್ತು ಬಳ್ಳಾಲ್ ಬಾಗ್ ಮತ್ತೆ ಸಿಗುವಂಥದ್ದು. ಈಗ ಬಳ್ಳಾಳ್ ಬಾಗ್ ನಮಗೆ ಗೊತ್ತಿದ್ದಾಗೆ ಅದು ಬಲ್ಲಾಳರ ಮನೆ ಇರುವಂಥ ಪ್ರದೇಶ. ಈಗ ಸುರೇಶ್ ಬಲ್ಲಾಳರು ಅಲ್ಲಿದ್ದಾರೆ. ಅದು ಧರ್ಮಸ್ಥಳಕ್ಕೆ ಅವರ ಸಂಬಂಧಿಕರು. ಹಾಗೆ ಆ ಮನೆ ಬಲ್ಲಾಳರ ಮನೆ, ಒಂದೇ ಮನೆ ಅಲ್ಲಿ. ಹಾಗಾಗಿ ಬಲ್ಲಾಳರ ಮನೆ ಬಲ್ಲಾಳ್ ಬಾಗ್. ಆಮೇಲೆ ಇಲ್ಲಿಗೆ ಬಂದರೆ ಒಂದು ಲಾಲ್ ಬಾಗ್, ಅಲ್ಲೊಂದು ಮನೆ ಇದೆ ಲಾಲ್ ಬಾಗ್ ಅಂತ. ಆ ಲಾಲ್ ಬಾಗ್ ಅಂತ ಹೇಳೋದು ಮನೆ ಶೆಟ್ರ ಮನೆ. ನನಗೆ ಅವರ ಹೆಸರು ಶಾಮಣ್ಣನ ಮನೆ. ಒಂದು ಮನೆ ಇದೆ ಅಲ್ಲಿ ಲಾಲ್ ಬಾಗ್. ಹಾಗಾಗಿ ಆ ಲಾಲ್ ಬಾಗ್ ಎಂಬ ಹೆಸರು ಬಂತು. ಶಿವಬಾಗ್ ಕೂಡ ಹಾಗೆ, ಅಲ್ಲಿ ಒಂದು ಮನೆ ಇದೆ, ಭಾಳ ದೊಡ್ಡ ಬಂಗ್ಲೆ, ಶಿವರಾಯರ ಬಂಗ್ಲೆ. ಅದು ಶಿವಬಾಗ್ ಆ ಮನೆ ಹೆಸರು. ಆ ಏರಿಯಾಕ್ಕೆ ಶಿವಬಾಗ್. ಈ ಜನತೆ ಗುರುತು ಹಿಡಲಿಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ಅದಕ್ಕೆ ಹೆಗ್ಗುರುತುಗಳಂತ ಕರೀತಾರೆ, ಐಕಾನ್ಸ್. ಅದನ್ನು ಹಾಗೆ ಮಾಡ್ತಾಯಿದ್ರು. ಪಿಂಟೋಸ್ ಲೇನ್, ಆಮೇಲೆ ಯಾರ್ಯಾರ ಹೆಸರಿದೆ ನೋಡಿ ಅವರ ಹೆಸರುಗಳನ್ನು ಆ ಪ್ರದೇಶಕ್ಕೆ ಇಟ್ಟುಬಿಟ್ಟಿದ್ರು. ನಮ್ಮಲ್ಲಿ ಲೋಬೋ ಲೇನ್ ಅಂತ ಇದೆ, ಅಲ್ಲಿ ಲೋಬೋ ಅವರ ಮನೆ ಇತ್ತು. ನಮ್ಮ ಪಿಂಟೋ ವಿಜಯಲ್ಲಿ ತಮ್ಮ ಮನೆ ಪಕ್ಕ ಪಿಂಟೋಸ್ ಲೇನ್. ಇದೆಲ್ಲವೂ ಕೆಲವು ಕೃಷಿ ಸಂಬಂಧಿತ, ಕೆಲವು ವ್ಯಕ್ತಿ ಸಂಬಂಧಿತ, ಕೆಲವು ನಮ್ಮ ಆಚರಣೆಗಳ ಸಂಬಂಧಿತ ಹೆಸರುಗಳು ಬಂತು ಅಂತ ನಾನು. ಈಗ KS ಕಾರ್ನಾಡ್ ಸದಾಶಿವರಾವ್ ರಸ್ತೆ, ಅಲ್ಲಿ ಈಗ SDC ಬ್ಯಾಂಕ್ ಇರುವಂಥ ಪ್ರದೇಶ. ನಮ್ಮ ದೇಶಭಕ್ತ ಕಾರ್ನಾಡ್ ಸದಾಶಿವರಾಯರ ಮನೆ ಇತ್ತು ಅಲ್ಲಿ. ದೇಶಕ್ಕೋಸ್ಕರ ಸಂಪೂರ್ಣ ತ್ಯಾಗ ಮಾಡಿದವರು. ಒಂದು ಕಾಲದಲ್ಲಿ ದೇಶದ 10 ಲಕ್ಷ ಶ್ರೀಮಂತರಲ್ಲಿ ಅವರ ಮನೆ ಇರುವ ಪ್ರದೇಶಕ್ಕೋಸ್ಕರ KS ರಾವ್ ರೋಡ್ ಅಂತ ಹೆಸರನ್ನಿಟ್ಟಿದ್ದಾರೆ. ಬಂಧುಗಳೇ, ಈಗಾಗಲೇ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯವರು, ಉತ್ಸವ ಸಮಿತಿಯ ಸದಸ್ಯ ನಾರಾಯಣಗುರು ಸ್ವಾಮಿಗಳಿಗೆ ಒಂದು ವಿಶೇಷವಾದಂಥ ಗುಡಿ ಇದೆ. ಈಚೆ ಬದಿ ಬಂದರೆ ಕ್ಷೇತ್ರವನ್ನು ಕಾಯುವ ದೈವದ ಗುಡಿ. ಆನಂತರ ಸುತ್ತ ಬಂದಾಗ ಈ ಜನರಿಗೆ ಒಂದು ವಿಶೇಷ ಆಕರ್ಷಣೆ, ಪುಣ್ಯಕೋಟಿ. ಆನಂತರ ಅನೇಕ ದಿನಗಳಲ್ಲಿ ತಾವು ಭಗೀರಥ ಪುಷ್ಕರಣಿಯಲ್ಲಿ ಗಂಗೆ ಅವತರಣದ ರೀ ಕೇಳಿಸ್ತಾ ಇದೆಯಾ? ಇವತ್ತು ನಮ್ಮ ಸಿನಿಮಾ ಟಿಕೆಟ್ ಬುಕ್ ಮಾಡ್ಬೇಕಿತ್ತಲ್ಲ. ಏನ್ ಪಾಪ ನೀವು ಹಾಡ್ ಕೇಳ್ತಾ ಕೇಳ್ತಾ ನನ್ ಟ್ಯೂಷನ್ ಫೀ ಕಟ್ಟೋದ್ ಮರ್ತೇ ಬಿಟ್ರಾ? ನಮ್ಮ ಯಾತ್ರೆಯ ಟಿಕೆಟ್ ಯಾವಾಗ ಬುಕ್ ಮಾಡ್ತೀಯ ಮಗನೇ? ಹಲವು ಬೇಡಿಕೆಗಳಿಗೆ ಇದೀಗ ಒಂದೇ ಪರಿಹಾರ.
ಕರ್ನಾಟಕ ಬ್ಯಾಂಕಿನ ಮೊಬೈಲ್ ಬ್ಯಾಂಕಿಂಗ್, ಹಣ ವರ್ಗಾವಣೆ, ಬಿಲ್ ಪೇಮೆಂಟ್, ಬ್ಯಾಲೆನ್ಸ್ ವಿವರ ಇತ್ಯಾದಿ ಕ್ಷಣ ಮಾತ್ರದಲ್ಲಿ. KBL ಮೊಬೈಲ್ ಬ್ಯಾಂಕಿಂಗ್, ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಅದ್ವೈತ್ ಹುಂಡಾಯ್. ಹುಂಡಾಯ್ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡಾಯ್ ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್, ಮಂಗಳೂರು ಕುಂಚಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. "22 prime showrooms, 26 state-of-the-art service centers. ಶೋರೂಮ್ ಸರ್ವಿಸಸ್ ಭಾನುವಾರವೂ ತೆರೆದಿರುತ್ತದೆ. ಬನ್ನಿ, ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡಾಯ್, NH66, AJ ಆಸ್ಪತ್ರೆ ಬಳಿ, ಕುಂಚಿಕಾನ್, ಮಂಗಳೂರು. ಫೋನ್ 0824 424 3666. ದಿವ್ಯರೂಪ ಇನ್ಫ್ರಾಕಾನ್ ಅರ್ಥ್ವರ್ಕ್ಸ್, ಸಿವಿಲ್ ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಕ್ಷೇತ್ರದ ಸುಪ್ರಸಿದ್ಧ ಸಂಸ್ಥೆ. ಸೈಟ್ ಗ್ರೇಡಿಂಗ್ ಕೆಲಸಗಳು, ಕಟ್ಟಡ ನಿರ್ಮಾಣ ಮತ್ತು ರಸ್ತೆ ಹಾಗೂ ಚರಂಡಿ ಕಾಮಗಾರಿಯ ಅನುಪಮ ಸಂಸ್ಥೆ ದಿವ್ಯರೂಪ ಇನ್ಫ್ರಾಕಾನ್. ನಿಷ್ಣಾತ ತಂತ್ರಜ್ಞರಿಂದ ಸುದೃಢ, ಸುಭದ್ರ ಹಾಗೂ ದೀರ್ಘ ಬಾಳಿಕೆಯ ನಿರ್ಮಾಣ. ಕ್ಲಬ್ ಸಮಯದಲ್ಲಿ ಅತ್ಯುತ್ಕೃಷ್ಟ ಗುಣಮಟ್ಟದ ಕಾಮಗಾರಿ. ಇದು ದಿವ್ಯರೂಪ ಇನ್ಫ್ರಾಕಾನ್ನ ವೈಶಿಷ್ಟ್ಯ. ದಿವ್ಯರೂಪ ಇನ್ಫ್ರಾಕಾನ್ ಪ್ರೈವೇಟ್ ಲಿಮಿಟೆಡ್, ಸುವರ್ಣ ಆರ್ಕಿಡ್, ಚೆಕ್ ಪೋಸ್ಟ್ ಬಳಿ, ಬಜ್ಪೆ. Introducing Sharda Ayurveda Hospital, positioned in a beautiful landscape with skilled doctors, dedicated nurse, well-trained therapists and humble staff with round-the-clock service. In specialty clinic we treat arthritis, back pain, sinusitis, lifestyle diseases, obesity, PCOD, infertility, ADHD, autism, epilepsy, degenerative eye diseases, refractive errors, piles, fistula in ano, fissure, non-healing ulcer, skin diseases. We have physiotherapy unit, laboratory, patyahara vibhaga, yoga hall, modular OT, labor theatre, dental clinic, X-ray and USG unit rooms and general ward to deluxe rooms to facilitate all category people for all your mental and physical strength and to be strong from within. Sharda Ayurveda Hospital, unit of Sharda Group of Institutions, Sharda Ayurdhama Campus, Devinagara, Talapadi, Mangaluru. Phone 0824 2281 231. ಅನುಬಂಧವಿದು so new. ನೀನಕ್ಕರೆ ನಾನು ನಗುವೆನು. ಕಂಫರ್ಟ್ ನಿಮ್ಮನ್ನು ನ್ಯೂಲಿ ಮ್ಯಾರಿಡ್ ನಿಂದ ಆಗಿಸುತ್ತೆ ಹ್ಯಾಪಿಲಿ ಮ್ಯಾರಿಡ್. ಡ್ಯೂರೋಫ್ಲೆಕ್ಸ್ ಮ್ಯಾಟ್ರೆಸಸ್, ಕಂಫರ್ಟ್ ಫಾರ್ ಲೈಫ್. ನಾರಾಯಣ ಗುರುಸ್ವಾಮಿಗಳ ಆ ಗುರುದರ್ಶನ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಗುರುವಿನ ಒಲವನ್ನು ಸಂಪಾದಿಸಿದರೆ ಮಾತ್ರ ಮತ್ತೆ ದೇವದೇವತೆಗಳ ಆ ಒಲವನ್ನು ಪಡೆಯುವುದಕ್ಕೆ, ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆ ದೇವರ ದರ್ಶನವನ್ನು ಮಾಡುವ ಪೂರ್ವದಲ್ಲಿ ಗುರುದರ್ಶನವನ್ನು ಮಾಡಿ ಎನ್ನುವ ಸಂದೇಶ ಕೂಡ ನಮಗೆ ಈ ಕ್ಷೇತ್ರದಲ್ಲಿ ಲಭ್ಯವಾಗ್ತದೆ. ಅದೇ ರೀತಿಯಾಗಿ ಪಾರ್ಥಸಾರಥಿಯಾದಂತಹ ಕೃಷ್ಣ, ಹನುಮಂತ, ಶಿರಡಿ ಸಾಯಿಬಾಬಾ ಇವರೆಲ್ಲರ ಸಾನ್ನಿಧ್ಯದ ಜೊತೆಯಲ್ಲಿ ಇರುವಂತಹ ವಿಶಿಷ್ಟ ಪುಷ್ಕರಣಿ. ಆ ಪುಷ್ಕರಣಿಯಲ್ಲಿ ಇಂದು ರಾತ್ರಿ, ಮಧ್ಯರಾತ್ರಿಯ ನಂತರ ನವಗ್ರಹ ಸಹಿತ ಆದಿಶಕ್ತಿ ಮತ್ತು ಶಾರದಾ ಮಾತೆಯ ವಿಗ್ರಹದ ವಿಸರ್ಜನೆಯಾಗುವಂತಹ ಆ ಪುಷ್ಕರಣಿ. ಸಾಮಾನ್ಯವಾಗಿ ಶಾರದಾ ವಿಸರ್ಜನೆ ನಡೆಯುವಂತಹ ಸ್ಥಳಗಳು ಬೇರೆ ಬೇರೆ ಕೆರೆಗಳು, ನದಿ ಮತ್ತು ಸಮುದ್ರದಲ್ಲಿ ವಿಗ್ರಹದ ವಿಸರ್ಜನೆ ಆಗ್ತದೆ. ಕುದ್ರೋಳಿ ಕ್ಷೇತ್ರದ ವಿಶೇಷತೆ, ಇಲ್ಲಿಯ ನವದುರ್ಗಾ ಸಹಿತ ಆದಿಮಾಯೆಯ ವಿಗ್ರಹ ಇದು ವಿಸರ್ಜನೆ ಆಗುವುದು ಶ್ರೀ ಕ್ಷೇತ್ರದ ಪುಷ್ಕರಣಿಯಲ್ಲಿ. ಬಂಧುಗಳೇ, ಪ್ರತಿ ವರ್ಷ ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಂಗಳೂರು ದಸರಾದ ವಿಶೇಷತೆಯನ್ನು ಜನರಿಗೆ ಮುಟ್ಟುವ ರೀತಿಯಲ್ಲಿ ನಾವು ಮಾಧ್ಯಮದ ಮೂಲಕ ನಿರೂಪಕರಾಗಿ ಮನೋಹರಣ್ಣ ಹಾಗೂ ನಮ್ಮ
ಇಡೀ ತಂಡ ಹೇಳ್ತಾ ಇದ್ದರೆ, ಈ ಕ್ಷೇತ್ರಕ್ಕೆ ಬರುವಂತಹ ಒಬ್ಬ ಭಕ್ತನಾಗಿ ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ಆತ್ಮೀಯನಾಗಿ ಮಾಜಿ ಶಾಸಕರು, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಯುಕ್ತರಾಗಿ ಸೇವೆ ಸಲ್ಲಿಸಿದ ಹಿರಿತನವುಳ್ಳವರು ಆಗಿರುವಂತಹ JR ಲೋಬೋ ಅವರು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಮಂಗಳೂರು ದಸರಾ ಯಾಕೆ ವಿಶ್ವವಿಖ್ಯಾತಿಯನ್ನು ಪಡೆದಿದೆ? ನೀಡ್ತಾನೆ, ಅನುಗ್ರಹವನ್ನು ನೀಡ್ತಾನೆ. ಆ ಮಹಾಗಣಪತಿಯ ವಿಗ್ರಹವನ್ನು ಕೂಡಿದ್ರಿಂದ ಇದು ಕೊಡಿಯಾಲ ಅಮರ ಸೋಮೇಶ್ವರದ್ದು ಬಹಳ ಚೆನ್ನಾಗಿ ಬರೆಯುತ್ತೆ ನೋಡಿ. ತುದೆತ ಚಪ್ಪೆ ನೀರು ಅಂಚೆಗೆ, ಕಡಲ ಉಪ್ಪು ನೀರು ಅಂಚೆಗೆ, ಅರಿವೆದ ಆ ಕೋಡಿ ತೂನಾಗ ಅಳಿವೆಯ ಆ ಕೋಡಿಯನ್ನು ನೋಡುವಾಗ ಬೇದೊನೆ ಮಾಜಿದ್ ಪೋಯಿಜ ಅಂತ ಒಂದೆಂಥ ಸಂಗಮ ಸಾಕ್ಷಿ ಸಿನಿಮಾದಲ್ಲಿ ಹಾಡು. ಇದು ಅಳಿವೆಯಲ್ಲಿರ್ತಕ್ಕಂಥ ಪರಂಪರೆ. ಹೀಗೆ ಈ ಎರಡು ನದಿಗಳ ನಡುವಿನ ಊರು. ನಾವು ನೋಡಿ ಈ ಬಾರಿ ನೀರಿನ ತೊಂದರೆ ಅನುಭವಿಸಿದ್ದೇವೆ ನಾವು. ನಮಗೆ ನೇತ್ರಾವತಿಯ ಜೀವನಾಧಾರ. ಇಲ್ಲಿ ಪಕ್ಕದಲ್ಲಿ ಗುರುಪುರ ನದಿ ಇದೆ, ಅದರ ನೀರು ಯಾಕೆ ಬಳಸೋದಿಲ್ಲ? ಗುರುಪುರ ನದಿ ಯಾಕೆ ಬಳಸೋದಿಲ್ಲ ಅಂದರೆ ಅದು ಕಲುಷಿತ ಆಗಿದೆ. ಯಾಕಂದರೆ ಅನೇಕ ಕಾರ್ಖಾನೆಗಳು ಅದರ ಮಡಿಲಿನಲ್ಲಿ ಇರೋದ್ರಿಂದ. ಆಮೇಲೆ ಕುದುರೆಮುಖದಿಂದ ಒಂದು ಕಾಲದಲ್ಲಿ ಸ್ಲರಿ ಅಂತ ಹೇಳ್ತೇವೆ, ಅದು ಪೈಪ್ಲೈನ್ಗಳ ಮೂಲಕ, ಕೊಳವೆಗಳ ಮೂಲಕ ಕೂಳೂರಿಗೆ ಬರ್ತಾ ಇರೋದ್ರಿಂದ ಅಲ್ಲಿ ಸುತ್ತಮುತ್ತ ನದಿ ಅದು ನೀರು ಕಲುಷಿತಗೊಂಡಿರೋದ್ರಿಂದ ಆ ನೀರನ್ನು ಬಳಕೆ ಮಾಡುವಾಗಿಲ್ಲ. ನಾವು ನೇತ್ರಾವತಿ ನೀರನ್ನೇ ಬಳಕೆ ಮಾಡಬೇಕಾದಂಥ ಪರಂಪರೆ. ಇನ್ನು ಪೌರಾಣಿಕ ಮತ್ತು ಬೇರೆ ಇತಿಹಾಸಗಳು ತಮಗೆ ಗೊತ್ತಿದೆ. ನೇತ್ರಾವತಿ ಹೇಗೆ ಗೋಮ ಆಯಿತು, ಹೇಗೆ ವರಾಹ ಅವತಾರದಲ್ಲಿ ಕಣ್ಣಿನಿಂದ. ಈಗ ಆದಿಮಾಯೆಯ ವಿಗ್ರಹವನ್ನು ಈಗ ಮುಂದೆ ಸಾಗಿಸ್ತಾ ಇದ್ದಾರೆ. ಆದಿಮಾಯೆಯ ವಿಗ್ರಹ ನವದುರ್ಗೆಯರಲ್ಲಿ ಇದು ಈಶ್ವರ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ. ನವದುರ್ಗೆಯರನ್ನು ಎಲ್ಲ ಕಡೆಯಲ್ಲಿ ಇದೇ ಅನುಕ್ರಮಣಿಕೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದಿಲ್ಲ. ದುರ್ಗಾ, ಆರ್ಯ, ಈ ಪರಂಪರೆಯ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ ಸರಸ್ವತಿ, ವಾಗೀಶ್ವರಿ ಕೊನೆಯ ದೇವತೆಗಳು, ಅದರಲ್ಲಿ ಮಹಿಷಮರ್ದಿನಿ, ಚಾಮುಂಡಿ ಈ ಸ್ವರೂಪಗಳು ಕೂಡ ಇದೆ. ಆದರೆ ಕುದ್ರೋಳಿಯಲ್ಲಿ ಆರಾಧನೆ ಮಾಡುವಂತಹ ನವದುರ್ಗೆಯರು ಪಾರ್ವತಿಯ ಬೇರೆ ಬೇರೆ ಸ್ವರೂಪಗಳು. ಶಿವನ ಅರ್ಧಾಂಗಿಯಾದಂತಹ ಪಾರ್ವತಿ, ಶಿವನ ತಾಯಿಯಾದಂತಹ ಆ ಆದಿಮಾಯೆ, ಆ ಆದಿಮಾಯೆಯೇ ಪಾರ್ವತಿಯಾಗಿ, ಕೌಶಿಕೆಯಾಗಿ ಬೇರೆ ಬೇರೆ ಸ್ವರೂಪಗಳಲ್ಲಿ ಕಾಣಿಸಿಕೊಂಡಿದ್ದಾಳೆ. ಅವಳು ದಕ್ಷನ ಪುತ್ರಿಯಾಗಿದ್ದಾಗ ಅವಳ ಹೆಸರು ದಾಕ್ಷಾಯಿಣಿ. ಆ ದಾಕ್ಷಾಯಿಣಿಯೇ ಪರ್ವತರಾಜನ ಮಗಳಾದ ಮೇಲೆ ಪಾರ್ವತಿ, ಅವಳೇ ಗೌರಿ, ಅವಳೇ ಉಮಾ, ಅವಳೇ ಬ್ರಹ್ಮಚಾರಿಣಿ, ಅವಳೇ ಸ್ಕಂದಮಾತ. ಅವಳ ಆರಂಭದ ಪ್ರಥಮಂ ಶೈಲಪುತ್ರಿ. ಆ ಶೈಲಪುತ್ರಿ ಅಂತ ಹೇಳಿದರೆ ಪರ್ವತರಾಜನ ಮಗಳು. ಈಗ ಮುಂದೆ ನಂತರ ತರುವಂತಹ ವಿಗ್ರಹ ಅದು ಶೈಲಪುತ್ರಿಯ ವಿಗ್ರಹ. ಈ ಶೈಲಪುತ್ರಿ ಮತ್ತು ಬೇರೆ ಸ್ವರೂಪದ ಈಗ ಸಿದ್ಧಿದಾತ್ರಿ, ಅವಳು ಕೂಡ ಪಾರ್ವತಿಯ ಇನ್ನೊಂದು ರೂಪವೇ. ಈ ಶೈಲಪುತ್ರಿ ಅವಳು ಅವಿವಾಹಿತೆಯಾದಂತಹ ಒಂದು ಸ್ವರೂಪ. ಅದರಲ್ಲಿ ಪರ್ವತರಾಜನ ಮಗಳು ಅಂದರೆ ಕನ್ನಿಕಾ ಸ್ವರೂಪದ ಆ ದೇವಿ, ಎಳೆಯ ದೇವಿ. ಮತ್ತು ಈ ದೇವಿಯರನ್ನು, ದುರ್ಗೆಯರನ್ನು ಮೇಲ್ನೋಟಕ್ಕೆ ನೋಡಿದಾಗ ಅಲ್ಲಿ ಫಲಕ ಇದ್ದರೆ ಮಾತ್ರ ದೇವಿಯ ವಿಗ್ರಹವನ್ನು ಗುರುತು ಮಾಡಲಿಕ್ಕೆ ಸುಲಭ ಆಗ್ತದೆ. ಆದರೆ ಬಹಳ ಸುಲಭದಲ್ಲಿ ಈ ದೇವಿ ಇಂತಹ ದೇವಿ ಅಂತ ಹೇಳಬೇಕಿದ್ರೆ ಆ ದೇವಿಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಬಹಳ ಸುಲಭದಲ್ಲಿ ಗುರುತು ಹಿಡಲಿಕ್ಕೆ ಆಗುವಂತಹ ದೇವಿ ಎರಡನೇ ದೇವಿ ಬ್ರಹ್ಮಚಾರಿಣಿ. ಈ ಬ್ರಹ್ಮಚಾರಿಣಿ ದೇವಿ ತಪಶ್ಚಾರಿಣಿ ಅಂತ ಅವಳಿಗೆ ಹೆಸರು. ಇನ್ನೊಂದು ತಪಸ್ಸನ್ನು ಆಚರಿಸುವಂತಹ ಸ್ಥಿತಿಯಲ್ಲಿರುವಂತಹ ಆ ನವದುರ್ಗೆಯರಲ್ಲಿರುವವಳು ಆ ಒಬ್ಬಳೇ ಅವಳು. ಅದೇ ಸ್ವರೂಪದಲ್ಲಿ ಸ್ವಲ್ಪ ಬದಲಾವಣೆ ಸಿದ್ಧಿದಾತ್ರಿ ದೇವಿಗೂ ಇದೆ. ಸಿದ್ಧಿದಾತ್ರಿ ದೇವಿ ಹಾಗೂ ಬ್ರಹ್ಮಚಾರಿಣಿ ದೇವಿ ಇವರು ಕುಳಿತಂತಹ ಭಂಗಿ ಸರ್ವಸಾಧಾರಣ ಒಂದೇ ರೀತಿಯಾಗಿರ್ತದೆ. ಎರಡೂ ಕೂಡ ಒಂದೇ ದೇವಿಯ ಅಂತ ಅನಿಸ್ತದೆ. ದೇವಿ ಒಂದೇ ಆದರೂ ಕೂಡ ಸ್ವರೂಪ ಬೇರೆ ಬೇರೆ. ಬ್ರಹ್ಮಚಾರಿಣಿ ದೇವಿ ಪೂರ್ಣ ವೈರಾಗ್ಯದ ಒಂದು ಮೂರ್ತಿಯಾಗಿರ್ತಾಳೆ. ಅವಳಲ್ಲಿ ಯಾವುದೇ ಆಭರಣಗಳೆಲ್ಲ ಇರುವುದಿಲ್ಲ. ಆದರೆ ಸಿದ್ಧಿದಾತ್ರಿ ದೇವಿಯಲ್ಲಿ ಎಲ್ಲ ಕಿರೀಟ ಇರ್ತದೆ, ಆಭರಣ ಇರ್ತದೆ, ಆಯುಧಗಳು ಕೂಡ ಇರ್ತದೆ. ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಶಿವನಿಗೆ ಅನುಗ್ರಹಿಸಿದಂತಹ ಒಂದು ಶಕ್ತಿ ಅವಳು. ಅಂತಹ ಸಿದ್ಧಿದಾತ್ರಿ. ಇನ್ನೊಂದು ಸ್ಕಂದಮಾತ. ಇಲ್ಲಿ ಸ್ಕಂದಮಾತದಲ್ಲಿ ಮಗ ಸ್ಕಂದ ಅಂತ ಹೇಳಿದರೆ ಷಣ್ಮುಖ, ಮಗನ ಜೊತೆ ಇರುವಂತಹ ಆ ಪಾರ್ವತಿ ತಾಯಿ. ಈ ವಿಗ್ರಹದಲ್ಲಿ ಮಾತ್ರ ಷಣ್ಮುಖ ಇದ್ದಾನೆ ಒಟ್ಟಿಗೆ.
ಆ ನವದುರ್ಗೆಯರಲ್ಲಿ ಯಾವ ವಿಗ್ರಹದ ಜೊತೆಗೆ ಒಂದು ಮಗು ಇದೆಯೋ, ಕೆಲವು ಕಡೆಗಳಲ್ಲಿ ತೊಡೆಯಲ್ಲಿ ಕುಳಿತಂತಹ 6 ಮುಖದ ಒಂದು ಮಗು ಇರ್ತದೆ, ಅದು ಷಣ್ಮುಖ, ಕುಮಾರ, ಸುಬ್ರಹ್ಮಣ್ಯ ಅಂತ ಹೆಸರು. ಈ ವಿಗ್ರಹವನ್ನು ಆರಾಧಿಸುವಾಗ 1+1 ಪುಣ್ಯ. ಪಾರ್ವತಿಗೆ ನಮಸ್ಕಾರ ಮಾಡಿದ ಪುಣ್ಯದ ಜೊತೆಯಲ್ಲಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿದ ಪುಣ್ಯ ಬರ್ತದೆ. ತಾಯಿ ಮಗನನ್ನು ಒಟ್ಟಿಗೆ ಆರಾಧಿಸಿದಂಥ ಒಂದು ಪುಣ್ಯ ಬರುವುದಿದ್ರೆ ಅದು ಸ್ಕಂದ ಮಾತಾದೇವಿಯ ಆ ಒಂದು ಆರಾಧನೆಯಲ್ಲಿ. ಆ ವಿಗ್ರಹವನ್ನು ಗುರುತು ಮಾಡಲಿಕ್ಕೆ ಸುಲಭ. ಇನ್ನೊಂದು ಕಾಳರಾತ್ರಿ ಅಥವಾ ಭದ್ರಕಾಳಿ ಸ್ವರೂಪ, ಮಹಾಕಾಳಿಯ ಸ್ವರೂಪ. ಇದು ಕೂಡ ಉಳಿದ ದೇಹಗಳು ಎಲ್ಲ ಬಣ್ಣಗಳು ಒಂದು ಒಳ್ಳೆಯ ಆಕರ್ಷಕ ಬಣ್ಣದಲ್ಲಿದ್ದರೆ, ಕಾಳರಾತ್ರಿಯ ಸ್ವರೂಪ ಅದು ನೀಲವರ್ಣ ಅಥವಾ ಕಪ್ಪು ಬಣ್ಣದಲ್ಲಿ ಒಂದು ಭಯಂಕರ ರೂಪ, ಏಕಕೇಶಿಣಿ ಅಂತ. ಅಂದರೆ ಆ ಕೂದಲನ್ನು ಅವಳೆಲ್ಲ ಹರಿಯಬಿಟ್ಟವಳು, ಆ ಕೂದಲನ್ನು ಹರಿಯಬಿಟ್ಟವಳು, ಭಯಂಕರವಾದಂತಹ ಒಂದು ಉಗ್ರ ಸ್ವರೂಪದಲ್ಲಿ ಇರುವಂತಹ ಆ ಕಾಳಿಕಾ ಸ್ವರೂಪ. ಅದು ಆ ಕಾಳಿಕಾ ಮಾತೆಯ ಸ್ವರೂಪದಲ್ಲಿ ಕಾಣುವಂತಹ ಆ ಸ್ವರೂಪ, ಅದು ನವದುರ್ಗಾ ದೇವಿಯ ಒಂದು ವಿಶೇಷತೆಯಾಗಿ ನಾವು ಕಾಣ್ತೇವೆ. ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಇಡುವಂಥ ಒಂದು ಪರಂಪರೆ ಇದೆ. ಅಲಂಕಾರ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಮಂಗಳೂರಲ್ಲಿ ಕೂಡ ವೈವಿಧ್ಯ ನೋಡ್ಬೋದು. ಎಸ್ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಹಾಗೂ 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ಏಕೈಕ ಸಹಕಾರಿ ಬ್ಯಾಂಕ್. ಜನಸಾಮಾನ್ಯರು ಯೋಚಿಸಿದಂತೆ ಭಿನ್ನ ಭಿನ್ನ ಯೋಜನೆಗಳ ಅನುಷ್ಠಾನದೊಂದಿಗೆ ಎಂದೆಂದಿಗೂ ಸಾರ್ವಜನಿಕ ಹಿತಾಸಕ್ತಿಯ ಬ್ಯಾಂಕ್. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಜನರ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ. ಗೃಹ ಸಾಲ, ಕೃಷಿ ಹೈನುಗಾರಿಕೆ, ಶೈಕ್ಷಣಿಕ ಸಾಲ, ವ್ಯಾಪಾರ, ವಾಹನ ಸಾಲ, ಚಿನ್ನಾಭರಣಗಳಿಗೆ ಈಡಿನ ಸಾಲ, ಇದಲ್ಲದೆ ಇನ್ನಿತರೆ ಯಾವುದೇ ಉದ್ದೇಶಗಳಿಗೆ ಸುಲಭವಾಗಿ ಹಾಗೂ ತ್ವರಿತಗತಿಯಲ್ಲಿ ಸಾಲ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಲ್ಬೈಲ್, ಮಂಗಳೂರು. ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ರಕ್ಷಾ ಎಂಟರ್ಪ್ರೈಸಸ್, your one-stop fitness shop, ನಿಮಗಾಗಿ ಸಾದರಪಡಿಸುತ್ತಿದೆ ವಿಶಾಲವಾದ ವೈವಿಧ್ಯಮಯ ಎಲೆಕ್ಟ್ರಿಕಲ್ ಸೈಕಲ್ಸ್, ಮೋಟರೈಸ್ಡ್ ಟ್ರೆಡ್ಮಿಲ್ಸ್, ಸ್ಪಿನ್ ಬೈಕ್ಸ್, ರಿಕಮೆಂಡ್ ಬೈಕ್ಸ್, ಮಲ್ಟಿ ಜಿಮ್ಸ್ ಮತ್ತು ವ್ಯಾಪಕವಾದ ಕ್ವಾಲಿಟಿ ಇಂಪೋರ್ಟೆಡ್ ಫಿಟ್ನೆಸ್ ಉಪಕರಣಗಳು, ಮಕ್ಕಳ ಔಟ್ಡೋರ್ ಪ್ಲೇ ಇಕ್ವಿಪ್ಮೆಂಟ್ಸ್ ಫಾರ್ ಸ್ಕೂಲ್, ಅಪಾರ್ಟ್ಮೆಂಟ್, APTM flooring for play area. ಜಿಮ್ ಅಂಡ್ ಸ್ಪೋರ್ಟ್ಸ್ ಫ್ಲೋರಿಂಗ್ ನಿಮ್ಮ ಫಿಟ್ನೆಸ್ ಬೇಡಿಕೆಗಳನ್ನು ಪೂರೈಸುತ್ತದೆ at a very reasonable price and with best in class after sale service. ನಾವು ದೇಶೀಯ ಹಾಗೂ ವಾಣಿಜ್ಯ ಜಿಮ್ ಸೆಟಪ್ ನ ಪರಿಣತಿಯನ್ನು ಹೊಂದಿದ್ದೇವೆ. ನಿಮ್ಮ ಆರೋಗ್ಯಕರ ಶರೀರಕ್ಕಾಗಿ ಭೇಟಿ ನೀಡಿ ರಕ್ಷಾ ಎಂಟರ್ಪ್ರೈಸಸ್, your one-stop fitness shop, ground floor, Inland Ornate, Navbharat Circle, Kodialbile, Mangalore. Phone 0824-244-6363. ಈ ಸ್ಥಳದ ಶೋಭಾಯಾತ್ರೆಗೆ ನೀವು ಯಾವ ರೀತಿಯಾಗಿ ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಂಡು ಯಾವ ಹೊತ್ತಿಗೆ ಎಲ್ಲಿ ಬಂದರೆ ಶಾರದಾ ಮಾತೆಯ ವಿಗ್ರಹವನ್ನು ನೋಡಲಿಕ್ಕೆ ಆಗ್ತದೆ, ನವದುರ್ಗೆಯರ ವಿಗ್ರಹಗಳನ್ನು ನೋಡಲಿಕ್ಕೆ ಆಗ್ತದೆ, ಈ ಮಾಹಿತಿಯನ್ನು ಪದ್ಮರಾಜ ಅವರಿಂದ ಕೇಳೋಣ. ಎಲ್ಲರಿಗೂ ನಮಸ್ತೆ. ಎಲ್ರಿಗೂ ನಾಡ ಹಬ್ಬದ ಶುಭಾಶಯವನ್ನು ಶ್ರೀ ಗೋಕರ್ಣನಾಥ ಕ್ಷೇತ್ರ ವತಿಯಿಂದ ನೀಡ್ತಿದ್ದೇವೆ. ಬಹಳ ಸಂತೋಷದ ವಿಷಯ, ಈ ಬಾರಿ ನವರಾತ್ರಿ ಉತ್ಸವ ಆರಂಭವಾದ ದಿವಸ ಮಂಗಳೂರು ದಸರಾ, ಇದು ಮೊನ್ನೆ ಸೆಪ್ಟೆಂಬರ್ 29ನೇ ತಾರೀಕು ಇದಕ್ಕೆ ಚಾಲನೆ ದೊರೆತಿತ್ತು. ಆವತ್ತಿನಿಂದ ಇವತ್ತಿನವರೆಗೆ ಶ್ರೀ ಕ್ಷೇತ್ರಕ್ಕೆ ಭಕ್ತರ ಜನಸಾಗರ ಹರಿದು ಬರ್ತಾ ಇದೆ. ಇದು ನಾವು ಈ ಹಿಂದೆಂದಿಗಿಂತಲೂ ಈ ಸಲ ಹೆಚ್ಚಿನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಆ ದೇವರ ಅನುಗ್ರಹಕ್ಕೆ ಪ್ರೀತಿ ಪಾತ್ರರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಿದೆ. ಈಗ ನಾವು ಅಂತಿಮ ಕ್ಷಣದ ನಮ್ಮ ಮೆರವಣಿಗೆ ಈಗಾಗಲೇ ಚಾಲನೆ ದೊರೆತಿದೆ. ಈ ಮೆರವಣಿಗೆಯಲ್ಲಿ ಸ್ವರೂಪದಲ್ಲಿ ನಾವು ಈ ಸಲ ಬದಲಾವಣೆಯನ್ನು ಮಾಡಿದ್ದೇವೆ. ಈ ದಸರಾ ಮೆರವಣಿಗೆಯನ್ನು ವೀಕ್ಷಿಸಲು ಈಗ ತಮಗೆಲ್ಲರಿಗೂ ತಿಳಿದಿರುವಂತೆ ಕೇವಲ ನಮ್ಮ ಜಿಲ್ಲೆಯವರಲ್ಲ, ರಾಜ್ಯದಲ್ಲ, ದೇಶದಲ್ಲ, ವಿದೇಶಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದು ವರ್ಷದಿಂದ ವರ್ಷಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಿತ್ತು. ಈ ಬರುವಂತಹ ಪ್ರಾಯ ಹಿರಿಯರಿಗೆ ಹಾಗೆ ಮಹಿಳೆಯರಿಗೆ ಈ ಒಂದು ದೀರ್ಘವಾದ ಒಂದು ಪ್ರೊಸೆಷನ್, ಇದೇನೋ 16 ಗಂಟೆ ನಡೆಯುತ್ತಿದ್ದಂಥ ಪ್ರೊಸೆಷನ್, ಇದರಿಂದ ಕೆಲವರಿಗೆ ನಿರಾಸೆ ಕೂಡ ಆಗ್ತಾ ಇತ್ತು.
ನಾವು ಈ ದೇವಿಯನ್ನು ನೋಡಲಿಕ್ಕೆ ಸುಮಾರು 10-12 ಗಂಟೆ ನಿಲ್ಲಿಕ್ಕೂ ಈಗಿನ ಇದರಲ್ಲಿ ತುಂಬ ಕಷ್ಟ ಸಾಧ್ಯ. ಇದಕ್ಕೆ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತ ಹೇಳಿ ನಾವು ಈ ಹಿಂದಿನಿಂದಲೂ ಆಲೋಚನೆ ಮಾಡ್ತಾ ಇದ್ದು. ಈ ಬಾರಿ ನಮ್ಮೆಲ್ಲರ ನೆಚ್ಚಿನ ನಮ್ಮೆಲ್ಲರ ಕಣ್ಮಣಿ ಅಂತ ಹೇಳ್ಬೋದು, ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿ ಮಂಗಳೂರು ದಸರಾದ ರೂವಾರಿ ಶ್ರೀ ಬಿ ಜನಾರ್ದನ್ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಈ ಬಾರಿಯ ಮೆರವಣಿಗೆಯಲ್ಲಿ ನಾವು ದೇವರ ಟ್ಯಾಬ್ಲೋ ಹಿಂದೆ ಬರ್ತಾ ಇತ್ತು. ಈ ಬಾರಿ ಪ್ರಪ್ರಥಮವಾಗಿ ಕೇರಳದ ಬಣ್ಣದ ಕೊಡೆಗಳು, ಅದರೊಂದಿಗೆ ಬೆಂಗಳೂರಿನ ಬ್ಯಾಂಡ್ ಸೆಟ್, ನಂತರ ನಮ್ಮ ರಾಜ್ಯದ ಕಲಾಕೃತಿಗಳನ್ನು ಪ್ರತಿಬಿಂಬಿಸುವಂಥ ಕಲಾ ತಂಡಗಳು, ನಂತರ ಮಹಾಗಣಪತಿ ದೇವರ ಟ್ಯಾಬ್ಲೋ, ಹಾಗೆಯೇ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಟ್ಯಾಬ್ಲೋ, ನಂತರ ಆದಿಶಕ್ತಿಯ ಟ್ಯಾಬ್ಲೋ ಮತ್ತು ನವದುರ್ಗೆಯರ ಟ್ಯಾಬ್ಲೋ, ಅದರ ಹಿಂದೆ ಶಾರದೆ ಮಾತೆಯ ಟ್ಯಾಬ್ಲೋಗಳು ಬರಲಿಕ್ಕಿದೆ. ಅದರ ಹಿಂದೆ ನಮ್ಮ ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ, ಮುಖ್ಯವಾಗಿ ನಮ್ಮ ಕರಾವಳಿಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಸುಮಾರು 60ಕ್ಕೂ ಮಿಕ್ಕಿ ಟ್ಯಾಬ್ಲೋಗಳು ಈ ಒಂದು ಮೆರವಣಿಗೆಯಲ್ಲಿ ವಿಶೇಷವಾದಂತಹ ಮೆರಗನ್ನು ನೀಡಲಿಕ್ಕಿದೆ. ಬಹುಶಃ ಭಕ್ತಾದಿಗಳಿಗೆ ಸಂತಸದ ವಿಷಯ, ಈ ಬಾರಿ ಶಾರದೆಯ ದೇವರ ಟ್ಯಾಬ್ಲೋ ಸುಮಾರು 9 ಗಂಟೆ ಹೊತ್ತಿಗೆ ಲೇಡಿಯಲ್ಲಿ ತಲುಪುವಂಥ ಎಲ್ಲ ನಿರೀಕ್ಷೆಗಳು ಇದೆ. ನಾವು ಖಂಡಿತವಾಗಲೂ ಇದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮಗೆ ಈ ಬಾರಿ ಜಿಲ್ಲಾಡಳಿತ ಹಾಗೆ ಪೊಲೀಸ್ ಇಲಾಖೆಯಿಂದಲೂ ಉತ್ತಮ ಸ್ಪಂದನೆ ಸಿಕ್ಕಿದ್ದು, ಬೇಕಾಗುವಂಥ ಎಲ್ಲ ರೀತಿಯನ್ನು ನಮಗೆ ಆ ಪರಮಾತ್ಮ ಅನುಗ್ರಹಿಸಿಕೊಟ್ಟಿದ್ದಾನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇದರ ಅರ್ಥ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಸುಮಾರು 10 ಗಂಟೆಯ ಹೊತ್ತಿಗೆ ನವದುರ್ಗಾ ಸಹಿತ ಶಾರದಾ ಮಾತೆಯ ವಿಗ್ರಹ ಮುಂದೆ ಹಾದು ಹೋಗ್ತದೆ. ಪ್ರತಿ ವರ್ಷ ದೊಡ್ಡ ಸಂಖ್ಯೆಯ ವೀಕ್ಷಕರು ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮನೆಯಲ್ಲಿ ಕುಳಿತುಕೊಂಡು ಬೆಳಗಿನ ಹೊತ್ತು ನೋಡ್ತಾರೆ. ಶೋಭಾಯಾತ್ರೆ ಅದರ ಅಂತಿಮ ಕ್ಷಣ, ಹಂತ ಹಂತವಾಗಿ ಒಂದೊಂದೇ ದುರ್ಗೆಯರ ವಿಗ್ರಹವನ್ನು ಕ್ಷೇತ್ರದ ಪುಷ್ಕರಣಿಯಲ್ಲಿ ವಿಸರ್ಜನೆ ಮಾಡುವಂತಹ ಆ ಒಂದು ವಿಶಿಷ್ಟ ಅನುಭೂತಿ, ಅದನ್ನು ಇಲ್ಲಿ ಕ್ಷೇತ್ರಕ್ಕೆ ಬಂದು ನೋಡಿದರೆ ಅಷ್ಟು ಹತ್ತಿರದಿಂದ ನೋಡಲಿಕ್ಕೆ ಆಗುವುದಿಲ್ಲ. ಟಿ ವಿ ಪರದೆಯಲ್ಲಿ ಅದು ಬಹಳಷ್ಟು ಚೆನ್ನಾಗಿ ಕಾಣಿಸ್ತದೆ. ವಿಶೇಷವಾಗಿ ವೃದ್ಧರು, ಮಾತೆಯರು, ಮನೆಯಲ್ಲಿ ಕುಳಿತುಕೊಂಡು ನೋಡುವವರು, ದೂರದ ಊರಿನಲ್ಲಿ ಪರ ರಾಜ್ಯದಲ್ಲಿ ಪರ ದೇಶದಲ್ಲಿ ಇರುವವರು ಕೂಡ ಈ ಕಾರ್ಯಕ್ರಮ ನೋಡ್ತಾರೆ. ಆದರೆ ವಿಗ್ರಹ ವಿಸರ್ಜನೆ ಬೆಳಿಗ್ಗೆ 6 ಗಂಟೆಯ ನಂತರ, ಅದು 9 ಗಂಟೆ ತನಕ ಆಗ್ತಾ ಇತ್ತು ಪ್ರತಿ ವರ್ಷ. ಆದರೆ ಈ ವರ್ಷ ಹಾಗಲ್ಲ, 6 ಗಂಟೆಯ ನಂತರ ವಿಗ್ರಹ ವಿಸರ್ಜನೆ ನೋಡ್ತೇವೆ ಅಂತೇಳಿ ತಡವಾಗಿ ಎದ್ದರೆ ವಿಗ್ರಹ ವಿಸರ್ಜನೆ ಆಗಿರ್ತದೆ. ಅದಕ್ಕಾಗಿ ಮಧ್ಯರಾತ್ರಿ ಸುಮಾರು 2-3 ಗಂಟೆಯ ನಂತರ 3 ರಿಂದ 6 ಗಂಟೆಯ ಒಳಗೆ ನವದುರ್ಗಾ ಸಹಿತ ಶಾರದಾ ಮಾತೆಯ ವಿಗ್ರಹ ವಿಸರ್ಜನೆ ಆಗ್ತದೆ. ಆದ್ದರಿಂದ ನಿಮಗೆ ಆ ಬೆಳಗ್ಗಿನ ವಿಗ್ರಹ ವಿಸರ್ಜನೆಯ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಹೇಳಿದರೆ ಮೊದಲು ಮಂಗಳೂರಿಗೆ ಬನ್ನಿ. ಸುಮಾರು 10 ಗಂಟೆ 11 ಗಂಟೆಯ ಒಳಗೆ MG ರೋಡ್ನಲ್ಲಿ ನಿಮಗೆ ಎಲ್ಲ ದುರ್ಗೆಯರ ದರ್ಶನವನ್ನು ಮಾಡಿ, ಸ್ವಲ್ಪ ಮುಂದೆ ಹೋದರೆ ಲೇಡಿ ವೃತ್ತದ ತನಕ ನಿಮಗೆ ಎಲ್ಲ ಟ್ಯಾಬ್ಲೋಗಳ ವೀಕ್ಷಣೆಯನ್ನು ಮಾಡಿ ಮನೆಗೆ ಹೋಗಿ ಮತ್ತೆ 3 ಗಂಟೆಗೆ ಎದ್ದು 3 ಗಂಟೆಯಿಂದ 6 ಗಂಟೆಯ ತನಕ ನವದುರ್ಗಾ ವಿಗ್ರಹದ ವಿಸರ್ಜನೆಯನ್ನು ನೀವು ನೋಡುವುದಕ್ಕೆ ಸಾಧ್ಯ ಇದೆ. ಧರ್ಮರಾಜರವರೇ, ಪ್ರತಿ ವರ್ಷ ಯಾವುದಾದ್ರೂ ಒಂದು ಸೇವಾ ಚಟುವಟಿಕೆಗಳನ್ನು ನೀವು ಘೋಷಣೆ ಮಾಡ್ತಾ ಇರ್ತೀರಿ. ಯೋಜನೆಗಳು, ಮುಂದಿನ ಯೋಜನೆಗಳು ಯಾವುದು ಕ್ಷೇತ್ರದ್ದು? ಪರಮಾತ್ಮನಲ್ಲಿ ನಮ್ಮ ಏನೋ ಒಂದು ಸಂಕಲ್ಪ ಇದೆ, ಅದನ್ನು ಮನಸ್ಸಿನಲ್ಲೇ ಆ ಪರಮಾತ್ಮನ ಮುಂದೆ ಇಟ್ಟಿದ್ದೇವೆ ನಾವು. ಬರುವ ವರ್ಷ ಆ ದೇವರು ಪರಮಾತ್ಮ ನಮಗೆ ಅನುಗ್ರಹಿಸ್ತಾರೆ ಅನ್ನುವ ಭರವಸೆ ಕೂಡ ಇದೆ. ಈ ಮಂಗಳೂರು ದಸರಾ ಇದು ಇಂದು ಮೈಸೂರು ದಸರಾ ಹಾಗೆ ವಿಶ್ವವಿಖ್ಯಾತಗೊಂಡಿದೆ. ಇದರಲ್ಲಿ ಕೂಡ ನಮಗೆ ತುಂಬ ನಮ್ಮ ಭಕ್ತಾದಿಗಳ ಒಂದು ಆಸೆ ಇದೆ, ಈ ದಸರಾ ಕ್ರೀಡಾಕೂಟವನ್ನು ಆರಂಭಿಸಬೇಕು ಮಂಗಳೂರು ದಸರಾ ವತಿಯಿಂದ ಅಂತ. ಇದಕ್ಕೆ ನಾವು ಈಗಾಗಲೇ ದೇವರಲ್ಲಿ ಸಂಕಲ್ಪ ಮಾಡಿದ್ದೇವೆ. ಆ ದೇವರು ಅನುಗ್ರಹಿಸಿದರೆ ಖಂಡಿತವಾಗ್ಲೂ ಬರುವ ವರ್ಷ ನಾವು ಈ ಮಂಗಳೂರು ದಸರಾ ಕ್ರೀಡಾಕೂಟವನ್ನು ಕೂಡ ಆರಂಭಿಸಬೇಕೆನ್ನೋ ಸಂಕಲ್ಪ ಇದೆ. ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಕೋಶಾಧಿಕಾರಿಗಳಾದಂತಹ ನ್ಯಾಯವಾದಿ ಪದ್ಮರಾಜ್ ಅವರು ನಮಗೆ ನೀಡಿದ್ದಾರೆ. ಧನ್ಯವಾದ ಪದ್ಮರಾಜ್ ಅವರೇ. ನೀವು ಈ ವಾಹಿನಿಯ ಮೂಲಕ, ನಮ್ಮ ಕುಡ್ಲ ವಾಹಿನಿಯ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ವೀಕ್ಷಕರಿಗೆ ಯಾವ ರೀತಿಯ ಸ್ವಾಗತವನ್ನು ಕ್ಷೇತ್ರದ ವತಿಯಿಂದ ನೀವು ಬಯಸ್ತೀರಿ? ಭಕ್ತಾದಿಗಳಿಗೆ ನಾವು ಈ ಸಲ ಮೊದಲೇ ಹೇಳಿದಾಗೆ ದೇವರನ್ನು ಬಹಳ ಉತ್ತಮ ನೋಡುವಂಥ ಒಳ್ಳೆಯ ರೀತಿಯಲ್ಲಿ ನೋಡುವಂಥ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೇವೆ. ತಾವು ಯಾವುದೇ ಒಂದು ಆತಂಕಕ್ಕೆ ಒಳಪಡದೆ ಈ ಬಾರಿ ಖಂಡಿತವಾಗಿ ನಾವು ಏನು ನಿಗದಿ ಮಾಡಿದ ಸಮಯಕ್ಕೆ ಆ ದೇವತೆಗಳ ಟ್ಯಾಬ್ಲೋಗಳು ಬರ್ತದೆ. ತಾವೆಲ್ಲರೂ ಸಾವಧಾನವಾಗಿ ಬಂದು ಆ ದೇವರ ಒಂದು ದರ್ಶನವನ್ನು ಪಡೆದು ಪುನೀತರಾಗಬೇಕು ಅಂತ ಹೇಳಿ ನಾವು ವಿನಂತಿಸ್ತೀವಿ. ಸಂಘ ಸಂಸ್ಥೆಗಳ ಸಹಭಾಗಿತ್ವ ಹೇಗೆ? ಇದನ್ನು ನಾನೀಗ ಮಾತಾಡಲಿಕ್ಕೆ ಮಾತೇ ಬರ್ತಾ ಇಲ್ಲ.
ಈ ಶ್ರೀ ಕ್ಷೇತ್ರದಲ್ಲಿ ಏನು ಆಗ್ತಾ ಇದ್ರು ಆ ದೇವರ ಒಂದು ಅನುಗ್ರಹ. ನಾವು ಯಾವುದೇ ಸಂಘ ಸಂಸ್ಥೆಯವರು ಇಲ್ಲಿ ಬಂದು ಅವರಾಗೆ ನಮ್ಮ ಒಂದು ಆಡಳಿತ ಸಮಿತಿಯೊಂದಿಗೆ ಯಾವ ರೀತಿಯಲ್ಲಿ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಇದು ನೀವು ಮೊನ್ನೆಯಿಂದ ಗಮನಿಸಿರ್ಬೋದು, 29ನೇ ತಾರೀಕಿನಿಂದ ಈ ಹೊತ್ತಿನವರೆಗೂ ಕೂಡ ಎಲ್ಲ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತರಾಗಿ ಬಂದು ನಮ್ಮೊಟ್ಟಿಗೆ ಸಹಕಾರ ಕೊಡ್ತಿದ್ದಾರೆ. ಆ ಎಲ್ಲ ಸಂಘ ಸಂಸ್ಥೆಯವರಿಗೆ, ಕ್ಷೇತ್ರದ ಭಕ್ತಾಭಿಮಾನಿಗಳಿಗೆ ಆ ಪರಮಾತ್ಮ ಇನ್ನಷ್ಟು ಈ ಕ್ಷೇತ್ರದ ಕೆಲಸ ಹಾಗೆ ಅವರ ಆರೋಗ್ಯ, ಆಯುರಾರೋಗ್ಯ, ಸುಖ ಶಾಂತಿಯನ್ನು ಕೊಡಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಕೈ ಮುಗಿದು ಪ್ರಾರ್ಥಿಸ್ಕೊಳ್ತೇವೆ. ಧನ್ಯವಾದಗಳು. ಬಂಧುಗಳೇ, ಮನೋಹರ್ ಪ್ರಸಾದ್ ಅವರು ನಮಗೆ ಇನ್ನಷ್ಟು ಮಾಹಿತಿಯನ್ನು ಮಂಗಳೂರು ನಗರದ ಬಗ್ಗೆ ನಮ್ಗೆ ಕೊಡ್ತಾರೆ. ಮಂಗಳೂರು ನಗರದಲ್ಲಿ ಅನೇಕ ವೃತ್ತಗಳಿವೆ. ಇದೀಗ ಮಂಗಳೂರು ದಸರಾದ ಶೋಭಾಯಾತ್ರೆ ಹೋಗುವ ಆ ದಾರಿಯಲ್ಲಿ ಸಿಕ್ಕುವ ವೃತ್ತಗಳು ಮತ್ತು ಆ ವೃತ್ತಗಳ ಚಾರಿತ್ರಿಕ ಮಹತ್ವ. ನಾವು ಮೊದಲಾಗಿ ನಮಗೆ ಲೇಡಿ ಹಿಲ್ ವೃತ್ತ ಸಿಗ್ತದಲ್ಲ, ನಾವು ಇಲ್ಲಿಂದ ಹೋಗುವಾಗ ವೃತ್ತ ಅಂತ ತಾವು ಹೇಳಿದ ಮೇಲೆ ಸರ್ಕಲ್ಸ್ ಅಂತ ನಾವು ಕರೀತೇವೆ. ಅಲ್ಲಿ 4 ರಸ್ತೆಗಳು ಜೊತೆಯಾಗುವಂಥ ಪ್ರದೇಶ. ಅಲ್ಲಿ ಲೇಡಿ ಹಿಲ್ ಅನ್ನುವಂಥದ್ದು ಆ ಚರ್ಚಿನ ಮೂಲಕ ಬಂದ ಹೆಸರು. ಅಲ್ಲಿ ಚರ್ಚ್ ಸ್ಥಾಪನೆ ಆದ ಮೇಲೆ ನೀವು ಚರ್ಚ್ಗಳಲ್ಲಿ ಅನೇಕ ಮಂದಿ ಏನು ಮಾಡ್ತಾರಂದರೆ ಅದನ್ನು ಓದಿಕೊಂಡು ಹೋಗ್ತಾರೆ. ಸೈಂಟ್ ಆಗ್ನೆಸ್, ಸೈಂಟ್ ಆನ್ಸ್, ಸೈಂಟ್ ಅಲೋಷಿಯಸ್, ಸೈಂಟ್ ರೇಮಂಡ್ಸ್. ನಿಜವಾಗಿ ಅವರೆಲ್ಲ ಸಂತರು. ಕ್ರೈಸ್ತ ಪರಂಪರೆಯಲ್ಲಿ ಅವರು ದೇವರ ಪಕ್ಕದಲ್ಲಿರು. ಈಗ ನೋಡಿ, ಮದರ್ ತೆರೆಸಾ ಅವರೀಗ ಸೈಂಟ್, ಮಂಗಳೂರಿಗೆ 3 ಬಾರಿ ಬಂದಿದ್ದರು, ನಾವೆಲ್ಲ ಮಾತಾಡಿಸಿದ್ದೇವೆ. ಅಂದರೆ ಆ ಥರದಲ್ಲಿ ಕೆಲವು ಚರ್ಚ್ಗಳಿಗೆ ಒಂದು ಪರಂಪರೆಯ ಹೆಸರುಗಳನ್ನ ಇಡ್ತಾರೆ. ಹಾಗೆ ಲೇಡಿ ಹಿಲ್ಲಿಗೆ ಒಂದು ಅವ್ರದ್ದು ಪೂರ್ತಿ ಹೆಸರಿಟ್ಟಿದ್ದಾರೆ. ಹಾಗಾಗಿ ಆ ವೃತ್ತಕ್ಕೆ ಲೇಡಿ ಹಿಲ್ ವೃತ್ತ ಎಂಬುದಾಗಿ ನಾಮಕರಣ ಮಾಡ್ತೇವೆ. ಅಲ್ಲಿಂದ ನಾವು ಕೆಳಗೆ ಬಂದ ಹಾಗೆ ಈಗ ನಗರ ಪಾಲಿಕೆಯ ಎದುರೊಂದು ವೃತ್ತ ಇದೆ. ಅದಕ್ಕೆ ಹೆಸರಿಲ್ಲದಿದ್ದರೂ ಆ ವೃತ್ತಕ್ಕೆ ಮಹಾತ್ಮ ಗಾಂಧಿ ವೃತ್ತ ಅಂತ ಹೇಳ್ಕೊಳ್ತಾರೆ. ಯಾಕಂದರೆ ಅಲ್ಲೊಂದು ಮೂರ್ತಿ ಇಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಮೂರ್ತಿಯನ್ನೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶೈಲಪುತ್ರಿಯ ವಿಗ್ರಹ ವಾಹನದ ಕಡೆ ಸಾಗ್ತಾ ಇದೆ. ಶೈಲಪುತ್ರಿ ನವದುರ್ಗೆಯರಲ್ಲಿ 2ನೆಯ ದುರ್ಗೆ. ಶೈಲಪುತ್ರಿಯ ನಂತರ ಬ್ರಹ್ಮಚಾರಿಣಿಯ ಸ್ವರೂಪವನ್ನು ನಾವು ಕಾಣ್ತೇವೆ. ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕು ಎನ್ನುವ ಉದ್ದೇಶದಿಂದ ಪರ್ವತರಾಜನ ಮಗಳಾದಂತಹ ಪಾರ್ವತಿ ತಪಶ್ಚಾರಿಣಿ ದೇವಿಯಾದಂತಹ ಆ ಕಥೆ. ಬ್ರಹ್ಮಚಾರಿಣಿ ದೇವಿ ಮೊದಲನೆಯದ್ದು ಶೈಲಪುತ್ರಿ, 2ನೆಯ ದುರ್ಗೆ ಬ್ರಹ್ಮಚಾರಿಣಿ, ತಪಶ್ಚಾರಿಣಿ. ಇವಳ ಮತ್ತೊಂದು ಹೆಸರು ಉಮಾ. ಇವಳ ತಾಯಿಯಾದಂತಹ ಮೇನೆ ಅವಳು ಬಂದು ಮಗಳ ಹತ್ರ ಹೇಳ್ತಾಳಂತೆ, ನೀನು ಅಪರ್ಣೆ ಅಂದರೆ ತಪಸ್ಸು ಮಾಡುವಾಗ ಮೊದಲು ಫಲ ಆಹಾರವನ್ನು ಉಪಯೋಗ ಮಾಡ್ತಾ ಇದ್ದಿ, ಅದನ್ನು ನಿಲ್ಲಿಸಿದ್ದಿ. ನಂತರ ಕೆಳಗೆ ಬಿದ್ದಂತಹ ಎಲೆಗಳನ್ನು ತಿಂತಾ ಇದ್ದಿ, ಪರ್ಣಗಳನ್ನು. ಕೊನೆಗೆ ಅದನ್ನೂ ನಿಲ್ಲಿಸಿದ್ದಿ ನೀನು. ಅಪರ್ಣ ಎನ್ನುವ ಹೆಸರು ನಿನಗಾಯಿತು. ಈಗ ನಿನ್ನ ಕೃಶವಾದಂತಹ ಶರೀರ ಇದನ್ನು ಕಂಡವಳು ಉಮಾ ಅಂತ ಹೇಳ್ತಾಳೆ. ಬೇಡ ಮಗಳೇ, ಇಂತಹ ವೈರಾಗ್ಯ ಬೇಡ. ಹೀಗೆ ಮಗಳನ್ನು ಸಮಾಧಾನಪಡಿಸುವಂತಹ ತಾಯಿ ಇವಳೇ ತಪಶ್ಚಾರಿಣಿ ದೇವಿ. ಮನ್ಮಥ ಪುಷ್ಪ ಬಾಣಗಳನ್ನು ಶಿವನಿಗೆ ಎಸೆದ ಮೇಲೆ ಆತನ ತಪೋಭಂಗ ಆಗ್ತದೆ. ತಪೋಭಂಗ ಆದ ತಕ್ಷಣ ಮನ್ಮಥನ ನಾಶವನ್ನು ಶಿವ ಮಾಡ್ತಾನೆ. ರಕ್ಷಾ ಎಂಟರ್ಪ್ರೈಸಸ್ your one stop ಫಿಟ್ನೆಸ್ ಶಾಪ್ ನಿಮಗಾಗಿ ಸಾದರಪಡಿಸುತ್ತಿದೆ ವಿಶಾಲವಾದ ವೈವಿಧ್ಯಮಯ ಎಲೆಕ್ಟ್ರಿಕಲ್ ಸೈಕಲ್ಸ್, ಮೋಟರೈಸ್ಡ್ ಟ್ರೆಡ್ಮಿಲ್ಸ್, ಸ್ಪಿನ್ ಬೈಕ್ಸ್, ರಿಕಮೆಂಡ್ ಬೈಕ್ಸ್, ಮಲ್ಟಿ ಜಿಮ್ಸ್ ಮತ್ತು ವ್ಯಾಪಕವಾದ ಕ್ವಾಲಿಟಿ ಇಂಪೋರ್ಟೆಡ್ ಫಿಟ್ನೆಸ್ ಉಪಕರಣಗಳು, ಮಕ್ಕಳ ಔಟ್ಡೋರ್ ಪ್ಲೇ ಇಕ್ವಿಪ್ಮೆಂಟ್ಸ್ ಫಾರ್ ಸ್ಕೂಲ್, ಅಪಾರ್ಟ್ಮೆಂಟ್, EPDM flooring for play area. ಜಿಮ್ ಅಂಡ್ ಸ್ಪೋರ್ಟ್ಸ್ ಫ್ಲೋರಿಂಗ್ ನಿಮ್ಮ ಫಿಟ್ನೆಸ್ ಬೇಡಿಕೆಗಳನ್ನು ಪೂರೈಸುತ್ತದೆ ಅಟ್ ಅ ವೆರಿ ರೀಸನಬಲ್ ಪ್ರೈಸ್ ಅಂಡ್ ವಿತ್ ಬೆಸ್ಟ್ ಇನ್ ಕ್ಲಾಸ್ ಆಫ್ಟರ್ ಸೇಲ್ ಸರ್ವಿಸ್. ನಾವು ದೇಶೀಯ ಹಾಗೂ ವಾಣಿಜ್ಯ ಜಿಮ್ ಸೆಟಪ್ ನ ಪರಿಣತಿಯನ್ನು ಹೊಂದಿದ್ದೇವೆ. ನಿಮ್ಮ ಆರೋಗ್ಯಕರ ಶರೀರಕ್ಕಾಗಿ ಭೇಟಿ ನೀಡಿ ರಕ್ಷಾ ಎಂಟರ್ಪ್ರೈಸಸ್, your one-stop fitness shop, ground floor, Inland Ornate, Navbharat Circle, Kodyalbail, Mangalore. Phone 0824-244-6363. ನಗಬೇಡ ಅಂದೆ ನಾನು, ನಗುವಲೆ ಕೊಂದೆ ನೀನು, ಹಠಮಾರಿ ಮನ ಶರಣಾದಾಕ್ಷಣ, ಮನದ ಮಹಲಲಿ ನೀ
Education is not a luxury and nor a privilege. It is a fundamental right of every child. Then why let gender inequality deter education for the girl child? Appreciate and support the girl child education to help them make genuine decisions that affect their lives and improve their social status. It is also necessary for the overall development of the country. Our small steps can make a big change. Let us empower every girl child through education in true letter and spirit. Issued in public interest by Karnataka Bank, your family bank across India. ತಾಯೆಬಾರ ಮೊಗವತೋರ ನಮ್ಮ ಕೇಳಿದಿರ ಬಹಳ ಒಂದು ಅದ್ಭುತವಾದಂತಹ ಹಾಡು. ಕನ್ನಡಿಗರ ಮಾತೆಯೇ ಹರಸು ತಾನೆ ಸುತರ ಕಾಯೆ ನಮ್ಮ ಜನ್ಮದಾತೆ, ಒಂದು ಅದ್ಭುತವಾದಂಥ ಹಾಡು. ಅವರ ಹೆಸರು ಅವರ ರಥಕ್ಕೆ ನಿಜವಾಗಿದೆ. ರೂಢಿಯಲ್ಲಿ ಅದು ಬದಲಾವಣೆ ಜನ ನವಭಾರತ ವ್ರತ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದೆ ನಾವು ಬಂದ ಹಾಗೆ ಮತ್ತೆ ನಾವು ಬರುವಂಥದ್ದು ಮುಖ್ಯ ಸಿಗ್ನಲ್ ವೃತ್ತಕ್ಕೆ. ಆ ಸಿಗ್ನಲ್ ವೃತ್ತದ ನಡುವೆ ಅದು ಕೇಸರಾವ್ ರಸ್ತೆ ಆಗಿರ್ತದೆ. ಕೇಸರಾವ್ ರಸ್ತೆಯಿಂದ ನಾವು ಮತ್ತೆ ಕೆಳಗಡೆ ಪಂಜೆ ಮಂಗೇಶ್ರಾವ್ ರಸ್ತೆ ಕಡೆ ಹೋಗ್ತೇವೆ. ಅಲ್ಲಿ ಮುಂದಕ್ಕೆ ಬಂದರೆ ಸಿಗ್ನಲ್ ವೃತ್ತ ಅಂತೇಳಿ ಅದಕ್ಕೆ ಹೆಸರು ಆ್ಯಕ್ಚುಲಿ. ಯಾಕಂದರೆ ಮಂಗಳೂರಿನ ಪ್ರಪ್ರಥಮ ಟ್ರಾಫಿಕ್ ಸಿಗ್ನಲ್ ನಿರ್ಮಾಣವಾದಂಥದ್ದು ನಮ್ಮ ಸಿಗ್ನಲ್ ವೃತ್ತದಲ್ಲಿ. ಸಿಗ್ನಲ್ ವೃತ್ತದಿಂದ ಮತ್ತೆ ನಾವು ಮುಂದೆ ಸಾಗಬಹುದು.
Bharat Cooperative Bank Mumbai Limited, one of India's most customer-friendly banks. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಉದ್ಯಮಿಯಾಗಿ ನಿಮ್ಮ ವ್ಯವಹಾರವನ್ನು ಬೆಳೆಸಲು ನೀವು ಅವಕಾಶಗಳನ್ನು ಹುಡುಕುತ್ತಿದ್ದೀರಾ? ನಿಮ್ಮ ವ್ಯವಹಾರದ ಅಗತ್ಯತೆಗಳನ್ನು ಪೂರೈಸಲು ಬೆಳೆಸಲು ಭಾರತ್ ಎಂಎಸ್ಎಂಇ ಸಾಲದ ಪ್ರಯೋಜನವನ್ನು ನೀಡುತ್ತಿದೆ. ಭಾರತ್ ಎಂಎಸ್ಎಂಇ ಸಾಲ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮೋದ್ಯಮಕ್ಕಾಗಿ ವಿಶೇಷ ಸಾಲ ಯೋಜನೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಭಾರತ್ ಬ್ಯಾಂಕ್ ಶಾಖೆಗಳನ್ನು ಸಂಪರ್ಕಿಸಿ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್, ಮಲ್ಟಿ ಸ್ಟೇಟ್ ಶೆಡ್ಯೂಲ್ಡ್ ಬ್ಯಾಂಕ್, a light for the millions, a source for the needy. ವಿಶ್ವಾಸ್ ಕ್ಯಾಟರರ್ಸ್, ಮಾರ್ನಮಿಕಟ್ಟೆ, ಮಂಗಳೂರು. 20 ವರ್ಷಕ್ಕಿಂತಲೂ ಮಿಕ್ಕಿದ ಸಾರ್ಥಕ ಸೇವೆಯಲ್ಲಿ ನಿಶ್ಚಿತಾರ್ಥ, ಮದುವೆ, ಸೀಮಂತ, ಹುಟ್ಟುಹಬ್ಬದ ಸಂಭ್ರಮಕ್ಕಾಗಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಯಾವುದೇ ಸಭೆ ಸಮಾರಂಭವಿರಲಿ, ಕ್ಲಬ್ನ ಸಮಯಕ್ಕೆ ನಿಮ್ಮ ಅಚ್ಚುಮೆಚ್ಚಿನ ಭೋಜನ, ಉಪಹಾರ ಸಿದ್ಧ. ನಿಮ್ಮ ತೃಪ್ತಿಯೇ ನಮ್ಮ ಸಂತೃಪ್ತಿ. ಶುಚಿರುಚಿಯಾದ ವೈವಿಧ್ಯಮಯ ಆಹಾರಗಳಿಗಾಗಿ ಸಂಪರ್ಕಿಸಿ ವಿಶ್ವಾಸ್ ಕ್ಯಾಟರರ್ಸ್, ಎಂಆರ್ ಭಟ್ ಲೇನ್, ಮಾರ್ನಮಿಕಟ್ಟೆ, ಮಂಗಳೂರು.
ದೂರವಾಣಿ 24199955, ಮೊಬೈಲ್ 9343352355, 7899302060. ಇಟ್ಟುಕೊಂಡು ಬರ್ತಾ ಇದ್ದೇವೆ. ಆ ಪ್ರಕಾರ ನಮ್ಮ ಅಭಿವೃದ್ಧಿ ಸಮಿತಿಯ ಚೇರ್ಮನ್, ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಇದರ ಅಧ್ಯಕ್ಷರು, ಬಿಲ್ಲವ ಮಹಾಮಂಡಲದ ಗೌರವಾಧ್ಯಕ್ಷರಾದಂತಹ ಶ್ರೀ JC ಸುವರ್ಣರವರಿಗೆ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದಂಥ ಶ್ರೀಯುತ HS ಸಾಯಿರಾಮ್ರವರು ಪ್ರಸಾದವನ್ನು ವಿತರಿಸಬೇಕಂತ ಹೇಳಿ ವಿನಂತಿಸ್ಕೊಳ್ತೀನಿ. ಶ್ರೀಯುತ JC ಸುವರ್ಣ ದಂಪತಿಗಳು ಶ್ರೀಯುತ JC ಸುವರ್ಣ ದಂಪತಿಗಳು ಹಾಗೆ ಮುಂಬೈ ಬಿಲ್ಲವರ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರಶೇಖರ್ ಅವರು, ಶ್ರೀಯುತ S ಜಯವಿಕ್ರಮ್ರವರು ಮುಂದೆ ಬರಬೇಕು. ಬಲ್ಲೆ 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 ಇರಿ. PK ಲೋಹಿತ್ ಪೂಜಾರಿ, ಶ್ರೀಯುತ PK ಲೋಹಿತ್ ಪೂಜಾರಿ ಅವರು ಬರ್ತದೆ ಬರ್ಪೆ ಮಾಡಿದ್ದಾರೆ. ಶ್ರೀಯುತ ರಮಾನಾಥ್ ರೈ ಅವರು ನಮ್ಮ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಶ್ರೀಯುತ B ರಮಾನಾಥ್ ರೈ ಅವರು, ಶ್ರೀಯುತ JR ಲೋಬೋ ಅವರು, ನಮ್ಮೆಲ್ಲರ ಮಾಜಿ ಶಾಸಕರು ಆದಂತಹ ಶ್ರೀಯುತ JR ಲೋಬೋರವರು ಮುಂದೆ ಬರಬೇಕು. ಶ್ರೀಯುತ ದೇವದಾಸ್ ಪೈ ಅವರು, ಶ್ರೀಯುತ ಕುಬೇರರವರು, ಈ ಶಾರದಾ ಮಾತೆ ಹಾಗೆ ನವದುರ್ಗೆಯರ ಮೂರ್ತಿಯನ್ನು ರಚಿಸಿದಂತಹ ಶ್ರೀಯುತ ಕುಬೇರರವರು ಮಂಟಪಕ್ಕೆ ಬರಬೇಕು. ಕುಬೇರ ಈ ಒಂದು ಸಭಾಂಗಣವನ್ನು ಸುಂದರವಾಗಿ ಡೆಕೋರೇಷನ್ ಮಾಡಿರುವಂತಹ ಶ್ರೀಯುತ ಸುವರ್ಣ ಆರ್ಟ್ಸ್ನ ಚಂದ್ರಶೇಖರ್ ಸುವರ್ಣರವರು ಮಂಟಪಕ್ಕೆ ಬರಬೇಕು. ಶ್ರೀಯುತ ಚಂದ್ರಶೇಖರ್ ಸುವರ್ಣ.
ಹಲವಾರು ವರ್ಷಗಳಿಂದ ಶ್ರೀ ಕ್ಷೇತ್ರವನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡುತ್ತಿರುವ ಶ್ರೀಯುತ ದಾಸ್ ಎಲೆಕ್ಟ್ರಾನಿಕ್ಸ್ನ ಜೀವನ್ ದಾಸ್. ಜೋಸ್ ಆಲುಕಾಸ್ನ 55 ವರ್ಷಗಳು. ಪ್ರತಿದಿನ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಾವು ಹೇಳೋದು ಒಂದೇ, ಧನ್ಯವಾದಗಳು. ಜೋಸ್ ಆಲುಕಾಸ್ನಲ್ಲಿ ಈಗ ಹೇರಳವಾದ ಹೊಸ ಸಂಗ್ರಹಗಳು ಇದೆ. ಎಲ್ಲರಿಗೂ ಉಡುಗೊರೆಗಳು, ಪ್ರತಿಯೊಂದು ಖರೀದಿಗೂ ಉಡುಗೊರೆಗಳು. ಜೋಸ್ ಆಲುಕಾಸ್ನ 55 ವರ್ಷಗಳು, 5 ಕೋಟಿ ಮೌಲ್ಯದ ಉಡುಗೊರೆಗಳು. ಜೋಸ್ ಆಲುಕಾಸ್ನ 55 ವರ್ಷಗಳು. ಪ್ರತಿದಿನ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಾವು ಹೇಳೋದು ಒಂದೇ, ಧನ್ಯವಾದಗಳು. ಜೋಸ್ ಆಲುಕಾಸ್ನಲ್ಲಿ ಈಗ ಹೇರಳವಾದ ಹೊಸ ಸಂಗ್ರಹಗಳು ಇದೆ. ಎಲ್ಲರಿಗೂ ಉಡುಗೊರೆಗಳು, ಪ್ರತಿಯೊಂದು ಖರೀದಿಗೂ ಉಡುಗೊರೆಗಳು. ಜೋಸ್ ಆಲುಕಾಸ್ನ 55 ವರ್ಷಗಳು, 5 ಕೋಟಿ ಮೌಲ್ಯದ ಉಡುಗೊರೆಗಳು. ವಾವ್, ನೋಡ್ರಿ, ಸ್ಕೋಡಾ ರಾಪಿಡ್ ರೈಡರ್ ಏನ್ ಸಖತ್ತಾಗಿದೆ. ಆದ್ರೆ ಅಷ್ಟು ಕಾಸ್ಟ್ಲಿ ಕಾರ್ ತಗೊಳ್ಳೋದು ನಮ್ಮಿಂದ ಎಲ್ಲಾಗುತ್ತೆ? ಟಫೆ ಆಕ್ಸಿಸ್ ಲಿಮಿಟೆಡ್ ಇರುವಾಗ ಎಲ್ಲ ಆಗುತ್ತೆ. ಹೌದು, ಹೊಸ ಸ್ಕೋಡಾ ರಾಪಿಡ್ ರೈಡರ್ ಈಗ ಕೇವಲ 6.99 lakhs ಗೆ ಸೂಪರ್ ಫೀಚರ್ಸ್, 6 years ವಾರಂಟಿ ಹಾಗೂ 4 years ಸರ್ವಿಸ್ ಪ್ಲಾನ್ ನೊಂದಿಗೆ. ಟಫೆ ಆಕ್ಸಿಸ್ ಲಿಮಿಟೆಡ್, ಮಂಗಳೂರು. Skoda, simply clever. ಬಲೆ ಬಲೆ ತುಳುವೆರೆ ಗೂಡು ದೀಪ ಪಂಪುಗು ಕುದ್ರೋಳಿ ಕ್ಷೇತ್ರವು ನಮ್ಮ ಕುಡ್ಲ ಸಂತುಗು. ದಿಯಾ ಸಿಸ್ಟಮ್ ಸಹಭಾಗಿತ್ವಡು ನಮ್ಮ ಕುಡ್ಲ ಗೂಡುದೀಪ ಪಂತ 2019 ಅಕ್ಟೋಬರ್ 20 ಶನಿವಾರ ಬಯ್ಯ 4 ಗಂಟೆಗೆ ಕುದ್ರೋಳಿ ಶ್ರೀ ಗೋಕರ್ಣನಾಥನ ಅಂಗನುಡು. ಗೂಡುದೀಪ ಕನಲೆ ಬಂಗಾರದ ಪದಕ ಗೆಂದಲೆ. ಸಂಪ್ರದಾಯ ಆಧುನಿಕ ಬೊಕ್ಕ ಮಾದರಿ ಪ್ರತಿಕೃತಿ ಇಂಚ ಮೂಜಿ ನಮೂನೆಡು ಪಂತಲು. ಗಿಂದಿನಕ್ಲೆಗು ಒಂಜನೆ ಬೊಕ್ಕ ರಡ್ಡನೆ ಬಂಗಾರದ ಪದಕದ ಇನಾಮು ಬೊಕ್ಕ ಬಿರಿಸಕಾಯ ಇನಾಮುಲು. ಪಂತೊಡು ಪಾಲ್ದೆತೊನ್ನ ಮಾತರಿಗ್ಲ ಚೀಪೆನೆಂಪುದ ಕಾಣಿಕೆ. ಗೂಡುದೀಪ ಕನಲೆ ಬಂಗಾರದ ಪದಕ ಗೆಂದಲೆ. ನನ್ನಲಾತು ಮಾಹಿತಿಗಾದು ಭೇಟಿ ಕೊರ್ಲೆ ನಮ್ಮ ಕುಡ್ಲ ಕ್ಲಾಸಿಕ್ ಆರ್ಕೇಡ್ 4ನೇ ಮಹಡಿ, KS ರಾವ್ ರಸ್ತೆ, ಮಂಗಳೂರು. ಫೋನ್ ಮನ್ಪುಲೆ 9486 ಬೊಕ್ಕ 874245 ಅಂಚನೆ 9743144799. ನಮ್ಮ ಕುಟ್ಲ ಕೂಟದ ಪೊರ್ಲ ನೋಟ ಬಸರುನ ನಮ್ಮ ಕುಟ್ಲ ಕೂಟದ ಗೌಜಿ ಗಮ್ಮತ್ತಿದ ಗೂಡು ದೀಪ ಪಂಥಯೇ ಗೌಜಿ ಗಮ್ಮತ್ತಿದ. ಶ್ರೀ ಕ್ಷೇತ್ರಕ್ಕೆ ಭಕ್ತ ಜನಸಾಗರವೇ ಬರುತ್ತಿರುವಂತಹ ಈ ಸಮಯದಲ್ಲಿ ಈ ಪಾರ್ಕಿಂಗ್ನ ಒಂದು ವ್ಯವಸ್ಥೆ, ಟ್ರಾಫಿಕ್ ಇದರ ವ್ಯವಸ್ಥೆಯನ್ನು ಆರಕ್ಷಕರೊಂದಿಗೆ ಯುವ ಸಂಗಮ್ ಇದರ ಒಂದು ವಾಲಂಟಿಯರ್ಸ್, ಒಂದು ಸಂಘ ಸಂಸ್ಥೆಯ ವಾಲಂಟಿಯರ್ಸ್ ಬಹಳ ಅತ್ಯುತ್ತಮವಾಗಿ ಈ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಮಂಟಪಕ್ಕೆ ಕರೆಯುತ್ತಿದ್ದೇವೆ. ಬಂದು ದಯವಿಟ್ಟು ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಗಮ್, ಯುವ ಸಂಗಮ್, ಪ್ರತೀಕ್. ಶಾರದೆ ನೇಹರಸದೆ ಬಾಳು ಬೆಳಗುವುದೇ. ಕ್ಷೇತ್ರದ ದಸರಾ ಮಹೋತ್ಸವವನ್ನು ಪ್ರತಿನಿತ್ಯ ನೇರ ಪ್ರಸಾರ ಮಾಡಿ ರಾಜ್ಯದ ಜನಗಳನ್ನು ವೀಕ್ಷಿಸಲು ಅನುವು ಮಾಡಿಕೊಟ್ಟವರು ನಮ್ಮ ಕುಡ್ಲ ಸಂಸ್ಥೆಯವರು. ನಮ್ಮ ಕುಡ್ಲ ಸಂಸ್ಥೆಯ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ಲೀಲಾಕ್ಷ ಬಿ ಕರ್ಕೇರ ಅವರು ಬಂದು ಪ್ರಸಾದವನ್ನು ಸವೆ ಮಾತು ಕೇಳುವುದೇ. ಶಾರದೆ ಶಾರದೆ ನೀನೋಡದೆ ಅರಿವು ಅರಳುವುದೇ. ಕ್ಷೇತ್ರದಲ್ಲಿ ನಡೆಯುವಂತಹ ಯಾವುದೇ ವಿಶೇಷ ಕಾರ್ಯಕ್ರಮಗಳಲ್ಲಿ ನಮ್ಮೆಲ್ಲರ ನೆಚ್ಚಿನ ಮಾರ್ಗದರ್ಶಕರು ಆದಂತಹ ಶ್ರೀ ಬಿ ಜನಾರ್ದನ್ ಪೂಜಾರಿಯವರ ಆಶಯಂತೆ ಈ ಶ್ರೀ ಕ್ಷೇತ್ರದಲ್ಲಿ ನಿರೂಪಣೆಯನ್ನು ಮಾಡುತ್ತಿರುವಂತಹ ಶ್ರೀಯುತ MP ಮನೋಹರ್ ಪ್ರಸಾದ್ ರವರು
ಈ ಬಾರಿ udayawani.com ಎಂಬ ಒಂದು ವೆಬ್ಸೈಟ್ನ ಮುಖಾಂತರ ದಸರಾ ಮಹೋತ್ಸವವನ್ನು ವಿಶ್ವವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರನ್ನು ಉದಯವಾಣಿಯ ಸಹಾಯಕ ಸಂಪಾದಕರು ಕೂಡ ಶ್ರೀಯುತ ಶ್ರೀ ಮನೋಹರ್ ಶ್ರೀಯುತ ನವನೀತ್ ಶೆಟ್ರು ಬಂದು ಪ್ರಸಾದ ಸ್ವೀಕರಿಸಬೇಕು. ಹಲವಾರು ವರ್ಷಗಳಿಂದ ಕಾರ್ಯಕ್ರಮ ನೇರ ವೀಕ್ಷಣೆಯಲ್ಲಿರುವ ಭಕ್ತರಿಗೆ ಎಲ್ಲ ವಿವರವನ್ನು ಮುಟ್ಟಿಸುತ್ತಿರುವಂತಹವರು ಈ ನಮ್ಮ ಕುಡ್ಲ ಚಾನಲ್ನ ಮುಖಾಂತರ ಶ್ರೀಯುತ ನವನೀತ್ ಶೆಟ್ಟಿರವರು, ಅವರಿಗೆ ಕೂಡ ಪ್ರಸಾದವನ್ನು ವಹಿಸುತ್ತಾರೆ. ಯುವ ಸಂಘಂನ ಸದಸ್ಯರು ಯಾರಾದರಿದ್ದಲ್ಲಿ ದಯವಿಟ್ಟು ಮಂಟಪಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು. ಯುವ ಸಂಗಮ ಆ ಸೇವದಳ ತಗಲು ಅವಲುಳ್ಳೆ ಇರುತ್ತೆ, ಪತ್ತ ಬಂದಿರುತ್ತೆ. ಶ್ರೀ ಗೋಕರ್ಣನಾಥ ಸೇವಾದಳದ ಈ ಕ್ಷೇತ್ರದಲ್ಲಿ ಜರುಗುವಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಆಡಳಿತ ಸಮಿತಿಯೊಂದಿಗೆ ಬೆನ್ನೆಲುಬಾಗಿ ನಿಂತಿರುವವರು ನಮ್ಮ ಶ್ರೀ ಗೋಕರ್ಣನಾಥ ಸೇವಾದಳದವರು. ದಯವಿಟ್ಟು ಯಾರಾದರೂ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು. ಪಿ ಕೆ ಲೋಹಿತ್ ಪೂಜಾರಿ ಅವರು, ಪದ್ಮನಾಭ ಕೋಟ್ಯಾನ್, ಶ್ರೀಯುತ ಪದ್ಮನಾಭ ಕೋಟ್ಯಾನ್ರು ಮಾಜಿ ಸದಸ್ಯರು ಧಾರ್ಮಿಕ ಪರಿಷತ್, ಇದಲ್ಲದೆ ಸಮಾಜದ ಎಲ್ಲ ಸಂಘ ಸಂಸ್ಥೆಯವರು, ಯುವವಾಹಿನಿ, ಯುವ ವೇದಿಕೆ, ಎಲ್ಲರೂ ಎಲ್ಲ ಈ ಕ್ಷೇತ್ರದಲ್ಲಿ ಜರುಗುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿ ದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಮ್ಮೊಂದಿಗಿದ್ದು ಈ ಎಲ್ಲ ಕಾರ್ಯಕ್ರಮವೊಂದು ಯಶಸ್ವಿಯಾಗಿ ಜರುಗಲು ನಮ್ಮೊಟ್ಟಿಗೆ ಕೈ ಜೋಡಿಸುತ್ತಾರೆ. ಅವರಿಗೆಲ್ಲರಿಗೂ ಆ ಪರಮಾತ್ಮ ಅನುಗ್ರಹಿಸಲಿ ಅಂತ ನಾವು ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದೇವೆ. ಯುವವಾಹಿನಿಯ ಯಾರಾದರೂ ಒಬ್ಬರು ಬಂದು ದಯವಿಟ್ಟು ಪ್ರಸಾದವನ್ನು ಸ್ವೀಕರಿಸಬೇಕು. ಬಹುಶಃ ಮೊನ್ನೆ 29ನೇ ತಾರೀಕಿನಿಂದ ಈವರೆಗೂ ಕೂಡ ಈ ಒಂದು ನಮ್ಮ ಕೌಂಟರ್ನ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದವರು ಯುವವಾಹಿನಿ ತಂಡದವರು ಯಾರಾದರೂ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು. ಶ್ರದ್ಧಾಪೂರ್ವಕವಾಗಿ ನಡೆಯುತ್ತಿರುವಂಥ ಕಾರ್ಯಕ್ರಮದಲ್ಲಿ ಬಹುಶಃ ಏನೋ ಒಂದು ಮಿಸ್ ಆದಾಗ ಆಗ್ತಾ ಇದೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು
ಮಾರ್ಗದರ್ಶಕರಾದಂತಹ ಶ್ರೀ ಬಿ ಜನಾರ್ದನ್ ಪೂಜಾರಿ ಅವರು ಇವತ್ತು ನಮ್ಮೊಟ್ಟಿಗೆ ಸೇರಿಕೊಳ್ಳಿಕ್ಕೆ ಆಗಲಿಲ್ಲ. ಅವರ ಒಂದು ಸಂದೇಶವನ್ನು ಶ್ರೀಯುತ ಅನುಪಸ್ಥಿತಿಯಲ್ಲಿ ಅವರ ಒಂದು ಸಂದೇಶವನ್ನು ಶ್ರೀಯುತ ವಿ ಮನೋಹರ್ ಪ್ರಸಾದ್ರವರು ನೀಡ್ತಾ ಇದ್ದಾರೆ. ಆತ್ಮೀಯ ವೀಕ್ಷಕರೇ, ಪ್ರತಿ ವರ್ಷ ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕುದ್ರೋಳಿ ಕ್ಷೇತ್ರದ ಶಾರದಾ ಮಾತೆಯ ಸಮಕ್ಷದಲ್ಲಿ ಸನ್ಮಾನ್ಯ ಬಿ ಜನಾರ್ದನ ಪೂಜಾರಿಯವರ ಸಂದೇಶವನ್ನು ನಾವು ಯಾವಾಗಲೂ ನಿರೀಕ್ಷೆ ಮಾಡ್ತೇವೆ. ಅವರು ನೀಡುವಂತಹ ಸಂದೇಶ ಕೇವಲ ಈ ಶೋಭಾಯಾತ್ರೆಯನ್ನು ವೀಕ್ಷಿಸುವಂತಹ ಭಕ್ತರಿಗೆ ಮಾತ್ರವಲ್ಲ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಸಂಯೋಜಿಸುವಂತಹ ಸಂಘಟಕರಿಗೆ ಹಾಗೂ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೆ ಅವರು ಹೇಳುವಂತಹ ಕಿವಿಮಾತು. ಆತ್ಮೀಯರೇ, ಗೌರವಾನ್ವಿತ ಶ್ರೀ ಜನಾರ್ದನ ಪೂಜಾರಿಯವರು ದೂರವಾಣಿ ಮೂಲಕ ತಮ್ಮ ಸಂದೇಶವನ್ನು ನೀಡಿದ್ದಾರೆ. ಅದರ ಸಾರಾಂಶ ಇಲ್ಲಿ ಸೇರಿರುವ ಸಮಗ್ರ ಮಂಗಳೂರು ನಗರ ಪೂರ್ತಿ ಸೇರಿರುವ ಮತ್ತು ಬಹುಮಾಧ್ಯಮಗಳಲ್ಲಿ ವಿಶೇಷವಾಗಿ ನೇರ ಪ್ರಸಾರ ನಮ್ಮ ಕುಡ್ಲ ಸಹಿತ ಎಲ್ಲ ವಾಹಿನಿಗಳಲ್ಲಿ ವೀಕ್ಷಣೆ ಮಾಡುತ್ತಿರುವಂಥ ಎಲ್ಲ ಶ್ರೀ ನಮ್ಮ ಭಗವದ್ಭಕ್ತರಿಗೆ ನಮ್ಮ ಕುದ್ರೋಳಿ ಗೋಕರ್ಣನಾಥನ ಸನ್ನಿಧಿಯಿಂದ ಶ್ರೀ ಶಾರದೋತ್ಸವ ಮಂಗಳೂರು ದಸರಾದ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ನನ್ನ ಪ್ರೀತಿಯ ಗೌರವದ ಅಭಿನಂದನೆಗಳನ್ನು ಸಲ್ಲಿಸಲು ನಾನು ಬಯಸ್ತಾ ಇದ್ದೇನೆ ಅಂತ ಅವರು ಮೊದಲಾಗಿ ತಿಳಿಸಿದ್ದಾರೆ. ಗೌರವಾನ್ವಿತ ಜನಾರ್ದನ ಪೂಜಾರಿ ಅವರು ಹೇಳ್ತಾರೆ, ನಾನು ಈ ದಿನ ಮಧ್ಯಾಹ್ನ ಅಪರಾಹ್ನದವರೆಗೆ ಕೂಡ ಅಪರಾಹ್ನದವರೆಗೆ ಕೂಡ ಕ್ಷೇತ್ರದಲ್ಲಿದ್ದೆ. ಕ್ಷೇತ್ರದ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ನಾನು ಸಮಾಧಾನಗೊಂಡಿದ್ದೇನೆ. ಈ ಬಾರಿ ನಮ್ಮ ಕ್ಷೇತ್ರದ ಸಮಿತಿಯವರು ಮತ್ತೆಲ್ಲ ಭಗವದ್ಭಕ್ತರ ಆಶಯದಂತೆ ಪುಟ್ಟ ಬದಲಾವಣೆಯನ್ನು ನಾವು ನಮ್ಮ ಶೋಭಾಯಾತ್ರೆಯಲ್ಲಿ ನಡೆಸಿದ್ದೇವೆ. ತಾವೆಲ್ಲರೂ ಅದಕ್ಕೆ ಪೂರಕ ಸ್ಪಂದನ ನೀಡ್ತೀರಿ ಎಂಬ ಭರವಸೆ ಕೂಡ ನನಗೆ ಸಿಕ್ಕಿತು. ನಾನು ಈ ಕ್ಷೇತ್ರದಲ್ಲಿ ಬಾಲ್ಯದಿಂದಲೂ ಬೆಳೆದುಕೊಂಡು ಬಂದು ಇಲ್ಲಿ ಈ ಕ್ಷೇತ್ರಕ್ಕೆ ನಡೆದುಕೊಂಡು ಬಂದವನು. ಇವತ್ತು ಏನು ಈ ಕ್ಷೇತ್ರದಲ್ಲಿ ನಡೆದು ಈ ಕ್ಷೇತ್ರ ಜಗತ್ ಪ್ರಸಿದ್ಧಿಯನ್ನು ಗಳಿಸಿದರೆ ಅದಕ್ಕೆ ಕಾರಣ ಕ್ಷೇತ್ರದಲ್ಲಿರುವಂಥ ಆಡಳಿತ ಸಮಿತಿಯವರು, ಕಾರ್ಯಕರ್ತರು ಮತ್ತು ವಿಶೇಷವಾಗಿ ನೀವು ಭಗವದ್ಭಕ್ತರು ಅಂತ ಬಹಳ ಅಭಿಮಾನದಿಂದ ಜನಾರ್ದನ ಪೂಜಾರಿ ಅವರು ತಿಳಿಸಿದ್ದಾರೆ. ಆನಂತರ ಅವರು ಇನ್ನೊಂದು ಹೇಳಿರುವಂಥ ಮಾತು ಏನೆಂದರೆ, ಕ್ಷೇತ್ರಗಳು ಕೇವಲ ಧಾರ್ಮಿಕ ವಿಚಾರಗಳಿಗೆ ಮಾತ್ರ ಸೀಮಿತ ಆಗಬಾರ್ದು. ಅದರ ಜೊತೆಗೆ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳು ಸಾರಿದ ತತ್ವದಂತೆ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ಒಂದೇ ದೇವರು, ನಾವೆಲ್ಲ ಮನುಜರು ಎಂಬ ತತ್ವವನ್ನು ನಮ್ಮ ಕ್ಷೇತ್ರದಲ್ಲಿ ಅಕ್ಷರಶಃ ನಾವು ಅನುಷ್ಠಾನ ಮಾಡುತ್ತಿದ್ದೇವೆ. ನಮ್ಮ ಅರ್ಚಕ ವೃಂದದಿಂದ ಆರಂಭವಾಗಿ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬರು ಕೂಡ ಬದ್ಧತೆಯಿಂದ ಮತ್ತು ಭಗವದ್ಭಕ್ತರು, ಸ್ವಯಂ ಸೇವಕರು, ವಿವಿಧ ಸಮಿತಿಯವರು, ಯುವ ಸಂಘಟನೆಯವರು ಕಳೆದ ಅನೇಕ ದಿನಗಳಿಂದ ಪ್ರಾಯಶಃ ದಿನಕ್ಕೆ 24 ತಾಸಿನಂತೆ ಅವರು ಕೆಲಸವನ್ನು ಮಾಡಿದ್ದಾರೆ. ಅನೇಕ ಮಂದಿ ಜನಪ್ರತಿನಿಧಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಎಂಬ ಮಾಹಿತಿಯನ್ನು ನಾನೀಗ ಪಡೆದುಕೊಂಡು ಬಂದಿದ್ದೇನೆ. ಅವರೆಲ್ಲರಿಗೂ ಮತ್ತು ವಿಶೇಷವಾಗಿ ಇದು 28ನೇ ವರ್ಷ. ಆದ್ದರಿಂದ ಈ ಸಂದರ್ಭದಲ್ಲಿ ಇದು ನಿರಂತರವಾಗಿ ಸಾಗ್ತಾ ಇರಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ಆ ದೇವರ ಪ್ರೇರಣೆ ಇರಲಿ. ಕ್ಷೇತ್ರಕ್ಕೆ ಸದಾ ನೀವು ಸಕುಟುಂಬ ಸಹಿತರಾಗಿ ಬಂದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಮತ್ತು ತಮಗೆಲ್ಲ ಶಾರದಾಂಬೆ, ನವದುರ್ಗೆಯರು, ಗಣಪತಿ, ಆದಿಶಕ್ತಿ ಮತ್ತು ಕ್ಷೇತ್ರದ ಶ್ರೀ ಗೋಕರ್ಣನಾಥ ಸ್ವಾಮೀಜಿಯವರು ಮತ್ತು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳ ಆಶಯದಂತೆ ತಮ್ಮೆಲ್ಲರ ಬದುಕು ಬಂಗಾರವಾಗಲಿ ಅಂತ ನಿಮ್ಮೆಲ್ಲರ ನೆಚ್ಚಿನ ಜನಾರ್ದನ ಪೂಜಾರಿಯಾಗಿರುವ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಮಂಗಳೂರು ದಸರಾದ ಶುಭಾಶಯಗಳು ಅಂತ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕರತಾಡನ ಮೂಲಕ ನಮ್ಮ ಗೌರವವನ್ನು ಶಾರದೆಯ ಸನ್ನಿಧಿಯಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ, ಗೋಕರ್ಣನಾಥನ ಸನ್ನಿಧಿಯಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ. ವರದೇ ಶ್ರೀಕರಿ ಶ್ರೀ ಗೌರಿ, ವರದೇ ಶ್ರೀಕರಿ ಶ್ರೀ ಗೌರಿ, ನಮೋ 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 ದೇವಿ ನಮೋ ಅನ್ನಪೂರ್ಣೆ ಸದಾ ಪೂರ್ಣೆ, ಪಾರ್ವತಿ ಪರಮೇಶ್ವರಿ, ಪಾರ್ವತಿ ಪರಮೇಶ್ವರಿ. ಸದಾ
ಅಂಚನ್ ಗಾರ್ಮೆಂಟ್ಸ್ ಸತತ 20 ವರ್ಷಗಳಿಂದ ಕರಾವಳಿ ಕರ್ನಾಟಕ ಜನತೆಯ ಪ್ರಶಂಸೆ ಗಳಿಸಿದ ಮದುವೆ ಸೀರೆಗಳ ಹೆಸರಾಂತ ಹವಾನಿಯಂತ್ರಿತ ಮಳಿಗೆ. ನವನವೀನ ವಿನ್ಯಾಸದ ಫ್ಯಾಷನ್ ಹಾಗೂ ಸಾಂಪ್ರದಾಯಿಕ ಉಡುಪುಗಳ ಲೇಟೆಸ್ಟ್ ಕಲೆಕ್ಷನ್ಸ್. ಬನಾರಸ್, ಕಾಂಜೀವರಂ, ಕಂಚಿ ಸಿಲ್ಕ್, ಫ್ಯಾನ್ಸಿ ಸಾರಿಗಳು ಹಾಗೂ ಮ್ಯಾಚಿಂಗ್ ಬ್ಲೌಸ್ ಎಲ್ಲವೂ ಒಂದೇ ಸೂರಿನಡಿ. ಮದುವೆ ಸಂಭ್ರಮಕ್ಕೆ ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಎಲ್ಲ ಡ್ರೆಸ್ ಮೆಟೀರಿಯಲ್ಗಳು, ಫ್ಯಾನ್ಸಿ ಗಿಫ್ಟ್ ಐಟಂಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ ಅಂಚನ್ ಗಾರ್ಮೆಂಟ್ಸ್, ಅಂಚನ್ ಸಿಲ್ಕ್ಸ್ ಅಂಡ್ ಸಾರೀಸ್, ಅಂಚನ್ ಫ್ಯಾನ್ಸಿ ಅಂಡ್ ಗಿಫ್ಟ್ ಸೆಂಟರ್, ಮಾರ್ಕೆಟ್ ರೋಡ್, ಬಂಟ್ವಾಳ. ಫೋನ್ 08255231713. ಮೊಬೈಲ್ 9886543840. नवमं सिद्धिधात्री च नवदुर्गा प्रकीर्तिता सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे वरदे श्रीकरी श्री गौरी वरदे श्रीकरी श्री गौरी नमो 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 देवी अन्नपूर्णे सदा पूर्णे पार्वती परमेश्वरी पार्वती परमेश्वरी
ಮಂಗಳೂರ ದಸರಾ 2019. This program is brought to you by Karnataka Bank. Karnataka Bank, your family bank across India. Powered by Advait Hyundai. ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರುಗಳ ಮಾರಾಟ ಮಳಿಗೆ. Dia Systems. Dia Systems Smart Mind Smart Solution. Co-sponsored by Sharada Ayurveda Hospital, Divya Rupa Infrastructure, SCDCC Bank, Duroflex, Nandini, Raksha Enterprises. आज हमारा सपना सच हुआ. हमारे सपने कौन सच कर गए? सुनियो जी, गुड़िया आ गई. अरे वाह, तूने हमारा सर ऊंचा कर दिया बेटी. इस कामयाबी के पीछे कौन है? Congrats. Congrats. आज मैं सितारों पर पहुंच गई. मेरी कामयाबी के पीछे मेरा बैंक है. आपकी खुशियों का साथी कर्नाटका बैंक, योर फैमिली बैंक अक्रॉस इंडिया. ಅದ್ವೈತ್ ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್, ಮಂಗಳೂರು ಕುಂಟಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. Prime showrooms, 26 state-of-the-art service centers. Showroom services ಭಾನುವಾರವೂ ತೆರೆದಿರುತ್ತದೆ. ಬನ್ನಿ, ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡೈ, NH66, AJ ಆಸ್ಪತ್ರೆ ಬಳಿ, ಕುಂಟಿಕಾನ್, ಮಂಗಳೂರು. ಫೋನ್ 0824-424-3666. Dia Systems Private Limited, a US-based software company founded by Dr. V. Ravichandran in the year 2001, having its headquarters at Louisville, USA. Dia is a fully owned subsidiary of GlowTouch Technologies USA, branches in Bangalore, Boston, and Louisville. Specialized in providing application development and remote customer support services for a variety of business and markets. We offer a wide range of technical expertise in development tools, database and technologies. Current openings for software development services, technical support. Come and join our family. We are located at Dia Campus, Maryhill, Airport Road, Mangalore. Contact 0824 288 0602, 0824 288 0603. ರಕ್ಷಾ ಎಂಟರ್ಪ್ರೈಸಸ್, your one-stop fitness shop, ನಿಮಗಾಗಿ ಸಾದರಪಡಿಸುತ್ತಿದೆ ವಿಶಾಲವಾದ ವೈವಿಧ್ಯಮಯ ಎಲೆಕ್ಟ್ರಿಕಲ್ ಸೈಕಲ್ಸ್, ಮೋಟರೈಸ್ಡ್ ಟ್ರೆಡ್ಮಿಲ್ಸ್, ಸ್ಪಿನ್ ಬೈಕ್ಸ್, ರಿಕಮೆಂಡ್ ಬೈಕ್ಸ್, ಮಲ್ಟಿ ಜಿಮ್ಸ್ ಮತ್ತು ವ್ಯಾಪಕವಾದ ಕ್ವಾಲಿಟಿ ಇಂಪೋರ್ಟೆಡ್ ಫಿಟ್ನೆಸ್ ಉಪಕರಣಗಳು, ಮಕ್ಕಳ ಔಟ್ಡೋರ್ ಪ್ಲೇ ಇಕ್ವಿಪ್ಮೆಂಟ್ಸ್ ಫಾರ್ ಸ್ಕೂಲ್, ಅಪಾರ್ಟ್ಮೆಂಟ್, EPDM ಫ್ಲೋರಿಂಗ್ ಫಾರ್ ಪ್ಲೇ ಏರಿಯಾ. ಜಿಮ್ ಅಂಡ್ ಸ್ಪೋರ್ಟ್ಸ್ ಫ್ಲೋರಿಂಗ್ ನಿಮ್ಮ ಫಿಟ್ನೆಸ್ ಬೇಡಿಕೆಗಳನ್ನು ಪೂರೈಸುತ್ತದೆ ಅಟ್ ಅ ವೆರಿ ರೀಸನಬಲ್ ಪ್ರೈಸ್ ಅಂಡ್ ವಿತ್ ಬೆಸ್ಟ್ ಇನ್ ಕ್ಲಾಸ್ ಆಫ್ಟರ್ ಸೇಲ್ ಸರ್ವಿಸ್. ನಾವು ದೇಶೀಯ ಹಾಗೂ ವಾಣಿಜ್ಯ ಜಿಮ್ ಸೆಟಪ್ ನ ಪರಿಣತಿಯನ್ನು ಹೊಂದಿದ್ದೇವೆ. ನಿಮ್ಮ ಆರೋಗ್ಯಕರ ಶರೀರಕ್ಕಾಗಿ ಭೇಟಿ ನೀಡಿ ರಕ್ಷಾ ಎಂಟರ್ಪ್ರೈಸಸ್, your one-stop fitness shop, ground floor, Inland Ornate, Navbharat Circle, Kodialbile, Mangalore. Phone 0824-244-6363. ದಿವ್ಯರೂಪ ಇನ್ಫ್ರಾಕಾನ್, ಅರ್ಥ್ವರ್ಕ್ಸ್, ಸಿವಿಲ್ ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಕ್ಷೇತ್ರದ ಸುಪ್ರಸಿದ್ಧ ಸಂಸ್ಥೆ. ಸೈಟ್ ಗ್ರೇಡಿಂಗ್ ಕೆಲಸಗಳು, ಕಟ್ಟಡ ನಿರ್ಮಾಣ ಮತ್ತು ರಸ್ತೆ ಹಾಗೂ ಚರಂಡಿ ಕಾಮಗಾರಿಯ ಅನುಪಮ ಸಂಸ್ಥೆ ದಿವ್ಯರೂಪ ಇನ್ಫ್ರಾಕಾನ್. ನಿಷ್ಣಾತ ತಂತ್ರಜ್ಞರಿಂದ ಸುದೃಢ, ಸುಭದ್ರ ಹಾಗೂ ದೀರ್ಘ ಬಾಳಿಕೆಯ ನಿರ್ಮಾಣ. ಕ್ಲಪ್ತ ಸಮಯದಲ್ಲಿ ಅತ್ಯುತ್ಕೃಷ್ಟ ಗುಣಮಟ್ಟದ ಕಾಮಗಾರಿ. ಇದು ದಿವ್ಯರೂಪ ಇನ್ಫ್ರಾಕಾನ್ನ ವೈಶಿಷ್ಟ್ಯ. ದಿವ್ಯರೂಪ ಇನ್ಫ್ರಾಕಾನ್ ಪ್ರೈವೇಟ್ ಲಿಮಿಟೆಡ್, ಸುವರ್ಣ ಆರ್ಕೇಡ್, ಚೆಕ್ ಪೋಸ್ಟ್ ಬಳಿ, ಬಜ್ಪೆ.
ಓಲ್ಡ್ ಸ್ಟೈಲ್ ಬಿಡು ಬ್ರೋ, ನ್ಯೂಟ್ರಿಷಿಯಸ್ ಜೊತೆ ಟೇಸ್ಟಿ ಆಗಿರೋ ನಮ್ಮೂರಲ್ಲಿ ತಯಾರಾಗಿರುವ ನಂದಿನಿ ಫ್ಲೇವರ್ಡ್ ಮಿಲ್ಕ್ ಅನ್ನೇ ಕುಡಿ. ನಮ್ಮೂರಲ್ಲೇ ಹೊಚ್ಚ ಹೊಸದಾಗಿ ಪರಿಶುದ್ಧತೆ ಮತ್ತು ಗುಣಮಟ್ಟವನ್ನು ಜೀವವಾಗಿಸಿಕೊಂಡು ತಯಾರಾಗಿರುವ ನಂದಿನಿ ಫ್ಲೇವರ್ಡ್ ಮಿಲ್ಕ್ ಈಗ ಅತಿ ಆಕರ್ಷಕ ಬಾಟಲ್ನಲ್ಲಿ. ಎಸ್ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಹಾಗೂ 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ಏಕೈಕ ಸಹಕಾರಿ ಬ್ಯಾಂಕ್. ಜನಸಾಮಾನ್ಯರು ಯೋಚಿಸಿದಂತೆ ಭಿನ್ನ ಭಿನ್ನ ಯೋಜನೆಗಳ ಅನುಷ್ಠಾನದೊಂದಿಗೆ ಎಂದೆಂದಿಗೂ ಸಾರ್ವಜನಿಕ ಹಿತಾಸಕ್ತಿಯ ಬ್ಯಾಂಕ್. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ. ಗೃಹ ಸಾಲ, ಕೃಷಿ ಹೈನುಗಾರಿಕೆ, ಶೈಕ್ಷಣಿಕ ಸಾಲ, ವ್ಯಾಪಾರ, ವಾಹನ ಸಾಲ, ಚಿನ್ನಾಭರಣಗಳಿಗೆ ಈಡಿನ ಸಾಲ, ಇದಲ್ಲದೆ ಇನ್ನಿತರೆ ಯಾವುದೇ ಉದ್ದೇಶಗಳಿಗೆ ಸುಲಭವಾಗಿ ಹಾಗೂ ತ್ವರಿತಗತಿಯಲ್ಲಿ ಸಾಲ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಲ್ ಬ್ಯಾಂಕ್, ಮಂಗಳೂರು. ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ಅನುಬಂಧವಿದು ನೀನಕ್ಕರೆ ನಾನು ನಗುವೆನು. ಕಂಫರ್ಟ್ ನಿಮ್ಮನ್ನು ನ್ಯೂಲಿ ಮ್ಯಾರಿಡ್ನಿಂದ ಆಗಿಸುತ್ತೆ ಹ್ಯಾಪಿಲಿ ಮ್ಯಾರಿಡ್. ಡ್ಯೂರೋಫ್ಲೆಕ್ಸ್ ಮ್ಯಾಟ್ರೆಸಸ್, ಕಂಫರ್ಟ್ ಫಾರ್ ಲೈಫ್. Introducing Sharda Ayurveda Hospital, positioned in a beautiful landscape with skilled doctors, dedicated nurse, well-trained therapists and humble staff with round-the-clock service. In specialty clinic we treat arthritis, back pain, sinusitis, lifestyle diseases, obesity, PCOD, infertility, ADHD, autism, epilepsy, degenerative eye diseases, refractive errors, piles, fistula in ano, fissure, non-healing ulcer, skin diseases. We have physiotherapy unit, laboratory, Patyahara Vibhaga, Yoga Hall, Modular OT, Labor Theatre, Dental Clinic, X-ray and USG unit rooms and general ward to deluxe rooms to facilitate all category people for all your mental and physical strength and to be strong from within. Sharda Ayurveda Hospital, unit of Sharda Group of Institutions, Sharda Ayurdhama Campus, Devinagara, Talapadi, Mangaluru. Phone 0824-2281-231. You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Motimhal, Hampankata, Mangalore, and near ARC, Ullalbail, Tokot. ಲಕ್ಷ್ಮಿ ಲಕ್ಷ್ಮಿ ದಾದೆ ದೇ ಓಯ್ ಕಟ್ಟದ ಕೋರಿ ನೆತ್ತ ಸಾಮಂತ ಪೆರಂಕ ಬರ್ಪುಜಿ ಮಾಮಿಲ ಎಲ್ಲಡಿ ಇಜ್ಜಿರು ಹಿಟ್ಟೆ ಪೋ ಕಜು ಮಲ್ಪು ಎಸ್ ಸಾರಾರ್ ಮಸಾಲಾ SRR ಮಸಾಲಾ SRR ಮಸಾಲಾ ಗೃಹಿಣಿಯರ ಮನಮೆಚ್ಚಿದ ಮಸಾಲಾ SRR ಮಸಾಲಾ SRR ಮಸಾಲಾ ಘಮಘಮಿಸುವ ಸುವಾಸನೆಯೊಂದಿಗೆ ನಿಮ್ಮ ಅಡುಗೆ ರುಚಿಯನ್ನು ಸವಿರಿ SRR ಮಸಾಲಾ SRR ಮಸಾಲಾ ಎಂದೇ ಖರೀದಿಸಿ SRR ಮಸಾಲಾ. ಇದು ನಿಮ್ಮ ಮನೆಗಳ ಮಸಾಲ.
ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಮುಖ್ಯ ಕೇಂದ್ರಗಳಲ್ಲಿ 15 ಶಾಖೆಗಳನ್ನು ಹೊಂದಿರುವ ತುಳುನಾಡಿನ ಹೆಮ್ಮೆಯ ಬ್ಯಾಂಕ್ ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್. ಕಡಿಮೆ ಬಡ್ಡಿ ದರದಲ್ಲಿ ತ್ವರಿತಗತಿಯಲ್ಲಿ ವಾಹನ ಖರೀದಿ ಸಾಲ, ಚಿನ್ನಾಭರಣ ಈಡಿನ ಸಾಲ, ಗೃಹ ನಿರ್ಮಾಣ, ರಿಪೇರಿ, ಫ್ಲಾಟ್ ಖರೀದಿಗಳಿಗೆ ಸಾಲ ನೀಡಲಾಗುವುದು. ಗ್ರಾಹಕರ ಠೇವಣಾತಿಗಳಿಗೆ ಆಕರ್ಷಕ ಬಡ್ಡಿದರ. ನಮ್ಮ ಬ್ಯಾಂಕಿನ ಒಂದು ಶಾಖೆಯಿಂದ ಇನ್ನೊಂದು ಶಾಖೆಗೆ ಹಣ ವರ್ಗಾವಣೆ ಹಾಗೂ ನಗದು ಪಡೆಯಲು ಅವಕಾಶ. ನೆಫ್ಟ್, ಆರ್ಟಿಜಿಎಸ್, SMS ಅಲರ್ಟ್, ಹೊಸತಾಗಿ ಸೇಫ್ ಲಾಕರ್, ಮೊಬೈಲ್ ಬ್ಯಾಂಕಿಂಗ್, ರೂಪೇ ಡೆಬಿಟ್ ಕಾರ್ಡ್ ಇತ್ಯಾದಿ ಸೌಲಭ್ಯವಿರುತ್ತದೆ. ಬನ್ನಿರಿ, ನಿಮ್ಮ ಅನುಕೂಲಕ್ಕಾಗಿ ಬ್ಯಾಂಕಿನ ಪ್ರಯೋಜನ ಪಡೆಯಿರಿ. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಆಡಳಿತ ಕಚೇರಿ, ಶ್ರೀ ಗುರುಕೃಪಾ, ಶ್ರೀ ಗೋಕರ್ಣನಾಥ ದೇವಸ್ಥಾನ ರಸ್ತೆ, ಕುದ್ರೋಳಿ, ಮಂಗಳೂರು. ದೂರವಾಣಿ 24946662 ಮತ್ತು 24946991. Fashion is ageless. Fashion is new age. Fashion is feeling special on festive days. Oh, I'm ready to go. Fashion is family festive wear. Fashion is unlimited. This festive season, shop at the nearest Unlimited store.
ಕರ್ನಾಟಕದಾದ್ಯಂತ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. Essel Heights is another marvelous creation of Somiyaji Estate in Dhiribile, Mangalore. Ready to occupy flats available. 2 BHK 1065 square feet to 1200 square feet. 3 BHK 1550 square feet to 1605 square feet. AC provision in master bedroom. Cable TV DTH point. 2 automatic elevators of 8 passenger capacity. Generator for common area and apartment lighting with soundproof enclosure. Gym in 13th floor. Kids play area in 3rd floor. Solar hot water facility by 24 hours. First time in Mangalore, we introduce barefoot walking path. Firefighting system and fire control room. Covered car parking and common two-wheeler parking and visitor car parking. Essel Heights in Dhiribile, Mangalore. For more details, contact 9972364868, 9980612051, 9972440868. What? 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 Tafe Access Limited, Mangaluru. To know more, showroom Diogratias Building, Chilimbi, Mangalore. Service Center, Matadakani First Cross Road, Urua, Mangalore. शुभमङ्गलं नित्यशुभमङ्गलं नमो नमः देवी नमो नमः देवी अन्नपूर्णे सदा पूर्णे पार्वती परमेश्वरी पार्वती परमेश्वरी वरदे श्रीकरी श्रीगौरी वरदे श्रीकरी श्रीगौरी नमो 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 देवी
नमो अन्नपूर्णे सदा पूर्णे अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे वरदे श्रीकरी श्रीगौरी वरदे श्रीकरी श्रीगौरी नमो 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 देवी अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे ज्ञानपूर्णे अन्नपूर्णे ज्ञानपूर्णे अन्नपूर्णे सौन्दर्यरत्नाकरी प्रत्यक्ष माहेश्वरी कुदुरोळि क्षेत्ರದ ಈಶ್ವರಿ ಕುದುರೋಳಿ ಕ್ಷೇತ್ರದ ಈಶ್ವರಿ ನಮೋ ನಮಃ ದೇವಿ ನಮೋ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ ಕನಕವರ್ಣೆ ಅನ್ನಪೂರ್ಣೆ ಕನಕವರ್ಣೆ ಅನ್ನಪೂರ್ಣೆ ಕೌಮಾರಿ ನಿಗಮಗೋಚರಿ ಕಾಶೀಪುರಾಧೀಶ್ವರಿ ತ್ರೈಲೋಕ್ಯ ರಕ್ಷಾಕರಿ ಶಂಕರಿ ತ್ರೈಲೋಕ್ಯ ರಕ್ಷಾಕರಿ ಶಂಕರಿ ನಮೋ ನಮಃ ದೇವಿ ನಮೋ ನಮಃ ದೇವಿ ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ
शुभमङ्गलं नित्यशुभमङ्गलं नमो नमः देवी नमो नमः देवी अन्नपूर्णे सदा पूर्णे पार्वती परमेश्वरी पार्वती परमेश्वरी वरदे श्रीकरी श्रीगौरी वरदे श्रीकरी श्रीगौरी नमो 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 देवी नमो अन्नपूर्णे सदा पूर्णे अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे वरदे श्रीकरी श्रीगौरी वरदे श्रीकरी श्रीगौरी नमो 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 देवी अन्नपूर्णे सदा पूर्णे पार्वती परमेश्वरी पार्वती परमेश्वरी अन्नपूर्णे सदा पूर्णे ज्ञानपूर्णे अन्नपूर्णे ज्ञानपूर्णे अन्नपूर्णे सौन्दर्यरत्नाकरी प्रत्यक्ष माहेश्वरी कुदुरोळि क्षेत्रदा ईश्वरी कुदुरोळि क्षेत्रदा ईश्वरी नमो नमः देवी नमो नमः देवी अन्नपूर्णे सदा पूर्णे पार्वती परमेश्वरी ನಮಸ್ಕಾರ. ಶಾರದನ ವಿಗ್ರಹ ಕುದ್ರೋಳಿ ಗೋಕರ್ಣನ ದೇವಸ್ಥಾನದ ಪಿದೈ ಬರುವುದುಂಟು. ಪ್ರೊಫೆಸರ್ MS ಕೋಟ್ಯಾನ್ರನ ಒಟ್ಟಿಗೆ ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮಡ್ ದಸರಾ ವೈಭವ ಕುಡ್ಲದ ದಸರಾ ಮೆರವಣಿಗೆದ ಆ ಶೋಭಾಯಾತ್ರೆದ ಪೊರ್ಲು ತಿರ್ಲಿನ ಈ ವಾಹಿನಿಡಿತ್ತೆ ನಿಕುಲ್ ತೂಗೊಂದುಳ್ಳರ್. 2019 ವರ್ಷದ ಮಂಗಳೂರು ದಸರಾ ನಮ್ಮ ಎತ್ತುವಂದುಲ್ಲೇರು ಜನಸಾಗರ ಮುರಾನಿಡ್ ದಿಂಚಿ ಮುರಾನಿ 9 ದಿಂಚಿಲ ಇಡೀ ಗೋಕರ್ಣನಾಥ ಕ್ಷೇತ್ರ ಮಾತ್ರ ತಂದೆ ಕುಡ್ಲದ ಪೇಂಟ್ ಎಡ್ಲ ಈ ಮಂಗಳೂರು ದಸರಾದ ಬಗ್ಗೆನೇ ಸುತ್ತಮುತ್ತ ಜನಕಲು ಐತನೇ ಪಾತ್ರಕತೆ ಅಡೆ ಬೋಪಿನ ಬರ್ಪಿನ ಅವಿನ ತೂಪಿನಲ್ಲಿ ಒಂಜಿ ಮಲ್ಲ ಇಸೆ ಸಾದು ಬೋತು ಈ ಶಾರದನ ವಿಗ್ರಹದ ದುಂಬು ಸುರೂಟು ಪೋಯಿನಿ ಆದಿಶಕ್ತಿ ದುಂಬು ಗಣಪತಿನ ವಿಗ್ರಹ ಬೋತುಂಡು. ಐದು ಬೊಕ್ಕ ಸುರುಕು ಗಣಪತಿ ಇತ್ತ ಈ ಮೆರವಣಿಗೆ ಲಂಚಿನ ಸುರುಕು ಗಣಪತಿನ ಪಿರವುಡು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿನ ಭಾವಚಿತ್ರ ಅವೊಂಜಿ ವಾಹನ ಒಪ್ಪುಡು. ಐದು ಬೊಕ್ಕ ಆದಿಶಕ್ತಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ
ಈ ಒರ್ಂಬ ಆಯಿ ಬೊಕ್ಕ ಅರೆ ಶಾರದೆ ಶಾರದನಮ್ಮ ಈ ತೋರ್ತೆ ಒರ್ಂಬ ದೇವಿನ ವಿಗ್ರಹಲಿನ ಕಂತದ ಸ್ತಬ್ಧ ಚಿತ್ರ ಪಂಡ ಈ ಟ್ಯಾಬ್ಲೋ ಕಂತದ ವಾಹನ ನಡೆದಿದ್ದ ಈ ಸಲದ ಶೋಭಾಯಾತ್ರೆದ ವಿಶೇಷದಾದ ಪಂಡ ಸುರುಟು ಮಹಾಗಣಪತಿನ ಎದುರುಡು ಶೋಭಾಯಾತ್ರೆದ ಎದುರುಡು ಸುರುಕೆ ಗಣಪತಿ ಆನಂದ್ ಟ್ಯಾಬ್ಲೋ ಲೆಡವು ಐದು ದುಂಬು ಚೆಂಡೆ ಬೊಕ್ಕ ನೂದೆರ್ದಿಲ ಹೆಚ್ಚಿನ ಕೊಡೆ ಹಸಿರು ಕೊಡೆ ಅಂದ್ ಬೆಂಗಳೂರದ ಕೊಡೆ ಉಂಡು ಅಂಚನೆ ಬೊಕ್ಕೊಂಜಿ ನಮ್ನೆದ ಕೊಡೆ ಅವು ಅವತ್ತ ಬೇತನೆ ಸೆಟ್ ಉಪ್ಪುಂಡು ಬೊಕ್ಕ ಸಾಗರದ ಬೂಜಪ್ಪ ಬಳಗದ ಡೊಳ್ಳು ಕುಣಿತ ಉಪ್ಪುಂಡು ಭಜನಾ ತಂಡ ಒಂದು ಎದುರು ಈ ದೇವರನ ವಾಹನದ ಎದುರು ಒಂದು ಎದುರು ಒಂದು ಇತ್ತೆ ಶೋಭಾಯಾತ್ರೆದ ಸುರುತ ಒಂಜಿ ವಿಭಾಗದ ಪಂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಿನ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನ ವಿಚಾರಲು ಇತ್ತೆ ಐತ ಒಂಜಿ ಸೆಟ್ ಇತ್ತ ಪೋಂಡಿತ್ತೆ ಐಟ್ ಎದುರುಡು ಚೆಂಡೆ ಕೊಡೆ ಡೊಳ್ಳು ಕುಣಿತ ಭಜನಾ ತಂಡಲು ಅವು ಪೂರ ಎದುರುಡುಂಡು ಐಡ್ದು ಬೊಕ್ಕ ಮಹಾಗಣಪತಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಆದಿಶಕ್ತಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಷ್ಮಾಂಡ ಸ್ಕಂದಮಾತ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಶಾರದೆ ಐಡ್ದು ಬೊಕ್ಕ ಬೇತೆ ಸಂಗಲದ ಟ್ಯಾಬ್ಲೋಲು ಐಡ್ದು ಬೊಕ್ಕ ಪಿಲಿವೇಶಲು ಪಿಲಿವೇಶನ್ ಈ ಸಲ ಕಡೆಕ್ ಬಾರ್ದೇರಿ ಸಂಘಟನೆ ದಕ್ಕಲಿಗೆ ಒಂಚೂರು ಬೇಜಾರಂಡಲ್ಲ ನಿಜವಾದ ಭಕ್ತ ಬಂಧುಲಿನ ಆಶಯದಾದ ಬನ್ನಾಗ ನಮ್ಮ ಇಡೀ ಮಾತ ಆ ನವದುರ್ಗೇರಿನ ಇದು ಸಂಘಟನೆ ಬೇಜಾರಿಜಿ ಖುಷಿ ಟ್ಯಾಬ್ಲೋ ಸೆಟ್ ಮಲ್ತದ್ದು ಬರ್ಪಿನಾತ್ ಸಮಯ ಬೋಡು ಐಕ್ ಪೂರ ಅವಕಾಶ ಆಪಿಲೆಕ್ಕ ನೆಟ್ಟಿತ್ತ ಏರೆಗ್ಲ ಬೇಜಾರಿಜ್ಜಿ ಮಾತೆರೆಗ್ಲ ಒಂಜಿ ಖುಷಿ ಕೊರ್ಪಿನಂಚಿನ ಬರ್ಪಿನಂಚಿನ ಸಭೆಟ್ ಇತ್ತ ತೂಪಿನಾಕಿಲೆಗೆ ಪರಗುರುದು ಬರ್ಪೇರು ದೂರದ್ದು ಬರ್ಪೇರು ಆಕೆಲೆ ಗೊರ ಬೇಗ ಮಾತ ಮೆರವಣಿಗೆ ತೋಡು ಇಡೀ ಮೆರವಣಿಗೆ MG ರೋಡ್ ತೂದು ಪೋಡು ಖಂಡಿತವಾದ ಇಜಿಡ MG ರೋಡ್ ಉಡ್ದೆ ಇತ್ತ ಶಾರದಾ ಮೆರವಣಿಗೆ ಪಾಸನಾಗನೆ ಒಂಜ 2 ಗಂಟೆ ಕರಿಯೊಂದಿತ್ತು ದೇವಂಡಾಗ ಕರಿನ ಸರ್ತಿಲ ತೂತೆ ಲೇಡಿ ಹಿಲ್ ಉಪ್ಪುನಾಗನೆ ಶಾರದಾ ಮೂರ್ತಿ ಲೇಡಿ ಹಿಲ್ ಅಡೆ ಬಂದಾನೆ 16 ಗಂಟೆ ಕರಿದನು ಅಂದ್ ಈ ಸಲ ಸಾಧಾರಣ ಒಂಜಿ ಎನ್ಮ ವರ್ಮ ಗಂಟೆದ ಶಾರದಾ ಅಲ್ಪ ಲೇಡಿ ಹಿಲ್ ಅಂತೂ ಪಾಸಾಪುಂಡು ಇತ್ತೆ ಶಾರದಾ ವಿಗ್ರಹ ಅಂದಿತ್ತು ಒಂದು ಡ್ರೋನ್ ಕಮರಡ್ ನೆತ್ತ ಚಿತ್ರೀಕರಣ ಮಲ್ತೊಂದು ತುಲೆ ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮ ಡ್ರೋನ್ ಕ್ಯಾಮರಾಡ್ ಸಾಧಾರಣ ನಮ್ಮ ಜನಸಾಗರ ಸಂಪೂರ್ಣವಾದ ತೋಜೊಂದುಂಡು ಆ ರೀತಿ ಅಲ್ಪ ಕುದ್ರೋಳಿ ಕ್ಷೇತ್ರದ ಸುತ್ತಮುತ್ತ ಉಂಡು ಜನ ಪಂಪಿನ ಈ ಸಲ ಶಾರದ ಲಕ್ನಾಗ ಒಂಜಿ ಆತ ಗಲ್ಕಿತ್ತೀಜಿ ಅಂತೆ ಆಯ್ತಾ ರೂವಾರಿ ಆಯ್ನಂಚಿನ ಮಾನ್ಯ ಜನಾರ್ದನ ಪೂಜಾರಿಯರು ಆ ಪೊರ್ತುಡು ಆ ಜಾಗೆಡಿ ಇಜ್ಜಾಂದಿ ನಿರ್ದಾತ್ರ 3 ಗಂಟೆ ಮುಟ್ಟ ಅವಳು ಎತ್ತೀರು ಅಂದಿಗೆ 3 ಗಂಟೆ ಮುಟ್ಟ ಅವಳು ಪೂರ ವ್ಯವಸ್ಥೆ ಪೂರ ಮಲ್ತದೆ ದಯಪನ್ನಗ ಈ ಒಂಜಿ ದೇವಸ್ಥಾನದ ಅತ್ತ ನಾನು ಈ ನವದುರ್ಗೆಯನ್ನ ಒಂಜಿ ಈ ಮೆರವಣಿಗೆ ಆಡು ಶೋಭಾಯಾತ್ರೆ ಅದು ಅತ್ತ ನಾನು ಈ ಮಂಗಳೂರು ದಸರಾ ಪಂಪಿನ ಒಂಜಿ ಪುಗಾರ್ತೆ ಪಡೆಯರ ಮುಖ್ಯ ಕಾರಣ ಏನಾರು ಅವು ಜನಾರ್ದನ ಪೂಜಾರಿನ ಆ ಒಂಜಿ ಉಮೇದು ಆರು ಇತ್ತದು ಏಪಲ ಪೂಜೆ ಶಾರದಾಗ ಪೂಜೆ ಆದ ಮಾತಕ್ಲಿಗ್ಲ ಪ್ರಸಾದ ಕೊಡ್ದು ಬೊಕ್ಕ ಪೋಪಿನಂಚಿನ ವ್ಯವಸ್ಥೆ ನಮ್ಮ ತೋಂದು ಬೈದ ಎತೋ ವರ್ಷ ಅವರು ಶಾರದನ ಎದುರುಡು ಜನಾರ್ದನ ಪೂಜಾರ್ಲನ ಕೈಟ್ ಒಂಜಿ ಪ್ರಸಾದ ಜತೊಂದು ಪಂಡನೆ ಒಂಜಿ ಭಾಗ್ಯವು ಖಂಡಿತವಾದ ಬೊಕ್ಕ ಅವಳು ಆರು ಪಂಪಿನಂಚಿನ ಪಾತ್ರ ಅವು ಕಾರ್ಯಕರ್ತರಿಗೆ ಉಪ್ಪು ಸಾರ್ವಜನಿಕರಿಗೆ ಉಪ್ಪು ಅವು ಕಡಕ್ ಐಟ್ ದಾಲ ಬೇಜಾರಿಜ್ಜರಿಗೆ ಅಂಡ ಆ ಎಂಚಿನ ಪಂಡಲ ಇತ್ತ ಹಿನ್ನೆಲೆ ದಾದನ ಒಂಜಿ ವಿಚಾರ ಉಪ್ಪುಂಡ ಇಟ್ಟು ಖಂಡಿತ ಕರಿನ ಒರ್ಬದಿ ನೋಟ್ಲ ನಮ್ಮ ತೋಂದಿತ್ತ ಆ ಗಣಪತಿನ ಮೂರ್ತಿದ ಎದುರುಡುಕುಲೊಂದು ಇಡೀ ಆ ಒಂಜಿ ನವದುರ್ಗೇರನ್ ಶಾರದನ್ ಕಣ್ತುಂಬ ತೂಪಿರಂಚಿನ ಬೊಕ್ಕ ಜನಸಾಗರದಿಂದ ಕ್ಲೇಗ್ ಒಂಜಿ ರೀತಿದ ಒಂಜಿ ಭಕ್ತಿ ಪೂರ್ವಕ ಭಕ್ತಿ ಭಾವದಿಂಜಿನಂಚಿನ ಒಂಜರ್ನ ಇಡೀ ಆ ಒಂದಿಂತು ನಮ್ಗೆ ಕಲ್ಪ ತೂವರ ಒಂದಿತ್ತು. ವೀಕ್ಷಕ ಬಂಧುಗಳೇ, ತಮಗೆಲ್ಲ ಗೊತ್ತಿರುತ್ತೆ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಈ ನವದುರ್ಗೇರ ಅಥವಾ ಮಂಗಳೂರು ದಸರಾ ಎನ್ನುವ ಒಂದು ಶೋಭಾಯಾತ್ರೆ ಕಳೆದ ಕೆಲವು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಮೊದಲಿಗೆ ಕೇವಲ ಶಾರದಾ ಮೂರ್ತಿಯ ಮೆರವಣಿಗೆ ಅದು ಮೂಲ ನಕ್ಷತ್ರದಂದು ಲಲಿತ ಪಂಚಮಿಯಂದು ಪ್ರತಿಷ್ಠಾಪನೆ ಆದ ನಂತರ ಅಲ್ಲಿ ಇರುವಂತಹ ಈ ವಿಜಯದಶಮಿ ದಿವಸ ಮೆರವಣಿಗೆ ಸಾಗ್ತಾ ಇತ್ತು. ಆದರೆ ಈಗ ಪ್ರಥಮ ದಿನವೇ ಅಂದರೆ ನವರಾತ್ರಿ ಪ್ರಾರಂಭವಾಗುವ ಪ್ರಥಮ ದಿನದಂದೇ ನವದುರ್ಗೆಯರ ಜೊತೆಗೆ ಶಾರದಾ ಮೂರ್ತಿಯ ಪ್ರತಿಷ್ಠಾಪನೆಯೂ ಕೂಡ ನೆರವೇರಿಸಿಕೊಂಡು 9 ದಿನಗಳ ವಿಶೇಷವಾದಂಥ ಪೂಜೆ ಪುರಸ್ಕಾರಗಳನ್ನು ಅದೇ ರೀತಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ವಿಜಯದಶಮಿಯಂದು ಈ ಒಂದು ಶೋಭಾಯಾತ್ರೆಯ ಮೆರವಣಿಗೆ ಇದೀಗ ಪ್ರಾರಂಭ ಆಗ್ತಾ ಇದೆ. ಲಕ್ಷಾಂತರ ಮಿನಿಯೇಚರ್ಗಳ ಒಂದು
ಅನ್ನಪೂರ್ಣೆ ಸದಾ ಪೂರ್ಣೆ ಪಾರ್ವತಿ ಪರಮೇಶ್ವರಿ ಪಾರ್ವತಿ ಪರಮೇಶ್ವರಿ ಅನ್ನಪೂರ್ಣೆ ರೀತಿಯಲ್ಲಿ ನಮಗೊಬ್ರು ವಿದೇಶಿ ಮಹಿಳೆ ಸಿಕ್ಕಿದ್ರು. ಅವರು ಈ ದೇವಿಯ ಬಗ್ಗೆ ಕೇಳ್ತಾ ಇದ್ರು. ಅವರಿಗೆ ಅರ್ಥ ಮಾಡ್ಲಿಕ್ಕೆ ನನಗೆ ತುಂಬಾ ಕಷ್ಟ ಆಯ್ತು. ಯಾಕೆಂದ್ರೆ ಅವರು ದೇವಿ ಅಂದ್ರೆ ಯಾರು, ಪಾರ್ವತಿ ಅಂದ್ರೆ ಇದು ಯಾವುದು, ಶಾರದೆ ಯಾರು, ಮತ್ತೆ ಉಳಿದ ದೇವಿಗಳು ಯಾರು, ಅದು ಬೇರೆ ಬೇರೆಯಾ ಒಂದೇಯಾ, ಅದು ಯಾಕೆ ಆ ರೀತಿಯಾಗಿದೆ ಅವರಿಗೆ. ಇಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಇರುವಂತಹ ಈ ದೈವ ದೇವರುಗಳ ಒಂದು ಏನು ವಿಷಯ ಇದೆಯಾ ಅದನ್ನು ಅವರಿಗೆ ಯಾರು ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ಬಹುದು. ಬಹಳ ಆಸಕ್ತಿಯಿಂದ ಎಲ್ಲ ಕಥೆಯನ್ನೆಲ್ಲ ಕೇಳ್ತಾ ಇದ್ರು ಅವರು. 1908ರಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬಂದು ಶ್ರೀ ಕ್ಷೇತ್ರದ ಬಗ್ಗೆ ಇಲ್ಲಿ ಒಂದು ಕ್ಷೇತ್ರವನ್ನ ಹೇಗೆ ನಿರ್ಮಿಸಬಹುದು ಎಂದು ಹೇಳಿಕೊಂಡು 1912ರಲ್ಲಿ ಸ್ಥಾಪನೆಗೊಂಡಂತಹ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಕಳೆದ ಅದೆಷ್ಟೋ ವರ್ಷಗಳಿಂದ ಶಾರದಾ ದೇವಿಯ ಒಂದು ಮೆರವಣಿಗೆ, ಭವ್ಯ ಮೆರವಣಿಗೆ ವಿಜಯದಶಮಿ ಎಂದು ನಡೆಯುತ್ತಿತ್ತು. ಆದ್ರೆ ಒಮ್ಮೆ ನವೀಕರಣ 1908ರಲ್ಲಿ ಶಿಲಾನ್ಯಾಸ 1912ರಲ್ಲಿ ದೇವಸ್ಥಾನದ ಉದ್ಘಾಟನೆ ಆಗಿತ್ತು. ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ದಿವ್ಯ ಹಸ್ತದಲ್ಲಿ. ಇಲ್ಲೂ ಕೂಡ ತಮಗೆ ಒಂದು ಗಮನಕ್ಕೆ ನಾನು ತರಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದೆ. ನಮ್ಮ ಹಿರಿಯರಾದಂತಹ ಜಾರಪ್ಪ ಅನ್ನುವರು ದಕ್ಷಿಣ ಕನ್ನಡ ಅಥವಾ ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರವಾದಂತಹ ಗೋಕರ್ಣ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರವೇಶಾವಕಾಶ ದೊರಕದಂತಹ ಸಂದರ್ಭದಲ್ಲಿ ತಮ್ಮನ್ನ ಒಂದು ರೀತಿಯ ಈ ಮೇಲ್ವರ್ಗ ಒಂದು ರೀತಿಯಲ್ಲಿ ಈ ಪ್ರವೇಶಕ್ಕೆ ಅವಕಾಶವೇ, ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ಕೊಡದಂತಹ ಸಂದರ್ಭದಲ್ಲಿ ಅದರಿಂದ ನೊಂದುಕೊಂಡಂತಹ ಜಾರಪ್ಪ ಹಾಗೂ ಅವರ ಇಡೀ ಆ ಒಂದು ಪರಿವಾರ ಅದೇ ಸಮಯದಲ್ಲಿ ಕೇರಳದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅನ್ನುವರು ಅರವಿಪುರಮದಲ್ಲಿ ಒಂದು ಹಿಂದುಳಿದ ವರ್ಗದವರಿಗಾಗಿಯೇ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ನಾರಾಯಣ ಗುರುಗಳನ್ನು ಭೇಟಿಯಾಗಿ ಇಲ್ಲಿ ಬಂದು ಕೂಡ ನೀವು ನಮ್ಮಲ್ಲೂ ಕೂಡ ಈ ಶೋಷಣೆ ನಡೀತಾ ಇದೆ, ದಕ್ಷಿಣ ಕನ್ನಡದಲ್ಲೂ ಇದೇ ರೀತಿಯ ಶೋಷಣೆ ಇದೆ, ಅದನ್ನು ನಿವಾರಿಸಬೇಕು, ಇಲ್ಲೂ ಕೂಡ ನಮಗೆ ದೇವಸ್ಥಾನದ ಪ್ರವೇಶ ಇಲ್ಲ, ನಮಗೊಂದು ದೇವಸ್ಥಾನವನ್ನು ನೀವು ನಿರ್ಮಿಸಿಕೊಡ್ಬೇಕು ಅಂತ ಹೇಳಿದ ರೀತಿಯಲ್ಲಿ ಅವರು ಬಂದು 1908ರಲ್ಲಿ ಶಿಲಾನ್ಯಾಸ ಮಾಡಿ 1912ರಲ್ಲಿ ಮತ್ತೆ ಅವರೇ ಬಂದು ಅದನ್ನು ಉದ್ಘಾಟನೆ ಮಾಡಿದಂತಹ ಒಂದು ಕ್ಷೇತ್ರವೇ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ. ಗೋಕರ್ಣ ಕ್ಷೇತ್ರ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹದ್ದು. ಅದು ಕೂಡ ಕರಾವಳಿಯಲ್ಲಿ ಇರುವಂತಹ ಒಂದು ಪ್ರದೇಶ. ಭೂ ಕೈಲಾಸ ಅಂತ ಅದಕ್ಕೆ ಹೆಸರು. ಶಿವನ ಆತ್ಮಲಿಂಗವನ್ನು ರಾವಣ ತರ್ತಾನೆ. ಆಗ ಆ ಆತ್ಮಲಿಂಗ ಒಂದು ವೇಳೆ ಲಂಕೆಯನ್ನು ಸೇರಿದ್ರೆ ಮತ್ತೆ ಉಳಿಗಾಲ ಇಲ್ಲ ಅಂತ ತಿಳಿದುಕೊಂಡಂತಹ ನಾರದ ಗಣಪತಿ ಹತ್ರ ಹೇಳ್ತಾನೆ, ಒಂದು ಕೆಲಸ ನೋಡು, ನೀನು ಬಾಲವಟುವಿನ ರೂಪದಲ್ಲಿ ಹೋಗಬೇಕು, ಏನು ಕೆಲಸ ಅಂತ ಮತ್ತೆ ಹೇಳ್ತೇನೆ ಅಂತ. ರಾವಣ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಅವನ ಲಿಂಗವನ್ನು ನೆಲದಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಮೊದಲೇ ಈಶ್ವರ ಹೇಳಿದ್ದಾನೆ, ನೀನು ಇಲ್ಲಿಂದ ಕೊಂಡು ಹೋಗುವವ ಎಲ್ಲಿಯಾದ್ರೂ ಭೂಸ್ಪರ್ಶ ಆದ್ರೆ ಅದು ಮತ್ತೆ ಅಲ್ಲಿಂದ ಕದರುವುದಿಲ್ಲ, ಅದರಿಂದ ನೆಲದಲ್ಲಿ ನೀನು ಇಡಬಾರ್ದು ಅಂತ ಹೇಳಿದ್ದಾನೆ. ಅದಕ್ಕೆ ತನ್ನ ಬಹಿರ್ದೆಸೆಯನ್ನು ಪೂರೈಸಿ ಬರುವಷ್ಟು ಹೊತ್ತು ಈ ಲಿಂಗವನ್ನು ಹಿಡ್ಕೊಳ್ಳಿಕ್ಕೆ ಒಂದು ಜನ ಬೇಕು. ಯಾರೋ ಆ ಕಡೆ ಈ ಕಡೆ ನೋಡುವಾಗ ಇಲ್ಲಿ ವಟು ರೂಪದಲ್ಲಿರುವಂತಹ ಗಣಪತಿ ಕಾಣ್ತಾನೆ. ಅವನ ಕೈಯಲ್ಲಿ ಲಿಂಗವನ್ನು ಕೊಟ್ಟು ಸ್ವಲ್ಪ ಹೊತ್ತಿಟ್ಟುಕೋ ಹೇಳ್ತಾನೆ. ಅವ ಹೇಳ್ತಾನೆ, ನಾನು 3 ಸಲ ನಿನ್ನನ್ನು ಕರೀತೇನೆ, ನೀನು ಬರದೇ ಇದ್ರೆ ನಾನು ಇದನ್ನು ಕೆಳಗೆ ಇಟ್ಟು ಬಿಡ್ತೇನೆ ಅಂತ. ಸರಿ ಅಂತ ಹೇಳಿ ಹೋಗ್ತಾನೆ. 3 ಸಲ ಇವ ಕರೆದಾಗ ಅವ ಬರುವುದಿಲ್ಲ. ಬರುವಾಗ ಇವ ಕೆಳಗೆ ಇಟ್ಟಾಗಿರ್ತಾನೆ. ಒಂದು ಕುಟ್ಟಿ ಕೊಡ್ತಾನಂತೆ ಮಂಡೆಗೆ. ಆದ್ದರಿಂದ ಗೋಕರ್ಣದಲ್ಲಿ ಒಬ್ಬ ಗಣಪತಿ ಇದ್ದಾನೆ, ಅವನ ಮಂಡೆ ಸ್ವಲ್ಪ ಗುಳಿ ಬಿದ್ದ ಮಂಡೆಯ ಒಂದು ಚಿತ್ರಣವನ್ನು ನಾವು ಅಲ್ಲಿ ಕಾಣ್ತೇವೆ. ಅದು ಗೋಕರ್ಣ ಗಣಪತಿ. ಈ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಅಂತ ಹೇಳ್ತೇವಲ್ಲ, ಈ ಗೋಕರ್ಣದ ವಿಶೇಷತೆ ಇದೆ. ಆ ಗೋಕರ್ಣ ಕ್ಷೇತ್ರದಲ್ಲಿ ಗಣಪತಿ ಇದ್ದಾನೆ. ಆ ಕ್ಷೇತ್ರಕ್ಕೆ ಗೋಕರ್ಣ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆ ಲಿಂಗವನ್ನು ಎತ್ತುವುದಕ್ಕೆ ಇವ ಪ್ರಯತ್ನ ಮಾಡ್ತಾನೆ ರಾವಣ. ಅದನ್ನು ಎಷ್ಟು ಎತ್ತಿದ್ರೂ ಕೂಡ ಅದು ಮೇಲೆ ಬರುವುದಿಲ್ಲ. ಅದರಲ್ಲಿರುವಂತಹ ಇದು ಸಂಪುಟ ವಸ್ತ್ರ ಆಗಿರಬಹುದು, ಬೇರೆ ಬೇರೆ ವಸ್ತುಗಳನ್ನು ಎಸಿತಾನೆ. ಅದೇ ಬೇರೆ ಬೇರೆ ಕಡೆಯಲ್ಲಿ ಧಾರೇಶ್ವರ, ಮುರುಡೇಶ್ವರ, ಧಾರೇಶ್ವರ, ಅದೆಲ್ಲ ಅದರ ಕೆಲವು ವಸ್ತುಗಳು ಬಿದ್ದು ಆ ಶಕ್ತಿಯಲ್ಲಿ ಉಂಟಾದಂತಹ ಕ್ಷೇತ್ರಗಳು. ಇದು ತಿರುಚಲ್ಪಟ್ಟು ಗೋವಿನ ಕಿವಿಯ ಆಕಾರದಲ್ಲಿ ಗೋಕರ್ಣ, ಆ ಲಿಂಗ ತಿರುಚಲ್ಪಟ್ಟು ಗೋವಿನ ಕರ್ಣದ ರೂಪದಲ್ಲಿ ಇದ್ದದ್ರಿಂದ ಅದು ಗೋಕರ್ಣ ಕ್ಷೇತ್ರ ಅಂತ ಆಗ್ತದೆ. ಆ ಲಿಂಗವನ್ನು ಎತ್ತುವಾಗ ಇವ ಹೇಳ್ತಾನೆ, ಇದು ಶಿವ, ನೀನು ಮಹಾಬಲ,
ನೀನು ಮಹಾಬಲ ಅಂದ್ರೆ ನಿನ್ನನ್ನು ಅಲ್ಲಾಡಿಸ್ಲಿಕ್ಕೆ ಆಗುವುದಿಲ್ಲ, ಎತ್ತಲಿಕ್ಕೆ ಆಗುವುದಿಲ್ಲ, ಆದ್ದರಿಂದ ನೀನು ಮಹಾಬಲೇಶ್ವರ ಅಂತ. ಆದ್ದರಿಂದ ಗೋಕರ್ಣದಲ್ಲಿರುವಂತಹ ಈಶ್ವರನ ಹೆಸರು ಮಹಾಬಲೇಶ್ವರ. ನೀವು ಹೇಳಿದಂತಹ ನಿಮ್ಮ ಹಿರಿಯರು ಅಲ್ಲಿ ಹೋಗಿ ಬಂದವರು, ಅಧ್ಯಕ್ಷ ಕೊರಗಪ್ಪ ಅವರ ನೇತೃತ್ವದಲ್ಲಿ ಹೋದಂತಹ ಒಂದು ನಿಯೋಗ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳನ್ನು ಆಹ್ವಾನಿಸಿ ಇಲ್ಲಿ ಬಂದು ಮುಹೂರ್ತ ಮಾಡಿ ಆ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಗೋಕರ್ಣದಲ್ಲಿ ಇರುವಂತಹ ಮಹಾಬಲೇಶ್ವರನ ಅಂದ್ರೆ ಗೋಕರ್ಣೇಶ್ವರ, ಗೋಕರ್ಣದಲ್ಲಿರುವಂತಹ ಈಶ್ವರನೇ ಇಲ್ಲಿದ್ದಾನೆ. ಅಲ್ಲಿ ನಮಗೆ ದರ್ಶನ ಭಾಗ್ಯ ಸಿಗದಿದ್ದರೇನಂತೆ, ನಮ್ಮ ಗೋಕರ್ಣನಾಥ ಇಲ್ಲಿದ್ದಾನೆ. ಆ ಮಹಾಬಲೇಶ್ವರನನ್ನು ಇಲ್ಲಿ ಅವರು ಗೋಕರ್ಣನಾಥೇಶ್ವರ ಎನ್ನುವ ಹೆಸರಿನಿಂದ ಕಾಶಿಯಿಂದ ತಂದಂತಹ ಶಿವಲಿಂಗದಲ್ಲಿ ಆ ಗೋಕರ್ಣನಾಥೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಚಾರಿತ್ರಿಕ ಘಟನೆ. ಖಂಡಿತವಾಗಿ ಈಗ ಗೋಕರ್ಣ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಇರುವಂತಹ ಕ್ಷೇತ್ರ, ಇದೊಂದು ಚಾರಿತ್ರಿಕ ಮಹತ್ವ ಪಡೆದಿರುವಂತಹ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ. 1912ರಲ್ಲಿ ಒಮ್ಮೆ ಪ್ರತಿಷ್ಠಾಪನೆ ಆದಂತಹ ಕುದ್ರೋಳಿ ಈ ಗೋಕರ್ಣನಾಥ ಕ್ಷೇತ್ರ ನಮಗೆ ಮತ್ತೆ ಎಲ್ಲ ಹಿಂದುಳಿದ ವರ್ಗದವರಿಗೆ ಒಂದು ಪ್ರವೇಶ, ದೇವರನ್ನ ದರ್ಶನ ಮಾಡುವಂಥ ಒಂದು ಅವಕಾಶ ದೊರಕಿಕೊಟ್ಟಿತ್ತು. ನಮ್ಮ ಹಿರಿಯರು ಅನೇಕರು ಕೂಡ ಇದರಲ್ಲಿ ತುಂಬ ಯಾಕಂತ ಹೇಳಿದ್ರೆ ದೇವಸ್ಥಾನದ ಒಂದು ಉನ್ನತಿಗಾಗಿ ಆಗ್ಬೋದು ಅಥವಾ ಅಲ್ಲಿ ಅದಕ್ಕೋಸ್ಕರ ಒಂದು ಯೂನಿಯನ್ ಸ್ಥಾಪನೆ ಮಾಡಿಕೊಂಡು ದೇವಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗುವಂಥ ರೀತಿಯಲ್ಲಿ ಬಹಳ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಬರ್ತಾ ಇದ್ರು. ಅಧ್ಯಕ್ಷ ಕೊರಗಪ್ಪ ಅಂದ್ರೆ ನಮ್ಮ ಈಗಿನ ಎಚ್ ಎಸ್ ಸಾಯಿರಾಮ್ ಅವರ ತಂದೆ, ಅವರು ಸೋಮಶೇಖರ ಅವರ ಅಣ್ಣ, ಸೋಮಶೇಖರ್ನ ಅಣ್ಣ ಸೋಮಸುಂದರಂ. ಆಮೇಲೆ ಏನಾಯ್ತು ಅಂತ ಹೇಳಿ ಸಭಾಂಗಣಕ್ಕೆ ಒಂದು ಅಧ್ಯಕ್ಷ ಕೊರಗಪ್ಪ ಸಭಾಂಗಣ ಅಂತ ಹೆಸರು. ಇದರ ಮುಖ್ಯ ಅಧ್ಯಕ್ಷ ಕೊರಗಪ್ಪನವರು ಬಹಳವಾಗಿ ಅದರ ತಾವು ಆರ್ಥಿಕವಾಗಿದ್ದ ಅದೆಷ್ಟು ಇದನ್ನ ಸೊತ್ತನ್ನ ಈ ದೇವಸ್ಥಾನಕ್ಕೋಸ್ಕರ ಅವರು ವಹಿಸಿದ್ದಾರೆ. ಅದರಿಂದ ಅವರ ಈ ಅಧ್ಯಕ್ಷ ಎನ್ನುವಂತಹ ಒಂದು ಪೀಠ ಪದ ಖಂಡಿತ ಈಗ ಅದು ಎಲ್ಲ ಈಗ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಗೌರವಾಧ್ಯಕ್ಷ, ಕಾರ್ಯಾಧ್ಯಕ್ಷ, ಅಧ್ಯಕ್ಷರ ಪಟ್ಟವೇ ತುಂಬಾ ಇದೆ. ಆದ್ರೆ ಆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಮಹತ್ವ ಒಂದು ನಮ್ಮ ಹಿರಿಯರು ಹೇಗೆ ಕೊಟ್ಟಿದ್ರು ಎನ್ನುವುದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷ ಕೊರಗಪ್ಪ ನೋಡಿ. ಅವರ ಕೊರಗಪ್ಪನಲ್ಲಿ ಅಧ್ಯಕ್ಷ ಅದರಲ್ಲಿ ಜೊತೆಯಾಗಿ ಇದೆ. ಹೌದು, ಆ ಅಧ್ಯಕ್ಷ ಅವರ ಹೆಸರೇ ಈ ಒಂದು ಗುರಿಕಾರ ಇದ್ದಾಗೆ ಅಧ್ಯಕ್ಷ. ಅವರನ್ನು ಕಾಲಿ ಕೊರಗಪ್ಪ ಅಂತ ಯಾರು ಕರಿತಿರಲಿಲ್ಲ, ಅದು ಅಧ್ಯಕ್ಷ ಕೊರಗಪ್ಪ, ಅಧ್ಯಕ್ಷರು ಅಂತ ಹೇಳಿ. ಈ ಕುದ್ರೋಳಿ ಕ್ಷೇತ್ರದ ಇನ್ನೊಂದು ವಿಶೇಷತೆ, ಈಗ ನಾವು ಮೇಲ್ನೋಟಕ್ಕೆ ಇದು ಗೋಕರ್ಣನಾಥ ಕ್ಷೇತ್ರ. ಗೋಕರ್ಣನಾಥ ಈಶ್ವರನ ಕ್ಷೇತ್ರದಲ್ಲಿ ನವದುರ್ಗೆಯರ ಪ್ರತಿಷ್ಠಾಪನೆ, ಶಾರದಾ ಮಹೋತ್ಸವ ಒಟ್ಟೊಟ್ಟಿಗೆ ನಡೀತಾ ಇದೆ. ಶಾರದಾ ಪೂಜೆ ಕೂಡ ನಡೀತದೆ. ಆದರೆ ಈ ಕ್ಷೇತ್ರ ಗೋಕರ್ಣನಾಥೇಶ್ವರನಷ್ಟೇ ವಿಶಿಷ್ಟವಾದಂತಹ ಒಂದು ಶಕ್ತಿಯಲ್ಲಿ ಇನ್ನೊಂದಿದೆ, ಅದೇ ಅನ್ನಪೂರ್ಣೇಶ್ವರಿ. ಗೋಕರ್ಣನಾಥ ಸ್ವಾಮಿಯ ಎಡಭಾಗದಲ್ಲಿ ವಾಮಭಾಗದಲ್ಲಿ ಪಾರ್ವತೀ ದೇವಿ ಆಕೆ ಅನ್ನಪೂರ್ಣೇಶ್ವರಿಯಾಗಿ ಕಲೆಕಾರ್ಣಿಕೆಯನ್ನು ತೋರಿಸ್ತಾ ಇದ್ದಾಳೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಖಂಡಿತ ಆ ಪಾರ್ವತಿಯ ಇನ್ನೊಂದು ರೂಪವೇ ಅನ್ನಪೂರ್ಣೇಶ್ವರಿ ದೇವಿ. ಅನ್ನಪೂರ್ಣೇಶ್ವರಿಯ ಇತ್ತೀಚಿನ ನೀವು ವರ್ಷಗಳಲ್ಲಿ ನೋಡ್ಬೋದು, ಆ ದೇವರ ಒಂದು ಮೂರ್ತಿ ಎದುರು ನಿಂತುಕೊಂಡ್ರೆ ಸಾಕು, ಯಾರಿಗೂ ಕೂಡ ಒಂದು ರೀತಿಯ ಮೈಮನ ಎಲ್ಲ ಆ ಭಕ್ತಿ ಪರಾವಶೆಯನ್ನು ತುಂಬಿ ತುಳುಕ್ತಾ ಇರುವಂತ ಸನ್ನಿವೇಶ ನೋಡಿ. ಅವಳ ಶಕ್ತಿಯಿಂದಾಗಿಯೇ ಇಲ್ಲಿ ಶಾರದಾ ಪೂಜೆ ಆರಂಭ ಆದ. ಖಂಡಿತವಾಗಿ ಅವಳ ಶಕ್ತಿಯಿಂದಾಗಿಯೇ ಇಲ್ಲಿ ನವರಾತ್ರಿಯ ದಸರಾ ವೈಭವ ಅಷ್ಟು ಮೆರಲಿಕ್ಕೆ ಕಾರಣವಾದದ್ದು. ಆದ್ದರಿಂದ ಆ ಮೂಲ ಶಕ್ತಿ ಇರುವುದು ಅನ್ನಪೂರ್ಣೇಶ್ವರಿಯಲ್ಲಿ. ಅನ್ನಪೂರ್ಣೇಶ್ವರಿ ತತ್ವ ಏನು ಅಂತ ಹೇಳಿದ್ರೆ, ಈ ಈಶ್ವರ ಬ್ರಹ್ಮ ಕಪಾಲದ ಒಂದು ಪ್ರಕರಣ ನಡೀತದೆ, ಶಿವಪುರಾಣದಲ್ಲಿ ಬರುವಂತಹ ಕಥೆ ಅದು. ಶಿವ ಮತ್ತು ಬ್ರಹ್ಮನಿಗೆ ವಾದ ಆಗ್ತದೆ. ಬ್ರಹ್ಮ ತಾನೇ ಸೃಷ್ಟಿ ಮಾಡಿದಂತಹ ಶಾರದೆಯನ್ನು ಮದುವೆ ಆಗ್ತಾನೆ. ಮದುವೆ ಅಂದ್ರೆ ಅವಳ ಜೊತೆಯಲ್ಲಿ ಇರ್ತಾನೆ, ಮದುವೆ ಆಗಿರುವುದಿಲ್ಲ. ಪುತ್ರಿಯನ್ನು ಸೇರಿದಂತಹ ಆ ಕ್ರಮವನ್ನು ಈಶ್ವರ ವಿರೋಧಿಸ್ತಾನೆ. ಆಗ ಈ ಬ್ರಹ್ಮ ಕೇಳ್ತಾನೆ, ನನ್ನನ್ನು ಕೇಳಲಿಕ್ಕೆ ನೀನು ಯಾರು, ನೀನು ನನಗಿಂತ ಹೇಗೆ ಶ್ರೇಷ್ಠ? ಇವ ಹೇಳ್ತಾನೆ, ನಾನು ನಂದಿವಾಹನ ಅಂತ. ನೀನು ನಂದಿವಾಹನ ಆದ್ರೆ ನಾನು ಹಂಸವಾಹನ. ನಾನು ಕೈಲಾಸಪತಿ ಅಂತ ಹೇಳಿದ್ರೆ ನೀನು ಕೈಲಾಸಪತಿ ಆದ್ರೆ ನಾನು ಸತ್ಯಲೋಕ ನನಗಿದೆ. ಆಗ ಈಶ್ವರ ಹೇಳ್ತಾನೆ, ನನಗೆ 5 ಮುಖಗಳಿದೆ, ಸದ್ಯೋಜಾತ, ವಾಮದೇವ ಮೊದಲಾದಂತಹ 5 ಮುಖಗಳು ನನಗಿರುವೆ, ನಾನು ಪಂಚಮುಖ, ನೀನು ಚತುರ್ಮುಖ ಅಂತ. ಆಗ ಬ್ರಹ್ಮ ಹೇಳ್ತಾನೆ, ನನಗೆ 4 ಮುಖ ಅಲ್ಲ, ನಾನು ಮನಸ್ಸು ಮಾಡಿದ್ರೆ ಇನ್ನೊಂದು 5ನೇ ಮುಖವನ್ನು ಸೃಷ್ಟಿ ಮಾಡಬಲ್ಲೆ. ಹೌದು, ಮಾಡೋಣ. 5ನೇ ಆ ಮುಖವನ್ನು ನಾನು ಇರ್ಲಿಕ್ಕೆ ಬಿಡುವುದಿಲ್ಲ ಅಂತ. ನಾವೀಗ ಒಂದು ಸಣ್ಣ ಜಾಹೀರಾತು ವಿರಾಮವನ್ನು ತೆಗೆದುಕೊಂಡು ನಿಮ್ಮ ಈ ಇನ್ನಿತರ ವಿಷಯಗಳನ್ನು ಮತ್ತೆ ನಾವು ಕೇಳೋಣ.
ವೀಕ್ಷಕರೇ, ಖಂಡಿತವಾಗಿಯೂ ಕೂಡ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಯಾಕಂತ ಇದು ನೇರ ಪ್ರಸಾರ ಕಾರ್ಯಕ್ರಮ. ಈಗಾಗಲೇ ನಮ್ಮ ದಕ್ಷಿಣ ಕನ್ನಡದ ಬಂಧುಗಳು ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿರುವಂತಹ, ಅದು ನಮ್ಮ ಇಂಟರ್ನೆಟ್ ಮೂಲಕ ಹೋಗ್ತಾ ಇರೋದ್ರಿಂದ ಅದೆಷ್ಟೋ ನಮ್ಮ ಕುಡ್ಲದ ವೀಕ್ಷಕ ಬಂಧುಗಳು ಇದನ್ನು ನೋಡ್ತಾ ಇದ್ದಾರೆ. ಅವರಿಗೂ ಕೂಡ ಹೇಳ್ಕೊಳ್ತಾ ಈ ಒಂದು ಪುಟ್ಟ ಜಾಹೀರಾತಿನ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಬರ್ತಾರೆ. ನಮ್ಮೊಂದಿಗೆ ಪತ್ರಕರ್ತ ಮನೋಹರ್ ಪ್ರಸಾದ್ ಅವರು ಮತ್ತೆ ಸೇರಿಕೊಳ್ತಾರೆ. ಉದಯವಾಣಿಯ ಸಹಾಯಕ ಸಂಪಾದಕರು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಮಂಗಳೂರ ದಸರಾ 2019. ದಿಸ್ ಪ್ರೋಗ್ರಾಮ್ ಇಸ್ ಬ್ರಾಟ್ ಯು ಬೈ ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್, ಯೋರ್ ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ. Powered by ಅದ್ವೈತ್ ಹ್ಯುಂಡೈ. ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರುಗಳ ಮಾರಾಟ ಮಳಿಗೆ. ದಿಯಾ ಸಿಸ್ಟಮ್ಸ್. ದಿಯಾ ಸಿಸ್ಟಮ್ ಸ್ಮಾರ್ಟ್ ಮೈಂಡ್ ಸ್ಮಾರ್ಟ್ ಸೊಲ್ಯೂಷನ್. Co-sponsored by ಶಾರದಾ ಆಯುರ್ವೇದ ಹಾಸ್ಪಿಟಲ್, ದಿವ್ಯರೂಪ ಇನ್ಫ್ರಾಸ್ಟ್ರಕ್ಚರ್, SADCC ಬ್ಯಾಂಕ್, ಡ್ಯೂರೋಫ್ಲೆಕ್ಸ್, ನಂದಿನಿ, रक्षा एंटरप्राइजेस. आज हमारा सपना सच हुआ. हमारे सपने कौन सच कर गए? सुनियो जी, गुड़िया आ गई. अरे वाह, तूने हमारा सर ऊंचा कर दिया बेटी. इस कामयाबी के पीछे कौन है? Congrats. Congrats. आज मैं सितारों पर पहुंच गई. मेरी कामयाबी के पीछे मेरा बैंक है. आपकी खुशियों का साथी कर्नाटका बैंक, योर फैमिली बैंक अक्रॉस इंडिया.
ಮಂಗಳೂರ ದಸರಾ 2019. This program is brought to you by Karnataka Bank. Karnataka Bank, your family bank across India. Powered by Advait Hyundai. ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರ್ಗಳ ಮಾರಾಟ ಮಳಿಗೆ. Dia Systems. Dia Systems Smart Mind Smart Solution. Co-sponsored by Sharada Ayurveda Hospital, Divyarupa Infrastructure, SCDCC Bank, Duroflex, Nandini, Raksha Enterprises. आज हमारा सपना सच हुआ. हमारे सपने कौन सच कर गए? सुनियो जी, गुड़िया आ गई. अरे वाह, तूने हमारा सर ऊंचा कर दिया बेटी. इस कामयाबी के पीछे कौन है? Congrats. Congrats. आज मैं सितारों पर पहुंच गई. मेरी कामयाबी के पीछे मेरा बैंक है. आपकी खुशियों का साथी कर्नाटका बैंक, योर फैमिली बैंक अक्रॉस इंडिया. ಅದ್ವೈತ್ ಹುಂಡೈ. ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರ್ಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್, ಮಂಗಳೂರು ಕುಂಟಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. 22 prime showrooms, 26 state-of-the-art service centers. ಶೋರೂಮ್ ಸರ್ವಿಸಸ್ ಭಾನುವಾರವೂ ತೆರೆದಿರುತ್ತದೆ. ಬನ್ನಿ, ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡೈ, NH66, AJ ಆಸ್ಪತ್ರೆ ಬಳಿ, ಕುಂಟಿಕಾನ್, ಮಂಗಳೂರು. ಫೋನ್ 0824 424 3666. Dia Systems Private Limited, a US-based software company founded by Dr. V. Ravichandran in the year 2001, having its headquarters at Louisville, USA. Dia is a fully owned subsidiary of GlowTouch Technologies USA, branches in Bangalore, Boston, and Louisville. Specialized in providing application development and remote customer support services for a variety of business and markets. We offer a wide range of technical expertise in development tools, database and technologies. Current openings for software development services, technical support. Come and join our family. We are located at Dia Campus, Maryhill, Airport Road, Mangalore. Contact 0824 288 0602, 0824 288 0603. ಹೋಟೆಲ್ ತಮ್ಮನ ಸೀ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್. ಊರುದ ಕಟ್ಟದ ಕೋರಿದ ಕಜಿಪದ ಒಟ್ಟುಗು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಮಲ್ಟಿ ಚೈನೀಸ್, ತಂದೂರಿ, ರೋಟಿ, ನಾನ್, ಕಬಾಬ್, ಟಿಕ್ಕಾ, ಫ್ರೆಶ್ ಜ್ಯೂಸ್, ಸ್ನಾಕ್ಸ್ ಬೊಕ ಬಗೆ ಬಗೆತ ತಿಂಡಿ ತಿನಿಸುಗಾದ ಇತ್ತನೆ ಭೇಟಿ ಕೊರ್ಲೆ. ಅಂಚನೆ ಕೊಡಕ್ಕೆನದ ತಿಂಡಿ ತಿನಿಸನ್ನು ನಿಖಲೆ ಇಲ್ಲ ಬಾಕಿಲು ಮುಟ್ಟೋಣ ವ್ಯವಸ್ಥೆ ನಮಡ ಉಂಡು. ಕೂಡಲೇ ಬಲೆ ಹೋಟೆಲ್ ತಮ್ಮನ ಸೀ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಸಿಟಿ ಪಾಯಿಂಟ್ ಬಿಲ್ಡಿಂಗ್, ಗ್ರೌಂಡ್ ಫ್ಲೋರ್, ಕೊಡಿಯಲ್ ಬಾಯ್ಲ್, ಮಂಗಳೂರು. ಮೊಬೈಲ್ 9483002344, 9483001444. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದ್ ರೇಂಜಿಗೆ ಓಕೆ ಆಗಿದ್ದೆ. ಆದ್ರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು. ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಬೋಳು ತಲೆಗೆ ಹೇಳಿ ಗುಡ್ ಬೈ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್, SL ವಿಲ್ಕಾನ್, 3rd ಫ್ಲೋರ್, ಬೆಂದುರ್ವೆಲ್ ಜಂಕ್ಷನ್, ಕಂಕನಾಡಿ, ಮಂಗಳೂರು. MCS ಬ್ಯಾಂಕ್ ಲಿಮಿಟೆಡ್ ಮೂಡುಬಿದ್ರೆ ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿ, ಆರೋಗ್ಯ ಕಾರ್ಡ್, 10 ವರ್ಷದಿಂದ ರೈತರ ಪಿಂಚಣಿ ಯೋಜನೆ ಹಾಗೂ 7 ದಿನ ನಿರಂತರ ಸಹಕಾರ ಸಪ್ತಾಹ ಆಚರಿಸುವ ಏಕಮಾತ್ರ ಸಹಕಾರಿ ಸಂಘ MCS ಬ್ಯಾಂಕ್ ಲಿಮಿಟೆಡ್ ಮೂಡುಬಿದ್ರೆ. ದಸರಾ ಹಬ್ಬ 2019ಕ್ಕೆ ಆತ್ಮೀಯ ಶುಭ ಕೋರುವವರು ಅಮರನಾಥ ಶೆಟ್ಟಿ, ಅಧ್ಯಕ್ಷರು, MCS ಬ್ಯಾಂಕ್ ಮೂಡುಬಿದ್ರೆ. ಲಾರ್ಡ್ಸ್ ಟೈಲರಿಂಗ್ ರಿಡಿಫೈನ್ಡ್
ಫ್ಯಾಷನ್ ಟೇಲರಿಂಗ್ ಮತ್ತು ಟೆಕ್ಸ್ಟೈಲ್ ಶೋರೂಮ್ ಮಂಗಳೂರಿನಲ್ಲಿ ಸತತ 30 ವರ್ಷಗಳಿಂದ ಸದಾ ನಿಮ್ಮ ಸೇವೆಯಲ್ಲಿ. ಪುರುಷರ ಸ್ಟೈಲಿಶ್ ಫಾರ್ಮಲ್ ಶರ್ಟ್, ಪ್ಯಾಂಟ್ಸ್, ಮದುವೆ ಸೂಟ್ಸ್, ಶೇರ್ವಾನಿ, ಕುರ್ತಾ, ಮದುಮಗನ ಪೇಟ ಮತ್ತು ಇನ್ನಿತರ ಪುರುಷರ ವಿವಿಧ ವಿನ್ಯಾಸದ ಹೊಲಿಗೆಗಾಗಿ ಕೂಡಲೇ ಸಂಪರ್ಕಿಸಿ. ಲಾರ್ಡ್ಸ್ ಟೇಲರ್, ದ ಕಂಪ್ಲೀಟ್ ಮೆನ್ಸ್ ಟೆಕ್ಸ್ಟೈಲ್ ಶೋರೂಮ್, ಗ್ರೌಂಡ್ ಫ್ಲೋರ್, ಐಬ್ರೋಸ್ ಕಾಂಪ್ಲೆಕ್ಸ್, MG ರೋಡ್, ಮಂಗಳೂರು 3. ಫೋನ್ 0824249438, ಮೊಬೈಲ್ 9448070671. ವಿ ಗಣಪತಿ ಭಂಡಾರ್ಕರ್ಸ್ ಅಂಡ್ ಸನ್ಸ್, ಮಂಗಳೂರಿನ ಸುಪ್ರಸಿದ್ಧ ಪಟಾಕಿ ಅಂಗಡಿ. ಭಂಡಾರ್ಕರ್ ಅಂಡ್ ಸನ್ಸ್, ಮಂಗಳೂರು ಮತ್ತು ಬೆಂಗಳೂರು. ಮಂಗಳೂರು ಶಾಖೆಗಳು ಮಹಮ್ಮದ್ ಅಲಿ ರೋಡ್, ಬಂದರ್ ಮತ್ತು ವಾಮನ್ ಆಶ್ರಮ್ ಬಿಲ್ಡಿಂಗ್, ಕಾಸ್ಟ್ರೇಟ್. ಕಚೇರಿ JM ರೋಡ್, ಬಂದರ್, ಮಂಗಳೂರು. ದೂರವಾಣಿ 2425275, ಮೊಬೈಲ್ 9901774177. ಅಂಕಲ್, ಟಿವಿನಲ್ಲಿ ಬರೋಂಥದ್ದು ಯಾವ್ದಾದ್ರು ಒಳ್ಳೆ ಫಿನೈಲ್ ಇದ್ರೆ ಕೊಡಿ. ಫಿನೈಲ್ ಬೇಡಮ್ಮ, ಡೇ ನೈಟ್ ಡಿಯೋಡ್ರೆಂಟ್ ಲಿಕ್ವಿಡ್ ಬಂದಿದೆ, ಚೆನ್ನಾಗಿದೆ, ಇದಂತೆ ಕೊಳ್ಳಿ. ದೂರದ ಟಿವಿ ಪ್ರಚಾರಕ್ಕಿಂತ ಹತ್ತಿರದ ಅಂಗಡಿಯವರು ನಂಬಿ ನಾವು ತಯಾರಿಸಿದ್ದೇವೆ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕಿಂತ ಮಿಗಿಲಾದ ಒಂದು ಉತ್ಕೃಷ್ಟ ತಯಾರಿಕೆಯನ್ನ. ಡೇ ನೈಟ್ ಡಿಯೋಡ್ರೆಂಟ್ ಲಿಕ್ವಿಡ್, ಆರೋಗ್ಯಪೂರ್ಣ ಸ್ವಚ್ಛ ಮನೆ, ಸ್ವಚ್ಛ ಭಾರತ. ಹೋಟೆಲ್ ಜನತಾ ಡಿಲಕ್ಸ್, ಶುದ್ಧ ಸಸ್ಯಾಹಾರಿ ಹಾಗೂ SR ನಾನ್ AC, ಪತ್ತುಮುಡಿ ಸೌಧ, ಮಂಗಳೂರು. ಆತಿಥ್ಯ ಕ್ಷೇತ್ರದಲ್ಲಿ ಅಗಾಧ ಅನುಭವ. ಮದುವೆ, ನಿಶ್ಚಯ, ಸೀಮಂತ, ಉಪನಯನ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ 500 ಜನರಿಗೆ ವ್ಯವಸ್ಥಿತವಾಗಿ ಸುಸಜ್ಜಿತ ಸೌಕರ್ಯಗಳನ್ನೊಳಗೊಂಡ ಹಾಲ್. ಹಲವು ಬಗೆಯ ಶುಚಿ ರುಚಿಯಾದ ಖಾದ್ಯಗಳು, ಸೌತ್ ಅಂಡ್ ನಾರ್ತ್ ಇಂಡಿಯನ್ ಸ್ಪೆಷಲ್, ಜೊತೆಗೆ ಸಿಹಿ ತಿನಿಸುಗಳು ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಡ್ರೈವ್ ಇನ್ ರೆಸ್ಟೋರೆಂಟ್. ಬನ್ನಿ, ಹಿಂದೆ ಸಂಪರ್ಕಿಸಿ. ಹೋಟೆಲ್ ಜನತಾ ಡಿಲಕ್ಸ್, ಶುದ್ಧ ಸಸ್ಯಾಹಾರಿ, ಶ್ರೀಲಕ್ಷ್ಮಿ, ಪತ್ತುಮುಡಿ ಸೌಧ, ಬಳ್ಳಾಲ್ಬಾಗ್ ಮತ್ತು KS ರಾವ್ ರೋಡ್, ಮಂಗಳೂರು. ಕನಸಿಗೆ ಸಿಕ್ಕಿವೆ ಹಾರುವಾಸೆ ಹೊಸತು, ಮನೆಯಲ್ಲಿ ಅರಳಿದೆ ಮುಗುಳ್ನಗೆ ಎಷ್ಟೊಂದು. ಕೆನರಾ ಬ್ಯಾಂಕ್ ಇದೆಯಲ್ಲ, ಟುಗೆದರ್ ವಿ ಕ್ಯಾನ್. ಕೆನರಾ ಹೋಮ್ ಲೋನ್, ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಒಂದು ಪುಟ್ಟ ಜಾಹೀರಾತಿನ ನಂತರ ಮತ್ತೆ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮೊಂದಿಗೆ ಹಿರಿಯ ಪತ್ರಕರ್ತ ಮನೋಹರ್ ಪ್ರಸಾದ್ ರವರಿದ್ದಾರೆ. ತಮಗೆಲ್ಲ ಪರಿಚಯ ಇರುವವರು, ಯಾಕಂತ ಹೇಳಿದರೆ ಅವರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಇನ್ನು ಒಂದು ಅರ್ಧ ಗಂಟೆ ಸಮಯ ತಮ್ಮೊಂದಿಗೆ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ನಮಸ್ಕಾರ ಮನೋಹರ್ ಪ್ರಸಾದ್ ಅವರು. ಈಗಾಗಲೇ ಅಲ್ಲಿ ಶೋಭಾಯಾತ್ರೆ ಪ್ರಾರಂಭವಾಗಿದೆ. ನಾವು ಕೊನೆಯ ಅಂದರೆ ಶಾರದಾ ಮೂರ್ತಿಯ ಅಲ್ಲಿ ಪ್ರತಿಷ್ಠಾಪನೆ ಟ್ಯಾಬ್ಲೋದಲ್ಲಿ ಬಂದು ನಿಂತ ನಂತರ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಂದ ಪ್ರಾರಂಭಿಸಿದ್ದೇವೆ. ಆಗ ನೀವು ದೇವಸ್ಥಾನದಲ್ಲಿ ನವನೀತ್ ಶೆಟ್ಟರು ಮತ್ತು ನೀವು ಅಲ್ಲಿ ಪ್ರಸಾರ ಮಾಡ್ತಾ ಇದ್ರಿ. ಇದೀಗ ಎಲ್ಲ ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಈ ಸಲ ಬದಲಾವಣೆಯಾಗಿದೆ. ಹಿಂದಿನ ಹಾಗೆ ಈ ಹುಲಿವೇಷ ಅಥವಾ ಬೇರೆ ಬೇರೆ ಟ್ಯಾಬ್ಲೋಗಳ ನಂತರ ದೇವರ ಶೋಭಾಯಾತ್ರೆ ಅಲ್ವಾ, ಎಲ್ಲ ಮಹಾಗಣಪತಿ, ನಾರಾಯಣ ಗುರು, ಆಮೇಲೆ ಆದಿಶಕ್ತಿಯ ನಂತರ ನವದುರ್ಗೆಯರು, ಶಾರದೆ, ಈ ಎಲ್ಲ ದೇವರ ಒಂದು ಟ್ಯಾಬ್ಲೋಗಳು ಬಂದ ನಂತರ ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳ ಯಾವುದು ಬೇರೆ ಬೇರೆ ರೀತಿಯಂಥ, ಅದು ಸಾಂಸ್ಕೃತಿಕ ಆಗಿರ್ಬೋದು, ಬೇರೆ ರೀತಿಯ ಒಂದು ಕುಣಿತ ಆಗಿರ್ಬೋದು, ಎಲ್ಲ ಕೂಡ ಅದರ ನಂತರ ಬರ್ತಾ ಇದೆ. ವಿಶೇಷವಾಗಿ ನೀವೀಗ ಮಂಗಳೂರು ದಸರಾದ ಬಗ್ಗೆ ಜನಾರ್ದನ ಪೂಜಾರಿಯವರೊಂದಿಗೆ ಬಹಳ ಒಂದು ನಿಕಟ ಸಂಪರ್ಕವನ್ನು ಇಟ್ಕೊಂಡವರು. ಇತ್ತೀಚಿನ ದಿನಗಳಲ್ಲಿ ಅವರು ಸ್ವಲ್ಪ ಅನಾರೋಗ್ಯದಿಂದ ಇದ್ದರೂ ಕೂಡ ಇಂದಿನ ಈ ಸಲದ 2019 ಮಂಗಳೂರು ದಸರಾದಲ್ಲೂ ಕೂಡ ಅವರು ನೇರ ಅಲ್ಲಿ ಭಾಗಿಯಾಗಿದ್ದರು. ಅದೇ ಇಂದು ಈ ಕೊನೆ ಕ್ಷಣದಲ್ಲಿ ಅಂದರೆ ಅಲ್ಲಿ ನಾವು ಶಾರದಾ ಮೂರ್ತಿಯನ್ನು ವಿಸರ್ಜಿಸುವಂಥ ಸಂದರ್ಭದಲ್ಲಿ ಅಲ್ಲಿ ತಮಗೂ ಕೂಡ ಅಲ್ಲಿ ಕಾಣಲಿಲ್ಲ. ಹೇಗೆ ಅನಿಸ್ತು ತಮಗೆ? ಒಂಥರ ನಮಗೆ ಆಂಗ್ಲ ಭಾಷೆಯಲ್ಲಿ ಮಿಸ್ಸಿಂಗ್ ಅಂತ ಕರೀತಾರೆ. ಅಂದರೆ ಮಿಸ್ಸಿಂಗ್ ಅಂದರೆ ಅದರ ತಾತ್ಪರ್ಯ ಏನು ಅಂತ ಹೇಳಿದರೆ ಅವರ ಅನುಪಸ್ಥಿತಿ ನಮ್ಮನ್ನು ಕಾಡ್ತಾ ಇತ್ತು ಅಂತ ಅದರ ಅರ್ಥ. ವಿಷಯ ಏನು ಅಂದರೆ
ನಾನು ನವನೀತಲ್ಲಿ ಜೊತೆಗಿತ್ತು. ಮಧ್ಯಾಹ್ನ ಅವರು 2:30ವರೆಗೆ ಕೂಡ ಎಲ್ಲ ಸಮೀಕ್ಷೆಗಳನ್ನು ಮಾಡಿ ಸ್ವತಃ ಪರಿಶೀಲನೆ ನಡೆಸಿ ಆ ಬಳಿಕ ಊಟಕ್ಕೆ ತೆರಳಿದ್ರು ಮನೆಗೆ. ಹಾಗಾಗಿ ಅವರು ಹೇಳಿದರು, ಯಥಾ ಪ್ರಕಾರ ನೀವು ಆರಂಭ ಮಾಡಿ, ಗಣಪತಿ ಜೊತೆಗೆ ಆರಂಭ ಮಾಡಿ, ಶಾರದಾ ಮೂರ್ತಿಯ ಪೂಜೆಯ ಮೊದಲು ನಾನು ಸೇರ್ಕೊಳ್ತೇನೆ ಅಂತ ಅವರು ಹೇಳಿ ತೆರಳಿದವರು. ಹಾಗೆ ನಾವೆಲ್ಲ ನಿರೀಕ್ಷೆಯಲ್ಲಿದ್ದಷ್ಟು ಹೊತ್ತಿಗೆ ನಮಗೆ ಮಾಹಿತಿ ಬಂತು ಅವರಿಗೆ ಆ ಕಾರಣಕ್ಕಾಗಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ಜನಾರ್ದನ ಪೂಜಾರಿ ಅವರಿಲ್ಲದ ಒಂದು ಮಂಗಳೂರು ದಸರಾದ ಶೋಭಾ ಯಾತ್ರೆಯನ್ನು ನಾನು ಮೊನ್ನೆ 9 ದಿವಸ ಕೂಡ ಅಲ್ಲಿ ನೋಡ್ತಾ ಇದ್ದೆ ಕುದ್ರೋಳಿಯಲ್ಲಿ. ಆ ಒಂದು ಇಡೀ ಆ ಮಂಟಪದಲ್ಲಿ ಕುಳಿತುಕೊಂಡು ಎಲ್ಲ ಒಂದು ಹೇಗೆ ನಡೀತಾ ಇದೆ, ಅಲ್ಲಿ ಕಾರ್ಯಕ್ರಮ ಹೇಗೆ ನಡೀತಾ ಇದೆ, ಅಲ್ಲದೆ ಬರುವಂತಹ ಇವರನ್ನು, ನಮ್ಮ ಬಂಧುಗಳನ್ನು ಅಥವಾ ಭಕ್ತ ಬಂಧುಗಳನ್ನು ಯಾವ ರೀತಿ ಅವರು ನೋಡ್ಕೊಳ್ತಾ ಇದ್ರು, ಎಲ್ಲ ಸರಿಯಾಗಿ ನಡೀತಾ ಇದೆಯಾ, ಎಲ್ಲಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಅದನ್ನೆಲ್ಲ ಗಮನಿಸ್ತಾ ಇದ್ರು. ಒಂದು ಶಕ್ತಿ ಅವರಲ್ಲಿ ನೋಡಿ. ಈಗ ಅವರು ಈಗ 83, ಈಗ ನಾನು ಅವರನ್ನು ನನ್ನ ವೃತ್ತಿ ಜೀವನದಲ್ಲಿ 1984ರಿಂದ ನೋಡ್ತಾ ಇದ್ದೇನೆ ನಾನು. ಅಂದರೆ 35 ವರ್ಷಗಳು ನಮ್ಮದು. ಅಫ್ಕೋರ್ಸ್ ಅದರ ಮೊದಲು ನನಗೆ ಅವರನ್ನು ನೋಡಿ ಬಟ್ ಮಾತಾಡಲ್ಲ, ಅಷ್ಟು ಸಂಪರ್ಕ ಇರಲಿಲ್ಲ. 35 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಆನಂತರ ಇನ್ನೊಂದು ವಿಶೇಷ ಅಂದರೆ ಎಲ್ಲ 28 ದಸರಾಗಳ ಉದ್ಘಾಟನೆದು MC ನಾನೇ ಮಾಡಿದೆ, ಆ್ಯಂಕರಿಂಗ್ ನಾನೇ ಮಾಡಿ, ಎಲ್ಲ ಮೊನ್ನೆ ಸೇರಿಸಿ 91ರಿಂದ ಒಂಥರ ಒಳ್ಳೆ ಕೆಮಿಸ್ಟ್ರಿ ನಮ್ದು ವರ್ಕೌಟ್ ಆಗ್ತದೆ. ಆಮೇಲೆ ನಾವು ಕೊನೆಯ ದಿವಸಗಳಲ್ಲಿ ನಾವು 4 ಜನ, ನಾನು, ನೀವು, ನವನೀತಣ್ಣ ಮತ್ತು ಭಾಸ್ಕರ್, ನಾವು ಜೊತೆಯಾಗಿ ಇದ್ದವರು. ಲಕ್ಷಣನವರು ಕೂಡ ಒಂದು ಮಾತು ಹೇಳಿದರು, ಏನಂತ ಹೇಳಿದರೆ ಅವರು ಕೈಯಾರೆ ನೀಡುವಂಥ ಪ್ರಸಾದಕ್ಕೆ ಒಂದು ವಿಶೇಷತೆ ಇದೆ ಅಂತ. ತಾವೇನು ಹೇಳ್ತಾರೆ ನೋಡಿ. ಅವರು ಅಲ್ಲಿ ಕೂತು ಯಾರು ಬರಲಿ ದೇವರೆದುರು ನಿಂತು 2-3 ಶಬ್ದ ಹೇಳಿದ್ರು ಅವರು ಕೂಡ. ನಿಮಗೆ ಅದು ಆ ಕ್ಷಣಕ್ಕೆ ಅದು ಅಲ್ಲಿ ಒಂದು ರೋಮಾಂಚಕ ಅನುಭವ. ಯಾಕೆ ನಾವು ಆ ವೈಬ್ರೇಷನ್ ಅಂತ ಹೇಳ್ತಾರೆ, ಆ ಕಂಪನವನ್ನು ಹತ್ತಿರದಲ್ಲೇ ಬಲ್ಲವರು ನಾವು ಜೊತೆಯಾಗಿ. ಅಲ್ಲಿ ಅವರು ನೋಡಿ ಉಪರಾಷ್ಟ್ರಪತಿಗಳಿಗೆ ಹೇಳಿದರು, ನೀವು ರಾಷ್ಟ್ರಪತಿಯಾಗಿ ಇಲ್ಲಿಗೆ ಬರ್ತೀರಿ, ಬಂದ್ರಲ್ಲ. ಹಾಗೆ DCM ನೀವು ಮುಖ್ಯಮಂತ್ರಿಗಳಾಗಿ ಬರ್ತಾರೆ ಅಂತ ಅವರಿಗೆ ಹೇಳಿ, ಅವ್ರು ಮುಖ್ಯಮಂತ್ರಿಗಳಾಗಿ ಬಂದು, ನೀವು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಬರ್ತೀರಿ ಅಂತ ಬಂದಿದ್ದಾರಲ್ಲ ಅವರೆಲ್ಲ. ಶಂಕರ್ ದಯಾಳ್ ಶರ್ಮಾ ಸರ್ ಅವರು ನೋಡಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅವರು ಹೇಳಿದರು, ನನ್ನನ್ನು ಕರೆಸಿ ಆ ದಿವಸ ಇದೆ ಸನ್ಮಾನ ಮಾಡಿದ್ರು, ನಾನು ಬರ್ತೇನೆ ಅಂತ ಹೇಳಿದ್ದೆ ಅವ್ರ ಹತ್ರ. ನಾನು ಬರ್ತೇನೆ ಎಂಬುದಾಗಿ, ಖಂಡಿತ ಬರ್ತೇನೆ ಎಂಬುದಾಗಿ ಅವರು ಬಂದಿದ್ದರು. ನಾನು ಇದರ ಉದ್ದೇಶ ಏನಂತ ನೀವು ಹೇಳಿದಾಗೆ, ಈ ನಿಮ್ಮದು ವೈದ್ಯಕೀಯ ರಂಗದಲ್ಲಿ ಡಾಕ್ಟರ್ನ ಕೈಗುಣ ಬಾರಿ ಅಡ್ಡೋಣ ಅಂತ ಹೇಳಿಕೊಂಡು ಎಷ್ಟೋ ಬಾರಿ. ಅಂದರೆ ಆ ಕೈಗುಣ ಎನ್ನುವಂಥದ್ದೊಂದು ಸಾಂಕೇತಿಕವಾದಂಥ ತಾತ್ಪರ್ಯ. ಅಲ್ಲಿ ಮುಖ್ಯ ಏನು ಅಂತ ಹೇಳಿದ್ರೆ ಭಕ್ತಿಪೂರ್ವಕವಾಗಿ ಅವರನ್ನು ನೆನೆಸಿಕೊಂಡು ಕೊಡುವಂಥ ಪ್ರಸಾದ ಅದು. ಮತ್ತು ಅವರಲ್ಲಿ ಇನ್ನೊಬ್ಬರಿಗೆ ಖುಷಿಪಡಿಸಬೇಕು ಎಂಬ ಮನೋಭಾವ ಎಂದೂ ಇಲ್ಲ ಅವರು. ಒಂಥರ ನಿಷ್ಠುರಿ ಅಂದರೆ ವಾಸ್ತವಕ್ಕೆ ನಿಷ್ಠುರಿ, ಅಂದರೆ ಹೃದಯದಿಂದ ಬರ್ತದೆ ಅದು. ನಿಮಗೆ ಇನ್ನೊಬ್ಬರನ್ನು ಖುಷಿಪಡಿಸಬೇಕು ಎಂಬ ಒಂದು ಅನಿವಾರ್ಯತೆ ಇಲ್ಲದೇ ಇದ್ದಲ್ಲಿ ಪ್ರಾಮಾಣಿಕವಾಗಿ ಅಭಿವ್ಯಕ್ತಿ ಬಂದೇ ಬರ್ತದೆ. ಅದನ್ನು ಅಲ್ಲಿ ಅವರು ಅಷ್ಟು ಜನರ ನಡುವೆ, ಅವರು ಅಷ್ಟು ವ್ಯವಸ್ಥೆಗಳ ನಡುವೆ ನಮ್ಮನ್ನು ಅವರು ನೆನಪಿನಲ್ಲಿಟ್ಟುಕೊಂಡು ಅವರನ್ನು ಕರೆಸಿ ಅಲ್ಲಿ ಅದು ನೋಡಿ ನಮಗೆ ಆಶ್ಚರ್ಯ ಆಗೋದು. ಈಗ ನಾವು ಅದರ ನಿರೀಕ್ಷೆಯಲ್ಲಿ ಇರುವುದಿಲ್ಲ, ಯಾಕಂದರೆ ನಾವು ನಮ್ಮ ಕರ್ತವ್ಯದಲ್ಲಿ ನಾವು ಜೊತೆಯಾಗಿ ಮಾತಾಡ್ತಾ ನಾವು ಇರ್ತೇವೆ. ಲೀಲಾಕ್ಷಣನಾಗಲಿ ಮತ್ತು ಅವರನ್ನು ಕರೆದಾಗ ಅವರ ತಂದೆಯವರನ್ನು, ಅವರ ಸಹೋದರರನ್ನಾಗಲಿ, ಇದು ಎಲ್ಲವೂ ಕೂಡ ಈ ಮೊನ್ನೆವರೆಗೂ ಮಾಡಿದ್ದಾರೆ. ಅವರಿಗೆ ನಮ್ಮ ಕುಡ್ಲದ ಸ್ಥಾಪಕರು ಅಂತ ಹೇಳ್ಕೊಂಡು ಹಿರಿಯರಿಗೆ ಕೊಡುವಂಥ ಅವ್ರ ಗೌರವ ಇತ್ತು. ಆ ಮಕ್ಕಳಿಗೆಲ್ಲ ಹೇಳ್ತಿದ್ರು, ಬುದ್ಧಿವಾದ ಹೇಳ್ತಿದ್ರು, ನೀವು ಅದನ್ನು ಹೇಗೆ ನಡೆಸ್ಕೊಂಡು ಹೋಗ್ತೀರಿ, ನಮ್ಮ ಕುಡ್ಲ ಅನ್ನೋ ಹೆಸರನ್ನು ನೀವು ಉಳಿಸ್ಕೊಳ್ಬೇಕು, ನಿಮ್ಮ ತಂದೆಯವರು ಏನು ಮಾಡಿದ್ದಾರೆ ಅದನ್ನು ನಡೆಸ್ಕೊಂಡು ಮುಂದೆ ಹೋಗಬೇಕು ಅಂತ ಎಲ್ಲರೂ ಕೂಡ ಈಗಲೂ ಕೂಡ ಅವರ ಒಂದು ಆಶೀರ್ವಾದ ಪಡ್ಕೊಂಡೇ ಅವರು ಮುಂದೆ ಹೋಗ್ತಾ ಇದ್ದಾರೆ ಕೂಡ. ಮತ್ತು ನೋಡಿ, ಅವರನ್ನು ಎಷ್ಟು ಮಂದಿಯನ್ನು ಬೆಳೆಸಿದರು ರಾಜಕೀಯವಾಗಿ, ಅಂದರೆ ಎಷ್ಟು ಮಂದಿಯನ್ನು ಎಂಥ ಸ್ಥಾನಕ್ಕೆ ತಂದು ನಿಲ್ಲಿಸಿದರು ಅವರಂದರೆ. ಕಾಯುವ ದೊರೆಯುವನು, ಬದುಕಿನ ಬಂಧನ ನೀಗುವನು. ದೀನರ ಕಾಯುವ ದೊರೆಯುವನು, ಬದುಕಿನ ಬಂಧನ ನೀಗುವನು. ಅನ್ನದ ದಾನ ಗೈಯಲು ಒಲಿವ, ಅನ್ನದ ದಾನ ಗೈಯಲು ಒಲಿವ. ಅನ್ನ ಬ್ರಹ್ಮನು ಅಪ್ರಮೇಯನು, ಬಡವರ ಮನೆಯ ಜ್ಯೋತಿಯನು ಬೆಳಗುವ ಈಶಾ. ಭಕ್ತರ ಭಾಗ್ಯದ ನಿಧಿವನು ಗೋಕರ್ಣೇಶ. ದೇವನೊಬ್ಬನಿದ್ದಾನೆಂದರೆ ಇವನೇ ಮಹದೇವ. ನಮ್ಮ ಕುಡ್ಲ ಬಳಗ ಈ ವ್ಯವಸ್ಥೆ ಸಿದ್ಧತೆ ಮಾಡ್ತಾ ಇದೆ. ಇದು 2-3 ವರ್ಷಗಳ ಹಿಂದೆ ಅವರ ಪುತ್ರ
ಬಂದ ಸಂದರ್ಭದಲ್ಲಿ ಇದು ಪೂಜೆ ಅದು ಮಧ್ಯಾಹ್ನದ ಹೊತ್ತಿಗೆ ನಡೆದಂಥ ಪಕ್ಕದಲ್ಲಿ ಕ್ಷೇತ್ರ ಸಮಿತಿ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯದೋ ಕರ್ಣಾಧೀಶ ನಂಬಿದವರಿಗೆ ಕಲ್ಪತರು ಈ ಜಗದೀಶ ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ ಆದಿಶಕ್ತಿಯನ್ನು ವರಿಸಿದ ದೇವ ಮಾತೆಗೆ ಯಾವುದೇ ಅನಾನುಕೂಲತೆ ಆಗದೇ ಇರಲಿ ಅವರು ಹೇಳ್ತಾಲೇ ಇದ್ರು. ದೇವರ ಆಶೀರ್ವಾದ ಎಲ್ಲ ಭಕ್ತರ ಮೇಲಿರಲಿ. ನೋಡಿ, ಯಾವುದೇ ಆಧಾರ ಇಲ್ಲದೆ ಅವರು ಅಷ್ಟು ಕಡೆಗೆ ಕೂಡ ಹೋಗ್ತಾ ಇದ್ದಾರೆ. ನೋಡಿ, 1990ರಲ್ಲಿ ಈ ನವೀಕರಣ ಆದ ನಂತರ ನವದುರ್ಗೆಯರನ್ನು ಒಂದು ಪ್ರತಿಷ್ಠಾಪಿಸಬೇಕು ಅನ್ನೋ ಅವರ ಒಂದು ಮನಸ್ಸಿನ ತೀರ್ಮಾನದ ಹಾಗೆ ನವದುರ್ಗೆಯರನ್ನು ಪ್ರತಿಷ್ಠಾಪಿಸಿ ಆಗ್ಲೂ ಕೂಡ ಒಂದು 2-3 ವರ್ಷ ತನುವು ನೀನೇ ನಮ್ಮ ಮನವು ನೀನೇ ನಮ್ಮ ನಡುವಿನ ನಿದರ್ಶನ. ಆಗ ನಾವು ನವನಿತ್ ಮಾತಾಡೋ ಒಂದು ವಿಷಯ ಬಂತಲ್ಲ, ನೋಡಿ, ಅವ್ರ ಹತ್ರ ಅಧಿಕಾರ ಇರಲಿ ಇಲ್ಲದೇ ಇರಲಿ, ಕುದ್ರೋಳಿದ್ದು ಪ್ರತಿ ವರ್ಷ ಕೂಡ ಸಂಭ್ರಮ ಜಾಸ್ತಿ ಆಗ್ತಲೇ ಇರ್ತದೆ. ನೋಡಿ, ಅಲ್ಲ, ನಾನು ಅವರನ್ನು ಮತ್ತೊಂದು ವಿಷಯವನ್ನು ಗಮನಿಸಿದ್ದೇನೆ. ಏನಂತ ಹೇಳಿದ್ರೆ, ಈಗ ರಾಜಕೀಯ ಇತ್ತೀಚಿನ ಕೆಲವು ಘಟನೆಗಳು ನಡೆಯಿತು. ರಾಜಕೀಯ ರಂಗದಲ್ಲೂ ಕೂಡ ಅವರನ್ನು ಯಾರು ಕೂಡ ಹೆಚ್ಚು ಇದು ಮಾಡಲಿಲ್ಲದ್ರು ಕೂಡ ಅವರು ಒಂದು ಸಭೆಗೆ ಬಂದ್ರಂತಾದ್ರೆ ಯಾವುದು ವಿರೋಧ ಪಕ್ಷದವರಾಗಿರ್ಲಿ ಯಾವುದೇ ಪಕ್ಷದವರಾಗಿರ್ಲಿ ಒಮ್ಮೆ ಎದ್ದು ನಿಂತು ಅವರಿಗೆ ಗೌರವಿಸುವಂತ ಒಂದು ವ್ಯವಸ್ಥೆ ಅದು ಈಗಲೂ ಇದೆ. ಅದು ಮೊನ್ನೆ ಇತ್ತೀಚೆಗೆ ನಾನು ನೋಡಿದ್ದೆ ಅದನ್ನು. ಅದು ನೀವು ಯಾವುದೇ ಉನ್ನತ ಸ್ಥಾನದವರು ಇರಲಿ, ಇವರಿಗೆ ಸಿಗುವ ಗೌರವ ಬೇರೆ. ಅದು ಅವರ ಸರಳತೆ, ಅವರ ಸಜ್ಜನ ರಾಜಕಾರಣಿ ಅನ್ನೋದಕ್ಕೆ ಅದೊಂದೇ ಮುಖ್ಯವಾಗಿ. ಹಾಗೆ ನೋಡಿ, ಅವ್ರದ್ದು ಕೇಂದ್ರ ಸರ್ಕಾರದಲ್ಲಿ ವಿತ್ತ ಸಹಾಯಕ ಸಚಿವ ಒಂದೇ ಕೇಂದ್ರ ಸಚಿವರಾಗಿ ಅಷ್ಟು ದೀರ್ಘಕಾಲ ಸೇವೆ ಮಾಡಿದವರಿಲ್ಲ. ಅದು ಒಂದು. ಮತ್ತೊಂದು, ಜನಸಾಮಾನ್ಯರಿಗೆ ಎಟುಕುವಂತಹ ಅನೇಕ ಕಾರ್ಯಕ್ರಮಗಳನ್ನು ಈ ಸಾಲ ಮೇಲಾಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲ ಜನಸಾಮಾನ್ಯರು ಕೂಡ ಒಂದು ಬ್ಯಾಂಕಿಗೆ ಹೋಗಿ ತನಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಪಡ್ಕೊಳ್ಬೋದು. ಅದು ಮೊದಲೇ ಇತ್ತು, ಆದರೆ ಯಾರಿಗೂ ಸಿಗ್ತಿರ್ಲಿಲ್ಲ. ಈಗ ಅವರಿಗೆ ನೋಡಿ, ಅವರನ್ನು ಟೀಕೆ ಮಾಡ್ತಾ ಇದ್ದಂಥ ವ್ಯವಸ್ಥೆಗಳಲ್ಲಿ ಕೂಡ ಈಗ ಅವರದ್ದೇ ಈ ಸಾಲ ಮೇಳದಂಥ ಆದರ್ಶ ಅದನ್ನು ಅನುಕರಿಸಬೇಕು ಎಂಬ, ಆದರೆ ಅದನ್ನು ಅವರು ಸಂಭ್ರಮಿಸಲಿಲ್ಲ. ಅವರು ಪತ್ರಿಕಾಗೋಷ್ಠಿ ಕರೆದು ನೋಡಿ, ಒಳ್ಳೆ ಕೆಲಸ, ಜನತೆಗೆ ಅದರಿಂದ ಉಪಯೋಗ ಆಗಲಿ ಅಂತ ಹೇಳಿದ್ದಾರೆ ಹೊರತು ನಾನು ಅದನ್ನು ಆರಂಭ ಮಾಡಿದವ, ನನಗೆ ಟೀಕೆ ಅದನ್ನು ಹೇಳಿಲ್ಲ ಅವರು. ಅದು ವಿಶೇಷತೆ. ಮತ್ತೆ ನೋಡಿ, ನಾವಾಗ ಮಾತಾಡ್ತೇವೆ, ಪುನಃ ಹೇಳಿದ ಆಗದು ಕೋಟ್ ಮಾಡಿದೆ, ಯಾಕಂದ್ರೆ ಜನ ಅದನ್ನು ನೋಡಿದವರಿದ್ದಾರೆ ಅಂತ. ಈ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್, ಈ ಸೋಷಿಯಲ್ ಒಂದು ಕಾಲದಲ್ಲಿಂತೆ ಈ ಹಳ್ಳಿಯಲ್ಲಿ ಮಣ್ಣಗುಡ್ಡೆಯಲ್ಲಿರುವಂಥ ಜನಸಾಗರ, ಒಂದು ಕಾಲದಲ್ಲಿ ಈ ಯಕ್ಷಗಾನ ಮತ್ತು ದೇವಸ್ಥಾನಗಳಲ್ಲಿ ನಡೆಯುವ ಜಾತ್ರೆ ಉತ್ಸವಗಳು, ಆಮೇಲೆ ಇತರ ಹರಿ ಹಬ್ಬ ದಿನಗಳೆಲ್ಲ ಅಲ್ಲಿಗಿಂತ ಹೆಚ್ಚು ಈ ಸಣ್ಣ ವ್ಯಾಪಾರಿಗಳಿಗೆ ಅದು ಮೊದಲೇ ಗೊತ್ತಾಗ್ತಿತ್ತು. ಉದಾಹರಣೆಗೆ ಚರುಮುರಿ ಮಾರಾಟ ಮಾಡುವ ರೇಟ್ಗಳೇ ಅವರಿಗೆ ಕೂಡ ಅದರ ಮೊದಲೇ ಗೊತ್ತಾಗ್ತಿತ್ತು. ನಾನು ಅದು ಯಾವತ್ತು ಹೇಳುವುದುಂಟು. ಈಗ ಇಂತಹ ಒಂದು ಸಂಭ್ರಮ ಅಥವಾ ಧಾರ್ಮಿಕ ಕಾರ್ಯಕ್ರಮ ನಡೆಯುವಾಗ ನಾವೇನು ತಿಳ್ಕೊಳ್ತೇವೆ, ಅದೇನೊಂದು ಧಾರ್ಮಿಕ ಕಾರ್ಯಕ್ರಮ, ಒಂದು ಸರ್ವಸಾಮಾನ್ಯವಾಗಿ ನಡೆಯುವಂಥ ಕಾರ್ಯಕ್ರಮ ಅಂತ. ಆದರೆ ಈ ಒಂದು ಧಾರ್ಮಿಕ ಈಗ 9-10 ದಿವಸಗಳು ನಡೆಯುವಂಥ ಕಾರ್ಯಕ್ರಮದಲ್ಲಿ ಅದೆಷ್ಟು ಸಣ್ಣ ಉದ್ಯಮಿಗಳಿಗೆ ಅಥವಾ ಅದೆಷ್ಟು ಕಲಾವಿದರಿಗೆ, ಅದೆಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡುವಂಥ ಕಲಾವಿದರಿಗೆ ಆಗಿರ್ಬೋದು, ಅಥವಾ ಸಣ್ಣ ಸಣ್ಣ ಅಂಗಡಿ ಮಾಡುವಂಥ ಸ್ವ-ಉದ್ಯಮ ಅಥವಾ ಬೇರೆ ಬೇರೆಯವರಿಗೆ ಸಹಾಯಕ ಆಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಈ ಒಂದು 10 ದಿವಸದ ಕಾರ್ಯಕ್ರಮದಲ್ಲಿ
ಎಷ್ಟು ಜನರು ಅದರಿಂದ ಒಂದು ಫಲಾನುಭವ ಪಡಿತಾನೆ ಅನ್ನೋದನ್ನು ಕೂಡ ಬಹಳ ಮುಖ್ಯ. ಒಂದು ಪುಟ್ಟ ಕಡಲೆ ಅಂಗಡಿ ಅಂತ ಹೇಳಿ ಆದ್ರೂ ಕೂಡ ಅದು ನಮ್ಮ ಆರ್ಥಿಕತೆ ಒಂದು ಶಕ್ತಿ ಮೂಲ ಕೂಡ. ನಮ್ಮಲ್ಲಿ ಆ ಕಾಲದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ವಿ ಹಳ್ಳಿಗಳಲ್ಲಿ ನಮ್ಮ ಬಿರುಸು ಬಾಣಗಳು ಇತ್ಯಾದಿಗಳಿಗೆಲ್ಲ ಒಂದು ನಿರ್ದಿಷ್ಟವಾದ ಮನೆತನಗಳಿರುತ್ತೆ. ಅದು ಅವರೇ ನಮಗೆ ಮಾಡಿ ಕೊಡ್ತಾ ಇದ್ರು ದೇವಸ್ಥಾನಗಳಿಗೆಲ್ಲ. ಆಮೇಲೆ ತರಕಾರಿಗಳನ್ನು ಕೆಲವು ನಿರ್ದಿಷ್ಟವಾದ ಮನೆಗಳವರೇ ಹೆಚ್ಚು ಪಾಲುತ್ತಾರೆ. ಸರ್ವಧರ್ಮ ಸಂಗಮ ಅಂತ ಆಗ್ತಾ ಇತ್ತು ಹಳ್ಳಿಗಳಲ್ಲಿ. ಹೌದು, ಖಂಡಿತ. ಅದು ಈಗಲೂ ಕೂಡ ನೋಡಿ, ಇಲ್ಲಿ ಕೂಡ ಮತ್ತೆ ವಿದ್ಯುತ್ ಶಕ್ತಿ ಇಡೀ ಒಂದು ಮಂಗಳೂರಿನ ಅದೆಷ್ಟು ಕಿಲೋಮೀಟರ್ 8 ಕಿಲೋಮೀಟರ್ ಹೇಳಿದ್ರು, 8 ಕಿಲೋಮೀಟರ್ ಸುತ್ತ ವಿದ್ಯುತ್ ಹಾಕ್ಬೇಕಾದ್ರೆ 25 ಲಕ್ಷ ಬಲ್ಬ್. ಅದರಲ್ಲಿ ಇರುವಂತಹ ಕೆಲಸಗಾರರು, ನಾನು ಅವರನ್ನ ಬಗ್ಗೆ ಹೇಳುದು, ವಿದ್ಯುತ್ ಶಕ್ತಿ ಹೇಗೂ ಬರುತ್ತೆ, ಆದ್ರೆ ಅವರಿಗೆ ಎಷ್ಟು ಜನರಿಗೆ ಅಲ್ಲಿ ಕೆಲಸ ಆಯ್ತು. ಅವರ ಅದರಿಂದ ಅದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆಹಾರದ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಈ ಕಲಾವಿದರಿಗಾಗಿರ್ಬೋದು, ಅಥವಾ ಇಂಥ ಸಣ್ಣ ಉದ್ಯಮದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ವ್ಯವಸ್ಥೆ ಆಗುತ್ತೆ ಇಂತಹ ಒಂದು ಏನು ಮಂಗಳೂರು ದಸರಾ ಅನ್ನೋ ಒಂದು ಸಡಗರದಲ್ಲಿ. ಇವತ್ತು ನಾವು ಮಂಗಳೂರನ್ನು ಈಗಿನ ಸದ್ಯದ ಆರ್ಥಿಕ ಸ್ಥಿತಿಯನ್ನು ಗಮನಿಸಿದರೆ, ಮಂಗಳೂರು ಅಂತಲ್ಲ, ಎಲ್ಲ ಒಂದು ಕಡೆ ನಾವು ಆರ್ಥಿಕ ಮೂಲಗಳ ಸಂಚಯನಕ್ಕೆ ಈಗ ಜನತೆ ತುಂಬ ಹೋರಾಟ ನಡೆಸಬೇಕಾದ ಸನ್ನಿವೇಶ ಇದೆ. ಅಂಥ ಸಂದರ್ಭಗಳಲ್ಲಿ ಒಂದು ಈ ಆರ್ಥಿಕತೆಯ ಪುನಶ್ಚೇತನ ಅಥವಾ ಆದಾಯ ಮೂಲಗಳ ಮತ್ತೆ ಸ್ವಾವಲಂಬನಗೊಳಿಸುವಂಥ ಕೆಲಸ ಇಂಥ ಒಂದು ಜಾತ್ರೆಗಳಿಂದ, ಉತ್ಸವಗಳಿಂದ, ಸಂಭ್ರಮಗಳಿಂದ. ಖಂಡಿತ. ಅವನು ಆ ಪುಟ್ಟ ಆ ಜನಕ್ಕೆ, ಆ ವ್ಯಾಪಾರಿಗೆ ಎಷ್ಟು ಡಿಮಾಂಡ್ ಇದೆ ಗೊತ್ತಾ? ಅಥವಾ ಆ ಬಣ್ಣದ ಬೆಲೂನ್ ಥರದ ಒಂದು, ಯಾಕಂದ್ರೆ ಬೆಲೂನ್ನಲ್ಲೂ ವೈವಿಧ್ಯತೆ ಇದೆ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಜನರನ್ನು ಆಕರ್ಷಿಸುವತ್ತ ಅವರು ಕೂಡ ಪ್ರಯತ್ನ ಪಡ್ತಾರೆ. ಅದಕ್ಕೆ ಸರಿಯಾಗಿ ಈ ಜನರು ಕೂಡ ಹೊಂದಿಕೊಂಡು ಹೋಗ್ತಾ ಇರ್ತಾರೆ. ಬಹಳ ಕ್ಷಿಪ್ರವಾಗಿ ಎಲ್ಲ ಇಂಥ ಮೆರವಣಿಗೆಗಳು ನಡೆದಾಗ ಜನತೆಗೆ ತುಂಬ ಸುಲಭವಾಗಿ ವೀಕ್ಷಣೆ ಆಗ್ತದೆ ಅಂತ ಒಂದು ಈ ಸಲದ ಬದಲಾವಣೆಗಳಿಗೆ ವಿವರವಾಗಿ ತಾವಾಗ ಇಬ್ಬರು ಮಾತಾಡಿದರೆ. ಅದರ ಮೊನ್ನೆ ದೇವಸ್ಥಾನದ ಈ ದಸರಾದ ಉದ್ಘಾಟನಾ ಸಂದರ್ಭದಲ್ಲಿ
ಅವರೇ ಅದಕ್ಕೆ ಅಲ್ಲಿ ಅವರ ಇದಕ್ಕೆ ಅವರೇ ವಿದ್ಯುತ್ ಬಲ್ಬ್ಗಳನ್ನು ಹಾಕ್ತಾರೆ. ತ್ರಿಶೂರ್ ಕೊಡೆಗಳೆಲ್ಲ ಇದರಲ್ಲೂ ಕೂಡ 2 ವಿಧ ಇದೆ ಅಂತ ಆಗ ನವನೀತ್ ಅವರು ಹೇಳ್ತಾ ಇದ್ರು. 2 ವಿಧದ ಕೊಡೆಗಳು ಈ ಸಲ ಬಳಕೆ ಆಗ್ತಾ ಇದೆ ಅಂತೆ. ನಂತರ ಆರಕ್ಷಕರು, ನಾನು ಎಲ್ಲ ನೋಡ್ತಾ ಇದ್ದೆ, ಯಾವುದೇ ಒಂದು ಅಹಿತಕರ ಘಟನೆಗಳಿಲ್ಲ, ಎಲ್ಲ ಶಾಂತಿಯುತವಾಗಿ ಬದ್ಧತೆಯಿಂದ. ಆಮೇಲೆ ಆ ಸ್ವಯಂ ಸೇವಕರು, ಕಾರ್ಯಕರ್ತರು, ಸಮಿತಿಯವರ ಬದ್ಧತೆ. ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಹೌದು, ಇವತ್ತು ಕೂಡ ತುಂಬಾ ಮಂದಿ ಗಣ್ಯಾತಿ ಗಣ್ಯರಿದ್ರು ವೇದಿಕೆಯಲ್ಲಿ. ರಮನಾಥ್ ರೈ ಅವರಿದ್ರು, ಆಮೇಲೆ JR ಲೋಭ ಅವರಿದ್ರು, ಆಮೇಲೆ UT ಖಾದರ್ ಅವರು ಬಂದರು. ಹಾಗೆ ಅನೇಕ ಮಂದಿ ಮಾಜಿ ಮೇಯರ್ಗಳು, ಮಾಜಿ ಸಚಿವರು, ಮಾಜಿ ಶಾಸಕರು ಬರಲೇಬೇಕು. ಪೂಜಾರಿ ಅವರ ಅನೇಕ ಮಂದಿ ಅಭಿಮಾನಿಗಳಲ್ಲಿ ಭಾಗವಹಿಸಿದ್ರು. ಹಾಗೆ ತಾವು ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಬಗ್ಗೆ ಮತ್ತು ಪೂಜಾರಿ ಅವರ ಬಗ್ಗೆ ತಾವು ಮೊನ್ನೆ ಉದ್ಘಾಟನೆಯ ಸಂದರ್ಭದ ಕಳೆದ ಭಾನುವಾರ ನಾನು ವೇದಿಕೆಯಲ್ಲಿ ನಿರ್ವಹಣೆ ಮಾಡ್ತಿರುವಾಗ ನನಗೆ ಸೂಚನೆ ಇತ್ತು, ಯಾವುದೇ ಸಂದರ್ಭಗಳಲ್ಲಿ ನಮ್ಮ ಸಚಿವರು ಕಾರ್ಯಕ್ರಮಕ್ಕೆ ಬರ್ಬೋದು, ನೀವು ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದರು. ಹಾಗೆ ನಾನು ನಿರ್ವಹಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಮಾಹಿತಿ ಲಭ್ಯ ಆಯಿತು, ಶ್ರೀನಿವಾಸ್ ಪೂಜಾರಿ ಅವರು ಬರ್ತಾ ಇದ್ದಾರೆ. ಅವರು ನೇರವಾಗಿ ಯಾವುದೇ ಆಡಂಬರಗಳಿಲ್ಲದೆ ಯಾರಿಗೂ ಕಾಯ್ದೆ ನೇರವಾಗಿ ವೇದಿಕೆಗೆ ಬಂದರು. ವೇದಿಕೆಗೆ ಬಂದ ಕೂಡಲೇ ನಾನು ಅವರಿಗೆ ಸ್ವಾಗತ ಮಾಡಿದೆ. ಅವರು ನೇರವಾಗಿ ಹೋಗಿ ಜನಾರ್ದನ ಪೂಜಾರಿ ಅವರ ಪಾದಸ್ಪರ್ಶ ಮಾಡಿದರು. ಪೂಜಾರಿ ಅವರನ್ನು ಎತ್ತಿ ಆಲಂಗಿಸಿ ಅಪ್ಪಿ ಹಿಡಿದರು. ಅದೇ ಒಂದು ಕ್ಷಣ ಎಲ್ಲರನ್ನು ಕೂಡ ಒಂದು ರೀತಿ ನಿಬ್ಬೆರಗಾಗುವಂತೆ ಮಾಡಿದ್ದೆ. ಒಂಥರ ನಂತರ ಈ ಭಾವನಾತ್ಮಕವಾದಂಥ ಒಂದು ಸನ್ನಿವೇಶದಾಗಿತ್ತು. ಆಮೇಲೆ ನೋಡಿ, ಮತ್ತೆ ನಾನು ಹೇಳ್ತೇನೆ, ಅವರು ಕಾರ್ಯಕ್ರಮ ಮುಗಿಸಿ ಅವರು ಹೋಗಬೇಕಾಗಿತ್ತು. ಅವರು 7:05 ಬಂದಿದ್ರು. ನನ್ನ ಹತ್ರ ಅವರ PA ಹೇಳಿದರು, ಸರ್ 7:25 ಅವರನ್ನು ಬಿಟ್ಟು ಕೊಡಬೇಕು ನೀವು ಅಂತ. ಹೌದು, ಅವ್ರಿಗೆ 7:15 ಹೊರಡಬೇಕು ಮಂಗಳೂರಿಂದ. ಅಲ್ಲಿ ಅವರು ಬಚ್ಪೆಗೆ ಹೋಗ್ಬೇಕು. ನಂತರ ಅದರ ಮೊದಲು ಒಂದು 10 ನಿಮಿಷ ದೇವರ ದರ್ಶನ ಮಾಡಬೇಕಾಗಿತ್ತು ಅವರು. ಕೊನೆಗೆ ನಾವು ಪೂಜಾರಿಯವರು ತಾನು ಸ್ವಾಗತ ಎಲ್ಲ ಮತ್ತೆ ಮಾಡುವ, ಉದ್ಘಾಟನೆ ಮಾಡೋಣ ಅಂತ ಹೇಳಿ ಹಾಗೆ ಉದ್ಘಾಟನೆ ಮಾಡಿ ಅವರೇ ಮಾತನಾಡಿದರು. ಒಂದು ಅದ್ಭುತವಾದ ಮಾತು. ಅವರೇನು ಹೇಳಿದ್ರು, ಜನಾರ್ದನ ಪೂಜಾರಿ ಅವರು ಎಲ್ರಿಗೂ ಒಂದು ಮಾರ್ಗದರ್ಶಕರು. ಅವರ ಬದ್ಧತೆ, ಅವರು ತೋರಿದಂತಹ ಸಾಮಾಜಿಕ, ಆರ್ಥಿಕ ಮತ್ತು ವಿಶೇಷವಾಗಿ ಬಡ ಜನತೆ ಮೇಲಿನ ಅವರ ಕಳಕಳಿ ಎಲ್ಲ ಕೂಡ ಅಭಿನಂದನೀಯ ಅಂತ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇನ್ನೊಂದು ಮಾತು ಏನು ಹೇಳಿದರು ಅಂದರೆ, ಜನಾರ್ದನ ಪೂಜಾರಿ ಅವರು ನಿಷ್ಠುರವಾದಿ, ಆದರೆ ಆ ನಿಷ್ಠುರವಾದ ಅದು ಸತ್ಯದ ಮೇಲೆ ಆಧಾರಿತವಾಗಿತ್ತು ಅಂತ ಒಂದು ಒಳ್ಳೆಯ ಮಾತು. ಈ ನಿಷ್ಠುರವಾದ ಬೇರೆ, ಸತ್ಯದ ಮೇಲಿನ ನಿಷ್ಠುರವಾದ ಬೇರೆ. ಸತ್ಯದ ಮೇಲಿನ ನಿಷ್ಠುರವಾದ ಬಹಳ ಕಠಿಣ. ನಾವು ಅನೇಕ ಸಂದರ್ಭದಲ್ಲಿ ನಿಷ್ಠುರವಾಗಿ ವರ್ತನೆ ಮಾಡ್ಬೋದು, ಆದರೆ ಸತ್ಯದ ಮೇಲಿನ ನಿಷ್ಠುರ, ಅದನ್ನು ಅವರು ಕೋಟ ಶ್ರೀನಿವಾಸ್ ಪೂಜಾರಿ ಭಾಳ ಚೆನ್ನಾಗಿ ಹೇಳಿದರು. ಆಮೇಲೆ ಪೂಜಾರಿಯವರು ನಿಮ್ಮನ್ನು ಆಶ್ಚರ್ಯ ಆಗ್ಬೋದು, ಶ್ರೀನಿವಾಸ್ ಪೂಜಾರಿಯವರು ಮತ್ತೆ ನಮಸ್ಕಾರ ಮಾಡಿ ಹೊರಡುವಾಗ ಪೂಜಾರಿಯವರು ಎದ್ದು ನಿಂತು ಮತ್ತೆ ಅಲ್ಲಿ ಹೊರಗಿನ ಬೀಳ್ಕೊಡುವಂಥ ಒಂದು ಸಂದರ್ಭ, ಅದು ಎಲ್ಲರನ್ನು ಕೂಡ ಒಂದು ರೀತಿಯಲ್ಲಿ ಸ್ತಬ್ಧ ಇದಾಗಿ ಮಾಡಿಬಿಟ್ಟಿದೆ. ಯೋಚನೆ ಮಾಡಿರ್ಬೋದು, ಅವರು ನಮ್ಮ ಸರ್ಕಾರವನ್ನು ಪ್ರತಿನಿಧಿಸುವವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು. ಹಾಗಾಗಿ ಅಲ್ಲಿ ಪ್ರೋಟೋಕಾಲ್ ಎಲ್ಲ ಏನಿಲ್ಲ, ಬಟ್ ಪ್ರೀತಿ ಮಾತ್ರ ಇತ್ತು ಅಲ್ಲಿ. ಗೌರವ ಕೊಡುವಂತ ರೀತಿ, ಯಾಕಂದ್ರೆ ಅವರೊಂದು ಹಿರಿಯರು, ಅವರಿಗೆ ಅಂತ ಇದೆ. ಆದ್ರೂ ಕೂಡ ಆ ಒಂದು ಪೋಸ್ಟಿಗೆ, ಆ ಹುದ್ದೆಗೆ ಕೊಡುವಂತ ಗೌರವನ್ನ ಪೂಜಾರಿ ಅವರನ್ನು ಖಂಡಿತವಾಗಿ ಕೊಟ್ಟಿದ್ದಾರೆ. ಇದೆಲ್ಲವೂ ನಮ್ಮ ಜಿಲ್ಲೆಗೆ ಒಂದು ಆದರ್ಶ. ಈಗ ಈ ಕಾರ್ಯಕ್ರಮ ನೋಡ್ತಾ ಇರುವ ಅನೇಕ ಮಂದಿ ಎಳೆಯರು ಮುಂದೆ ರಾಜಕೀಯ ನಾಯಕರಾಗಬಹುದು, ಸಚಿವರಾಗಿ ಕೂಡ ತಾವು ಬರ್ಬೋದು, ಆ ಬನ್ನಿ ಅಂತ ಕೂಡ ನಮ್ಮ ಆಶೆ ಇದೆ. ಆದರೆ ಅಂತಹ ಸಂದರ್ಭದಲ್ಲಿ ಈ ರೀತಿಯ ಸಾಮಾಜಿಕ ಬದ್ಧತೆ, ಆಮೇಲೆ ಹಿರಿಯರ ಮೇಲೆ ನಾವು ತೋರಬೇಕಾದಂಥ ಗೌರವ, ಪಕ್ಷಾತೀತರಾಗಿ ನಮ್ಮ ನಿಲುವುಗಳನ್ನು ನಾವು ಸ್ಪಷ್ಟಪಡಿಸಬೇಕಾದಂಥ ಸಂದರ್ಭ. ತಾವು ಸಮುದಾಯ ವೈದ್ಯಕೀಯ ಸೇವೆಯಲ್ಲಿ ತಾವು ಬಹಳ ದೊಡ್ಡ ಕಾರ್ಯವನ್ನು ತಾವು ಮಾಡಿದವರು, ಕೋಟ್ಯಾನ್ಸರ್ ಅವರೇ ತಮ್ಮ ಇಡೀ ವೃತ್ತಿ ಜೀವನವನ್ನೇ ತಾವು ಅದರಲ್ಲಿ ಮಾಡಿದವರು, ತಮಗೆಲ್ಲ ಗೊತ್ತು ಅದರಲ್ಲಿ. ಆದರೆ ಇದು ಬಹಳ ಆತ್ಮೀಯವಾದ ಸನ್ನಿವೇಶ. ಖಂಡಿತವಾಗಿ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮ ಮತ್ತೆ ಮುಂದುವರಿತಾ ಇದೆ. ಆದರೆ ಈ ಒಂದು ಜಾಹೀರಾತು, ನಮಗೆ ಈ ಒಂದು ಕಾರ್ಯಕ್ರಮವನ್ನು ತಮ್ಮೆಲ್ಲ ತಲುಪಿಸಬೇಕಾದ್ರೆ ಜಾಹೀರಾತುದಾರರ ಪಾಲುದಾರಿಕೆ ಬಹಳ ಮುಖ್ಯ. ಯಾಕಂತ ಹೇಳಿದರೆ ಅನೇಕ ಜಾಹೀರಾತುದಾರರು ನಮ್ಮೊಂದಿಗೆ ಸಹಕರಿಸಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ನಮಗೆ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಅದರಿಂದ ಅವರನ್ನು ಕೂಡ ಬೆಂಬಲಿಸಿ ಅಂತ ಹೇಳಿಕೊಂಡು ಒಂದು ಜಾಹೀರಾತು ವಿರಾಮದ ನಂತರ ಮತ್ತೆ ಬರ್ತೇವೆ.
ಯುನಿಟಿ ಹಾಸ್ಪಿಟಲ್, ಎಕ್ಸ್ಪೆಕ್ಟ್ ಲೈಫ್, ಮಂಗಳೂರು. 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಹೆಸರಾಂತ ಯುನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು. ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸಂಪರ್ಕಿಸಿ ಯೂನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. 0824243155 or 81977055. Unity Hospital, expect life, Mangalore. Water is the most important resource on the planet. Industrialization, while important for the economic growth and development of a society, can also be harmful to the environment. Industrial wastes are discharged into the water, leading to water pollution. Every year, over 10 million tons of garbage is dumped into the water bodies. Development is must, but it should not harm the environment. Issued in public interest by Karnataka Bank, your family bank across India.
ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಹೊಟ್ಟಿ ನೋವಿಂದ ಪರಿಶಾನ್ ಆಗೋಗಿತ್ರಿ ನನಗ. ಕಡೀಗ ನಮ್ಮ ಆನಂದ್ ಗುರೂಜಿ ಅವ್ರನ್ನ ನಂಬುದ ನೋಡ್ರಿ. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ಅಸಿಡಿಟಿ ಇಂತಹ ಯಾವುದೇ ಸಮಸ್ಯೆಗಳಿದ್ರೂ ರಾಮಬಾಣದಂತೆ ಕೆಲಸ ಮಾಡುವುದೇ ಈ ಅಮೃತ ಬಿಂದು. ಅಮೃತ ಬಿಂದು ರಾಮಬಾಣ. ರೀ, ಕೇಳಿಸ್ತಾ ಇದ್ಯಾ? ಇವತ್ತು ನಮ್ಮ ಸಿನಿಮಾ ಟಿಕೆಟ್ ಬುಕ್ ಮಾಡ್ಬೇಕಿತ್ತಲ್ಲ. ಏನ್ ಪಾಪ ನೀವು ಹಾಡ್ ಕೇಳ್ತಾ ಕೇಳ್ತಾ ನನ್ ಟ್ಯೂಷನ್ ಫೀ ಕಟ್ಟೋದ್ ಮರ್ತೇ ಬಿಟ್ರಾ? ನಮ್ಮ ಯಾತ್ರೆಯ ಟಿಕೆಟ್ ಯಾವಾಗ ಬುಕ್ ಮಾಡ್ತೀಯ ಮಗನೇ? ಹಲವು ಬೇಡಿಕೆಗಳಿಗೆ ಇದೀಗ ಒಂದೇ ಪರಿಹಾರ. ಕರ್ನಾಟಕ ಬ್ಯಾಂಕಿನ ಮೊಬೈಲ್ ಬ್ಯಾಂಕಿಂಗ್. ಹಣ ವರ್ಗಾವಣೆ, ಬಿಲ್ ಪೇಮೆಂಟ್, ಬ್ಯಾಲೆನ್ಸ್ ವಿವರ ಇತ್ಯಾದಿ ಕ್ಷಣ ಮಾತ್ರದಲ್ಲಿ. ಕೆಬಿಎಲ್ ಮೊಬೈಲ್ ಬ್ಯಾಂಕಿಂಗ್. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಅದ್ವೈತ್ ಹುಂಡಾಯ್. ಹುಂಡಾಯ್ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡಾಯ್ ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್, ಮಂಗಳೂರು ಕುಂಚಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. 22 prime showrooms, 26 state-of-the-art service centers. ಶೋರೂಮ್ ಸರ್ವಿಸಸ್ ಭಾನುವಾರವೂ ತೆರೆದಿರುತ್ತದೆ. ಬನ್ನಿ, ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡಾಯ್, NH66, AJ ಆಸ್ಪತ್ರೆ ಬಳಿ, ಕುಂಚಿಕಾನ್, ಮಂಗಳೂರು. ಫೋನ್ 0824 424 3666. ದಿವ್ಯರೂಪ ಇನ್ಫ್ರಾಕಾನ್ ಅರ್ಥವರ್ಕ್ಸ್, ಸಿವಿಲ್ ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಕ್ಷೇತ್ರದ ಸುಪ್ರಸಿದ್ಧ ಸಂಸ್ಥೆ. ಸೈಟ್ ಗ್ರೇಡಿಂಗ್ ಕೆಲಸಗಳು, ಕಟ್ಟಡ ನಿರ್ಮಾಣ ಮತ್ತು ರಸ್ತೆ ಹಾಗೂ ಚರಂಡಿ ಕಾಮಗಾರಿಯ ಅನುಪಮ ಸಂಸ್ಥೆ ದಿವ್ಯರೂಪ ಇನ್ಫ್ರಾಕಾನ್. ನಿಷ್ಣಾತ ತಂತ್ರಜ್ಞರಿಂದ ಸುದೃಢ, ಸುಭದ್ರ ಹಾಗೂ ದೀರ್ಘ ಬಾಳಿಕೆಯ ನಿರ್ಮಾಣ. ಕ್ಲಪ್ತ ಸಮಯದಲ್ಲಿ ಅತ್ಯುತ್ಕೃಷ್ಟ ಗುಣಮಟ್ಟದ ಕಾಮಗಾರಿ. ಇದು ದಿವ್ಯರೂಪ ಇನ್ಫ್ರಾಕಾನ್ನ ವೈಶಿಷ್ಟ್ಯ. ದಿವ್ಯರೂಪ ಇನ್ಫ್ರಾಕಾನ್ ಪ್ರೈವೇಟ್ ಲಿಮಿಟೆಡ್, ಸುವರ್ಣ ಆರ್ಕೇಡ್, ಚೆಕ್ ಪೋಸ್ಟ್ ಬಳಿ, ಬಜ್ಪೆ. Introducing Sharda Ayurveda Hospital, positioned in a beautiful landscape with skilled doctors, dedicated nurse, well-trained therapists and humble staff with round-the-clock service. In specialty clinic we treat arthritis, back pain, sinusitis, lifestyle diseases, obesity, PCOD, infertility, ADHD, autism, epilepsy, degenerative eye diseases, refractive errors, piles, fistulae ano, fissure, non-healing ulcer, skin diseases. We have physiotherapy unit, laboratory. ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಂಗಳೂರು ದಸರಾ ಕಾರ್ಯಕ್ರಮದ ವೀಕ್ಷಣೆ ನೀವು ಮಾಡ್ತಾ ಇದ್ದೀರಿ. ನಮ್ಮೊಂದಿಗೊಬ್ಬರು ವೈದ್ಯರಿದ್ದಾರೆ. ಆಶ್ಚರ್ಯದಲ್ಲಿ ಮತ್ತೆ ನೀವು ನೋಡ್ತಾ ಇದ್ದೀರಿ, ಪೊಲೀಸ್ ಆಫೀಸರನ್ನು ಪಕ್ಕದಲ್ಲಿ ಕುಳಿತುಕೊಳ್ಳಿಸಿ ವೈದ್ಯರಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ನಾನು ತಪ್ಪಲಿಲ್ಲ, ಅವರು ವೈದ್ಯರೇ. ಡಾಕ್ಟರ್ ಹರ್ಷ PS. ನಮಸ್ತೆ. ಆತ್ಮೀಯ ಸ್ವಾಗತವನ್ನು ನಮ್ಮ ಕುಡ್ಡ ನಿಮಗೆ ಬಯಸ್ತಾ ಇದೆ. ನಮಸ್ಕಾರ. ಎಲ್ಲ ಮಂಗಳೂರಿನ ಎಲ್ಲ ನಾಗರಿಕ ಬಂಧುಗಳಿಗೆ ದಸರಾ ಹಬ್ಬದ ಶುಭಾಶಯಗಳು. ಸರ್, ನೀವು ಚಿತ್ರದುರ್ಗದ ಕಲ್ಲಿನ ಕೋಟೆ ಆ ಪರಿಸರದಲ್ಲಿ ಹುಟ್ಟಿ ಬೆಳೆದವರು. ಚಿತ್ರದುರ್ಗಕ್ಕೆ ಮತ್ತೆ ಸ್ವಲ್ಪ ಮುಂದೆ ಹೋದರೆ ನಮ್ಮ ಈ ದಸರಾ ಆರಂಭವಾದ ವಿಜಯನಗರ ಸಾಮ್ರಾಜ್ಯ ಕೂಡ ನಿಮಗೆ ಪಕ್ಕದಲ್ಲೇ ಇದೆ, ಹಂಪಿ. ಅದರ ನಂತರ ಅದು ಮೈಸೂರಿಗೆ ಶಿಫ್ಟ್ ಆಯಿತು. ಮೈಸೂರು ದಸರಾ, ಮಡಿಕೇರಿ ದಸರಾ. ಇತ್ತೀಚಿನ ವರ್ಷಗಳಲ್ಲಿ ಮಂಗಳೂರು ದಸರಾ ವಿಶ್ವವಿಖ್ಯಾತಿಯನ್ನು ಪಡೆದಿದೆ.
ಲಕ್ಷಾಂತರ ಮಂದಿ ಮಂಗಳೂರು ಮಹಾನಗರದಲ್ಲಿ ಈಗ ಮಂಗಳೂರು ನಗರದ ಹೃದಯ ಭಾಗದಲ್ಲಿದ್ದಾರೆ. ಈಗ ಅದ್ಭುತವಾದಂತಹ ಮಂಗಳೂರು ದಸರಾದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಆ ಜನಜಂಗುಳಿಯನ್ನು ನಾವು ನೋಡ್ತಾ ಇದ್ದೇವೆ. ಈಗ ಊರು ಪರ ವಿದೇಶಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಆಸಕ್ತರ ಮುಖದಲ್ಲಿ ಒಂದು ಸಂತೃಪ್ತಿಯ ಭಾವ, ಯಾವುದೇ ಗಲಿಬಿಲಿ ಇಲ್ಲ. ಎಲ್ಲರೂ ಸಂತೋಷವಾಗಿ ನಗುನಗುತ್ತಾ ಈ ಸಂಭ್ರಮದ ಉತ್ಸಾಹದ ವಾತಾವರಣದಲ್ಲಿ ಯಾವುದೇ ಭಯ ಇಲ್ಲದೆ ಭಾಗವಹಿಸ್ತಾ ಇದ್ದಾರೆ. ಅದೂ ಅಲ್ಲದೆ ರಾತ್ರಿ ಪೂರ್ತಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಹೆಂಗಸರು ಮಕ್ಕಳು ಕೂಡ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಸುಮಾರು 7-8 ಕಿಲೋಮೀಟರ್ ದೂರದ ಈ ಶೋಭಾಯಾತ್ರೆ ನಡೆಯುವಂತಹ ಈ ಪರಿಸರದಲ್ಲಿ ನಿರ್ಭಿಡೆಯಿಂದ ಇರುವಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಇದರಲ್ಲಿ ನಿಮ್ಮ ಆರಕ್ಷಕ ವಿಭಾಗದ ಒಂದು ಸೇವೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸಲೇಬೇಕು. ಯಾವ ರೀತಿಯ ವ್ಯವಸ್ಥೆಯನ್ನು ನಿಮ್ಮ ಈ ಪೊಲೀಸ್ ವ್ಯವಸ್ಥೆ, ರಕ್ಷಣಾ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾ ಇದೆ ಸರ್? ನೋಡಿ, ಇದು ಮಂಗಳೂರಿನ ದಸರಾ ಏನಿದೆ, ತಾವು ಹೇಳಿದ ಹಾಗೆ ಇದು ಪ್ರತಿ ವರ್ಷ ಅತಿ ಹೆಚ್ಚಿನ ಜನರನ್ನು ಆಕರ್ಷಿಸ್ತಾ ಇದೆ. ಅಂದರೆ ಬಹಳ ವೈವಿಧ್ಯಮಯವಾದ ಸಾಂಸ್ಕೃತಿಕ ಸ್ತಬ್ಧ ಚಿತ್ರಗಳನ್ನ ಹೊಂದು ಬಹಳ ಇದು ಜನಪ್ರಿಯ ಆಗಿದೆ. ಹಾಗಾಗಿ ನಾವು ಇದರ ಬಂದೋಬಸ್ತ್ ಪ್ರಿಪ್ರೇಷನ್ನ ಸುಮಾರು 1 ತಿಂಗಳ ಕೆಳಗಡೆಯಿಂದನೇ ನಾವು ಪ್ರಾರಂಭಿಸಿ ಏನು ಶೋಭಾಯಾತ್ರೆ ನಡೀತದೆ ಆ ನಡೆಯೋ ಎಂಟೈರ್ ರೂಟ್ನ ಸಾಕಷ್ಟು ಬಾರಿ ನಮ್ಮ ತಂಡ ಬಹಳ ನಿಖರವಾಗಿ ಅದನ್ನು ಅನಲೈಸ್ ಮಾಡಿ ಯಾವ ಪಾಯಿಂಟ್ನಲ್ಲಿ ನಾವು ಯಾವ ಥರ ಡಿಪ್ಲಾಯ್ಮೆಂಟ್ ಮಾಡಬೇಕು ಬಹಳ ಡೀಟೇಲಾಗಿ ನಾವು ವರ್ಕೌಟ್ ಮಾಡಿದ್ದೇವೆ. ಎರಡನೇದು ಟೆಂಪಲ್ ಆಡಳಿತ ಮಂಡಳಿ ಆಗಲಿ ಈ ಟ್ಯಾಬ್ಲೋಸ್ ಮಾಡೋ ಯಾರು ಆರ್ಗನೈಸರ್ಸ್ ಇದ್ದಾರೆ ಅವರೊಂದಿಗೆ ನಾವು ನಿರಂತರವಾದ ಸಂಪರ್ಕದಲ್ಲಿದ್ದು ಬಹಳ ಸುವ್ಯವಸ್ಥಿತವಾಗಿ ಎಲ್ಲಿಯೂ ಯಾವುದೇ ಕಮ್ಯುನಿಕೇಷನ್ ಗ್ಯಾಪ್ ಇಲ್ಲದಲೇ ಇರೋ ಥರ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅಗತ್ಯಕ್ಕೆ ಎಷ್ಟು ಅಗತ್ಯವಾಗಿದೆ ಅಷ್ಟೂ ಪೊಲೀಸ್ ಫೋರ್ಸ್ ನಾವು ಹಾಕಿದ್ದೇವೆ. ಯೂನಿಫಾರ್ಮ್ ಪೊಲೀಸ್ ಇದ್ದಾರೆ. ಈ ಪ್ರತಿಯೊಂದು ಮನೆಗಳ ಮೇಲೆ ಕೆಲವು ಕಡೆ ಸ್ಕೈ ಟಾಪ್ ಸೆಂಟ್ರೀಸ್ ಇದ್ದಾರೆ. ಅಷ್ಟೇ ಅಲ್ಲದೆ ನಾವು ಈಗ ಅತ್ಯಾಧುನಿಕ ಟೆಕ್ನಾಲಜಿ ಸಹ ನಾವು ಬಳಸಿದ್ದೇವೆ. ಅತಿ ಹೆಚ್ಚಿನ ಕ್ಯಾಮ್ರಾಗಳನ್ನ ನಾವು ಡಿಪ್ಲಾಯ್ ಮಾಡಿದ್ದೇವೆ. ಈಗ ತಮ್ಮ ವಾಹಿನಿಯಲ್ಲಿ ಸಹ ಲೈವ್ ಬರ್ತಾ ಇದೆ. ಅದೇ ರೀತಿ ನಮ್ಮ ಪೊಲೀಸ್ ನೆಟ್ವರ್ಕ್ನಲ್ಲಿ ನಾವು ನಮ್ಮದೇ ಆದ ಕ್ಯಾಮ್ರಾಗಳನ್ನ ಡಿಪ್ಲಾಯ್ ಮಾಡಿ ಅದನ್ನು ನಾವು ಲೈವ್ ಎಂಟೈರ್ ರೂಟ್ನ ನಾವು ಸಾಕಷ್ಟು ಕಡೆ ಫೇಸ್ಬುಕ್ ಲೈವ್ ಆಗಲಿ ಬೇರೆ ನಮ್ಮ ನೆಟ್ವರ್ಕ್ಡ್ ಲೈವ್ ಆಗಲಿ ನಾವು ನೋಡಿ ಬಹಳ ಒಂದು ಆರ್ಗನೈಸ್ಡ್ ಆಗಿ ನಾವು ಪೊಲೀಸಿಂಗ್ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗಿದೆ. ಸರ್, ನೀವು ಕಮಿಷನರ್ ಆಗಿ ಮಂಗಳೂರಿಗೆ ಬಂದಿದ್ದೀರಿ. ಕರಾವಳಿಯ ಒಂದು ಹೆಮ್ಮೆಯ ಊರು ಇದು, ಸಾಂಸ್ಕೃತಿಕ ನಗರಿ ಅಂತ ಹೇಳ್ಬೋದು. ನಿಮ್ಮ ಅಧಿಕಾರಾವಧಿಯಲ್ಲಿ ನೀವು ಗಣೇಶೋತ್ಸವದ ವೈಭವವನ್ನು ನೀವು ನೋಡಿದ್ದೀರಿ. ಗಣೇಶೋತ್ಸವ ಮುಗ್ದ ತಕ್ಷಣ ಈಗ ದಸರಾ ಬಂತು. ದಸರಾದ ಬೆನ್ನಲ್ಲೇ ಮತ್ತೆ ದೀಪಾವಳಿ ಪರ್ವ. ಈ ಹಬ್ಬಗಳ ಒಂದು ಸರಮಾಲಿಕೆಯೇ ಇರುವಾಗ ಈ ಹಬ್ಬಗಳ ಸಂದರ್ಭದಲ್ಲೇ ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ತಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ಈ ಹಬ್ಬಗಳ ಆ ಮಹೋತ್ಸವವನ್ನು ನಿಭಾಯಿಸುವಂತಹ ಒಂದು ಹೊಣೆಗಾರಿಕೆ ತಮಗಿದೆ. ಈ ಸಾಂಸ್ಕೃತಿಕ ನಗರಿಯಲ್ಲಿ ಒಬ್ಬ ಪೊಲೀಸ್ ಕಮಿಷನರ್ ಆಗಿ ಈ ನಗರವನ್ನು ನೀವು ಹೇಗೆ ಸ್ವೀಕರಿಸ್ತೀರಿ? ಇಲ್ಲ, ಇದೊಂದು ಹೆಮ್ಮೆಯ ಸಂಗತಿ. ಇದು ನಮ್ಮ ಯಾವುದೇ ಅಧಿಕಾರಿ ಇಲ್ಲಿ ಬಂದು ಸೇವೆ ಸಲ್ಲಿಸಿದ್ರೆ ಅದೊಂದು ಅವಿಸ್ಮರಣೀಯ ಒಂದು ಘಟನೆ, ಅದೊಂದು ಅವಿಸ್ಮರಣೀಯವಾದ ಒಂದು ನೆನಪುಗಳು ಉಳಿಯುವಂಥ ಸನ್ನಿವೇಶ. ಪೊಲೀಸ್ ಇಲಾಖೆಯ ಜವಾಬ್ದಾರಿ ಅತಿ ಹೆಚ್ಚಿದೆ. ತಾವು ಹೇಳಿದ ಹಾಗೆ ದಿನದಿನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆಯುತ್ತಿರುವ ನಗರ ನಮ್ಮ ಕುಡ್ಲ. ನಮ್ಮ ಕುಡ್ಲದಲ್ಲಿ ನಮ್ಮ ಭಾರತೀಯ ಪರಂಪರೆಯ ಸಂಸ್ಕೃತಿಯ ಕೈಗನ್ನಡಿಯಾಗಿ ಈ ಎಲ್ಲ ಹಬ್ಬಗಳು, ಎಲ್ಲ ಬೇರೆ ಬೇರೆ ಕಮ್ಯುನಿಟಿದು ಸಾಕಷ್ಟು ಹಬ್ಬಗಳು ಬರ್ತದೆ. ನಮ್ಮ ಕ್ರಿಶ್ಚಿಯನ್ ಬಂಧುಗಳದ್ದು ಹಬ್ಬಗಳು ಬಹಳ ಚೆನ್ನಾಗಾಗ್ತದೆ, ಮುಸ್ಲಿಂ ಬಾಂಧವರ ಹಬ್ಬಗಳು ಬಹಳ ಚೆನ್ನಾಗಾಗ್ತದೆ. ಅದೇ ರೀತಿ ನಮ್ಮ ಹಿಂದೂ ಬಂಧುಗಳು ಮಾಡೋ ಹಬ್ಬಗಳು ಬಹಳ ಉತ್ತಮವಾಗಿ ನಡೆದುಕೊಂಡು ಬಂದಿದೆ. ವಿಶೇಷವಾಗಿ ದಸರಾ ನಾಡ ಹಬ್ಬ ತಮಗೆ ತಿಳಿದಿರೋ ಹಾಗೆ, ತಾವೇ ಹೇಳಿದ ಹಾಗೆ ಇದಕ್ಕೆ ಬಹಳ ಒಂದು ದಿವ್ಯವಾದ ಪರಂಪರೆ ಇದೆ, ಒಂದು ಇತಿಹಾಸ ಇದೆ. ವಿಜಯನಗರ ಸಾಮ್ರಾಜ್ಯದ ಮಹಾನವಮಿ ದಿಬ್ಬ ಅದು ನೋಡೋದಕ್ಕೆ ಒಂದು ಇಂದಿಗೂ ಅದು ಒಂದು ಮೈ ನವಿರೇಳಿಸುವಂಥ ಒಂದು ಅನುಭವ. ಅಲ್ಲಿಂದ 500-600 ವರ್ಷಗಳ ಇತಿಹಾಸದಿಂದ ಮುಂದೆ ಮೈಸೂರು ಅರಸರ ಸುಮಾರು 1610ರಿಂದ ಒಂದು ರಿಕಾರ್ಡೆಡ್ ಹಿಸ್ಟ್ರಿ ಇದೆ, 1610ಇಂದ ಒಂದು ರಿಕಾರ್ಡೆಡ್ ಹಿಸ್ಟ್ರಿ ಇದೆ. ಆ ರೀತಿ ಇದೊಂದು ನಾಡ ಹಬ್ಬ ಮಂಗಳೂರಿನಲ್ಲಿ ಸಹ ಬಹಳ ಉತ್ತಮವಾಗಿ, ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡೆದುಕೊಂಡು ಬಂದಿದೆ.
ಸಾರ್ವಜನಿಕರ ಸಹಕಾರದೊಂದಿಗೆ ನಮ್ಮ ಇಲಾಖೆ ಈ ಹಬ್ಬನ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ನಾವು ಸಂಪೂರ್ಣವಾಗಿ ಕಟಿಬದ್ಧರಿದ್ದೇವೆ. ನಾವು ನಿಮ್ಮ ಅಸಿಸ್ಟೆಂಟ್ಸ್ಗೆ, ನಿಮ್ಮ ಸಹಾಯಕತೆಗೆ ನಾವಿದ್ದೀವಿ ಹೊರತು ಬೇರೆ ಯಾವುದೇ ರೀತಿ ನಾವು ಫೆಸ್ಟಿವಿಟೀಸ್ನ ಯಾವುದೇ ರೀತಿ ನಾವು ಎಂಜಾಯ್ ಮಾಡೋದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿ ಆಗಲಿ ಸಿಬ್ಬಂದಿ ಆಗಲಿ ಇಲ್ಲ. ಹಾಗಾಗಿ ತಾವು ಬಹಳ ನಿರ್ಭೀತಿಯಿಂದ ಹಬ್ಬಗಳನ್ನ ತಾವು ಮಾಡಿ, ಎಲ್ಲಿ ಅಗತ್ಯ ಇದೆ, ಎಲ್ಲಿ ಪೊಲೀಸ್ ಆಫೀಸರ್ಗಳು ಅಥವಾ ಸಿಬ್ಬಂದಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಒಂದು ಲಾರ್ಜರ್ ಲಾ ಆ್ಯಂಡ್ ಆರ್ಡರ್ ಕನ್ಸರ್ನಿಂದ ತಮ್ಮಲ್ಲಿ ಏನಾದ್ರು ರಿಕ್ವೆಸ್ಟ್ ಮಾಡಿದ್ರೆ, ತಮಗೇನಾದ್ರು ಇನ್ಸ್ಟ್ರಕ್ಷನ್ ಕೊಟ್ಟರೆ ದಯಮಾಡಿ ಅದನ್ನು ತಾವು ಪಾಲನೆ ಮಾಡಿದಲ್ಲಿ ಈ ನಗರನ ನಾವು ಹೆಚ್ಚು ಶಾಂತಿಯುತವಾಗಿ ಒಂದು ಸಾಂಸ್ಕೃತಿಕ ಒಂದು ಪರಂಪರೆನ ಮುಂದೆ ನಾವು ಬೆಳೆಸಲಿಕ್ಕೆ ನಮಗೆ ಸಹಕಾರಿಯಾಗ್ತದೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಮಂದಿ ಸೇರುವಾಗ ಮೈ ಮರೆತು ಆ ಸಾಂಸ್ಕೃತಿಕ ವೈಭವವನ್ನು ಅವರು ನೋಡ್ತಾರೆ. ಈ ಟ್ಯಾಬ್ಲೋಗಳಿರ್ತದೆ, ಹುಲಿವೇಷಗಳಿರ್ತದೆ, ಬೇರೆ ಬೇರೆ ದೃಶ್ಯ ರೂಪಗಳಿರ್ತವೆ, ಕೆಲವು ಅದ್ಭುತವಾದಂತಹ ಚಿತ್ರಣಗಳಿರ್ತವೆ. ಆಗ ಮೈ ಮರೆತು ಅದರಲ್ಲೇ ತಲ್ಲೀನರಾಗಿ ಇರುವಂತಹ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆಯುತ್ತದೆ. ಈ ಬಗ್ಗೆ ಪೊಲೀಸ್ ಅಧಿಕಾರಿಯಾಗಿ ಜನಸಾಮಾನ್ಯರಿಗೆ ಯಾವ ಎಚ್ಚರಿಕೆಯನ್ನು ಸಾರ್ವಜನಿಕ ಸಮಾರಂಭಗಳಲ್ಲಿ ಪಾಲಿಸುವಂತಹ ನಾಗರಿಕರು ಮಾಡಬೇಕು? ಈಗ ನಾನು ಪೊಲೀಸ್ ಅಧಿಕಾರಿಯಾಗಿ ಹೇಳೋದಕ್ಕಿಂತ ನಾನು ಸಾರ್ವಜನಿಕರಲ್ಲಿ ಒಬ್ಬನಾಗಿ ನಾನು ಹೇಳೋದಾದರೆ, ಯಾವುದೇ ಸಂದರ್ಭ ಇರಲಿ, ಅದು ಸಾರ್ವಜನಿಕ ಸ್ಥಳದಲ್ಲಿರಬೇಕಾದ್ರೆ ಸಾರ್ವಜನಿಕ ಬಿಹೇವಿಯರ್ ಮಾಡೋದ್ರ ಬಗ್ಗೆ ಸಹ ಜನಕ್ಕೆ ಬಹಳ ಒಂದು ಜವಾಬ್ದಾರಿ ಇರಬೇಕು. ಅದೇ ರೀತಿ ನಾವು ಆಸ್ವಾದಿಸುವುದು ಬೇರೆ, ಮೈ ಮರೆತು ಹೋಗಿ ಸನ್ನಿವೇಶನ ಎಲ್ಲೋ ಒಂದು ಕಡೆ ಜಾರೋದಕ್ಕೆ ಬಿಡೋದು ಬೇರೆ. ಹಾಗಾಗಿ ನಮ್ಮ ಎಚ್ಚರದಲ್ಲಿ ನಾವು ಇರಬೇಕು. ನಿಯರೆಸ್ಟ್ ಪೊಲೀಸ್ ಡಿಪ್ಲಾಯ್ಮೆಂಟ್ ಎಲ್ಲಿದೆ ಏನು ನಾವು ಗಮನಿಸಿರಬೇಕು. ಅದೇ ರೀತಿ ನಮ್ಮ ಪರಿಸರದಲ್ಲಿ ಸುತ್ತಮುತ್ತಲು ಯಾರಿದ್ದಾರೆ, ಏನಾಗ್ತಿದೆ ಅದ್ರ ಬಗ್ಗೆ ಸಹ ನಮಗೆ ಗಮನ ಇರಬೇಕು. ಸಂಪೂರ್ಣವಾಗಿ ನಿಮ್ಮ ನೆರವಿಗಾಗಿ ಅತಿ ಹತ್ತಿರದಲ್ಲೇ ಪೊಲೀಸ್ ಇರ್ತದೆ. ಸ್ವಲ್ಪ ತಾವು ಗಮನ ಇಟ್ಟು ನಿಮ್ಮ ನೆರೆಹೊರೆಯಲ್ಲಿ ಏನಾಗ್ತಿದೆ, ನಿಮ್ಮ ಪರಿಸರದಲ್ಲಿ ಏನಾಗ್ತಿದೆ ನೋಡಿ, ತಮ್ಗೆ ಎಲ್ಲಾದರೂ ಕಳವಳಿ ಆದರೆ, ತಮ್ಗೆ ಯಾವುದೇ ರೀತಿಯಾದ ನೆರವು ಅಗತ್ಯ ಇದ್ದರೆ ನಿಯರೆಸ್ಟ್ ಪೊಲೀಸ್ ಆಫೀಸರ್ನ ತಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸದಾ ನಿಮ್ಮ ಸಹಾಯಕ್ಕೆ ನಾವು ಸಿದ್ಧರಿದ್ದೇವೆ. ಸರ್, ಮಂಗಳೂರು ದಸರಾ ಕಾರ್ಯಕ್ರಮದಲ್ಲಿ ಬಹುಶಃ ನೀವು ಪ್ರಪ್ರಥಮ ಬಾರಿಗೆ ಭಾಗವಹಿಸ್ತಾ ಇದ್ದೀರಿ. ಇದನ್ನು ಕೇಳಿರಬಹುದು, ನೋಡಿರಬಹುದು. ಈಗಾಗಲೇ ನೀವು ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯದ ಮಧ್ಯೆ ಒತ್ತಡದಲ್ಲಿಯೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಎನ್ನುವಂತಹ ಒಂದು ಮಾನಸಿಕ ದೃಢತೆಯನ್ನು ತಂದುಕೊಂಡು ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ, ನಿಮ್ಮ ಕರ್ತವ್ಯವನ್ನು ನಿಭಾಯಿಸ್ತಿದ್ದೀರಿ ಅಂತ ನಮ್ಮ ಕುಟುಂಬದ ನಿರ್ದೇಶಕರು ಲೀಲಾಕ್ಷ ಕರ್ಕೇರ್ ಹೇಳ್ತಾ ಇದ್ರು. ಬಹಳ ಒಂದು ವಿಶೇಷವಾದಂತಹ ಗೌರವ ನಿಮ್ಮ ಬಗ್ಗೆ ಇಡೀ ನಮ್ಮ ಕುಡ್ಲ ಕೂಟಕ್ಕೆ ಇದೆ. ಈ ಕಾರ್ಯಕ್ರಮಕ್ಕೆ ನೀವೊಬ್ಬ ಅತಿಥಿಯಾಗಿಯೂ ಹೌದು, ಒಬ್ಬ ಅಧಿಕಾರಿಯಾಗಿಯೂ ಬಂದಿದ್ದೀರಿ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರನ್ನು ಹೇಗೆ ಒಟ್ಟು ಸೇರಿಸ್ತದೆ? ಈ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅಂದರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿ ಬಾಂಧವರಿದ್ದಾರೆ, ಎಲ್ಲ ಪಕ್ಷದವರಿದ್ದಾರೆ, ಎಲ್ಲ ಭೇದ ಮರೆತು ಎಲ್ಲ ಒಟ್ಟಾಗಿ ಒಂದು ಸಂತೋಷ ಸಂಭ್ರಮದಲ್ಲಿ ಅವರು ಪಾಲ್ಗೊಳ್ಳುತ್ತಾ ಇದ್ದಾರೆ. ಈ ಸಾಂಸ್ಕೃತಿಕ ಚಟುವಟಿಕೆಗಳು ಅಂತಹ ಬಾಂಧವ್ಯವನ್ನು ಹೇಗೆ ಗಟ್ಟಿಗೊಳಿಸುವುದಕ್ಕೆ ಸಹಾಯ? ನಿಜ, ತಾವು ಹೇಳೋದು ನಿಜ. ನೋಡಿ, ಒಂದು ಹಬ್ಬ ಅಂದರೆ ಅದು ಆ ದೇಶದ ಸಂಸ್ಕೃತಿಗೆ, ಪರಂಪರೆಗೆ ಹಿಡಿದಿರುವ ಕೈಗನ್ನಡಿ. ಹಲವಾರು ದೇಶಗಳಲ್ಲಿ ನಾನು ನೋಡಿದ್ದೇನೆ. ಚಿಕ್ಕ ಪುಟ್ಟ ಒಂದು ಸಂಪ್ರದಾಯನ ಅವರು ಬಹಳ ಉತ್ತಮವಾಗಿ ಬಿಂಬಿಸಿ ಅದನ್ನು ಇಡೀ ದೇಶದ ಒಂದು ದ್ಯೋತಕವಾಗಿ ಅವರು ಪ್ರೆಸೆಂಟ್ ಮಾಡ್ತಾರೆ. ನಮ್ಮಲ್ಲಿ ನಮ್ಮ ಹಬ್ಬಗಳು ಇದೆಲ್ಲ ಹಿರಿಯರ ಬಳುವಳಿಯಾಗಿ ಬಂದಿದೆ. ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಬಹಳ ಡೀಟೇಲ್ ಆದ ಅರ್ಥ ಇದೆ, ಅದಕ್ಕೊಂದು ಪರಂಪರೆ ಇದೆ. ಹಾಗಾಗಿ ಇದನ್ನು ನಾವು ಭಾರತೀಯರಾಗಿ ಪ್ರತಿಯೊಂದು ಹಬ್ಬನ ನಮ್ಮದು ಅಂತ ನಾವು ಆಚರಿಸ್ಬೇಕು. ಬಹಳ ಹೃದಯ ವೈಶಾಲ್ಯತೆಯಿಂದ ಯಾವುದೇ ತಪ್ಪುಗಳನ್ನ ಹುಡುಕದಲ್ಲೇ ಇದು ಎಲ್ಲ ಭಾರತೀಯರದು ಇದು ಹಬ್ಬ ಅನ್ನೋ ಒಂದು ಮನೋಭಾವನೆಯನ್ನು ನಾವು ಜಾಗೃತಗೊಳಿಸಿ ಎಲ್ಲರೂ ಎಲ್ಲ ಈ ರೀತಿಯಾದ ಹಬ್ಬಗಳಲ್ಲಿ ನಾವು ಮುಕ್ತವಾಗಿ ಬೆರೆಯಬೇಕು, ಮುಕ್ತವಾಗಿ ಪಾಲ್ಗೊಳ್ಳಬೇಕು. ನಿಮ್ಮ ಸಹಾಯಕ್ಕಾಗಿ ಎಲ್ಲ ಸರ್ಕಾರದ ಎಲ್ಲ ಡಿಪಾರ್ಟ್ಮೆಂಟ್ಗಳು ಬದ್ಧವಾಗಿದೆ. ವಿಶೇಷವಾಗಿ ನಾವು ಪೊಲೀಸರು ನಿಮ್ಮೊಂದಿಗಿದ್ದೇವೆ. ಎಲ್ಲರೂ ಸೇರಿ ಈ ಹಬ್ಬ ಆಚರಿಸೋಣ, ಕುಡ್ಲದ ಮೆರುಗನ್ನು ಇನ್ನೂ ಹೆಚ್ಚೋಣ ಅಂತ ತಮ್ಮೆಲ್ಲರಿಗೆ ಪ್ರಾರ್ಥಿಸ್ತೇನೆ. ಆತ್ಮೀಯ ವೀಕ್ಷಕರೇ, ನಮ್ಮೊಂದಿಗೆ ಪೊಲೀಸ್ ಕಮಿಷನರ್ ಡಾಕ್ಟರ್ ಹರ್ಷ PS ಅವರು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತೊಮ್ಮೆ ಆ ಕುದ್ರೋಳಿ ಪರಿಸರದಿಂದ ತೊಡಗಿ ಆ ಶೋಭಾಯಾತ್ರೆ ಜರುಗುವ
ಎಲ್ಲ ಪ್ರದೇಶವನ್ನು ಒಮ್ಮೆ ನೋಡಿ ಆ ಸಾಂಸ್ಕೃತಿಕ ವೈಭವವನ್ನು ಮತ್ತೊಮ್ಮೆ ಒಬ್ಬ ಪ್ರೇಕ್ಷಕನಾಗಿ ನೋಡಿ ಬಂದು ಮತ್ತೊಮ್ಮೆ ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮ ಅನಿಸಿಕೆಯನ್ನು ನಮ್ಮ ಮಂಗಳೂರಿನ ಸಾಂಸ್ಕೃತಿಕ ವೈಭವ ನೀವು ಕಂಡಂತೆ ಇದನ್ನು ವ್ಯಕ್ತಪಡಿಸಬೇಕು ಎನ್ನುವಂತಹ ಆತ್ಮೀಯ ಆಮಂತ್ರಣವನ್ನು ನಿಮಗೆ ನಮ್ಮ ಕೂಟದ ಪರವಾಗಿ ನೀಡ್ತಾ ಇದ್ದೇನೆ. ಮತ್ತೊಮ್ಮೆ ನೀವು ಬರಬೇಕು ಸರ್. ಡೆಫಿನೆಟ್ಲಿ. ಈಗ ತಾನೇ ಎಲ್ಲ ಏನು ಸ್ತಬ್ಧ ಚಿತ್ರಗಳಿದೆ ಅದಕ್ಕೆಲ್ಲ ಚಾಲನೆ ಆಯಿತು. ಅದರ ಮುಂದುಗಡೆನೆ ನಾನು ಎಲ್ಲ ರೀತಿ ನೋಡಿಕೊಂಡು ಒಂದು ರೌಂಡ್ ಹಾಕಿ ಬಂದಿದ್ದೇನೆ. ಬಹಳ ಉತ್ತಮವಾಗಿದೆ. ಇದು ಕೇವಲ ಒಂದು ಹಬ್ಬದಲ್ಲಿ ಮಾಡೋ ಸ್ತಬ್ಧ ಚಿತ್ರಗಳು ಅಷ್ಟೇ ಅಲ್ಲ, ಒಂದು ಕಲಾ ಪ್ರಾಕಾರವಾಗಿ ತಾವು ನೋಡಿದ್ರೂ ಅತ್ಯಂತ ಉತ್ತಮವಾದ ಒಂದು ಮೆರುಗಿರುವ ಅತ್ಯಂತ ಉತ್ತಮವಾದ ಕಲಾ ಪ್ರಾಕಾರಗಳಿದು. ಇದು ಬಹಳ ಉತ್ತಮ ಸಂಪ್ರದಾಯ ಇದೆ. ನಮ್ಮ ದೇಶದ ಸಂಪ್ರದಾಯನ ನಾವು ಬಿಂಬಿಸಬೇಕು. ಯಾವಾಗಲೂ ನಾವು ತಮ್ಮೆಲ್ಲರ ಜೊತೆಗಿದ್ದೇವೆ. ತಮ್ಮ ಆಹ್ವಾನಕ್ಕೆ ಬಹಳ ಆಭಾರಿಯಾಗಿದ್ದೇವೆ ಅಂತ ತಮಗೆ ಹೇಳ್ತಾ ತಮ್ಮೆಲ್ಲರಿಗೆ ನಮಸ್ಕಾರ ತಿಳಿಸ್ತೇನೆ. ಧನ್ಯವಾದಗಳು. ಅನುಬಂಧವಿದು ನೀನಕ್ಕರೆ ನಾನು ನಗುವೆನು. ಕಂಫರ್ಟ್ ನಿಮ್ಮನ್ನು ನ್ಯೂಲಿ ಮ್ಯಾರಿಡ್ ನಿಂದ ಆಗಿಸುತ್ತೆ ಹ್ಯಾಪಿಲಿ ಮ್ಯಾರಿಡ್. ಡ್ಯೂರೋಫ್ಲೆಕ್ಸ್ ಮ್ಯಾಟ್ರೆಸಸ್, ಕಂಫರ್ಟ್ ಫಾರ್ ಲೈಫ್. ಓಲ್ಡ್ ಸ್ಟೈಲ್ ಬಿಡು ಬ್ರೋ, ನ್ಯೂಟ್ರಿಷಿಯಸ್ ಜೊತೆ ಟೇಸ್ಟಿ ಆಗಿರೋ ನಮ್ಮೂರಲ್ಲಿ ತಯಾರಾಗಿರುವ ನಂದಿನಿ ಫ್ಲೇವರ್ಡ್ ಮಿಲ್ಕ್ ಅನ್ನೇ ಕುಡಿ. ನಮ್ಮೂರಲ್ಲೇ ಹೊಚ್ಚ ಹೊಸದಾಗಿ ಪರಿಶುದ್ಧತೆ ಮತ್ತು ಗುಣಮಟ್ಟವನ್ನು ಜೀವವಾಗಿಸಿಕೊಂಡು ತಯಾರಾಗಿರುವ ನಂದಿನಿ ಫ್ಲೇವರ್ಡ್ ಮಿಲ್ಕ್ ಈಗ ಅತಿ ಆಕರ್ಷಕ ಬಾಟಲ್ನಲ್ಲಿ. ಎಸ್ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಹಾಗೂ 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ಏಕೈಕ ಸಹಕಾರಿ ಬ್ಯಾಂಕ್. ಜನಸಾಮಾನ್ಯರು ಯೋಚಿಸಿದಂತೆ ಭಿನ್ನ ಭಿನ್ನ ಯೋಜನೆಗಳ ಅನುಷ್ಠಾನದೊಂದಿಗೆ ಎಂದೆಂದಿಗೂ ಸಾರ್ವಜನಿಕ ಹಿತಾಸಕ್ತಿಯ ಬ್ಯಾಂಕ್. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ. ಗೃಹ ಸಾಲ, ಕೃಷಿ ಹೈನುಗಾರಿಕೆ, ಶೈಕ್ಷಣಿಕ ಸಾಲ, ವ್ಯಾಪಾರ, ವಾಹನ ಸಾಲ, ಚಿನ್ನಾಭರಣಗಳಿಗೆ ಈಡಿನ ಸಾಲ, ಇದಲ್ಲದೆ ಇನ್ನಿತರೆ ಯಾವುದೇ ಉದ್ದೇಶಗಳಿಗೆ ಸುಲಭವಾಗಿ ಹಾಗೂ ತ್ವರಿತಗತಿಯಲ್ಲಿ ಸಾಲ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಲ್ಬೈಲ್, ಮಂಗಳೂರು. ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ರಕ್ಷಾ ಎಂಟರ್ಪ್ರೈಸಸ್, your one-stop fitness shop, ನಿಮಗಾಗಿ ಸಾದರಪಡಿಸುತ್ತಿದೆ ವಿಶಾಲವಾದ ವೈವಿಧ್ಯಮಯ ಎಲೆಕ್ಟ್ರಿಕಲ್ ಸೈಕಲ್ಸ್, ಮೋಟರೈಸ್ಡ್ ಟ್ರೆಡ್ಮಿಲ್ಸ್, ಸ್ಪಿನ್ ಬೈಕ್ಸ್, ರಿಕಮೆಂಡ್ ಬೈಕ್ಸ್, ಮಲ್ಟಿ ಜಿಮ್ಸ್ ಮತ್ತು ವ್ಯಾಪಕವಾದ ಕ್ವಾಲಿಟಿ ಇಂಪೋರ್ಟೆಡ್ ಫಿಟ್ನೆಸ್ ಉಪಕರಣಗಳು. ಮಕ್ಕಳ ಔಟ್ಡೋರ್ ಪ್ಲೇ ಇಕ್ವಿಪ್ಮೆಂಟ್ಸ್ ಫಾರ್ ಸ್ಕೂಲ್, ಅಪಾರ್ಟ್ಮೆಂಟ್, APDF flooring for play area. ಜಿಮ್ ಅಂಡ್ ಸ್ಪೋರ್ಟ್ಸ್ ಫ್ಲೋರಿಂಗ್ ನಿಮ್ಮ ಫಿಟ್ನೆಸ್ ಬೇಡಿಕೆಗಳನ್ನು ಪೂರೈಸುತ್ತದೆ at a very reasonable price and with best in class after sale service. ನಾವು ದೇಶೀಯ ಹಾಗೂ ವಾಣಿಜ್ಯ ಜಿಮ್ ಸೆಟಪ್ ನ ಪರಿಣತಿಯನ್ನು ಹೊಂದಿದ್ದೇವೆ. ನಿಮ್ಮ ಆರೋಗ್ಯಕರ ಶರೀರಕ್ಕಾಗಿ ಭೇಟಿ ನೀಡಿ ರಕ್ಷಾ ಎಂಟರ್ಪ್ರೈಸಸ್, your one-stop fitness shop, ground floor, Inland Ornate, Navbharat Circle, Kodialbile, Mangalore. Phone 0824 244 6363. ನಗಬೇಡ ಅಂದೆ ನಾನು, ನಗುವಲೆ ಕೊಂದೆ ನೀನು, ಹಠಮಾರಿ ಮನ ಶರಣಾದಾಕ್ಷಣ, ಮನದ ಮಹಲ
Education is not a luxury and nor a privilege. It is a fundamental right of every child. Then why let gender inequality deter education for the girl child? Appreciate and support the girl child education to help them make genuine decisions that affect their lives and improve their social status. It is also necessary for the overall development of the country. Our small steps can make a big change. Let us empower every girl child through education in true letter and spirit. Issued in public interest by Karnataka Bank, your family bank across India. ಭಾರತ ಆತ್ಮೀಯ ವೀಕ್ಷಕರೇ, ಮಂಗಳೂರು ದಸರಾದ ನೇರ ಪ್ರಸಾರ ಕಾರ್ಯಕ್ರಮ ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲದಲ್ಲಿ ಉದಯವಾಣಿಯ ಸಹಾಯಕ ಸಂಪಾದಕರಾದ ಮನೋಹರ್ ಪ್ರಸಾದ್ ಅವರು ಕೂಡ ಜೊತೆಯಲ್ಲಿದ್ದಾರೆ. ಮನೋಹರಣ್ಣ, ಈಗಾಗಲೇ ಕಮಿಷನರ್ ಬಂದು ಹೋದ್ರು. ಅವರ ಹೆಸರು ಡಾಕ್ಟರ್ ಹರ್ಷ PS. ಏನದು PS? ಡಾಕ್ಟರ್ ಹರ್ಷ ಪರ್ತಿಪಾಡಿ ಸುಭಾಷ್ ಚಂದ್ರ ಬೋಸ್ ಹರ್ಷ. ಸುಭಾಷ್ ಚಂದ್ರ ಬೋಸ್ ಅಂತಾರೆ ಅಂದ್ರೆ ಅವ್ರ ತಂದೆ ಊರು, ತಂದೆ ಹೆಸರು, ಆಮೇಲೆ ಅವ್ರ ಹೆಸರು ಆಚೆ ಘಟ್ಟ ಚಿತ್ರದುರ್ಗ ಕಡೆಯಲ್ಲೆಲ್ಲ ಹಾಗೆ. ಹೌದು ಹೌದು. ಮೊನ್ನೆ ನಮ್ದೊಂದು ಪತ್ರಕರ್ತರ ಸಂಘದ ಒಂದು ಕಾರ್ಯಕ್ರಮ ಆಯಿತು. ಹಾಗೆ ನನಗೆ ನಿರ್ವಹಣೆ ಇತ್ತು. ಆ ಸಂದರ್ಭದಲ್ಲಿ ನಾನು ಅವರ ಮಾಹಿತಿ ಹುಡುಕುವಾಗ ಅವ್ರ ಬಗ್ಗೆ ಹೌದು. ಆಮೇಲೆ ನಮ್ಮ ಪುತ್ತೂರಿನಿಂದ ಅವರ ವೃತ್ತಿ ಜೀವನ ಆರಂಭ ಆಯ್ತು. ನಮ್ಮನೆ ಬಲ್ಲವರು ಅವ್ರದ್ದು IPS ಆದಮೇಲೆ ಅವರು ಅಡಿಷನಲ್ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿ ಇಲ್ಲಿ ಕೆಲಸ ಮಾಡಿ ಪುತ್ತೂರು ಉಪವಿಭಾಗ, ಯಾಕಂದ್ರೆ IPS ಆದ ಕೂಡಲೇ ಒಂದು ಉಪವಿಭಾಗದಲ್ಲಿ ಅವರು ಅಡಿಷನಲ್ ಪೊಲೀಸ್ ಆಗಿ ಇವರು ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿ ಕೆಲಸ ಮಾಡಬೇಕು. IAS ಆದವರು ಸಬ್ ಡಿವಿಷನಲ್ ಉಪವಿಭಾಗದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಬೇಕು. ಆಮೇಲೆ ರೆಗ್ಯುಲರ್ ಕ್ಯಾಡರ್. ನೋಡಿ, ಇದು ಮೈಸೂರು ಬ್ಯಾಂಡ್. ಅವರೊಟ್ಟಿಗೆ ವಾದ್ಯ ಪರಿಕರಗಳು ನೋಡಿ, ಆರ್ಗನ್ ನೋಡಿ, ಅದನ್ನ ಒಂದು ಸಣ್ಣ ವಾಹನದಲ್ಲಿ ಗಾಡಿಯಲ್ಲಿ ಇಟ್ಕೊಂಡು ಮೈಕ್ ಸೆಟ್ ಕೂಡ ಜೊತೆಯಲ್ಲೇ ಇರ್ತದೆ. ಇದು ಹೊರ ಜಿಲ್ಲೆಯ ಬ್ಯಾಂಡ್ ಸೆಟ್. ವಾಹನ ಬಳಸಬೇಕಾಗ್ತದೆ. ಪ್ಲೇ ಮಾಡ್ತಾ ಇದ್ದಾರೆ, ಅದನ್ನು ನುಡಿಸ್ತಾ ಇದ್ದಾರೆ. ಇಲ್ಲ, ಮತ್ತೆ ನುಡಿಸ್ಬೇಕು. ಈಗ ಅವರು ಕಲಾವಿದರು ಸೆಟ್ ಆಗ್ತಾ ಇದ್ದಾರೆ. ನೋಡಿ, ವರ್ಣರಂಜಿತ ನೋಡಿ ವಾದ್ಯ ಪರಿಕರಗಳು. ಇಲ್ಲಿ ಚರ್ಮ ವಾದ್ಯ ಕೂಡ ಇದೆ ನೋಡಿ. ಈಗ ಅವರು ಬಡಿಸಿದ ಅದು ಚರ್ಮ, ಇನ್ನೊಂದು ಫೈಬರ್ ನೋಡಿ, ಇದು ಫೈಬರ್. ಒಂದು ಕಾಲದಲ್ಲಿ ಅದೆಲ್ಲ ತಮಟೆ ಎಲ್ಲ ಚರ್ಮ ವಾದ್ಯಗಳಾಗಿತ್ತು. ಇದು ಈಗೆಲ್ಲ ಫೈಬರ್. ಎಲ್ಲ ಬದಲಾವಣೆಗಳೆಲ್ಲ. ನಾನು ಆಗ
ಒಂದು ಸುತ್ತು ಬಂದೆ ಈ ಪೊಲೀಸ್, ತುಂಬ ಮಂದಿ ಪೊಲೀಸ್ ಅವರನ್ನೆಲ್ಲ ನೋಡಿದೆ. ಒಳ್ಳೆಯದು. ಮಣ್ಣಗುಡ್ಡೆಯಲ್ಲಿ ನಮ್ಮ ಕ್ಯಾಮರಾ ಇದೆ. ಅಲ್ಲಿಂದ ಮುಂದುವರಿಯುತ್ತಿರುವಂತಹ ನೋಡಿ, ಈಗ ಸಾಲಾಗಿ ಎದೂರಿನಲ್ಲಿರುವಂತಹ ಟ್ಯಾಬ್ಲೋ ಇದು ಗಣಪತಿ. ಗಣಪತಿ ಆದ ಮೇಲೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ ಭಾವಚಿತ್ರ ಇರುವಂತಹ ವಾಹನ ಇರ್ತದೆ. ಅದಾದ ನಂತರ ಆದಿಶಕ್ತಿ, ಅದಾದ ನಂತರ ನವದುರ್ಗೆಯರು. ನೋಡಿ, ವಿಘ್ನ ವಿನಾಶಕನಾದಂತಹ ಮಹಾಗಣಪತಿಯನ್ನು ಮೊದಲಾಗಿ ನಮ್ಮ ಶೋಭಾಯಾತ್ರೆಯಲ್ಲಿ ಭಾಳ ಕ್ಷಿಪ್ರವಾಗಿ ಎಲ್ಲ ವ್ಯವಸ್ಥೆಗಳು ನಡೀತದೆ ಅನ್ನೋದಕ್ಕೊಂದು ದೃಷ್ಟಾಂತ ಇದು. ಯಾಕಂದರೆ ಬಹಳ ಸಮಯವನ್ನು ಪಾಲಿಸುವ ಒಂದು ಸೂತ್ರ ಈ ಬಾರಿ ಅಳವಡಿಸ್ಕೊಂಡಿದ್ದಾರೆ. ಅದರ ಪ್ರಕಾರವೇ ಈಗ ನಡೀತಾ ಉಂಟು. ಮಣ್ಣಗುಡ್ಡೆ ಕಡೆಗೆ ತಾವು ಹೇಳಿದಂತೆ ಈಗಾಗಲೇ ಮೆರವಣಿಗೆ ಆಗಮನವಾಗಿದೆ. ಈ ಕೆಳಗಳಲ್ಲಿ ನಿಂತಿರುವಂಥ ಜನ, ಕೂತಿರುವಂಥ ಜನ ಸಂಜೆಯಿಂದಲೇ ಬಂದು ಒಳ್ಳೆಯ ಆಯಕಟ್ಟಿನ ಸ್ಥಳಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡಿದ್ದಾರೆ ಜನ ಈ ದೃಶ್ಯಾವಳಿಯನ್ನು ನೋಡಲಿಕ್ಕೆ. ಅಂತೆಯೇ ತಾವು ಹೇಳಿದಂತೆ ಈಗ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ ಚಿತ್ರಣ ಇರುವಂತಹ ಟ್ಯಾಬ್ಲೋ ಬರ್ತಾ ಇದೆ. ಗಣಪತಿಯ ಸ್ತಬ್ಧ ಚಿತ್ರದ ಬಳಿಕ ನಾವೀಗ ನೋಡ್ತಾ ಇದ್ದೇವೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ ಭಾವಚಿತ್ರವನ್ನು ಹೊಂದಿರುವಂಥ ವಾಹನ ಬರ್ತಾ ಇದೆ. ಜೊತೆಗೆ ಅಲ್ಲಿ ಭಜನಾ ತಂಡದವರು ಗುರು ಸ್ತುತಿಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇದು ಈ ಬಾರಿಯ ಇನ್ನೊಂದು ವಿಶೇಷಗಳಲ್ಲೊಂದಂದರೆ ಭಾಳ ಬೇಗ ಈ ರೀತಿಯ ದೃಶ್ಯ ನೋಡುವಂಥ ಅವಕಾಶ ಈ ಬಾರಿಯ ಶೋಭಾಯಾತ್ರೆಯಲ್ಲಿ ಜನರಿಗೆ ಸಿಗ್ತಾ ಇದೆ. ಶ್ರೀ ನಾರಾಯಣ ಗುರುಸ್ವಾಮೀಜಿಯವರ ಸ್ವಾಮಿಯವರ ಆರಾಧ್ಯ ದೇವರು ಶಾರದೆ. ಹೌದೇ? ಅವರಿಂದಾಗಿ ಅದಕ್ಕಾಗಿ ವಿದ್ಯೆಗೆ ಅವರು ವಿಶೇಷವಾದಂತಹ ಮಹತ್ವವನ್ನು ನೀಡ್ತಾ ಇದ್ರು. ವಿದ್ಯೆಯಿಂದ ಸ್ವತಂತ್ರರಾಗಿರಿ, ವಿದ್ಯೆ ಕಿತ್ತರೆ ಅದಕ್ಕೆ ಶಾರದಾ ಮಾತೆಯ ಅನುಗ್ರಹ ಬೇಕು ಅಂತ. ನೀವು ಲಕ್ಷ್ಮೀ ಪುತ್ರರಾಗುವುದು ಬೇಡ, ಶಾರದಾ ಪುತ್ರರಾಗಿ ಎನ್ನುವ ಸಂದೇಶವನ್ನು ನೀಡಿದವರು. ಒಂದು ಅದ್ಭುತವಾದ ಕ್ರಾಂತಿಗಳನ್ನು ಅವರು ಸಾಧಿಸಿದರು. ಧಾರ್ಮಿಕ ಶಕ್ತಿ, ಸಾಮಾಜಿಕ ಶಕ್ತಿ, ಆರ್ಥಿಕ ಶಕ್ತಿ, ಶಿಕ್ಷಣ ಶಕ್ತಿ, ಹೀಗೆ ಬಹುವಿಧದ ಶಕ್ತಿಗಳನ್ನು ಜನತೆಗೆ ನೀಡಿದಂಥ ಒಬ್ಬರು ದಾರ್ಶನಿಕ. ರವೀಂದ್ರನಾಥ ಠಾಗೋರ್ ಅವರು ಕೂಡ ಹೋಗಿ ಅವರನ್ನು ಭೇಟಿ. ಆದಿಶಕ್ತಿಯ ಟ್ಯಾಬ್ಲೋ ನೋಡಿ, ಇದರಲ್ಲಿ ಈ ಸಿಂಹಗಳು, ಅಲ್ಲಿ ಸಿಂಹ ರಥದಲ್ಲಿ ಆದಿಶಕ್ತಿಯ ಸ್ವರೂಪ. ಇಲ್ಲಿ ಆದಿಶಕ್ತಿಗೆ ಎರಡೇ ಭುಜಗಳು. ಒಂದು ಸಾಮಾನ್ಯ ಸ್ತ್ರೀಯ ಒಂದು ಚಿತ್ರಣವನ್ನು ಇಲ್ಲಿ ನೀಡಿದ್ದಾರೆ. ಮುಂದೆ ಈ ನವದುರ್ಗೆಯರಲ್ಲಿ ಈ ಬೇರೆ ಬೇರೆ ಭುಜಗಳನ್ನು ನಾವು ಕಾಣ್ತೇವೆ. ದ್ವಿಭುಜ, ಚತುರ್ಭುಜ, ಅಷ್ಟಭುಜ, ದಶಭುಜ. ನೋಡಿ, ಇದು ಸರಳವಾಗಿ ಎರಡೇ ಭುಜಗಳನ್ನು ಹೊಂದಿರತಕ್ಕಂತಹ ಆದಿಶಕ್ತಿ. ಈ ಆದಿಶಕ್ತಿಯ ವಿಶೇಷತೆ ಇವಳೇ ಮುಂದೆ ಮಹಾಕಾಳಿಯಾಗಿ, ಮಹಾಲಕ್ಷ್ಮಿಯಾಗಿ, ಮಹಾಸರಸ್ವತಿಯಾಗಿ ರಾಕ್ಷಸರನ್ನು ಸಂಹಾರ ಮಾಡಿದವಳು. ಮಧುಕೈಟಭರನ್ನು ಕೊಂದಂತಹ ಮಹಾಕಾಳಿ, ಮಹಿಷಾಸುರ ಮರ್ದಿನಿಯಾದಂತಹ ದುರ್ಗಿ, ಚಂಡಮುಂಡರನ್ನು ಸಂಹರಿಸಿದ ಚಾಮುಂಡಿ, ರಕ್ತಬೀಜಾಂತಕಿಯಾದಂತಹ ಕಾಳಿ, ನಂದನ ಪುತ್ರಿಯಾಗಿ ಕಂಸನ ಮರಣ ಸೂಚಕಳಾದಂತಹ ನಂದ, ಭಯಂಕರ ರಾಕ್ಷಸ ಸಂಹಾರಿಣಿಯಾದ ರಕ್ತದಂತಿಕ, ಕ್ಷಾಮ ನಿವಾರಕಳಾದಂತಹ ಶಾಕಂಬರಿ, ದುರ್ಗನೆಂಬ ರಾಕ್ಷಸನನ್ನು ಕೊಂದ ದುರ್ಗ, ಅರುಣಾಸುರನನ್ನು ಸಂಹರಿಸಿದ ರಾಮರಿ, ಇವೆಲ್ಲವೂ ಕೂಡ ಈ ಆದಿಶಕ್ತಿ. ನೋಡಿ, ಒಂದು ಕಾಲದಲ್ಲಿ ದಸರಾ ಮಾರ್ನೆಮಿಯ ವೇಷಗಳಲ್ಲಿ ಈ ಜುಮರುಜುಮ ಇತ್ತು. ನೋಡಿ, ಈಗ ಯಾವುದೋ ಒಂದು ತಂಡದವರು ಅದನ್ನು ಮತ್ತೆ ತರ್ತಾ ಇದ್ದಾರೆ. ನೋಡಿ, ಅಲ್ಲಿ ಒಂದು ಪ್ರಾಣಿಯನ್ನು ಬೇಟೆಯಾಡಿ ಆ ಬೇಟೆಯಾಡುವಂತಹ ಒಂದು ಬೇಟೆಗಾರರ ನೃತ್ಯ. ನೋಡಿ, ಈ ಚರಿತ್ರೆ ಪುನರಾವರ್ತನೆ ಆಗ್ತದೆ ಅಂತ ಹೇಳುವುದಕ್ಕೆ ಇದೇ ಸಾಕ್ಷಿ. ಒಂದು ಈಗ ನವದುರ್ಗೆಯರಲ್ಲಿ ಪ್ರಥಮಂ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಇದು ಕುದ್ರೋಳಿಯಲ್ಲಿ ಆರಾಧನೆ ಮಾಡುವಂತಹ ನವದುರ್ಗೆಯರ ಒಂದು ವ್ಯವಸ್ಥೆ. ಇದು ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹದ್ದು. ಕಾಳಿಕಾ ಪುರಾಣದಲ್ಲಿ ದುರ್ಗಾ, ಆರ್ಯ, ಭಗವತಿ, ಕುಮಾರಿ, ಅಂಬಿಕಾ, ಮಹಿಷಮರ್ದಿನಿ, ಚಂಡಿಕಾ, ಸರಸ್ವತಿ, ವಾಗೀಶ್ವರಿ ಅಂತ ಇದೆ. ನೋಡಿ, ಇವಳು
ಶೈಲಪುತ್ರಿ. ಶೈಲ ಅಂತ ಹೇಳಿದ್ರೆ ಪರ್ವತ. ಪರ್ವತರಾಜನ ಮಗಳಾದಂತಹ ಪಾರ್ವತಿ, ಅವಳ ವಾಹನ ವೃಷಭ. ನವದುರ್ಗೆಯರಲ್ಲಿ ಮೊದಲ ವಾಹನ ನೋಡಿ ಬಹಳ ವೇಗವಾಗಿ ಸಾಗ್ತಾ ಇದೆ. ಒಂದು ಕಡೆಯಲ್ಲಿ ನಿಂತು ನೋಡುವಂತಹ ವೀಕ್ಷಕರಿಗೆ, ಭಕ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ವರ್ಷ ಮಾಡಿದ ವ್ಯವಸ್ಥೆ. ಇದು ಎರಡನೆಯ ದುರ್ಗೆ, ಬ್ರಹ್ಮಚಾರಿಣಿ. ಪಾರ್ವತಿ ಇವಳಿಗೆ ತಪಶ್ಚಾರಿಣಿ ಅಂತ ಕರೀತಾರೆ. ಅಪರ್ಣ ಎನ್ನುವ ಹೆಸರು. ಇವಳು ತಪಸ್ಸು ಮಾಡುವಾಗ ಎಲೆಯನ್ನು ತಿನ್ನುವುದನ್ನು ಕೂಡ ನಿಲ್ಲಿಸಿಬಿಟ್ಲಂತೆ. ಈಶ್ವರನನ್ನೇ ಪತಿಯನ್ನಾಗಿ ಪಡೆಯಬೇಕು ಎನ್ನುವ ಉದ್ದೇಶದಿಂದ ಪರ್ವತರಾಜನ ಮಗಳು ಪಾರ್ವತಿ ತಪಶ್ಚಾರಿಣಿಯಾಗಿ ಉಮಾ ಎನ್ನುವ ಹೆಸರಿನಿಂದಲೂ ಖ್ಯಾತಿಯನ್ನು ಪಡೆದವಳು. ಇದು ನವದುರ್ಗೆಯರಲ್ಲಿ ಎರಡನೆಯ ದುರ್ಗೆ. ಅದರ ಹಿಂದೆ ಒಂದೊಂದು ವಾದ್ಯದ ಸೆಟ್ ಕೂಡ ಇದೆ. ತುಂಬಾ ಕಾಯ್ಲಿಕ್ಕಿಲ್ಲ ನೋಡಿ. ಹಿಂದೆ ಒಂದು ಟ್ಯಾಬ್ಲೆಟ್ ಇನ್ನೊಂದು ಟ್ಯಾಬ್ಲೆಟ್ಗೆ ದೊಡ್ಡ ಅಂತರ ಇರ್ತಾ ಇತ್ತು ಹಿಂದೆ. ಈ ಬಾರಿ ನಿವಾರಣೆ ಆಗಿದೆ ನೋಡಿ, ಎಲ್ಲ ಜೊತೆಗೆ ವಸ್ತು ಸಾಕ್ತಾ ಇದ್ದಾರೆ ನೋಡಿ. ಮೂರನೇ ದೇವಿ ಬಂದಾಯಿತು, ಚಂದ್ರಘಂಟಾದೇವಿ. ಗಂಟೆಯ ಆಕಾರದ ಅರ್ಧ ಚಂದ್ರನನ್ನು ಹೊಂದಿರುವವಳು, ಯುದ್ಧಕ್ಕೆ ಹೊರಡುವಂತಹ ಸಿದ್ಧತೆಯನ್ನು ಮಾಡಿರುವಂತಹ ಒಂದು ಸ್ಥಿತಿ. ದಶಭುಜ ನೋಡಿ, 10 ಭುಜಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಹೊರಟಂತಹ ತಾಯಿ. ದುಷ್ಟರ ದಮನ ಮತ್ತು ವಿನಾಶ ಮಾಡುವುದರಲ್ಲಿ ಸದಾಕಾಲ ತತ್ಪರಳಾಗಿದ್ಲೂ ಕೂಡ ಇವಳ ಸ್ವರೂಪ ದರ್ಶನೀಯ ಹಾಗೂ ಆರಾಧಕನಿಗೆ ಅತ್ಯಂತ ಸೌಮ್ಯ ಮತ್ತು ಶಾಂತಿಯಿಂದ ಪರಿಪೂರ್ಣವಾಗಿರುವಂತಹ ಒಂದು ಸ್ವರೂಪ. ಇವಳ ವಾಹನ ಸಿಂಹಸ ಇರ್ತದೆ. ಇಲ್ಲಿ ಚಿತ್ರಕಾರರು ವ್ಯಾಘ್ರನನ್ನು ಬಿಡಿಸಿದ್ದಾರೆ. ಚಂದ್ರಘಂಟಾದೇವಿ ಆಯಿತು. ಈಗ ನಾಲ್ಕನೆಯ ದುರ್ಗೆ ಕೂಷ್ಮಾಂಡ. ನಾಲ್ಕನೆಯ ಸ್ವರೂಪ ಇದು. ಇವಳಿಗೆ ಅಷ್ಟಭುಜಾದೇವಿ, ಇವಳಿಗೆ 8 ಭುಜ. ಮೂರನೆಯ ದುರ್ಗೆ ಚಂದ್ರಘಂಟಾದೇವಿಗೆ 10 ಭುಜ ಇದ್ರೆ, ಕೂಷ್ಮಾಂಡಾದೇವಿಗೆ 8 ಭುಜ, ಅಷ್ಟಭುಜ. ಅಮೃತ ತುಂಬಿದ ಕಲಶ ಇವಳ ಕೈಯಲ್ಲಿರ್ತದೆ ನೋಡಿ, ಇದು ಒಂದು ವಿಶೇಷ. ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದಂತಹ, ಅದೇ ರೀತಿಯಾಗಿ ಕಮಂಡಲ, ಕಲಶ ಮತ್ತು ಕಮಂಡಲವನ್ನು ಧಾರಣೆ ಮಾಡಿರುವ ಅಷ್ಟಭುಜಾದೇವಿ. ಕೂಷ್ಮಾಂಡಾದೇವಿಗೆ ಇನ್ನೊಂದು ಹೆಸರು ಅಷ್ಟಭುಜಾದೇವಿ. ಕೂಷ್ಮಾಂಡ ಅಂದ್ರೆ ಕುಂಬಳಕಾಯಿ. ಈ ಕುಂಬಳಕಾಯಿ, ಬೂದು ಕುಂಬಳಕಾಯಿ. ಹೌದು. ಈ ಕುಂಬಳಕಾಯಿ ಕಡಿಯುವಂತಹ ಒಂದು ವ್ಯವಸ್ಥೆ ನಾವು ಯಕ್ಷಗಾನದಲ್ಲಿ ಕಾಣ್ತೇವೆ. ರಕ್ಕಸರನ್ನು ಒಬ್ಬೊಬ್ಬರನ್ನು ಕೊಂದಾಗ ಒಂದೊಂದು ಕುಂಬಳಕಾಯಿ ಕಡಿಯುವ ವ್ಯವಸ್ಥೆ ಇದೆ. ಅದು ದೇವಿ ಮಾತ್ಮೇಲೆ ಕೂಷ್ಮಾಂಡಾದೇವಿ ಆದ ನಂತರ ನೋಡಿ ಸ್ಕಂದ ಮಾತ ನೋಡಿ, ಅಲ್ಲಿ ಮಗು ಇದೆ, ಹೆಸರೇ ಸೂಚನೆ ಕೊಡ್ತದೆ. ನವದುರ್ಗೆಯರಲ್ಲಿ ಸ್ಕಂದ ಮಾತೆಯನ್ನು ಗುರುತು ಮಾಡಲಿಕ್ಕೆ ಬಹಳ ಸುಲಭ. ಯಾವ ದುರ್ಗೆಯ ಜೊತೆಯಲ್ಲಿ ಒಂದು ಮಗು ಇರ್ತದ, ಅದು ಸ್ಕಂದ ಮಾತ. ಸ್ಕಂದ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ, ಷಣ್ಮುಖ. ಆ ಷಣ್ಮುಖನನ್ನು ಇಲ್ಲಿ ಈ ದೇವಿಗೆ ಕೈ ಮುಗಿಯುವಾಗ 2 ಪುಣ್ಯ, ಒಂದು ದೇವಿಯ ಅನುಗ್ರಹ, ಇನ್ನೊಂದು ಷಣ್ಮುಖನ ಅನುಗ್ರಹ. ಸ್ಕಂದ ಮಾತಾದೇವಿ ಅಂದರೆ ಈ ಸ್ವರೂಪದ ಈ ನವದುರ್ಗೆಯರು ಎಲ್ಲರೂ ಪಾರ್ವತಿಯ ಬೇರೆ ಬೇರೆ ರೂಪಗಳು. ಪಾರ್ವತಿಯೇ ಸ್ಕಂದನ ತಾಯಿಯಾಗಿ, ಈ ಪಾರ್ವತಿ ಕಲ್ಯಾಣ ಆಗಬೇಕಿದ್ರೂ ಕೂಡ ಮಗನಿಗಾಗಿ, ಅಂದರೆ ಶಿವಪಾರ್ವತಿಯರ ಪುತ್ರನಿಂದ ತಾರಕಾಸುರ ಎನ್ನುವಂತಹ ದಾನವನಿಗೆ ಮರಣ ಎನ್ನುವ ವರ ಇತ್ತು. ಅದಕ್ಕಾಗಿ ದೇವತೆಗಳೆಲ್ಲರ ನಿರೀಕ್ಷೆ ಶಿವಪಾರ್ವತಿಯರು ಒಂದಾಗಬೇಕು. ದಕ್ಷನ ಮಗಳಾದಂತಹ ದಾಕ್ಷಾಯಿಣಿ ಅವಳು ದಗ್ಧಳಾಗಿದ್ಲು, ಮತ್ತೆ ಅವಳು ಪರ್ವತರಾಜನ ಮಗಳಾಗಿ ಹುಟ್ಟಿದ್ಲು. ಪತ್ನಿ ವಿಯೋಗದ ದುಃಖದಲ್ಲಿ ಈಶ್ವರ ತಪವನ್ನಾಚರಿಸ್ತಾ ಇದ್ದ. ಅವನ ತಪೋಭಂಗವಾಗಿ ಪಾರ್ವತಿಯ ಜೊತೆಯಲ್ಲಿ ಅವ ಮದುವೆಯಾಗಿ ಒಂದು ಮಗುವನ್ನು ಪಡೆದು, ಆ ಮಗುವಿನ ಮೂಲಕ ತಾರಕಾಸುರ, ಶೂರಪದ್ಮಾಸುರ ಮೊದಲಾದಂತಹ ರಾಕ್ಷಸರ ನಾಶ ಆಗಬೇಕಿತ್ತು. ಅದರ ನಿರೀಕ್ಷೆಯಲ್ಲಿರುವಾಗ ದೇವತೆಗಳೆಲ್ಲ ಮನ್ಮಥನನ್ನು ಬೇಡಿ, ಮನ್ಮಥ ಈಶ್ವರನಿಗೆ ಬಾಣವನ್ನು ಬಿಟ್ಟು ಕೋಪದಿಂದ ತನ್ನ ಹಣೆಕಣ್ಣನ್ನು ಬಿಡಿಸಿ ಕಾಮಾರಿ ಎನ್ನುವ ಹೆಸರನ್ನು ಈಶ್ವರ ಪಡೆದು, ಮತ್ತೆ ತಪೋನಿರತಳಾದಂತಹ ತಪಶ್ಚಾರಿಣಿ
ಆ ಬ್ರಹ್ಮಚಾರಿಣಿ ದೇವಿಯನ್ನು ಎಬ್ಬಿಸಿ ತಪಸ್ಸಿನಿಂದ ಶಿವಪಾರ್ವತಿಯರ ಮದುವೆ ಆಗ್ತದೆ. ಪಾರ್ವತಿ ಕಲ್ಯಾಣ. ಆ ರೀತಿಯಾಗಿ ಮದುವೆ ಆದ ಮೇಲೆ ಎಷ್ಟೋ ವರ್ಷವರೆಗೆ ಮಕ್ಕಳಾಗಿರುವುದಿಲ್ಲ. ಆಗ ಮತ್ತೆ ಅಗ್ನಿ ಒಂದು ಪಾರಿವಾಳದ ರೂಪದಲ್ಲಿ ಹೋಗಿ ಅವರಿಗೆ ಎಚ್ಚರಿಕೆಯನ್ನೆಲ್ಲ ಕೊಡ್ತಾನೆ. ಮತ್ತೆ ಅವರ ಮಿಲನ ಆಗ್ತದೆ. ಆ ಶಿವನ ವಜ್ರ ವೀರ್ಯ ಅದು ನಿಕ್ಷೇಪಿಸಲ್ಪಡುವಂತಹ ಒಂದು ಸ್ಥಳ, ಗಂಗೆಯ ಒಂದು ಕೊಡುಗೆ. ಅಲ್ಲಿ ಹುಟ್ಟಿದಂತಹ ಮಗುವನ್ನು ಕೃತಿಕಾದಿ 6 ಮಂದಿ ದೇವಿಯರು ಸ್ತನ್ಯಪಾನವನ್ನು ಮಾಡಿದ ಕಾರಣ 6 ಮುಖಗಳಿಂದ ಆ ಮಗು ಶೋಭಿಸ್ತದೆ. ಅದಕ್ಕೆ 6 ಮುಖದ ಷಣ್ಮುಖ ಎನ್ನುವಂಥ ಹೆಸರು. ಕೃತಿಕಾದೇವಿಯರಿಂದ ಸಂರಕ್ಷಿಸಲ್ಪಟ್ಟ ಕಾರಣ, ಹೊರೆಯಲ್ಪಟ್ಟ ಕಾರಣ ಕಾರ್ತಿಕೇಯ ಎನ್ನುವ ಹೆಸರು. ಸುಬ್ರಹ್ಮಣ್ಯ ನೋಡಿ, ಆ ಸುಬ್ರಹ್ಮಣ್ಯನನ್ನು ಮಗನನ್ನಾಗಿ ಪಡೆದಂತಹ ಸ್ಕಂದಮಾತಾದೇವಿ. ಇದು 5ನೆಯ ದುರ್ಗೆ. ನೋಡಿ, ಎಲ್ಲ ವಯೋಮಾನದವರಿದ್ದಾರೆ. ಮನೋಹರನ್, ಏನು ಕಾಣ್ತಾ ಇದೆ ನಿಮಗೆ ಈ ಚಿತ್ರ ನೋಡುವಾಗ? ಅಂದರೆ ಒಟ್ಟು ನಾವು ಇಷ್ಟು ಹೊತ್ತು ಯಾವ ಭಾವನೆಗಳನ್ನ ಇಟ್ಕೊಂಡು ಮಾತನಾಡಿದೆವು ಅದು ಇಲ್ಲಿ ಸಾಕಾರಗೊಳ್ತಾ ಇದೆ ಅಂತ ಒಂದು ಅನಿಸ್ತದೆ. ಎಲ್ಲರೂ ನೀವು ಹೇಳಿದಂತೆ ಎಲ್ಲ ಜಾತಿ ಮತ ಧರ್ಮ ಅದನ್ನೆಲ್ಲ ಮೀರಿದ ಮಾನವೀಯತೆ, ಅದಕ್ಕೂ ಮೀರಿದ ಧಾರ್ಮಿಕವಾದಂಥ ಭಾವನೆ, ಜೊತೆಗೆ ವಯಸ್ಸಿನ ವ್ಯತ್ಯಾಸ ಇಲ್ಲ, ಶಿಸ್ತು, ಸಮಯಪಾಲ ಎಲ್ಲವೂ ಈ ಬಾರಿಯ ಈ ದಸರಾದಲ್ಲಿ ಮೇಳವಿಸಿದೆ ಅಂತ ನಮಗೆ ಮಂಗಳೂರಿಗರಾಗಿ ಭಾಳ ಹೆಮ್ಮೆ. ನಮ್ಮ ಕಮಿಷನರಾಗ ಭಾಳ ಚೆನ್ನಾಗಿ ಮಾತಾಡಿದ್ರು. ಕುಡ್ಲ ಅಂತೆ ಅವರು ಪದೇ ಪದೇ ಹೇಳ್ತಾ ಇದ್ರು. ತಾವು ಗಮನಿಸಿದ್ರೆ ಅಂತ ಭಾವಿಸ್ತೇನೆ ನಾನು. ಕುಡ್ಲಕ್ಕೆ ಭಾಳ ಸಂತೋಷದ ವಿಷಯ, ಹಾಗೆ ಅವರು ಹೇಳ್ತಲೇ ಇದ್ರು ಅವರು. ಹೀಗೆ ಮಂಗಳೂರು ಅನ್ನೋಂಥದ್ದೇ ಒಂದು ಆಪ್ಯಾಯಮಾನವಾದಂಥ ಒಂದು ಅನುಭವ ಅದು. ನೋಡಿ, ಈಗ ಈ ಒಂದು ಸೆಲ್ಫಿ ಬಂದು ಎಷ್ಟು ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಈ ಮಂಗಳೂರು ದಸರಾದ ಫೋಟೋಗಳೆಲ್ಲ ಈಗ ಇರಬಹುದು, ವಿನಿಮಯ ಆಗ್ತದೆ ಪರಸ್ಪರ. ಇಲ್ಲಿಂದ ಅವರು ಬೇರೆಯವರಿಗೆ ಕಳಿಸ್ತಾರೆ. ನಿನ್ನೆ ಒಬ್ಬ ಒಂದು ಮುಸ್ಲಿಂ ಬಾಂಧವರನ್ನು ನಾನು ಭೇಟಿಯಾದೆ. ಅವರು ಸೌದಿ ಅರೇಬಿಯಾದಿಂದ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಬರ್ತಾರೆ. ಅವರ ಹವ್ಯಾಸ ಹುಲಿ ವೇಷದ ಚಿತ್ರ ಫೋಟೋ ತೆಗೆಯುವುದು. ದಿವಸಕ್ಕೆ ಸರಾಸರಿ 700ರಿಂದ 1000 ಚಿತ್ರಗಳನ್ನು ಅವರು ತೆಗಿತಾರೆ. 4 ದಿವಸದ ಇದೇ ಕೆಲಸ ಅಂತ ಅವರು ಹೇಳಿ. ಇನ್ನು ಲೆಕ್ಕ ಹಾಕಿ ನೀವೇ. ನಾನು ಅದು ಯಾವುದಕ್ಕೆ ಬಳಕೆ ಆಗ್ತದೆ? ಅವರ ಕುತೂಹಲಕ್ಕೆ. ಮತ್ತೆ ಅವರು ಆ ಹುಲಿವೇಷ ತಂಡಗಳ ಜೊತೆ ಬಹಳ ಒಂದು ಆತ್ಮೀಯ ಸಂಬಂಧ ಅವರಿಗೆ. ಈ ಹುಲಿವೇಷಕ್ಕೆ ಬೇಕಾದ ಟೊಪ್ಪಿ ಇದೆ ಅಲ್ಲ, ಅದಕ್ಕೆ ಈ ವಿಶೇಷವಾದಂತಹ ಕುರಿಯ ಚರ್ಮ ಬೇಕು. ಅದು ಬಿಳಿ ಮತ್ತು ಕಪ್ಪು. ಅದು ಸೌದಿ ಅರೇಬಿಯಾದಲ್ಲಿ, ದುಬೈಯಲ್ಲೆಲ್ಲ ಸಿಗ್ತದೆ. ಅದನ್ನು ಇಲ್ಲಿಯ ಆ ಸಂಘಟನೆಯವರಿಗೆ, ಆ ಹುಲಿ ವೇಷದ ಟೊಪ್ಪಿ ತಯಾರು ಮಾಡುವಂತಹ ಇವರಿಗೆ, ಸಂಸ್ಥೆಗಳವರಿಗೆ ಹೌದು, ಕಡಿಮೆ ದರದಲ್ಲಿ ಕಳುಹಿಸುವಂತ ವ್ಯವಸ್ಥೆಯನ್ನು ಆ ಮುಸ್ಲಿಂ ಬಾಂಧವರು ಮಾಡ್ತಾ ಇದ್ದಾರೆ. ಈ ಸಲ 70 ಶೀಟ್ ಅನ್ನು ಕಳಿಸಿದ್ದಾರೆ ಅಂತ ಅವರು, ಕಾರ್ಗೋದ ಮೂಲಕ ಕೊಟ್ಟು ಕಳಿಸಿದ್ದಾರೆ. ಒಂದು 5-6 ಶೀಟ್ಗಳನ್ನು ಅವರು ಇಟ್ಕೊಂಡು ಬಂದಿದ್ದಾರೆ. ಸುಮಾರು 10-12 ಸಾವಿರ ರೂಪಾಯಿ ಒಂದು ಶೀಟಿಗೆ ನಿಜವಾಗಿ. ಅದನ್ನು ಇವರು ಕಡಿಮೆ ದರದಲ್ಲಿ ಎಲ್ಲ ತಂಡಗಳಿಗೆ ಸಿಕ್ಕುವ ಹಾಗೆ ಮಾಡ್ತಾರೆ. ಒಂದು ಶೀಟಲ್ಲಿ ಸರಾಸರಿ 10 ಹುಲಿವೇಷದ ಟೊಪ್ಪಿ ಮಾಡ್ಲಿಕ್ಕೆ ಆಗ್ತದೆ. 70 ಶೀಟ್ ತಂದಿದ್ದಾರೆ. ಅಂದ್ರೆ ನಮ್ಮ ಮಂಗಳೂರಿನ 700 ಹುಲಿಗಳಿಗೆ ಬೇಕಾದಂತಹ ಒಂದು ಟೊಪ್ಪಿಯ ಆ ಚರ್ಮದ ವ್ಯವಸ್ಥೆ ಮಾಡಿದವರೊಬ್ಬ ಮುಸ್ಲಿಂ. ಯಾರು ತಯಾರು ಮಾಡ್ತಾರೆ ಅದನ್ನು? ಎಲ್ಲಿ ಮಾಡ್ತಾರೆ ಗೊತ್ತಿಲ್ಲ. ನಾವು ಮೊನ್ನೆ ನಮ್ಮ ಕುಡ್ಲದಲ್ಲಿ ಅದರ ಒಂದು ಟೊಪ್ಪಿ ತಯಾರು ಮಾಡುವ ಅಲ್ಲಿ ಹೋದೆವು ನಾವು. ಇಲ್ಲಿ ನಮ್ಮ ಕೋಡಿಕಲ್ಲಲ್ಲಿ ಒಂದು ಕಾಲೋನಿಯಲ್ಲಿ ಅದನ್ನೇ ತಯಾರು ಮಾಡುವವರು, ಹುಲಿಯ ತಲೆ ಮಾಡುವವರಿದ್ದಾರೆ. ಮತ್ತೆ ಮಂಡೆ ಬೇರೆ, ತಾಯಿ ಹುಲಿಯ ಮಂಡೆ ಬೇರೆ, ಮತ್ತೆ ಟೊಪ್ಪಿ, ಎಲ್ಲಾ ಹುಲಿಗಳಿಗಿರುವಂತ ಟೊಪ್ಪಿ ಅದು ಬೇರೆ. ಅದನ್ನು ತಯಾರು ಮಾಡುವಂತಹ ಕಲಾವಿದರು ನಮ್ಮ ಲೋಕಲ್. ಆರಂಭದಲ್ಲಿ ಅದಕ್ಕೆ ಒಂದು ಟೊಪ್ಪಿ, ಅದಕ್ಕೆ ಚಿತ್ರ ಬಿಡಿಸ್ಲಿಕ್ಕೆ ಉಂಟು. ಪುನಃ ಅವರು ಪೇಂಟಿಂಗ್ನಲ್ಲಿ ಕೂಡ ಇರಬೇಕು, ಸ್ಟಿಚ್ಚಿಂಗಲ್ಲಿ ಕೂಡ ಎಕ್ಸ್ಪರ್ಟ್ ಇರಬೇಕು ಅವರು. ಅದು ಒಂದು ಅವರಿಗೆ ಒಂದು ಉದ್ಯೋಗ ಕೂಡ. ಹೌದು, ನವದುರ್ಗೆಯರ ವಿಗ್ರಹ ಒಂದೊಂದಾಗಿ ಮುಂದೆ ಸಾಗ್ತಾ ಇದೆ. ಟ್ಯಾಬ್ಲೋಗಳು ಮಣ್ಣಗುಡ್ಡ ಪರಿಸರದಲ್ಲಿ ಮುಂದೆ ಸಾಗುತ್ತಿರುವಂತಹ ಮಂಗಳೂರು ದಸರಾದ ಶೋಭಾಯಾತ್ರೆ.
ಆಕಳಿಸ್ತಾ ಇದ್ದಾರೆ ಕೆಲವರು. ಅಂದರೆ ನೋಡಿ, ಗ್ಯಾಪ್ ಬಂದ ಕೂಡಲೇ ಆಕಳಿಕೆ ಆರಂಭ ಆಗ್ತದೆ. ಅದು ನಿರಂತರವಾಗಿ ಹೋಗ್ತಾ ಇದ್ರೆ ಆ ನಿರೀಕ್ಷೆ ಇರ್ತದೆ. ಈಗ ಸಮಯ 8:30 ಆಯಿತು. ನಿರೀಕ್ಷೆಯಂತೆ ಸಾಧಾರಣ ಲೇಡಿ ಹಿಲ್ ವೃತ್ತಕ್ಕೆ 9 ಗಂಟೆ ಹೊತ್ತಿಗೆ ನೋಡಿ ನವದುರ್ಗಿಯರ ಇದು ಬರ್ತಾ ಇದೆ. ಮತ್ತು ಇಷ್ಟು ದೇವತಾ ಮೂರ್ತಿಗಳು, ಇಷ್ಟು ಟ್ಯಾಬ್ಲೆಗಳೆಲ್ಲ ಇರುವಾಗ ಸಮಯ ಪಾಲನೆ ಕೂಡ ಸುಲಭ ಸಾಧ್ಯ ಅಲ್ಲ ಒಂದು ರೀತಿಯಲ್ಲಿ. ಆದರೆ ಸಾಕಷ್ಟು ಮುಂಜಾಗ್ರತೆ ವಹಿಸಿದ್ದಾರೆ ಈ ಬಾರಿ. ಕರ್ನಾಟಕ ಬ್ಯಾಂಕ್ ವಿಶೇಷವಾಗಿ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರವನ್ನು ನೀಡ್ತಾ ಇದೆ. ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಹಾಬಲೇಶ್ವರ್ ಅವರು ನಿನ್ನೆ ಕುದ್ರೋಳಿ ಕ್ಷೇತ್ರಕ್ಕೆ ಬಂದಿದ್ರು ಸಪತ್ನೀಕರಾಗಿ. ಬಹಳ ಸೊಗಸಾಗಿ ನಮ್ಮ ಒಂದು ಸಂದೇಶವನ್ನು ಕೂಡ ಅವರು ನೀಡಿದ್ದಾರೆ. ನಮ್ಮ ಕುಡ್ಲ ವಾಹಿನಿಯ ನೇರ ಪ್ರಸಾರ ಕಾರ್ಯಕ್ರಮಗಳನ್ನು ಕರ್ನಾಟಕ ಬ್ಯಾಂಕ್ ಯಾಕೆ ಪ್ರಾಯೋಜಿಸ್ತಾ ಇದೆ ಅದನ್ನು ಕೂಡ ಅವರು ಹೇಳಿದರು. ಯಾಕೆಂದ್ರೆ ಒಂದು ಒಳ್ಳೆಯ ಸದಭಿರುಚಿಯ ಕಾರ್ಯಕ್ರಮವನ್ನು ನಮ್ಮ ಕುಡ್ಲ ನೀಡ್ತಾ ಇದೆ. ಅದಕ್ಕಾಗಿ ನಾವು ಅವರ ಎಲ್ಲ ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ನಮ್ಮ ಪೂರ್ಣ ಸಹಭಾಗಿತ್ವ ಇದೆ ಅಂತ ಕರ್ನಾಟಕ ಬ್ಯಾಂಕಿನ ಮುಖ್ಯಸ್ಥರು ನಮಗೆ ಅಭಿನಂದನೆಯ ಮಾತುಗಳನ್ನು ಹೇಳಿದ್ದಾರೆ. ಮಾಡೋಣ, ಒಂದು ಜಾಹೀರಾತು ವಿರಾಮ ತೆಕ್ಕೊಂಡು ನಂತರ ಮುಂದುವರಿಸೋಣ. ವಿಶ್ವಾಸ್ ಕ್ಯಾಟರರ್ಸ್, ಮಾರ್ನಮಿಕಟ್ಟೆ, ಮಂಗಳೂರು. 20 ವರ್ಷಕ್ಕಿಂತಲೂ ಮಿಕ್ಕಿದ ಸಾರ್ಥಕ ಸೇವೆಯಲ್ಲಿ ನಿಶ್ಚಿತಾರ್ಥ, ಮದುವೆ, ಸೀಮಂತ, ಹುಟ್ಟುಹಬ್ಬದ ಸಂಭ್ರಮಕ್ಕಾಗಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಯಾವುದೇ ಸಭೆ ಸಮಾರಂಭವಿರಲಿ, ಕ್ಲಬ್ನ ಸಮಯಕ್ಕೆ ನಿಮ್ಮ ಅಚ್ಚುಮೆಚ್ಚಿನ ಭೋಜನ, ಉಪಹಾರ ಸಿದ್ಧ. ನಿಮ್ಮ ತೃಪ್ತಿಯೇ ನಮ್ಮ ಸಂತೃಪ್ತಿ. ಶುಚಿರುಚಿಯಾದ ವೈವಿಧ್ಯಮಯ ಆಹಾರಗಳಿಗಾಗಿ ಸಂಪರ್ಕಿಸಿ ವಿಶ್ವಾಸ್ ಕ್ಯಾಟರರ್ಸ್, MR ಭಟ್ ಲೇನ್, ಮಾರ್ನಮಿಕಟ್ಟೆ, ಮಂಗಳೂರು. ದೂರವಾಣಿ 24199955, ಮೊಬೈಲ್ 9343352355, 7899302060. ಜೋಸ್ ಆಲುಕಾಸ್ನ 55 ವರ್ಷಗಳು. ಪ್ರತಿದಿನ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಾವು ಹೇಳೋದು ಒಂದೇ, ಧನ್ಯವಾದಗಳು. ಜೋಸ್ ಆಲುಕಾಸ್ನಲ್ಲಿ ಈಗ ಹೇರಳವಾದ ಹೊಸ ಸಂಗ್ರಹಗಳು ಇದೆ. ಎಲ್ಲರಿಗೂ ಉಡುಗೊರೆಗಳು, ಪ್ರತಿಯೊಂದು ಖರೀದಿಗೂ ಉಡುಗೊರೆಗಳು. ಜೋಸ್ ಆಲುಕಾಸ್ನ 55 ವರ್ಷಗಳು, 5 ಕೋಟಿ ಮೌಲ್ಯದ ಉಡುಗೊರೆಗಳು. ಜೋಸ್ ಆಲುಕಾಸ್ನ 55 ವರ್ಷಗಳು. ಪ್ರತಿದಿನ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಾವು ಹೇಳೋದು ಒಂದೇ, ಧನ್ಯವಾದಗಳು. ಜೋಸ್ ಆಲುಕಾಸ್ನಲ್ಲಿ ಈಗ ಹೇರಳವಾದ ಹೊಸ ಸಂಗ್ರಹಗಳು ಇದೆ. ಎಲ್ಲರಿಗೂ ಉಡುಗೊರೆಗಳು, ಪ್ರತಿಯೊಂದು ಖರೀದಿಗೂ ಉಡುಗೊರೆಗಳು. ಜೋಸ್ ಆಲುಕಾಸ್ನ 55 ವರ್ಷಗಳು, 5 ಕೋಟಿ ಮೌಲ್ಯದ ಉಡುಗೊರೆಗಳು. ವಾವ್, ನೋಡ್ರಿ, ಸ್ಕೋಡಾ ರ್ಯಾಪಿಡ್ ರೈಡರ್ ಏನ್ ಸಖತ್ತಾಗಿದೆ. ಆದ್ರೆ ಅಷ್ಟು ಕಾಸ್ಟ್ಲಿ ಕಾರ್ ತಗೊಳ್ಳೋದು ನಮ್ಮಿಂದ ಎಲ್ಲಾಗುತ್ತೆ? ಟಫೆ ಆಕ್ಸಿಸ್ ಲಿಮಿಟೆಡ್ ಇರುವಾಗ ಎಲ್ಲ ಆಗುತ್ತೆ. ಹೌದು, ಹೊಸ ಸ್ಕೋಡಾ ರ್ಯಾಪಿಡ್ ರೈಡರ್ ಈಗ ಕೇವಲ 6.99 lakhsಗೆ ಸೂಪರ್ ಫೀಚರ್ಸ್, 6 years ವಾರಂಟಿ ಹಾಗೂ 4 years ಸರ್ವಿಸ್ ಪ್ಲಾನ್ ನೊಂದಿಗೆ. ಟಫೆ ಆಕ್ಸಿಸ್ ಲಿಮಿಟೆಡ್, ಮಂಗಳೂರು. ಸ್ಕೋಡಾ, ಸಿಂಪ್ಲಿ ಕ್ಲೆವರ್. ಬಲೆ ಬಲೆ ತುಳುವೆರೆ ಗೂಡು ದೀಪ ಪಂಪುಗು ಕುದ್ರೋಳಿ ಕ್ಷೇತ್ರಗೂ ನಮ್ಮ ಕುಡ್ಲ ಸಂತುಗು. ದಿಯಾ ಸಿಸ್ಟಮ್ ಸಹಭಾಗಿತ್ವಡು ನಮ್ಮ ಕುಡ್ಲ ಗೂಡುದೀಪ ಪಂತ 2019 ಅಕ್ಟೋಬರ್ 20 ಶನಿವಾರ ಬಯ್ಯ 4 ಗಂಟೆಗೆ ಕುದ್ರೋಳಿ ಶ್ರೀ ಗೋಕರ್ಣನಾಥನ ಅಂಗನುಡು. ಗೂಡುದೀಪ ಕನಲೆ ಬಂಗಾರದ ಪದಕ ಗೆಂದಲೆ. ಸಂಪ್ರದಾಯ, ಆಧುನಿಕ ಬೊಕ್ಕ ಮಾದರಿ ಪ್ರತಿಕೃತಿ ಇಂಚ ಮೂಜಿ ನಮೂನೆಡು ಪಂತಲು. ಗಿಂದಿನಕ್ಲೆಗು ಒಂಜನೆ ಬೊಕ್ಕ ರಡ್ಡನೆ ಬಂಗಾರದ ಪದಕದ ಇನಾಮು ಬೊಕ್ಕ ಬಿರಿಸಕಾಯ ಇನಾಮುಲು. ಪಂತೊಡು ಪಾಲ್ದೆತೊನ್ನ ಮಾತರಿಗ್ಲ ಚೀಪೆನೆಂಪುದ ಕಾಣಿಕೆ. ಗೂಡುದೀಪ ಕನಲೆ ಬಂಗಾರದ ಪದಕ ಗೆಂದಲೆ. ನನ್ನಲಾತು ಏನ್ ಗುರು, ಏನ್ ವಿಷಯ? ಏನಿಲ್ಲ ಕಣ್ರು,
ಹೀಗೆ ಮೊಬೈಲ್ ನಲ್ಲಿ ಟ್ರಾನ್ಸಾಕ್ಷನ್ಸ್ ನೋಡ್ತಾ ಇದ್ದೆ. ಅದೇನ್ ದೊಡ್ಡ ವಿಷಯ ಬಿಡು, ಎಂ ಪಾಸ್ಬುಕ್ ಎಲ್ಲರತ್ರನೂ ಇರುತ್ತೆ. ಹೌದಾ? ಹಾಗಾದ್ರೆ ನಿಮ್ಮ ಎಂ ಪಾಸ್ಬುಕ್ ನಲ್ಲಿ ಮಂತ್ಲಿ ಖರ್ಚು, ಬ್ಯಾಲೆನ್ಸ್ ಟ್ರ್ಯಾಕಿಂಗ್ ಮತ್ತು ಪೈ ಚಾರ್ಟ್ ಇದೆಯಾ? ಇಲ್ಲ. ನನ್ನ ಎಂ ಪಾಸ್ಬುಕ್ ನಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ. ಹೌದಾ? ಅದ್ಯಾವ ಬ್ಯಾಂಕ್? ಕರ್ನಾಟಕ ಬ್ಯಾಂಕ್, ಆಫ್ ಕೋರ್ಸ್. ಕೇಳಿ ನನ್ನ ಹೈಟೆಕ್ ಫ್ರೆಂಡ್ಸ್, ಸ್ಮಾರ್ಟ್ ಆಗಿರಿ, ಆಪ್ ಡೌನ್ಲೋಡ್ ಮಾಡಿ. KBL ಎಂ ಪಾಸ್ಬುಕ್, ಎಲ್ಲಕ್ಕಿಂತ ಉತ್ಕೃಷ್ಟವಾದದ್ದು. ಕರ್ನಾಟಕ ಬ್ಯಾಂಕ್. ಅದ್ವೈತ್ ಹುಂಡಾಯ್. ಹುಂಡಾಯ್ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡಾಯ್ ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್, ಮಂಗಳೂರು ಕುಂಚಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. 22 prime showrooms, 26 state-of-the-art service centers. ಶೋರೂಮ್ ಸರ್ವಿಸಸ್ ಭಾನುವಾರವೂ ತೆರೆದಿರುತ್ತದೆ. ಬನ್ನಿ, ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡಾಯ್, NH66, AJ ಆಸ್ಪತ್ರೆ ಬಳಿ, ಕುಂಚಿಕಾನ್, ಮಂಗಳೂರು. ಫೋನ್ 0824 424 3666. Together we can, Canada hai to there's no waiting. Empowered hai up, cashless banking. Digital products hai na. Together we touching all lives. Canada Bank. Together we can. ಸಮಗ್ರ ಆರೋಗ್ಯ ರಕ್ಷಣೆಗೆ ನಂಬಿಕೆಯ ಹೆಸರು ಮಂಗಳೂರಿನ ಸಿಟಿ ಆಸ್ಪತ್ರೆ ಸಂಶೋಧನಾ ಮತ್ತು ಚಿಕಿತ್ಸಾ ಕೇಂದ್ರ. ನುರಿತ ತಜ್ಞ ವೈದ್ಯ ಡಾಕ್ಟರ್ ಕೆ ಭಾಸ್ಕರ ಶೆಟ್ಟಿಯವರ ನೇತೃತ್ವದಲ್ಲಿ ಕಾರ್ಯಾಚರಿಸುತ್ತಿರುವ ಈ ಆಸ್ಪತ್ರೆಗೆ 23 ವರ್ಷಗಳ ಅನುಭವವೂ ಇದೆ. ಸಿಟಿ ಹಾಸ್ಪಿಟಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಕೇಂದ್ರದಲ್ಲಿ 24 ಗಂಟೆಯೂ ತುರ್ತು ಚಿಕಿತ್ಸಾ, ಅಪಘಾತ ಚಿಕಿತ್ಸಾ ವಿಭಾಗ, ICCU, ICU ಮತ್ತು NIC ಸೌಲಭ್ಯ ಸೇರಿದಂತೆ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಒಳಗೊಂಡ 5 ಶಸ್ತ್ರಚಿಕಿತ್ಸಾ ಕೊಠಡಿಗಳು ಇವೆ. ಹೋಲ್ ಬಾಡಿ ಸ್ಪೈರಲ್ ಸಿಟಿ ಸ್ಕ್ಯಾನ್ ಕೇವಲ ಅರ್ಧ ಸೆಕೆಂಡ್ನಲ್ಲಿ. 2002ರಿಂದ ದಕ್ಷಿಣ ಕನ್ನಡದಲ್ಲೇ ಪ್ರಥಮವೆನಿಸಿದ ಮೂಳೆಗಳ ಖನಿಜ ಸಾಂದ್ರತೆ ಮಾಪನ ಯಂತ್ರವನ್ನು ಹೊಂದಿರುವ ಏಕೈಕ ಆಸ್ಪತ್ರೆ. ನುರಿತ ವೈದ್ಯರ ಸೇವೆಯೊಂದಿಗೆ ಇಂಟರ್ಲಾಕಿಂಗ್, ಆರ್ಥೋಸ್ಕೋಪಿಕ್, ಮಂಡಿ ಜೋಡಣೆ, ಸೂಪರ್ ಸ್ಪೆಷಾಲಿಟಿ, ಆಧುನಿಕ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಆಂಬ್ಯುಲೆನ್ಸ್ ಸೇವೆ, ತೋಶಿಬಾ ಕೋರ್ ವಿಷನ್ ಪ್ರೋ ಕಲರ್ ಡಾಪ್ಲರ್ ಸೌಲಭ್ಯಗಳೊಂದಿಗೆ ನಿಮ್ಮ ಸೇವೆಗೆ ಸದಾ ಸಿದ್ಧ. ಸಿಟಿ ಹಾಸ್ಪಿಟಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್, ಪೌಂಡ್ ಗಾರ್ಡನ್, ಕದ್ರಿ, ಮಂಗಳೂರು. ರಿಷಿ ಹಾರ್ಡ್ವೇರ್ ಮತ್ತು ಪ್ಲೈ, ಮಾಡ್ಯುಲರ್ ಕಿಚನ್, ಲಾಕರ್ಗಳು, ಡೋರ್ ಲಾಕ್ಗಳು, ಸ್ಯಾನಿಟರಿ ವಸ್ತುಗಳು ಹಾಗೂ ಡೋರ್ ಹ್ಯಾಂಡಲ್ಗಳ ಬೃಹತ್ ಮಾರಾಟ ಮಳಿಗೆ. ಭೇಟಿ ನೀಡಿ. ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ, ನಲಪಾದ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಬ್ರಾಸ್ ಸೆಲೆಕ್ಷನ್ ಸೆಂಟರ್ ಹೋಲ್ಸೇಲ್ ಡೀಲರ್. ನಮ್ಮ ಸಹ ಮಳಿಗೆಯಲ್ಲೂ ಅತ್ಯಾಧುನಿಕ ಗೃಹ ನಿರ್ಮಾಣಕ್ಕಾಗಿ ಎಲ್ಲಾ ಸೌಲಭ್ಯಗಳು ತ್ವರಿತ ಗತಿಯಲ್ಲಿ ನಿಮ್ಮ ಕೈ ಸೇರಲಿದೆ. ವಿವಿಧ ವಿನ್ಯಾಸಗಳ ಫ್ಯಾನ್ಸಿ ಡೋರ್ ಫಿಟ್ಟಿಂಗ್ಸ್, ಫ್ಲೈವುಡ್ ಲ್ಯಾಮಿನೇಟ್, ಮರದ ಕುಸುರಿ ಕಲಾತ್ಮಕ ವಿನ್ಯಾಸ, ಅಡುಗೆ ಮನೆ ಸಲಕರಣೆಗಳು, WPVC ಮತ್ತು ವೀನರ್ಸ್, ಅತ್ಯಾಧುನಿಕ ಗೃಹ ನಿರ್ಮಾಣಕ್ಕಾಗಿ ಎಲ್ಲಾ ಸೌಲಭ್ಯಕ್ಕಾಗಿ ಇಂದೇ ಭೇಟಿ ನೀಡಿ.
ಬ್ರಾಸ್ ಸೆಲೆಕ್ಷನ್ ಸೆಂಟರ್ ಹೋಲ್ಸೇಲ್ ಡೀಲರ್, ಮೈದಾನ್ 4th Cross Road, ಗೊಲ್ಲರಕೇರಿ, ಮ್ಯಾಂಗ್ಳೂರ್ 575001. ಫೋನ್ 9972770925. ಲ್ಯಾಂಡ್ಲೈನ್ 082424233166. ಮನೋರಣ್ಣ, ಮೆರವಣಿಗೆ ಲೇಡಿಲ್ ವೃತ್ತರ್ದು ದುಂಬು ಬರೊಂದುಂಡು. ಈ ಸಲ ಬೇಗ ಜಳ ಕಾಪುಂಡು. ಸಾಮಾನ್ಯವಾದ ಪುಲ್ಯಕಾಂಡೆ ಪರ ರಾತ್ರಿ ಪರ ಒಂತ ತೂದು ಬೊಕ್ಕ ಜೆತ್ತದು ಪುಲ್ಯಕಾಂಡೆ 6 ಗಂಟೆಗೆ ಲಕ್ಕದು ಬೊಕ್ಕ ನವದುರ್ಗ ವಿಗ್ರಹದ ವಿಸರ್ಜನೆ, ಶಾರದಾ ವಿಸರ್ಜನೆ ತೂಪಿನ ಒಂಜಿ ಮಲ್ಲ ವೀಕ್ಷಕ ವರ್ಗ ಉಂಡು. ಅಂಡ ಈ ಸಲ ಮೀನು 6 ಗಂಟೆಗೆ ಲಕ್ಕಂಡ ಬೊಕ್ಕ ಲಾಸ್ಟ್ಗೆ 6 ಗಂಟೆಗೆ ಲಕ್ಕಂಡ ಪೂರ ವಿಗ್ರಹ ವಿಸರ್ಜನೆ ಆದು ಉಪ್ಪುಂಡು. ಅಂಚ ಅದು ವಿಗ್ರಹ ವಿಸರ್ಜನೆದ ಆ ಪೊರ್ಲುನು ಈ ವಾಹಿನಿ ತೋಡು ಒಂದಿತ್ತುಂಡ ರಾತ್ರಿ 3 ಗಂಟೆ ಹಿಡಿದು 6 ಗಂಟೆ ಮುಟ್ಟ. ಈ ಸಲದ ರೂಟ್ ಬದಲಾವಣೆ ಆಯ್ತು, ಒಂದು ಆಯ್ತು ವ್ಯವಸ್ಥೆ ಬದಲಾವಣೆ ಆಯ್ತು. ಅವರ ಕೂಡ ಬಂದಿಲ್ಲ ತುಂಬ ಸಮಯದ ನಂತರ, ಅಂದರೆ ಬಹು ಚಿಂತನೆಯ ಬಳಿಕ ಈ ಶೋಭಾಯಾತ್ರೆಯ ಹಾದಿಯ ಬದಲಾವಣೆಯನ್ನು ನಮ್ಮ ಜನಾರ್ದನ್ ಪೂಜಾರಿ ಅವರ ನಿರ್ದೇಶನದಂತೆ ಸಮಿತಿಯವರು ಮಾಡಿದ್ದಾರೆ. ಆದ್ದರಿಂದಲೇ ನಾವೀಗ ಬಹಳ ಬೇಗ ಈ ಶೋಭಾಯಾತ್ರೆಯ ಪ್ರದರ್ಶನ ಅಥವಾ ಶೋಭಾಯಾತ್ರೆ ಸಾಗುವ ಪರಿಯನ್ನು ನಾವು ನೋಡ್ತಾ ಇದ್ದೇವೆ. ಈ ಬದಲಾವಣೆ ತಮ್ಮ ಗಮನಕ್ಕೆ, ಏಕೆಂದರೆ ಮೊದಲೆಲ್ಲ ನವನೀತ್ ಅವರು ಹೇಳಿದಾಗೆ ಮುಂಜಾನೆಯ ನಂತರ ಅಲ್ಲಿ ಶಾರದಾ ದೇವಿ ಮತ್ತು ನವದುರ್ಗೆಯರ ವಿಸರ್ಜನಾ ಪ್ರಕ್ರಿಯೆಯನ್ನು ಜನ ಭಯಭಕ್ತಿಯಿಂದ ನೋಡ್ತಾ ಇದ್ದದ್ದು. ಈ ಬಾರಿ ಹಾಗೆಲ್ಲ, ಅದು ಬಹಳ ಬೇಗ ನಡೆಯುವಂಥ ಅವಕಾಶಗಳು, ಸಾಧ್ಯತೆಗಳು ಹೆಚ್ಚು. ಯಾಕಂದರೆ ಈಗಾಗಲೇ ಆ ಹೊಸ ಸ್ವರೂಪವನ್ನು ತಾವು ಗಮನಿಸಿದ್ದೀರಿ. ನಿರೀಕ್ಷೆಯ ಹಾಗೆ ಬರ್ತಾ ಇದೆ. ನಾವೆಲ್ಲ ಒಂದು ಕಡೆ ಸ್ವಲ್ಪ ಅಂತರವನ್ನು ನಾವು ಗಮನಿಸಿದೆ. ಅದು ಸರಿಯಾದರೆ ಪ್ರಾಯಶಃ ಭಾಳ ಬೇಗ ಎಲ್ಲ ಪ್ರಕ್ರಿಯೆಗಳು ಮುಂಜಾನೆಯ ವೇಳೆಗೆ ಪೂರ್ಣಗೊಳ್ಬೋದು. ಆದಮೇಲೆ ಈ ಉತ್ಸವಗಳ ವಿಶೇಷ ಅಂದರೆ ಹಾಗೆ ಇದರ ಸಂಘಟನೆ, ತಾವೀಗ ಪೊಲೀಸ್ ಆಯುಕ್ತರೇ ಸ್ವತಃ ಹೇಳಿದರು, ಹೇಗೆ ಎಷ್ಟೊಂದು ದಿನಗಳ ಸಿದ್ಧತೆ, ಎಷ್ಟೊಂದು ಜನಗಳ ಬದ್ಧತೆ. ಆದರೆ ನಮ್ಮಲ್ಲಿ ಒಂದು ಅಂದರೆ ಭಾಳ ಜನ ಶಿಸ್ತುಬದ್ಧರಾಗಿ ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯೋದಿಲ್ಲ ಅನ್ನುವಂಥದ್ದು ನಮಗೆ ಭಾಳ ಹೆಮ್ಮೆಯ ಸಂಗತಿ. ಆದ್ದರಿಂದಲೇ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಸಹಿತ ಈ ಭಾಗಗಳಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಭಾಳ ಸಾಂಗವಾಗಿ ಅದು ನೆರವೇರ್ತದೆ ಅನ್ನುವಂಥದ್ದು ನಂಬಿಕೆ ನಮ್ಮ ಹತ್ರ ಇರ್ತದೆ. ಇದು ಈಗ ಮಣ್ಣಗುಡ್ಡೆಯಿಂದ ಲೇಡಿ ಹಿಲ್ ತನಕದ ಆ ರಸ್ತೆಯ ಒಂದು ನೋಟ ನೋಡಿ. ಇದರಲ್ಲಿ ಕೊಡೆಗಳು ನೋಡಿ, ಇದನ್ನು ನಾವು ತ್ರಿಶೂರ್ ಕೊಡೆ ಅಂತ ಹೇಳುದು. ಯಾಕಂದ್ರೆ ಮೊದಲೆಲ್ಲ ಆ ಕಡೆಯಿಂದಲೇ ಬರ್ತಿದ್ದು. ಮತ್ತೆ ಈ ಕೊಡೆ ಪರಂಪರೆ ನಮ್ಮ ದೇವಸ್ಥಾನದಲ್ಲಿ ಕೂಡ ಇತ್ತು. ಇದೆ ದೇವಸ್ಥಾನದಲ್ಲಿ ಮೊದಲು ಇದ್ದದ್ದು ತತ್ರ ಅಂತ, ಈ ಎಲೆಯ ಇದು ಎಲೆಗಳನ್ನು ಬಳಸಿ ಆ ನಡುವೆ ಅದಕ್ಕೊಂದು ಹಿಡಿಯನ್ನು ಕೊಡುವಂತ ಕೋಲ ಮೂಲಕ, ಅದು ಸಾಂಪ್ರದಾಯಿಕ ಛತ್ರ. ಅದು ಛತ್ರ ಚಾಮರ ಅಂತ ಹೇಳುವಂಥದ್ದು. ಅದು ಅರಸರಿಗೆ, ದೇವರಿಗೆ ಇದೆಲ್ಲ ಇರುವಂಥದ್ದು ಒಂದು ಆ ವ್ಯವಸ್ಥೆ, ಅದು ಭೂಷಣ. ಅದು ಅದರ ನಂತರ ಈ ತ್ರಿಶೂರ್ ಕೊಡೆಗಳು ಅಂತ ಹೇಳುವಂತಹದ್ದು, ಇದು ಈ ಶೋಭಾಯಾತ್ರೆಯಲ್ಲಿ ಮತ್ತೆ ಸೇರಿಕೊಂಡಿತ್ತು. ಮೊದಲು ಇಡೀ ಒಂದು ಕಾರ್ಯಕ್ರಮದಲ್ಲಿ ಒಂದೇ ಕೊಡೆ ಕಾಣ್ತಾ ಇತ್ತು, ಅದು ದೇವರ ಹತ್ರ ಹಿಡಿಯುವಂತಹದ್ದು. ಅಂತಹ ಕೊಡೆ, ಅದು ಒಂದೇ ಕೊಡೆ. ಈ ಅರಸರ ಹತ್ರ ಶ್ವೇತ ಛತ್ರ ಅಂತ ಇತ್ತು. ಈ ಒಬ್ಬ ಅರಸ ಒಂದು ಯಾವುದಾದ್ರೂ ಒಂದು ರಣರಂಗಕ್ಕೆ ಇರಬಹುದು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಬರ್ತಾನೆ ಅಂತ ಹೇಳಿ ಆದ್ರೆ ಆ ಕೆಲವು ಅರಸರ ಲಾಂಛನಗಳಲ್ಲಿ ಕಾಣಬೇಕು. ಅದರಲ್ಲಿ ಒಂದು ಛತ್ರ ಕೂಡ, ಛತ್ರ ಮತ್ತು ಧ್ವಜ, ಆ ಧ್ವಜದಲ್ಲಿರುವಂತಹ ಲಾಂಛನಗಳೆಲ್ಲ ಇರುತ್ತದೆ.
ಈ ಛತ್ರಕ್ಕೂ ಕೂಡ ವಿಶೇಷವಾದಂತಹ ಮಾನ್ಯತೆ ಇದೆ. ಈ ಹರಿಶ್ಚಂದ್ರ ಕಾವ್ಯದಲ್ಲಿದೆ. ಇವರ ಚಾಂಡಲ ಕನ್ನಿಕೆಯರು ಅವನಲ್ಲಿ ಮದುವೆ ಆಗು ಅಂತ ಹೇಳ್ತಾರೆ. ಆಗ ಮದುವೆ ಆಗುವುದಿಲ್ಲ, ಅದನ್ನು ಬಿಟ್ಟು ಬೇರೆ ಕೇಳು ಅಂತ ಹೇಳುವಾಗ ನಿನ್ನ ಶ್ವೇತ ಛತ್ರವನ್ನು ಕೊಡು ಅಂತ ಹೇಳ್ತಾನೆ. ಆಗ ಹೇಳ್ತಾನೆ, ಲೋಗರಿಗೆ ಕೊಡಬಾರುದಾಗಿ ಸತಿ ವಂಶಗತವಾಗಿ ಬಂದುದರಿಂದ ತಂದೆ, ನೆಳಲ ತಂಪನಿಯುವುದರಿಂದ ಅದು ತಾಯಿ, ಪಟ್ಟವ ಕಟ್ಟುವಾಗ ಅರ್ಚಿಸಿಕೊಂಬುದರಿಂದ ಅದು ದೇವರು. ಅದರಿಂದ ಒಂದು ಕೊಡೆ, ಆ ಶ್ವೇತ ಛತ್ರ ಎನ್ನುವುದು ಅದು ತಂದೆ ಆಗ್ತದೆ, ತಾಯಿ ಆಗ್ತದೆ, ದೇವರಾಗ್ತದೆ. ಆದ್ದರಿಂದ ಹೆಂಡತಿ ಕೂಡ ಆಗ್ತದೆ. ಲೋಗರಿಗೆ ಕೊಡಬಾರುದಾಗಿ ಸತಿ, ಬೇರೆಯವರಿಗೆ ಕೊಡ್ಲಿಕ್ಕಿಲ್ಲ ಅದು, ಆದ್ದರಿಂದ ಅದು ಹೆಂಡತಿಯಿಂದ. ಅಂತಹ ಒಂದು ವಿಶೇಷ ಸ್ಥಾನ ಆ ಛತ್ರಕ್ಕೆ, ಶ್ವೇತ ಛತ್ರಕ್ಕೆ ಇತ್ತು. ಈಗ ಆಲಂಕಾರಿಕವಾಗಿ ಶೋಭಾಯಾತ್ರೆಗೆ ಮೆರುಗನ್ನು ನೀಡುವುದಕ್ಕಾಗಿ ನೋಡಿ ಬೇರೆ ಬೇರೆ ಬಣ್ಣದ ಕೊಡೆಗಳು, ಅದರಲ್ಲಿ ನೋಡಿ ಬದಲಾವಣೆಯನ್ನು ಕಾಣ್ತಾ ಇದೆ. ನೋಡುವಾಗ ಬೆಳ್ಳಿಯ ಜಾಲರಿ ಹಾಗೆ ಕಾಣ್ತದೆ ಅದು. ಇದಕ್ಕೆ ಒಂದೊಂದು ಕೊಡೆಗೆ ಇಷ್ಟಿಷ್ಟು ಬಾಡಿಗೆ ಅಂತ ಇರ್ತದೆ. ಆ ಕೊಡೆಯ ಬಾಡಿಗೆಗಿಂತ ಹೆಚ್ಚು ಆ ಕೊಡೆ ಹಿಡಿಲಿಕ್ಕೆ ಜನ ಬೇಕು. ನೋಡಿ, ಈಗ ಸಂಜೆ 5 ಗಂಟೆಗೆ ಆ ಕೊಡೆಗಳು ಸಿದ್ಧವಾಗಿದೆ, ಹಿಡ್ಕೊಂಡು ನಿಂತಿದ್ದಾರೆ. ನಾಳೆ ಬೆಳಿಗ್ಗೆ 5 ಗಂಟೆ ತನಕ ಸಾಧಾರಣ ಇರ್ತದೆ ಅವರ ಕೆಲಸ. ಒಂದು 5 ಗಂಟೆ ಎಲ್ಲ ಇದ್ರೆ ಸಹ ಒಂದು 3 ಗಂಟೆ ತನಕ ಆದ್ರೂ ಅವರು ಇರಬೇಕು. ನೋಡಿ, ಒಂದು ಸಂಜೆಯಿಂದ ಮರು ದಿವಸ ಬೆಳಗಿನ ತನಕ ಅಷ್ಟು ಹೊತ್ತು ಆ ಕೊಡೆ ಹಿಡ್ಕೊಂಡವರು ಬರಬೇಕು. ಇಂತಹ ನೋಡಿ 2 ಸಾಲಲ್ಲಿ ಇರ್ತದೆ, ಆ ಕಡೆ ಈ ಕಡೆ, ಅದು 2 ಸಾಲಲ್ಲಿ ನಿಲ್ಲಿಕ್ಕೆ ಅವರಿಗೆ ವ್ಯವಸ್ಥೆ ಇರುವಂತದ್ದು. ಆ ಕೊಡೆ ಸಟ್ಟೆ ಹೇಳುದು 50+50, 25+25. ಹಾಗೆ ಇದು ದೇವಸ್ಥಾನದ ವತಿಯಿಂದ, ಅಂದ್ರೆ ದಸರಾ ಮಹೋತ್ಸವ ಸಮಿತಿಯವರು ವ್ಯವಸ್ಥೆ ಮಾಡಿದಂತಹ ಕೊಡೆಗಳು ಇದು. ಉಳಿದ ವ್ಯವಸ್ಥೆಗಳೆಲ್ಲ ಸಂಘ ಸಂಸ್ಥೆಯವರೇ ಮಾಡ್ತಾರೆ. ಅವರು ಏನೆಲ್ಲ ವಾದ್ಯಘೋಷಗಳನ್ನು ಮಾಡ್ತಾರೆ, ಏನೆಲ್ಲ ಎಕ್ಸ್ಟ್ರಾ ಇದು ಮಾಡ್ತಾರೆ, ಅದೆಲ್ಲ ಲೆಕ್ಕಕ್ಕೆ ಸಿಗುವುದಿಲ್ಲ ಅದು ಇಲ್ಲಿ. ಆದರೆ ದೇವಸ್ಥಾನದ ವತಿಯಿಂದ ಒಂದು ಚೆಂಡೆಯ ಸೆಟ್ ಇರ್ತದೆ, ಮತ್ತೆ ಈ ಕೊಡೆಗಳ ಸೆಟ್ 2, ಡೊಳ್ಳು ಕುಣಿತ, ಬೂಜಪ್ಪ ಬಳಗ, ಸಾಗರ, ಮತ್ತೆ ಒಂದು ಭಜನಾ ತಂಡ. ಇದು ದೇವಸ್ಥಾನದ ವತಿಯಿಂದ ಮಾಡುವಂತ ವ್ಯವಸ್ಥೆ ಇದು. ಉಳಿದದ್ದೆಲ್ಲ ಸಂಘ ಸಂಸ್ಥೆಯವರೇ ಮಾಡ್ತಾರೆ. ಇಡೀ ಶೋಭಾಯಾತ್ರೆಗೆ ಈ ನವದುರ್ಗ ಈ ವಾಹನಗಳೆಲ್ಲ ಅದನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ವ್ಯವಸ್ಥೆಗಳು ಅದು ಸಾರ್ವಜನಿಕ ಸ್ವರೂಪದ ಸಂಘ ಸಂಸ್ಥೆಯವರ ಪಾಲ್ಗೊಳ್ಳುವಿಕೆಯಲ್ಲಿ ನಡೆಯುವಂತಹ ಮತ್ತು ಸಣ್ಣ ಪುಟ್ಟ ಅಂತರ ಕಾಣ್ತಾ ಇದೆ ಬಹುಶಃ. ಲೇಡಿ ಹಿಲ್ ವೃತ್ತ, ಮಂಗಳ ಕ್ರೀಡಾಂಗಣದ ಮುಂಭಾಗದ ಸ್ವಿಮ್ಮಿಂಗ್ ಪೂಲಿನ ಒಂದು ಒಳ್ಳೆ ಮಾತಾಗ ತಿಳಿಸಿದರು ನಮ್ಮ ಪದ್ಮರಾಜ್ ಅವರು. ಒಂದೇ ದಸರಾ ಕ್ರೀಡಾಕೂಟ, ನೀವು ಮಂಗಳ ಕ್ರೀಡಾಂಗಣ ಅಂದ್ಕೊಳ್ಳಿ ನೆನಪಾಯ್ತು. ನೋಡಿ, ಮೊದಲು ಈ ಕುಸ್ತಿ ಪಂದ್ಯಾಟ, ಇದು ದಸರಾ ಸಂದರ್ಭದಲ್ಲೇ ಈ ಜಟ್ಟಿ ಕಾಳಗ, ಈ ಕುಸ್ತಿ ಪಂದ್ಯಾಟ, ಕುಸ್ತಿ ಎನ್ನುವಂಥ ಒಂದು ಕಲೆ ಕರ್ನಾಟಕದಲ್ಲಿ ವಿಶೇಷವಾಗಿ ಒಂದು ರಾಜ್ಯಾಶ್ರಯವನ್ನು ಪಡೆದಂತಹ ಒಂದು ವ್ಯವಸ್ಥೆ. ಅದು ಬೇರೆ ರಾಜ್ಯಗಳಿಂದಲೇ ನಮ್ಮ ಜಿಲ್ಲೆಗೆ ಬಂದದ್ದು. ಅದರಲ್ಲಿ ಉಪಯೋಗಿಸುವಂತಹ ಕೆಲವು ಶಬ್ದಗಳೆಲ್ಲ ನಮ್ಮ ಪ್ರಾದೇಶಿಕ ಶಬ್ದಗಳೆಲ್ಲ ಆ ಕುಸ್ತಿಯಲ್ಲಿ. ಈಗ ನೀವು ಆಗ ಹೇಳಿದ್ರಿ ಪೈಲ್ವಾನ್ ಲೋಕೇಶ್ ಶೆಟ್ರು ಅಂತ, ಪೈಲ್ವಾನ್ ಸಂಕಪ್ ಶೆಟ್ರು, ಪೈಲ್ವಾನ್ ಮೋತಿಪುತ್ರನ್, ಈ ಅವರ ಈಗ ವಿದ್ವಾನ್ ಅಂತ ಇದ್ದಾಗೆ ಡಾಕ್ಟರ್ ಅಂತ ಒಂದು ವಿಶೇಷಣ ಇರುವ ಹಾಗೆ ಈ ಪೈಲ್ವಾನ್ಗಳಿಗೆಲ್ಲ ಪೈಲ್ವಾನ್ ಅಂತ ಹೇಳಿ, ಈ ವ್ಯಾಯಾಮ ಶಾಲೆಗೆ ಗೋದೆ ಅಂತ ಹೇಳುವುದು. ನೋಡಿ, ಈ ದಸರಕ್ಕೂ ಗೋದಕ್ಕೂ ಇರುವಂತಹ ಒಂದು ಸಂಬಂಧ. ದಸರಾ ಸಂದರ್ಭದಲ್ಲಿ ಈಗ ನೋಡಿ, ಈಗ ಪದ್ಮರಾಜ್ ಅವರು ಹೇಳಿದ ಹಾಗೆ ಮುಂದಿನ ವರ್ಷದಿಂದ ಕ್ರೀಡಾಕೂಟ, ದಸರಾ ಕ್ರೀಡಾಕೂಟ ಅಂತ. ದಸರಾ ಸಂದರ್ಭದಲ್ಲೇ ಮೊದಲದೆಲ್ಲ ಇದ್ದದ್ದು. ಆ ಈ ಹುಲಿವೇಷಗಳ ತಂಡ ಇದೆ. ಈ ಹುಲಿವೇಷ ತಂಡದಲ್ಲಿ ಆ ಹುಲಿವೇಷಧಾರಿಗಳಿಗೆ ತಾಲೀಮಿನ ಪ್ರಾಥಮಿಕ ಶಿಕ್ಷಣ ಬೇಕು. ಒಂದು ಕಾಲದಲ್ಲಿ ಹೆಚ್ಚಿನ ಹುಲಿವೇಷಧಾರಿಗಳು ತಯಾರಾಗ್ತಿದ್ದದ್ದು ವ್ಯಾಯಾಮ ಶಾಲೆಗಳಲ್ಲಿ, ಗೋದೆ ಅಂತ ನಾವು ಹೇಳ್ತೇವೆ. ಆ ಗೋದೆಗಳಲ್ಲಿ ಇನ್ನೊಂದು ವ್ಯವಸ್ಥೆ, ಆ ತಾಲೀಮು ಪ್ರದರ್ಶನ, ಆ ತಾಲೀಮು ಗೊಬ್ಬು ಅಂತ ಹೇಳ್ತೇವೆ ನಾವು. ಅದರಲ್ಲಿ ಬೇರೆ ಬೇರೆ ಕಸರತ್ತುಗಳನ್ನು ಅವರೆಲ್ಲ ಮಾಡ್ತಿದ್ರು. ಆ ಕತ್ತಿ ವರಸೆ, ಕೋಲಿನ ದಂಡಯುದ್ಧ, ಇಂತಹ ಆ ಯುದ್ಧ ಕೌಶಲ, ಚೂರಿಯಲ್ಲಿ ಯುದ್ಧ ಮಾಡುವಂತಹ ಚೂರಿಕ,
ಇದೆಲ್ಲವನ್ನು ಕೂಡ ಆ ವ್ಯಾಯಾಮ ಶಾಲೆಗಳಲ್ಲಿ ಆ ತಾಲೀಮು ಪ್ರದರ್ಶನದ ಒಂದು ವ್ಯವಸ್ಥೆಯಲ್ಲಿ ಅವರು ಮಾಡ್ತಾ ಇದ್ರು. ಮುಂದಿನ ಮದುವೆ ಸಂದರ್ಭಗಳಲ್ಲೆಲ್ಲ ಮೆರವಣಿಗೆಯಲ್ಲಿ ಅವರನ್ನು ಬಳಕೆ ಮಾಡ್ತಾ ಇದ್ರಂತೆ ಅವರು ಗೌರವಪೂರ್ವಕವಾಗಿ ತಾಲೀಮಿನವರು. ಯಾಕಂದ್ರೆ ಆ ಕಾಲದಲ್ಲಿ ಎಲ್ಲೆಲ್ಲಿಂದ ಬರ್ತಿದ್ರು, ಅಲ್ಲಿ ಏನಾದರೂ ಅಹಿತಕರ ಘಟನೆಗಳು ಇದೆಲ್ಲ ನಡಿಬಾರ್ದು, ಯಾಕಂದ್ರೆ ಇವರು ಸಶಸ್ತ್ರವಾಗಿ ಸಿದ್ಧರಾಗಿರ್ತಾರೆ ಅಂತ ಹೇಳೋ ಭಯ ಅವರಿಗೆ ಇರ್ತಿತ್ತಂತೆ. ಘಾತುಕರಿಯ ಮನೋಭಾವ ಯಾರಿಗಿತ್ತು. ನನಗೆ ಬೋಲ್ಡರ್ನಲ್ಲಿ ಒಬ್ರು ಬಹಳ ಪ್ರಸಿದ್ಧರಾದ ಒಬ್ರು ತಾಲೀಮ್ ಪಟು ಇದ್ದಾರೆ. ಅವರು ಈ ಬಗ್ಗೆ ಎಲ್ಲ ಒಂದಷ್ಟು ಮಾಹಿತಿಗಳನ್ನು ಕೊಡುವಾಗ ತಿಳಿಸಿದರು, ಯಾಕೆ ಮಾಡ್ತಾ ಇದ್ರು, ಹೇಗೆ ಮಾಡ್ತಾ ಇದ್ರು. ಆ ರೀತಿಯಾಗಿ ನೋಡಿ, ಈ ಹುಲಿ ವೇಷದ ಕೆಲವು ಈ ಪಟ್ಟುಗಳೆಲ್ಲ ಅದೆಲ್ಲ ಈ ಕುಸ್ತಿ ಪಟ್ಟುಗಳಿಗೆ ಹೇಳುವಂತಹದ್ದು. ಈ ಹುಲಿ ವೇಷಧಾರಿಗಳು ಅವರು ಉಪಯೋಗ ಮಾಡುವಂತಹ ಒಳ ಉಡುಪು, ಅದನ್ನು ಹನುಮಾನ್ ಕಾಚ ಅಂತಲೇ ಹೇಳುವುದು. ಈಗ ಏನು ಆಧುನಿಕ ಒಳಚಡ್ಡಿಗಳು ಇದ್ರೂ ಕೂಡ ಹುಲಿ ವೇಷಧಾರಿಗಳಿಗೆ ಅಂತ ಹೇಳಿ ಅದು ಹನುಮಾನ್ ಕಾಚ. ಈ ಊದು ಹಾಕೋದು ಅಂತ ಹೇಳಿದೆ, ಅಲ್ಲಿ ಈಗ ಬೇರೆ ಚಡ್ಡಿಗಳನ್ನು ಇಡ್ತಾರೆ, ಆದ್ರೆ ಮೊದಲು ಅದನ್ನೇ ಆ ಹನುಮಾನ್ ಕಾಚವನ್ನು ಇಡಬೇಕು. ನಾವು ಗಾಳಿಪಟ ಅಂತ ಹೇಳ್ತೇವೆ. ಧ್ವಜ ಪೂಜಾರಿ ಶಾಪ್ ಅದು ಬಾರಿ ಫೇಮಸ್ ಅದಕ್ಕೆ, ಹನುಮಾನ್ ಕಾಚಕ್ಕೆ. ಅದನ್ನು ಇಟ್ಟದಕ್ಕೆ ಪೂಜೆ ಮಾಡ್ಲಿಕ್ಕೆ ಉಂಟು, ಅದಕ್ಕೆ ಈ ಲೋಬಾನ ಎಲ್ಲ ಅದನ್ನು ಕೊಡ್ಲಿಕ್ಕೆಲ್ಲ ಉಂಟು. ಅದನ್ನು ಅಂದ್ರೆ ಅದು ಒಂದು ಅದು ಹನುಮಾನ್ ಕಾಚೆ ಯಾಕೆ ಅಂತ ಹೇಳಿದೆ, ಹನುಮಾನ್ ಅಂತ ಅದ್ರ ಹೆಸರು ನೋಡಿ. ಮತ್ತೆ ಹೆಚ್ಚಿನ ವ್ಯಾಯಾಮ ಶಾಲೆಗಳ ಹೆಸರು ಕೂಡ ಹನುಮಂತನ ಹೆಸರು. ವೀರಮಾರುತಿ, ಬಾಲಾಂಜನೇಯ, ವೀರಾಂಜನೇಯ, ಇದೆಲ್ಲ ಈ ಹನುಮಂತ ಒಬ್ಬ ಜಟ್ಟಿ. ಆ ಹನುಮಂತನ ಹಾಗೆ ವಜ್ರದೇಹಿಗಳು ನಾವಾಗಬೇಕು ಎನ್ನುವ ಕಾರಣಕ್ಕಾಗಿ ಆ ವ್ಯಾಯಾಮ ಶಾಲೆಗಳಲ್ಲಿ ತಯಾರಾಗ್ತಿದ್ದಂತಹ ಯುವಕರು ಅವರ ಹವ್ಯಾಸ ಒಂದೋ ತಾಲೀಮು, ಮತ್ತೆ ಆ ತಾಲೀಮಿನ ಮುಂದುವರಿಕೆಯ ಭಾಗವಾಗಿ ಆ ಹುಲಿವೇಷ. ಆ ಹುಲಿವೇಷದಲ್ಲಿ ಈಗ ಚೇಳು ಬಗ್ಗುವುದು ಅಂತ ಹೇಳ್ತೇವೆ ನಾವು, ಹಿಂದೆ ಬಗ್ಗಿ. ಮೊದಲು ಒಂದು ತಂಡದಲ್ಲಿ ಯಾರಾದ್ರೂ ಒಬ್ಬರೇ ಇರುವುದು, ಅದು ಹಣವನ್ನು ಚೇಳು ಬಗ್ಗಿ ತೆಗೆಯುವಂತಹ ಒಂದು ವ್ಯವಸ್ಥೆ. ಮತ್ತೆ ಒಂದು ತಂಡದಲ್ಲಿದ್ದ ಹುಲಿಗಳು ಸಂಖ್ಯೆ ಅಷ್ಟೇ, 7, ತಪ್ಪಿದ್ರೆ 9 ಹುಲಿ ವೇಷ ತಂದ್ರೆ ದೊಡ್ಡ ತಂಡ. ಮತ್ತೆ ಒಂದು ತಂಡದಲ್ಲಿ ಒಂದು ತಾಯಿ ಹುಲಿ ಮಾತ್ರ, ಚಿಟ್ಟೆ ಹುಲಿ ಮತ್ತೆ ಪಟ್ಟೆ ಹುಲಿ ಅದು ಮಾತ್ರ. ಈಗ ಬ್ಲ್ಯಾಕ್ ಟೈಗರ್ ಎಲ್ಲ ಇತ್ತೀಚಿನ ಸೇರ್ಪಡೆಗಳು. ಹೌದೌದು. ಈ ಹುಲಿಯ ಸಂತತಿ ಕಡಿಮೆ ಆಗ್ತಾ ಇತ್ತು ಒಂದು ಸಂದರ್ಭದಲ್ಲಿ. ಉಲ್ಲಾಸ್ ಕಾರಂತರು ಸರ್ವೆ ಮಾಡ್ತಿದ್ದಾಗ ಕರ್ನಾಟಕದಲ್ಲಿರುವ ಹುಲಿಗಳ ಆಗಿನ ಸಂಖ್ಯೆಗೂ ಈಗಿನ ಸಂಖ್ಯೆಗೂ ತುಂಬಾ ಏರಿಕೆ ಆಗಿದೆ. ಹಾಗೆ ನಮ್ಮ ಹುಲಿ ವೇಷಗಳಲ್ಲಿ ಕೂಡ ಹಾಗೆ ಹುಲಿಗಳ ಸಂಖ್ಯೆ ಕೂಡ ಈಗ ಜಾಸ್ತಿ ಆಗಿದೆ. ಈಗ ನೋಡಿ, ಅಲ್ಲಿ ಬಲೂನ್ಗಳು ಈಗ ಪ್ಲಾಸ್ಟಿಕ್ ನಿಷಿದ್ಧ, ಆದ್ರೆ ಅದು ರಬ್ಬರ್ ಅಲ್ಲ, ಪ್ಲಾಸ್ಟಿಕ್ನ ಬಲೂನ್ಗಳು ಕಾಣ್ತಾ ಇದೆ. ಇದು ಶಾರದೆಯ ವಿಗ್ರಹ, ಶಿವಮೊಗ್ಗದ. ಅವರು ಸುಮಾರು 40-42 ವರ್ಷ ಪ್ರಾಯ ಇರ್ಬೋದು. ಕುಬೇರ್ ಅವರು ಮತ್ತು ಅವರ ತಂಡದವರು ಸಿದ್ಧಪಡಿಸಿದ್ದಾರೆ. ಕುಬೇರ್ ಅವರನ್ನು ಮಾತಾಡಿಸಿದೆ ನಾನು. ಮಾತಾಡಿಸಿದಾಗ ಅವರು ಹೇಳಿದರು, ನಾವೊಂದು 10-12 ವರ್ಷಗಳಿಂದ ಈ ಕೆಲಸ ಮಾಡ್ತಾ ಇದ್ದೇವೆ. 10-12 ಮಂದಿ ತಂಡದಲ್ಲಿದ್ದಾರೆ, 1-2 ಜನ ಹೋಗಿ ಬರ್ತಾ ಇರುವ ಕಾರಣಕ್ಕಾಗಿ. ಮತ್ತು 6 ವಾರ ಈ ಇಷ್ಟು ನವದುರ್ಗೆಯರ ಮತ್ತು ಶಾರದೆಯ ಸಿದ್ಧತೆಗೆ ಬೇಕಾಗ್ತಿತ್ತು ಎಂಬ ಮಾತನ್ನು ಅವರು ಹೇಳಿದರು. ಇನ್ನು ತರುಣ ಕುಬೇರನವರು ಕೊನೆಗೆ ಅವರು ಹೇಳಿದಕ್ಕೆ ಪರಂಪರೆಯಿಂದಲೇ ನಾವೆಲ್ಲ ಕಲ್ತುಕೊಂಡು ಬಂದದ್ದೇ ಹೊರತು ಹೊಸತೇನು ಟ್ರೈನಿಂಗ್ ಅಥವಾ ತರಬೇತಿ ಮಾಡಿದ್ದಲ್ಲ, ಮನೆಯಲ್ಲೇ ಅದು ಪಾರಂಪರಿಕವಾಗಿ ಬಂತು ಎಂಬ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಮತ್ತು ಹಿಂದಿನ ವರ್ಷಗಳನ್ನು ನೋಡಿಕೊಂಡು ಅಥವಾ ಮಹಾಕಾವ್ಯಗಳಲ್ಲಿರುವ ವರ್ಣನೆಗಳನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಆ ಮೂರ್ತಿಯ ನಿಮ್ಮ ಹತ್ರ ಅದರ ಬಗ್ಗೆ ಬೇರೆ ಮಾಹಿತಿ ಇದೆಯಾ ಅಂತ ಸರ್? ಈ ನೋಡಿ, ಈಗ ಶಾರದೆ ನವದುರ್ಗೆಯರ ಆ 9 ಮೂರ್ತಿಗಳು ಇದ್ರೂ ಕೂಡ ಪ್ರಧಾನವಾಗಿ ಶೋಭಾಯಾತ್ರೆಯಲ್ಲಿ ಪ್ರಧಾನ ದೇವರು ಶಾರದೆ. ಇಲ್ಲಿ ಕುದ್ರೋಳಿಯಲ್ಲಿ ಮೊದಲು ಶಾರದಾ ಪೂಜೆ ಮೊದಲಿನಿಂದ ನಡೀತಾ ಇತ್ತು. ಅದ್ರ ಜೊತೆಯಲ್ಲಿ ಆ ಕುಮಾರಿ ಪೂಜೆ ಅಂತ ಹೇಳಿ, ಆ ಕುಮಾರಿ ಪೂಜೆಯಲ್ಲಿ ಆ ಕುಮಾರಿಯಲ್ಲಿ ನಾವು ಲಲಿತಾಂಬಿಕೆಯನ್ನು ಪಾರ್ವತಿಯನ್ನು ಕಾಣುವಂತ ಒಂದು ವ್ಯವಸ್ಥೆ. ನೋಡಿ, ನಮ್ಮ ಲೀಲಾಕ್ಷ ಕರ್ಕೇರ್ ಅವರು ಇದ್ದಾರೆ ಅಲ್ಲಿ, ಸ್ವತಃ ಹೋಗಿ ತಂಡದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಅವರು ಇವತ್ತು ವಿಶ್ವರೂಪಿ ಅವರು ಎಲ್ಲ ಕಡೆಯಲ್ಲಿ ಇಡ್ತಾರೆ ಅವರು. ತಾವದನ್ನ ಒಂದು ವಿಚಾರ ಹೇಳ್ತಾ ಇದ್ರಿ, ಭಜನಾ ತಂಡ ನೋಡಿ, ನಮ್ಮ ಇದು ಎಲ್ಲ ಸ್ಥಳೀಯ ಮಹಿಳೆಯರು, ಇದು ನಮ್ಮ ಊರಿನವರೇ ನೋಡಿ, ಎಲ್ಲ ಜಾತಿಯವರಿದ್ದಾರೆ ಇದರಲ್ಲಿ. ಒಬ್ಬೊಬ್ಬರಿಗೆ ಒಂದೊಂದು ಹವ್ಯಾಸ. ಕೆಲವರಿಗೆ ಹುಲಿವೇಷದ ಇದು. ಈ ಹುಲಿವೇಷ ಅಂತ ಹೇಳುವಾಗ ನೆನಪಿಗೆ ಬಂತು ನಮಗೆ, ನಮ್ಮ SDM ಕಾಲೇಜಿನ ಪ್ರೊಫೆಸರ್ ಉದಯ್ ಕುಮಾರ್ ಅಂತ ಇದ್ದಾರೆ, ಲಾ ಕಾಲೇಜ್. ಅವರ ಮನೆಯಲ್ಲಿ ಕಳೆದ 40 ವರ್ಷಗಳಿಂದ
ಈ ಮಾರ್ನೆಮ್ಮಿಯ ವೇಷಗಳಿಗೆ ರಾಜಾಶ್ರಯ. ಅಂದ್ರೆ ಯಾವುದೇ ವೇಷ ಬಂದರೂ ಕೂಡ ಅವರನ್ನು ಬರಿಗೈಯಲ್ಲಿ ಹಿಂದೆ ಕಳಿಸುವುದಿಲ್ಲ ಅವರು. ಹೆಚ್ಚಾಗಿ ಬರುವಂತದ್ದು ಹುಲಿ ವೇಷಗಳು. ಈ ವರ್ಷ 16 ಹುಲಿ ವೇಷದ ಸೆಟ್ಟುಗಳು ಅವರ ಮನೆಗೆ ಬಂದಿದೆ. 16 ಅವರೆಲ್ಲ ಸೇವಾ ರೂಪದಲ್ಲಿ ಹೆಚ್ಚಿನವರು. ಸೇವಾ ರೂಪದಲ್ಲಿ ಅಂದ್ರೆ ಅವರು ಏನು ದೊಡ್ಡ ಅಮೌಂಟ್ ಅಂದ್ರೆ ಅವರು ಒಂದೊಂದು ಹುಲಿ ವೇಷದವರಿಗೆ 2 ಬಸ್ಸಲ್ಲಿ ಬರ್ತಾರೆ. ಅವರು ಎಲ್ಲೆಲ್ಲಿಂದ ಬರ್ತಾರೆ. ಅವರಿಗೆ ಆ ಡೀಸೆಲ್ ಚಾರ್ಜ್ ಕೂಡ ಅಷ್ಟು ಇದಾಗುದಿಲ್ಲ, ವರ್ಕೌಟ್ ಆಗುದಿಲ್ಲ. ಆದ್ರೆ ಉದಯ ನಿವಾಸದಲ್ಲಿ ನಾವು ಒಂದು ಸೇವೆ ಮಾಡಬೇಕು ಎನ್ನುವಂತ, ಈ ದೇವಸ್ಥಾನಕ್ಕೆ ಹೋಗಿ ಹೇಗೆ ಕುಣಿತಾರೆ ಅದೇ ರೀತಿಯಾಗಿ ಉದಯ ಮಾಸ್ಟರ್ ಮನೆಯಲ್ಲಿ ನಾವೊಂದು ಹುಲಿವೇಷ ಕುಣಿಬೇಕು ಎನ್ನುವಂತ ಒಂದು ಏನಾದರೂ ಕಾರಣ ಇದೆ ಅದಕ್ಕೆ ನಿರ್ದಿಷ್ಟವಾದಂಥ ಕಾರಣ? ಅವರು ಆರಂಭದ ವರ್ಷಗಳಿಂದಲೂ ಕೂಡ ಆ ಹುಲಿವೇಷ ತಂಡಗಳಿಗೆ ಅವರು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಒಂದು ಸ್ವಲ್ಪ ಗೌರವ ಧನವನ್ನು ಕೂಡ ಕೊಡ್ತಾರೆ, ಅವರಿಗೆ ಗೌರವ ಮಾಡ್ತಾರೆ. ಹುಲಿ ವೇಷದ ಬಗ್ಗೆ ಒಂದು ಅವರಿಗೆ PhD ಮಾಡಬಹುದು ಸರ್, ಅಷ್ಟು ಮಾಹಿತಿ ಇದೆ ಅವರ ಹತ್ರ. ಹಳೆ ಈಗ 40 ವರ್ಷದವರ ಇತಿಹಾಸದಲ್ಲಿ ಹುಲಿ ವೇಷದ ಅವರು ಕ್ವಿಜ್ ಮಾಸ್ಟರ್ ಅವರು. ಈ ರಸಪ್ರಶ್ನೆಯ ಒಂದು ಪರಿಕಲ್ಪನೆಯಲ್ಲಿ ಮಂಗಳೂರಿನಲ್ಲಿ ಒಂದು ದೊಡ್ಡ ಹೆಸರೇ ಅವರು. JCI ಅಭಿಯಾನದಲ್ಲಿ ಅವರ ಪರಿಚಯ ಆಯ್ತು ನನಗೆ JCSನಲ್ಲಿ. ಅವರಲ್ಲಿ ಹುಲಿ ವೇಷದ ಬಗ್ಗೆ ಯಾವ ಪ್ರಶ್ನೆ ಕೇಳಿದ್ರೆ ಸಹ ಉತ್ತರ ಇದೆ. ನೋಡಿ, ಇನ್ನೊಂದು ಖುಷಿಯಾಗುವುದು, ಈ ನಮ್ಮ ತುಳುನಾಡಿನ ಪರಂಪರೆ ವೇಷಭೂಷಣ ನೋಡಿ. ಈಗ ಎಲ್ಲ ಯುವಕರು ನೋಡಿ ವೇಷ್ಟಿ ಆಗ್ತಾ ಇದ್ದಾರೆ, ಶಾಲ ಆಗ್ತಾ ಇದ್ದಾರೆ. ನಮಗೆ ಬಹಳ ಖುಷಿ ಏನು ಅಂತ ಹೇಳಿದ್ರೆ, ಈ ನಮ್ಮ ಕುಡ್ಲದ ಸುಮಾರು 20 ವರ್ಷದ ಮೊದಲು ನಮ್ಮ ಕುಡ್ಲ ವಾಹಿನಿ ಆರಂಭ ಆದಾಗ ನಾವು ವಾರ್ತೆ ಓದುವಾಗ ಈ ಶಾಲು ಹಾಕುವ ಒಂದು ಸಂಪ್ರದಾಯ ಶೈಲಿಯನ್ನು ನಾವು ಆರಂಭಿಸಿದ್ವಿ. ಆಗ ಎಲ್ಲರೂ ಹೇಳ್ತಿದ್ವಿ ಇಂಥ ಶಾಲು ಅಂತ ಹೇಳಿ. ಈ ಬಾರಿ ಗಾತ್ರದಲ್ಲಿ ಸ್ವಲ್ಪ ಜಾಸ್ತಿ ಎತ್ತರ ಮಾಡಿದ್ದಾರೆ. ಶಾರದೆ ನೋಡಿ ಗಮನಿಸಬಹುದು ನೀವು. ನೋಡಿ, ಶಾರದೆ ಈ ಶೋಭಾಯಾತ್ರೆಯನ್ನು ಗಮನಿಸುವವರಿಗೆ ಆರಂಭದಲ್ಲಿ, ಶೋಭಾಯಾತ್ರೆಯ ಆರಂಭದಲ್ಲಿ ಈ ಶಾರದೆ ನಗ್ತಾ ಇರುವಂತಹ ಒಂದು ಅನುಭೂತಿ. ಈ ವಿಸರ್ಜನೆಯ ಹೊತ್ತಿಗೆ ಅವಳ ಮುಖದ ಕಳೆ ಅದು ಸ್ವಲ್ಪ ಕಡಿಮೆ ಆಗ್ತದೆ. ಅಂದ್ರೆ ಸ್ವಲ್ಪ ದುಃಖದಲ್ಲಿದ್ದ ಹಾಗೆ ಕಾಣ್ತಾಳೆ, ಬೇಸರದಲ್ಲಿದ್ದ ಹಾಗೆ ಕಾಣ್ತಾಳೆ ಎನ್ನುವಂತ ಒಂದು ಭಾವನೆ. ಇದು ಹೌದೋ ಅಲ್ವೋ ಅಂತ ಈ ಕಾರ್ಯಕ್ರಮವನ್ನು ನಮ್ಮ ಕುಡ್ಲ ವಾಹಿನಿಯಲ್ಲಿ ನೋಡುತ್ತಿರುವಂತಹ ವೀಕ್ಷಕರು ಗಮನಿಸಬಹುದು. ಆತ್ಮೀಯ ವೀಕ್ಷಕರೇ, ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕುದ್ರೋಳಿಯ ಗೋಕರ್ಣನಾಥ ಕ್ಷೇತ್ರದ ದಸರಾ ಮೆರವಣಿಗೆಯ ವಿಶೇಷ ಕಾರ್ಯಕ್ರಮದ ವೀಕ್ಷಣೆ ನೀವು ಮಾಡ್ತಾ ಇದ್ದೀರಿ. ರಾತ್ರಿ ಪೂರ್ತಿ ನೇರ ಪ್ರಸಾರ ಕಾರ್ಯಕ್ರಮ ನಮ್ಮ ಕುಡ್ಲ ವಾಹಿನಿಯಲ್ಲಿ ಪ್ರಸಾರ ಆಗ್ತದೆ. ಆ ಕಾರ್ಯಕ್ರಮವನ್ನು ನೋಡಿ ಸುಮಾರು ರಾತ್ರಿ 3 ಗಂಟೆಯಿಂದ 6 ಗಂಟೆಯ ತನಕ, ಬೆಳಗಿನ ತನಕ, ಆ 3 ರಿಂದ 6 ಹೊತ್ತಿಗೆ ನವದುರ್ಗಾ ಸಹಿತ ಶಾರದಾ ಮಾತೆಯ ವಿಗ್ರಹದ ವಿಸರ್ಜನೆಯ ಆ ನೋಟವನ್ನು ನಮ್ಮ ಕುಡ್ಲ ವಾಹಿನಿಯಲ್ಲಿ ನೀವು ನೋಡಬಹುದು. ಮನೋರನ್ನ ಸ್ವಲ್ಪ ಹೊತ್ತು ಜಾಹೀರಾತು ಆಗಲಿ. ನಿಮ್ಮ ಯಶಸ್ಸಿನ ಪಯಣದಲ್ಲಿ ಸದಾ ನಿಮ್ಮ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ.
Here I am, heart, something is hard to hear. Sugaring, it makes me myself. Even when the weather is low, and that's a beautiful thing. This festive season, avail exciting offers on purchase of Sony Bravia TVs. ಅಂಚನ್ ಗಾರ್ಮೆಂಟ್ಸ್ ಸತತ 20 ವರ್ಷಗಳಿಂದ ಕರಾವಳಿ ಕರ್ನಾಟಕ ಜನತೆಯ ಪ್ರಶಂಸೆ ಗಳಿಸಿದ ಮದುವೆ ಸೀರೆಗಳ ಹೆಸರಾಂತ ಹವಾನಿಯಂತ್ರಿತ ಮಳಿಗೆ. ನವನವೀನ ವಿನ್ಯಾಸದ ಫ್ಯಾಷನ್ ಹಾಗೂ ಸಾಂಪ್ರದಾಯಿಕ ಉಡುಪುಗಳ ಲೇಟೆಸ್ಟ್ ಕಲೆಕ್ಷನ್ಸ್. ಬನಾರಸ್, ಕಾಂಜೀವರಂ, ಕಂಚಿ ಸಿಲ್ಕ್, ಫ್ಯಾನ್ಸಿ ಸಾರಿಗಳು ಹಾಗೂ ಮ್ಯಾಚಿಂಗ್ ಬ್ಲೌಸ್ ಎಲ್ಲವೂ ಒಂದೇ ಸೂರಿನಡಿ. ಮದುವೆ ಸಂಭ್ರಮಕ್ಕೆ ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಎಲ್ಲ ಡ್ರೆಸ್ ಮೆಟೀರಿಯಲ್ಗಳು, ಫ್ಯಾನ್ಸಿ ಗಿಫ್ಟ್ ಐಟಂಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ ಅಂಚನ್ ಗಾರ್ಮೆಂಟ್ಸ್, ಅಂಚನ್ ಸಿಲ್ಕ್ಸ್ ಅಂಡ್ ಸಾರೀಸ್, ಅಂಚನ್ ಫ್ಯಾನ್ಸಿ ಅಂಡ್ ಗಿಫ್ಟ್ ಸೆಂಟರ್, ಮಾರ್ಕೆಟ್ ರೋಡ್, ಬಂಟ್ವಾಳ. ಫೋನ್ 08255231713. ಮೊಬೈಲ್ 9886543840. ಈ ಹುಲಿವೇಷ ಮುಖ್ಯವಾಗಿ ನಾವು ಗಮನದಲ್ಲಿರೋದು ಅಂತ ಹೇಳಿದರೆ, ದಸರಾ ಅಂತ ಹೇಳಿದರೆ ಒಂದು ಹುಲಿವೇಷ. ಮೊದಲಿನ ಕಾಲದಲ್ಲಂತೂ ಹುಲಿವೇಷ ಪ್ರಾರಂಭ ಆಗಬೇಕಾದ್ರೆ ಶಾರದಾ ಪ್ರತಿಷ್ಠೆ ಆಗಬೇಕು, ಅದ ನಂತರನೇ ಹುಲಿವೇಷ. ಈ ಹುಲಿವೇಷಕ್ಕೆ ಶಾರದಾ ಮಹೋತ್ಸವದಿಂದ ಯಾಕೆ ಅಷ್ಟೊಂದು ವಿಶೇಷತೆ? ಅದೇ, ನಮ್ಮಲ್ಲಿ ಬಹುತೇಕ ನಮ್ಮ ಕರಾವಳಿ ಭಾಗದಲ್ಲೇ ಹೆಚ್ಚು ಹುಲಿವೇಷದ ಜನಪ್ರಿಯತೆ. ಇಲ್ಲಿ ಎಲ್ಲ ನನಗೆ ತಿಳಿದ ಹಾಗೆ ಅದಕ್ಕೆ ತುಂಬ ಬೇರೆ ಬೇರೆ ವ್ಯಾಖ್ಯಾನಗಳಿವೆ, ಬೇರೆ ಬೇರೆ. ಇಲ್ಲಿ ಹೆಚ್ಚಾಗಿ ನಮ್ಮ ದೇವಿ ದೇವಸ್ಥಾನಗಳೇ ಜಾಸ್ತಿ ಇತ್ತು. ದುರ್ಗಾದೇವಿ, ವಿಶೇಷವಾಗಿ ದುರ್ಗಾ ಪರಮೇಶ್ವರಿ. ಎಲ್ಲಿಯವರೆಗೆ ಅಂದರೆ ನಮ್ಮ ಬಹುತೇಕ ದುರ್ಗಾ ಪರಮೇಶ್ವರಿ ದೇವರಿದ್ದಾರಲ್ಲ ಪಶ್ಚಿಮಾಭಿಮುಖ ಅನೇಕ. ಈಗ ಯಾಕೆಂದ್ರೆ ನಮ್ಮಲ್ಲಿ ಮೀನುಗಾರಿಕಾ ಪರಂಪರೆ ಬಹಳ ದೊಡ್ಡದು. ಸಾಮುದ್ರಿಕ ಸಾಹಸ ಮಾಡುವಂಥವರು ನಮ್ಮವರು. ಅವರನ್ನು ಆ ದೇವಿ ಹರಸ್ತಾ ಇರ್ತಾಳೆ ಎಂಬ ಕಾರಣಕ್ಕಾಗಿ ಸಮುದ್ರ ತೀರದಲ್ಲಿರುವಂತ ಬಹುತೇಕ ದೇವರಿದ್ದಾರಲ್ಲ ಅವರೆಲ್ಲ ಆ ಕಡೆ ಪಶ್ಚಿಮಾಭಿಮುಖ. ಅಲ್ಲಿ ಡ್ರೋನ್ ಮುಖಾಂತರ ನಮ್ಮ ಚಿತ್ರಣವನ್ನ ತೋರಿಸ್ತಾ ಇದ್ದಾರೆ ನೋಡಿ. ಒಂದು ಇಡೀ ನೇರವಾದಂತಹ ಮಾರ್ಗದಲ್ಲಿ ಎಲ್ಲ ಸ್ತಬ್ಧ ಚಿತ್ರಗಳನ್ನ ನಾವು ಕಾಣಬಹುದು ಒಂದೇ ಇದರಲ್ಲಿ. ಅಪೂರ್ವವಾದಂಥ ದೃಶ್ಯ ಇದು, ಅದು ಡ್ರೋನ್ ಮೂಲಕ. ಇದು ದಕ್ಷಿಣ ಕನ್ನಡದಲ್ಲಿ ಮುಖ್ಯ ಅಂತಲ್ಲ, ಇಲ್ಲಿ ಮೊದಲನೇ ಬಾರಿಗೆ ಈ ಡ್ರೋನ್ ಕ್ಯಾಮೆರಾವನ್ನು ಉಪಯೋಗಿಸಿ ಇಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ವೀಕ್ಷಕರಿಗೋಸ್ಕರ ನೀಡ್ತಾ ಇದ್ದಾರೆ ನಮ್ಮ ಕುಡ್ಲ ತಂಡ. ಬಹಳ ಸಂತೋಷ. ನಮ್ಮ ಕುಡ್ಲ ಎಲ್ಲ ಅನೇಕ ಹೊಸತನಗಳನ್ನು ಸಾಧಿಸಿದವರು. ಹಾಗೆ ಕರ್ಕೆರ ಸಹೋದರರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ, ತಂಡಕ್ಕೆ ಕೂಡ ಅಭಿನಂದನೆ. ಯಾಕಂದರೆ ಇದೊಂದು ಅತ್ಯಂತ ಅದ್ಭುತವಾದಂತಹ ತಾಂತ್ರಿಕ ಆವಿಷ್ಕಾರ. ಇದು ಕಲಾತ್ಮಕವಾಗಿದೆ ಕೂಡ ನೋಡಿ. ನೋಡಿ, ಒಂದು ನೇರವಾಗಿ ನಾವು ನೋಡುವಾಗ ಎಲ್ಲ ವಾಹನಗಳನ್ನು ನಾವು ಕಾಣ್ಬೋದು.
ಈ ಸ್ತಬ್ಧ ಚಿತ್ರಗಳು ಅಂದರೆ ಈ ದೇವರ ವಿಗ್ರಹಗಳನ್ನು ನೇರವಾಗಿ ಎಲ್ಲವನ್ನು ಒಂದೇ ಕ್ಷಣದಲ್ಲಿ ನೋಡುವಂಥ ಅಷ್ಟು ಕ್ಲಿಯರ್ ಇಲ್ಲದಿದ್ರೂ ಕೂಡ ಇನ್ನು ಅದನ್ನು ಹತ್ತಿರ ತಂದಾಗ ನಮಗೆ ಕಾಣ ಸಿಗುತ್ತೆ. ನೋಡುವುದೇ ಖುಷಿ. ಅಲ್ಲಿ ನವದುರ್ಗೆಯರು, ಶಾರದೆ, ಅದರ ಮುಂದೆ ಇರುವಂಥ ಆದಿಶಕ್ತಿ, ಗಣಪತಿ ಮತ್ತೆ ನಾರಾಯಣ ಗುರುಗಳ ವಿಗ್ರಹಗಳು ಎಲ್ಲ ಕೂಡ ಒಂದೇ ಇದರಲ್ಲಿ ಕಾಣ ಸಿಗ್ತದೆ. ಮೊದಲ ಬಾರಿಯಾಗಿ ಇಂಥ ಒಂದು ದೃಶ್ಯ ನೋಡ್ಲಿಕ್ಕೆ ಸಿಗ್ತಾ ಇದೆ ನಮಗೆ. ವಂಡರ್ಫುಲ್ ವಂಡರ್ಫುಲ್. ಹಾಗೆ ಪಶ್ಚಿಮಾಭಿ ಒಂದು ಗಮನಿಸಿ, ಹಾಗೆ ಒಂದು ನಂಬಿಕೆ ಏನು ಅಂತ ಹೇಳಿದರೆ, ಇಲ್ಲಿ ಕಡಲೆ ಬದುಕಿನ ಮೂಲ ಆಧಾರ. ಒಂದು ಕಡೆ ಕೃಷಿ, ಈಚೆ ಕಡೆ ಬಂದರೆ ಕಡಲು. ಆ ಕಾರಣಕ್ಕಾಗಿ ಅಲ್ಲಿಯ ದೇವರೆಲ್ಲ ಆಶೀರ್ವಚನವನ್ನು ಕಾಲ ಅವರಿಗೆ ನೀಡುತ್ತಾರೆ ಅನ್ನೋದೊಂದು ಇಲ್ಲಿಯ ನಂಬಿಕೆ ಅಂತ ಹೇಳುವಂಥದ್ದು. ಅದು ಕೂಡ ಮುಖ್ಯವಾಗಿ ನೀವು ಹೇಳುವಾಗೆ ಈ ಮಾರಿಯಮ್ಮ ದೇವಸ್ಥಾನ ಆಗಿರ್ಬೋದು, ಇಂಥದೆಲ್ಲ ಅಂದರೆ ಹೆಚ್ಚಾಗಿ ಮೊಗವೀರಸ್ವಾಮಿಯವರು ಪೂಜೆ ಮಾಡುವಂಥ ದೇವಿ ದೇವಸ್ಥಾನಗಳಲ್ಲಿ ಹೆಚ್ಚಿನದು ನೀವು ಹೇಳಿದ ಹಾಗೆ ಪಶ್ಚಿಮಾಭಿಮುಖವಾಗಿ. ಆ ನಂತರ ಆ ಕಾಲದಲ್ಲಿ ಈಕೆ ಸಿಂಹವಾಹಿನಿ ಅಂತ ನಾವು ನಂಬಿಕೊಂಡು ಬಂದವರು ದೇವಿಯನ್ನು. ಏನಾದರೂ ಒಂದು ಹರಕೆ ಇದ್ದರೆ ಆ ಕಾಲದಲ್ಲಿ ಅದನ್ನು ಹುಲಿಯ ರೂಪದಲ್ಲಿ, ಹುಲಿ ಅಂದರೆ ಅದು ಯಾವುದು ನಮ್ಮ ಸ್ಯಾಕ್ರಿಫೈಸ್, ತ್ಯಾಗಕ್ಕೆ, ಆಮೇಲೆ ಬೇಕಿದ್ರೆ ಯುದ್ಧಕ್ಕೆ, ಎಲ್ಲದಕ್ಕೂ ಒಂದು ನಂಬಿಕೆ. ಆದ್ದರಿಂದ ಮುಂದಿನ ದಸರಾ ಸಂದರ್ಭದಲ್ಲಿ, ಆಗ ನವರಾತ್ರಿ, ಇಲ್ಲಿ ದಸರಾ ಅಂತ ಹೇಳೋದಿಲ್ಲ, ಉತ್ತರ ಭಾರತದಲ್ಲಿ ದಸೈರ ಅದು ನಿಜವಾಗಿ ಕೂಡ 10 ದಿನಗಳ ವಿಷಯ ಅವರು ಹಾಗೆ ಹೇಳೋದು, 9+1. ಇಲ್ಲಿಂದ ಬಂದಾಗ ನಾವು ನವರಾತ್ರಿ ಅಂತ ಕಲ್ಪನೆ ಅಂತ ಹೇಳ್ಕೊಳ್ತೇವೆ. ಹುಲಿ ವೇಷವನ್ನು ಮಾಡುವ ಮೂಲಕ ಹರಕೆಯನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತೇವೆ ಅಂತ ಹೇಳೋದು ಒಂದು ನಂಬಿಕೆ ಇತ್ತಂತೆ. ಹಾಗಾಗಿ ಮುಂದಿನ ಬಾರಿ ನಮ್ಮ ಇಲ್ಲಿ ದುರ್ಗಾ ಪೂಜೆ ಇತ್ಯಾದಿ ನಡೆಯುವಾಗ, ಎಲ್ಲಿಯಾರು ನವರಾತ್ರಿ ನಡೆಯುವಂಥ ಸಂದರ್ಭದಲ್ಲಿ ಹುಲಿ ವೇಷವನ್ನು ಹಾಕುವ ಮೂಲಕ ದೇವರಿಗೆ ನಮ್ಮ ಒಂದು ಅರ್ಪಣಾ ಮನೋಭಾವ, ನಾನು ಕೂಡ ದೇವಿಯ ಒಂದು ಅಡಿಯಾಳು, ದೇವಿಯ ಆರಾಧಕ ಎಂಬುದನ್ನು ತೋರಿಸುವ ನಂಬಿಕೆ ಇತ್ತು ಅಂತ ಒಂದು ನಂಬಿಕೆ. ಅದು ಮುಂದೆ ವಂಶ ಪಾರಂಪರ್ಯವಾಗಿ ಅದು ಬೆಳೀತಾ ಬಂತು. ಉಳಿದವರು ಕೂಡ ಅದನ್ನು ಅನುಕರಣೆ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಕೊನೆಗೆ ಅದೊಂದು ಸೆಲೆಬ್ರೇಷನ್ ಆಗಲಿಕ್ಕೆ ಆರಂಭ ಆಯಿತು. ಎಲ್ಲಿ ನಂಬಿಕೆಯ ಆಚರಣೆಗಳಿರ್ತವೆ ಅವುಗಳ ಮುಂದಕ್ಕೆ ನಾವು ಸಂತಸ ಪಡುವ ಆಚರಣೆಗಳಾಗಿ ಅದು ಬದಲಾವಣೆ ಹೊಂದಿತ್ತು ಅನ್ನೋದಾಗಿ ಒಂದು ನಂಬಿಕೆ. ಯಾಕೆಂದರೆ ಮುಖ್ಯವಾಗಿ ಆ ದೇವಿಗೂ ಆ ಹುಲಿಯ ಬಹುತೇಕ ಕೈಗೊಳ್ಳ ಆಕೆ ಹುಲಿಯ ವಾಹನದಲ್ಲಿ ಬರ್ತಾರೆ. ಸಿಂಹವಾಹಿನಿಯಾಗಿ ಅಂತಿಮವಾಗಿ ದೇವಿ ಬರಬಹುದು, ಸಿಂಹವಾಹಿನಿಯಾಗಿ ನಾವು ಕಾಣುವುದು. ಆದರೂ ಇಲ್ಲಿ ಹುಲಿ 2-3 ಆಕೆಯ ಅವತಾರಗಳಲ್ಲಿ ಆಕೆ ಹುಲಿಯನ್ನು ಏರ್ಕೊಂಡು ಬರ್ತಾಳೆ. ಆಕೆ ಹುಲಿಯನ್ನು, ಆ ಹುಲಿ ಕೂಡ ಆಕೆಯ ಜೊತೆಗೆ ಯಕ್ಷಗಾನದಲ್ಲೆಲ್ಲ ನಾವು ನೋಡ್ತೇವೆ. ಹಾಗೆ ಒಂದು ನಂಬಿಕೆ, ದೇವಿಯನ್ನು ಖುಷಿಪಡಿಸಲಿಕ್ಕೋಸ್ಕರ ಆ ಸೇವೆಯನ್ನು ಮಾಡಿ ನಾವು ಅರ್ಪಣೆ ಮಾಡ್ತೇವೆ. ಅದು ಮುಂದೆ ವಿಸ್ತಾರ ನೆಲೆಗೆ ಬಂತು. ಆ ಥರ ಬೆಳೆದುಕೊಂಡು ಬಂತು. ಹುಲಿಯ ಬಗ್ಗೆ ಮತ್ತೆ ನಿಮ್ಮಲ್ಲಿ ಮುಂದುವರಿಸ್ತೇನೆ. ಇಲ್ಲಿ ನಮಗೆ ಕಾಣಿರುತ್ತಿರೋದು ಈಗ ಗೋಕರ್ಣನಾಥೇಶ್ವರ ನಾಸಿಕ್ ಬ್ಯಾಂಡ್ನವರು ಒಂದು ಸೈಕಲ್ನಲ್ಲಿ ಇಟ್ಕೊಂಡು ಕೂಡ ನಾಸಿಕ್ ಬ್ಯಾಂಡಿನ ಒಂದು ಮೆರವಣಿಗೆಯನ್ನು ನೋಡಿ ಅವರು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಬ್ಯಾಂಡ್ಗಳನ್ನಾದರೂ ಇಟ್ಕೊಂಡು ಮುಂದುವರಿಸ್ತಾ ಇದ್ದಾರೆ. ನೀವು ಹೇಳಿದ ಹಾಗೆ ಮೊದಲಿಗೆ ನಾನು ಕೂಡ ಕಂಡುಕೊಂಡಂತೆ ಏನಂತ ಹೇಳಿದರೆ, ಈ ಹುಲಿ ವೇಷಗಳನ್ನು ಒಂದು ಹರಕೆ ರೂಪದಲ್ಲಿ ಅರ್ಪಿಸ್ತಿರೋದು ನಿಮ್ಮ ಗಮನಕ್ಕೆ ಖಂಡಿತವಾಗಿ ಬರ್ಬೋದು. ಯಾಕಂತ ಹೇಳಿದರೆ ಅದು ವೆಂಕಟರಮಣ ಆಗಿರ್ಬೋದು ಅಥವಾ ಕುದ್ರೋಳಿಯಲ್ಲಿ ಇರುವಂಥ ಮೊದಲಿನ, ನಾನು ಈಗ ಇತ್ತೀಚಿನ ಈ ಮಂಗಳೂರು ದಸರಾ ಹೇಳ್ತಾ ಇಲ್ಲ, ಹಿಂದಿನ ಕಾಲದಲ್ಲಿ ಇದ್ದಂಥ ನವೀಕರಣ ಪೂರ್ವ ಹುಲಿಗಳಲ್ಲೂ ಕೂಡ ಸೀನಿಯರ್ ಮೋಸ್ಟ್ ಯಾರಿದ್ದಾನೆ ಅವರು ಶಾರದೆಯ ಪಕ್ಕದಲ್ಲಿ ಇರಬೇಕು. ಹಾಗೆ ಹೌದು. ಅದರಿಂದ ಅಂದರೆ ಅವರೆಲ್ಲ ತಾವು ಅಮ್ಮನ ಎದುರಿನಲ್ಲಿ ಒಂದು ಹರಕೆ ರೂಪದಲ್ಲಿ ನಿಮಗೆ ಸೇವೆ ಸಲ್ಲಿಸ್ತೇನೆ ಅಂತ ಹರಕೆ ಹೊತ್ತವರು. ಅದರಿಂದ ಅಷ್ಟು ಪ್ರಾಮುಖ್ಯತೆ ಇದೆ ಅದಕ್ಕೆ. ಆನಂತರ ಅದು ಬೇರೆ ಬೇರೆ ಕಾರಣಗಳಿಗಾಗಿ ವಿಸ್ತಾರ ರೂಪವನ್ನು ಪಡ್ಕೊಂಡು ಬಂತು. ಆಮೇಲೆ ಅದಕ್ಕೆ ಒಂದು ಮನರಂಜನಾ ಸ್ವರೂಪವನ್ನು ಪಡ್ಕೊಂಡು ಬಂತು. ಆಮೇಲೆ ಒಂಥರ ಕೊನೆಗೆ ಅದು ಬಹಳ ವ್ಯಾವಹಾರಿಕವಾದಂಥ ಸ್ವರೂಪ ತಲುಪುವ ಅಪಾಯಕ್ಕೂ ಕೂಡ ಅದು ಬಂತು ಒಂದು ಕಡೆ. ಆದರೆ ಇಲ್ಲಿಯ ಜನ ಖುಷಿ ಪಡ್ತಾರೆ. ಖಂಡಿತ. ನಾನು ನಿನ್ನೆ ಒಂದು ಅದರ ತಾಸೆಯ ಪೆಟ್ಟು ಮತ್ತೆ ಮಕ್ಕಳಿಗೆ ಒಂದು ಹುಲಿವೇಷ ಅಂದ್ರೆ ನೀವು ಎಂತ ಇದು ಖುಷಿ ಪಡಿಸೋದು ಎಂದು ಒಂದು 2-3 ದಿನ ಊಟ ಮಾಡದ ಮಗು ಅಂತ ಚಂದ ಮಾಡಿ ಅನ್ನ ತಿನ್ನಿಸೋದು ಮಗುವಿಗೆ, ಹುಲಿವೇಷ ನೋಡಮ್ಮ ಅಂತ ಹೇಳ್ಕೊಂಡು ಅದನ್ನು. ಅದರಲ್ಲಿ ಸಹ ಒಂದು ವಿಶೇಷ ಅಂತ ಹೇಳಿದ್ರು. ಅಲ್ಲಿಯ ಮತ್ತೊಂದು ವಿಶೇಷ ಈ ಹುಲಿವೇಷ, ನೀನೆ ವಾಟ್ಸ್ಆ್ಯಪಲ್ಲಿ ನೋಡಿದೆ ನಾನು, ಯಾರೋ ಒಂದು ಸ್ಟೇಟಸ್ ಹಾಕಿದ್ರು, ನಮ್ಮಲ್ಲಿ ಯಾವ ನರ್ತನಕ್ಕೂ ನಾವು ಡ್ರೆಸ್ ಹಾಕಬೇಕು, ಹಿನ್ನೆಲೆ ಸಂಗೀತ ಬೇಕು, ಹುಲಿವೇಷಕ್ಕೆ ಯಾವ ಡ್ರೆಸ್ ಹಾಕದೆ ಚಂದ ಮಾಡಿ ಹುಲಿವೇಷ ಕುಣಿಬಹುದು. ನೀವು ನೋಡ್ಬೋದು ಕೆಲವರು ಹುಲಿವೇಷಗಳ ಜೊತೆ ಕುಣಿಯೋರು ಇದ್ದಾರಲ್ಲ, ಅವರ ವೇಷ ಹಾಕದೆ ಕುಣಿಯೋರು, ಅವರು ಕೊಡುವಂಥ ಸ್ಟೆಪ್, ಅವರು ತೋರುವಂಥ ಹೊಸತನಗಳು, ಅಂದರೆ ಯಾವುದೇ ಇರಲಿ
ಈ ನರ್ತನ ಮತ್ತು ಸಂಗೀತಗಳು ನಮ್ಮ ಬದುಕಿನ ಅನಿವಾರ್ಯವಾದಂಥ ಮತ್ತು ಬಹಳ ಪ್ರಮುಖವಾದಂಥ ಅಂಗ. ಈ ಮತ್ತು ಪುರುಷ ಪ್ರಧಾನವಾಗಿದ್ದಂಥ ಈ ಹುಲಿವೇಷ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಕೂಡ ಇರ್ಬೋದು. ಯಾಕಂದ್ರೆ ಸ್ತ್ರೀಯರು ಕೂಡ ಹುಲಿವೇಷ ಅದೇ ಅಷ್ಟೇ ಒಂದು ಧೈರ್ಯದಿಂದ ಅಥವಾ ಅಷ್ಟೇ ಗಡಸ್ಸಾಗಿ ಕುಣಿಯುವಂಥದ್ದನ್ನು ಕೂಡ ನಾವು ಕಾಣ್ಬೋದು. ಈಗ ಕೆಲವು ನಮ್ಮ ರಿಯಾಲಿಟಿ ಶೋ ಅಂತ ಬರ್ತದೆ ನೋಡಿ. ಹೌದು, ಬಹುತೇಕ ರಿಯಾಲಿಟಿ ಶೋಗಳಲ್ಲಿ ಅದು ನಮ್ಮ ನೃತ್ಯದ ಜೊತೆಗೆ ಸರ್ಕಸನ್ನು ಅಳವಡಿಸುವಂಥ ಸಂದರ್ಭಗಳಿರುವಂಥ ಅಪಾಯಗಳಿರ್ತವೆ. ಇಲ್ಲಿ ಅದು ನಮ್ಮ ಚಿಂತನೆ ಅಲ್ಲ. ಆದರೆ ಅಲ್ಲೂ ಕೂಡ ಕೆಲವು ಕಡೆ ಹುಲಿವೇಷವನ್ನು ಬಳಸಿ ಸಿನಿಮಾಗಳಲ್ಲಿ, ಈಗ ನಮ್ಮ ಮಂಗಳೂರು ನಮ್ಮ ದಕ್ಷಿಣ ಕನ್ನಡದ ಹುಡುಗರೇ ಮಾಡಿದ ಸಿನಿಮಾಗಳು, ರಕ್ಷಿತ್ ಶೆಟ್ಟಿ ಅಂತವರ ಸಿನಿಮಾಗಳಲ್ಲಿ, ಉಳಿದವರು ಕಂಡಂಥವ್ರು ರಕ್ಷಿತ್ ಶೆಟ್ಟಿ ಸಿನಿಮಾ ಅಲ್ಲೆಲ್ಲ ಪ್ರಥಮವಾದಂತಹ ಒಂದು ಟ್ರಕ್ ಅಂದರೆ ಗಣಪತಿಯ ಸ್ತಬ್ಧ ಚಿತ್ರ ಈಗ ನಮಗೆ ಕಾಣ್ತಾ ಕ್ಲೋಸ್ ಆಗ್ತಿದೆ. ಹಾಗೆ ವೈವಿಧ್ಯಮಯವಾದ ಹರವನ್ನು ಮತ್ತೊಂದು ತಮ್ಮ ಗಮನಕ್ಕೆ ಇಂಗ್ಲಿಷ್ ಅನ್ನೋ ಒಂದು ಸಿನಿಮಾ ನಿಮ್ಗೆ ಗೊತ್ತಿರಬಹುದು. ಆದ್ರೆ ಇವತ್ತು ಆಡಿಯೋ ಲಾಂಚ್ ಇವತ್ತು ಲಾಲ್ಬಾಗಲ್ಲಿ ಆಗ್ತಾ ಇದೆ. ತುಳು ಸಿನಿಮಾ, ಇಂಗ್ಲಿಷ್ ಅನ್ನೋ ತುಳು ಸಿನಿಮಾ. ನಮ್ಮ ಇಂದಿನ ಮಂಗಳೂರು ದಸರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಕಾರ್ಯಕ್ರಮಕ್ಕೆ ಆಗಮಿಸಿರೋದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆ ಕಟ್ಟಿಕೊಟ್ಟಿದೆ. ಸೊ ಹಾಗಾಗಿ ಬಹಳ ಸಂತೋಷವಾಗ್ತಾ ಇದೆ. ಹಾಗೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಟರು ಆಗಿರುವಂತಹ ಶ್ರೀ ಅನಂತ್ ನಾಗ್ ಸರ್ ಅವರು ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸರ್ವರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳು. ಈ ನವರಾತ್ರಿಯ ವಿಜಯದಶಮಿಯ ತಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದಂತಹ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ದರ್ಶನ ಮಾಡೋದು ನನ್ನ ಪುಣ್ಯ, ನನ್ನ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮಸ್ತೆ ಶಾರದಾದೇವಿ ಮಂಗಳೂರು ಪುರವಾಸಿನಿ ತ್ರಾಯಿ ಮಾಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ಬುದ್ಧಿಂ ದೇಹಿ ಮೇ. ಮಂಗಳೂರು ಪುರವಾಸಿನಿ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ಶ್ರೀ ತ್ರೈಂಬಿಕೆ ಶ್ರೀ ಗೌರಿ ಶ್ರೀ ನಾರಾಯಣಿ ನಮೋಸ್ತುತೆ. ಮಂಗಳೂರು ಪುರವಾಸಿನಿ ಮಹಾಲಕ್ಷ್ಮೀ ಚ ಧೀಮಹಿ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ವಿಜಯದಶಮಿಯ ನವರಾತ್ರಿಯ ಶುಭಾಶಯಗಳನ್ನು, ವಂದನೆಗಳನ್ನು ನಾನು ಅರ್ಪಿಸಲು ಇಚ್ಛಿಸುತ್ತೇನೆ. ಇವತ್ತು ಈ ಸಮಾರಂಭಕ್ಕೆ ನಾನು ನನ್ನ ಪತ್ನಿಯ ಸತ್ಯ ಬರಬೇಕು ಅಂತ ನನಗೆ ಭಾಳ ಒತ್ತಾಯದಿಂದ ಕರೆಸಿಕೊಂಡ ನಮ್ಮ ಸನ್ಮಾನ್ಯ ಹರೀಶ್ ಮತ್ತು ಶರ್ಮಿಳಾ ಅವರ ಅಣ್ಣ ಪ್ರಕಾಶ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೂ ನನ್ನ ಈ ಸಂದರ್ಭ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸುತ್ತೇನೆ. ನಾನು ಇಲ್ಲಿ ತನಕ ಇಷ್ಟೊಂದು ಇದರ ದಸರಾ ಕಾರ್ಯಕ್ರಮದಲ್ಲಿ ಎಲ್ಲೂ ಭಾಗವಹಿಸಿದ್ದು ನೆನಪಿಲ್ಲ ನನಗೆ. ಆದರೆ ಇದೊಂದು ಸುವರ್ಣ ಅವಕಾಶ ನನಗೆ ಮಂಗಳೂರಿನಲ್ಲಿ ಬಂದು ಈ ಒಂದು ಮೆರವಣಿಗೆಯನ್ನು ನೋಡುವಂಥ ಒಂದು ಸಂತೋಷ ಕೂಡ ಸಿಕ್ಕಿದೆ. ಅದಕ್ಕೆ ನಾನು ತಮ್ಮೆಲ್ಲರಿಗೂ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ, ಮಂಗಳೂರು ಮಹಾನಗರ ಪಾಲಿಕೆಯ ಸರ್ವರಿಗೂ ಕೂಡ ನನ್ನ ಅನಂತ ವಂದನೆಗಳನ್ನು ಅರ್ಪಿಸಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸನ್ಮಾನ್ಯ ಟಿ ವೇದವ್ಯಾಸ್ ಕಾಮತ್ ಅವರು, ಶಾಸಕರು, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಮಾತನಾಡಬೇಕಾಗಿ ವಿನಂತಿ.
ಎಲ್ರಿಗೂ ಇಂಗ್ಲಿಷ್ ಪಂಪಿನ ತುಳು ಸಿನಿಮಾದ ಒಂಜಿ ಆಡಿಯೋ ಲಾಂಚ್ ನೆನಪಿಯರು ಅಲ್ಪ ಪದ ಪಂಪಿನ ಬಗ್ಗೆ ಪದತ್ತ ಒಂದು ಬಿಡುಗಡೆ ಅಂಡಲ್ಪ ಆ ಕಾರ್ಯಕ್ರಮವನ್ನು ನಮ್ಮ ಖ್ಯಾತ ಕನ್ನಡ ಚಲನಚಿತ್ರ ನಾಯಕ ನಟ ಆದಿತ್ಯನಂಚಿನ ಅನಂತನಾಗಿರ್ಮಂತಿನೆನಪ ಅಂತ ಅನಿಸುತ್ತು ಒಂದುಳ್ಳರೆ ಆಯ್ತು. ಒಟ್ಟಿಗೆ ನಮ್ಮ ಈ ಒಂದು ಸ್ತಬ್ಧ ಚಿತ್ರದ ಮೆರವಣಿಗೆ ಬರೋದುಂಡು ಸುರುಕಾದ ಗಣಪತಿನ ವಿಗ್ರಹ ಏನಿರ್ದು ಬಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಒಂದು ಪಟ ಇತ್ತಿನಂಚಿನ ಒಂದು ಸ್ತಬ್ಧ ಚಿತ್ರ ನಮ್ಮ ಎದುರುಗೊಂಡು ಆಯ್ತು. ಪಿರೌಡು ಆದಿಶಕ್ತಿನ ಸ್ತಬ್ಧ ಚಿತ್ರ ಎಲ್ಲ ನಮ್ಮ ತೂವೊಂದುಲ್ಲ. ಈ ದಸರಾದ 10 ದಿನಗಳಲ್ಲಿ ಅದಕ್ಕಿಂತಲೂ ಹೇಳೋದಾದ್ರೆ 9 ದಿನಗಳು ಈ ನಾವೇನು ನವಮಿ ಅಂತ ಅಲ್ಲೂ ನವಮಿ ತನಕ ಬರುವಾಗ ಹೌದು ವಿಜಯದಶಮಿವರೆಗೆ ಅಲ್ಲಿ ಮುಖ್ಯವಾಗಿ 3 ಶಕ್ತಿಗಳನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಅಂತ ಹೇಳ್ಕೊಂಡು, ಅಂದರೆ ದುರ್ಗೆಯನ್ನು 3 ದಿವಸ ಸರಸ್ವತಿ ಆರಾಧನೆ, 3 ದಿವಸ ಲಕ್ಷ್ಮಿ ಆರಾಧನೆ, 3 ದಿವಸ ದುರ್ಗೆ ಆರಾಧನೆ ಅಂತ. ಬಹಳ ಒಂದು ವಿಶಿಷ್ಟವಾದಂಥ, ಯಾಕಂತ ಹೇಳಿದರೆ ಮಾತ್ರ ಒಂದು ಕಲ್ಪನೆ, ಒಂದು ಸ್ತ್ರೀಯರಿಗೆ ಪ್ರಾಮುಖ್ಯತೆ ಕೊಡುವಂತಹ ಒಂದು ಕಲ್ಪನೆಯನ್ನು ನಾವು ಈ ಒಂದು ದಸರಾದಲ್ಲಿ ನಾವು ಕಾಣ್ಬೋದು. ಒಳ್ಳೆಯ ಮಾತು. ಯಾಕಂದರೆ ಇಡೀ ನಮ್ಮ ದೇಶದಲ್ಲಿ ಮಹಿಳಾ ಸಬಲೀಕರಣದ ಒಂದು ಪ್ರಕ್ರಿಯೆ ಆರಂಭವಾದದ್ದೇ ನಮ್ಮ ಪ್ರದೇಶದಲ್ಲಿ. ಯಾಕಂದರೆ ನೀವು ಅಳಿಯಕಟ್ಟು ಪರಂಪರೆಯೇ ಅದಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಬೋದು. ಯಾಕಂದರೆ ಅದು ನಮ್ಮ ಭೂತಾಳ ಪಾಂಡ್ಯನ ಕಾಲದಿಂದ ಆರಂಭವಾದಂಥ ಒಂದು ಪ್ರಕ್ರಿಯೆ. ವಿಶೇಷ ಅಂದರೆ ಕೇರಳದ ಜಾಮರಿನ್ ದೊರೆ ಭೂತಾಳ ಪಾಂಡ್ಯ ಬಾರ್ಕೂರನ್ನು ಕೇಂದ್ರವಾಗಿ ಇಟ್ಟುಕೊಂಡು ಆಳ್ತಿದ್ದಂಥ ಅರಸ. ಆತ ಭಾಳ ಸ್ನೇಹಿತರಂತೆ ಅವರು, ಭಾಳ ಸ್ನೇಹಿತರು. ಆದ್ರಿಂದ ಈ ಒಂದು ಪದ್ಧತಿ ಅನುಷ್ಠಾನಕ್ಕೆ ಬಂದ ಕಾರಣ ಒಂದು ಬೇರೆ ಇದೆ ನೋಡಿ. ಅಲ್ಲಿ ಕುಂಡೋದರ ಅಂತ ಒಂದು ಭೂತ ಬರ್ತದೆ, ಈತೊಂದು ಹೊಸ ನೌಕೆಯನ್ನು ಕೆಳಗಿಳಿಸ್ತಾನೆ, ಇದೆಲ್ಲ ಕಥೆ ಇದೆ, ನಮ್ಮಲ್ಲಿ ಅನೇಕರು ತಿಳಿದಿದ್ದಾರೆ. ಜಾಮರಿನ್ ದೊರೆ ಈತನ ಭಾಳ ಸ್ನೇಹಿತ. ಆತ ಅಲ್ಲಿ ಕೂಡ ಮಲಬಾರ್ ಪ್ರದೇಶದಲ್ಲಿ ಕೂಡ ಅದೇ ಕಾನೂನನ್ನು ಅನುಷ್ಠಾನಗೊಳಿಸಿದ್ದಾನೆ. ಮರಿ ಮಕ್ಕತ್ತಾಯಂ ಅಂತ ಹೇಳ್ತಾರೆ. ಇಲ್ಲಿ ಹೇಗೆ ಅಳಿಯಕಟ್ಟು, ಅಲ್ಲಿ ಕೂಡ ಅದನ್ನ ಇಲ್ಲಿಂದ ಅಲ್ಲಿಯವರೆಗೆ ಈ ಪದ್ಧತಿ ಅಂದ್ರೆ ಮಾತೃ ಪ್ರಧಾನವಾದಂಥ ಒಂದು ಆಸ್ತಿ ಆಗಲಿ ಅಥವಾ ಪರಂಪರೆ ಆಗಲಿ, ಮನೆಯ ಒಡೆತನ ಆಗಲಿ, ಅದು ಅಲ್ಲಿವರೆಗೆ ಮುಂದುವರಿಯಿತು. ಇದು ನಮ್ಮ ನೀವು ಹೇಳಿದಂತೆ ಆ ಕಾಲದಿಂದಲೂ ನಮ್ಮವರು ನಂಬಿಕೊಂಡು ಬಂದಂತಹ ಈ ಮಹಿಳಾ ಶಕ್ತಿಯ ಮೇಲೆ, ಸ್ತ್ರೀ ಶಕ್ತಿಯ ಮೇಲೆ, ಅಂದರೆ ದೇವತೆಗಳ ಮೇಲೆ ಅದು ಮಹಿಳೆಯರಂತ ನಾವು ಆರಾಧನೆ ಅಂತ ನಾವು ತೆಗೆದುಕೊಳ್ಬೋದು. ಅದು ನಾವು ಬಹಳ ಹೆಮ್ಮೆ ಪಡುವಂಥ ವಿಚಾರ. ತಾವು ಬಹಳ ಚೆನ್ನಾಗಿ ನೆನಪು ಮಾಡಿಕೊಟ್ರಿ. ಅದೇ ರೀತಿ ನೋಡಿ, ದೇವಿ ಭಾಗವತ ಅಥವಾ ಈ ಇದರಲ್ಲಿ ಕೂಡ ನಾವು ದೇವಿ ಮಹಾತ್ಮೆ ಕಥೆಯಲ್ಲಿ ಕೂಡ ನಾವು ಮುಖ್ಯ ನೋಡಿದ ಆ 3 ಶಕ್ತಿಗಳನ್ನು ಪ್ರತಿಷ್ಠಾಪಿಸಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋದನ್ನು ಅಲ್ಲಿ ಒಮ್ಮೆ ಹೇಗೆ ಸೃಷ್ಟಿ ಮಾಡಿಕೊಂಡು, ತದನಂತರ ಯಾವುದೇ ಈ ಈ ರಾಕ್ಷಸರನ್ನು ಒಂದು ವಧಿಸಬೇಕಾದ್ರೆ ಅಥವಾ ಅವರನ್ನು ಒಂದು ಮರ್ದನ ಮಾಡಬೇಕಾದ್ರೆ ಒಂದು ಮಹಿಷಾಸುರ ಮರ್ದನ ಅಂತ ನಾವು ಹೇಳ್ತೀವಿ, ಅಥವಾ ಚಂಡಮುಂಡರ ಮರ್ದನ, ಅಲ್ಲಿ ದೇವಿ ಸ್ವರೂಪಿಯಾಗಿ ಆಗಮಿಸ್ತಾಳೆ. ಎಲ್ಲ ಶಕ್ತಿಯನ್ನು ತನ್ನಲ್ಲಿ ಕೇಂದ್ರೀಕರಿಸಿಕೊಂಡು ದೇವಿ ಸ್ವರೂಪಿಯಾಗಿ ಅಲ್ಲೂ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದರೂ ಯಾಕೆ ನೀವು ಅವರನ್ನೇ ಈಶ್ವರ ಇದ್ದ ಅವರಿಂದಲೇ ಹತ ಮಾಡಿರ್ಬೋದಿತ್ತು ಮಹಿಷಾಸುರನ. ಇಲ್ಲ, ಅವರ ಶಕ್ತಿಗಳನ್ನು ಸೇರಿಸಿಕೊಂಡು ಈ ದೇವಿ ಸ್ವರೂಪಿಯಾಗಿ ಅಲ್ಲಿ ಮಹಿಷಾಸುರನ ವಧೆಯಾಗುತ್ತೆ, ಚಂಡಮುಂಡರ ವಧೆಯಾಗುತ್ತೆ. ಹಾಗಾದರೆ ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದರೆ ಆ ಸ್ತ್ರೀಯ ಪ್ರಾಧಾನ್ಯತೆ ಎಷ್ಟಿತ್ತು ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ತುಂಬ ಸಂತೋಷ. ಅಂದರೆ ಈಗ ಇಂತಹ ಒಂದು ಉತ್ಸವಗಳು ನಮ್ಮ ಮಂಗಳೂರಿನಲ್ಲಿ ನಡೆಯುವ ಕಾರಣ ಮತ್ತು ಈ ನಮ್ಮ ಕುಳ್ಳದಂಥ ಈ ತಾಂತ್ರಿಕ ಆವಿಷ್ಕಾರದ ಮೂಲಕ ಜಗತ್ತಿನಾದ್ಯಂತ ಪ್ರಸಾರ ಆಗುವ ಕಾರಣ ಇಂತಹ ಒಂದು ಎಲ್ಲ ನಮ್ಮ ಪರಿಕಲ್ಪನೆಗಳಾಗಲಿ,
ನಮ್ಮ ಪರಂಪರೆ ಆಗಲಿ, ನಾವು ಕೊಡುವ ಮೌಲ್ಯಗಳಾಗಲಿ ಈ ತಲೆಮಾರಿನವರಿಗೆ ತಿಳಿಯುವ ಹಾಗೆ ಆಗ್ತದೆ ಅನ್ನುವಂಥದ್ದು ಬಹಳ ಸಂತೋಷ. ನಮ್ಮ ಸಂಸ್ಕೃತಿಯನ್ನ ಅದನ್ನು ಬಿಂಬಿಸುವಂತೆ ಅದೆಷ್ಟು ಕಥೆಗಳು ನಮ್ಮ ಯುವಕರಿಗೆ ಗೊತ್ತಿರ್ಲಿಕ್ಕಿಲ್ಲ. ಇಂತಹ ಸಂದರ್ಭಗಳಲ್ಲಿ ಅದನ್ನು ಒಂದು ನೋಡುವಾಗಲಾದ್ರೂ ಇಂಥದ್ದು ಕೂಡ ಇತ್ತ ಅನ್ನೋ ಒಂದು ಭಾವನೆ ನಮ್ಮ ಯುವಕರಿಗೆ ಖಂಡಿತವಾಗಿ ಬರ್ಬೋದು. ನಾನು ಆರಂಭದ ದಿನಗಳಲ್ಲಿ ನಾನು ಕುಟುಂಬದವರಿಗೆಲ್ಲ ಇಲ್ಲಿ ವಿನಂತಿ ಮಾಡ್ತಾ ಇದ್ದೆ, ಮಕ್ಕಳನ್ನು ಕರ್ಕೊಂಡೋಗಿ ಅವರಿಗೆ ತೋರಿಸಿ, ಅಲಂಕಾರ ತೋರಿಸಿ, ಆಮೇಲೆ ಎಷ್ಟು ಕೈ ಅಂತ ತೋರಿಸಿ, ಕೈಗಳಲ್ಲಿ ಇರ್ತಕ್ಕಂಥ ಆಯುಧಗಳು ಯಾವುದೆಲ್ಲ ಅಲ್ಲಿ ವಿವರವಾಗಿ ಅದವರಿಗೆ ತೋರಿಸಿ ಅಂತೆಲ್ಲ ನಾನು ಕೇಳಿಕೊಳ್ತಾ ಇದ್ದೆ. ಆನಂತರ ಆ ಕಥೆಗಳ ಬಗ್ಗೆ ಮಕ್ಕಳಿಗೆ ಕುತೂಹಲ ಬಂದರೆ ಕಥೆಗಳನ್ನು ಏನದು, ಯಾಕದು ಅಂತ ನಾವು ಹೇಳ್ಬೋದು ನೋಡಿ. ಹಾಗೆ ನಾನು ಬಹಳ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಬಟ್ ಈಗ ಅಂದರೆ ಮತ್ತೆ ಎಷ್ಟೋ ಬಾರಿ ಈ ವಿವರಗಳನ್ನು ನೋಡುವಷ್ಟು ಅಲ್ಲಿ ವ್ಯವಸ್ಥೆಗಳಿರುವುದಿಲ್ಲ. ಆದರೆ ಇಂತಹ ನಮ್ಮ ಚಿತ್ರೀಕರಣ, ಇಂಥ ಪ್ರಸಾರ ಮತ್ತು ಇಲ್ಲಿ ಬರ್ತಕ್ಕಂಥ ನಮ್ಮ ಎಲ್ಲ ತಜ್ಞರು, ನೀವೆಲ್ಲ ಭಾಳ ಅದರ ಬಗ್ಗೆ ತಿಳ್ಕೊಂಡವರಿದ್ದೀರಿ ಈ ಪರಂಪರೆಗಳನ್ನು. ಈ ಮಂಗಳೂರು ಇತಿಹಾಸ ಇತ್ಯಾದಿ ಬಗ್ಗೆ ನಾನು ಹೇಳ್ಬೋದು. ಆದರೆ ನೀವು ಕದ್ದಿನವನ ಶೆಟ್ಟಿಯವರು, ಭಾಸ್ಕರಣ್ಣ ಆಗಲಿ, ತಾವೆಲ್ಲ ಅದರ ಬಗ್ಗೆ ತುಂಬ ತಿಳ್ಕೊಂಡಿದ್ದೀರಿ. ಈ ನಮ್ಮ ಪುರಾಣ, ಉಪನಿಷತ್ತುಗಳು, ಮಹಾಕಾವ್ಯಗಳು ಈಗಿನ ತಲೆಮಾರಿಗೆ ಅದನ್ನು ತಿಳಿಸಿಕೊಡುವಂಥ ಕೆಲಸ ಒಂದು ಈ ಮೂಲಕ ನಡೀತದೆ ಅನ್ನುವಂಥದ್ದು ಭಾಳ ಸಂತೋಷ. ಅವರನ್ನು ನೋಡಿ, ಅವರು ಈ ಮೂರ್ತಿ ಮಾಡ್ತಾರಲ್ಲ, ವಿಗ್ರಹಗಳನ್ನು ಮಾಡ್ತಾರಲ್ಲ, ಅದೇ ಒಂದು ದೊಡ್ಡ ಪ್ರಕ್ರಿಯೆ. ಅವರನ್ನು ಮಾತಾಡಿಸೋದೇ ಒಂದು ಖುಷಿ. ಯಾವ ಥರ ಮಾಡ್ತಾರೆ ಅವರು, ಹೇಗೆ ಸಿದ್ಧತೆಗಳು. ಇಲ್ಲಿ ನಾವು ಮೂರ್ತಿ ನೋಡ್ತೇವೆ, ನಾಳೆ ಜಲಸ್ತಂಭನ ಆಗ್ತದೆ. ಆದರೆ ಈ ಕಳೆದ 2 ತಿಂಗಳಿಂದ ರಾತ್ರಿ ಹಗಲು ಮೂರ್ತಿ ಮಾಡೋದು ಏನು ವಿಶೇಷತೆ ಅಲ್ಲ, ಯಾರು ಕೂಡ ಮಾಡ್ಬೋದು. ಆದ್ರೆ ಆ ಮೂರ್ತಿಗೆ ಒಂದು ರೂಪ ಕೊಡ್ತಾರೆ, ಪ್ರಮಾಣ, ಸೌಂದರ್ಯ ಮುಖ್ಯ. ಇನ್ನು ಇದೊಂದು ಆದಿಶಕ್ತಿಯ ಒಂದು ಕಲ್ಪನೆಯನ್ನ ಅಲ್ಲಿ ಮಾಡಿದ್ದಾರೆ. ಆದಿಶಕ್ತಿ, ಈ ಮೂರ್ತಿ ಆದಿಶಕ್ತಿ. ಹೌದು. ಇಷ್ಟೊಂದು ಇದರಲ್ಲಿ ನೋಡಿ, ಒಂದು ಕುದುರೆಗಳನ್ನು ಮೇಲೇರಿಸಿಕೊಂಡು ಹೇಗೆ ಮುನ್ನಡೀತಾ ಇದ್ದಾಳೆ, ಅವಳ ಕೈಲಿರುವಂಥ ಆಯುಧಗಳಾಗಿರ್ಬೋದು, ಕುದುರೆಗಳನ್ನು ಹಿಡಿದಂಥ ರೀತಿ ಆಗಿರ್ಬೋದು, ಆ ಮುಖಚರ್ಯ ನೋಡಿ, ಅದೆಷ್ಟು ಒಂದು ನಮಗೆ ಒಂದು ಉಲ್ಲಾಸಭರಿತವಾದಂಥ ಅಥವಾ ಒಂದು ಭಕ್ತಿ ತುಂಬುವಂಥ ಮುಖ ಭಾವನ ನಾವು ಜೀವಂತಿಕೆ ಜೀವಕಲೆ ಅಂತ ಕರೀತಾರೆ. ಅದರಲ್ಲಿ 2 ಕೈಗಳು ನೋಡಿ, ಅದರಲ್ಲಿ ಆಗ ವಿವರಣೆ ಕೊಟ್ಟರೆ ಎಷ್ಟೊಂದು ಸುಂದರವಾಗಿ ಚಿತ್ರೀಕರಣ ಮಾಡಿ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ನೋಡಿ, ದೇಹದ ಪ್ರಮಾಣಬದ್ಧವಾದಂಥ ನಿಲುವುಗಳು, ಆಮೇಲೆ ಅಲಂಕಾರ ಅಂತೂ ಅಲ್ಲಿಗೆ ತಜ್ಞರೇ ಇದ್ದಾರೆ. ಮಂಗಳೂರಿನಲ್ಲಿ ಒಂದು ತಂಡ, ಅವರು ಪ್ರತಿದಿನ ಈ ಅಲಂಕಾರವನ್ನು ಬಗೆಯಾಗಿ ಮಾಡಿ ಕೊಡ್ತಾ ಇದ್ದಾರೆ. ಪ್ರಾಯಶಃ ನಾವೆಲ್ಲ ಒಂಥರ ಅದೃಷ್ಟಶಾಲಿಗಳು ಅಂತ ನನಗೆ ಇಷ್ಟು ಹತ್ತಿರದಿಂದ. ಹೌದು, ಅದು ಕೂಡ ನೇರ ಪ್ರಸಾರದಿಂದ ಈಗ ಎಲ್ಲೆಲ್ಲೋ ವಿದೇಶಗಳಲ್ಲಿರುವಂಥವ್ರು ಕೂಡ ಮಂಗಳೂರು ದಸರಾ ಅಂತ ಹೇಳಿದ ಕೂಡಲೇ ನಮ್ಮವರು ಮಂಗಳೂರಿಂದ ಹೋದಂಥವರಿಗೆ ಇದೊಂದು ಬಹಳ ಯಾವಾಗದಿಂದ ಕಾಯ್ತಾ ಇದ್ದಾರೆ, ಯಾವಾಗ ನೇರ ಪ್ರಸಾರ ಪ್ರಾರಂಭ ಆಗ್ತದೆ ಅಂತ. ನೀವು ಹೇಳಿದಾಗೆ ಇದು ಎಷ್ಟು ನೋಡಿದ್ರು ನಿಮಗೆ ಒಂದು ಮನ ತಣಿಯುವುದು ಅಂತ ಇಲ್ಲ. ಒಂದೊಂದು ಸಲ ನೋಡಿದಾಗಲೂ ಒಂದೊಂದು ಹೊಸ ಭಾವನೆ, ಒಂದು ಹೊಸ ರೂಪ, ಅಲ್ಲಿಯ ವೈಶಿಷ್ಟ್ಯತೆ, ಪ್ರತಿ ನಿಜವಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡ್ರೆ ನೀವು ಹೇಳಿದ ರೀತಿಯಲ್ಲಿ ಪ್ರತಿ ಒಂದು ಅಂಶಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ನಮ್ಮ ಕೈಗೆ ಆ ಬಳೆಯನ್ನು ಅಲ್ಲಿ ತೊಡಿಸುವುದು ಕೂಡ ಅಷ್ಟೊಂದು ಕಲಾತ್ಮಕವಾಗಿ ಇರ್ತದೆ. ಅವರು ಮಂಗಳೂರಿನಲ್ಲಿ ಬಹಳ ದೊಡ್ಡ ಕಲಾವಿದರು, ಅಕ್ಕಂದಿರು ಅದರಲ್ಲಿದ್ದಾರೆ, ಬಹಳ ಚೆನ್ನಾಗಿ. ಈಗ ಹಿಂದೆ ಕಾಣುವಂಥ ನಮಗೆ ಆ ಶಾರದಾ ಮೂರ್ತಿಯನ್ನೇ ನೋಡ್ಬೋದು. ಶಾರದಾ ಮೂರ್ತಿಗೆ ಒಂದು ಅಲಂಕಾರ ಮಾಡಬೇಕಾದ್ರೆ ಅದು ಯಾಕಂತ ಹೇಳಿ ಅದೊಂದು ರೀತಿಯ ನಮಗೆ ನೈಜ ಶಾರದೆಯಲ್ಲಿ ಕೂತ್ಕೊಂಡು ಹಾಗೆ. ಆಮೇಲೆ ನನಗೆ ತಿಳಿದ ಹಾಗೆ ಅವರು ಕೂಡ ಸ್ವತಃ ವೃತ್ತದಲ್ಲೇ ಇರ್ತಾರೆ, ಬಹಳ ಕಠಿಣ ವೃತ್ತದಲ್ಲಿ ಇದ್ದುಕೊಂಡು ಅದನ್ನೆಲ್ಲ ಪಾಲಿಸಿಕೊಂಡು ಈ ಅಲಂಕಾರದ ಪ್ರಕ್ರಿಯೆಯಲ್ಲಿ ಅವರು ಒಳಗೊಂಡಿರ್ತಾರೆ. ಆಮೇಲೆ ಅಲ್ಲಿ ನೋಡಿ, ಅವರ ಪ್ರಮಾಣಬದ್ಧವಾದಂಥ ಆಯುಧಗಳು ಕೂಡ ದೇಹದ ಗಾತ್ರ ಹೇಗಿದೆ ಅದೇ ಥರದಲ್ಲಿ ನಮ್ಮ ಆಯುಧಗಳ ಸಿದ್ಧತೆಗಳನ್ನು ಕೂಡ ಮಾಡಬೇಕು. ಆಮೇಲೆ ವಾಹನಗಳು, ಅದು ಆ ವಾಹನ ಯಾವ ರೀತಿಯಲ್ಲಿ ಪರಿಕಲ್ಪನೆ ಮಾಡಿಕೊಳ್ತಾರೆ ಅಲ್ಲಿ ಕೂಡ ಅದೇ ಪ್ರಮಾಣಬದ್ಧವಾಗಿ ಅವರು ಕುಳಿತುಕೊಂಡದ್ದಾಗಲಿ ಅಥವಾ ಜೊತೆ ನಿಂತುಕೊಂಡದ್ದಾಗಲಿ ಇದೆಲ್ಲವೂ ಒಂದು ಕಲೆಯ ಪರಾಕಾಷ್ಠೆಯನ್ನು ಅದು ತೋರಿಸಿಕೊಡ್ತದೆ ಅಂತ. ನಾನು ಅವ್ರು ಕುಬೇರವ್ರ ಹತ್ರ ಕೇಳಿದೆ. ಅವ್ರು ಹೇಳಿದ್ರು ಒಂದು 6 ವಾರ ಇದಕ್ಕೆ ನಾವು ತಗೊಂಡಿದ್ದೇವೆ ಅಂತ ಹೇಳಿದರು. ಆಮೇಲೆ ಒಂದು 10 ರಿಂದ 12 ಮಂದಿ, ಒಂದಿಬ್ಬರು ಆಚೀಚೆ ಹೋಗಿ ಬರ್ತಾರೆ ಅನ್ನೋ ಮಾತನ್ನು ಅವ್ರು ಹೇಳಿದರು. ಅಲ್ಲಿಂದ ಕೂಡ ಅವರು ಈ ವ್ಯವಸ್ಥೆಗಳು ಮಾಡಿದರು. ಆಮೇಲೆ ಅವರು ಅಧ್ಯಯನ ಮಾಡಿ ತಜ್ಞರು ಮತ್ತು ಪಂಡಿತರುಗಳಿಂದ ಅದನ್ನು ಕೇಳಿ ಯಾವ ದಿನ, ಯಾವ ಬಣ್ಣ, ಯಾವ ವಾಹನ, ಯಾವ ಆಯುಧಗಳು, ಎಷ್ಟು ಕೈಗಳು, ಇದೆಲ್ಲವೂ ಅಧ್ಯಯನ ಆದ ಮೇಲೆಯೇ ಈ ರೀತಿಯಾಗಿ ಬರಬೇಕು. ಇದು ನಮ್ಮ ಒಂದು ವಿಶೇಷ ನೋಡಿ. ಬ್ರಹ್ಮಚಾರಿಣಿ ಕತೆ ಎಲ್ಲ ನವನೀಶ್ ಹೇಳಿದರು, ಹೇಗೆ ಒಂದೊಂದು ಅವತಾರ ಬಗ್ಗೆ ಅವರು ಹೇಗೆ ವಿವರಣೆಯನ್ನು ನೀಡಿದ್ದಾರೆ. ಮಂಗಳೂರು ಜನತೆಗೆ ಈ ನವದುರ್ಗೆಗಳ ಇದು ಒಂದು ಅಭಯ ಹಸ್ತ.
ಅದೊಂದು ವರದ ಹಸ್ತ. ಅಭಯ ಹಸ್ತ ಸದಾ ಎಲ್ಲ ದೇವಸ್ಥಾನಗಳ ದೇವರುಗಳಿಗೆ ಹೆಚ್ಚಾಗಿ 2 ಕೈ ಆದರೆ ಒಂದು ಅಭಯ ಹಸ್ತ ಆಗಿರುತ್ತೆ. ಆಮೇಲೆ ಎಡಬದಿ ನೋಡಿ ಅದು ವರದ ಹಸ್ತ ಆಗಿರ್ತದೆ. ಆದ್ದರಿಂದ ಅಲ್ಲಿ ಕೇಳಿದ್ದನ್ನೆಲ್ಲ ಈಡೇರಿಸುವಂಥದ್ದು. ಈ ಥರದ ಭಂಗಿ ಹೆಚ್ಚಿನ ದೇವರುಗಳ 2 ಕೈ ಇರುವಂಥ ದೇವಸ್ಥಾನಗಳಲ್ಲಿ ಇರ್ತದೆ. ಇದನ್ನು ನಮ್ಮ ಈಗಿನ ಮಕ್ಕಳಿಗೆಲ್ಲ ನಾವು ಅದನ್ನು ಹೇಳ್ಕೊಟ್ರೆ ಮುಂದೆ ದೇವಸ್ಥಾನಕ್ಕೆ ಹೋದಾಗ ಆ ಭಕ್ತಿಗೆ ಸರಿಯಾಗಿ ಅವರು ದೇವರನ್ನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಅಲಂಕಾರ ನೋಡಿ, ಈ ಆಕೃತಿ ಬರುವಾಗ ಅಥವಾ ಈ ಕಥಾನಕ ಬರುವಾಗ ಅದೇ ರೀತಿಯ ದೇಹದ ಅಲಂಕಾರಗಳು ಇರಬೇಕಾಗ್ತದೆ. ಆ ಹೂವಿನ ಆಯ್ಕೆಯಲ್ಲೂ ನಿರ್ದಿಷ್ಟವಾಗಿ ಆ ಶ್ಲೋಕಗಳಲ್ಲಿ ಇರ್ತದೆ. ಹೂವಿನ ಹಾಕಿದಂತಹ ರುದ್ರಾಕ್ಷಿ ಮಾಲೆ ಆಗಿರ್ಬೋದು, ಯಾಕಂದರೆ ಬ್ರಹ್ಮಚಾರಿಣಿಗೆ ಮುಖ್ಯವಾಗಿ ಆ ರುದ್ರಾಕ್ಷಿ ಮಾಲೆ ಅದನ್ನು ಕೂಡ ನಾವು ಕಾಣ್ಬೋದು. ಆಮೇಲೆ ಕೇಶ ನೋಡಿ, ಆ ಮುಡಿಯನ್ನು ಕಟ್ಟಿದಂತಹ ವಿಧಾನಗಳು ಕೂಡ ನೋಡಿ. ಹೌದು. ವಿದ್ಯುದೀಪಾಲಂಕಾರಗೊಂಡ ಮಂಗಳೂರನ್ನೊಂದಿಗೆ ಎತ್ತರದಿಂದ ನೋಡದೆ ಒಂದು ಸೊಬಗು. ಒಂಥರ ನಾವೊಂದು ಮಾಯಾಲೋಕ ಅಂತ ಹೇಳ್ತೇವಲ್ಲ, ಆಂಗ್ಲ ಭಾಷೆಯಲ್ಲಿ ಫ್ಯಾಂಟಸಿ ಲ್ಯಾಂಡ್ ಅಂತ ಕರೀತಾರೆ. ಅದು ನಮ್ಮ ಮಾಯಾಲೋಕದ ಕನಸೆಲ್ಲ ಸಾಕಾರಗೊಂಡ ಥರ ಇಲ್ಲಿಯ ನಿಜವಾಗಿಯೂ ಕೂಡ ಶೋಭಾಯಾತ್ರೆ ನಾವು ಹೇಳಿದೆವು. ಯಾಕಂತ ಹೇಳಿದ್ರೆ ಇಡೀ ಮಂಗಳೂರಿನಿಂದ ಮಂಗಳೂರೇ ಈ ವಿದ್ಯುತ್ ದೀಪಾಲಂಕೃತವಾಗಿರುವಂತಹ ಸನ್ನಿವೇಶಗಳಲ್ಲಿ ಕೊನೆ ದಿವಸದ ಈ ಮೆರವಣಿಗೆ ಮತ್ತು ಹೆಚ್ಚಿನ ವೈಶಿಷ್ಟ್ಯ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ನಮ್ಮ ಶೋಭಾಯಾತ್ರೆಗೂ ಈ ಮೈಸೂರು ಶೋಭಾಯಾತ್ರೆಗೆ ಇರುವಂಥ ವ್ಯತ್ಯಾಸ ಅಂದರೆ ಇದೆ. ಅಲ್ಲಿ ಹಗಲು ಹೊತ್ತಿನಾಗಿರೋದ್ರಿಂದ ವಿದ್ಯುತ್ ಶಕ್ತಿ ಏನು ಇರುವುದಿಲ್ಲ. ಈ ಬಲ್ಬ್ಗಳ ಅಥವಾ ಈ ನಾವೇನು ವಿದ್ಯುತ್ ದೀಪಾಲಂಕಾರ ಅಂತ ಇರೋದಿಲ್ಲ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ರಾತ್ರಿ ಹೊತ್ತಲ್ಲಿ ಸಂಚರಿಸುವುದರಿಂದ ಸಂಪೂರ್ಣವಾದಂತಹ ವಿದ್ಯುತ್ ಅಲಂಕೃತವಾದಂತಹ ಸೊಬಗು ಇರ್ತದೆ. ಸೊಬಗು ಇರುತ್ತದೆ. 25 ಲಕ್ಷ ಬಲ್ಬುಗಳು ಈ ಥರದ ಬಲ್ಬ್ಗಳಿವಲ್ಲ, ಈ ಬಾರಿ 25 ಲಕ್ಷ ಬಲ್ಬ್ಗಳನ್ನು ಅಳವಡಿಸಲಾಗಿದೆ ಮಂಗಳೂರಿನ ಈ ಮೆರವಣಿಗೆ ಹಾದಿಯಲ್ಲಿ. ಸುಮಾರು 8 ಕಿಲೋಮೀಟರ್. ಹೌದು, 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ. ಎತ್ತಿ ಹಿಡಿದು ನಮ್ಮ ಊರಿನ ಸೊಗಡನ್ನು ಕೂಡ ಸಿನಿಮಾ ಮುಖಾಂತರ ಇಡೀ ನಮ್ಮ ವಿಶ್ವಕ್ಕೆ ಪರಿಚಯಿಸಿದ್ದಾರೆ. ಇವರ ಜೊತೆಗೆ ನಮ್ಮ ಸಿನಿಮಾ ನಡೆಯೋದು ನಮ್ಮ ಸ್ಟಾರ್ ನಟರು ಇದ್ರೆ, ಹಾಗಾಗಿ ಅವರು ಇದ್ರು ಅಂತ ಹೇಳಿದ್ರೆ ವೇದಿಕೆ ಸಿನಿಮಾ ರಂಗಕ್ಕೆ ಎಲ್ಲರನ್ನ ಕೂಡ ಯಾವುದೇ ಪ್ರಮೋಷನ್ ಇಲ್ಲದೆ ನಾವು ಕರ್ಕೊಂಡು ಬರ್ಬೋದು. ಅಂತಹ ನಟರು ಇವತ್ತು ಅವರು ಕೂಡ ಕನ್ನಡ ಸಿನಿಮಾದಲ್ಲಿ ದೊಡ್ಡ ಮಟ್ಟಿನ ಹೆಸರನ್ನ ಮಾಡ್ತಾ ಇದ್ದಾರೆ. ರಂಗಭೂಮಿ ಮುಖಾಂತರ ಬಂದಂತಹ ಕಲಾವಿದರು ಕುಸಲ್ ತರಸೆ ನವಿಂಡಿ ಬಡಿ ಲಿಂಗಲೊಟ್ಟಿಗೊಳ್ಳಿರು ಜೋರ್ದ ತಾಟಿನ ಮೋಕೆಡು ವೇದಿಕೆಗೆ ಎದುಕೊಂಡು ಹೊಸ ಅಪಾರ ಜನಾಭಿಮಾನ ಪಡೆಯಿನಂಚಿನ ಒಂದು ನಾಯಕ ನಟ ಎಂದು ಬಂಡ ತಪ್ಪ ಒಂದು ಶ್ರೀಯುತ ನವೀಂಡಿ ಪಡಿ ಲೆಂಕಲೊಟ್ಟಿಗುಲ್ಲರು ಅಂಚನೆ ಈ ಸಿನಿಮಾಡು ಅರವಿಂದ್ ಬೋಳಾರ್ ಸರ್ ಎಂಕಲೊಟ್ಟಿಗುಲ್ಲರು ಅವೇ ರೀತಿ ಭೋಜರಾಜ್ ವಾಮಂಜು ಸರ್ ಈ ಸಿನಿಮಾ ನಟನನ್ನು ಬಂದಿದ್ದಾರೆ. ಈ ಸಿನಿಮಾದ ನಿರ್ದೇಶಕರಾಯನಂಚಿನ ಸೂರಜ್ ಶೆಟ್ಟರ್ ದಯಮಂತದ ವೇದಿಕೆಗೆ ಬರೋಡು ಪಿಲ್ಲಿಬೈಲ್ ಯಮನಕ್ಕ ಎಕ್ಕಸಕದಂಚಿನ ಅದ್ಭುತ ಸಿನಿಮಾನು ಕೊಡ್ತಂಚಿನ ಸೂರಜ್ ಶೆಟ್ಟಿ ದಯಮಂತದ ವೇದಿಕೆಗೆ ಬರೋಡು ಅಂಚನೆ ಸಿನಿಮಾದ ಜೀವಾಳ ಇನಿ ಅವು ಸಂಗೀತ ಸಿನಿಮಾ ಏತಲ ಮೆನ್ಕು ದುಪ್ಪು ಆಂಡ ಇನಿಕಲ ಓವೇ ಮದರಂಗಿಗೆ ಬೋಣ ತಾಸದ ಬೆಟ್ಟಿಗೆ ನಲಿಪುವ ಅತನ ನಮ್ಮ ಪ್ರೇಮನಾಥೆ ಸಾಂಗ್ ನಲಿಪು ಅಂಚ ತುಳು ಸಾಂಗ್ಲ ಮಸ್ತ್ ಪುಗರ್ತೆನ ಪಡೆಯೊಂದುಡು ಅಂಚಿನ ಪುಗರ್ತೆನ ಪಡೆಯೊಂದ್ರ ಕಾರಣ ಆ ರೀತಿಯ ಸಂಗೀತ ನಿರ್ದೇಶಕರೊಟ್ಟಿಗುಳ್ಳರು. ಕನ್ನಡ ಸಿನಿಮಾಗಳಲ್ಲಿಯೂ ಕೂಡ ಸಂಗೀತ ನಿರ್ದೇಶನವನ್ನು ಮಾಡಿ ಪ್ರಶಸ್ತಿಗಳನ್ನ ಪಡೆದುಕೊಂಡು ಇತ್ತೀಚೆಗೆ ತುಳು ಸಿನಿಮಾದಲ್ಲೂ ಕೂಡ ಸಂಗೀತ ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಯಾಕಂತ ಹೇಳಿದ್ರೆ ಬೇರೆ ಕುಡ್ಲದ ಮಲ್ಲ ಮುದರು ಕದ್ರಿ ಪನ್ಪುನ ಜಾಗಡು ಪುಟ್ಟಿನಂಚಿನ ಮಣಿಕಾಂತ್ ಕದ್ರಿ ಎಂಕಲೊಟ್ಟಿಗುಲ್ಲರು ಕಲಾಯಿ ಮಾಮಣಿ ಗೋಪಾಲ್ನಾಥ್ ಸರ್ನ ಸುಪುತ್ರ ಎಂಕಲೊಟ್ಟಿಗುಲ್ಲರು ಆ ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಬಂದಿದ್ದಾರೆ. ಅಂಚದರೆಲ್ಲ ಮೋಕಡೆ ಎದುಕೊಂಡು ಸಿನಿಮಾದ ನಾಯಕ ನಟೆ ಪೃಥ್ವಿ ಅಂಬರ್ ಮೆರೆಗ್ಲ ಜೋರ್ದ ತಾಟಿದ ಹೊರಟು ಮೋಕಡೆ ವೇದಿಕೆಗೆ ಎದುಕೊಂಡು ಇನಿಕ್ ತುಳು ಸಿನಿಮಾ ರಂಗಡು ಮಲ್ತೊಂದು ಪುನ ಕುದುರೆ ಎಂದು ಬಂಡವು ಪೃಥ್ವಿ ಅಂಬರ್ ಯಾಕೆಂದು ಬಂದಾಗ ಏತ ಸಿನಿಮಾ ಮಲ್ತೊಂದುಲ್ಲೇರು ಮಲ್ತದೇರು ಪಂಪಿನ ಲೆಕ್ಕಾರೆಗೂ ಬಂದು ಅರೆಲ್ಲ ಮೋಕಡೆ ಎದುಕೊಂದುಲ್ಲ. ಈ ಸಿನಿಮಾಗೆ ಸಾಹಿತ್ಯನ ಬರೆದಿನಂಚಿನ ಲೋಕೋ ಕುಡ್ಲ ದಯಮಂತದ ವೇದಿಕೆಗೆ ಬರೋಡು ಅವೇ ರೀತಿಯಾದ ಅರ್ಜುನ್ ಲೂಯಿಸ್ಲ ಈ ಸಿನಿಮಾಗೆ ಸಾಹಿತ್ಯನ ಬರೆದರು ಆರ್ಲ ವೇದಿಕೆಗೆ ಬರೋಡು ವಿನಂತಿನ ಮಂತೊಂದುಲ್ಲ. ಒಟ್ಟಾದ ಇಡೀ ನಮ್ಮ ಇಂಗ್ಲಿಷ್ ಸಿನಿಮಾ ತಂಡ ದಯಮಂತದ ವೇದಿಕೆಗೆ ಬರೋಡು ಇಡೀ ಸಿನಿಮಾ ತಂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಸಿನಿಮಾದ ನಾಯಕಿ ನಟಿ ಉಮೇಲ್ ಸಿನಿಮಾದ ಮೂಲಕ ಪದಾರ್ಪಣೆಯನ್ನು ಮಾಡಿದಂತಹ ನವ್ಯ ಪೂಜಾರಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರೆಲ್ಲ ಜೋರ್ದ ದಾಟಿದ ಹೊರಟು ಮೋಕೆಡ್ ಎದುಕೊನಗ ಒಟ್ಟು ಸೇರಿದ ನಂಚಿನ ಮಾತ ಬಿನ್ನಿರಲ್ಲ ಕುಡುರ ಮೋಕೆಡ್ ಎದುಕೊಂಡ್ರು ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸಿದ ನಾನು ಹೇಳಿದ ಹಾಗೆ 1971ರಲ್ಲಿ ಶುರುವಾದ ಪಯಣ ಇವತ್ತಿಗೂ ಮುಂದುವರಿತಾ ಇದೆ. ಇನ್ನಷ್ಟು ಸಿನಿಮಾಗಳು ಇವತ್ತು ತೆರೆಗೆ ಬರ್ಲಿಕ್ಕೆ ಕಾಯ್ತಾ ಇದ್ದೇವೆ. ಅಂತ ಸಿನಿಮಾದಲ್ಲಿ ಒಂದು ನಿರೀಕ್ಷಿತ ಸಿನಿಮಾ ಅಂತ ಹೇಳಿದ್ರೆ ಅದು ಇಂಗ್ಲಿಷ್ ಸಿನಿಮಾ ಆಕ್ಮೆ ಮೂವೀಸ್ ಇವರ ಬ್ಯಾನರ್ ನಲ್ಲಿ ಇದು ನಿರ್ಮಾಣ ಆಗ್ತಿರುವಂತಹ ಸಿನಿಮಾ ಆಕ್ಮೆ ಮೂವೀಸ್ ಇಂಟರ್ನ್ಯಾಷನಲ್. ಈಗಾಗಲೇ ಕನ್ನಡ ಸಿನಿಮಾವನ್ನ ಕೂಡ ಹರೀಶ್ ಶೇರಿಗಾರ್ ಸರ್ ಅವರು ನಿರ್ಮಾಣವನ್ನು ಮಾಡಿದ್ದಾರೆ. ಇದೊಂದು ತುಳು ಸಿನಿಮಾ, ಬಹಳ ನಿರೀಕ್ಷಿತ ಸಿನಿಮಾ. ಇಡೀ ಚಿತ್ರತಂಡ ವೇದಿಕೆಗೆ ಬರಬೇಕು. ಇಂಗ್ಲಿಷ್
ಸಿನಿಮಾದ ಚಿತ್ರತಂಡ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಇಲ್ಲಿ ಸೇರಿರುವಂತಹ ಇಷ್ಟೊಂದು ಅದ್ಭುತ ಕಲಾಭಿಮಾನಿಗಳ ಮುಂದೆ ಈ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಆಗ್ಲಿಕ್ಕಿದೆ. ಈ ಸಿನಿಮಾದ ಆಡಿಯೋ ಲಾಂಚ್ ಈ ವೇದಿಕೆ ಮಿತ್ಯದ ನಡೆತೊಂದುಂಡು ಅಂಚಾದೆ ಶ್ರೀಯುತ ಬೆಳ್ಳಿಪಾಡಿ ರಮನಾಥ್ ರೈಕುಲು ಅಂಚನೆ ವೇದವ್ಯಾಸ್ ಕಾಮತ್ ಸರ್, ಅನಂತ್ ನಾಗ್ ಸರ್ ಅಂಚನೆ ಇನಿ ಎಂಗ್ಲೆಗೆ ನನಾತ್ ಪ್ರೋತ್ಸಾಹನ ಬೆರಿ ತಟ್ಟದ ಕೊರ ಎಂಗ್ಲೊಟ್ಟಿಗೆ ಬೈದಿನಂಚಿನ ಶ್ರೀಯುತ ರಿಷಬ್ ಶೆಟ್ಟಿ ಮಕ್ಕಳು ಮಾತೆಲ್ಲ ಒಟ್ಟು ಸೇರಿದು ಈ ಸಿನಿಮಾದ ಮುಖ್ಯ ಭೂಮಿಕೆ ಉಪನಂಚಿನ ಶ್ರೀಯುತ ನವೀನ್ ಡಿ ಪಟೇಲ್ ಸರ್, ಅವೇ ರೀತಿ ಪೃಥ್ವಿ ಅಂಬರ್, ಸಿನಿಮಾದ ನಿರ್ದೇಶಕ ಕೆ ಸೂರಜ್ ಶೆಟ್ಟಿ, ನಾಯಕಿ ನಟಿ ನವ್ಯ ಪೂಜಾರಿ ಮಾತೆಲ್ಲ ಒಟ್ಟು ಸೇರಿದು ಈ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಮನ್ಪಡೊಂದು ವಿನಂತಿಯನ್ನು ಮಂತೊಂದುಲ್ಲ. ಅವೇ ರೀತಿ ನಮ್ಮ ರಡ್ಡು ಕೈ ಒಟ್ಟು ಸೇರಿದು ತಾಟಿ ಬೊಟ್ಟಿ ಅಂದಾಂಡ ಐಟುಪ್ಪು ನಂಚಿನಾಥ ಆಶೀರ್ವಾದ ಶಕ್ತಿ ಬೇತೆ ಒಯ್ಟು ಹೆಚ್ಚಿಗೆ ಅಂಚಾದು ಮನಸಾರೆ ಈ ಸಿನಿಮಾದ ಈ ಧ್ವನಿ ಸುರುಳಿ ಬಿಡುಗಡೆದ ಸಂದರ್ಭ ಧ್ವನಿ ಸುರುಳಿ ಬಿಡುಗಡೆ ಆಪನಂಚಿನ ಸಂದರ್ಭ ನಮ್ಮ ಪೊರ್ಲುಡೆ ಆಗ್ಲಿಗೆ ನಮ್ಮ ಆಶೀರ್ವಾದನ ತಾಟಿದ ಹೊರಟು ತೆರಿಪಾಗ ಅರ್ಜುನ್ ಲೂಯಿಸ್ ಅಂಚನೆ ಲೋಕಗುಡ್ಲ ಮುಖಲ ಸಾಹಿತ್ಯ ಅವೇ ರೀತಿ ಮೈಮ್ ರಾಮದಾಸ್, ಸುಪ್ರಿಯಾ ಲೋಹಿತ್, ಈ ಸಿನಿಮಾದ ನಿರ್ಮಾಪಕ ನೆಚ್ಚಿನ ಶ್ರೀಯುತ ಹರೀಶ್ ಶರಿಗಾರ್ ಮೊಕ್ಕಲ ಕಂಟೆ ಸಿರಿಡು ಮೂಜಿ ಪೊರ್ಲ ಪದಕಲು ಈ ಸಿನಿಮಾ ಮೂಡ್ದು ಬೈದ ಕುಡರ ಜೋರ್ದ ತಾಟಿ ಬರಡು ಇಂಗ್ಲಿಷ್ ಎಂಕ್ಲೆಗೆ ಬರ್ಪುಜಿ ಬ್ರೋ ಪನ್ಪುನಂಚಿನ ಒಂಜಿ ಸಬ್ ಟೈಟಲ್ ಪದೊಂದು ತುಳು ಸಿನಿಮಾ ಬರೊಂದುಂಡು. ತುಳು ಒಂಜಿ ಇಂಗ್ಲಿಷ್ ಸಿನಿಮಾ ನಂಗೆ ತೂಪುನಂಚಿನ ಭಾಗ್ಯ ಮೂಡ್ದು ಬೈದ ಆಯ್ತಾ ಪದಕ್ಲೆ ನಮ್ಮ ಒಂತೆ ಬರ್ತದೆ ವೇದಿಕೆ ಕೇಂದ್ರ ಇಲ್ಲ. ಈಗಾಗಲೇ ಈ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ಮಾಡಿದರೆ ಆಗ್ಲೇ ನೀವು ಮಾತಾಡಿದ್ರೆ ಸರ್, ನಿಮಗೂ ಮಂಗಳೂರಿಗೂ ನಂಟು ಬಹಳಷ್ಟಿದೆ. ನಿಮ್ಮ ಸಂಕಲ್ಪ ಸಿನಿಮಾದಿಂದ ಹಿಡಿದು 1973ರಲ್ಲಿ ಬಂದಂತಹ ಸಿನಿಮಾ ಇಂಗ್ಲೀಷ್ ಪಂಪಿನ ತುಳು ಸಿನಿಮಾದ ಬಗ್ಗೆ ಆಡಿಯೋ ರಿಲೀಸನ್ನು ನಿಖಲ್ ಮಾತಾಡ್ತೀಯರು. ಆಡಿಯೋ ರಿಲೀಸ್ದ ಸುಮಾರು ಜನ ಕನ್ನಡ ಚಲನಚಿತ್ರ ನಟರಾಯನಂತ ಅನಂತ್ ನಾಗಿತ್ತೇರು, ಅರ್ನ ಶ್ರೀಮತಿ ಗಾಯತ್ರಿ ಇತ್ತೇರು, ಬೊಕ್ಕ ನಿರ್ಮಾಪಕರಾಯನಂಚಿನ ಹರೀಶ್ ಶೇರ್ಗಾರ್ ಆರು ನಿಜವಾದ ಮೆಚ್ಚುಡ್ದಾದೆ ಬಂದಾಗ ಕನ್ನಡ ಸಿನಿಮಾ ಮಾರ್ಚ್ 22 ಬಣ್ಣದು ಈ ಕೋಮು ಸೌಹಾರ್ದತೆ ಕನಪಿನಂಚಿನ ಒಂಜಿ ಸಿನಿಮಾನು ಮಲ್ತಿತ್ತೇರು. ಈ ಸಲ ಇಂಗ್ಲೀಷ್ ಪಂಪಿನ ಸಿನಿಮಾದಲ್ಲ ಈ ಇಂಗ್ಲೀಷ್ ಪಂಪಿನ ತುಳು ಸಿನಿಮಾದ ನಿರ್ಮಾಪಕರಾದಲ್ಲ ಉಳ್ಳೇರು ರಿಷಬ್ ಶೆಟ್ಟಿ ರಿಷಬ್ ಶೆಟ್ಟಿ ನವೀನ್ ಪಟೇಲ್ ಮಾತಾಡ ನಮ್ಮ ತುಳು ಚಲನಚಿತ್ರ ಅತ್ತಂದೇದ ಈ ರಿಷಬ್ ಶೆಟ್ಟಿ ನಂಚಿನ ಮಾತಾಡ್ಕೊಳ್ಳ ಈ ಒಂದು ಈ ಕಾರ್ಯಕ್ರಮದ ಭಾಗಿಯಾದಿತ್ತೀರಿ. ನಮ್ಮ ಶೋಭಾಯಾತ್ರೆ ಮುಂದುವರಿಯೊಂದುಂಡು ನಿಖಲು ಮಾತಾ ತೋನಿತ್ತಿಲಕ್ಕನೆ ಸುಮಾರು ದೇವರನ್ನ ಸ್ತಬ್ಧ ಚಿತ್ರಗಳು ಇತ್ತಿನ ದೇವರನ್ನ ಮೂರ್ತಿ ಇತ್ತಿನಂಚಿನ ಸ್ತಬ್ಧ ಚಿತ್ರಗಳು ದುಂಬುಪ ಒಂದುಂಡು ಒಂದಿತ್ತೆ ಮಣ್ಣ ಗುಡ್ಡೆಡು ಕೆಲವು ಬೇತೆ ಬೇತೆ ವೇಷಗಳನ್ನು ನಿಖಲು ತೂವಾರು. ಈ ಬೇರೆ ಬೇರೆ ಈ ವೇಷಗಳನ್ನು ನೋಡುವಾಗ ನನಗೆ ಮತ್ತೊಂದು ನೆನಪಾಗುತ್ತೆ ಅಂತ ಹೇಳಿದ್ರೆ, ನಾನು ಅದೇ ನಮ್ಮ ನವೀಕರಣದ ಮೊದಲಿದ್ದಂತಹ ದಸರಾದಲ್ಲಿ ನೀವು ನೋಡಿರ್ಬೋದು, ನಾನು ಆಗ್ತಾನೆ ಹೇಳಿದೆ ಹುಲಿ ವೇಷಗಳಿಗೆ ಅಷ್ಟು ಪ್ರಾಮುಖ್ಯತೆ. ಹುಲಿ ವೇಷದ ಹಿಂದೆ ಇನ್ನೊಂದು ಅನಾರ್ಕಲಿ ಅನ್ನೋದೊಂದು ಇತ್ತು. ಹೌದು, ಅದು ಈ ಅದರಲ್ಲಿ ಮುಖ್ಯವಾಗಿ ಒಂದು ಈ ಕಾಳಿಚರಣ್ ಅವರದ್ದೊಂದು ಪರ್ಟಿಕ್ಯುಲರ್, ಅದು ಪ್ರತಿ ಈ ದಸರಾದಲ್ಲಿ ಕೂಡ ಅವರದೊಂದು ಈ ಅನಾರ್ಕಲಿ ಖಂಡಿತವಾಗಿ ಅಲ್ಲಿ ಒಂದು ಇತ್ತು. ಅದೊಂದು ವೈವಿಧ್ಯತೆ ಅದರಲ್ಲಿ ಕೂಡ. ನಾವೆಲ್ಲ ಬಾಲ್ಯದಲ್ಲಿರುವಾಗ ಅದರಿಂದ ಹೋಗ್ತಾ ಇದ್ದೇವೆ. ಎಲ್ಲ ದೇವರದು ಮೂರ್ತಿ ಒಂದು ಮುಖ್ಯ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಲ ಈ ಭಕ್ತರಿಗೆ ದೇವರ ಮೂರ್ತಿಗಳನ್ನು ನೋಡುವಂಥ ಆಸಕ್ತಿ ಇದ್ದಂಥ ಎಲ್ಲರಿಗೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ಹೌದು, ಒಳ್ಳೆಯ ಅವಕಾಶ. ಅಂದರೆ ಮಧ್ಯರಾತ್ರಿ ಒಳಗೆ ಎಲ್ಲ ಮೂರ್ತಿಗಳನ್ನು ಒಮ್ಮೆ ನೋಡ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗುತ್ತೆ. ಇಡೀ ಮಂಗಳೂರು ಈಗ ಶೋಭಾಯಾತ್ರೆಯ ಹಾದಿಯಂತೂ ಜನಸಾಗರ, ನಿಜ ಅರ್ಥ. ನಾವೊಂದು ಜನಸಾಗರ ಅಂತ ಅನೇಕ ಬಾರಿ ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇದ್ದೇವೆ. ನಿಜ ಅರ್ಥದ ಬಗ್ಗೆ ಅದು ಉತ್ಪ್ರೇಕ್ಷೆ ಅಲ್ಲ, ನಿಜ ಅರ್ಥದ ಜನಸಾಗರವೇ ಆಗಿಬಿಟ್ಟಿದೆ ಮಂಗಳೂರು. ನಮ್ಮ ಮಂಗಳೂರು ದಸರಾ ಹಾಗೆ ಮತ್ತೊಂದು ವಿಶೇಷತೆಯನ್ನು ನೀವು ನೋಡ್ಬೋದು ಇಲ್ಲಿ ಮಡಿಕೇರಿಯಲ್ಲಿ ಕೂಡ. ಯಾಕಂತ ಹೇಳಿದ್ರೆ ಮೈಸೂರು ದಸರಾ ಬಹಳ ಅದು ರಾಜಮನೆತನ, ನಿಮ್ಗೆ ಗೊತ್ತಿರ್ಬೋದು, ವಿಜಯನಗರ ಸಾಮ್ರಾಜ್ಯದಿಂದ ಪ್ರಾರಂಭಗೊಂಡದ್ದು, 500 ವರ್ಷಗಳ ಇತಿಹಾಸ. ಆಮೇಲೆ ಕಂಪ್ಲಿಯಲ್ಲಿದ್ದು, ಆಮೇಲೆ ಹಂಪಿಗೆ ಬಂದು, ಹಂಪಿಯಿಂದ ಮೈಸೂರಿಗೆ ಬಂತು. ಆದರೆ ಮಂಗಳೂರು ದಸರಾ ನೋಡಿ, ಮಂಗಳೂರಲ್ಲೇ ಅಂತೂ ಮಾನ್ಯ ಜನಾರ್ದನ ಪೂಜಾರಿ ಅವರ ಒಂದು ಅವರ ಏನು
ಒಂದು ಸಾಧನೆಯಿಂದ ಅಂತ ಹೇಳ್ಬೋದು, ಅಥವಾ ಅವರೊಂದು ಕಾರ್ಯ ತತ್ಪರತೆಯಿಂದ ಈ ಮಟ್ಟಿಗೆ ಬಂದು ನಿಂತಿದೆ. ಈಗ ವಿದೇಶಗಳಲ್ಲಿ ವಿಶ್ವದಲ್ಲಿ ಒಂದು ಪ್ರಸಿದ್ಧಿಯಾದಂತಹ ದಸರಾ ಅಂತ ಹೇಳ್ಬೋದು. ಅದೇ ರೀತಿ ಮಡಿಕೇರಿಯಲ್ಲಿ ಕೂಡ ನಾನು ಕೇಳಿದ್ದೇನೆ. ಮಡಿಕೇರಿಯ ಬಗ್ಗೆ ತಮಗೆ? ಮಡಿಕೇರಿ ನಾನೊಂದು 2 ಬಾರಿ ಹೋಗಿದ್ದೇನೆ. ಮಡಿಕೇರಿಯ ವೈಶಿಷ್ಟ್ಯ ಅಂದರೆ ಮಡಿಕೇರಿಯೇ ಒಂದು ಸಾಂಸ್ಕೃತಿಕವಾಗಿ ನಮ್ಮ ಒಂಥರ ತುಳುನಾಡಿನಾಗೆ ಅವರದ್ದು ಒಂದು ಪ್ರತ್ಯೇಕವಾದ ಥರದ ಸಂಸ್ಕೃತಿಯಲ್ಲಿ ಇದೆ. ಆದರೆ ಈ ದಸರಾ ಕಾರ್ಯಕ್ರಮ ಇದೆ, ನವರಾತ್ರಿ ಅದು ಒಂದು ದಿನದ ಕಾರ್ಯಕ್ರಮ. ಅಲ್ಲಿ ಸಾರ್ವಜನಿಕರು ಬಹಳ ಉತ್ಸಾಹದಿಂದ ಭಾಗವಹಿಸುವಂಥ ಕಾರ್ಯಕ್ರಮ. ಆನಂತರ ಒಂದಷ್ಟು ಸಾಂಸ್ಕೃತಿಕ ವೈವಿಧ್ಯಗಳನ್ನು ಕೂಡ ಅವರಿಗೆ ಅಲ್ಲೂ ಕೂಡ ವಿದ್ಯುತ್ ದೀಪಾಲಂಕೃತವಾದಂತಹ ಪ್ರಬಾವಳಿ ಅಂತ ನೋಡಿ ಮಾಡ್ತಾರೆ. ಅವರೀಗ ಇತ್ತೀಚೆಗೆ ಬೇರೆ ಕಡೆ ಸಹ ನೋಡಿ ಅದು ಪರಂಪರೆಯ ಜೊತೆಗೆ ಹೊಸತನ ಕೂಡ ಸೇರ್ಕೊಂಡು ಮಡಿಕೇರಿಯ ದಸರಾ ನೋಡುವುದೇ ಒಂಥರ ರೋಮಾಂಚಕ. ಮತ್ತು ಅಲ್ಲಿಯ ಸಾಂಪ್ರದಾಯಿಕ ಉಡುಗೆಯಲ್ಲೆಲ್ಲ ಬರ್ತಾರೆ ನೋಡಿ, ಅವರನ್ನು ನೋಡುವುದೇ ಒಂದು ತುಂಬಾ ಸಂತೋಷ ಕೊಡುವಂತ ಒಂದು ವಿಚಾರ. ಹಾಗಾಗಿ ಮಡಿಕೇರಿಯ ದಸರಾಕ್ಕೊಂದು ಅದರದ್ದೇ ಆದ ಸ್ಟೈಲ್ ಅಂತ ಹೇಳ್ತೇವಲ್ಲ. ಮಣ್ಣಗುಡ್ಡೆಗೆ ಇದೀಗ ಶಾರದೆಯ ಮೂರ್ತಿ ಅಲ್ಲಿ ಬಂದಿದೆ. ಇವರೆಲ್ಲ ಎಲ್ಲಿಂದ ಬಂದಪ್ಪ? ಅನೇಕ ಕಾಡು ಪ್ರಾಣಿಗಳು ಬಂದಿವೆ. ನಾವೆಲ್ಲ ಅನೇಕ ಬಾರಿ ಈ ಥರ ಆಧುನೀಕರಣ ನಡೀತದೆ, ಸ್ಮಾರ್ಟ್ ಸಿಟಿ ಅಂತ ಆಗುವಂಥ ಪರಿಕಲ್ಪನೆ ಆಗ್ತದೆ, ಆಧುನೀಕರಣ ಎಲ್ಲ ನಡೀತದೆ ಅಂತ ಹೇಳೋದ್ರ ನಡುವೆ ಇಂಥ ದೃಶ್ಯಗಳನ್ನೆಲ್ಲ ನೋಡುವಾಗ ಈ ಜನತೆ ಎಷ್ಟು ಖುಷಿ ಪಡ್ತಾರೆ. ಇದರಲ್ಲೆಲ್ಲ ಜನರಿಗೆ ಪೂರಕವಾಗಿ ಬೇಕಾದಂತಹ ಅನೇಕ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ಬೋದು. ಇತ್ತೀಚಿನ ದಿನಗಳಲ್ಲಿ ನಾವು ಕೇವಲ ಧಾರ್ಮಿಕತೆಯಿಂದ ಅಥವಾ ಕೆಲವು ಚಾರಿತ್ರಿಕ, ಪೌರಾಣಿಕ, ಐತಿಹಾಸಿಕ ಕಥೆಗಳನ್ನು ಮಾಡುವುದಲ್ಲದೆ ಇಂತಹ ಇತ್ತೀಚಿನ ಅಂದರೆ ಹೊಸತಾಗಿ ಬಂದಂಥ ನೋಡಿ ಇದೆಲ್ಲ ಕೆಲವು ಸಿನಿಮಾಗಳಿಗೆ ಬಂದಂಥ ಚಿತ್ರಣವನ್ನು ಇಲ್ಲಿ ನಮಗೆ ತೋರಿಸುವಂಥ ವ್ಯವಸ್ಥೆ. ಏನು ಆಂಗ್ಲ ಭಾಷೆಯ ಸಿನಿಮಾಗಳು ಬರುತ್ತೆ ಅದರ ಒಂದು ಸಣ್ಣ ಮೂಲವನ್ನು ಇಲ್ಲಿ ತೋರಿಸುವಂಥ ವ್ಯವಸ್ಥೆ. ಇದು ಕೂಡ ನಮ್ಮ ಯುವ ಪ್ರೇಕ್ಷಕರನ್ನು ಒಂದು ರೀತಿಯಲ್ಲಿ ಆಕರ್ಷಣೆ ಮಾಡುತ್ತೆ. ಕಳೆದ ಸಲ ಎಲ್ಲ ನೀವು ನೋಡಿರ್ಬೋದು ನೋಡಿ, ಕಾಳಿಚರಣ್ ಫ್ರೆಂಡ್ಸ್ ಅಂತ ನಾನು ಆಗತಾನೆ ಹೇಳಿದೆ, ಅವರದ್ದು ಆ ಸಮಯದಲ್ಲಿ 35ನೇ ವರ್ಷದ ಆ ಸಮಯದಿಂದ ನಾನು ನೋಡ್ತಾ ಇದ್ದೇನೆ. ಅವತ್ತು ವಿವಿಧ ರೀತಿಯಂಥ ಅದು ಹುಲಿವೇಷ ಆಗಿರ್ಬೋದು. ಮತ್ತು ಒಂದು ಹುಲಿ ವೇಷ ಅಂತ ಹೇಳಿದರೆ ಅದರ ಹಿನ್ನೆಲೆ ಎಷ್ಟಿದೆ, ಆ ವೇಷವನ್ನು ಹಾಕುವಂಥ ಶ್ರಮ. ನಾನು ಅದನ್ನು ನಿಮ್ಮ ಹತ್ರ ಕೇಳಬೇಕು ಅಂತ ಹೇಳಿದೆ. ಹುಲಿವೇಷ 5ನೇ ಮೊದಲಿನಾಗೆ 5ನೇ ದಿವಸ ಅಂತ 5ನೇ ದಿನದ ಹಾಕಿದ್ರು ಕೂಡ ಅದಕ್ಕಿಂತ ಮೊದಲಿನ ಅವರು ಕೂಡ ವ್ರತಾಚರಣೆಯಲ್ಲಿ ಇದ್ದಂತಹ ಇರಬೇಕಾಗ್ತದೆ ವ್ರತಾಚರಣೆಯಲ್ಲಿ. ಹೌದು. ಆನಂತರ ಅವರು ಬಣ್ಣವನ್ನು ಬಳಿದ ಬಳಿಕ ಅವರು ಬಾಳೆ ಎಲೆ ಮೇಲೆ ಮಲಗಬೇಕಾಗ್ತದೆ. ಯಾಕಂದರೆ ಬಣ್ಣ ಹೊರಗೆ ಹೋಗಬಾರ್ದು, ಒಡಿಬಾರ್ದು, ಹಾಗೆಲ್ಲ ತುಂಬ ಕಟ್ಟುಪಾಡುಗಳು. ಮತ್ತು ಅವರೆಲ್ಲ ಒಂದೇ ಕಡೆ ಎಲ್ಲ ಮಲಗಬೇಕಾಗ್ತದೆ. ನಿಂತುಕೊಂಡು ಎಷ್ಟೋ ಗಂಟೆಗಳ ಕಾಲ ಒಂದು ಪೇಂಟನ್ನು ತನ್ನ ಮೇಗೆ ಹಾಕ್ಕೊಳ್ಬೇಕಾದ್ರೆ ಅದೇನು ಸುಲಭದ ಮಾತಲ್ಲ. ಶಾರದೆಯ ಮೂರ್ತಿ ಇದೀಗ ಮಣ್ಣಗುಡ್ಡೆಗೆ ಆಗಮಿಸಿದೆ. ಎಂತ ಚಂದ, ಎಂತ ಅಂದ ಶಾರದಮ್ಮ ಅಂತ ಹೇಳಿದ ಮಾತನ್ನು ನಮ್ಮ ಮಂಗಳೂರು ದಸರಾದಲ್ಲಿ ಬರುವಂಥ ಶಾರದೆ, ಅದು ಇವತ್ತಿನ ನೋಡಲೆರಡು ಕಣ್ಣುಗಳು ಸಾಲದಮ್ಮ ಅಂತ, ಅದು ಕುದ್ರೋಳಿಯಲ್ಲಿ ನಡೆಯುವಂತಹ ಈ ಮಂಗಳೂರು ದಸರಾ ಆಗಿರ್ಬೋದು, ಅಥವಾ ನಾಳೆ ನಡೆಯುವಂತಹ ವೆಂಕಟರಮಣದ ಶಾರದೆ ಆಗಿರ್ಬೋದು, ಆಚಾರ್ಯ ಮಠದ ಆ 2 ಶಾರದೆಗಳನ್ನು ಕೂಡ ಖಂಡಿತವಾಗಿಯೂ ಕೂಡ ಅವರು ಹೇಳಿದಂಥ ಪದ್ಯ ಏನಾಗ ಪದ್ಯ ರಚಿಸಿದ್ದಾರೆ ಅದು ಇದಕ್ಕೆ ಸಾರ್ಥಕತೆಯನ್ನು ಪಡೆಯುತ್ತೆ. ಎಲ್ಲಿ ನೋಡಿದ್ರು ಜನ, ಎಲ್ಲಿ ನೋಡಿದ್ರು ಜನ. ಹುಲಿವೇಷದ ತಾಸೆಪೆಟ್ಟು ಅಲ್ಲ, ಇಲ್ಲದ್ರೆ ಅದು ಶಾರದೆಗೆ ಅಡ್ಡವೇ, ಅದೀಗ ಕ್ರಾಸ್ ಆಗ್ತಲ್ಲ, ಅವರನ್ನು ಎದುರು ಮಾಡಬೇಕು. ಯಾವಾಗಲೂ ಮನೋಜ್ ಹೋಗ್ತಿದ್ರು ಹಾಗೆ ಆಗೋದಿದ್ರೆ ಟ್ರೈ ಮಾಡಿ, ಇಲ್ಲಾದ್ರೆ ಬಿಟ್ಟು ಬಿಡಿ. ಶಾರದೆಯ ಮೂರ್ತಿ ಎದುರುಗಡೆ ಆ ಹಸಿರು ಕೊಡೆಗಳನ್ನು ಕಾಣ್ಬೋದು. ಒಂದು ರೀತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕ್ಯಾಮರಾ ಸರಿ ಆ ಹಸಿರು ಕೊಡೆಗಳಿಗೆ ಅಡ್ಡ ಇರೋದ್ರಿಂದ ಶಾರದೆಯ ಮೂರ್ತಿ ಅಷ್ಟು ಕಾಣ್ತಾ ಇಲ್ಲ ನಮಗೆ. ಆದರೆ ಅಲ್ಲಿ ನೆರೆದಂಥ ಜನರಿಗೆಲ್ಲ ಖಂಡಿತವಾಗಿಯೂ ಕಾಣ ಸಿಗುತ್ತೆ. ಅದರ ಹಿಂದೆ ಹುಲಿವೇಷಗಳು, ಶಾರದೆ ಹಿಂದೆ ಹುಲಿವೇಷದ ಈಸಲಿದೆ. ಮೊದಲೆಲ್ಲ ಶಾರದೆ ಮುಂದೆ ನಡೀತಿದ್ದಂಥ ಹುಲಿವೇಷಗಳು.
ನಾನು ಆಗ ತಾನೇ ಹೇಳಿದೆ ಹುಲಿಗೆ ಪ್ರಾಮುಖ್ಯತೆ ಇತ್ತು. ಅದರಲ್ಲೂ ಕೂಡ ಯಾರು ಹುಲಿ ಶಾರದೆ ಎದುರಿಗೆ ಪ್ರಥಮವಾಗಿರಬೇಕು, ದ್ವಿತೀಯವಾಗಿರಬೇಕು, ತೃತೀಯವಾಗಿರಬೇಕು. ನಾವೀತು ಒಂದು ಶಬ್ದ ಇಲ್ಲ, ಅದಕ್ಕೊಂದು ವಂಜನೆ ಮರ್ಯಾದೆ. ಹೌದು, ಖಂಡಿತ ಆಗ ಇದ್ದಂಥ ವಂಜನೆ ಮರ್ಯಾದೆ ಅಂತ. ಅದೇ ರೀತಿ ಹುಲಿವೇಷದ ನಂತರ ಈ ಅನಾರ್ಕಲಿಗಳಿಗೂ ಕೂಡ ಅವರಿಗೂ ಕೂಡ 1ನೇ 2ನೇ ಅನ್ನೋ ಸ್ಥಾನ ಇತ್ತು. ಅವರು ಇದೇ ಸ್ಥಾನದಲ್ಲಿ ಬರಬೇಕು ಅಂತ. ಜಕ್ಕಮದೀನ ಅಂತ ಸಿರಿಸಿ ಅಂತ. ನನಗೆ ಒಂದು ಮಾತ್ರ ಅರ್ಥ ಆಗದ ವಿಷಯ ಯಾಕಂತ ಹೇಳಿದ್ರೆ, ಈ ಹುಲಿವೇಷಧಾರಿಗಳು ನೋಟ್ ಮಾಲೆಯನ್ನು ಹಾಕ್ಕೊಂಡು ಇತ್ತೀಚಿನ ದಿನಗಳಲ್ಲಿ, ಯಾಕಂದ್ರೆ ಆ ನೋಟಿನಲ್ಲಿ ಒಂದು ಕಲೆ ಬಂದರೂ ಕೂಡ ತೆಗೊಳ್ಳೋದಿಲ್ಲ. ಅದು ಅವರು ಆಯ್ಕೆ ಮಾಡಿರ್ತಾರೆ ಅಲ್ಲ, ಇದು ಅವರು 10 ರೂಪಾಯಿ ಆಯ್ಕೆ ಮಾಡಿರ್ತಾರೆ. ಯಾಕಂದ್ರೆ 500 ಅಥವಾ 2000ದಲ್ಲಿ ಒಂದು ಸಣ್ಣ ಗೆರೆ ಬಂದರೂ ಕೂಡ ಅಲ್ಲಿ ತಗೊಳ್ಳೋದಿಲ್ಲ. ಅಲ್ಲ, ಆಮೇಲೆ ಈ ಸಲ ನೋಟಿನ ಮಾಲೆ ಇಲ್ಲ ಹೆಚ್ಚಿನ ಕಡೆ, ನೀವು ಒಂದೊಂದು ಗಮನಿಸಿದ್ರೇನು? ಓಹೋ, ಇದು ಇದ್ರೆ ಅದು ಹೌದು, ಅವರ ಒಂದು ತಂಡದ ನಾಯಕ ಮಾತ್ರ ಹಾಕೊಂಡಿರ್ಬೇಕು. ಆಗ ಇದರದ್ದೊಂದು ಒಳ್ಳೆ ಕತೆ ಹೇಳಿದ್ರಲ್ಲ ನವನೀತಾ, ಶಿರಾಸ್ ಅವುಗಳ ತಲೆ ಇದೆ ನೋಡಿ, ಹೌದು, ಹುಲಿಗಳ ತಲೆಯ ಹೇಗೆ ಸಿದ್ಧತೆ ಮಾಡ್ತಾರೆ ಅದರ ಶಿರಸ್ತ್ರಾಣವನ್ನು. ಹೌದು, ಅದರಲ್ಲೂ ವಿವಿಧತೆ ಇದೆ. ಒಂದೆರಡು ಈಗ ನಮ್ಗೆ ಅಲ್ಲಿ ಕಾಣಿಸುವುದು ಎಲ್ಲ ಹೆಚ್ಚಿನ ಒಂದೇ ರೀತಿಯಲ್ಲಿ, ಕೆಲವು ದೊಡ್ಡ ತಲೆ ಇರುವ ಗಾತ್ರದಲ್ಲಿ ಮಂಡೆಪಿಲ್ಲಿ ಇದೆಲ್ಲ ಹೇಳಿದ್ರು ಅವರು. ಇದೆಲ್ಲ ನೋಡಿ, ಲಾಲ್ಬಾಗ್ ಅಲ್ಲಿ ಸೇರಿರುವಂತ ಜನಸಾಗರ ನೋಡಿ, ಲಾಲ್ಬಾಗ್ ಅಲ್ಲಿ 4 ಮಾರ್ಗಗಳು ಅಲ್ಲಿ ಕೂಡ ಜನರ. ಇದು ಮಣ್ಣಗುಡ್ಡೆಯಲ್ಲಿದೆ. ಇದೆಲ್ಲ ಶಾರದಾ ಮೂರ್ತಿಯ ಹಿಂದುಗಡೆ ಇರುವಂತಹ ಈಗ ಟ್ರಕ್ಗಳು. ಇದು ನಾನು ಹೇಳಿದಾಗೆ ಒಂದು ರೀತಿ ಅನಾರ್ಕಲಿಗಳು. ಅದರಲ್ಲಿ ಒಂದು 3-4 ಪ್ಯಾರ್ಗಳಿರೋದಲ್ವಾ, ವಿವಿಧ ಡ್ರೆಸ್ಸಿನ 4 ಪ್ಯಾರ್ಗಳು. ಒಂದು ಜೋಕರ್, ಹೌದು ನೋಡಿ ಅಲ್ಲಿದ್ದಾನೆ ಜೋಕರ್. ಇತ್ತೀಚಿನ ದಿನಗಳಲ್ಲಿ ಇದು ಸಾರ್ವಜನಿಕವಾಗಿ ಹೋಗುವುದು ಕಡಿಮೆ ಆದರೂ ಕೂಡ ಶೋಭಾಯಾತ್ರೆಯಲ್ಲಿ ಮಾತ್ರ ಪಾಲ್ಗೊಳ್ತಾರೆ. ಮೊದಲು ಅವರು ಮನೆ ಮನೆಗೆ ಬರ್ತಿದ್ರು ಹುಲಿವೇಷದ ಹಾಗೆ, ಅದೆಲ್ಲ ತುಂಬಾ ಕಡಿಮೆ. ಹೌದು, ವೇಷಗಳೇ ಇಲ್ಲ ನಿಜ. ಈಗ ಹುಲಿವೇಷ ಬಿಟ್ಟರೆ ಬೇರೆ ಯಾವ ಹುಲಿವೇಷ ಮತ್ತೆ ಕೆಲವು ಕರಡಿ ವೇಷ ಅಂತ ಹೇಳ್ಕೊಂಡು ಬೇರೆ ಯಾವ ವೇಷಗಳಿಗೆ ಸಾರ್ವಜನಿಕವಾಗಿ ಅವರು ಹೋಗ್ತಾ ಇಲ್ಲ, ಕೇವಲ ಮೆರವಣಿಗೆಯಲ್ಲಿ ಮಾತ್ರ ಭಾಗವಹಿಸ್ತಾರೆ. ಬಹಳ ವೇಗವಾಗಿ ಬಂತ ಇದ್ದ ಹಾಗಿದೆ ಎಲ್ಲ. ನೋಡಿ, ಈಗ ನಾವು ಕೊಡೆಗಳು ಶಾರದಾ ಮೂರ್ತಿಯನ್ನು ಸಂಪೂರ್ಣವಾಗಿ ಈಗ ನೋಡುವಂಥ ಭಾಗ್ಯ ನಮ್ಮ ವೀಕ್ಷಕ ಬಂಧುಗಳಿಗೆ ಸಿಗುತ್ತೆ. ನಾನೊಂದು ಸಂದರ್ಶನದಲ್ಲಿ ಜನಾರ್ದನ ಪೂಜಾರಿ ಅವರನ್ನು ಕೇಳಿದ್ದೇನೆ, ನಿಮ್ಗೆ ಯಾಕೆ ಈ ರೀತಿ ನೀವು ಕ್ಷೇತ್ರದ ನವೀಕರಣ ಅಥವಾ ಮಂಗಳೂರು ದಸರಾ ಈ ರೀತಿಯ ಪರಿಕಲ್ಪನೆ ನೀವು ಹೇಗೆ ಮಾಡಿದಿರಿ ಅಂತ. ಆಗ ಅವರೊಂದು ಮಾತು ಹೇಳಿದರೆ, ನಮಗೆ ಬಾಲ್ಯದಲ್ಲಿ ಬಹಳ ಬಡತನ ಇತ್ತು, ಆಮೇಲೆ ನಾನು ಕೆನರಾ ಶಾಲೆಗೆ ಹೋಗ್ತಾ ಇದ್ದೆ, ನಾನು ತುಂಬ ಕಷ್ಟ ಇತ್ತು. ಆದರೆ ನನಗೆ ಓದಲಿಕ್ಕೋಸ್ಕರ ನಾನಾಗ ಆಗಿನ ಗೋಕರ್ಣನಾಥ ದೇವಸ್ಥಾನದ ಹತ್ರ ಬಂದು ನಾನು ಮಧ್ಯಾಹ್ನ ಓದ್ತಾ ಇದ್ದೆ. ಅಲ್ಲಿ ದೇವರದ್ದೇನಾದರೂ ಕೆಲಸ ಇದ್ದರೆ ದೇವರ ಸೇವೆಯನ್ನು ಮಾಡ್ತಾ ಇದ್ದೆ. ಹಾಗಾಗಿ ನನಗೊಂದು ಆತ್ಮವಿಶ್ವಾಸವನ್ನು ಕೊಟ್ಟುವ ಸ್ಥಾನ ಅದಾಗಿತ್ತು. ನನಗೆ ಶೈಕ್ಷಣಿಕವಾಗಿ ನಾನು ಒಳ್ಳೆಯ ಸ್ಥಾನ ಪಡೀಲಿಕ್ಕೆ ಸಾಧ್ಯ ಆಯಿತು. ನನ್ನ ನ್ಯಾಯವಾದಿಯಾಗಿ ನಾನು ವೃತ್ತಿ ಜೀವನ ಆರಂಭ ಮಾಡುವಲ್ಲಿಯವರೆಗೆ ನನಗೆಂದೂ ನನ್ನ ಆರ್ಥಿಕ ಅಡಚಣೆ ಅಂತ ನನಗೆ ಅನಿಸಲೇ ಇಲ್ಲ. ದೇವರ ಆಶೀರ್ವಾದ ನನಗೆ ಇತ್ತು. ಆ ಒಂದು ಭಾವನೆ ನನ್ನಲ್ಲಿ ಇದ್ದಾಗಲೇ ಅನೇಕ ಮಂದಿ ಬಂದು ಕ್ಷೇತ್ರದ ಜೀರ್ಣೋದ್ಧಾರ ಮಾಡೋಣ ಅಂತ ಕೇಳಿದಾಗ ನನಗೆ ನನ್ನ ಬಾಲ್ಯದ ಪ್ರತಿ ಕ್ಷಣವೂ ನೆನಪಾಯಿತು. ನಾನಲ್ಲಿ ಕೂಡಲೇ ಅವರ ಹತ್ರ ಆಗ್ಬೋದು ಅಂತ ಹೇಳಿದೆ. ಮೊತ್ತದ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಾವು ಕೆಲಸ ಮಾಡೋಣ, ನಾವೇ ಸ್ವತಃ ಕರಸೇವೆಯನ್ನು ಮಾಡಿದ್ದೇವೆ ಅಂತ ಅವರೊಂದು ಮಾತನ್ನು ಹೇಳಿದರು. ಇದು ಅವರ ಭಾವನಾತ್ಮಕವಾದ ನಂಟು ಆ ಕ್ಷೇತ್ರದ ಜೊತೆಗೆ ಹೇಗೆ ಇದೆ ಅಂತ ಅವರು ಆ ದಿವಸ ಎಲ್ಲ ಪ್ರತಿಯೊಂದು ಕ್ಷಣವನ್ನು ಉದಾಹರಣೆ ಸಹಿತ ಅವರು ಹೇಳಿದರು. ಅವರ ಖಂಡಿತವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ಒಂದು ದೇವಸ್ಥಾನವನ್ನು ಪ್ರಾರಂಭಿಸಿದ್ರ ಅಥವಾ ಶಿವನನ್ನು ಪ್ರತಿಷ್ಠಾಪಿಸಿಕೊಂಡು ಇಲ್ಲಿ ಪ್ರಾರಂಭಿಸಿದ್ರ, ಅದನಂತರ ಅವರ ಸಂದೇಶಗಳಿಗೆ ಪೂರಕವಾಗಿ ಈ ದೇವಸ್ಥಾನದಲ್ಲಿ ನಡೀತಾ ಇದೆ. ನೀವು ಈಗಲೂ ಗಮನಿಸಬಹುದು, ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲದೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ಸಹಪಂಕ್ತಿಯ ಒಂದು ಅನ್ನಪ್ರಸಾದವನ್ನು ಸ್ವೀಕರಿಸುವಂಥ ದೇವಸ್ಥಾನ ಇದ್ದರೆ ಅದು ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ. ಇಲ್ಲಿ ಯಾವುದೇ ಜಾತಿಗೆ ಅಥವಾ ಯಾವುದೇ ಮತ ಅಥವಾ ಯಾವುದೇ ಧರ್ಮದವರಿಗೂ ಕೂಡ
ಇಲ್ಲಿ ಏನು ಭೇದ ಇಲ್ಲ, ಎಲ್ಲರೂ ಬರ್ತಾರೆ, ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಅದು ರಾಜಕೀಯ ನಾಯಕರಾಗಿರ್ಬೋದು ಅಥವಾ ಉಳಿದವರು ಕೂಡ, ರಾಜಕೀಯ ನಾಯಕರಲ್ಲದವನ್ನವರು ಕೂಡ ಉಳಿದ ಧರ್ಮದವರು ಬಂದು ಭಾಗವಹಿಸುವಂಥ ಇದನ್ನು ನಾನು ನೋಡಿದ್ದೇನೆ ಈ ದೇವಸ್ಥಾನದಲ್ಲಿ. ಅದು ಬಹಳ ಪ್ರಾಮುಖ್ಯತೆ. ಮತ್ತು ಇನ್ನೊಂದು ವಿಷಯ, ನೀವು ಜನಾರ್ದನ ಪೂಜಾರಿಯವರ ಬಗ್ಗೆ ಹೇಳುವಾಗ, ನವೀಕರಣ 1990ರಲ್ಲಿ ಆಗಿದೆ. ನವೀಕರಣಗೊಂಡ ನಂತರ ಮತ್ತೇನು ಮಾಡಬೇಕು ಅಂತ ಇಲ್ಲ. ಆದರೆ ಜನಾರ್ದನ ಪೂಜಾರಿಯವರು ಮತ್ತೆ ಹಾಗೆ ಮೌನವಾಗಿ ಕೂತ್ಕೊಳ್ಳಿಲ್ಲ. ದೇವಸ್ಥಾನಕ್ಕೆ ಬೇರೆ ಏನೆಲ್ಲ ತರಬಹುದು ಅಂತ ಹೇಳಿಕೊಂಡು ಪ್ರತಿ ವರ್ಷ ಕೂಡ ಒಂದೊಂದು ರೀತಿಯ ಹೊಸತನವನ್ನು ಆ ದೇವಸ್ಥಾನಕ್ಕೆ ಅರ್ಪಿಸಿದ್ರು. ಆಮೇಲೆ 3 ಸಭಾಗೃಹ ಆಯಿತು, ಈಗ 4 ಆಗಿದೆ, 4 ಸಭಾಗೃಹ ಆಯಿತು. ಆಮೇಲೆ ಪುಣ್ಯಕೋಟಿ ಉದ್ಯಾನವನ ಆಯಿತು, ಈ ಕಡೆ ಕೈಲಾಸದ ಒಂದು ಇದಾಯಿತು, ಭಗೀರಥ ಕಲ್ಯಾಣಿ, ಹೌದು, ಅಲ್ಲಿ ಒಂದಾಯಿತು. ಹೀಗೆ ಪ್ರತಿ ವರ್ಷ ಕೂಡ ದಸರಾದ ಸಮಯದಲ್ಲಿ ಏನಾದರೂ ಒಂದು ಹೊಸತನವನ್ನು ಅಲ್ಲಿ ನವೀಕರಣದ ಮುಖಾಂತರ ಅವರು ತರಿಸ್ತಾ ಇದ್ರು. ಈಗಲೂ ಕೂಡ ಈ ಬಾರಿ ಏನು ಅಂತ ನಾವು ಆಗ ಒಂದು ಪ್ರಶ್ನೆಯನ್ನು ನಾನು ಕೇಳಿದ್ದು. ಆಗ ಪದ್ಮರಾಜ್ ಅವರು ಹೇಳಿದರು, ನಾವು ಈ ಬಾರಿ ಕ್ಷೇತ್ರದ ವತಿಯಿಂದ ಒಂದು ಕ್ರೀಡೆಯ ಮನೋಭಾವ ಬೆಳೆಸಲಿಕ್ಕೆ, ಕ್ರೀಡಾಪಟುಗಳಿಗೆ ಒಂದು ಪೂರ್ತಿ ಪರಿಪೂರ್ಣವಾದಂಥ ಒಂದು ವೇದಿಕೆ ಒದಗಿಸಿಕೊಡ್ಲಿಕ್ಕೆ ನಾವೊಂದು ದಸರಾ ಕ್ರೀಡಾಕೂಟ ಅಂತ ಆರಂಭ ಮಾಡೋಣ ಅಂತ ಈ ಬಾರಿ ನಿರ್ಧಾರ ಮಾಡಿದ್ದೇವೆ ಅಂತ ಒಂದು ಮಾತನ್ನು ಹೇಳಿದರು. ಹಿಂದೆಲ್ಲ ಸರ್ಕಾರಿ ಪ್ರಾಯೋಜಿತ ದಸರಾ ಕ್ರೀಡಾಕೂಟ, ಅದು ನಾಳೆ ಕ್ರೀಡಾಕೂಟ ಆದರೆ ಇವತ್ತು ಅವರು ಸುದ್ದಿ ಕೊಟ್ಟು ನಾಳೆ ಕ್ರೀಡಾಕೂಟ ಇದೆ ಬನ್ನಿ ಅಂತ. ಮಳೆ ಬಂದರೆ ಅಲ್ಲೂ ಹೋಯ್ತು, ಆಮೇಲೆ ಅಲ್ಲೇ ಆಯ್ಕೆ ಆಗೋದು, ಅವರು ಬೆಂಗಳೂರಿಗೆ ಹೋಗೋದು, ಆಯ್ಕೆ, ಈ ಥರದೊಂದು ಅವಕಾಶ ಇತ್ತು. ಅದನ್ನು ಭಾಳ ಶಿಸ್ತುಬದ್ಧವಾಗಿ ಎಲ್ಲರೂ ಅದರಲ್ಲಿ ನಮ್ಮ ಎಳೆಯರಿಗೆ ಒಂದು ಒಳ್ಳೆಯ ಅವಕಾಶ ಸಿಗುವ ರೀತಿಯಲ್ಲಿ ಮತ್ತು ಕ್ಷೇತ್ರದ ವತಿಯಿಂದ ಮಾಡಿದಾಗ ಅದೊಂದು ಪಾವಿತ್ರ್ಯ ಇರ್ತದೆ, ಪಾವಿತ್ರ್ಯ ಇರ್ತದೆ, ಮತ್ತೊಂದು ಬದ್ಧತೆ ಇರ್ತದೆ, ಶಿಸ್ತು ಇರ್ತದೆ. ಹಾಗೆ ಒಂದು ಒಳ್ಳೆಯ ಕೆಲಸ ಯಾಕಂದಿರಲಿ, ಕ್ರೀಡೆ ನಮ್ಮ ಬದುಕಿನ ಒಂದು ಭಾಗ. ನೋಡಿ, ಕಳೆದ ವರ್ಷ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ, ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ, ಅದು ವೈದ್ಯಕೀಯ ಚಿಕಿತ್ಸೆ ಆಗಿರ್ಬೋದು, ಅದು ದೇವಸ್ಥಾನದ ವತಿಯಿಂದಲೇ ಅನೇಕ ಲಕ್ಷ ರೂಪಾಯಿಗಳನ್ನು ಒಂದು ವಿನಿಯೋಗಿಸಿದಂಥ ಘಟನೆ ಕಳೆದ ವರ್ಷ ನಡೆದಿದೆ. ಹಾಗೆ ಪ್ರಾಯಶಃ ನಮಗೆ ಒಂದು ಸಂತೋಷದ ಸುದ್ದಿ ಅದು. ನೋಡಿ, ಇದು ಮತ್ತೆ ಡ್ರೋನ್ ಕ್ಯಾಮರಾದ ಮುಖಾಂತರ ಇಡೀ ಒಂದು ಚಿತ್ರಣವನ್ನು, ಮೆರವಣಿಗೆಯ ಚಿತ್ರಣವನ್ನು ನಮಗೆ, ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದಾರೆ. ಎರಡು ಕಡೆಯಿಂದ ಬರುವಂಥ ವ್ಯವಸ್ಥೆಯನ್ನು ನಮಗೆ ಅಲ್ಲಿ ಕಾಣ್ಬೋದು. ಒಂದು ತನಕ ಬರುವುದು, ಮತ್ತೆ ಅದರ ಈ ಕಡೆ ಒಂಥರ ಎಲ್ ಶೇಪ್ ಅಲ್ಲಿ ಶಾರದಾ ಮೂರ್ತಿಯ ಮುಖದ ಒಂದು ಕಲೆ ನೋಡಿ, ಮಲ್ಲಿಗೆ ಅಲಂಕಾರ, ಆಮೇಲೆ ವೀಣೆಗೆ ಅಲಂಕಾರ. ಈ ಶಾರದಾ ಮೂರ್ತಿಗೆ ಕುದ್ರೋಳಿಯ ಸೇವಾದಳ ಅಂತ ಅಲ್ಲಿ ಒಂದಿದೆ. ಆ ಸೇವಾದಳದವರು ಅನೇಕ ಆಭರಣಗಳನ್ನು ಪ್ರತಿ ವರ್ಷ ಒಂದೊಂದು ಹೊಸ ಆಭರಣಗಳನ್ನು ದೇವಿಗೆ ಶಾರದಾ ಮೂರ್ತಿಗೆ ಸಮರ್ಪಿಸ್ತಿದ್ರು. ಕಳೆದ ಈ ಸಲ ದೇವಸ್ಥಾನದವರೇ ಹೇಳಿದ್ರಂತೆ, ಸದ್ಯಕ್ಕೆ ಈಗ ಬೇಡ, ಯಾಕಂತ ಹೇಳಿದರೆ ದೇವಿಗೆ ಬೇಕಾದಷ್ಟು ಆಭರಣಗಳು ಬಂದಿದೆ, ಅದರಿಂದ ಬೇಡ ಅಂತ ಹೇಳಿ ಹಾಗೆ ಈ ಸಲ ಅದರ ಬಗ್ಗೆ ಇದು ಮಾಡಿಲ್ಲ. ಇಲ್ಲದಿದ್ದರೆ ಪ್ರತಿ ವರ್ಷ ಕೂಡ ಒಂದೊಂದು ಹೊಸ ಆಭರಣವನ್ನು ದೇವಿಗೆ ಒಂದು ಸಮರ್ಪಿಸುವಂಥದ್ದು ವ್ಯವಸ್ಥೆ ಕುದ್ರೋಳಿಯ ಸೇವಾದಳದ ಯುವಕರಿಂದ ಆಗ್ತಾಯಿತ್ತು. ಅಲ್ಲಿಯ ಸ್ವಯಂ ಸೇವಕರು ಒಂದು ಅಭೂತಪೂರ್ವ ಅವರ ಸ್ಪಂದನ, ಅವರು ಮಾಡುವ ಕೆಲಸ, ಆ ಸೌಜನ್ಯ, ಇಷ್ಟು ದಿನಗಳ ಕಾಲ ರಾತ್ರಿ ನಡೆಯುವಂಥ ಬಲಿಪೂಜೆಯಲ್ಲಿ. ಮತ್ತೊಂದು ವಿಶೇಷತೆ ಏನಂತ ಹೇಳಿದರೆ, ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ವಿಶೇಷತೆ ಮತ್ತೊಂದು ನೋಡ್ತೇನೆ, ಅಲ್ಲಿ ಸೇವೆ ಮಾಡಲಿಕ್ಕೋಸ್ಕರವೇ ಬರುವಂಥ ಅನೇಕ, ಅದು ಸಂಘಟನೆಗಳಾಗಿರ್ಬೋದು ಅಥವಾ ವ್ಯಕ್ತಿಗಳಾಗಿರ್ಬೋದು, ಕೇವಲ ಅಲ್ಲಿ ಹೋಗಿ ಯಾರ ಹತ್ರ ಕೇಳುವಂಥ ಇದಿಲ್ಲ, ಹೋಗಿ ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ. ಈಗ ಇಂಥ ಸಂಘಟನೆಗಳು ಬರಬೇಕು, ಇಂಥ ಸಂಘಟನೆಯವರೇ ಬಡಿಸ್ಬೇಕು, ಅದೇನಿಲ್ಲ. ಯಾರೂ ಬರ್ಬೋದು, ಯಾರೂ ಬಂದು ಅಲ್ಲಿ ಸೇವೆ ಮಾಡ್ಬೋದು. ಆ ಸೇವೆಯನ್ನು ಮಾಡ್ತಾ ಇದ್ದಾರೆ ಕೂಡ. ಅನೇಕ ವೈಯಕ್ತಿಕವಾಗಿ ಕೂಡ ಹೋಗಿ ತಮ್ಮ ಸೇವೆಯನ್ನು ಅಲ್ಲಿ 9 ದಿವಸಗಳು ಕೂಡ, ಅದು ಅನ್ನ ಬಡಿಸುವಂಥ ಅನ್ನ ಸಂತರ್ಪಣೆ, ಯಾಕಂತ ಹೇಳಿದರೆ ಕ್ಷೇತ್ರದಲ್ಲಿ ನಡೆಯುವಂಥ ಅನ್ನ ಸಂತರ್ಪಣೆ ತಮ್ಗೆ ಗೊತ್ತಿದೆ, ದಿವಸಕ್ಕೆ ಅದು ಎಷ್ಟು ಸಾವಿರಗಟ್ಟಲೆ ಜನ ಬಂದು ಭೋಜನ ಸ್ವೀಕಾರ ಮಾಡುವಂಥ ಇದು. ಅಂಥ ಸನ್ನಿವೇಶಗಳಲ್ಲಿ ಕೂಡ ಎಲ್ಲರೂ ಬಂದು ತಮ್ಮಿಂದಾದಂಥ ಸೇವೆಯನ್ನು ಮಾಡಿಕೊಂಡು ಹೋಗ್ತಾರೆ. ಅದೊಂದಿನ ವಿಶೇಷ. ನೋಡುತ್ತಿದ್ದ ಹಾಗೆ ಒಂದು ಕ್ಷೇತ್ರ ಪಡೆದುಕೊಂಡಂಥ ವಿಸ್ತಾರ ಇದೆಯಲ್ಲ, ಅದು ನಿಜಕ್ಕೂ ದೇವರ ದಯ ಅಂತಾರೆ ನೋಡಿ. ಒಳ್ಳೆಯ ಒಂದು ದೃಷ್ಟಾಂತ ದೇವರ ದಯ ಅನ್ನೋದಕ್ಕೆ. ಆಮೇಲೆ ಬರೀ ಕ್ಷೇತ್ರ ಅಂತ ಹೇಳಿದರೆ ಅಷ್ಟಕ್ಕೆ ನಿಲ್ಲಿಸಿಲ್ಲ ನೋಡಿ ಅವರು. ಅಲ್ಲಿಂದ ಅವರು ಮಾಡಿದಂಥ ಕೆಲಸ ಅಲ್ಲಿ ಕ್ರಾಂತಿಕಾರಿ. ನಂತರ ನೋಡಿ, ಆ ಪತಿಯನ್ನು ಕಳೆದುಕೊಂಡಂಥ ಮಹಿಳೆಯರು, ದುರದೃಷ್ಟ ಮಹಿಳೆಯರಿಗೆ ಅವರಿಗೆ ಒಂದು ಸ್ವಾಭಿಮಾನ ಕೊಡಲಿಕ್ಕೆ ಅವರನ್ನು ಕರೆಸಿದರು.
ಅವರಿಗೆ ಉಡುಗೊರೆ ಕೊಟ್ಟರು, ಅವರಿಂದ ಆಮೇಲೆ ದಲಿತರಿಗೆ ಒಂದು ವಿಶೇಷವಾದಂಥ ಗೌರವ ಕೊಟ್ಟರು, ಮಹಿಳಾ ಅರ್ಚಕರ ನೇಮಕಾತಿ ನಾನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಏನು ಒಂದು ಸಂದೇಶಗಳನ್ನು ಅಥವಾ ಅವರು ಕೊಟ್ಟಿದ್ರು ಅದನ್ನು ಸಂಪೂರ್ಣವಾಗಿ ಪರಿಪಾಲಿಸಿದಂಥ ಕ್ಷೇತ್ರ ಅಂತ ಹೇಳಿದ್ರೆ ಗೋಕರ್ಣ. ಖಂಡಿತ ಹೌದು. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಹೇಳುವಾಗ ನಿಮ್ಮ ಇಲ್ಲಿ ಮಹಿಳಾ ಅರ್ಚಕರನ್ನ ನೇಮಿಸಿದ ನಂತರ ನೀವು ನೋಡ್ಬೋದು ಉತ್ತರ ಭಾರತದ ಅನೇಕ ಕಡೆಗಳಲ್ಲಿ ಮಹಿಳಾ ಅರ್ಚಕರನ್ನು ನೇಮಿಸುವಂಥ ವ್ಯವಸ್ಥೆ ಆಯಿತು. ಮತ್ತು ಬ್ರಹ್ಮಶ್ರೀ ನಾರಾಯಣ ಸ್ವಾಮಿಗಳು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಿದ ಏಕೈಕ ದೇವಸ್ಥಾನ ನಮ್ಮ ಕುದ್ದು. ಕೇರಳದಲ್ಲಿ ಅನೇಕ ದೇವಸ್ಥಾನಗಳನ್ನು ಮಾಡಿದರು, ಆದರೆ ಕರ್ನಾಟಕಕ್ಕೆ ಇದೊಂದು ಹೆಮ್ಮೆ. ಕೊನೆಗಳಿಗೆ ಅವರು ಮತ್ತೆ ದೇವಸ್ಥಾನಗಳನ್ನು ಸ್ಥಾಪಿಸಿ ನಿಲ್ಲಿಸಿದ್ರು. ಯಾಕಂತ ಹೇಳಿದ್ರೆ ಕೇವಲ ದೇವಸ್ಥಾನಕ್ಕೆ ನೀವು ದೇವರ ಸೇವೆ ಮಾಡಿಕೊಂಡು ಅಥವಾ ದೇವರ ಪೂಜೆ ಮಾಡ್ಕೊಂಡು ಹೋಗೋದು ಮುಖ್ಯ ಅಲ್ಲ, ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕು, ಶಿಕ್ಷಣವನ್ನು ಉಳಿಸಬೇಕು, ಶಿಕ್ಷಣದ ಮುಖಾಂತರ ದೇವರ ಒಂದು ಕಾರ್ಯ ನಡಿಬೇಕು ಅಂತ ಹೇಳ್ಕೊಂಡು ದೇವಸ್ಥಾನಗಳಲ್ಲಿ ಕೂಡ ಈ ಶಿಕ್ಷಣ ಕೇಂದ್ರಗಳನ್ನು ನಡೆಸಬೇಕು ಅನ್ನೋದನ್ನು ಹೇಳಿದರು. ಮತ್ತೊಂದು ಕಡೆಯಲ್ಲಿ ಅವರು ಕೇವಲ ಕನ್ನಡಿಯನ್ನು ಕೂಡ ಪ್ರತಿಷ್ಠಾಪಿಸಿದ್ರು. ಕನ್ನಡಿಯನ್ನು ಪ್ರತಿಷ್ಠಾಪಿಸಿ ನಿನ್ಗೆ ನಿನ್ನ ಆತ್ಮವಿಶ್ವಾಸ ಬರಬೇಕಾದ್ರೆ ನಿನ್ನ ಪ್ರತಿಬಿಂಬ ನೀನು ನೋಡ್ಕೊಳ್ತಾ ಇರಬೇಕು, ನೀನು ಏನು ಅನ್ನೋದನ್ನು ಗೊತ್ತಾಗುತ್ತಂತೆ ಡ್ರೋನ್ ಕ್ಯಾಮೆರಾದಲ್ಲಿ ನೋಡಿ. 2 ಮಾರ್ಗಗಳಲ್ಲಿ ಕೂಡ ಹೌದು ಇದೊಂದು ನೈಜತೆಯನ್ನು ನಾವಿಲ್ಲಿ ಶಾರದಾ ಮೂರ್ತಿಯನ್ನು ನೋಡ್ಬೋದು. ಅವರಿಗೆ ಹಾಕುವಂಥ ಜಲ್ಲಿಯಲ್ಲಿ ನೀವು ಕಳೆದ ಸಲ ಹೇಳುದು ಕೇಳಿದ್ದೆ, ಅದಕ್ಕೆ ಮಲ್ಲಿಗೆ ಕೂಡ ಎಷ್ಟೋ ಜಲ್ಲಿ ಹಾಕ್ತಾರೆ ಅಂತ, ಎಷ್ಟು ಅಟ್ಟಿ ಮಲ್ಲಿಗೆಯನ್ನು ಅದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಮತ್ತು ಅದಕ್ಕೆ ಬರುವಂತಹ ಒಬ್ಬರು ಸ್ತ್ರೀ ಇದ್ದಾರೆ, ಅವರು ಪ್ರತಿನಿತ್ಯ ಬಂದು ಅಲಂಕಾರ ಮಾಡಿಕೊಂಡು ಹೋಗುವವರು, ಸೀರೆಯನ್ನು ಉಡಿಸುವಂಥವರು, ಬೇರೆ ವಿವಿಧ ಆಭರಣಗಳನ್ನು ಹಾಕಿ ಮಾಡುವವರು, ಪ್ರತಿಯೊಬ್ಬರು ಕೂಡ ಅವರದೇ ಆದಂಥ ವೈಶಿಷ್ಟ್ಯ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ನೀವು ನಿಮ್ಮ ಗಮನದಲ್ಲಿ ಇರ್ಬೋದು, ಅವರನ್ನು ಕರೆದು ಪೂಜಾರಿ ಅವರಿಗೆ ಪ್ರಸಾದ ರೂಪವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಈ ನವರಾತ್ರಿಯ 9 ದಿನಗಳಲ್ಲಿ ಕೆಲವು ಕಡೆಗಳಲ್ಲಿ ಕುಮಾರಿ ಉತ್ಸವ ಅಂತ ನಡೀತಾ ಇರೋದನ್ನು ನೀವು ನೋಡಿರ್ಬೋದು. ಮಕ್ಕಳನ್ನು ಅಲ್ಲೂ ಕೂಡ ವಿವಿಧ ದೈವಿಯ ವಿವಿಧ ಆಕಾರಗಳನ್ನು ಅಥವಾ ಪ್ರಾಕಾರಗಳನ್ನು ಈ ಮಕ್ಕಳ ರೂಪದಲ್ಲಿ, ಅದರಲ್ಲೂ ಕೂಡ ಒಂದು ಪ್ರಾಯ ಇದೆ ಅಂತೆ. ಅವರು 3 ವರ್ಷ 4 ವರ್ಷ 5 ವರ್ಷ 6 ವರ್ಷ ಹೀಗೆ ಈ ವಿವಿಧ ರೂಪದಲ್ಲಿ ಅವರನ್ನೊಂದು ಕುಮಾರಿ ಒಂದು ಇತ್ತೀಚಿನ ಮಂಗಳೂರಲ್ಲಿ ಕೂಡ ನಮ್ಮ ಭಗವತಿ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದವರು, ಕುಮಾರಿ ಪೂಜೆ ಅಂತ. ಉತ್ತರ ಕನ್ನಡ ಅಥವಾ ಈ ತಮಿಳುನಾಡುಗಳಲ್ಲೆಲ್ಲ ಇಂಥ ನಡೀತದೆ. ಅದೇ ಈ ಸ್ಥಳಗಳಲ್ಲಿ ನಾವು ಭಗವತಿ ಕ್ಷೇತ್ರದಲ್ಲಿ ಕುದ್ರೋಳಿ ಭಗವತಿ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಅವರು ಇಟ್ಕೊಂಡಿದ್ರು. ನೋಡಿ ಅಂತ ಒಂದು ದೃಶ್ಯ ನೋಡಿದ್ರು. ಲೇಡಿ ಹಿಲ್ನಿಂದ ಒಂದು ಬದಿಯಿಂದ ಕಾಣ್ತಾ ಇದೆ, ಇನ್ನೊಂದು ಸೈಡ್ ಅದು ಮಣ್ಣಗುಡ್ಡೆಯಿಂದ ಬರುವಂಥದ್ದು ಕಾಣಬೇಕು, ಅಥವಾ ಲಾಲ್ಬಾಗಿಗೆ ಬರುವಂಥ ಮಾರ್ಗ. ಲೇಡಿ ಹಿಲ್ಗೆ ಶಾರದೆಯ ಮೂರ್ತಿ ಲೇಡಿ ಹಿಲ್ಗೆ ಈಗ ಆಗಮನವಾಗಿದೆ. ಕಳೆದ ಬಾರಿಯೆಲ್ಲ ಶಾರದಾ ಮೂರ್ತಿ ಲೇಡಿ ಹಿಲ್ಗೆ ಬರುವಾಗ ಸಾಧಾರಣ 12:30 1 ಗಂಟೆ ಆಗುವಂಥ ಸಂದರ್ಭ ಇತ್ತು. ಈ ಸಲ ಅಲ್ಲಿ ಅವರಿಗೆ ಬಹಳ ಒಂದು ಖುಷಿ ಪಡೆದಂಥ ಸಂಗತಿ. ಯಾಕಂದರೆ ತಾವು ಏನನ್ನು ಯಾವ ಮೂರ್ತಿಯನ್ನು ನೋಡಿ ಕಣ್ತುಂಬಿಸ್ಕೊಳ್ಬೇಕು ಅಥವಾ ಭಕ್ತಿ ಪರವಶತೆಯನ್ನು ಅಲ್ಲಿ ಇರಬೇಕು ಅನ್ನೋ ಒಂದು ಭಾವನೆ ಇತ್ತ, ಅದನ್ನು ಬಹಳ ಬೇಗವಾಗಿ 9-10 ಗಂಟೆ ಒಳಗೆ ನೋಡಿ ಅಲ್ಲಿ ಮೂರ್ತಿಯ ವಿಗ್ರಹದ ಒಂದು ಮೆರವಣಿಗೆ ಮುಂದುವರಿತಾ ಇದೆ. ಅಲ್ಲಿಗೆ ಅಲಂಕಾರ ನೀವು ಹೇಳಿದಂಥ ಅಲಂಕಾರ ನೋಡಿ ಕಾಣ್ತಾ ಇದೆ. ಶಾರದೆಯ ಮೂರ್ತಿ ಲೇಡಿ ಹಿಲ್ ಅಲ್ಲಿಗೆ ಬಂದಾಗಿದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಅದರ ಹಿಂದೆ ಎಲ್ಲ ಯಾಕಂತ ಹೇಳಿದರೆ ದೇವರ ಮೆರವಣಿಗೆ ನಂತರ ಕೊನೆಯಲ್ಲಿ ಶಾರದೆ ಇರೋದ್ರಿಂದ ಉಳಿದ ವೇಷಗಳು ಅಥವಾ ಹುಲಿ ವೇಷ ಆಗಿರ್ಬೋದು ವಿವಿಧಗಳು ಹಿಂದಿನಿಂದ ಕಾಣ್ಬೋದು. ಅದರಿಂದ ಮತ್ತೆ ಎಲ್ಲ ವೇಷಗಳ ಈ ಶೋಭಾಯಾತ್ರೆಯನ್ನು ನಾವು ನೋಡಬೇಕಾದ್ರೆ ನಾವೊಂದು ಸಣ್ಣ ಜಾಹೀರಾತು ವಿರಾಮವನ್ನು ತಗೊಳ್ಳಲೇಬೇಕಾಗತ್ತೆ. ಮತ್ತೆ
ಈ ಪುಟ್ಟ ಜಾಹೀರಾತು ವಿರಾಮದ ನಂತರ ತಮ್ಮನ್ನು ಭೇಟಿಯಾಗೋಣ. ಅಲ್ಲಿವರೆಗೆ ತಾವು ಕೂಡ ಜಾಹೀರಾತುದಾರರನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಇದ್ದೆ. ಏನ್ ಗುರು, ಏನ್ ವಿಷಯ? ಏನಿಲ್ಲ ಕಣ್ರು, ಹೀಗೆ ಮೊಬೈಲ್ ನಲ್ಲಿ ಟ್ರಾನ್ಸಾಕ್ಷನ್ಸ್ ನೋಡ್ತಾ ಇದ್ದೆ. ಅದೇನ್ ದೊಡ್ಡ ವಿಷಯ ಬಿಡು. ಪಾಸ್ಬುಕ್ ಎಲ್ಲರ ಹತ್ರನೂ ಇರುತ್ತೆ. ಹೌದಾ? ಹಾಗಾದ್ರೆ ನಿಮ್ಮ ಪಾಸ್ಬುಕ್ ನಲ್ಲಿ ಮಂತ್ಲಿ ಖರ್ಚು, ಬ್ಯಾಲೆನ್ಸ್ ಟ್ರ್ಯಾಕಿಂಗ್ ಮತ್ತು ಪೈ ಚಾರ್ಟ್ ಇದೆಯಾ? ಇಲ್ಲ. ನನ್ನ ಪಾಸ್ಬುಕ್ ನಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ. ಹೌದಾ? ಅದ್ಯಾವ ಬ್ಯಾಂಕ್? ಕರ್ನಾಟಕ ಬ್ಯಾಂಕ್ ಆಫ್ ಕೋರ್ಸ್. ಕೇಳಿ ನನ್ನ ಹೈಟೆಕ್ ಫ್ರೆಂಡ್ಸ್, ಸ್ಮಾರ್ಟ್ ಆಗಿರಿ, ಆಪ್ ಡೌನ್ಲೋಡ್ ಮಾಡಿ. KBL ಪಾಸ್ಬುಕ್ ಎಲ್ಲಕ್ಕಿಂತ ಉತ್ಕೃಷ್ಟವಾದದ್ದು. ಕರ್ನಾಟಕ ಬ್ಯಾಂಕ್. ಅದ್ವೈತ್ ಹುಂಡಾಯ್. ಹುಂಡಾಯ್ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡಾಯ್ ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್, ಮಂಗಳೂರು ಕುಂಟಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. "22 prime showrooms, 26 state-of-the-art service centers. ಶೋರೂಮ್ ಸರ್ವಿಸಸ್ ಭಾನುವಾರವೂ ತೆರೆದಿರುತ್ತದೆ. ಬನ್ನಿ, ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡಾಯ್, NH66, AJ ಆಸ್ಪತ್ರೆ ಬಳಿ, ಕುಂಟಿಕಾನ್, ಮಂಗಳೂರು. ಫೋನ್ 0824 424 3666. Together we can, Can mobile hai to there's no waiting. Empowered hai up, cashless banking. Digital products hai na. Together we Touching all lives. Canara Bank. Together we can. ಸಮಗ್ರ ಆರೋಗ್ಯ ರಕ್ಷಣೆಗೆ ನಂಬಿಕೆಯ ಹೆಸರು ಮಂಗಳೂರಿನ ಸಿಟಿ ಆಸ್ಪತ್ರೆ ಸಂಶೋಧನಾ ಮತ್ತು ಚಿಕಿತ್ಸಾ ಕೇಂದ್ರ. ನುರಿತ ತಜ್ಞ ವೈದ್ಯ ಡಾಕ್ಟರ್ ಕೆ ಭಾಸ್ಕರ ಶೆಟ್ಟಿಯವರ ನೇತೃತ್ವದಲ್ಲಿ ಕಾರ್ಯಾಚರಿಸುತ್ತಿರುವ ಈ ಆಸ್ಪತ್ರೆಗೆ 23 ವರ್ಷಗಳ ಅನುಭವವೂ ಇದೆ. ಸಿಟಿ ಹಾಸ್ಪಿಟಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಕೇಂದ್ರದಲ್ಲಿ 24 ಗಂಟೆಯೂ ತುರ್ತು ಚಿಕಿತ್ಸಾ, ಅಪಘಾತ ಚಿಕಿತ್ಸಾ ವಿಭಾಗ, ಐಸಿಸಿಯು, ಐಸಿಯು ಮತ್ತು ಎನ್ಐಸಿ ಸೌಲಭ್ಯ ಸೇರಿದಂತೆ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನು ಒಳಗೊಂಡ 5 ಶಸ್ತ್ರಚಿಕಿತ್ಸಾ ಕೊಠಡಿಗಳು ಇವೆ. ಹೋಲ್ ಬಾಡಿ ಸ್ಪೈರಲ್ ಸಿಟಿ ಸ್ಕ್ಯಾನ್ ಕೇವಲ ಅರ್ಧ ಸೆಕೆಂಡ್ನಲ್ಲಿ. 2002ರಿಂದ ದಕ್ಷಿಣ ಕನ್ನಡದಲ್ಲೇ ಪ್ರಥಮವೆನಿಸಿದ ಮೂಳೆಗಳ ಖನಿಜ ಸಾಂದ್ರತೆ ಮಾಪನ ಯಂತ್ರವನ್ನು ಹೊಂದಿರುವ ಏಕೈಕ ಆಸ್ಪತ್ರೆ. ನುರಿತ ವೈದ್ಯರ ಸೇವೆಯೊಂದಿಗೆ ಇಂಟರ್ಲಾಕಿಂಗ್, ಆರ್ಥೋಸ್ಕೋಪಿಕ್, ಮಂಡಿ ಜೋಡಣೆ, ಸೂಪರ್ ಸ್ಪೆಷಾಲಿಟಿ, ಆಧುನಿಕ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಆಂಬ್ಯುಲೆನ್ಸ್ ಸೇವೆ, ತೋಶಿಬಾ ಕೋರ್ ವಿಷನ್ ಪ್ರೋ ಕಲರ್ ಡಾಪ್ಲರ್ ಸೌಲಭ್ಯಗಳೊಂದಿಗೆ ನಿಮ್ಮ ಸೇವೆಗೆ ಸದಾ ಸಿದ್ಧ. ಸಿಟಿ ಹಾಸ್ಪಿಟಲ್ ರಿಸರ್ಚ್ ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್, ಪೌಂಡ್ ಗಾರ್ಡನ್, ಕದ್ರಿ, ಮಂಗಳೂರು. ರಿಷಿ ಹಾರ್ಡ್ವೇರ್ ಮತ್ತು ಪ್ಲೈ, ಮಾಡ್ಯುಲರ್ ಕಿಚನ್, ಲಾಕರ್ಗಳು, ಡೋರ್ ಲಾಕ್ಗಳು, ಸ್ಯಾನಿಟರಿ ವಸ್ತುಗಳು ಹಾಗೂ ಡೋರ್ ಹ್ಯಾಂಡಲ್ಗಳ ಬೃಹತ್ ಮಾರಾಟ ಮಳಿಗೆ. ಭೇಟಿ ನೀಡಿ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ, ನಲಪಾದ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಬ್ರಾಸ್ ಸೆಲೆಕ್ಷನ್ ಸೆಂಟರ್ ಹೋಲ್ಸೇಲ್ ಡೀಲರ್. ನಮ್ಮ ಸಹ ಮಳಿಗೆಯಲ್ಲೂ ಅತ್ಯಾಧುನಿಕ ಗೃಹ ನಿರ್ಮಾಣಕ್ಕಾಗಿ ಎಲ್ಲಾ ಸೌಲಭ್ಯಗಳು ತ್ವರಿತ ಗತಿಯಲ್ಲಿ ನಿಮ್ಮ ಕೈ ಸೇರಲಿದೆ. ವಿವಿಧ ವಿನ್ಯಾಸಗಳ ಫ್ಯಾನ್ಸಿ ಡೋರ್ ಫಿಟ್ಟಿಂಗ್ಸ್, ಫ್ಲೈವುಡ್ ಲ್ಯಾಮಿನೇಟ್, ಮರದ ಕುಸುರಿ ಕಲಾತ್ಮಕ ವಿನ್ಯಾಸ, ಅಡುಗೆ ಮನೆ ಸಲಕರಣೆಗಳು,
WPVC ಮತ್ತು ವೀನರ್ಸ್. ಅತ್ಯಾಧುನಿಕ ಗೃಹ ನಿರ್ಮಾಣಕ್ಕಾಗಿ ಎಲ್ಲಾ ಸೌಲಭ್ಯಕ್ಕಾಗಿ ಇಂದೇ ಭೇಟಿ ನೀಡಿ ಬ್ರಾಸ್ ಸೆಲೆಕ್ಷನ್ ಸೆಂಟರ್ ಹೋಲ್ಸೇಲ್ ಡೀಲರ್, ಮೈದಾನ್ 4th ಕ್ರಾಸ್ ರೋಡ್, ಗೊಲ್ಲರಕೇರಿ, ಮ್ಯಾಂಗ್ಳೂರ್ 575001. ಫೋನ್ 9972770925. ಲ್ಯಾಂಡ್ಲೈನ್ 082424233166. ನಿಮ್ಮ ಯಶಸ್ಸಿನ ಪಯಣದಲ್ಲಿ ಸದಾ ನಿಮ್ಮ ಜೊತೆಗಾರ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಆತ್ಮೀಯ ವೀಕ್ಷಕರೇ, ಪ್ರಪ್ರಥಮ ತುಳು ವಾರ್ತಾ ವಾಹಿನಿ ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಂಗಳೂರು ದಸರಾ ಭಾಸ್ಕರ್ ರೈ ಕುಕ್ಕುವಳ್ಳಿಯವರ ಜೊತೆಯಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕುದ್ರೋಳಿ ಕ್ಷೇತ್ರದಿಂದ ಹೊರಟಂತಹ ನವದುರ್ಗಾ ಸಹಿತ ಶಾರದಾ ಮಾತೆಯ ಭವ್ಯ ಶೋಭಾಯಾತ್ರೆಯ ವಿಶೇಷ ವಿವರಣೆಯನ್ನು ಈ ವಾಹಿನಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ನೇರ ಪ್ರಸಾರ ನಮ್ಮ ಸಂಜೆಯಿಂದಲೇ ಆರಂಭ ಆಗಿದೆ. ವಿಶೇಷವಾಗಿ ಈ ಸಲ ಹಲವಾರು ಸ್ತಬ್ಧ ಚಿತ್ರಗಳು, ಅದರ ಮುಂಭಾಗದಲ್ಲಿರುವಂತಹ ಶಾರದಾದೇವಿ ಮತ್ತು ನವದುರ್ಗೆಯರ ಈ ಒಂದು ಶೋಭಾಯಾತ್ರೆ ಈಗಾಗಲೇ ಕ್ಷೇತ್ರವನ್ನು ಬಿಟ್ಟು ಬಹಳ ದೂರ ಏನೂ ಬರಲಿಲ್ಲ. ಬಹುಶಃ ಲೇಡಿ ಹಿಲ್ ದಾಟಿ ಬಂದಿದೆ. ಸಾಕಷ್ಟು ಜನಸಂದಣಿ ಇದೆ. ಇವತ್ತು ವಾತಾವರಣ ಸ್ವಲ್ಪ ತಿಳಿಯಾಗಿರುವುದರಿಂದ ವಿಶೇಷವಾಗಿ ಜನಾಕರ್ಷಣೆ ಹೊಂದಿದಂತಹ ಒಂದು ಶೋಭಾಯಾತ್ರೆ ಅಂತ ನಾವು ಹೇಳ್ಬೋದೇನೋ. ಅನೇಕ ಮಂಗಲ ವಾದ್ಯಗಳು ಹಾದಿಯಲ್ಲಿ, ಮೊನ್ನೆಯಿಂದಲೂ ಕೂಡ ವಿದ್ಯುತ್ ದೀಪಾಲಂಕೃತವಾದಂತಹ ವಿಶೇಷವಾದಂತಹ ನಗರದ ಒಂದು ಶೋಭೆ, ಇದೆಲ್ಲವೂ ಕೂಡ ಮಿಳಿತಗೊಂಡು ರಾತ್ರಿಯನ್ನು ಹಗಲು ಮಾಡಿದಂಥ ಒಂದು ಸ್ಥಿತಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಲೇಡಿ ಹಿಲ್ ವೃತ್ತದಿಂದ ಸಾಧಾರಣ ಮಹಾನಗರ ಪಾಲಿಕೆಯ ಆ ಕಚೇರಿ ಬಳ್ಳಾಲ್ಬಾಗ್, ಲಾಲ್ಬಾಗ್, ಬಳ್ಳಾಲ್ಬಾಗ್ ಆ ಪರಿಸರದಲ್ಲಿ ನಾವೀಗ ಬಣ್ಣದ ಕೊಡೆಗಳು ರಾರಾಜಿಸ್ತಾ ಇದ್ದಾವೆ. ಬೆಳಕಿನ ಜೊತೆಯಲ್ಲಿ ಅದರ ಒಂದು ಸಮನ್ವಯತೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಬೇರೆ ಬೇರೆ ಬಣ್ಣದ ಕೊಡೆಗಳು ಮತ್ತು ವಿಶೇಷವಾದಂತಹ ವೇಷಭೂಷಣ ತೊಟ್ಟಂತಹ ವಾದ್ಯವೃಂದ ಮತ್ತು ಮಾರ್ಗದ ಉದ್ದಕ್ಕೂ ಕೂಡ ಜನನಿಬಿಡತೆ. ಭಾಳ ದೂರದಿಂದ ಬಂದಂತಹ ಅನೇಕ ಮಂದಿ ಕೂಡ ಇಲ್ಲಿ ಇರಬೇಕು. ಮತ್ತು ಮಂಗಳೂರಿನ ನಗರವಾಸಿಗಳು ಕೂಡ ಇದ್ದಾರೆ. ನೇರ ಪ್ರಸಾರದಲ್ಲಿ ಸಹಸ್ರಾರು ಜನ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನೋಡಿ, ಇದು ಲಾಲ್ಬಾಗ್. ಈಗ ನಮ್ಮ ಕುಡ್ಲದ ವಿಡಿಯೋಗ್ರಾಫರ್ಗಳು ಅಲ್ಲಲ್ಲಿ ಮಣ್ಣಗುಡ್ಡೆ, ಅದೇ ರೀತಿಯಾಗಿ ಲೇಡಿ ಹಿಲ್ ವೃತ್ತ, ಮಹಾನಗರ ಪಾಲಿಕೆ, ಈಗ ಲಾಲ್ಬಾಗ್ ಈ ಪರಿಸರದಲ್ಲಿ ಮೈಸೂರು ಬ್ಯಾಂಡ್ ಮತ್ತು ಬಣ್ಣದ ಕೊಡೆಗಳ ಒಂದು ಸಂಗಮ ಇಲ್ಲಿ ಕಾಣ್ತಾ ಇದೆ. ಇದೇ ಪ್ರದೇಶದಲ್ಲಿ ಇಂಗ್ಲಿಷ್ ಸಿನಿಮಾದ ಒಂದು ಕಾರ್ಯಕ್ರಮ, ಅನಂತನಾಗ್ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವ್ಯಕ್ತಿಗಳಾಗಿ ಅದನ್ನು ಕೂಡ ನೇರ ಪ್ರಸಾರ ನಮ್ಮ ವೀಕ್ಷಕರು ನೋಡಿದ್ದಾರೆ. ಕಾರ್ಯಕ್ರಮದ ಹೊತ್ತಿನಲ್ಲಿ ನಮ್ಮ ಕುಡ್ಲದ ಸ್ಟುಡಿಯೋಗೆ ಅನಂತನಾಗ್ ಅವರು ಬರ್ತಾರೆ. ಅವರ ಮಾತನ್ನು ಕೂಡ ಕೇಳುವಂಥ ಒಂದು ಅವಕಾಶ ನಮ್ಮ ವೀಕ್ಷಕರಿಗೆ ಇದೆ.
ನವರಾತ್ರಿಯ ಒಂದು ಪರ್ವಕಾಲದಲ್ಲಿ ಒಂದು ಸಾಂಸ್ಕೃತಿಕವಾದಂತಹ ರಂಗನ್ನು ಕೂಡ ಈ ಒಂದು ಮೆರವಣಿಗೆ ಹೊಂದಿದೆ ಅಂತ ನಮಗೆ ಹೇಳ್ಬೋದು. ನೋಡಿ, ಇದು ಈ ಬ್ಯಾಂಡ್ ಸೆಟ್ ನೀವು ಜೈ ಹಿಂದ್ ಬ್ರಾಸ್ ಬ್ಯಾಂಡ್ ಸೆಟ್, ಇದು ಬೆಂಗಳೂರಿನ ತಂಡ. ಇದು ಕ್ಷೇತ್ರದ ವತಿಯಿಂದಲೇ ಶೋಭಾಯಾತ್ರೆಗೆ ಮೆರುಗು ನೀಡಲು ಅಳವಡಿಸಿದಂತಹ ಒಂದು ಸಾಂಸ್ಕೃತಿಕ ಕಲಾ ತಂಡ. ವಾಹನದ ಮೇಲೆ ಬರ್ತಾ ಉಂಟು. ಹೌದು. ಅಲ್ಲ, ಅವರು ಬ್ಯಾಂಡ್ನವರು ಅದಕ್ಕೆ ಅದು ಬೇಕಾದಂಥ ಮ್ಯೂಸಿಕ್ ಮತ್ತು ಧ್ವನಿವರ್ಧಕದ ವ್ಯವಸ್ಥೆಯನ್ನು ಆ ವಾಹನದಲ್ಲಿ ಮಾಡಿದ್ದಾರೆ ಅವರು. ಆ ವಾಹನ ಬೆಂಗಳೂರಿನಿಂದಲೇ ಬಂದ ವಾಹನ. ನೋಡಿ, ಕಲಾವಿದರು ನೋಡಿ ಬೇರೆ ಬೇರೆ ನಮ್ಮ ಪೇಟ ಧರಿಸಿದ ಕಲಾವಿದರು. ಹೌದು ಹೌದು, ತುಂಬ ಸಂಖ್ಯೆಯಲ್ಲಿದ್ದಾರೆ. ಇದು ಮೈಸೂರು ಬ್ಯಾಂಡ್ ಅಂತ ಇದಕ್ಕೆ ಹೆಸರು ಆ್ಯಕ್ಚುಲಿ, ಬ್ಯಾಂಡ್ ಸೆಟ್. ಮೈಸೂರಿನ ದಸರಾ ಕೂಡ ಬಹಳ ಅದ್ದೂರಿಯ ಶೋಭಾಯಾತ್ರೆ ಆಗ್ತಾ ಇತ್ತು. ಅದು ಹಗಲಿನಲ್ಲೇ ಮುಗಿದಿದೆ. ವಿಶೇಷವಾಗಿ ದಸರಾ ಸಂದರ್ಭದಲ್ಲಿ ಸಾಂಸ್ಕೃತಿಕ ವೈವಿಧ್ಯವನ್ನು ಕೂಡ ಮಂಗಳೂರಿನ ಮಹಾನಗರದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸರ್ಕಾರಿ ವತಿಯಿಂದ ನಡೆಯುವಂತಹ ದೊಡ್ಡ ಮಟ್ಟದ ಉತ್ಸವ ಅದು ದಸರಾ ನಾಡಹಬ್ಬದ ಹಾಗೆ. ಆದರೆ ಮಂಗಳೂರಿನಲ್ಲಿ ಈ ಒಂದು ದಸರಾ ಉತ್ಸವ ಆರಂಭವಾದ ಬಳಿಕ ಕರಾವಳಿಗರಿಗೆ ಇದೇ ಒಂದು ನಾಡಹಬ್ಬ ಆಗ್ತಾ ಇದೆ. ಆ ಸಂಭ್ರಮವನ್ನು ಎಲ್ಲರೂ ಕೂಡ ಹಂಚಿಕೊಳ್ತಾ ಇದ್ದಾರೆ. ನೋಡಿ, ಮೆರವಣಿಗೆಯ ಇನ್ನೊಂದು ಇದು ಬಾಲ, ಇದು ಮಣ್ಣಗುಡ್ಡ ಪರಿಸರದಲ್ಲಿದೆ. ಹೌದು, ಮಣ್ಣಗುಡ್ಡ, ಲೇಡಿ ಹಿಲ್ ವೃತ್ತ, ಬಳ್ಳಾಲ್ಬಾಗ್, ಲಾಲ್ಬಾಗ್, ಬಳ್ಳಾಲ್ಬಾಗ್, ಆ ಪರಿಸರದಲ್ಲಿ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಬೇರೆ ಬೇರೆ ಕಲಾ ಪ್ರಾಕಾರಗಳು. ನೋಡಿ, ಆನೆ ಬಂದಿದೆ ನೋಡಿ, ಆನೆಯ ಮೇಲೆ ಅಂಬಾರಿ. ಜೀವಂತ ಆನೆ ಅಲ್ವಾ? ಹೌದು, ಜೀವಂತ ಆನೆ ಹಾಗೆ ಇದೆ ಕಾಣ್ತಾ ಇರುವಂಥದ್ದು. ಮಂಗಳೂರಿನಲ್ಲಿ ಮೈಸೂರಿನ ಒಂದು ಜಂಬೂ ಸವಾರಿಯನ್ನು ನೋಡುವಂಥ ಒಂದು ಅವಕಾಶ, ಬಹಳ ಒಂದು ಒಳ್ಳೆಯ ಪರಿಕಲ್ಪನೆ ಇದು. ಒಳ್ಳೆಯದು, ಹೌದು. ಇಷ್ಟರವರೆಗೆ ಇಲ್ಲದೇ ಇದ್ದಂತಹ ಒಂದು ಆಕರ್ಷಣೆಯನ್ನು ಅದು ಕೊಟ್ಟಿದೆ. ತಾಯಿ ಭುವನೇಶ್ವರಿಯನ್ನು ಆನೆಯ ಮೇಲೆ ಅಂಬಾರಿ, ಆನೆಯ ಅಂಬಾರಿ, ಹೌದು, ಅದರ ಮೇಲೆ ದೇವಿಯ ವಿಗ್ರಹವನ್ನು ಇಟ್ಟಂತಹ ಒಂದು ಚಿತ್ರಣ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಬೃಹದ್ಗಾತ್ರದ ಆನೆ, ಹಾಗಾಗಿ ಜೀವಂತ ಆನೆಯೇ ನಡೆದುಕೊಂಡು ಹೋಗುವ ಹಾಗೆ ಕಾಣಿಸ್ತಾ ಇದೆ. ಸಣ್ಣ ಕಿವಿ, ದೊಡ್ಡ ಬಾಲ, ಸೊಂಡಿಲು, ದೊಡ್ಡ ಕಿವಿ, ಸಣ್ಣ ಕಣ್ಣು, ಮುಂಭಾಗದ ಬಾಲ ದೊಡ್ಡದು, ಹಿಂಭಾಗದ ಬಾಲ ಸಣ್ಣದು. ಹೌದು. ಇಲ್ಲೊಂದು ಸ್ತಬ್ಧ ಚಿತ್ರ ಇದೆ. ರಾಜ ಮಹಾರಾಜರ ಒಂದು ದೊಡ್ಡೋಲೋಗದ ಒಂದು ದೃಶ್ಯವನ್ನು ಕಾಣಿಸುವಂಥದ್ದು. ಇದು ಮೈಸೂರು ದಸರಾದ ಒಂದು ಪರಿಕಲ್ಪನೆ. ಅದು ಆ ಕಂಬಗಳು ನೋಡುವಾಗ ಗೊತ್ತಾಗುತ್ತೆ, ಮೈಸೂರು ಅರಮನೆಯ ಕಂಬಗಳಾಗಿ ಕಾಣ್ತಾ ಇದೆ. ಸಿಂಹಾಸನದಲ್ಲಿ ಒಡೆಯರವರ ವಿರಾಜಮಾನರಾಗಿದ್ದಾರೆ. ಅವರ ಶೆಟ್ಟಿ ಮತ್ತು ಮೋಹನ್ ಬೋಳಾರ್ ಕಲಾವಿದರು ಕಾಣಿಸ್ತಾರೆ, ಗುರ್ತು ಹಿಡಿಲಿಕ್ಕೆ ಆಗ್ತದೆ. ಅರಸರು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಮುಖ ತಿರುಗಿಸಿದ್ರೆ ಕಾಣ್ತದೆ. ಜನಜಂಗುಳಿ ವಿಶೇಷವಾಗಿದೆ. ವಿಶೇಷವಾಗಿ ಈ ಸಲ ತುಂಬ ಯುವಕರು ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಬಹಳ ಉತ್ಸಾಹದಿಂದ ಓಡಾಡ್ತಾ ಇರುವಂತಹ ಯುವಕರ ವೃಂದವನ್ನು, ಸಣ್ಣ ಮಕ್ಕಳು ಕೂಡ ಇದ್ದಾರೆ. ಮಕ್ಕಳನ್ನು ಹೆಗಲಿಗೇರಿಸಿಕೊಂಡು ಶೋಭಾಯಾತ್ರೆ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಜನರಲ್ಲಿ ಒಂದು ಸಂಭ್ರಮ ಇದೆ. ಲಾಲ್ಬಾಗ್ನಲ್ಲಿ ಈ ಕಾಣುವಂಥ ಈ ದೃಶ್ಯದಲ್ಲಿ ಎಲ್ಲಿ ಕೂಡ ನಮಗೆ ಜಾಗ ಇಲ್ಲದ ರೀತಿಯಲ್ಲಿ ಜನ ಜಂಗುಳಿ ಸೇರಿದೆ. ಮೊನ್ನೆ ಈ 7-8 ದಿವಸಗಳಲ್ಲಿ ಕ್ಷೇತ್ರಕ್ಕೆ ಹೋದವರಿಗೆ ಅನುಭವ ಇರಬಹುದು ನಿಜವಾದಂಥ ಜನಸಂದಣಿ ಏನು ಅಂಥೇಳಿ. ಕುದ್ರೋಳಿಯ ಪರಿಸರ ಎಲ್ಲ ಜನಸಾಗರದಿಂದ ಸೇರಿರುವಂಥದ್ದು. ಅಲ್ಲಿ ಮಹಾದ್ವಾರದಿಂದ ದೇವಸ್ಥಾನದವರೆಗೆ ಹೋಗಬೇಕು ಅಂತ ಇದ್ದರೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಡಿತಾ ಇತ್ತು. ಅಂಥ ಒಂದು ಸ್ಥಿತಿ ಇತ್ತು. ಪ್ರತಿ ದಿವಸ ಕೂಡ ಬೆಳಗಿನಿಂದ ಸಂಜೆಯವರೆಗೆ, ರಾತ್ರಿ ಒಂದು 10-11 ಗಂಟೆಯವರೆಗೂ ಕೂಡ ಜನಸಂದಣಿ ಇದ್ದದನ್ನು ನಮ್ಮ ವೀಕ್ಷಕರು ಗಮನಿಸಿದ್ದಾರೆ. ಹಾಗಾಗಿ ಈ ಸಲ ವಿಶೇಷವಾಗಿ ದಸರಾ ನಾಡಹಬ್ಬ ಮಂಗಳೂರಿನಲ್ಲಿ ಒಂದು ವೈವಿಧ್ಯಮಯವಾಗಿ ಕಂಗೊಳಿಸಿದೆ ಎನ್ನುವುದನ್ನು ನಾವು ಹೇಳ್ಬೋದು. ನೋಡಿ, ಹುಲಿವೇಷದ ತಂಡಗಳು, ಅನೇಕ ಸಂಘ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಳ್ತಾ ಇದೆ. ಮಂಜಲ್ ಬೈಲ್ ಫ್ರೆಂಡ್ಸ್, ಕಾಳಿಚರಣ್ ಫ್ರೆಂಡ್ಸ್, ಬರ್ಕೆ ಫ್ರೆಂಡ್ಸ್, ಶಿವ ಫ್ರೆಂಡ್ಸ್, ದಸರಾ ಡ್ಯಾನ್ಸ್ ಪಾರ್ಟಿ, ಜೂನಿಯರ್ ಬಾಯ್ಸ್ ಚಿಲಿಂಬಿ, ಗ್ರೀನ್ ಪಾರ್ಕ್ ಫ್ರೆಂಡ್ಸ್, ಚಿಲಿಂಬಿ ಫ್ರೆಂಡ್ಸ್, ಕೊಂಡಾನ ರಾಮಭಜನ, ಬಳ್ಳಾಲ್ಬಾಗ್ ಫ್ರೆಂಡ್ಸ್, ಶ್ರೀ ಸತ್ಯಸಾರಮಾಣಿ, ಇದು ಬಳ್ಳಾಲ್ಬಾಗಿನ ವಿವೇಕನಗರದ ತಂಡ, ಯುವ ಸಂಗಮ ಕುದ್ರೋಳಿ, ಕುಡ್ಲ ಯೂತ್ ಫ್ರೆಂಡ್ಸ್, ಬಿರುವೇರು ಕುಡ್ಲ ಬ್ರದರ್ಸ್ ಪಾಂಡೇಶ್ವರ, ಪದುವಾ ಫ್ರೆಂಡ್ಸ್, ಟೀಮ್ ಸಿಲ್ವರ್ ಫಾಕ್ಸ್,
ಕುಡ್ಲಾ ಫ್ರೆಂಡ್ಸ್ NFC ಉರ್ವ, ಬಲಿಪ ಫ್ರೆಂಡ್ಸ್ ಉರ್ವ ಸ್ಟೋರ್, ಕಿಂಗ್ಸ್ ಕುಡ್ಲಾ, ಟೀಮ್ ಯಂಗ್ ತುಳುವಾಸ್, ಜವಣೇರು ಕುಡ್ಲಾ, ತುಳುನಾಡ ಬಿರುವೇರು ರಿಜಿಸ್ಟರ್ಡ್ ಸುರತ್ಕಲ್, ಟೀಮ್ ಕುಲಾಲ್ ಬಾಂಧವರು, ಟೀಮ್ ಕುಲಾಲ್ ಬಾಂಧವರು, ಟೀಮ್ ಲೆಪರ್ಡ್, ಯುವ ಸೇವಾ ಸಂಘ ಮಂಚಿ, ಟೀಮ್ ವೂಲ್ಫ್ ಮ್ಯಾಂಗ್ಳೂರ್, ರೈಸಿಂಗ್ ಸ್ಟಾರ್ ಮಠದ ಕಣಿ, ಲೇಡಿ ಹಿಲ್ ಫ್ರೆಂಡ್ಸ್ ಮಂಗಳೂರು, ಓಂ ಸಾಯಿ ಎಕ್ಕೂರು. ಸುಮಾರು 30 ಸಂಸ್ಥೆಗಳು ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಸೇವಾ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಹೌದು ನೋಡಿ, ಲಾಲ್ಬಾಗ್ ಪರಿಸರದಲ್ಲಿ ಒಂದು ಕಡೆಯಲ್ಲಿ ಭಾಳ ಚಂದದಲ್ಲಿ ಕೊಟ್ಟಿದ್ದಾರೆ ನಮ್ಮ ವಿಡಿಯೋಗ್ರಾಫರ್ಸು. ಈ 3 ದೃಶ್ಯಗಳು ಕೂಡ ಒಂದೇ ಕಡೆಯಲ್ಲಿ ಕಾಣಿಸುವ ಹಾಗೆ. ಒಂದು ಭಾಗದಲ್ಲಿ ಸಂಗೀತ ರಸಮಂಜರಿಯನ್ನು ನಡೀತಾ ಇದೆ, ಇನ್ನೊಂದು ಭಾಗದಲ್ಲಿ ಮುಂಚೂಣಿಯಲ್ಲಿರುವಂತಹ ಶೋಭಾಯಾತ್ರೆಯ ಗಣೇಶನ ವಿಗ್ರಹ, ಆಮೇಲೆ ನಾರಾಯಣ ಗುರುಗಳ ವಿಗ್ರಹ. ಒಂದು ಕ್ಯಾಮರಾ ಕಣ್ಣಿನಲ್ಲಿ ಬಹಳ ಒಂದು ರೋಚಕವಾದ ದೃಶ್ಯವನ್ನು ಸೃಷ್ಟಿ. ಇದು ಮಹಾನಗರ ಪಾಲಿಕೆಯಿಂದ ಲೇಡಿ ಹಿಲ್ ವೃತ್ತದ ತನಕದ ಒಂದು ಸ್ಟ್ರೆಚ್ ಇದೆ. ಹೌದು ನೋಡಿ, ಅಲ್ಲಿ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ, ಅದು ಪ್ಯಾರಲಲ್ ಆಗಿ ನಡೆಯುವಂಥದ್ದು. ಅಲ್ಲೇ ನಿಂತು ಈಗ ನೋಡಿ, ಸಂಜೆಯಿಂದ ಈಗ 10 ಗಂಟೆ, ಹೌದು, ಸಂಜೆ 6-7 ಗಂಟೆ ಹೊತ್ತಿನಿಂದ ಒಂದು ವರ್ಗದ ಪ್ರೇಕ್ಷಕರಲ್ಲಿದ್ದಾರೆ. ಅವರು ಸುಮ್ಮನೆ ನಿಂತಿರ್ಬೇಕಲ್ಲ, ಅವರಿಗೆ ಸಂಗೀತದ ಒಂದು ರಸದ ಮನೋರಂಜನೆ ಅಲ್ಲಿ ನಿಂತೇ ಅದನ್ನು ಆಸ್ವಾದಿಸುವಂಥ ಒಂದು ಅವಕಾಶ ಇದೆ. ಉಳಿದವರಿಗೆ ಈ ಮೆರವಣಿಗೆಯೊಂದಿಗೆ ಸಾಗಿ ಬರುವಂಥ ಒಂದು ಅವಕಾಶ. ಎಲ್ಲರನ್ನು ಕೂಡ ರಂಜನೆ ಮಾಡಲಿಕ್ಕೆ ಅಲ್ಲಲ್ಲಿ ಹುಲಿವೇಷಧಾರಿಗಳ ಒಂದು ಕುಣಿತ ಮತ್ತು ಶೋಭಾಯಾತ್ರೆಯ ಹಿಂದುಗಳಿರತಕ್ಕಂತಹ ಹಲವಾರು ಸ್ತಬ್ಧ ಚಿತ್ರಗಳು ಒಂದರಿಂದ ಒಂದು ಆಕರ್ಷಣೀಯವಾಗಿ ಕಾಣಿಸ್ತಾ ಇದೆ. ನೋಡಿ, ಈ ವರ್ಷ ಹೊಸತಾಗಿ ಸೇರ್ಪಡೆಯಾದಂಥ, ಅಂದರೆ ಈ ವರ್ಷವೇ ಅವರು ಆರಂಭ ಮಾಡಿದವರು, ಓಂ ಸಾಯಿ ಎಕ್ಕೂರು, ಲೇಡಿ ಹಿಲ್ ಫ್ರೆಂಡ್ಸ್ ಮ್ಯಾಂಗ್ಳೂರ್, ರೈಸಿಂಗ್ ಸ್ಟಾರ್ ಮಠದ ಕಣಿ, ಟೀಮ್ ವೂಲ್ಫ್ ಮ್ಯಾಂಗ್ಳೂರ್, ಯುವ ಸೇವಾ ಸಂಗಮ ಮಂಚಿ, ಇವರದೆಲ್ಲ ಪ್ರಥಮ ವರ್ಷದ ಹೊಸ ಸೇರ್ಪಡೆ. ಹೌದು. ಮತ್ತು ಕಳೆದ ವರ್ಷದಿಂದ ಆರಂಭ ಮಾಡಿದವರು ಟೀಮ್ ಲೆಪರ್ಡ್, ಟೀಮ್ ಕುಲಾಲ ಬಂದವರು, ತುಳುನಾಡ ಬಿರುವೇರು ರಿಜಿಸ್ಟರ್ಡ್ ಸುರತ್ಕಲ್, ಜವಣೇರು ಕುಡ್ಲ, ಇವರು ಕಳೆದ ವರ್ಷ ಆರಂಭ ಮಾಡಿದವರು, 2ನೇ ವರ್ಷದ ಸೇವೆ. ಅದೇ ರೀತಿಯಾಗಿ ಇಲ್ಲಿ ಅತಿ ಹಿರಿಯ ತಂಡ ಅಂತ ಹೇಳಿದರೆ 69 ವರ್ಷದಿಂದ ಕುದ್ರೋಳಿಯ ದಸರಾ ಕಾರ್ಯಕ್ರಮದಲ್ಲಿ ಸೇವೆಯನ್ನು ಮಾಡ್ತಿರುವವರು ಮಂಜಲ್ ಬೈಲ್ ಫ್ರೆಂಡ್ಸ್. ಇವರಿಗೆ ಶೋಭಾಯಾತ್ರೆಯಲ್ಲಿ ಪ್ರಥಮ ಮರ್ಯಾದೆ. 2ನೇ ತಂಡ ದಸರಾ ಡ್ಯಾನ್ಸ್ ಪಾರ್ಟಿ, 47ನೇ ವರ್ಷದ ಸೇವೆ. ಅದೇ ರೀತಿ ಕಾಳಿಚರಣ್ ಫ್ರೆಂಡ್ಸ್ನವರದ್ದು 35ನೇ ವರ್ಷದ ಸೇವೆ, ಬರ್ಕೆ ಫ್ರೆಂಡ್ಸ್ನವರದ್ದು 27ನೇ ವರ್ಷದ ಸೇವೆ. ಶಿವ ಫ್ರೆಂಡ್ಸ್ನವರಿಗೆ ಈ ವರ್ಷ ರಜತ ಸಂಭ್ರಮ, ರಜತ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳನ್ನೆಲ್ಲ ಅವರು ಮಾಡ್ತಾರೆ. ವಿಶೇಷ ಪ್ರದರ್ಶನಗಳು ಕೂಡ ರಜತ ಸಂಭ್ರಮದಲ್ಲಿ ನಡೀತದೆ. ಹುಲಿವೇಷಧಾರಿಗಳ ಕರಾಮತ್ತು ಬೇರೆ ಬೇರೆ ರೀತಿಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ಬೇರೆ ಬೇರೆ ತಂಡಗಳು ಅವರದ್ದೇ ಆದಂತಹ ಒಂದು ವೈವಿಧ್ಯತೆಯನ್ನು, ವೈಶಿಷ್ಟ್ಯವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವಿಲ್ಲಿ ಕಾಣಬಹುದು. ಒಬ್ಬರ ಹಾಗೆ ಇನ್ನೊಬ್ಬರು ಇಲ್ಲ. ವೇಷದಲ್ಲಿಯೂ ಕೂಡ ವ್ಯತ್ಯಾಸವನ್ನು ಕಾಣ್ಬೋದು, ಅವರ ಕುಣಿತದಲ್ಲಿ ಕೂಡ ವ್ಯತ್ಯಾಸವನ್ನು ಕಾಣ್ಬೋದು. ಆದರೆ ನವರಾತ್ರಿಗೆ ವಿಶೇಷವಾದಂಥ ರಂಗನ್ನು ತುಂಬುವಂತಹ ಈ ಒಂದು ಹುಲಿವೇಷಧಾರಿಗಳ ಒಂದು ತಂಡ ಅದು ಹೆಚ್ಚಿನ ಆಕರ್ಷಣೆಯನ್ನು ಎಳೆಯರಿಂದ ಹಿಡಿದು ಹಳಬರವರೆಗೆ ಕೊಡ್ತಾ ಇರುವಂಥದ್ದು ವಿಶೇಷ. ಈ ಸಲ ಶೋಭಾಯಾತ್ರೆಯಲ್ಲಿ ಸ್ವಲ್ಪ ಬದಲಾವಣೆ. ಆರಂಭದಲ್ಲಿ ಮಹಾಗಣಪತಿ ಸಹಿತ ನವದುರ್ಗೆಯರು ಮತ್ತು ಶಾರದಾ ಮಾತೆ, ಅದು ಯಾವಾಗಲೂ ಸ್ತಬ್ಧ ಚಿತ್ರಗಳ ನಂತರ ಬರುವಂಥದ್ದು. ಹೌದು. ಈ ಸಲ ಮೊದಲಾಗಿ ಗಣಪತಿ, ಆಮೇಲೆ ನವದುರ್ಗೆಯರು. ಇದೆಲ್ಲ ಆದಮೇಲೆ ನವದುರ್ಗೆಯರು ಆದಮೇಲೆ ಶಾರದೆ ಆದಮೇಲೆ ಇತರ ಸಂಘ ಸಂಸ್ಥೆಗಳ ಟ್ಯಾಬ್ಲೋಗಳು, ಅದಾದ ನಂತರ ಹುಲಿವೇಷಗಳು ಬರ್ತದೆ. ಆ ಅನುಕ್ರಮಣಿಕೆಯಲ್ಲಿ ಇದೆ. ಈಗ ಮುಂಭಾಗದಲ್ಲಿ ಇರುವಂತಹ ಗಣಪತಿ ಒಂದು ರಸಪ್ರಶ್ನೆ ಇರಬಹುದು. ಕುದ್ರೋಳಿಯ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ ಹುಲಿಗಳ ಸಂಖ್ಯೆ ಎಷ್ಟು? ಅದು ಸ್ವಲ್ಪ ಕಷ್ಟವಿದೆ ಉತ್ತರ ಕೊಡುವಂಥದ್ದು. ಅದು ಪ್ರತಿ ಒಂದು ತಂಡದ ಹತ್ರ ಹೋಗಿ ನೀವು ಎಷ್ಟು ಹುಲಿ ಹಾಕಿದ್ದೀರಿ ಅಂತ ಲೆಕ್ಕ ಮಾಡಿ ಹೇಳಿ, ಗುಣಿಸು ಎಷ್ಟು ತಂಡ ಇದೆ ಅಂತ ಲೆಕ್ಕ ಹಾಕಬೇಕಾದ್ರೆ ಅಷ್ಟು ಸಮಯ ಕೊಡ್ಬೋದು ನಾವು.
ಅದು ವೇಷ ಹಾಕಿದ ಹುಲಿ. ವೇಷ ಹಾಕದೆ ಕುಣಿಯುವಂಥ ಹುಲಿಗಳು ಬೇರೆ ಇವೆ, ಅದು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಆಡಳಿತ ವರ್ಗದವರು ಕೂಡ ಇವತ್ತಿದ್ದಾರೆ. ಬಹುಶಃ ಜನಾರ್ದನ ಪೂಜಾರಿಯವರು ಈ ಸಲ ಇಲ್ಲದೇ ಇರುವಂಥ ಒಂದು ಕೊರತೆ ನಮಗೆ ಕಾಣಿಸ್ತಾ ಇದೆ. ಆದರೆ ಅವರು ಬೆಳಗ್ಗೆ ಬಂದು ಸುಮಾರು ಮಧ್ಯಾಹ್ನದವರೆಗೆ ಕೂಡ ಅಲ್ಲಿ ಇದ್ದರು ಎನ್ನುವಂಥ ವರ್ತಮಾನ ಇದೆ. ಬಹುಶಃ ಮನೆಯಲ್ಲಿ ಕೂತು ಪೂಜಾರಿಯವರು ಕೂಡ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ಬಹುಶಃ ಇಡೀ ಒಂದು ಮಂಗಳೂರಿನ ಈ ಒಂದು ನವರಾತ್ರಿಯ ಉತ್ಸವ ಅಥವಾ ಮಹಾನವಮಿಯ ಉತ್ಸವ, ದಸರಾ ಉತ್ಸವ ಇದು ವಿಶೇಷವಾಗಿ ಕಳೆ ಬರುವುದಕ್ಕೆ ಕಾರಣವೇ ಅದರ ರೂವಾರಿಗಳಾಗಿರುವಂತಹ ಜನಾರ್ದನ ಪೂಜಾರಿಯವರು. ಅವರ ಕೊಡುಗೆಯನ್ನು ಕರಾವಳಿಯವರು ಮತ್ತು ಅಖಂಡ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾವತ್ತೂ ಕೂಡ ಸ್ಮರಿಸಿಕೊಳ್ಬೇಕು. ಒಂದು ಉತ್ಸವ ಅಂತ ಹೇಳಿದರೆ ಎಲ್ಲ ಜನರಿಗೂ ಕೂಡ ಒಂದು ಸಂಭ್ರಮ. ಮಂಗಳೂರಿನ ದಸರಾವನ್ನು ನೋಡುವುದಕ್ಕೆ ದೂರದಿಂದ ಕೂಡ ಈ ಸಮಯವನ್ನು ಹೊಂದಿಸಿಕೊಂಡು ವಿದೇಶದಲ್ಲಿದ್ದವರು ಕೂಡ ಬರುವುದುಂಟು. ಇಲ್ಲದಿದ್ದರೆ ಹಿಂದೆ ನಮಗೆಲ್ಲ ದಸರಾ ಸಂಭ್ರಮ ನೋಡಬೇಕು ಅಂತಿದ್ದರೆ ಮೈಸೂರಿಗೆ ಹೋಗಬೇಕಾಗಿತ್ತು, ತಪ್ಪಿದರೆ ಮಡಿಕೇರಿಗೆ ಹೋಗಬೇಕಾಗಿತ್ತು. ಆದರೆ ಈಗ ಅದಕ್ಕೆ ಸಂವಾದಿಯಾಗಿ ನಡೆಯುವಂತಹ ಮಂಗಳೂರಿನ ದಸರಾ ಅಷ್ಟೇ ಒಂದು ಅದ್ಧೂರಿಯಿಂದ, ಅಷ್ಟೇ ವೈಭವದಿಂದ ನಡೆಯುತ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಕಳೆ ಏರ್ತಾ ಇದೆ. ವಿಶೇಷವಾಗಿ ಬೇರೆ ಬೇರೆ ಕಡೆಯಿಂದ ಜನಸಾಗರ ಹರಿದು ಬರುವಂಥದ್ದು, ಬೇರೆ ಬೇರೆ ಕಲಾ ತಂಡಗಳು ಬರುವಂಥದ್ದು, ಇಡೀ ಮಂಗಳೂರು ನಗರ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರುವಂಥದ್ದು, ಇದೆಲ್ಲ ಒಂದು ರೀತಿಯ ವೈಶಿಷ್ಟ್ಯವನ್ನು ದೇಶ ವಿದೇಶಗಳಲ್ಲಿ ಕೂಡ ಮಂಗಳೂರಿನ ಈ ದಸರಾ ಪ್ರಖ್ಯಾತಿಯನ್ನು ಹೊಂದೋದಕ್ಕೆ ಕಾರಣ ಆಗಿದೆ. ನಾವು ರಸ್ತೆಯಲ್ಲಿ ಇದ್ದಾರ ಪ್ರೇಕ್ಷಕರು ಅಥವಾ ಮೈದಾನದಲ್ಲಿದ್ದಾರೆ ಅಂತ ಗೊತ್ತಾಗುವುದಿಲ್ಲ. ಇಡೀ ಜನಸಾಗರ ಅದು. ಮಹಾತ್ಮ ಗಾಂಧಿ ರಸ್ತೆ ಈಗ ಜನಸಾಗರವಾಗಿ ಮಾರ್ಪಟ್ಟಿದೆ. ಆರಂಭದಲ್ಲಿ ಮಹಾಗಣಪತಿ, ಅದಾದ ನಂತರ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ ಭಾವಚಿತ್ರ ಇರುವಂತಹ ವಾಹನ. ಈ ಸಲ ಅದರ ಎದುರುಗಡೆ ಒಂದು ಭಜನಾ ತಂಡ ಕೂಡ ಇದೆ ನೋಡಿ. ಹೌದು, ಅದು ಯಾವಾಗಲೂ ಇರ್ತದೆ ಅಲ್ಲ? ಹೌದು. ಆದರೆ ಇದು ಭಾಳ ಅವರ ಭಾವಚಿತ್ರವನ್ನು ಮುಂದಿರಿಸಿಕೊಂಡು ಆ ಶಿವಶಕ್ತಿಯ ಆ ಭಜನೆಯ ಒಂದು ವ್ಯವಸ್ಥೆ ನೋಡಿ. ಅದರ ಹಿಂದೆ ಆದಿಶಕ್ತಿ, ಅದರ ನಂತರ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಮಹಾಕಾಳಿ, ಮಹಾಗೌರಿ, ಸಿದ್ಧಿದಾತ್ರಿ, ಅದಾದ ಮೇಲೆ ಶಾರದೆ. ಆಮೇಲೆ ಬೇರೆ ಬೇರೆ ಟ್ಯಾಬ್ಲೋಗಳು ಸಾಲು ಸಾಲಾಗಿ ಇನ್ನು ಬರ್ತದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ನಮ್ಮ ಕುಡ್ಲದ ವೀಕ್ಷಕರು ನೋಡಿ, ಕರ್ನಾಟಕ ಬ್ಯಾಂಕಿನ ಪ್ರಧಾನ ಪ್ರಾಯೋಜಕತ್ವ, ದಿಯಾ ಸಿಸ್ಟಮ್ ಮತ್ತು ಅದ್ವೈತ್ ಹುಂಡೈ ಇವರು ಸಹ ಪ್ರಾಯೋಜಕರಾಗಿ ಇದಕ್ಕೆ ವಿಶೇಷ ಸಹಕಾರವನ್ನು ನೀಡಿದವರು. ದಿಯಾ ಸಿಸ್ಟಮ್ ಮತ್ತು ಅದ್ವೈತ್ ಹುಂಡೈ. ಅದರ ಜೊತೆಯಲ್ಲಿ ಬ್ಯೂರೋಫ್ಲೆಕ್ಸ್, ಶಾರದಾ ಆಯುರ್ವೇದ ಹಾಸ್ಪಿಟಲ್, ದಿವ್ಯ ರೂಪ ಇನ್ಫ್ರಾಸ್ಟ್ರಕ್ಚರ್, SCDCC ಬ್ಯಾಂಕ್, KMF ಮತ್ತು ರಕ್ಷಾ ಎಂಟರ್ಪ್ರೈಸಸ್ ಇವರು ಸಹ ಪ್ರಾಯೋಜಕರಾಗಿ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಶುಭ ಕೋರುವ ಜಾಹೀರಾತುಗಳನ್ನು ನೀಡಿದ ಎಲ್ಲ ಮಹನೀಯರಿಗೆ ಅಭಿನಂದನೆಗಳನ್ನು ನಮ್ಮ ಕುಡ್ಲಕೂಟ ನೀಡ್ತಾ ಇದೆ. ನಂದಿನಿಯವರು, ಬೇರೆ ಬೇರೆ ಪ್ರಾಯೋಜಕರು ಕೂಡ ಇದ್ದಾರೆ. ಅವರೆಲ್ಲರನ್ನು ಕೂಡ ನಮ್ಮ ವೀಕ್ಷಕರು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಅವರ ಪರವಾಗಿ ನಾವು ವಿನಂತಿಸಿಕೊಳ್ಳೋಣ. ಆದಿಮಾಯೆಯ ವಾಹನ ಮುಂದೆ ಸಾಗ್ತಾ ಇದೆ. ಈ ನಾಸಿಕ್ ಬ್ಯಾಂಡ್ ಇದು ಇತ್ತೀಚಿನ ಒಂದು 10 ವರ್ಷದ ಇತ್ತೀಚೆಗೆ ಬಹಳ ಒಂದು ಪ್ರಬಲವಾದ ಒಂದು ತಂಡವಾಗಿ ನೋಡಿ. ಮಂಗಳೂರು ನಗರದಲ್ಲಿ ಮೊದಲು ಚೆಂಡೆ ಇರಲಿಲ್ಲ, ಅದು ಕೇರಳದಿಂದ ಬರಬೇಕು. ಹೌದು, ಬಹುಶಃ ಆ ಕೇರಳದ ಚೆಂಡೆ ಆರಂಭವಾದದ್ದೇ ಇಂತಹ ಧಾರ್ಮಿಕ ಮೆರವಣಿಗೆಗಳಲ್ಲಿ. ಆ ಕೇರಳದ ಚೆಂಡೆಯ ಆ ಒಂದು ಸೊಗಡನ್ನು ಕಂಡು ಇಲ್ಲಿಯ ಸ್ಥಳೀಯ ತಂಡಗಳು ಆ ಚೆಂಡೆ ತಂಡಗಳನ್ನು ಕಟ್ಟಿಕೊಂಡವು. ಆ ಚೆಂಡೆಯ ಜೊತೆಯಲ್ಲಿ ತರುಣಿಯರು ಕೂಡ, ತರುಣರ ಜೊತೆಯಲ್ಲಿ ತರುಣಿಯರು ಕೂಡ ಆ ಚೆಂಡೆ ನರ್ತನ ವಾದಕಿಯರಾಗಿ ಅನೇಕ ತಂಡಗಳು ಹುಟ್ಟಿಕೊಂಡವು. ಹೌದು ಹೌದು. 26ನೇ ತಾರೀಕಿಗೆ ಒಂದು ಚೆಂಡೆ ಸ್ಪರ್ಧೆ ನಡೀತದೆ ಮಂಗಳೂರಲ್ಲಿ. ಅದರ ಸ್ಥಳ ಇನ್ನು ನಿರ್ಣಯ ಆಗಬೇಕು. ಕಳೆದ ವರ್ಷ ಪಿಲಿಕುಳದಲ್ಲಿ ಜರುಗಿತ್ತು. ಈ ವರ್ಷ ಕೂಡ ಮಂಗಳೂರಿನಲ್ಲಿ ಚೆಂಡೆ ತಂಡಗಳಿಗಾಗಿ ಒಂದು ಸ್ಪರ್ಧೆ ನಡೀತದೆ. 26 ಅಥವಾ 27ನೇ ತಾರೀಕಿಗೆ ನಡೀತದೆ. ಈಗ ಅದನ್ನೇ ವೃತ್ತಿಯಾಗಿ ಮಾಡಿಕೊಂಡಂತ ತುಂಬಾ ತಂಡಗಳಿದ್ದಾವೆ. ಹಿಂದೆ ಆದರೆ ನಮಗೆ ಚೆಂಡೆ ಕಾಣಬೇಕಾದ್ರೆ ಒಂದು ಚೆಂಡೆ ಜೊತೆಲಿ ಈಗ ನಾಸಿಕ್ ಬ್ಯಾಂಡ್ ತಂಡದವರು ಹೆಚ್ಚಿನವರು ಹವ್ಯಾಸಿಗಳು. ಹೌದು ನೋಡಿ, ನಿನ್ನೆ ಪುಣ್ಯಕೋಟಿ ಸಂಸ್ಥೆಯ ರಾಜಾರಾಮ್ ಭಟ್
ಕೈರಂಗಳ ರಾಜಾರಾಮ್ ಭಟ್ ಅವರು ಒಂದು ದೊಡ್ಡ ತಂಡದ ಜೊತೆಯಲ್ಲಿ ಆ ನಾಸಿಕ್ ಬ್ಯಾಂಡಿನ ತಂಡವನ್ನು ಕಟ್ಟಿಕೊಂಡು ನಿನ್ನೆ ನಮ್ಮ ಬೋಳಾರ ಹಳೇಕೋಟೆ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನದ ರಥೋತ್ಸವದ ಶೋಭಾಯಾತ್ರೆಯಲ್ಲಿ ಆ ತಂಡ ಇತ್ತು, ಸೇವಾ ರೂಪದಲ್ಲಿ ಪಾಲ್ಗೊಂಡಿದ್ರು. ಹುಲಿ ವೇಷಧಾರಿಗಳ ಬಣ್ಣ ಕಾಣುವುದಿಲ್ಲ, ಅಷ್ಟು ನೋಟಿನ ಮಾಲೆ ಬಿದ್ದಿದೆ ಅವರಿಗೆ. ಹೌದೌದು, ಎಲ್ಲ ಜಾತಿಯ ಹುಲಿಗಳು ಒಟ್ಟಿಗೆ ಸೇರಿವೆ ನೋಡಿ. ಸಾಮಾನ್ಯವಾಗಿ ಹುಲಿ ಮತ್ತು ಚಿರತೆಗೆ ಸರಿ ಬರುವುದಿಲ್ಲ, ಒಟ್ಟಿಗೆ ಇರುವುದಿಲ್ಲ. ಆದರೆ ನಮ್ಮ ಹುಲಿ ವೇಷಧಾರಿಗಳಲ್ಲಿ ಅದು ಇರ್ಬೋದು. ಹೌದು, ಅಲ್ಲ ಹುಲಿ ಮತ್ತು ಚಿರತೆ ಅದು ನೋಡ್ಲಿಕ್ಕೆ ಎರಡು ಕೂಡ ಒಂದೇ ಪ್ರಭೇದ ಇದ್ರೂ ಕೂಡ ಹೌದು, ಪಿಲಿಬಲಿಪ ಅಂತ ಹೇಳುದು. ಹೌದು ನೋಡಿ, ಇದು ಕೇರಳದ ಒಂದು ಒಳ್ಳೆ ವೈರಲ್ ಆದಂತ ಒಂದು ಕೋಲಾಟ. ಈ ದೃಶ್ಯವನ್ನು ನೋಡಿ ಖುಷಿಯಾಗಿ ಅಂತಹದ ಕಲಾವಿದರನ್ನು ನಮ್ಮಲ್ಲಿ ತಯಾರು ಮಾಡಿ ಈಗ ಕೃಷ್ಣನ ಆಟ ಇಲ್ಲಿ ನಡೀತಾ ಇದೆ. ಇದು ಬಹಳ ಒಂದು ಆಕರ್ಷಣೆಯ ಮೊಸರು ಕುಡಿಕೆ ಕೂಡ ಉಂಟಲ್ಲಿ ಹತ್ತಿರದಲ್ಲಿ. ಕೃಷ್ಣನೊಟ್ಟಿಗೆ ಮಕರಂದ ಕೂಡ ಕಾಣ್ತಾ ಇದ್ದಾನೆ, ಗೋಪಿಗಳೊಂದಿಗೆ ಗೋಪಿಕೆಯಂಥದ್ದು. ಆ ವೇಷದಲ್ಲಿ ಕೂಡ ಒಂದು ಆಕರ್ಷಣೆ ಇದೆ. ಶ್ರೀಕೃಷ್ಣ ಗೋಪಿಕೆಯರ ಜೊತೆಯಲ್ಲಿ ಬೃಂದಾವನದಲ್ಲಿ ನಾಡ್ತಾ ಇರುವಂತಹ ಒಂದು ನೃತ್ಯದ ಒಂದು ಸೊಬಗನ್ನು ಬಹುಶಃ ಇವತ್ತು ತೋರಿಸುವ ಪ್ರಯತ್ನವನ್ನು ಈ ಯುವಕರಿಗೆ ಮಾಡ್ತಾ ಇದ್ದಾರೆ. ಭಾಳ ಉತ್ಸಾಹದಿಂದ ಕುಣಿತಾ ಇದ್ದಾರೆ. ರಾತ್ರಿ ಈಗ ತುಂಬ ಹೊತ್ತಾಗಿದ್ದರೂ ಕೂಡ ಅವರ ಉತ್ಸಾಹ ಏನೂ ಕಡಿಮೆ ಆಗಲಿಲ್ಲ. ನೋಡುವ ಜನ ಸಂದಣಿ ಕೂಡ ಅವರಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಇಲ್ಲಿ ಕೊಡ್ತಾ ಇದೆ. ಬಹಳ ಸುಂದರವಾಗಿ ಮೂಡಿ ಬಂದಿರತಕ್ಕಂತಹ ಒಂದು ಸ್ತಬ್ಧ ಚಿತ್ರ ಇದು. ವಿಶೇಷವಾಗಿ ವೈಭವದ ಈ ಶೋಭಾಯಾತ್ರೆಯಲ್ಲಿ ಒಂದು ಪ್ರಮುಖ ಆಕರ್ಷಣೆಯಾಗಿ ನಮಗೆ ಕಾಣಿಸ್ತಾ ಇದೆ. ಎಲ್ಲ ಎಳೆಯರು ಬಹಳ ಉತ್ಸಾಹದಿಂದ ಕುಣಿತಾ ಇದ್ದಾರೆ. ಆ ಕಡೆ ಅವರ ಎದುರು ಭಾಗದಲ್ಲಿ ಒಂದು ಮೊಸರು ಕುಡಿಕೆ ಕೂಡ ಇದೆ. ಕೃಷ್ಣನಿಗೆ ಮೊಸರು ಬೆಣ್ಣೆ ಅಂತ ಹೇಳಿದರೆ ಬಹಳ ಪ್ರಿಯ. ಹಾಗಾಗಿ ಕೃಷ್ಣನ ವೇಷ ಮಾಡುವವರಿಗೂ ಕೂಡ ಅದರ ಬಗ್ಗೆ ಆಸಕ್ತಿ ಇರಬೇಕು. ಅಂತಹ ಒಂದು ದೃಶ್ಯದ ಕಲ್ಪನೆಯನ್ನು ಮಾಡಿಕೊಂಡು ಅದು ಕೂಡ ಈ ಜನಜಂಗುಳಿಯ ನಡುವೆ ಇಂತಹ ಒಂದು ಸ್ತಬ್ಧಚಿತ್ರಣ ಮಾಡಿರುವಂಥದ್ದು ವಿಶೇಷ. ಮೊಸರು ಕುಡಿಕೆಯನ್ನು ಹೊಡೆಯುವಂಥ ಪ್ರಯತ್ನವನ್ನು ಕೃಷ್ಣ ವೇಷಧಾರಿ ಮಾಡ್ತಾ ಇದ್ದಾನೆ. ಅವನ ಜೊತೆಯಲ್ಲಿರುವಂತಹ ಒಬ್ಬ ಇದು ಮಕರಂದ ಅವನಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾನೆ. ಹಾಗೆ ಉಳಿದ ಗೋಪಾಲಕರು ಗೋಪಿಕೆಯರು ಕೂಡ ಬಹಳ ಸಂಭ್ರಮದಿಂದ ಕೃಷ್ಣನ ಜೊತೆಯಲ್ಲಿ ಹೆಜ್ಜೆ ಆಗ್ತಾ ಇರುವಂತಹ ಒಂದು ದೃಶ್ಯ ನೋಡಿ. ಧ್ವನಿ, ಬೆಳಕು ಎಲ್ಲ ವಿನ್ಯಾಸ ಮತ್ತು ಸೆಟ್ಟಿಂಗ್ ಮಾಡಿದ್ದಾರೆ ನೋಡಿ. ಮತ್ತು ಸಣ್ಣ ಪ್ರಾಯದ ಮಕ್ಕಳು ಆಗದಿಂದ ಹೀಗೆ ಕುಣಿತಾ ಇದ್ದಾರೆ, ಹೀಗೆ ಕುಣಿತಾ ಇದ್ದಾರೆ. ಕೃಷ್ಣ ಪಾತ್ರಧಾರಿ ಸ್ವಲ್ಪ ತರುಣಿ, ಅದನ್ನು ಬಿಟ್ಟರೆ ಉಳಿದವರೆಲ್ಲ ಬಾಲಕಿಯರು. ವಾಹನದ ಮೇಲೆ ಇಂತಹ ಒಂದು ಕಲಾ ತಂಡ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಇದ್ದರೆ ಬಹಳ ಬ್ಯಾಲೆನ್ಸ್ ಕೂಡ ಬೇಕಾಗ್ತದೆ. ಫ್ರೆಂಡ್ಸ್ ಬಳ್ಳಾಲ್ ಬಾಗ್. ಮಾಡ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶೇಷವಾದಂತಹ ಪ್ರಾಯೋಜಕರ ಒಂದು ಸಹಕಾರ ಕೂಡ ನಮಗೆ ಸಿಕ್ಕಿದೆ. ಆಯಕಟ್ಟಿನ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮ ಕ್ಯಾಮರಾಮ್ಯಾನ್ಗಳು, ಛಾಯಾಚಿತ್ರಗ್ರಾಹಕರು ಈ ಒಂದು ದೃಶ್ಯಗಳನ್ನು ಸೆರೆ ಹಿಡಿದು
ನಮಗೆ ಕೊಡ್ತಾ ಇದ್ದಾರೆ. ಮಂಗಳೂರಿನ ನಮ್ಮ ಕುಳ್ಳದ ಸ್ಟುಡಿಯೋದಿಂದ ನೇರ ಪ್ರಸಾರದ ವೀಕ್ಷಕ ವಿವರಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸಂಜೆಯಿಂದ ಆರಂಭವಾಗಿರುವಂಥದ್ದು. ಬೆಳಿಗ್ಗೆ ನವದುರ್ಗೆಯರು ಶಾರದಾದೇವಿಯ ವಿಸರ್ಜನೆಯವರೆಗೆ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಹಾಗಾಗಿ ನಮ್ಮ ವೀಕ್ಷಕರು ಮನೆಯಲ್ಲೇ ಕೂತುಕೊಂಡು ನೋಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದೇವೆ. ವಿಶೇಷವಾದ ಅತಿಥಿಗಳು ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ಬಂಧುಗಳೇ, ಕಾರ್ಯಕ್ರಮ ಮುಂದುವರಿತದೆ. ಈಗಲೂ ಕೂಡ ಒಂದು ಕಾಲುವಾಸಿ ಕೂಡ ಶೋಭಾಯಾತ್ರೆ ಬರಲಿಲ್ಲ, ಇನ್ನು ಮುಂದುವರಿಯಲಿಕ್ಕೆ ಇದೆ. ನಮ್ಮ ನವಭಾರತ ಸರ್ಕಲ್ನ ಕಡೆಯಿಂದ ಅದು ಮುಂದುವರಿದು ಹೋಗಲಿಕ್ಕೆ ಇದೆ. ಕಳೆದ ವರ್ಷ ಈ ಶಾರದೆ ಇದ್ದ ಈಗಿರುವ ಜಾಗ, ಆ ಜಾಗವನ್ನು ತಲುಪುವಾಗ ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಹೌದು, ಆ ಲೆಕ್ಕದಲ್ಲಿ ಈ ಸಲ ಸ್ವಲ್ಪ ಬೇಗ ಅಂತ ಹೇಳ್ಬೋದು. ಹೌದು, ಅಂದ್ರೆ ಆ ಮೆರವಣಿಗೆಗಳು ಈ ಪ್ರಧಾನವಾಗಿ ಅಲ್ಲಿ ದೇವಸ್ಥಾನವನ್ನು ಮುಟ್ಟಿದ ಮೇಲೆ ಅಲ್ಲಿ ಗಣಪತಿ ಮತ್ತೆ ಆದಿಮಾಯೆ ಮತ್ತೆ 9 ವಿಗ್ರಹಗಳು, ಹೌದು, ನವದುರ್ಗೆಯರದು ಮತ್ತೆ ಶಾರದೆ, ಈ ಒಂದೊಂದು ವಿಗ್ರಹದ ವಿಸರ್ಜನೆಗೂ ಕಡಿಮೆ ಪಕ್ಷ 15ರಿಂದ 20 ನಿಮಿಷ ಹೋಗ್ತಾ ಇತ್ತು. ಸಾಮಾನ್ಯ 9 ಗಂಟೆವರೆಗೂ ಒಂದು ಕನಿಷ್ಠ ಒಂದು 3-3.5 ಗಂಟೆ ಆ ವಿಗ್ರಹದ ವಿಸರ್ಜನೆಗೆ ಸಮಯ ಬೇಕಾಗಿರುವುದರಿಂದ ಇದು ಮೆರವಣಿಗೆ ಮುಟ್ಟುವುದೇ ಅಲ್ಲಿ ಬೆಳಗ್ಗೆ ಆದ್ರೆ ಮತ್ತೆ 10 ಗಂಟೆ ತನಕ 9-9:30 ತನಕ ಇದಾಗ್ತದೆ. ಸೂರ್ಯೋದಯ ಆಗುವ ಪೂರ್ವದಲ್ಲೇ ಈ ಎಲ್ಲಾ ವಿಗ್ರಹಗಳ ವಿಸರ್ಜನೆ ಆಗಬೇಕು ಎನ್ನುವಂತಹ ಸಂಕಲ್ಪದಿಂದ ಹೊಸ ವ್ಯವಸ್ಥೆ ಮಾಡಲಾಗಿದೆ. ಹಾಗಾಗಿ ಬೇಗ ಆಗ್ತದೆ ಎನ್ನುವ ನಿರೀಕ್ಷೆಯಲ್ಲಿ ನಾವು ಇರೋಣ. ಜಾಹೀರಾತು ವಿರಾಮದ ನಂತರ ಮತ್ತೆ ನೋಡಿ ಇನ್ನಷ್ಟು ಈಗಾಗಲೇ ಹೇಳಿದಾಗೆ 10-30 ಸಂಸ್ಥೆಗಳ ವೈವಿಧ್ಯಮಯ ಕಲಾ ಪ್ರಾಕಾರಗಳನ್ನು ಈ ವೇದಿಕೆಯಲ್ಲಿ ಈ ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ನೋಡ್ತಾ ಇರಿ. You here, I am hard. Something inside you is sugaring. It makes me myself. Even when the weather is low, and that's a beautiful thing. This festive season, avail exciting offers on purchase of Sony Bravia TVs. ಅಂಚನ್ ಗಾರ್ಮೆಂಟ್ಸ್ ಸತತ 20 ವರ್ಷಗಳಿಂದ ಕರಾವಳಿ ಕರ್ನಾಟಕ ಜನತೆಯ ಪ್ರಶಂಸೆ ಗಳಿಸಿದ ಮದುವೆ ಸೀರೆಗಳ ಹೆಸರಾಂತ ಹವಾನಿಯಂತ್ರಿತ ಮಳಿಗೆ.
ನವನವೀನ ವಿನ್ಯಾಸದ ಫ್ಯಾಷನ್ ಹಾಗೂ ಸಾಂಪ್ರದಾಯಿಕ ಉಡುಪುಗಳ ಲೇಟೆಸ್ಟ್ ಕಲೆಕ್ಷನ್ಸ್. ಬನಾರಸ್, ಕಾಂಚೀವರಂ, ಕಂಚಿ ಸಿಲ್ಕ್, ಫ್ಯಾನ್ಸಿ ಸಾರಿಗಳು ಹಾಗೂ ಮ್ಯಾಚಿಂಗ್ ಬ್ಲೌಸ್ ಎಲ್ಲವೂ ಒಂದೇ ಸೂರಿನಡಿ. ಮದುವೆ ಸಂಭ್ರಮಕ್ಕೆ ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಎಲ್ಲ ಡ್ರೆಸ್ ಮೆಟೀರಿಯಲ್ಗಳು, ಫ್ಯಾನ್ಸಿ ಗಿಫ್ಟ್ ಐಟಂಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಹಿಂದೆ ಭೇಟಿ ಕೊಡಿ. ಅಂಚನ್ ಗಾರ್ಮೆಂಟ್ಸ್, ಅಂಚನ್ ಸಿಲ್ಕ್ಸ್ ಅಂಡ್ ಸಾರೀಸ್, ಅಂಚನ್ ಫ್ಯಾನ್ಸಿ ಅಂಡ್ ಗಿಫ್ಟ್ ಸೆಂಟರ್, ಮಾರ್ಕೆಟ್ ರೋಡ್, ಬಂಟ್ವಾಳ. ಫೋನ್ 08255231713. ಮೊಬೈಲ್ 9886543840. ಮಂಗಳೂರ ದಸರಾ 2019. This program is brought to you by Karnataka Bank. Karnataka Bank, your family bank across India. Powered by Advait Hyundai. ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರುಗಳ ಮಾರಾಟ ಮಳಿಗೆ. Dia Systems. Dia Systems Smart Mind Smart Solution. Co-sponsored by Sharada Ayurveda Hospital, Divya Rupa Infrastructure, SADCC Bank, Duroflex, Nandini, Raksha Enterprises. आज हमारा सपना सच हुआ. हमारे सपने कौन सच कर गए? सुनियो जी, गुड़िया आ गई. अरे वाह, तूने हमारा सर ऊंचा कर दिया बेटी. इस कामयाबी के पीछे कौन है? Congrats. Congrats. आज मैं सितारों पर पहुंच गई. मेरी कामयाबी के पीछे मेरा बैंक है. आपकी खुशियों का साथी कर्नाटका बैंक, योर फैमिली बैंक अक्रॉस इंडिया. ಅದ್ವೈತ್ ಹುಂಡೈ. ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್, ಮಂಗಳೂರು ಕುಂಚಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. Prime showrooms, 26 state-of-the-art service centers. Showroom services ಭಾನುವಾರವೂ ತೆರೆದಿರುತ್ತದೆ. ಬನ್ನಿ, ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡೈ, NH66, AJ ಆಸ್ಪತ್ರೆ ಬಳಿ, ಕುಂಚಿಕಾನ್, ಮಂಗಳೂರು. ಫೋನ್ 0824-424-3666. ಆತ್ಮೀಯ ವೀಕ್ಷಕರೇ, ಪ್ರಪ್ರಥಮ ತುಳು ವಾರ್ತಾವಾಹಿನಿ ನಮ್ಮ ಕುಡ್ಲದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಂಗಳೂರು ದಸರಾ ಭಾಸ್ಕರ್ ರೈ ಕುಕ್ಕುವಳ್ಳಿಯವರ ಜೊತೆಯಲ್ಲಿ ನೇರ ಪ್ರಸಾರ ಕಾರ್ಯಕ್ರಮದ ಈಗ ಸಮಯ 10:30 ಗಂಟೆ ರಾತ್ರಿ ಪೂರ್ತಿ ನಮ್ಮ ಕುಡ್ಲ ವಾಹಿನಿಯನ್ನು ನೋಡಿ ಮಂಗಳೂರು ದಸರಾದ ವಿಶೇಷತೆ ಏನು ಅಂತ ತಿಳ್ಕೊಳ್ಳಿ. ಮಂಗಳೂರು ದಸರಾದ ವರ್ಣರಂಜಿತವಾದಂಥ ಶೋಭಾಯಾತ್ರೆ ಪ್ರಾರಂಭ ಆಗಿದೆ. ಸಾಕಷ್ಟು ಜನಜಂಗುಳಿ ಇದೆ. ರಸ್ತೆಯ ಉದ್ದಕ್ಕೂ ಕೂಡ ಸಹಸ್ರಾರು ಜನ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಮಂಗಳೂರಿನ ನಗರ ಇಡೀ ವಿದ್ಯುತ್ ದೀಪಗಳಿಂದ ಅಲಂಕೃತ ಆಗಿದೆ. ವಿಶೇಷವಾದಂಥ ಕಲಾ ತಂಡಗಳು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ನಾವು ನೇರ ಪ್ರಸಾರದ ಮೂಲಕ ಆದಷ್ಟು ದೃಶ್ಯಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ಬ್ಯಾಂಕ್ ಪ್ರಧಾನ ಪ್ರಾಯೋಜಕರಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಉಳಿದ ಸಹ ಪ್ರಾಯೋಜಕರು ಕೂಡ ಇದ್ದಾರೆ. ತಂಡದ ವಿಶೇಷವಾದಂಥ ಮುತುವರ್ಜಿಯಿಂದ ಕಾರ್ಯಕ್ರಮ ಸಂಪೂರ್ಣವಾಗಿ ತಮ್ಮ ಮನೆಗೆ ಮುಟ್ಟುವಂತಹ ಒಂದು ಸಾಧ್ಯತೆ ಆಗಿದೆ. ಈಗಾಗಲೇ ಸಾಕಷ್ಟು ವಿವರಗಳನ್ನು ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇನ್ನು
ಸಾಮಾನ್ಯವಾಗಿ ವರ್ಷಂಪ್ರತಿ ಇರುವ ಹಾಗೆ ಮಹಾಗಣಪತಿ, ಆದಿಶಕ್ತಿ ಮತ್ತು ನವದುರ್ಗೆಯರು ಹಾಗೆ ಶಾರದಾ ಮಾತೆ, ನಾರಾಯಣ ಗುರುಗಳ ಈ ಒಂದು ಸ್ತಬ್ಧಚಿತ್ರಗಳು ಇತ್ಯಾದಿಗಳು ಮಾಮೂಲಿಯಾಗಿ ಇದ್ದ ಹಾಗೆ ವಿಶೇಷವಾದಂತಹ ಸ್ತಬ್ಧಚಿತ್ರಗಳು ಈ ಸಲ ಕೂಡ ಇದ್ದಾವೆ, ಕೆಲವು ಹೊರತು ಕೂಡ ಇದ್ದಾವೆ. ಅವುಗಳ ವಿವರಗಳನ್ನು ನಾವು ನೋಡಬೇಕು ಅಂತ ಇದ್ದರೆ ಇನ್ನಷ್ಟು ಹೊತ್ತು ಕಾಯಬೇಕಾಗ್ತದೆ. ಯಾಕಂದರೆ ಈ ಸಲ ಹೊಸ ವ್ಯವಸ್ಥೆಯಲ್ಲಿ ನವದುರ್ಗೆಯರು ಮುಂಭಾಗಕ್ಕೆ ಬಂದು ಶಾರದಾದೇವಿಯ ವಿಗ್ರಹದ ನಂತರ ಈ ಎಲ್ಲ ಸ್ತಬ್ಧಚಿತ್ರಗಳನ್ನು ನೋಡಲಿಕ್ಕೆ ನಮಗೆ ಸಾಧ್ಯ. ಹಾಗಾಗಿ 5ನೆಯ ದುರ್ಗೆ ಈಗ ಮುಂದೆ ಸಾಗ್ತಾ ಇದೆ. ಹೌದು. ಸ್ಕಂದಮಾತಾದೇವಿ, ಸ್ಕಂದಮಾತಾದೇವಿ, ಗಣಪತಿ, ನಾರಾಯಣ ಗುರುಸ್ವಾಮಿಯವರು, ಆದಿಶಕ್ತಿ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಾದೇವಿ ಆ ವಾಹನಗಳು ಮುಂದೆ ಸಾಗಿ ಈಗ ಸ್ಕಂದಮಾತೆಯ ವಿಗ್ರಹ ಕೂಡ ಮುಂದೆ ಹೋಗಿದೆ. ಈಗ ಕಾತ್ಯಾಯಿನಿ ದುರ್ಗೆಯ ವಾಹನ ಈಗ ಬಳ್ಳಾಲ್ಬಾಗ್ ಪರಿಸರದಲ್ಲಿ ಮುಂದೆ ಸಾಗ್ತಾ ಇದೆ. ಕಾಳರಾತ್ರಿ, ಸಿದ್ಧಿದಾತ್ರಿ ಎಲ್ಲ ಇನ್ನು ಬರಬೇಕು. ನಿಜವಾಗಿ ದೇವಿ ಮಹಾತ್ಮೆಯಲ್ಲಿ ನೋಡಿ ಈಶ್ವರನ ಒಂದು ದೊಡ್ಡ ಪ್ರತಿಕೃತಿಯನ್ನು ಸಿದ್ಧಗೊಳಿಸಿದ್ದಾರೆ. ಇದು ಲೇಡಿಲಿ ವೃತ್ತದ ಹತ್ರ ಇರತಕ್ಕಂತಹ ಆ ಒಂದು ಇದು ಕೂಡ ಮಹಾದ್ವಾರ ಕೂಡ ನಮಗೆ ಕಾಣಿಸ್ತಾ ಇದೆ. ವಿಶೇಷವಾದ ಸಂಯೋಜನೆಯೊಂದಿಗೆ ಈ ಒಂದು ದೃಶ್ಯವನ್ನು ಇಲ್ಲಿ ಜೋಡಣೆ ಮಾಡಿಕೊಂಡಿದ್ದಾರೆ. ತ್ರಿಶೂಲ, ಗಜಚರ್ಮಾಂಬರಧರ, ನಾಗಭೂಷಣ, ತ್ರಿಶೂಲದೊಂದಿಗೆ ಡಮರುಗ ಕೂಡ ಇದೆ. ನೋಡಿ ಇದು ಅಘೋರಿಗಳು. ಶಿವಾರಾಧನೆಯನ್ನು ಮಾಡಿಕೊಂಡಿರತಕ್ಕಂತಹ ಅಘೋರಿಗಳ ಒಂದು ದೃಶ್ಯ. ಇದು ನೋಡಲಿಕ್ಕೆ ಸ್ವಲ್ಪ ಅದ್ಭುತವಾಗಿ, ಭಯಾನಕವಾಗಿ ನಮಗೆ ಕಾಣಿಸ್ತಾ ಇದೆ. ಒಂದು ವಿಶೇಷವಾದ ರಂಜನೆಯನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನೀಡ್ತಾ ಇರುವುದನ್ನು ನಾವು ಗಮನಿಸ್ತೇವೆ. ಈ ಶಿವನ ಆರಾಧಕರು ಬೇರೆ ಬೇರೆ ಸ್ವರೂಪಗಳಲ್ಲಿ ಕಾಣ್ತಾರೆ. ನೋಡಿ, ಇವರು ಹಠಯೋಗಿಗಳ ಒಂದು ಚಿತ್ರಣವನ್ನು ನೀಡ್ತಾ ಇದ್ದಾರೆ. ನೋಡಿ, ಹಠಯೋಗಿಗಳು ಇವರು ಕಾಯದಂಡನೆ, ಭಸ್ಮಲೇಪನ ಮಾಡಿಕೊಂಡು ಸಾಧಕರವರು ಒಂದು ವಿಶೇಷವಾಗಿ ಶಿವ ಮತ್ತು ಶಕ್ತಿಯ ಆರಾಧನೆಯನ್ನು ಮಾಡಿರ್ತಾರೆ. ಈಗ ಜನಸಾಮಾನ್ಯರಿಗಿಂತ ಒಂದು ಬೇರೆಯಾಗಿ ಇದ್ದಾರೆ. ಅವರ ವೇಷಭೂಷಣ ನೋಡುವಾಗಲೇ ಗೊತ್ತಾಗ್ತದೆ. ಹೌದು, ಮೈಯೆಲ್ಲ ಭಸ್ಮಧಾರಣೆ ಮಾಡಿಕೊಂಡಿರುವಂಥದ್ದು ಹಠಯೋಗಿಗಳು. ಹೌದು. ಇದರಲ್ಲಿ ನಾಥ ಪರಂಪರೆ ಅಂತ ಹೇಳುವಂಥ ಇನ್ನೊಂದು ಪರಂಪರೆ ಇದೆ. ಅದೇ ರೀತಿ ಬೇರೆ ಬೇರೆ ಅದರಲ್ಲಿ ಕುಟೀಚಕರು, ಅವಧೂತರು, ನಾಗಾ ಸಾಧುಗಳು ಅಂತ ಇದ್ದಾರೆ ಆ ಕಡೆ. ಹೌದು. ನೋಡಿ, ಅಲ್ಲಿ ಒಂದು ನರಕಪಾಲ ಇದೆ. ನೋಡಿ, ಕಪಾಲದಲ್ಲಿ ಬೆಂಕಿಯನ್ನು ಹಾಕಿ ಅಗ್ನಿ ಆರಾಧಕರು ಎನ್ನುವುದನ್ನು ಸೂಚಿಸುತ್ತದೆ. ಈಶ್ವರ ಸ್ಮಶಾನದ ಭಸ್ಮವನ್ನು ಧಾರಣೆ ಮಾಡುವವ ಈಶ್ವರ. ಅಂದರೆ ಒಳ್ಳೆಯ ಕಲಾವಿದೆ ಇವರು. ಬಹಳ ತನ್ಮಯರಾಗಿ ನಿಜವಾದ ಕೋರಿ ಹಾಗೆ ಅಭಿನಯವನ್ನು ಮಾಡ್ತಾ ಇದ್ದಾರೆ. ಗಂಭೀರವಾದ ಮುಖಮುದ್ರೆ. ಗೋರಿಯ ನಾಗಸಾಧ್ವ ಯಾವುದೂ ಗೊತ್ತಿಲ್ಲ. ಮಹಾಗೌರಿಯ ವಿಗ್ರಹ ಬರ್ತಾ ಇದೆ. ಈ ಮಹಾಗೌರಿ ಮತ್ತು ಶೈಲಪುತ್ರಿ ನೋಡಲಿಕ್ಕೆ ವಿಗ್ರಹಗಳು ಎರಡು ಒಂದೇ ರೀತಿ ಕಾಣ್ತದೆ. ಎರಡರಲ್ಲಿ ಕೂಡ ವೃಷಭ ವಾಹನವಾಗಿ ಇರುವಂತಹದ್ದು. ಸರಿಯಾಗಿ ಗಮನಿಸಿದರೆ ಕುತ್ತಿಗೆಯಲ್ಲಿ ಮಾಂಗಲ್ಯ ಇರುವವಳು ಮಹಾಗೌರಿ,
ಶೈಲಪುತ್ರಿಗೆ ಇನ್ನು ಶಿವನೊಂದಿಗೆ ವಿವಾಹ ಆಗಬೇಕಷ್ಟೇ. ಹೌದು. ಸಿದ್ಧಿದಾತ್ರಿ ದೇವಿ ಬ್ರಹ್ಮಚಾರಿಣಿಯ ಇನ್ನೊಂದು ಸ್ವರೂಪವೇ ಇದು. ಆದರೆ ಬ್ರಹ್ಮಚಾರಿಣಿ ಅಲ್ಲಿ ಆಕೆ ಶ್ವೇತವಸನಧಾರಿಯಾಗಿ ಇಲ್ಲಿ ಜಟೆಯನ್ನು ಹೌದು ಕಿರೀಟ ಹಾಗೂ ಇಲ್ಲಿ ಕಿರೀಟ ಕುಂಡಲಾದಿಗಳ ಧಾರಣೆ ಮತ್ತು ಪದ್ಮಾಸನಾಗಿ ಕೂದಿಕೊಳ್ಳುವುದು. ಹೌದು, ಗದೆ ಇದೆ ಕೈಯಲ್ಲಿ. ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಕರುಣಿಸುವಂತಹ ದೇವರು. ಇವೆಲ್ಲ ಪಾರ್ವತಿಯ ಬೇರೆ ಬೇರೆ ರೂಪಗಳನ್ನು ಇಲ್ಲಿ ನಾವು ಕಾಣ್ತೇವೆ. ಈಗ ಕುದ್ರೋಳಿಯಲ್ಲಿ ಈ ವ್ಯವಸ್ಥೆಯಲ್ಲಿ ನಾವು ನವದುರ್ಗೆಯರನ್ನು ಕಂಡ್ರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ ಈ ಪಟ್ಟಿಯನ್ನು ನಾವು ಕಂಡ್ರೆ, ಅದೇ ರೀತಿ ಚಾಮುಂಡ, ವಾರಾಹಿ, ಐಂದ್ರಿ, ವೈಷ್ಣವಿ, ಮಾಹೇಶ್ವರಿ, ಕೌಮಾರಿ, ಲಕ್ಷ್ಮೀದೇವಿ, ಈಶ್ವರಿ, ಬ್ರಾಹ್ಮಿ ಎನ್ನುವಂತಹ ನವದುರ್ಗೆಯರ ಒಂದು ಪಟ್ಟಿ ಬೇರೆ ಇದೆ. ಅದು ಇಲ್ಲಿ ಅದೇ ನಮಗೆ ಮಂಗಳಾದೇವಿಯಲ್ಲಿ ಪ್ರತಿ ದಿವಸ ಕೂಡ ಬೇರೆ ಬೇರೆ ದೇವಿಯ ಒಂದು ಆಕಾರವನ್ನು ಮಾಡಿ ಆ ಪೂಜೆಯನ್ನು ಮಾಡ್ತಾ ಇರ್ತಾರೆ. ದುರ್ಗಾ, ಆರ್ಯ, ಭಗವತಿ, ಕುಮಾರಿ, ಅಂಬಿಕಾ, ಮಹಿಷಮರ್ದಿನಿ, ಚಂಡಿಕಾ, ಸರಸ್ವತಿ, ವಾಗೀಶ್ವರಿ ಅಂತೇಳಿ ಈ ಒಂದು ನವದುರ್ಗೆಯರ ಕಾಲಿಕಾ ಪುರಾಣೋಕ್ತವಾದಂತಹ ದುರ್ಗೆಯರ ಆರಾಧನೆಯನ್ನು ಮಂಗಳಾದೇವಿಯಲ್ಲಿ ಮಾಡ್ತಾ ಇರ್ತಾರೆ. ಅದೇ ರೀತಿ ಭವಿಷ್ಯ ಪುರಾಣದಲ್ಲಿ ಮಹಾಲಕ್ಷ್ಮಿ, ನಂದ, ಕ್ಷೇಮಕರಿ, ಶಿವದೂತಿ, ಮಹಾರುದ್ರ, ಭ್ರಾಮರಿ, ಚಂದ್ರಮಂಗಲ, ರೇವತಿ, ಹರ್ಷಸಿದ್ಧಿ ಎನ್ನುವಂತಹ ನವದುರ್ಗಿಯರು ಕೂಡ ಇದ್ದಾರೆ. ಡ್ರೋನ್ ಕ್ಯಾಮರಾದಲ್ಲಿ ಅಘೋರಿಗಳ, ನಾಗಾಸಾಧುಗಳ ಆ ಒಂದು ಸ್ತಬ್ಧ ಚಿತ್ರವನ್ನು ಸೆರೆ ಹಿಡಿದಂತಹ ಪರಿ ನೋಡಿ ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಚೆನ್ನಾಗಿದೆ, ಎತ್ತರದಿಂದ ಚಿತ್ರೀಕರಣ ಮಾಡಿರುವಂಥದ್ದು. ಈ ಸ್ತಬ್ಧ ಚಿತ್ರ ಕೂಡ ಬಹಳ ಎತ್ತರವಾಗಿ ಇದೆ. ಹೌದು. ಈ ಮೆರವಣಿಗೆ ಸಾಗುವ ದಾರಿಯಲ್ಲಿ ಮಧ್ಯೆ ಸ್ವಾಗತ ಕಮಾನುಗಳೇ ಇದಕ್ಕೆ ಅಡ್ಡಿಯಾಗಬೇಕು. ಆಗ ಅದನ್ನು ಇಳಿಸುವಂಥ ಮೇಲೆ ಕೆಳಗೆ ಮಾಡಲಿಕ್ಕೆ ಮಾಡುವಂಥ ವ್ಯವಸ್ಥೆ ಕೂಡ ಇದೆ ನೋಡಿ. ಈಗ ಇಲ್ಲಿ ಆ ಸ್ವಾಗತ ಕಮಾನಿಗಿಂತ ಎತ್ತರವಾಗಿ ಇದು ಕಾಣ್ತಾ ಇದೆ. ಹೌದು, ಎತ್ತರ ಇರುತ್ತಾ ಇದೆ. ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ, ಇದು ಶಿವ ಕ್ಷೇತ್ರ. ಇಲ್ಲಿ ಶಿವನಿಗೆ ಸಂಬಂಧಪಟ್ಟ ಶಿವಶಕ್ತಿಗಳು ಅಂದರೆ ಪಾರ್ವತಿಯ ಬೇರೆ ಬೇರೆ ರೂಪಗಳು ನವದುರ್ಗೆಯ ರೂಪದಲ್ಲಿ ಆರಾಧಿಸಲ್ಪಡ್ತದೆ. ಅದರ ಜೊತೆಯಲ್ಲಿ ಶಾರದಾ ಮಾತೆ ಆದಿಶಕ್ತಿ ಜೊತೆಯಲ್ಲಿದ್ದುಕೊಂಡು ಸಾಗುತ್ತಿರುವಂತಹ ದಸರಾ ಮೆರವಣಿಗೆ ಕರ್ನಾಟಕ ಬ್ಯಾಂಕಿನ ಪ್ರಾಯೋಜಕತ್ವದ ನಮ್ಮ ಕುಡ್ಲ ನೇರ ಪ್ರಸಾರ ಕಾರ್ಯಕ್ರಮ, ದಿಯಾ ಸಿಸ್ಟಮ್ ಮತ್ತು ಅದ್ವೈತ್ ಹುಂಡೈ ಇವರು ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಿಯಾ ಸಿಸ್ಟಮ್ಸ್, ಅದ್ವೈತ್ ಹುಂಡೈ. ದಸರಾ ಉತ್ಸವ ಅಥವಾ ನವರಾತ್ರಿಯ ಮಹಾನವಮಿ ಉತ್ಸವ ವಿಜಯನಗರ ಅರಸರ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ ಪ್ರಾರಂಭ ಆಯಿತು. ಆಮೇಲೆ ಒಡೆಯರ ಕಾಲದಲ್ಲಿ ಮೈಸೂರಿನಲ್ಲಿ ಅದು ಮುಂದುವರಿಯಿತು. ಮೈಸೂರಿನಲ್ಲಿ ಈಗಲೂ ಕೂಡ ಈ ದಸರಾ ಉತ್ಸವವನ್ನು ಆಚರಣೆ ಮಾಡುವಾಗ ಚಾಮುಂಡೇಶ್ವರಿಯ ಒಂದು ಶೋಭಾಯಾತ್ರೆ, ಅದರಲ್ಲಿ ಅಂಬಾರಿಯ ಮೇಲೆ, ಆನೆಯ ಮೇಲೆ ಆ ಚಾಮುಂಡೇಶ್ವರಿಯ ಒಂದು ಮೆರವಣಿಗೆ ಮಾತ್ರ ಇರುವಂಥದ್ದು. ಆದರೆ ಮಂಗಳೂರಿನಲ್ಲಿ ಪ್ರಾರಂಭವಾಗಿರತಕ್ಕಂಥ ಈ ನವರಾತ್ರಿ ಉತ್ಸವ ಗೋಕರ್ಣನಾಥೇಶ್ವರ ಕ್ಷೇತ್ರ, ಅದು ಶಿವಕ್ಷೇತ್ರ ಆಗಿದ್ದರೂ ಕೂಡ ಆ ಕ್ಷೇತ್ರದ ಅನ್ನಪೂರ್ಣೇಶ್ವರಿಯನ್ನು ಮುಂದಿಟ್ಟುಕೊಂಡು ಈ ನವದುರ್ಗಾರಾಧನೆಯನ್ನು ಮಾಡ್ತಾ ಇದ್ದಾರೆ. 9 ದೇವಿಯವರ ಒಂದು ವಿಗ್ರಹದ ಪರಿಕಲ್ಪನೆ ಮತ್ತು ಅದಷ್ಟನ್ನೂ ಕೂಡ ಮೆರವಣಿಗೆಯಲ್ಲಿ ಕೊಂಡು ಹೋಗುವಂಥದ್ದು. ಆಮೇಲೆ ಶಾರದಾ ಪ್ರತಿಷ್ಠೆ, ಶಾರದಾ ದೇವಿಯನ್ನು ಪ್ರಧಾನ ಮೂರ್ತಿಯನ್ನಾಗಿ, ಉತ್ಸವ ಮೂರ್ತಿಯನ್ನಾಗಿ ಮಾಡಿಕೊಂಡು ಸಾಗುವಂತಹ ಒಂದು ಮೆರವಣಿಗೆ. ಇದು ವಿಶೇಷವಾದ ಒಂದು ಕಳೆಯನ್ನು ಕೊಡ್ತಾ ಇರುವಂಥದ್ದು. ಹಾಗಾಗಿ ಈ ನವದುರ್ಗೆ ಪಾರ್ವತಿ ಸಹಿತವಾಗಿ, ಆದಿಶಕ್ತಿ ಸಹಿತವಾಗಿ, ಮಹಾಗಣಪತಿಯ ಸಹಿತವಾಗಿ ಮತ್ತು ವಿಶೇಷವಾದಂತಹ ಶಾರದಾ ವಿಗ್ರಹ ಈ ಎಲ್ಲವೂ ಕೂಡ ಮೆರವಣಿಗೆಯಲ್ಲಿ ಹೋಗುವಾಗ ಇಡೀ ಒಂದು ರಾತ್ರಿ ಅದು ಇಡೀ ಪೇಟೆ ಸವಾರಿಯನ್ನು ಮಾಡುವಂಥದ್ದು ಬಹಳ ವಿಶೇಷ. ಇಷ್ಟು ಇಡೀ ರಾತ್ರಿ ಇಂಥ ಒಂದು ಮೆರವಣಿಗೆ ನಡೆಯುವಂಥದ್ದು ಹತ್ತಿರದ ಭವಿಷ್ಯದಲ್ಲಿ ಎಲ್ಲಿಯೂ ಇದ್ದ ಹಾಗೆ ನಮಗೆ ಕಾಣ್ತಾ ಇಲ್ಲ. ಹಾಗಾಗಿ ಮಂಗಳೂರಿನ ದಸರಾಕ್ಕೆ ಅದರದ್ದೇ ಆದಂತಹ ಒಂದು ವೈಶಿಷ್ಟ್ಯ ಬಂದಿದೆ. ಸುಮಾರು 16 ಗಂಟೆಗಳ ಕಾಲದ ಒಂದು ಶೋಭಾಯಾತ್ರೆಯ ಒಂದು ಪಟ್ಟಿ 12ರಿಂದ 16 ಗಂಟೆಗಳ ತನಕ ನಡೀತದೆ. ಈ ವರ್ಷ ಇದು ಒಂದು 16 ಗಂಟೆಯ ಒಳಗೆ ಮುಗಿಸಬೇಕು ಎನ್ನುವಂಥ ಸಂಕಲ್ಪ.
ನೋಡಿ ಈ ಜೇನು ಗೂಡಿನ ಹಾಗೆ ನೋಡಿ ಜನಸಾಗರ ಮಿಜುಲುನು ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ. ಎಲ್ಲಿ ಕೂಡ ಒಂದು ಸಾಸಿವೆ ಹಾಕಿದ್ರು ಕೆಳಗೆ ಬೀಳ್ಕಿಲ್ವ ಎನ್ನುವ ಹಾಗೆ ಜನಸಂದಣಿ ಸೇರಿರುವಂಥದ್ದು. ಈಜುಗುಟ್ಟುವ, ಆದರೆ ಅದು ಚಲನಶೀಲವಾದಂಥ ಒಂದು ಜನಸಂದಣಿ. ತುಂಬ ಒತ್ತಡದಲ್ಲಿದ್ದರೂ ಕೂಡ ಏನೋ ಒಂದು ಅಶಿಸ್ತು ಉಂಟಾಗದೆ, ಶಿಸ್ತಿಗೆ ಭಂಗ ಉಂಟಾಗದ ರೀತಿಯಲ್ಲಿ ಎಲ್ಲರೂ ಕೂಡ ಬಹಳ ಹೊಂದಿಕೊಂಡು ಇಲ್ಲಿ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಸಾಮೂಹಿಕವಾದಂಥ ಒಂದು ಒಗ್ಗಟ್ಟನ್ನು ಕೂಡ ತಮಗೆ ತೋರಿಸ್ತದೆ. ಅಂತಹ ಒಂದು ಇಂದ್ರನ ಓಲಗದ ಹಾಗೆ ಇದ್ದಂಥ ಒಂದು ವ್ಯವಸ್ಥೆ. ಅಲ್ಲಿ ನವದುರ್ಗೆಯರ ಸಹಿತವಾಗಿ ಶಾರದಾದೇವಿ ಆರಾಧನೆ ಸ್ವೀಕಾರ ಮಾಡಿಕೊಂಡಿರುವಂಥದ್ದು. ಇವತ್ತು ಸರ್ವಾಲಂಕಾರ ಭೂಷಿತೆಯಾಗಿ ಇದೀಗ ಶೋಭಾಯಾತ್ರೆಗೆ ಹೊರಟಿರುವಂಥ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಈ ಶಾರದೆ ಸರಸ್ವತಿಯೂ ಹೌದು. ಸರಸ್ವತಿಯಾದರೆ ವೀಣೆ, ಜಪಮಾಲೆ, ಪುಸ್ತಕ, ಕಮಲ ಹಿಡಿದುಕೊಂಡಂತಹ ದೇವಿ. ವಿದ್ಯಾ ಸರಸ್ವತಿಯಾಗಿದ್ದರೆ ಗಿಣಿ, ಪುಸ್ತಕ ಮತ್ತು ಅಕ್ಷಮಾಲೆ. ಮಹಾಸರಸ್ವತಿಯಾದರೆ ಚಕ್ರ, ಅಂಕುಶ, ಯೋಗದಂಡ, ಬಾಣ, ಶಂಖ, ಬಿಲ್ಲು, ದಂಡ ಮತ್ತು ಜಪಸರ. ರಾಜರಾಜೇಶ್ವರಿಯ ಸ್ವರೂಪದ ವಿದ್ಯಾದಿ ದೇವತೆ ವೀಣೆ, ಜಪಮಾಲೆ, ಪುಸ್ತಕ, ಕಮಲ, ಕಬ್ಬು, ಅಂಕುಶ, ಶೂಲ, ಪಾಶ, ಜಟಾಮುಕುಟದಲ್ಲಿ ಅರ್ಧಚಂದ್ರ. ಇದು ವಿದ್ಯಾದೇವತೆಯ ಸ್ವರೂಪವನ್ನು ನಮಗೆ ಕಾಣಿಸ್ತದೆ. ವಾಗ್ದೇವಿ, ವಾಗೀಶ್ವರಿ, ಶಾರದಾ, ಭಾರತಿ, ಮಹಾಕಾಳಿ, ಶ್ಯಾಮಲ, ರಾಜರಾಜೇಶ್ವರಿ, ವಾಣಿ ಎನ್ನುವಂತಹ ವಿದ್ಯಾದಿದೇವತೆಯರು. ಈ ಶಾರದೆ ವಿದ್ಯಾದಿದೇವತೆಯಾಗಿಯೂ ಕೂಡ ಕಂಗೊಳಿಸ್ತಾ ಇದ್ದಾಳೆ. ಸರಸ್ವತಿ, ಚಂಡಿಕಾ, ಅಂಬಿಕಾ, ವೇದಮೂರ್ತಿ, ಕಾಲರಾತ್ರಿ, ಜಗನ್ಮಾತಾ, ಶಿವದೂತಿ, ಕ್ಷೇಮಂಕರಿ, ಶಿವದಾಯಿನಿ, ಶತಾಕ್ಷಿ, ಮಹಾದೇವಿ, ಇಂದ್ರಾಣಿ ಎನ್ನುವಂತಹ ಸರಸ್ವತಿಯ ದ್ವಾದಶ ನಾಮಗಳು. ಅದೇ ರೀತಿ ಸರಸ್ವತಿ, ವಿಶಾಲಾಕ್ಷಿ, ಕಿರೀಟಿನಿ, ವಿಶ್ವತೋಮುಖಿ, ಪದ್ಮಹಸ್ತ, ಚಿತ್ರಭೂಷಣ, ಸತ್ಯವಾಣಿ, ವಸುಂಧರ, ತ್ರಿಸಂಧ್ಯಾ, ತ್ರಿಕಾಲಜ್ಞ, ತ್ರಿಮೂರ್ತಿ, ಮನೋಹರ ಎನ್ನುವಂತಹ ದ್ವಾದಶ ನಾಮಗಳು. ವಾಕ್, ವಾಣಿ, ಭಾರತಿ, ಬ್ರಾಹ್ಮಿ, ಭಾಷಾ, ಧಿ, ಶಾರದಾ, ಶುಭ, ಸರಸ್ವತಿ, ಕಾಮಧುಗ, ವೇದಗರ್ಭ, ಅಕ್ಷರಾತ್ಮಿಕ ಎನ್ನುವ ದ್ವಾದಶ ನಾಮಗಳಲ್ಲಿ ಕಂಗೊಳಿಸುವಂತಹ ಅಮ್ಮ ಶಾರದೆ. ಭಾರತಿ, ಸರಸ್ವತಿ, ಶಾರದಾದೇವಿ, ಹಂಸವಾಹಿನಿ, ಜಗತಿ, ವಾಣೀಶ್ವರಿ, ಕೌಮಾರಿ, ಬ್ರಹ್ಮಚಾರಿಣಿ, ಬುದ್ಧಿದಾತ್ರಿ, ಹಂಸವಾಹಿನಿ, ಕ್ಷುದ್ರಘಂಟ, ಭುವನೇಶ್ವರಿ ಎನ್ನುವಂತಹ ಹೆಸರುಗಳಿಂದಲೂ ರಾರಾಜಿಸುತ್ತಿರುವಂತಹ ಶಾರದಾ ಮಾತೆಯ ದಿವ್ಯ ಭವ್ಯ ಮನೋಹರವಾದಂತಹ ವಿಗ್ರಹ ಶೋಭಾಯಾತ್ರೆಯ ಪ್ರಧಾನ ಆಕರ್ಷಣೀಯ ಕೇಂದ್ರ. ನಮ್ಮ ವೀಕ್ಷಕರಿಗೆ ಬಹಳ ಹತ್ತಿರದಿಂದ ಆ ದೇವಿಯ ಪ್ರಸನ್ನವಾದಂತಹ ಮುಖಮುದ್ರೆಯನ್ನು ನೋಡುವಂಥ ಒಂದು ಅವಕಾಶ ಈಗ ಇಲ್ಲಿ ಆಗ್ತಾ ಇದೆ. ಬಹಳ ಮುಗುಳ್ನಗೆಯಿಂದ ಕಂಗೊಳಿಸ್ತಾ ಇರತಕ್ಕಂತಹ ಶೋಭಾಯಮಾನವಾದಂತಹ ಮುಖಮುದ್ರೆ. ಅಕ್ಷರಾಭಿಮಾನಿ ದೇವತೆಯಾದಂತಹ ವಾಣಿಯ ಒಂದು ಆಶೀರ್ವಾದ ಅಥವಾ ಒಂದು ಅನುಗ್ರಹ ನಿರಂತರವಾಗಿ ನಮಗೆ ಬೇಕು. ಯಾಕಂದರೆ ಜ್ಞಾನ ಎನ್ನುವುದಕ್ಕೆ ಮಿಗಿಲಾದಂಥ ಸಂಪತ್ತು ಬೇರೆ ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಃ ಪವಿತ್ರಮಿಹ ವಿದ್ಯತೆ ಅಂತ ಹೇಳೋದು. ಅಂತಹ ಜ್ಞಾನವನ್ನು ಕೊಡುವಂಥ ತಾಯಿ ಜ್ಞಾನೇಶ್ವರಿ ಆ ಶಾರದಾ ಮಾತೆ. ವಾಗೀಶ್ವರಿಯ ದಿವ್ಯಮಂಗಲ ಸ್ವರೂಪವನ್ನು ಕಣ್ತುಂಬಿಕೊಂಡು ಮನಸ್ಸಿನಲ್ಲಿ ಶಾರದೆಯ ಆ ರೂಪವನ್ನು ಆವರಿಸಲ್ಪಟ್ಟಂತಹ ಒಂದು ಸಂಭ್ರಮದ ಲಕ್ಷಾಂತರ ವೀಕ್ಷಕರು ಮಂಗಳೂರು ನಗರದ ಹೃದಯ ಭಾಗದಲ್ಲಿದ್ದಾರೆ. ಈಗ ದಾರಿಯುದ್ದಕ್ಕೂ ಕೂಡ ಪೂಜೆಯನ್ನು ಸ್ವೀಕಾರ ಮಾಡ್ತಾ ದೇವಿ ಸಾಗ್ತಾ ಇರುವಂಥ ದೃಶ್ಯ.
ಮತ್ತು ಅಲ್ಲಿ ಸೇರಿರುವಂಥ ಜನ ಕೂಡ ಒಂದು ಭಕ್ತಿಯ ಒಂದು ಆಧಿಕ್ಯದಿಂದ ಆ ದೇವಿಗೆ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಲ್ಲಿ ನಿಂತು ಸಾಲಾಗಿ ನಿಂತು ಕೂಡ ಆ ದೇವಿಯ ಒಂದು ದಿವ್ಯ ಮೂರ್ತಿಯನ್ನು ಕಣ್ತುಂಬಿಸಿಕೊಳ್ಳುವಂತಹ ಜನವೃಂದ ಕೂಡ ಇದ್ದಾರೆ. ಕೆಲವರು ಮೆರವಣಿಗೆಯಲ್ಲಿ ಸಾಗ್ತಾ ಇದ್ದರೆ ಮತ್ತು ಕೆಲವರು ರಸ್ತೆಯ ಆಸುಪಾಸುಗಳಲ್ಲಿ ಸಾಲಾಗಿ ನಿಂತು ಈ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅನುಗ್ರಹದ ದೃಷ್ಟಿಯನ್ನು ಬೀರುತ್ತಾ ಆ ತಾಯಿ ಮುನ್ನಡೆಯುತ್ತಾಳೋ ಎನ್ನುವ ಹಾಗೆ ಈ ದಿವ್ಯವಾದಂತಹ ಪ್ರಭೆ ನಮಗೆ ಈ ಬಿಂಬದಲ್ಲಿ ಕಾಣಿಸ್ತಾ ಇದೆ ನೋಡಿ. ಯಾವ ಕೋನದಿಂದ ಈ ತಾಯಿಯ ಚಿತ್ರವನ್ನು ತೆಗೆದರೂ ಕೂಡ ಬಹಳ ಸೊಗಸಾಗಿ ಕಾಣಿಸುತ್ತಿರುವವಳು ಅಮ್ಮ ಶಾರದೆ. ಶಾರದೆ ಅಂದರೆ ಹಾಗೆ ಶರದೃತು, ಶರತ್ ಎನ್ನುವಂದರೆ ಬೆಳಕು, ಆ ಬೆಳಕಿನ ಅಧಿದೇವತೆಯಾಗಿ ಜ್ಞಾನ ಬೆಳಕಿನ ಸಂಕೇತ. ಅಂತಹ ಜ್ಞಾನವನ್ನು ಬೆಳಕಿನೋಪಾದಿಯಲ್ಲಿ ಕೊಡುವಂಥ ತಾಯಿ ಶಾರದೆಯ ಒಂದು ವಿಗ್ರಹ. ಅದು ಯಾವ ಹೊತ್ತು ನೋಡಿದರೂ ಕೂಡ ನಸುನಗುತ್ತಾ ಮುಗುಳ್ನಗುತ್ತಾ ನಮ್ಮನ್ನು ಅನುಗ್ರಹಿಸುವಂಥ ಒಂದು ದೃಶ್ಯ ನಮಗೆ ಕಾಣ್ತಾ ಇದೆ. ಇವತ್ತೀಗ ರಾತ್ರಿಯಿಂದ ಬೆಳಗಿನವರೆಗೂ ಆ ಮುಖಮುದ್ರೆ ಹಾಗೇ ಇರ್ತದೆ. ಅದು ಬರೀ ಬಿಂಬ ಅಂತಲ್ಲ, ಒಂದು ರೀತಿಯ ಪ್ರಸನ್ನ ಕಾಲದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿರತಕ್ಕಂತಹ ಒಂದು ತಾಯಿಯ ವಿಗ್ರಹದಿಂದ ಜೀವಂತವಾದಂತಹ ಶಾರದಾಂಬೆಯೇ ನಮ್ಮನ್ನು ಅನುಗ್ರಹಿಸ್ತಾಳೆ ಅಂತ ನಾವು ಭಾವಿಸಬೇಕು. ನೇರ ಪ್ರಸಾರ ಹೀಗೆ ಮುಂದುವರಿತದೆ. ವೀಕ್ಷಕರೇ, ನಮ್ಮ ಜಾಹೀರಾತುದಾರರನ್ನು ನೀವು ಪ್ರೋತ್ಸಾಹಿಸಿ. ಈಗ ಸಣ್ಣ ಒಂದು ವಿರಾಮವನ್ನು ತಗೊಳ್ತೇವೆ, ಆದಷ್ಟು ಬೇಗ ಮತ್ತೆ ಬರ್ತೇವೆ. Dia Systems Private Limited, a US-based software company founded by Dr. V. Ravichandran in the year 2001, having its headquarters at Louisville, USA. Dia is a fully owned subsidiary of GlowTouch Technologies USA, branches in Bangalore, Boston, and Louisville. Specialized in providing application development and remote customer support services for a variety of business and markets. We offer a wide range of technical expertise in development tools, database and technologies. Current openings for software development services, technical support. Come and join our family. We are located at Dia Campus, Mary Hill, Airport Road, Mangalore. Contact 0824 288 0602, 0824 288 0603. ರಕ್ಷಾ ಎಂಟರ್ಪ್ರೈಸಸ್, your one-stop fitness shop, ನಿಮಗಾಗಿ ಸಾದರಪಡಿಸುತ್ತಿದೆ ವಿಶಾಲವಾದ ವೈವಿಧ್ಯಮಯ ಎಲೆಕ್ಟ್ರಿಕಲ್ ಸೈಕಲ್ಸ್, ಮೋಟರೈಸ್ಡ್ ಟ್ರೆಡ್ಮಿಲ್ಸ್, ಸ್ಪಿನ್ ಬೈಕ್ಸ್, ರಿಕಮೆಂಡ್ ಬೈಕ್ಸ್, ಮಲ್ಟಿ ಜಿಮ್ಸ್ ಮತ್ತು ವ್ಯಾಪಕವಾದ ಕ್ವಾಲಿಟಿ ಇಂಪೋರ್ಟೆಡ್ ಫಿಟ್ನೆಸ್ ಉಪಕರಣಗಳು, ಮಕ್ಕಳ ಔಟ್ಡೋರ್ ಪ್ಲೇ ಇಕ್ವಿಪ್ಮೆಂಟ್ಸ್ ಫಾರ್ ಸ್ಕೂಲ್, ಅಪಾರ್ಟ್ಮೆಂಟ್, APTF flooring for play area. ಜಿಮ್ ಅಂಡ್ ಸ್ಪೋರ್ಟ್ಸ್ ಫ್ಲೋರಿಂಗ್ ನಿಮ್ಮ ಫಿಟ್ನೆಸ್ ಬೇಡಿಕೆಗಳನ್ನು ಪೂರೈಸುತ್ತದೆ ಅಟ್ ಅ ವೆರಿ ರೀಸನಬಲ್ ಪ್ರೈಸ್ ಅಂಡ್ ವಿತ್ ಬೆಸ್ಟ್ ಇನ್ ಕ್ಲಾಸ್ ಆಫ್ಟರ್ ಸೇಲ್ ಸರ್ವಿಸ್. ನಾವು ದೇಶೀಯ ಹಾಗೂ ವಾಣಿಜ್ಯ ಜಿಮ್ ಸೆಟಪ್ ನ ಪರಿಣತಿಯನ್ನು ಹೊಂದಿದ್ದೇವೆ. ನಿಮ್ಮ ಆರೋಗ್ಯಕರ ಶರೀರಕ್ಕಾಗಿ ಭೇಟಿ ನೀಡಿ ರಕ್ಷಾ ಎಂಟರ್ಪ್ರೈಸಸ್, your one-stop fitness shop, ground floor, Inland Ornate, Navbharat Circle, Kodyalbail, Mangalore. Phone 0824 244 6363. ದಿವ್ಯರೂಪ ಇನ್ಫ್ರಾಕಾನ್ ಅರ್ಥ್ವರ್ಕ್ಸ್, ಸಿವಿಲ್ ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಕ್ಷೇತ್ರದ ಸುಪ್ರಸಿದ್ಧ ಸಂಸ್ಥೆ. ಸೈಟ್ ಗ್ರೇಡಿಂಗ್ ಕೆಲಸಗಳು, ಕಟ್ಟಡ ನಿರ್ಮಾಣ ಮತ್ತು ರಸ್ತೆ ಹಾಗೂ ಚರಂಡಿ ಕಾಮಗಾರಿಯ ಅನುಪಮ ಸಂಸ್ಥೆ ದಿವ್ಯರೂಪ ಇನ್ಫ್ರಾಕಾನ್. ನಿಷ್ಣಾತ ತಂತ್ರಜ್ಞರಿಂದ ಸುದೃಢ, ಸುಭದ್ರ ಹಾಗೂ ದೀರ್ಘ ಬಾಳಿಕೆಯ ನಿರ್ಮಾಣ. ಕ್ಲಪ್ತ ಸಮಯದಲ್ಲಿ ಅತ್ಯುತ್ಕೃಷ್ಟ ಗುಣಮಟ್ಟದ ಕಾಮಗಾರಿ, ಇದು ದಿವ್ಯರೂಪ ಇನ್ಫ್ರಾಕಾನ್ನ ವೈಶಿಷ್ಟ್ಯ. ದಿವ್ಯರೂಪ ಇನ್ಫ್ರಾಕಾನ್ ಪ್ರೈವೇಟ್ ಲಿಮಿಟೆಡ್, ಸುವರ್ಣ ಆರ್ಕೇಡ್, ಚೆಕ್ ಪೋಸ್ಟ್ ಬಳಿ, ಬಜ್ಪೆ. ಓಲ್ಡ್ ಸ್ಟೈಲ್ ಬಿಡು ಬ್ರೋ, ನ್ಯೂಟ್ರಿಷಿಯಸ್ ಜೊತೆ ಟೇಸ್ಟಿ ಆಗಿರೋ ನಮ್ಮೂರಲ್ಲಿ ತಯಾರಾಗಿರುವ ನಂದಿನಿ ಫ್ಲೇವರ್ಡ್ ಮಿಲ್ಕ್ ಅನ್ನೇ ಕುಡಿ. ನಮ್ಮೂರಲ್ಲೇ ಹೊಚ್ಚ ಹೊಸದಾಗಿ ಪರಿಶುದ್ಧತೆ ಮತ್ತು ಗುಣಮಟ್ಟವನ್ನು ಜೀವವಾಗಿಸಿಕೊಂಡು ತಯಾರಾಗಿರುವ ನಂದಿನಿ ಫ್ಲೇವರ್ಡ್ ಮಿಲ್ಕ್ ಈಗ ಅತಿ ಆಕರ್ಷಕ ಬಾಟಲ್ನಲ್ಲಿ. SDCC ಬ್ಯಾಂಕ್,
ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಹಾಗೂ 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ಏಕೈಕ ಸಹಕಾರಿ ಬ್ಯಾಂಕ್. ಜನಸಾಮಾನ್ಯರು ಯೋಚಿಸಿದಂತೆ ಭಿನ್ನ ಭಿನ್ನ ಯೋಜನೆಗಳ ಅನುಷ್ಠಾನದೊಂದಿಗೆ ಎಂದೆಂದಿಗೂ ಸಾರ್ವಜನಿಕ ಹಿತಾಸಕ್ತಿಯ ಬ್ಯಾಂಕ್. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ. ಗೃಹ ಸಾಲ, ಕೃಷಿ ಹೈನುಗಾರಿಕೆ, ಶೈಕ್ಷಣಿಕ ಸಾಲ, ವ್ಯಾಪಾರ, ವಾಹನ ಸಾಲ, ಚಿನ್ನಾಭರಣಗಳಿಗೆ ಈಡಿನ ಸಾಲ, ಇದಲ್ಲದೆ ಇನ್ನಿತರೆ ಯಾವುದೇ ಉದ್ದೇಶಗಳಿಗೆ ಸುಲಭವಾಗಿ ಹಾಗೂ ತ್ವರಿತಗತಿಯಲ್ಲಿ ಸಾಲ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಲ್ಬೈಲ್, ಮಂಗಳೂರು. ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ಅನುಬಂಧವಿದು so new. Sorry. ನೀನಕ್ಕರೆ ನಾನು ನಗುವೆನು. ಕಂಫರ್ಟ್ ನಿಮ್ಮನ್ನು ನ್ಯೂಲಿ ಮ್ಯಾರಿಡ್ನಿಂದ ಆಗಿಸುತ್ತೆ ಹ್ಯಾಪಿಲಿ ಮ್ಯಾರಿಡ್. ಡ್ಯೂರೋಫ್ಲೆಕ್ಸ್ ಮ್ಯಾಟ್ರೆಸಸ್, ಕಂಫರ್ಟ್ ಫಾರ್ ಲೈಫ್. Introducing Sharda Ayurveda Hospital, positioned in a beautiful landscape with skilled doctors, dedicated nurse, well-trained therapists and humble staff with round-the-clock service. In specialty clinic we treat arthritis, back pain, sinusitis, lifestyle diseases, obesity, PCOD, infertility, ADHD, autism, epilepsy, degenerative eye diseases, refractive errors, piles, fistula in ano, fissure, non-healing ulcer, skin diseases. We have physiotherapy unit, laboratory, Patyahara Vibhaga, Yoga Hall, Modular OT, Labor Theatre, Dental Clinic, X-ray and USG unit rooms and General Ward to Deluxe rooms to facilitate all category people for all your mental and physical strength and to be strong from within. Sharda Ayurveda Hospital, unit of Sharda Group of Institutions, Sharda Ayurdhama Campus, Devinagara, Talapadi, Mangaluru. Phone 0824 2281 You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Moti Mahal, Hampankata, Mangalore, and near ARC, Ullalbail, Tokot. ವಿರಾಮದ ಬಳಿಕ ನಮ್ಮ ಕುಡ್ಲ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀಕ್ಷಕರಿಗೆ ಸ್ವಾಗತ. ನನ್ನ ಜೊತೆ ಪ್ರೊಫೆಸರ್ MS ಕೋಟ್ಯಾನ್ ಅವರು ಕೂಡ ಇದ್ದಾರೆ. ಈಗಾಗಲೇ ಸಾಕಷ್ಟು ವಿವರಗಳನ್ನು ನಿಮಗೆ ನಾವು ಕೊಟ್ಟಿದ್ದೇವೆ ವೀಕ್ಷಕರೇ. ಮಂಗಳೂರಿನ ನಗರದಲ್ಲಿ ಇವತ್ತು ಎಲ್ಲಿಲ್ಲದ ಸಂಭ್ರಮ. 9 ದಿವಸಗಳವರೆಗೆ ಆರಾಧನೆ ಸ್ವೀಕಾರ ಮಾಡಿದಂತಹ ನವದುರ್ಗಿಯರು ಮತ್ತು ಶಾರದಾ ವಿಗ್ರಹ ಇದೀಗ ಶ್ರೀ ಕ್ಷೇತ್ರ ಗೋಕರ್ಣನಾಥ ಕುದ್ರೋಳಿ ಕ್ಷೇತ್ರದಿಂದ ಹೊರಟು ಇದೀಗ ಬಲ್ಲಾಲ್ ಬಾಗ್ ಮಾರ್ಗವಾಗಿ ಮುನ್ನಡೆಯುತ್ತಾ ಇದೆ. ಇಡೀ ಒಂದು ಪೇಟೆ ಸವಾರಿಯನ್ನು ಮಾಡಿ ಮತ್ತೆ ಕ್ಷೇತ್ರದ ಪುಷ್ಕರಣಿಯಲ್ಲಿ ವಿಸರ್ಜನೆ ಆಗುವಂತಹ ಒಂದು ಸನ್ನಿವೇಶ, ಅದನ್ನೆಲ್ಲ ಕಾಣುವಂತಹ ಕಾತರತೆಯಿಂದ ನಮ್ಮೆಲ್ಲ ವೀಕ್ಷಕರು ನೀವಿದ್ದೀರಿ. ಅದರ ಜೊತೆಯಲ್ಲಿ ಈ ಶೋಭಾಯಾತ್ರೆಯ ಉದ್ದಕ್ಕೂ ಕೂಡ ಪಾಲ್ಗೊಂಡಿರುವಂತಹ ಜನಸಂದೋಹ ಕೂಡ ಅದಕ್ಕೆ ಸಾಕ್ಷಿಯಾಗಿ ಇದೆ. ನಮ್ಮ ನಿರಂತರ ನೇರ ಪ್ರಸಾರ ಆಗ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ವಿವರಗಳನ್ನು ನಮ್ಮ ಸ್ಟುಡಿಯೋದಿಂದ ನಾವು ನೀಡುವಂಥ ಪ್ರಯತ್ನವನ್ನು ನಿಮಗೆ ಮಾಡಿದ್ದೇವೆ. ಇನ್ನು ವಿಶೇಷವಾದಂಥ ಸ್ತಬ್ಧ ಚಿತ್ರಗಳ ವಿವರಗಳನ್ನು ನಾವು ಕೊಡಲಿಕ್ಕೆ ಇದೆ ಅಲ್ವಾ. ಸಾಕಷ್ಟು ಕಲಾ ತಂಡಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಂಡಿವೆ ಶೋಭಾಯಾತ್ರೆಯಲ್ಲಿ. ಮತ್ತು ಈ ಸಲ ವಿಶೇಷವಾದಂಥ ಕೆಲವು ವಿನ್ಯಾಸಗಳ ಸ್ತಬ್ಧ ಚಿತ್ರಗಳನ್ನು ನಾವು ಕೂಡ ನೋಡ್ಬೋದು. ನೋಡಿ, ನಾನು ಆಗ ತಾನೇ ಹೇಳಿದ್ದೆ, ಕೆಲವು ಚಲನಚಿತ್ರಗಳಲ್ಲಿ ಮುಖ್ಯವಾಗಿ ಈ ಆಂಗ್ಲ ಚಲನಚಿತ್ರಗಳನ್ನು ಮಾದರಿಯನ್ನು ಒಂದು ಪಡ್ಕೊಂಡು ಅದೇ ರೀತಿ ಕೆಲವು ಸ್ತಬ್ಧ ಚಿತ್ರಗಳನ್ನು ಕೂಡ ಮಾಡ್ತಾರೆ. ಶಿವ ಫ್ರೆಂಡ್ಸ್ ಇದು
ಮನುಷ್ಯನೋ ಮೃಗವೋ ಅಂತ ಪಕ್ಕನೆ ನಮಗೆ ಗೊತ್ತಾಗೋದಿಲ್ಲ. ಒಂದು ಅತಿಮಾನುಷವಾದಂಥ ಒಂದು ವ್ಯಕ್ತಿತ್ವ. ಅನೇಕ ಪಾತ್ರಗಳಿದೆ ಅದರಲ್ಲಿ ಕೂಡ. ಕಲಾವಿದರು ಹೊಸ ಹೊಸ ಪರಿಕಲ್ಪನೆಯಿಂದ ಇಂಥದ್ದನ್ನೆಲ್ಲ ಮಾಡ್ತಾರೆ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಏನು ಹೊಸ್ತು ಉಂಟು ಅಂತ ನಿರೀಕ್ಷೆ ಮಾಡುವವರಿಗೆ ಇಂಥದ್ದೆಲ್ಲ ಒಂದು ಆಕರ್ಷಣೆಯನ್ನು ಕೊಡ್ತದೆ. ಹಬ್ಬ ಹರಿದಿನಗಳ ಸಂಭ್ರಮ ನಮಗೆ ಹೆಚ್ಚಾಗುವಂಥದ್ದು ಜನ ಎಲ್ಲ ಅದರಲ್ಲಿ ಸೇರಿಕೊಂಡು ಭಾಗವಹಿಸಿದಾಗ. ಹೌದು, ಅದು ಭಾಗವಹಿಸಬೇಕು ಅಂತಿದ್ರೆ ಅದರಲ್ಲಿ ಏನಾದರೂ ಒಂದು ಆಕರ್ಷಣೆ ಬೇಕಾಗ್ತದೆ. ಆ ಆಕರ್ಷಣೆಯನ್ನು ನಾವಿಲ್ಲಿ ಕಾಣ್ಬೋದು. ಹೌದು, ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅವರವರ ಅಭಿರುಚಿಗೆ ತಕ್ಕಂತಹ ಒಂದು ವ್ಯವಸ್ಥೆ ಕೂಡ ಅಲ್ಲಿ ಇರಬೇಕಾಗ್ತದೆ. ನಾವು ಈ ಶರನ್ನವರಾತ್ರಿ ಅಂತ ಹೆಚ್ಚಾಗಿ ಹೇಳೋದು ಈ ದಸರಾ ಅಂತ. ದಸರಾದಲ್ಲಿ ಆಗುವಂಥ ಅದೇ ನಿಜವಾಗಿ ಸನಾತನ ಧರ್ಮದಲ್ಲಿ 4 ನವರಾತ್ರಿಗಳನ್ನು ಆಚರಿಸಲಾಗ್ತದೆ ಅಂತ. ಅದರಲ್ಲಿ ಮುಖ್ಯ ಒಂದು ಚೈತ್ರ ವಸಂತ ನವರಾತ್ರಿ ಅಂತ ಹೇಳ್ತಾರೆ, ಆಮೇಲೆ ಶರಣ್ ನವರಾತ್ರಿ, ಆಷಾಢ ನವರಾತ್ರಿ ಮತ್ತು ಮಾಘ ನವರಾತ್ರಿ ಅಂತ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ 9 ದಿನ ನಡೆಯುವುದರಿಂದ ಈ ನವರಾತ್ರಿ ಅಂತ ಅದಕ್ಕೆ ಇಟ್ಟಿದ್ದಾರೆ. ಶರಣ್ ನವರಾತ್ರಿ ಎನ್ನುವುದು ಈ ಮಹಾನವಮಿಯ ಪರ್ವಕಾಲ. ಇಲ್ಲಿ ಚೈತ್ರದ ವಸಂತ ನವರಾತ್ರಿ ಯಾವಾಗ ಅಂತ ಹೇಳಿದರೆ ಯುಗಾದಿಯ ಸಂದರ್ಭದಲ್ಲಿ ಅದು ಆಗುವಂತಹ, ಅಲ್ಲಿ ನವಮಿಯ ದಿನವನ್ನು ರಾಮನವಮಿಯನ್ನಾಗಿ ಆಚರಿಸಲಾಗ್ತದೆ. ಆ ನಂತರ ನಮಗೆ ಆಷಾಢ ನವರಾತ್ರಿ ಅಂತ ಸಿಗುತ್ತೆ. ಆಷಾಢ ನವರಾತ್ರಿ ಆಷಾಢ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಮೊದಲುಗೊಂಡು ನವಮಿಯ ತನಕ ನಡೀತದೆ ನೋಡಿ. ಅಲ್ಲೂ ಕೂಡ 9 ದಿನಗಳ ಕಾರ್ಯಕ್ರಮ. ಅದರಿಂದ ಎಲ್ಲ ಕೂಡ ನಾವಿಲ್ಲಿ ಹೇಳುವಾಗ ನವರಾತ್ರಿ ಅಂತ ಹೇಳ್ತೇವೆ. 9 ರಾತ್ರಿಗಳ ನಡುವೆ. ಮತ್ತೊಂದು ಮಾಘ ನವರಾತ್ರಿ, ಇದು ಮಾಘ ಮಾಸದ ಸಮಯದಲ್ಲಿ ಆಚರಿಸಲಾಗ್ತದೆ. ಇಲ್ಲಿ ಮುಖ್ಯವಾಗಿ ನಾವು ವಸಂತ ಪಂಚಮಿ ಅಂತ ಕೇಳಿರ್ಬೋದು, ಅದು ನಡೀತದೆ. ನಮಗೆ ಗೊತ್ತಿರೋದು ಏನಂತ ಹೇಳಿದರೆ ವಸಂತ ಪಂಚಮಿ, ಆಷಾಢರಿ ಅಷ್ಟೇ. ಆದರೆ ಅದು ಕೂಡ ಇದು ನವರಾತ್ರಿ ಅಂತ ನಾವು ತಿಳ್ಕೊಳ್ಬೇಕಾದದ್ದು ಸನಾತನ ಧರ್ಮದಲ್ಲಿ ಇದೆ. ಅದನ್ನು ಕೂಡ ಕೊನೆಯದಾಗಿ ನಾವು ಈಗ ಆಚರಿಸುವಂಥ ಶರಣ್ ನವರಾತ್ರಿ, ಇದು ಶರತ್ ಋತುವಿನ ಅಶ್ವಯುಜ ಮಾಸದ ಪಾಡ್ಯದಿಂದ ಮೊದಲುಗೊಂಡು ಸರಿಯಾಗಿ 9 ದಿವಸ ಅಂದರೆ ನವಮಿ ತನಕ ನಾವು ವಿಜಯದಶಮಿಯಲ್ಲಿ. ಹೌದು, ಮುಖ್ಯವಾಗಿ ದೇವಸ್ಥಾನಗಳಲ್ಲಿ ನಾವು ನೋಡುವುದೇನು ಅಂತ ಹೇಳಿದರೆ ಮಹಾನವಮಿಯ ತನಕ ದೇವರಿಗೆ ನಡೆಸಲ್ವಂಥ ಪೂಜೆ. ವಿಜಯದಶಮಿ ಇದೊಂದು ವಿಜಯದ ಆಚರಣೆಯನ್ನು. ಹೌದು, ಸಾಮಾನ್ಯವಾಗಿ ಶರದ್ ಋತು ಆರಂಭ ಅಂತ ಹೇಳಿದ್ರೆ ಒಂದು ಮಳೆಗಾಲದ ಅಂತ್ಯ ಅಂತ ಲೆಕ್ಕ. ಒಂದು ರೀತಿಯಲ್ಲಿ ಮಳೆಗಾಲ ಅಲ್ಲಿಗೆ ಮುಗಿಯಿತು ಅಂತ ಲೆಕ್ಕ. ಈಗ ಪೈರು ಬೆಳೆದಂತಹ ಒಂದು ತೆನೆಗಳು ತೊನೆದಾಡುವಂತಹ ಒಂದು ಸನ್ನಿವೇಶ, ರೈತನ ದುಡಿಮೆಗೆ ಭೂಮಿ ತಾಯಿ ನೀಡುವಂತಹ ಸತ್ಫಲವನ್ನು ಕಾಣುವಂಥದ್ದು. ಖಂಡಿತ. ಈ ಜೀವನಾಧಾರವಾದಂತಹ ಅನ್ನಬ್ರಹ್ಮ ಅದು ಧಾನ್ಯದ ರೂಪದಲ್ಲಿ ಮನೆಯಂಗಳಕ್ಕೆ ಬರುವಂತಹ ಒಂದು ಸಮೃದ್ಧಿಯ ಸಂದರ್ಭ ಇದು ಈ ಶರದ್ ಋತು ಅಂತ ಹೇಳಿದ್ರೆ. ಹೌದು, ಪ್ರಕೃತಿ ಹಚ್ಚ ಹಸುರಾಗಿ ತನ್ನ ನೈಜ ಸೌಂದರ್ಯದೊಂದಿಗೆ ಶೋಭಿಸುವಂತಹ ಒಂದು ಕಾಲ ಅಂತ ಹೇಳ್ಬೋದು. ಹವಾಮಾನದಲ್ಲಿ ಬದಲಾವಣೆ ಆಗುವಂತಹ ಒಂದು ವೇಳೆ ಪ್ರಕೃತಿ ಮಾತೆಯೇ ಆ ಮೂಲಕ ಲೋಕಮಾತೆಯ ಆರಾಧನೆಯನ್ನು ನಾವು ಮಾಡ್ತಾ ಇರುವಂಥದ್ದು. ಇನ್ನು ಮಾನವ ನಿಸರ್ಗದೊಂದಿಗೆ ಕೈ ಜೋಡಿಸುತ್ತಾ ಬಾಳನ್ನು ರೂಪಿಸಿಕೊಂಡಂತಹ ಆ ಮೂಲ ಮಾನವ ಮತ್ತು ಪ್ರಕೃತಿ ಇವರ ನಡುವೆ ಇರುವಂತಹ ಸಂಬಂಧ ಅದು ಹೇಗೆ ಸಾಗಿ ಬಂತು ಎನ್ನುವುದನ್ನು ಕೂಡ ಈ ಆಚರಣೆಗಳ ಮೂಲಕ ನಾವು ನೋಡ್ಬೋದು. ಇನ್ನು ಈ ನವರಾತ್ರಿಯನ್ನು ನಾವು ರಮೋತ್ಸವ ಅಂತ ಕರೀತೇವೆ. ರಮ ಅಂತ ಹೇಳಿದರೆ ವಿಷ್ಣುವಿನ ಪತ್ನಿ ರಮೆ, ಲಕ್ಷ್ಮಿ. ಆ ಲಕ್ಷ್ಮಿ ಎನ್ನುವಂಥದ್ದು ಶೋಭೆ, ಸಮೃದ್ಧಿ ಎನ್ನುವ ಅರ್ಥವನ್ನು ಕೂಡ ಕೊಡ್ತದೆ. ಪ್ರಕೃತಿ ಕೃಷಿಯಿಂದ ತುಂಬಿ ಅತಿಶಯತೆಯನ್ನು ಸಂಕೇತಿಸುವಂತಹ ಪರ್ವಕಾಲ ಈ ಶರನ್ನವರಾತ್ರಿ ನೋಡಿ. ಇದು ಲಕ್ಷ್ಮಿ ಅಥವಾ ಸಂಪತ್ತಿಗೆ ಹೇತುವಾದಂತಹ ಒಂದು ಪರಿಸರ ಆಗಿ ಈ 9 ದಿನಗಳ ಉತ್ಸವವಾಗಿ 10ನೇ ದಿನದ ಸಮಾರೋಪ ಅಂತ ಹೇಳಿದರೆ ಅದು ಅವಭೃತ. ಇದರಿಂದ ಈ ಕಾಲವನ್ನು ನಾವು ದಶಹರಾ ಅಥವಾ ದಸರಾ ಒಂದು ಶಕ್ತಿ ಪೂಜೆಯ ಒಂದು ಸುಸಂದರ್ಭವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಹೆಚ್ಚಾಗಿ ನಾವು ನಮ್ಮ ದಕ್ಷಿಣದಲ್ಲಿ ಇದನ್ನು ನವರಾತ್ರಿ ಅಂತ ಮಾಡಿದರೆ, ಉತ್ತರದಲ್ಲಿ ಅವರು ಒಂದು ರೀತಿಯ ರಾವಣನ ಸಂಹಾರದ ರೀತಿಯಲ್ಲಿ ನಡೀತಾರೆ. ರಾಮಲೀಲಾ ಅಂತ ಮಾಡ್ತಾರೆ, ಮತ್ತು ದುರ್ಗಾರಾಧನೆ ಅಂತ ಮಾಡ್ತಾರೆ. ಬೆಂಗಾಲ್ಗೆ ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡಿದ್ವಿ ದುರ್ಗಾ ಪೂಜೆ. ಅಲ್ಲಿ ದುರ್ಗೆಗೆ ಬಹಳ ಒಂದು ಮುಖ್ಯವಾದ, ಇಲ್ಲೂ ಕೂಡ ದುರ್ಗಾ ಪೂಜೆ ಇದ್ರೂ ಕೂಡ ನಮ್ಮ ಮುಖ್ಯ ಈ ವಿಜಯದಶಮಿಯ ಏನು ಮೆರವಣಿಗೆ ಇದೆ ಅದು ಶಾರದಾ ಮಹೋತ್ಸವ, ಶಾರದಾ ಮೆರವಣಿಗೆ. ನಾವೀಗ ಮಹಾದೇವಿಯನ್ನು ಈ 9 ದಿವಸ ಆರಾಧನೆ ಮಾಡ್ತೇವೆ ಅಂತ ನಾವು ಹೇಳ್ತೇವೆ. ಆದರೆ 3 ದಿವಸ ಒಂದೊಂದು ಶಕ್ತಿಯ ಒಂದು ಆರಾಧನೆ. ಖಂಡಿತ. ಮಹಾಕಾಳಿಯಾಗಿ, ಮಹಾಲಕ್ಷ್ಮಿಯಾಗಿ, ಮಹಾಸರಸ್ವತಿಯಾಗಿ 3 ದಿವಸ, ಒಟ್ಟು 9 ದಿವಸ ದೇವಿಯ ಆರಾಧನೆ ನಡೆಯುವಂಥದ್ದು. ಅದು ಕೂಡ ಆ 3
ನಾವೇನು ತ್ರಿಮೂರ್ತಿಗಳು ಅಂತ ಹೇಳ್ತೇವೆ, ಬ್ರಹ್ಮ ವಿಷ್ಣು ಮಹೇಶ್ವರ, ಇವರ ಪತ್ನಿಯರಿಗೆ ಆರಾಧನೆ ಮಾಡುವಂಥ ರೀತಿ. ಯಾಕಂತ ಹೇಳಿದರೆ ಬ್ರಹ್ಮನ ಮಡದಿ ಸರಸ್ವತಿ 3 ದಿವಸ, ಮಹಾ ಸರಸ್ವತಿಯ ರೂಪದಲ್ಲಿ ನಾವು, ವಿಷ್ಣುವಿನ ಮಹಾಲಕ್ಷ್ಮಿ ಅಲ್ಲಿ 3 ದಿವಸ, ಅದೇ ರೀತಿ ಪಾರ್ವತಿಯ ಆಧಾರವಾಗಿ ನಾವು ಮಹಾಕಾಳಿ ಅಥವಾ ಮಹಾದುರ್ಗೆ ಏನು ಅಂತ ಹೇಳ್ತೇವೆ, ಈ ಆರಾಧನೆಯನ್ನು ನಾವು ಮಾಡ್ತಾ ಇರ್ತೇವೆ. ಈ ಮಾರ್ಕಾಂಡೇಯ ಪುರಾಣದಲ್ಲಿ ಸಪ್ತಶತಿ ಎಲ್ಲಿ ಬರ್ತದೆ ನೋಡಿ, ಈ 3 ಶಕ್ತಿಗಳ ಒಂದು ಆರಾಧನೆ, ಅದನ್ನು ನಾವು ಪ್ರಥಮ ಚರಿತೆ, ಮಧ್ಯಮ ಚರಿತೆ ಮತ್ತು ಉತ್ತಮ ಚರಿತೆ ಅಂತ ಹೇಳಿ ವಿಭಾಗಿಸಿ ಈ 3 ಸ್ವರೂಪಗಳಿಗೂ ಆ ಚರಿತೆಗಳ ಅಧಿದೇವತೆಗಳಾಗಿ ಅನುಸಂಧಾನ ಮಾಡುವಂಥ ಕ್ರಮ. ಈ ಮಹಾಕಾಳಿ ಖಂಡ ಅಂತ ಇದೆ 3 ದಿವಸಗಳದ್ದು. ಮಧುಕೈಟವರನ್ನು ವಿಷ್ಣುಮಾಯಿಯಾಗಿ ಆಕೆ ಸಂಹಾರ ಮಾಡುವಂಥದ್ದು. ಈ ಮಹಾಕಾಳಿ ಅಂತ ಹೇಳಿದರೆ ಒಂದು ಭೀಕರವಾದಂಥ ದೇವತೆ, ದುರ್ಗಾ ಪಾರ್ವತಿ ಎನ್ನುವ ಅರ್ಥವನ್ನು ಕೂಡ ಇದು ಕೊಡ್ತದೆ. ಆನಂತರ ಮಹಾಲಕ್ಷ್ಮಿಯಾಗಿ ಆಕೆ ಅಷ್ಟಭುಜೆಯಾಗಿ ಮಹಿಷಾಸುರನನ್ನು ಸಂಹಾರ ಮಾಡುವಂಥದ್ದು. ಇಲ್ಲಿ ಮಹಾಲಕ್ಷ್ಮಿ ಅಂತ ಹೇಳಿದರೆ ಸಂಪತ್ತಿನ ಅಧಿದೇವತೆ, ಶೋಭೆ, ಕಾಂತಿ, ಲಕ್ಷಣ, ಸೌಂದರ್ಯ ಇದನ್ನು ಸಾರುವಂತಹ ಅಧಿದೇವತೆ. ಇನ್ನು ಕೊನೆಯ 3 ದಿವಸ ಆರಾಧನೆ ಮಾಡುವಂಥದ್ದು ಮಹಾಸರಸ್ವತಿಯಾಗಿ ಆಕೆ ಕದಂಬ ಕೌಶಿಕೆಯಾಗಿ ಶುಂಭ, ನಿಶುಂಭ, ರಕ್ತಬೀಜ, ಧೂಮ್ರಾಕ್ಷ, ಚಂಡಮುಂಡ ಮೊದಲಾದಂಥ ರಕ್ಕಸರನ್ನು ವಧಿಸುವಂಥದ್ದು. ಅದು ಬಹಳ ವಿಶೇಷವಾಗಿ ಸರಸ್ವತಿ ಅಂತ ಹೇಳಿದರೆ ಒಂದು ಸಾತ್ವಿಕ ದೇವತೆ ಅಂತ ನಾವು ನೋಡುವಂಥದ್ದು. ಆದರೆ ಆಕೆ ಮಹಾಕಾಳಿಯೂ ಆಗ್ತಾಳೆ, ಚಾಮುಂಡಿಯೂ ಆಗ್ತಾಳೆ ನೋಡಿ. ವಿದ್ಯಾದಿ ದೇವತೆಯಾಗಿ ಈ ಶಾರದೆಯನ್ನು ನಾವು ಆರಾಧಿಸ್ತೇವೆ. ವಿದ್ಯೆ ಅಂತ ಹೇಳಿದರೆ ಮಾತು, ಅದು ವಾಂಗ್ಮಯ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನುಗ್ರಹ ಮಾಡುವಂತಹ ತಾಯಿ. ವಿಜಯದಶಮಿಯ ದಿವಸ ನಾವು ಪುಸ್ತಕ ಪೂಜೆಯನ್ನು ಮಾಡುವಂಥ ಕ್ರಮ ಕೂಡ ಇಟ್ಟುಕೊಂಡಿದ್ದೇವೆ. ಇನ್ನು ಈ 3 ಸ್ವರೂಪಗಳಲ್ಲಿ ತಾಮಸ, ರಾಜಸ ಹಾಗೂ ಸಾತ್ವಿಕ ಗುಣಗಳ ವಿಕಾಸದ ಹಂತಗಳನ್ನು ಕೂಡ ನಾವು ಕಾಣ್ತೇವೆ. ತಮಸ್ಸಿನಿಂದ ಸಮೃದ್ಧಿ, ಬಳಿಕ ಪರಿಪೂರ್ಣವಾದಂಥ ಜ್ಞಾನ, ಇದಕ್ಕೆ ದೇವಿ ಮಹಾತ್ಮೆಯ ಕಥೆ ಪೂರಕವಾಗಿ ನಮಗೆ ಸಿಗ್ತದೆ. ನೋಡಿ, ನೀವು ಹೇಳಿದ ಹಾಗೆ ನಾವು ಈಗ ದೇವಿ ಮಹಾತ್ಮೆಯ ಇದರಲ್ಲಿ ಮುಖ್ಯವಾಗಿ ಕಾಣುವುದು ಲೋಕಾನುಗ್ರಹದ ಪ್ರಧಾನವಾದ ಮುಖಗಳು ಅಂತ ಹೇಳಿದರೆ ಸೃಷ್ಟಿ, ಸ್ಥಿತಿ ಮತ್ತು ಲಯ. ಆ ಸೃಷ್ಟಿ ಶಕ್ತಿಯೇ ಸರಸ್ವತಿ, ತರ ಮಹಾಕಾಳಿ. ಈ 3 ಶಕ್ತಿಗಳ ಉಪಾಸನೆಯೇ ನವರಾತ್ರಿ ವ್ರತ ಅಂತ ನಮಗೆ ಕಾಣುತ್ತೆ. ಈಗ ಕೆನರಾ ಕಾಲೇಜು, ಬೆಸೆಂಟ್ ಕಾಲೇಜ್, STM ಲಾ ಕಾಲೇಜ್ ಇದರ ಪರಿಸರದಲ್ಲಿ ವಿಜಾರ್ಡ್ ಗ್ರಾಫಿಕ್ಸ್ನ ಎದುರು ನಿಂತು ಈಗ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ ಜೊತೆಯಲ್ಲಿ ದಸರಾ ವೀಕ್ಷಣೆಗೆ ಮಕ್ಕಳ ಜೊತೆಯಲ್ಲಿ ಬಂದಿದ್ದಾರೆ. ಅವರ ಅನುಭವವನ್ನು ಕೇಳ್ತಾ ಇದ್ದೇವೆ. ಹೇಗನಿಸಿತು? ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಎಲ್ಲ ದೇವಿ ದೇವಸ್ಥಾನಗಳಲ್ಲಿ ದೇವಿಯ ಅನುಗ್ರಹವನ್ನು ಪಡೆದ ನಂತರ ಒಂದು ರೀತಿಯ ಜಳಕದ ಸ್ವರೂಪ ಇವತ್ತಿನ ಮೆರವಣಿಗೆ. ಇದು ಬಹುಶಃ ಒಂದು ಆರಂಭದ ಕಾಲದಲ್ಲಿ ಮಂಗಳೂರಿಗೆ ಸಂಭ್ರಮವಾಗಿತ್ತು. ಇವತ್ತು ಇಡೀ ನಾಡಿಗೆ ಸಂಭ್ರಮದ ಒಂದು ಕಳೆ ಕಟ್ಟುವಂಥ ಒಂದು ಉತ್ಸವವಾಗಿ ಇದು ಪರಿವರ್ತನೆ ಆಗಿದೆ. ದಸರಾ ಅಂದರೆ ಮೈಸೂರು ಅಂತಿದ್ದದ್ದು ಮೈಸೂರು ಮಾತ್ರವಲ್ಲ, ಮಂಗಳೂರು ನಾವು ಮುಂದೆ ಇದ್ದೇವೆ ಅಂತೇಳಿ ನಮ್ಮ ತುಳುನಾಡಿನ ಪೆರ್ಮೆ ಅದು ಇನ್ನೂ ಮೇಲಕ್ಕೆ ಹೋಗ್ತಾ ಇದೆ. ನಾರಾಯಣ ಗುರುಗಳ ಚಿಂತನೆಯನ್ನು ಮುಂದಿಟ್ಟುಕೊಂಡು ಕುದ್ರೋಳಿ ಕ್ಷೇತ್ರದ ಎಲ್ಲ ಬಂಧುಗಳು ಆರಂಭಿಸಿದಂಥ ಈ ಒಂದು ಪರಿಕ್ರಮ, ಈ ಒಂದು ಪ್ರಕ್ರಿಯೆ ಬಹುಶಃ ನಮ್ಮೆಲ್ಲರನ್ನು ಒಂದುಗೂಡಿಸ್ತದೆ ಅಂತ ಹೇಳಿದರೆ ತಪ್ಪಾಗಲಾರದು. ಲಕ್ಷಾಂತರ ಜನ ಸೇರಿದ್ದಾರೆ ಇವತ್ತು. ಜಾತಿ, ಮತ, ಧರ್ಮ, ಭೇದ, ಸ್ತರಗಳನ್ನೆಲ್ಲ ಬದಿಗಿಟ್ಟುಕೊಂಡು ಆ ತಾಯಿಯ ಹೆಸರಲ್ಲಿ, ಆ ಶಾರದೆಯ ಹೆಸರಿನಲ್ಲಿ ನಾವೆಲ್ಲ ಇಲ್ಲಿ ಒಂದಾದದಂತ ಹೇಳಿದರೆ ಇದು ಒಂದರ್ಥದ ಆಂತರ್ಯದ ಭಕ್ತಿ ರಸದ ಒಂದು ಆವಿರ್ಭೂತ ಅಂತ ಹೇಳಿದರೆ ಅದು ತಪ್ಪಾಗಲಾರದು. ಹಾಗಾಗಿ ನಾಡಿನ ಎಲ್ಲ ಸಂಸ್ಕೃತಿಗಳ ಒಂದು ಸಂಭ್ರಮವನ್ನು ವೀಕ್ಷಣೆ ಮಾಡುವ ಸದವಕಾಶ. ಅದರಲ್ಲೂ ಈ ಬಾರಿ ದೇವಿಯ ಎಲ್ಲ ನವದುರ್ಗಿಯರನ್ನು ಪ್ರಥಮ ಯಾದಿಯಲ್ಲಿ ತಂದುಕೊಂಡು, ಹಿಂದೆ ನಮಗೊಂದು ಸ್ವಲ್ಪ ಲೋಪ ಆಗ್ತಾ ಇತ್ತು, ಕಡೆಗೆ ಎಲ್ಲ ಟ್ಯಾಬ್ಲೋಗಳನ್ನು ನೋಡಿ ದೇವಿಯನ್ನು ನೋಡೋದಕ್ಕಾಗುವಾಗ ಅವಕಾಶವಾಗ್ತಿಲ್ಲ. ಈ ಬಾರಿ ಎಲ್ಲ ದೇವಿಯನ್ನು ನೋಡಿ ನಂತರ ಎಲ್ಲ ಸಾಂಸ್ಕೃತಿಕವಾದಂಥ ಸ್ತಬ್ಧ ಚಿತ್ರಗಳನ್ನು ನೋಡುವಂಥ ಒಂದು ಸಂಭ್ರಮ. ಇದು ನಿಜಕ್ಕೂ ಬದಲಾವಣೆಗಳು ಒಂದಷ್ಟು ಇಂಥ ರೀತಿಯಲ್ಲಿ ಆಗಬೇಕಂತ ಹೇಳುವಂಥ ಸೂಚಿಸ್ತದೆ. ಏನೇ ಇರಲಿ, ಶಿಸ್ತುಬದ್ಧವಾದಂಥ ಎಲ್ಲ ರೀತಿಯ ನೆಲೆಗಳನ್ನು ಒಳಗೊಂಡಂತೆ ಒಂದರ್ಥದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯಸನ ಮುಕ್ತವಾದಂಥ ಈ ಮೆರವಣಿಗೆ ಇದು ನಾಡಿಗೆ ಒಂದು ಭೂಷಣಪ್ರಾಯವಾದುದು. ಈ ನೆಲೆಯಲ್ಲಿ ಕುದ್ರೋಳಿ ಕ್ಷೇತ್ರದ ಎಲ್ಲ ಬಂಧುಗಳನ್ನು ನಾವು ಅಭಿನಂದಿಸ್ತೇವೆ. ನಾವು ಇದರಲ್ಲಿ ಪಾಲುದಾರರು ಈ ಸಂಭ್ರಮದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ, ವ್ಯಸನ ಮುಕ್ತವಾದ ಬದುಕು, ಸ್ವಚ್ಛವಾದಂಥ ಚಿಂತನೆ, ಶಕ್ತಿಯುತವಾದಂಥ ನಮ್ಮ ಜೀವನದ ಪ್ರಕ್ರಿಯೆ, ಆ ಮುಖಾಂತರ
ಶಕ್ತಿಯುತವಾದಂಥ ಭಾರತವನ್ನು ಕಟ್ಟುವಂಥ ಸಂಕಲ್ಪವನ್ನು ಈ ದಸರಾದ ದಿನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮನವನ್ನು ಹೇಳ್ತಾ ಇದ್ದೇನೆ. ನಮ್ಮ ಕೂಡ್ಲದ ವಾಹಿನಿಯ ಮುಖಾಂತರ ಮನೆಗಳಲ್ಲಿ ಈ ಚಿಂತನೆಯನ್ನು ಪ್ರತಿಬಿಂಬಿಸ್ತಾ ಇದ್ದಾರಲ್ಲ ಇಡೀ ಪ್ರಪಂಚದಾದ್ಯಂತ, ನಮ್ಮ ಕೂಡ್ಲದ ಒಂದು ಈ ಪ್ರಕ್ರಿಯೆಗೂ ಅದು ಸಾರ್ಥಕವಾಯಿತು ಅಂತ ಆ ಎಲ್ಲ ಬಂಧುಗಳಿಗೂ ಅಭಿನಂದನೆಗಳನ್ನು ಹೇಳ್ತಾ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಆರಂಭದಲ್ಲಿ ಮಹಾಗಣಪತಿ, ಗಣಪತಿಯ ನಂತರ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರ ಭಾವಚಿತ್ರ ಇರುವಂತಹ ಈ ವಾಹನದಲ್ಲಿ ಭಜನಾ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಭಜಕರು ಈಗ ಲಕ್ಷ್ಮಿಯ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ. ನಮ್ಮೊಂದಿಗೆ ಖ್ಯಾತ ಗಾಯಕಿ, ವೈದ್ಯೆ, STM ಆಯುರ್ವೇದ ಕಾಲೇಜಿನ ಮಂಗಳೂರಿನ ವಿಭಾಗದ ಆರೋಗ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ಪ್ರತಿಭಾ ರೈ ಅವರು ನಮ್ಮ ಕುಡ್ಲ ವಾಹಿನಿಯ ಮೂಲಕ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಭಾಗವನ್ನು ಪ್ರತಿ ವಾರ ನಿರ್ವಹಿಸ್ತಾ ಇದ್ದಾರೆ. STM ಸಂಸ್ಥೆಯಲ್ಲಿ ದುಡಿಯುತ್ತಿರುವಂತಹ ಡಾಕ್ಟರ್ ಪ್ರತಿಭಾ ರೈ ಅವರಿಂದ ಸಂಗೀತ ಸರಸ್ವತಿಯ ಆರಾಧಕಿ ಕೂಡ ಹೌದವರು. ಆದ್ದರಿಂದ ಮಂಗಳೂರು ದಸರಾ, ಬೈಂದೂರು ನಿಮ್ಮ ಹುಟ್ಟೂರು, ಮಂಗಳೂರಿನ ಈ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತದೆ? ಪ್ರಥಮವಾಗಿ ETV ನಮ್ಮ ಕುಡ್ಲ ಚಾನಲಿನ ಲೈವ್ ಚಾನಲ್ ಅಲ್ವಾ ಇದು, ನಮ್ಮ ಕುಡ್ಲ ಲೈವ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರನ್ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಈಗಾಗಲೇ ನಾವು ಎಲ್ಲರೂ ನೋಡ್ತಾ ಇರುವ ಹಾಗೆ ಮಂಗಳೂರಿಗೆ ಇವತ್ತು ಬಹಳ ಒಂದು ಅತ್ಯಂತ ಸಂಭ್ರಮದ ದಿನ. ಪ್ರತಿ 360 ದಿವಸದಲ್ಲಿ ಇವತ್ತಿನ ದಿನ ಅತ್ಯಂತ ಒಂದು ಸಂಭ್ರಮದ ದಿನ. ಆದ್ದರಿಂದ ಇಲ್ಲಿ ಸೇರಿರುವವರಿಗೂ ಅಥವಾ ಮನೆಯಲ್ಲಿ ಕೂತು ಲೈವ್ ನೋಡ್ತಾ ಇರುವವರಿಗೂ ಎಲ್ಲರಿಗೂ ನಾನು ಈ ಹಬ್ಬದ ಶರನ್ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಈ ದಸರಾ ಉತ್ಸವ ಏನಿದೆ ಇದು ನಮ್ಮ ಮಂಗಳೂರಿನ ಹೆಮ್ಮೆ. ಯಾಕಂದರೆ ಮುಂಚೆ ನಾವು ಚಿಕ್ಕವರಿರುವಾಗ ಮೈಸೂರು ದಸರಾ ಇಷ್ಟು ಮಾತ್ರ ಕೇಳಿ ಗೊತ್ತು. ಆದರೆ ವರ್ಷದಿಂದ ವರ್ಷಕ್ಕೆ ನಮ್ಮ ಮಂಗಳೂರು ದಸರಾ ಕೂಡ ವಿಶ್ವದೆತ್ತರಕ್ಕೆ ಬೆಳೀತಾ ಇದೆ ಎನ್ನುವಂಥದ್ದು ಬಹಳ ಹೆಮ್ಮೆಯ ವಿಚಾರ. ನಮ್ಮ ಹುಡುಗರು ಇವತ್ತು ಟ್ಯಾಬ್ಲೋಗಳಲ್ಲಿ ಅವರ ಪರಿಶ್ರಮಗಳನ್ನು ನೋಡ್ತಾ ಇದ್ದರೆ ನಾವು ಇದನ್ನು ನಿಜವಾಗೂ ಅವರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು. ಯಾಕಂದರೆ ಅವರ ಉತ್ಸಾಹ, ಅವರ ಒಂದು ಎಫರ್ಟ್ ಏನು ಹಾಕ್ತಾ ಇದ್ದಾರೆ ನಿಜವಾಗ್ಲೂ ಶ್ಲಾಘನೀಯ. ಅದರಿಂದ ಎಲ್ಲರಿಗೂ ನಾನು ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ದಿವಸ ತಾಯಿ ಶಾರದಾಂಬೆ, ತಾಯಿ ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳಿ ಹರಿಸ್ತಾ ಬೇಡ್ತಾ ಧನ್ಯವಾದ. ಒಳ್ಳೆಯ ನುಡಿಗಳನ್ನು ನಾವು ಕೇಳಿದೆವು. ದಸರಾದ ಬಗ್ಗೆ ಬಹಳ ಉತ್ತಮವಾದಂಥ ಮಾತುಗಳನ್ನು ನಮಗೆಲ್ಲ ತಿಳಿಸಿದ್ದಾರೆ ಕೂಡ. ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ, ರೈ ಅವರೇ, ಮೆರವಣಿಗೆ ಶೋಭಾಯಾತ್ರೆ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಜನಸಾಗರ ಪ್ರತಿ ಕಡೆಗಳಲ್ಲಿ ನೀವು ಆಗ್ತಾನೆ ಹೇಳಿದರೆ ಕಾಣಬೇಕು ಇದರ ಬಗ್ಗೆ. ಯಾಕಂತ ಹೇಳಿದರೆ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಅಷ್ಟೇ ಜನಸಂಖ್ಯೆ ತುಂಬಿಕೊಂಡಿದೆ. ಆದರೆ ಒಂದು ಮಾತ್ರ ಬಹಳ ಮೆಚ್ಚುಗೆಯ ಮಾತುಗಳನ್ನು ಇವರು ನಮ್ಮ ಕಲ್ಪೂರವರು ಹೇಳಿದರು. ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಒಂದು ಮೆರವಣಿಗೆ ಸಾಗ್ತಾ ಇದೆ, ಅದು ಬಹಳ ಮುಖ್ಯ. ಇಂತಹ ಇಷ್ಟೊಂದು ಲಕ್ಷಾಂತರ ಜನರು ಸೇರಿದಂತಹ ಒಂದು ಮೆರವಣಿಗೆ ಯಾವುದೇ ಅಡೆತಡೆ ಇಲ್ಲದೆ ಒಂದು ಶಿಸ್ತುಬದ್ಧವಾಗಿ ಹೋಗಬೇಕಾದ್ರೆ ಭಕ್ತಾಭಿಮಾನಿಗಳು ಅಥವಾ ಈ ಭಕ್ತ ಬಂಧುಗಳು ಏನು ಒಂದು ಸದಭಿರುಚಿಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಅದು ಬಹಳ ಮುಖ್ಯ. ಹೌದು, ಒಂದು ಶಿಸ್ತು, ಇನ್ನೊಂದು ಜನರ ಒಂದು ಧಾರ್ಮಿಕ ಪ್ರವೃತ್ತಿ, ಮತ್ತು ಒಂದು ಆಸ್ತಿಕತೆಯೇ ಮೈವೆತ್ತಂತಹ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಸಮಾನ ಮನಸ್ಸಿನಿಂದ ಭಾಗವಹಿಸುವಂಥದ್ದು. ಮತ್ತು ಈ ಕಲಾ ತಂಡಗಳು ಎಷ್ಟೇ ಹೊತ್ತಾದರೂ ಕೂಡ ಅವರಲ್ಲಿ ಆ ಒಂದು ಶಕ್ತಿ ಚೈತನ್ಯ ಹೇಗೆ ಬರ್ತದೆ ಅಂತ ಹೇಳಿದರೆ ಒಂದು ಕಲೆಯ ಮೇಲೆ ಇರತಕ್ಕಂಥ ಅಭಿರುಚಿ ಖಂಡಿತ, ಮತ್ತು ಈ ಒಂದು ಮಹಾನವಮಿಯಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಕಾಂತಶಕ್ತಿ ಅಂತ ನಾವು ಹೇಳ್ಬೋದು, ಒಂದು ರೀತಿಯ ಆದ್ದರಿಂದ ಅವೆಲ್ಲವೂ ಸಮೀಕರಿಸಿ ಒಂದು ವಿಶೇಷವಾದಂಥ ಸಂಭ್ರಮವನ್ನು ಕೊಟ್ಟಿದೆ. ಹುಲಿವೇಷ ಒಂದು ದೊಡ್ಡ ತಂಡ. ಯಾಕಂತ ಹೇಳಿದರೆ ಇತ್ತೀಚಿನ ಕಾಲಗಳಲ್ಲಿ ಮೊದಲಿನ ಇದರಲ್ಲಿ ನಾವು ಒಂದು 10 ಹುಲಿಗಳನ್ನು ಒಂದು ಟ್ರಕ್ಕಲ್ಲಿ ನೋಡ್ತಾ ಇದ್ದೇವೆ. ಆದರೆ ಈಗ ಹಾಗಲ್ಲ, ಸರಿ ಸುಮಾರು ಒಂದು 30-40 ಹುಲಿಗಳು ಇರುವಂತಹ ಟ್ರಕ್ಗಳನ್ನು ನಾವು ಕಾಣ್ತಾ ಇರ್ತೇವೆ. ಇದು ನಮ್ಮ ಕಾಳಿಚರಣ್ ಫ್ರೆಂಡ್ಸ್ ಅಂತ ಅನೇಕ ವರ್ಷಗಳಿಂದ, ಇದು ಅವ್ರದ್ದು 35ನೇ ವರ್ಷ ಅಂತ ಕಾಣಬೇಕು. ಅನೇಕ ವರ್ಷಗಳಿಂದ ನಾನು
ನಾನೇ ನೋಡ್ತಾ ಇರುವಂಥ ಸಂದರ್ಭಗಳು ಅನೇಕ ಸಲ ಇವರು ಕಾಳಿಚರಣ ಪ್ರಿನ್ಸ್ ಅನ್ನೋದನ್ನು ಕೇಳಿದ್ದೆ. ಈಗಲೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿನ ಈಗ ಅವರು ಯುವಕರಾಗಿರ್ತಿಲ್ಲ, ಅದು ಹೊಸ ಹೊಸ ಯುವಕರ ತಂಡ ಅಲ್ಲಿಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಬಹಳ ಮುಖ್ಯ. ಹೌದು. ಮತ್ತು ಎಲ್ಲ ವಯೋಮಾನದ ಅವರು ಕೂಡ ಈ ಒಂದು ಹುಲಿವೇಷ ಹಾಕ್ತಾರೆ. ಹುಲಿವೇಷ ನಮ್ಮ ದಕ್ಷಿಣ ಕನ್ನಡದೇ ಆದಂಥ ಒಂದು ವಿಶೇಷತೆ. ಇವತ್ತು ಅದಕ್ಕೆ ಲೋಕಪ್ರಸಿದ್ಧಿ ಕೂಡ ಸಿಕ್ಕಿದೆ. ಈ ನವರಾತ್ರಿ ಅಂತ ಹೇಳಿದರೆ ಇದರ ಬಗ್ಗೆ ಸ್ವಲ್ಪ ನಾವು ಚಿಂತನೆ ಮಾಡ್ಬೋದು ನೋಡಿ. ನವ ಅಂದರೆ ಒಂದು ಹೊಸತು ಅಂತ, ಇನ್ನೊಂದು ನವ ಅಂದರೆ 9 ಅಂತ. ರೀತಿಯಲ್ಲಿ ಕತ್ತಲೆಯನ್ನು ದೂರೀಕರಿಸುವಂತಹ ರಾತ್ರಿ. ಹೌದು. ಈಗ ರಾತ್ರಿ ಅಂತ ಹೇಳಿದರೆ ಸಾಮಾನ್ಯವಾಗಿ ನಾವು ಹೇಳೋದು ಸೂರ್ಯ ಇಲ್ಲದೇ ಇದ್ದಂಥ ಒಂದು ಸಮಯ ಅಲ್ವಾ, ಅಥವಾ ಭೂಮಿಯ ಮೇಲೆ ಬೆಳಕು ಪ್ರತಿಯೊಂದರಲ್ಲೂ ಕೂಡ ನಾವು ಆ ಒಂದು ಸೂಕ್ಷ್ಮತೆಯನ್ನು ಅಥವಾ ಅದರಲ್ಲಿರುವಂಥ ಪ್ರಬುದ್ಧತೆಯನ್ನು ನಾವು ಕಾಣ್ತೇವೆ. ನಾವು ನವರಾತ್ರಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ನವ ಅಂತ ಹೇಳಿದರೆ 9. ಈ 9 ಎನ್ನುವುದು ಒಂದು ಪೂರ್ಣ ಸಂಖ್ಯೆ ಅಂತ ನಾವು ಹೇಳ್ತೇವೆ. ಅಂದರೆ ಹೆಚ್ಚಾಗಿ ನಾವು ಉಪಯೋಗ ಮಾಡುವುದು ಪೂರ್ಣ ಸಂಖ್ಯೆ ಯಾಕೆ ಅಂತ ಹೇಳಿದರೆ ಅದು ಯಾವತ್ತೂ ರಿಪೀಟ್ ಆಗುವುದಿಲ್ಲ. 0ಯಿಂದ 9ರವರೆಗೆ ಬರುವ ಎಲ್ಲ ಸಂಖ್ಯೆ ಕೂಡ ವಿವಿಧ ರೀತಿಯ ಸಂಖ್ಯೆಗಳು. ಅದನ್ನು ನಾವು ನೋಡ್ಬೋದು. 1, 2, 3, 4, 5, 6, 7, 8, 9, 0. ಇಲ್ಲಿ ಯಾವ ಸಂಖ್ಯೆ ಕೂಡ ಒಂದನ್ನು ಇನ್ನೊಂದು ಹೋಲುವುದಿಲ್ಲ. ನಂತರ ನೀವು ಯಾವ ಸಂಖ್ಯೆಯನ್ನು ಬರೆದರೂ ಕೂಡ ಆ ಸಂಖ್ಯೆ ಪುನರಾವರ್ತನೆ ಆಗ್ತದೆ. ಉದಾಹರಣೆಗೆ 11 ಅಂತ ಬರೆಯುವಾಗ 2 1 ಬೇಕು, 21 ಅಂತ ಬರೆಯುವಾಗ 2 ಮತ್ತು 1 ಸೇರಬೇಕು. ಅಂದರೆ ಅದು ಮತ್ತೆ ಮತ್ತೆ ಉಪಯೋಗಿಸಲ್ಪಡ್ತದೆ. ಇನ್ನೂ ನಾವು ಚೆನ್ನಾಗಿ ಹೇಳುವುದಾದರೆ 9 ಸಂಖ್ಯೆಯ ಜೊತೆಗೆ ಯಾವುದನ್ನು ನಾವು ಗುಣಿಸಿದರೂ ಆ ಸಂಖ್ಯೆಯ ಸಂಕಲನ 9 ಆಗಿರ್ತದೆ. 9 9 ಗಣಿತದ ಒಂದು ವಿಶೇಷತೆ. ಹೌದೌದು. ಆದ್ದರಿಂದ ಈ 9 ರಾತ್ರಿಗಳಲ್ಲಿ ಜಗನ್ಮಾತೆಯನ್ನು ನಾವು ಪೂಜಿಸಿ, ಆರಾಧಿಸಿ, ಧ್ಯಾನಿಸಿ ನಾವು ಪೂರ್ಣವಾಗಬೇಕು. ಆ ಪೂರ್ಣವಾಗುವಂಥ ಸ್ಥಿತಿಯೇ ದಶಮಿ ಅಂತ ಹೇಳಿ ಹೇಳುವಂಥದ್ದು. 10 ಅಂತ ಹೇಳಿದರೆ 1 + 0. ಈ 1 ಕೊನೆಗೆ ಉಳಿಯುವುದು. ನಾನು ಒಬ್ಬನೇ. ಆ ನಾನು ಎನ್ನುವುದು ಏನು ಅಂತ ತಿಳಿಯಲು ಮಾಡುವ ಸಾಧನೆ ಅದು ಆಧ್ಯಾತ್ಮಿಕ ಸಾಧನೆ. ಇನ್ನು ರಾತ್ರಿ ಎನ್ನುವುದು ಅಜ್ಞಾನ ಅಂತ ನಾವು ತಿಳಿದರೆ, ಅದನ್ನು ನಾವು ಕತ್ತಲಂತ ತಿಳಿದರೆ, ಜ್ಞಾನವನ್ನು ನೀಡುವಂತಹ ಬೆಳಕನ್ನು ನಾವು ಜಗನ್ಮಾತೆಯ ಆರಾಧನೆಯ ನವರಾತ್ರಿ ಅಂತ ತಿಳಿದ್ದೇವೆ. ನಮ್ಮಲ್ಲಿರುವಂಥ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನವನ್ನು ನೀಡುವಂತಹ ಶ್ರೀ ವಿದ್ಯಾಸ್ವರೂಪಿಣಿಯಾದಂಥ ಜಗನ್ಮಾತೆಯೇ ಆಕೆಯ ಆರಾಧನೆ, ಈ ನವರಾತ್ರಿಯ ಆರಾಧನೆ. ಇಲ್ಲಿ 9 ದಿನಗಳು ಸಹ ಜಗನ್ಮಾತೆಯನ್ನು ವಿವಿಧ ರೀತಿಯಲ್ಲಿ ಆರಾಧಿಸ್ತೇವೆ. ಇದೊಂದು ಆರಾಧನೆ ಸಹ ಒಂದು ವಿಶೇಷವಾದಂಥ ಜ್ಞಾನವನ್ನು ಒಳಗೊಂಡಿರುವಂಥದ್ದು. ನವದುರ್ಗಾಂಬೆ ನಮೋ ನಮೋ, ಭವನಾಶಿನಿ ಅಂಬೆ ನಮೋ ನಮೋ ಅಂತ ಒಬ್ಬರು ಕವಿತೆಯಲ್ಲಿ ಬರೀತಾರೆ. ಇಡೀ ನವದುರ್ಗೆಯರ ಒಂದು ಉಲ್ಲೇಖವನ್ನು ಮಾಡ್ತಾರೆ ನೋಡಿ. ಸ್ಥಾವರ ನಿಶ್ಚಲ ನಿಷ್ಕಲ ನಿರ್ಮಲ ಶೈಲಪತ್ರಿಯೇ ನಮೋ ನಮೋ, ಸಾವಿರ ಜಂಗಮ ನೃತ್ಯ ಅಬಾಧಿತೆ ಬ್ರಹ್ಮಚಾರಿಣಿಯೇ ನಮೋ ನಮೋ, ಸುಂದರ ಚಂದಿರ ನಂದದಿ ಧರಿಸಿಯ ಚಂದ್ರಘಂಟಾಂಬೆ ನಮೋ ನಮೋ, ವ್ಯಷ್ಟಿ ಸಮಷ್ಟಿ ಸೃಷ್ಟಿ ನಿಯೋಜಕಿ ಕೂಷ್ಮಾಂಡಾಂಬೆ ನಮೋ ನಮೋ, ಅಂದದ ಕಂದ ಸ್ಕಂದನ ಜನನಿಯ ಸ್ಕಂದ ಮಾತೆಯೇ ನಮೋ ನಮೋ, ಋಷಿಪುಂಗವ ಕಾತ್ಯಾಯನ ಪುತ್ರಿ ಕಾತ್ಯಾಯಿನಿಯೇ ನಮೋ ನಮೋ, ರೌದ್ರಾವತಾರಿಣಿ ತಮೋ ನಿವಾರಿಣಿ ಕಾಳರಾತ್ರಿಯೇ ನಮೋ ನಮೋ, ಮಂಗಳಕಾರಿಣಿ ಮಹಾತಪಸ್ವಿನಿ ಮಹಾಗೌರಿಯೇ ನಮೋ ನಮೋ, ಬುದ್ಧಿ ಪ್ರಚೋದಿನಿ ಸಿದ್ಧಿಪ್ರದಾಯಿನಿ ಸಿದ್ಧಿದಾತ್ರಿಯೇ ನಮೋ ನಮೋ, ಭವನಾಶಿನಿ ಅಂಬೆ ನಮೋ ನಮೋ, ನವದುರ್ಗಾಂಬೆ ಶಿವೆ ನಮೋ ನಮೋ ಅಂತ ಹೇಳಿ ಬಹಳ ಉತ್ತಮವಾಗಿ ಅದಕ್ಕೆ ಒಂದು ಪದ್ಯದ ಬುಕ್ ತಿಳಿಸಿದ್ದಾರೆ.
ಈಗ ನವರಾತ್ರಿ ಅಂತ ಹೇಳಿದ ಕೂಡಲೇ ನಾವು ಹೆಚ್ಚಾಗಿ ನೋಡೋದು ದಸರಾ, ಮಂಗಳೂರು ದಸರಾ ಅಥವಾ ಮೈಸೂರು ದಸರಾ. ಆದರೆ ಈ ದಸರಾ ಅನ್ನೋದು ದೇಶದ ವಿವಿಧ ಕಡೆಗಳಲ್ಲಿ ಕೂಡ ಇರೋದು ನಾವು ಕಾಣ್ತಾ ಇರ್ತೇವೆ. ಅದು ನಾನು ಆಗ ತಾನೇ ಹೇಳಿದ ಹಾಗೆ ಉತ್ತರ ಭಾರತದಲ್ಲಿ ಈ ರಾವಣ ದಹನ ಅದು ಬಹಳ ಮುಖ್ಯವಾಗಿ ಅದನ್ನು ಆಚರಿಸ್ತಾರೆ. ಅದಕ್ಕೆ ದಶಹರ ಎಂಬುದು ಶ್ರೀರಾಮನ ಗೌರವಾರ್ಥ ಆಚರಣೆ ಮಾಡೋದು. ಅಲ್ಲಿ ಈ 10 ದಿನಗಳಲ್ಲಿ ಬೇಕಾದಷ್ಟು ರಾಮಲೀಲದ ನಾಟಕಗಳನ್ನು ಮಾಡೋದೇನು, ಕೊನೆಗೆ ಪ್ರತಿಗಳನ್ನು ಸುಡುವಂತಹ ಕಾರ್ಯಕ್ರಮ. ನಾವಿಲ್ಲಿ ರಾಮನವಮಿಯ ದಿವಸದಂದು ಇಲ್ಲಿ ನಾವು ಒಂದು 3 ದಿವಸದ ನಂತರ ನೋಡ್ತಾ ಇದ್ದೀವಿ ರಾವಣನನ್ನು ಒಂದು ಸಂಹರಿಸುವ. ನಿಜವಾಗಿ ಅದನ್ನು ದಸರಾ ಸಮಯದಲ್ಲಿ ಉತ್ತರ ಭಾರತದವರು ಮಾಡುವಂಥ ಕಾರ್ಯಕ್ರಮ. ಅದೇ ರೀತಿ ನೀವು ಹಿಮಾಚಲ ಪ್ರದೇಶದ ಕುಲ್ಲು ಅಂತ ಒಂದು ಕಣಿವೆ ಇದೆ, ಅಲ್ಲಿ ಕುಲ್ಲು ದಸರಾ, ಅಲ್ಲಿ ಹೆಸರು ಅದಕ್ಕೆ ಕುಲ್ಲು ದಸರಾ ಅಥವಾ ಕುಲ್ಲು ದಸರಾನ, ಅದು ನಮ್ಮ ಮೈಸೂರು ದಸರಾ ಅಷ್ಟೇ ಪ್ರಸಿದ್ಧವಾಗಿದೆ. ಅಲ್ಲೂ ಕೂಡ ಅಲ್ಲಿ ದಾಲ್ಪುರ್ ಮೈದಾನದಲ್ಲಿ ವಿಜಯದಶಮಿ ಎಂದು ಆರಂಭವಾಗಿ 7 ದಿನಗಳ ಕಾಲ ಮುಂದುವರಿದು. ಇದನ್ನ 17ನೇ ಶತಮಾನದಲ್ಲಿ ಸ್ಥಾನಿಕ ದೊರೆ ಜಗತ್ ಸಿಂಗ್ ಎಂಬಾತ ತಾನು ಮಾಡಿದ ಯಾವುದೋ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪರೂಪವಾಗಿ ಕಾಡಿಗೆ ತೆರಳಲು ನಿರ್ಧರಿಸಿ ಸಿಂಹಾಸನದ ಮೇಲೆ ರಘುನಾಥ ದೇವರ ಮೂರ್ತಿಯನ್ನು ಇರಿಸಿ ಮಾಡುವಂಥ ಒಂದು ದೈವ ಇದು ಪೂಜೆ ಪುರಸ್ಕಾರ ನೋಡಿ. ಅಲ್ಲೂ ಕೂಡ ಅವರು ಅಲ್ಲಿ ಆ ಕುಲ್ಲು ದಸರಾದ ವಿಶೇಷಕ್ಕೆ ಏನಂತ ಹೇಳಿದರೆ ಅನೇಕ ಸಾಧಾರಣ 200ಕ್ಕೂ ಹೆಚ್ಚು ಮೂರ್ತಿಗಳನ್ನು ಇವರು ಇಟ್ಟುಕೊಂಡು ಮಾಡುವಂಥ ಪೂಜೆ ಅದು. ಅದೇ ರೀತಿ ಅಹಮದಾಬಾದ್ನಲ್ಲಿ ನೀವು ನೋಡ್ಬೋದು, ಅಲ್ಲಿ ಇಲ್ಲೂ ಕೂಡ ಈಗ ಕೆಲವು ಕಡೆಗಳಲ್ಲಿ ನಾವು ನೋಡಿದ್ದೇವೆ ಆ ದಾಂಡಿಯ ನೃತ್ಯ ಅನ್ನೋದನ್ನು. ಅದು ಮುಖ್ಯವಾಗಿ ಕಾಣುವುದು ನಮಗೆ ಅಹಮದಾಬಾದ್ನಲ್ಲಿ. ಆ ರಾಸ ಗರ್ಭ ಅಥವಾ ದಾಂಡಿಯ ರಾಸ ಇಂಥ ಇದನ್ನು ನೋಡಬೇಕಾದ್ರೆ ಅಹಮದಾಬಾದಿಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೋದಿಯವರ ಪ್ರತಿರೂಪದಂತಿರುವಂಥ ಆಯ್ತು ಹಾಂ ಹೌದು. ಮಂಗಳೂರಿಗೆ ಬಂದ ಹಾಗೆ ಆಗಿದೆ. ಬೇರೆ ಬೇರೆ ಪರಿಕಲ್ಪನೆಯಲ್ಲಿ ನಮ್ಮ ಜನ ಹೇಗೆಲ್ಲ ಯೋಚನೆ ಮಾಡ್ತಾರೆ ಅಂತ ಇದರಿಂದ ಗೊತ್ತಾಗ್ತದೆ. ಖಂಡಿತ. ಒಟ್ಟಿನಲ್ಲಿ ಇವತ್ತು ಪ್ರಪಂಚವ್ಯಾಪಿಯಾದಂತಹ ಖ್ಯಾತಿಯನ್ನು ಪಡೆದಂತಹ ಮಂಗಳೂರು ದಸರಾದ ಒಂದು ಶೋಭಾಯಾತ್ರೆಯನ್ನು ನಾವು ಕಾಣ್ತಾ ಇದ್ದೇವೆ ವೀಕ್ಷಕರೇ. ಇನ್ನಷ್ಟು ವಿವರಗಳನ್ನ ನಾವು ಕೊಡ್ಲಿಕ್ಕಿದ್ದೇವೆ. ಮತ್ತೆ MS ಕೊಡ್ಯಾನ್ ಮತ್ತು ಮತ್ತೆ ನಾವು ಬರ್ತೇವೆ. ಈಗ ಒಂದು ಸಣ್ಣ ವಿರಾಮವನ್ನು ತಗೊಳ್ಳೋಣ, ಆಮೇಲೆ ಇನ್ನಷ್ಟು ವಿವರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಲಕ್ಷ್ಮಿ ಲಕ್ಷ್ಮಿ ದಾದೆ ದೇ ಓಯ್ ಕಟ್ಟದ ಕೋರಿ ನೆತ್ತ ಸಾಮಂತ ಪೆರಂಕ್ ಬರ್ಪುಜಿ ಮಾಮಿಲೆ ಎಲ್ಲ ಡಿಜ್ಜಿರು ಹಿಟ್ಟೆಪೋ ಕಜುಪ್ ಮಲ್ಪು SRR ಮಸಾಲಾ SRR ಮಸಾಲಾ SRR ಮಸಾಲಾ ಗೃಹಿಣಿಯರ ಮನ ಮೆಚ್ಚಿದ ಮಸಾಲಾ SRR ಮಸಾಲಾ SRR ಮಸಾಲಾ ಘಮಘಮಿಸುವ ಸುವಾಸನೆಯೊಂದಿಗೆ ನಿಮ್ಮ ಅಡುಗೆ ರುಚಿಯನ್ನು ಸವಿರಿ SRR ಮಸಾಲಾ SRR ಮಸಾಲಾ ಎಂದೇ ಖರೀದಿಸಿ. SRR ಮಸಾಲಾ, ಇದು ನಿಮ್ಮ ಮನಗಳ ಮಸಾಲಾ. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ಮುಖ್ಯ ಕೇಂದ್ರಗಳಲ್ಲಿ 15 ಶಾಖೆಗಳನ್ನು ಹೊಂದಿರುವ ತುಳುನಾಡಿನ ಹೆಮ್ಮೆಯ ಬ್ಯಾಂಕ್ ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್. ಕಡಿಮೆ ಬಡ್ಡಿ ದರದಲ್ಲಿ ತ್ವರಿತಗತಿಯಲ್ಲಿ ವಾಹನ ಖರೀದಿ ಸಾಲ, ಚಿನ್ನಾಭರಣ ಈಡಿನ ಸಾಲ, ಗೃಹ ನಿರ್ಮಾಣ, ರಿಪೇರಿ, ಫ್ಲಾಟ್ ಖರೀದಿಗಳಿಗೆ ಸಾಲ ನೀಡಲಾಗುವುದು. ಗ್ರಾಹಕರ ಠೇವಣಾತಿಗಳಿಗೆ ಆಕರ್ಷಕ ಬಡ್ಡಿದರ. ನಮ್ಮ ಬ್ಯಾಂಕಿನ ಒಂದು ಶಾಖೆಯಿಂದ ಇನ್ನೊಂದು ಶಾಖೆಗೆ ಹಣ ವರ್ಗಾವಣೆ ಹಾಗೂ ನಗದು ಪಡೆಯಲು ಅವಕಾಶ. ನೆಫ್ಟ್, RTGS, SMS ಅಲರ್ಟ್, ಹೊಸತಾಗಿ ಸೇಫ್ ಲಾಕರ್, ಮೊಬೈಲ್ ಬ್ಯಾಂಕಿಂಗ್, ರೂಪೇ ಡೆಬಿಟ್ ಕಾರ್ಡ್ ಇತ್ಯಾದಿ ಸೌಲಭ್ಯವಿರುತ್ತದೆ. ಬನ್ನಿರಿ, ನಿಮ್ಮ ಅನುಕೂಲಕ್ಕಾಗಿ ಬ್ಯಾಂಕಿನ ಪ್ರಯೋಜನ ಪಡೆಯಿರಿ. ಶ್ರೀ ಗೋಕರ್ಣನಾಥ ಕೋಆಪರೇಟಿವ್ ಬ್ಯಾಂಕ್, ಆಡಳಿತ ಕಚೇರಿ, ಶ್ರೀ ಗುರುಕೃಪಾ,
ಶ್ರೀ ಗೋಕರ್ಣನಾಥ ದೇವಸ್ಥಾನ ರಸ್ತೆ, ಕುದ್ರೋಳಿ, ಮಂಗಳೂರು. ದೂರವಾಣಿ 24946662 ಮತ್ತು 24946991. Fashion is ageless. Fashion is new age. Fashion is feeling special on festive days. Oh, I'm ready to go. Fashion is family festive wear. Fashion is unlimited. This festive season, shop at the nearest Unlimited store. ವಿರಾಮದ ನಂತರ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಯಲ್ಲಿ ಈಗ ಮತ್ತೆ ಮನೋಹರ್ ಪ್ರಸಾದ್ ಅವರು ಸೇರಿಕೊಂಡಿದ್ದಾರೆ. ನೀವು ಸಂಜೆ ನಮ್ಮ ಕ್ಷೇತ್ರಕ್ಕೆ ಹೋಗಿದ್ದೀರಿ, ಅಲ್ಲಿ ನಡೆಯುವಂತಹ ಆರಂಭದ ಒಂದು ಕೆಲಸಗಳೆಲ್ಲ ಈ ದಿವಸ ಜನಾರ್ದನ ಪೂಜಾರಿಯವರಲ್ಲಿ ಅಲ್ಲಿ ಇರಲಿಲ್ಲ ಅಲ್ವಾ? ಹಾಗಂತ ನಡಿಬೇಕಾದಂಥ ಕೆಲಸಗಳೆಲ್ಲ ಸಾಂಗವಾಗಿ ಅಲ್ಲಿ ಆಗಿದೆ. ಬಹುಶಃ ಸ್ವಲ್ಪ ಬೇಗ ಹೊರಟಿದೆ ಅಂತ ಕಾಣಿಸ್ತದೆ ಅಲ್ವಾ? ಆದರೆ ಬೇಗ ಹೊರಟರೂ ಕೂಡ ನಮಗೆ ತುಂಬ ವೇಗವಾಗಿ ಏನೂ ಸಾಗಲಿಲ್ಲ. ಕಾರಣ ಏನು ಅಂತ ಕೇಳಿದರೆ, ಇಡೀ ಈ ಒಂದು ಶೋಭಾಯಾತ್ರೆಯಲ್ಲಿರತಕ್ಕಂಥ ಕಲಾ ತಂಡಗಳಿರ್ಬೋದು, ಸೇರಿರುವಂಥ ಜನಸಂದಣಿ ಇರ್ಬೋದು, ಎಲ್ಲರೂ ಕೂಡ ಭಾಳ ಶಿಸ್ತಿನಿಂದ ಲಘು ಬಗೆಯಿಂದ ಅದರಲ್ಲಿ ಭಾಗವಹಿಸ್ತಾ ಇರೋದರಿಂದ ಹೆಚ್ಚು ಜನ ಸೇರಿದಲ್ಲಿ ಗತಿ ನಿಧಾನ ಆಗುವುದು ಸಹಜ. ಆ ರೀತಿಯಲ್ಲಿ ಮುಂದುವರಿತಾ ಇದೆ. ವಿಶೇಷವಾದಂಥ ಕಳೆಯಿಂದ ವರ್ಷದಿಂದ ವರ್ಷಕ್ಕೆ ರಾರಾಜಿಸ್ತಾ ಇರತಕ್ಕಂಥ ಒಂದು ಶೋಭಾಯಾತ್ರೆ ಮಂಗಳೂರಿನ ಈ ದಸರಾ ಮಹೋತ್ಸವ. ಈ ಸಲ ಕೂಡ ಅದು ಬಹಳ ವಿಜೃಂಭಣೆಯಿಂದ ಆಗ್ತಾ ಇರುವಂಥದ್ದು.
ದಾರಿ ಉದ್ದಕ್ಕೂ ವಿಶೇಷವಾದಂಥ ಕಲಾ ತಂಡಗಳು ಮತ್ತು ಹೊಸ ಸ್ತಬ್ಧ ಚಿತ್ರಗಳನ್ನು ಕೂಡ ಇವತ್ತು ಕಾಣ್ತಾ ಇದ್ದೇವೆ. ಒಂದು ಪ್ರಮುಖವಾದಂಥ ಬದಲಾವಣೆ ಆಗಿದೆ ಅಲ್ಲ ಮನೋಹರ್ ಇವತ್ತು ಸಲ. ಅಂದರೆ ತಾವೊಂದು ಮಾತು ಹೇಳಿದರೆ, ಇವತ್ತು ಜನಾರ್ದನ ಪೂಜಾರಿ ಅವರು ಬೆಳಗಿನ ಅಪರಾಹ್ನ 2:30ವರೆಗೆ ಇದ್ದರು ಅಲ್ಲಿ ಇದ್ದು ಪ್ರತಿಯೊಂದು ಕ್ಷೇತ್ರ ದೇವರ ಹತ್ರ ಹೋಗಿ ಅವರು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಪೂಜೆ ಸಲ್ಲಿಸಿ ಆಮೇಲೆ ಅವರು ಸ್ವಲ್ಪ ವಿರಾಮ ತಗೊಳ್ಳಿಕ್ಕೆ ಅಂತ ಅವ್ರು ಹೊರಟವರು. ಆನಂತರ ಸಂದೇಶ ಬಂತು, ನೀವು ಮುಂದುವರಿಸಿ ಹಾಗೆ. ಆಮೇಲೆ ನನ್ನ ಹತ್ರ ಒಂದು ಸಂದೇಶ ಅವರು ಹೇಳಿದರು, ಈ ಸಂದೇಶವನ್ನು ನಮ್ಗೆ ಅಲ್ಲಿ ಕೊಟ್ಟುಬಿಡಿ, ಓದಿಬಿಡಿ, ಹೇಳಿಬಿಡಿ ಅಂತ. ಆದರೆ ಅಷ್ಟರವರೆಗೆ ಇದ್ದು ಲವಲವಿಕೆಯಿಂದ ಪೂರ್ತಿ ನಮ್ಮ ಕುಡ್ಲ ಬಳಗ ತೋರಿಸಿದ್ದಾರೆ. ಅದನ್ನೆಲ್ಲ ನೋಡಿ ಅವರು ಅದೆಲ್ಲ ಸಿದ್ಧತೆ ಪರಿಪೂರ್ಣ ಆಗಿದೆ ಅಂತ ಅವರ ಮನಸ್ಸಿಗೆ ಬಂದಿದೆ. ಅವರು ನನಗೆ ನನ್ನ ಹತ್ರ ಸಂದೇಶ ದೂರವಾಣಿಯಲ್ಲಿ ಕೊಡುವಾಗ ಹೇಳಿದರು, ನೀವು ಆ ಮಾತು ಹೇಳಿಬಿಡಿ, ಪ್ರತಿಯೊಂದು ಪರಿಪೂರ್ಣ ಆಗಿದೆ ಅಂತ ನನಗೆ ಮನವರಿಕೆ ಆಗಿದೆ, ನನಗೇನು ಸಮಸ್ಯೆ ಇಲ್ಲ. ಎಲ್ಲ ಗೋಕರ್ಣನಾಥ ದೇವರು ಮತ್ತು ನಮ್ಮ ಉಳಿದ ಎಲ್ಲ ದೇವರುಗಳು ನಮ್ಮ ಕಾರ್ಯಕರ್ತರು ನೋಡ್ಕೊಳ್ತಾರೆ ಅಂತ ಅಷ್ಟೇ ವಿಶ್ವಾಸ ಅವರಿಗೆ. ಹಾಗೆ ದೇವರ ಮೇಲೆ ವಿಶ್ವಾಸ ಇದೆ, ಅಷ್ಟೇ ಅವರ ಕಾರ್ಯಕರ್ತರ ಮೇಲೆ, ಸಮಿತಿಯವರ ಮೇಲೆ ಅಭಿಮಾನ, ಇದನ್ನೆಲ್ಲ ಅವ್ರು ಇಟ್ಟುಕೊಂಡವರು. ಹಾಗಾಗಿ ಏನು ತೊಂದರೆ ಆಗಲಿಲ್ಲ. ನೀವು ಹೇಳಿದಾಗೆ ಆರಂಭ 5ರ ಒಳಗಡೆ ಆರಂಭ ಆಗಿದೆ. ಆಮೇಲೆ ಒಂದು ಸ್ವಲ್ಪ ವಿಳಂಬ ನೀವು ಹೇಳಿದಂತೆ ಕೆಲವು ಕಡೆ ಸಹಜ, ಯಾಕಂದರೆ ಈ ಬರುವ ಹಾದಿ ಇದೆಯಲ್ಲ, ನೀವು ಅದು ನೇರ ಹಾದಿ ಅಲ್ಲ ಅಲ್ಲ ನಮಗೆ ಹೌದು, ಏರು ಇಳಿತಗಳು. ಆನಂತರ ಇನ್ನೊಂದು, ಈ ತಾವದಲ್ಲೆಲ್ಲ ಪರಿಣತರಿದ್ದೀರಿ, ಯಾಕಂದರೆ ಕಲಾತ್ಮಕವಾಗಿ ನಮ್ಮ ಯಕ್ಷಗಾನ ಅಥವಾ ರಂಗಭೂಮಿ, ಈ ಕೆಲವು ನಿರ್ದಿಷ್ಟವಾದಂಥ ನಮ್ಮ ಈ ಅಲಂಕಾರಗಳು ಅದು ಸ್ವಲ್ಪ ಕತ್ತಲೆ ಆದಮೇಲೆ ಶಕ್ತಿ ಬೆಳಕಿನಲ್ಲಿ ಅದಕ್ಕೊಂದು ಅದನ್ನು ನೋಡುವ ಸೊಗಸು. ಆ ಕಾರಣಕ್ಕಾಗಿ, ಆದರೆ ಹಿಂದಿಗಿಂತ ಬಹಳ ವೇಗದಲ್ಲಿ, ಹಿಂದಿಗಿಂತ ನಿರೀಕ್ಷೆಗಿಂತ ಅಂತ ನಾವು ನೋಡ್ಬೇಕಿನ್ನು ನೋಡ್ಬೇಕು. ಹೌದು. ಆದರೆ ಇಲ್ಲಿ ಪ್ರಮುಖವಾಗಿ ಇರುವಂಥದ್ದು ನಮ್ಮ ಮೊದಲನ 14 ಮೂರ್ತಿಗಳದೇ ಟ್ಯಾಬ್ಲೋಗಳು, ಮೊದಲನ 14 ನಮಗೆ ಮುಖ್ಯ. ಉಳಿದದ್ದು ಮತ್ತೆ ಬರ್ಬೋದು, ಯಾವುದು ಬರ್ಬೋದು. ಇದೊಂದು ಮುಂಜಾನೆ ಇನ್ನು ಕೂಡ ಎಷ್ಟು ಸಂಖ್ಯೆಯಲ್ಲಿದ್ದಾವೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ. ಆದರೆ ಅದು ಈ ದೇವರ ಮೊದಲಿನ ದೇವರುಗಳ ನಮ್ಮ ಈ 13 ಮತ್ತು 14 ಅದರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. 14 ಇಲ್ಲ, ಅದು ಅದರಷ್ಟಕ್ಕೆ ಬರಬೇಕಾದ್ದು. ಮೊದಲು ಈ ಸ್ತಬ್ಧ ಚಿತ್ರಗಳು ಟ್ಯಾಬ್ಲೋಗಳು ಪ್ರಭಾವಿಸ್ತಾ ಇದ್ದು. ಹೌದು, ಎಲ್ಲೋ ಜನಗಳ ನಡುವೆ ಇದ್ದಾಗ ಅವರು ಕುಣಿಯುವಂಥದ್ದು ಅಥವಾ ವಿಳಂಬವಾಗಿ ಬರೋದು, ನಡುವೆ ಯಾರಾದರೂ ಸೇರ್ಕೊಳ್ಳೋದು, ಈ ಥರದಿಂದಾಗಿ ನಮ್ಮ ದೇವರುಗಳ ಅಭಿಯಾನಕ್ಕೆ ವಿಳಂಬ ಆಗ್ತಾ ಇತ್ತು. ಹೌದು, ಅಂದರೆ ಇದನ್ನು ದಾಟಿ ಹೋಗುವಾಗಿಲ್ಲ. ಹಾಗಾಗಿ ಈಗ ಅದು ಸರಾಗವಾಗಿ ಹೋಗ್ತದೆ. ಇದು ಸ್ವಲ್ಪ ತಡ ಆದರೂ ಕೂಡ ತೊಂದರೆ ಇಲ್ಲ, ಇದು ಸರಾಗವಾಗಿ. ಹೌದು, ಯಾಕಂದರೆ ಸ್ವಲ್ಪ ಸಂಗೀತ ಎಲ್ಲ ಇತ್ಯಾದಿಗಳೆಲ್ಲ ಇದೆಲ್ಲ, ಹಾಗಾಗಿ ಒಟ್ಟಿಗೆ ಬರ್ಬೋದು. ಏನಿದ್ರು ನೀವು ಹೇಳಿದ ಹಾಗೆ ನಮ್ಮ ವಿಜಾರ್ಡ್, ಹೌದು, ವಿಜಾರ್ಡ್ ಗ್ರೂಪ್ನವರು ಇಲ್ಲಿದ್ದಾರೆ, ಹರೀಶ್ ಅಣ್ಣನವರಿದ್ದಾರೆ, ನಮ್ಮ ದೊಡ್ಡಣ್ಣ, ಹಾಗೆ ಸುರೇಶ್ ನಮ್ಮ ನೋಡ್ತಾ ಇದ್ದಾರೆ. ಅವರು ಬೆಸೆಂಟ್ ಪಕ್ಕದ ವಿಜಾರ್ಡ್ ಕಚೇರಿಯಲ್ಲಿ, ಹೌದು, ಅಲ್ಲಿ ಯಾವತ್ತೂ ಇರ್ತಾರೆ ಅವರು. ಹಾಗೆ ಸಣ್ಣ ತಮ್ಮ ಇದ್ದಾರೆ ಅಲ್ಲಿ, ಸಂತೋಷ್. ಈ ಸಂದರ್ಭದಲ್ಲಿ ನಿಮಗೆ ಎಲ್ಲ ಸಹೋದರರಿಗೆ 5 ಮಂದಿಗೆ ಕೂಡ ನಮ್ಮ ಒಂದು ಪ್ರೀತಿಯ ಅಭಿನಂದನೆಗಳನ್ನು ಮತ್ತು ನಿಮ್ಮ ವಿಶೇಷವಾಗಿ ನಿಮ್ಮ ಕುಟುಂಬ ಇದರಲ್ಲಿ ತೊಡಗಿಸಿಕೊಂಡ ಬಗೆ, ಈ ಒಂದು ನೇರ ಪ್ರಸಾರವನ್ನು ನಮ್ಮ ಕುಡ್ಲದ ಮೂಲಕ ಕೊಡುವಂಥ ಬಗೆ, ಇದೊಂದು ಅನನ್ಯವಾದದ್ದು ಅಂತ ತಮಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತೇನೆ. ನಮ್ಮ ಕುಡ್ಲ ಪ್ರಾರಂಭ ಆದದಿಂದ ಇಂದಿನವರೆಗೂ ಕೂಡ ಅನ್ಯೋನ್ಯವಾಗಿ ಈ ಸೋದರರು ಇದನ್ನು ಕಟ್ಟಿ ಬೆಳೆಸಿದ್ದಾರೆ. ಈಗ 24x7 ಚಾನಲ್ ಆಗಿ ಕೂಡ ಹೆಸರನ್ನು ಪಡೆದಿದೆ ನಮ್ಮ ಕುಡ್ಲ. ಆದರೆ ವರ್ಷಂಪ್ರತಿ ಮಾಡುವಂತಹ ಕೆಲಸ ಈ ದಸರಾದ ನೇರ ಪ್ರಸಾರ ಅದು ಅನೂಚಾನವಾಗಿ ನಡ್ಕೊಂಡು ಬಂದಿದೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಈಗ ನೀವು ಇಷ್ಟು ದಿನಗಳಲ್ಲಿ ದಸರಾ ಅಭಿಯಾನ ಆರಂಭ ಮಾಡಿದ ನಂತರ ನೀವೆಲ್ಲ ಪ್ರತಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ವಿವರಗಳು, ಆನಂತರ ದಸರಾದ ಹಿನ್ನೆಲೆಯಲ್ಲಿ ಬರುವಂತಹ ಕಥಾನಕಗಳು, ಆ ದೇವಸ್ಥಾನಗಳಿಗೂ ಇದನ್ನೆಲ್ಲ ತಾವು ಮಾಡಿದ ವಿಧಾನ ಇದೆ, ನಾನೆಲ್ಲ ನೋಡಿದೆ. ತಮಗೆ ತುಂಬ ಅಭಿನಂದನೆಗಳು. ಯಾಕಂದರೆ ಅದರಿಂದ ಎಷ್ಟೋ ವಿಚಾರಗಳು ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗಿದೆ. ಈಗ ಒಂದು ಕ್ಷೇತ್ರನೇ ಬರೀ ಕ್ಷೇತ್ರ ಅಲ್ಲ ನೋಡಿ, ಅದರಲ್ಲಿ ಏನು ಅನ್ನೋದನ್ನು ನೀವು ತಿಳಿಸಿದ ಮೇಲೆ ನಮಗೆ ಗೊತ್ತಾಗ್ತಾ ಇರೋ ಕೆಲವು ಮೂಲೆಯಲ್ಲಿರುವಂತಹ ದೇವಿ ದೇಗುಲಗಳ ಪರಿಚಯವೇ ನಮಗೆ ಇಲ್ಲ. ಅಲ್ಲಿಗೆ ಹೋದ ಮೇಲೆ ಇಂಥದ್ದು ಒಂದು ಕ್ಷೇತ್ರ ಉಂಟು ಅಂತ ಅನಿಸ್ತದೆ ನೋಡಿ. ಹೌದು, ಅಂಥದ್ದು ತುಂಬ. ಆ ಕಾರಣ ಒಳ್ಳೆ ಕೆಲಸ ತಮ್ಮ ಮೂಲಕ ಆಗಿದೆ. ಯಾಕಂದ್ರೆ ನನಗೆ ಜನ ನನಗೆ ಸಿಕ್ಕಿದಾಗ ಹೇಳ್ತಾ ಇದ್ದಾರೆ, ಯಾಕಂದರೆ ಇದು ಮೊನ್ನೆ ಈ ಥರ ಅವರು ಹೇಳಿದರು, ನಮಗೆ ಅದು ಗೊತ್ತೇ ಇರಲಿಲ್ಲ, ಎಷ್ಟೋ ಸಲ ಹೋಗಿ ಬಂದಿದೆ ನಾವು ಆ ಕ್ಷೇತ್ರಕ್ಕೆ, ಇನ್ನು ನಾವು ಹೋಗಿ ಮತ್ತೆ ಅಲ್ಲಿ ಆರಾಧಿಸುವ ಬಗೆ ಬೇರೆ ಇರ್ತದೆ ಅಂತ ಒಂದು ಮಾತನ್ನು ಹೇಳಿ. ಈ ಸಲ ಕೆಲವು ಹೊಸ ಸ್ತಬ್ಧ ಚಿತ್ರಗಳೆಲ್ಲ ಸೇರಿಕೊಂಡಿವೆ ನೋಡಿ. ಅಲ್ಲೊಂದು ಬಹಳ ಉನ್ನತವಾದಂತಹ ಒಂದು ಶಿವನ ಒಂದು ಬಿಂಬ ಇಟ್ಟಿದ್ದಾರೆ. ಅದರ ಕೆಳಗಡೆ ಈ ನಾಗಾ ಸಾಧುಗಳನ್ನು ಹೋಲುವಂಥ, ಅಗೋರಿಗಳನ್ನು ಹೋಲುವಂಥ ಕಲಾವಿದರಿದ್ದಾರೆ. ಮೊನ್ನೆೊಬ್ಬರು ಬಂದಿದ್ದರಂತೆ ಕ್ಷೇತ್ರಕ್ಕೆ, ಒಂದು ದೇವರನ್ನೆಲ್ಲ ನೋಡಿ ಉತ್ತರ ಭಾರತದಿಂದ ಬಂದವರು, ಬಹಳ ಅದ್ಭುತವಾದ ಕ್ಷೇತ್ರ ಅಂತ ಹೇಳಿ ತೆರಳಿದ್ರಂತೆ ನೋಡಿ. ಅವರೊಂದು ತಂಡವೇ ಉಂಟು ಈಗ ಅಲ್ಲಿ ಕೆಳಗಡೆ.
ಈ ಸಲ ಭಾಳ ಸಂತೋಷ ಅಂದರೆ ನಾನು ಉದ್ದಕ್ಕೆ ಒಂದು ಸುತ್ತು ಬಂದಾಗ ವಾಹನದಲ್ಲಿ ಈ ಪೊಲೀಸರು ಎಷ್ಟು ಚೆನ್ನಾಗಿ ಈ ಸಲ ಇದು ಅಲ್ಲ ಪ್ರತಿ ಸಲ ಚೆನ್ನಾಗಿಯೇ, ಆದರೆ ಈ ಸಲ ನಾನು ಅವರು ಮಾಡಿದಂಥ ವಿಧಾನ, ಅವರ ಸೌಜನ್ಯ, ಆಮೇಲೆ ಇಲ್ಲಿಗೆ ಆಯುಕ್ತರು ಬಂದರು, ಕಮಿಷನರ್ ಡಾಕ್ಟರ್ ಹರ್ಷ ಇಲ್ಲಿಗೆ ಬಂದರು. ಒಂದು 10 ನಿಮಿಷ ಭಾಳ ಖುಷಿಯಲ್ಲಿ ಅವರಾಗೆ ಬಂದು ಮಾತಾಡಿ ಜನರಿಗೆಲ್ಲ ಕೃತಜ್ಞತೆ ಕೊಟ್ಟು ಹೇಗೆ ಸಿದ್ಧತೆ ನಡೆಯಿತು ಅಂತ ಕೂಡ ಅವರು ಅವರಾಗೆ ತಿಳಿಸಿ ಭಾಳ ಸಂತೋಷದಲ್ಲಿದ್ದರು. ಅವರು ಜನರಿಗೆ ಅಭಿನಂದನೆ ಕೂಡ ಕೊಟ್ಟರು ಅವರು. ಹೌದು, ಅಧಿಕಾರಿಗಳು ಜನರ ಜೊತೆಯಲ್ಲಿ ಆ ರೀತಿಯಲ್ಲಿ ಬೆರೆತರೆ ನಮ್ಮವರಿಗಿರುವಂತಹ ಒಂದು ಅಂತರ ಕಡಿಮೆ ಆಗ್ತದೆ. ಖಂಡಿತ. ಮತ್ತು ಸ್ವಯಂ ಶಿಸ್ತು ಇಂಥದ್ರಲ್ಲೆಲ್ಲ ವಿಶೇಷವಾಗಿ ಯಾರಿಗೂ ಒಂದು ಕಷ್ಟ ಕೊಡುವಂಥ ಸ್ಥಿತಿಯಲ್ಲಿ ಇರುವುದಿಲ್ಲ ಜನ. ಯಾಕಂದರೆ ಒಂದು ಧಾರ್ಮಿಕ ವಿಧಿವಿಧಾನಗಳ ಕಾರ್ಯಕ್ರಮ ಆದದ್ರಿಂದ ಎಲ್ಲರೂ ಆ ಶಿಸ್ತಿನಿಂದಲೇ ಇಲ್ಲಿ ನಡೆಯೋದ್ರಿಂದ ಯಾವುದೇ ಅಹಿತಕರ ಘಟನೆ ಸಂಭವಿಸುವುದು. ಹೌದು. ಮತ್ತು ಅದಕ್ಕಾಗಿಯೇ ಈಗ ಸಾಮಾನ್ಯವಾಗಿ ಬೇಗ ಮುಗಿಸೋದು ಅಂತ ಒಂದು ಪರಿಕಲ್ಪನೆ ಇರ್ತದೆ. ಯಾಕಂದರೆ ಭದ್ರತೆಯ ದೃಷ್ಟಿಯಿಂದ ಅಥವಾ ಈಗಿನ ಅನೇಕ ಡೆವಲಪ್ಮೆಂಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅಂಥ ಹಿನ್ನೆಲೆಯಲ್ಲಿ. ಆದರೆ ನಮ್ಮ ಜಿಲ್ಲೆಯಲ್ಲಿ ಎಂದೂ ಅಂಥ ಸಮಸ್ಯೆಗಳು ಬಂದಿಲ್ಲ. ಯಾಕಂದರೆ ನೋಡಿ, ಇಷ್ಟು ಲಕ್ಷ ಜನ, ಇದು 28ನೇ ವರ್ಷ, ಜನ ಒಂದು ತೋರಿದ ಸ್ಪಂದನ ನೋಡಿ. ಸ್ವಯಂ ನೀವು ಹೇಳಿದಂತೆ ಅಲ್ಲಿ ಅವರನ್ನು ಕಟ್ಟಿ ಹಾಕಿರಲಿ, ನೀವು ಒಂದೇ ಬದಿಯಲ್ಲಿ ಹೋಗಿ ಅಲ್ಲೇ ನಿಲ್ಲಿ, ಇಂಥದ್ದು ಯಾವುದೂ ಇಲ್ಲ, ಇದು ಜನರ ಉತ್ಸವ. ಹಾಗಾಗಿ ಅವರೇ ಜವಾಬ್ದಾರಿ ತೆಗೆದುಕೊಂಡು ಈ ವಿಚಾರವನ್ನು ಅವ್ರು ನಿರ್ವಹಿಸಿದ್ದಾರಂತ ಅನಿಸ್ತದೆ. ಹೌದು. ಮತ್ತು ಒಂದು ಇಡೀ ರಾತ್ರಿ ಒಂದು ಶೋಭಾಯಾತ್ರೆ ನಡೆಯುವಂತಹ ಒಂದು ರೀತಿ ಉಂಟಲ್ಲ, ಅದು ಬೇರೆ ಕಡೆ ಎಲ್ಲಿಯೂ ನಮಗೆ ಸಿಗಲಿಕ್ಕಿಲ್ಲ. ಖಂಡಿತ. ಹೌದು, ಅದು ಇಷ್ಟು ಸಂಖ್ಯೆಯಲ್ಲಿ, ಆಮೇಲೆ ಇಷ್ಟು ಜನರು, ಆಮೇಲೆ ಇಂಥ ಒಂದು ನಗರ ಪೂರ್ತಿ ಅಲಂಕಾರ, ಆಮೇಲೆ ಎಲ್ಲೆಲ್ಲಿಂದಲೂ ಬೇರೆ ಬೇರೆ ಕಡೆಯಿಂದ, ಈ ಸಲ ವಿದೇಶದಿಂದಲೂ ಸಾಕಷ್ಟು ಮಂದಿ ಬಂದಿದ್ದಾರೆ. ದೇಶ ವಿದೇಶಗಳಿಂದ ಬರ್ತಕ್ಕಂಥ ಭಕ್ತಾಭಿಮಾನಿಗಳು. ಇದು ಪ್ರಾಯಶಃ ಇದಕ್ಕೆ ಮಂಗಳೂರು ದಸರಾವೇ ಒಂದು ಉಪಮೆ, ಸಾಟಿ ಅಂತ ಹೇಳ್ಬೋದು ಏನೋ. ಖಂಡಿತ. ಮತ್ತು ಕ್ಷೇತ್ರದಲ್ಲಿ 8-9 ದಿವಸಗಳಲ್ಲಿಯೂ ಕೂಡ ಬಂದು ಹೋದವರ ಸಂಖ್ಯೆ ಲೆಕ್ಕಕ್ಕೆ ಸಿಗಲಿಲ್ಲ. ಭಾಸ್ಕರಣ್ಣ, ಅಷ್ಟು ಮಂದಿಗೆ ಪ್ರಸಾದ ವಿತರಣೆ, ಅಷ್ಟು ಮಂದಿಗೆ ಭೋಜನ ಪ್ರಸಾದ ವಿತರಣೆ, ಅಷ್ಟು ಮಂದಿಯ ಯೋಗಕ್ಷೇಮ, ಯಾರಾದರೂ ಅನಾರೋಗ್ಯ ಪೀಡಿತರಾದರೆ ಅವರ ಬಗ್ಗೆ ಕಾಳಜಿ, ಇದೆಲ್ಲ ಹೇಗೆ ನಡೀತದೆ. ಆಮೇಲೆ ದೇವಸ್ಥಾನದಲ್ಲಿ ನೀವು ಒಂದೇ ಒಂದು ಕಸ ನೋಡಿದರೆ ಎಷ್ಟು ಮಂದಿ ಬರ್ತಾರೆ, ಹೇಗೆ ಸ್ವಚ್ಛತೆ ನಡೀತದೆ ಅಂತ ಒಂದು ನೋಡಿದ್ರಿ. ಒಂದು ಒಳ್ಳೆಯ ದೃಷ್ಟಾಂತ. ಒಂದು ಸ್ವಚ್ಛತಾ ಅಭಿಯಾನ ನಾವು ಮಾತಾಡ್ತೇವಲ್ಲ, ಇಷ್ಟು ಲಕ್ಷ ಜನ ಬಂದಾಗ ಒಂದು ಪ್ಲಾಸ್ಟಿಕ್ ಬಾಟಲ್ ನಿಮಗೆ ಸಿಗಲಿಕ್ಕಿಲ್ಲ. ಎಂಥ ಸಂಭ್ರಮದ ಜನಜಂಗುಳಿಯ ಸಂದರ್ಭದಲ್ಲಿ ಕೂಡ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಕ್ಷೇತ್ರದಲ್ಲಿ ಉಳಿಸಿಕೊಟ್ಟಿದೆ. ಹೌದು. ಮತ್ತು ಕಾರ್ಯಕರ್ತರ ಒಂದು ಸೌಜನ್ಯ, ಎಷ್ಟೇ ಹೊತ್ತಿಗೆ ಹೋದರೂ ಕೂಡ ಜನರನ್ನು ಒಂದು ಸೌಜನ್ಯದಿಂದ ಅವರು ಸ್ವಾಗತ ಮಾಡುವಂಥದ್ದು ನಮಗೆ ಕಾಣ್ತದೆ. ಮತ್ತು ಎಲ್ಲರಿಗೂ ಕೂಡ ದೇವರ ದರ್ಶನವನ್ನು ಬಹಳ ಸುಲಭದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಒಂದು ಸ್ಥಿತಿ ಇದೆಲ್ಲ ಇದೆ. ಮತ್ತು ವಿಶೇಷವಾಗಿ ಯಾರಾದರೂ ಅತಿಥಿಗಳು ಹೊಸಬರೆಲ್ಲ ಬಂದರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳೇ ಅವರನ್ನು ಸ್ವಾಗತ ಮಾಡಿ ಅವರಿಗೆ ಪ್ರಸಾದವನ್ನು ಕೊಡುವಂಥ ಒಂದು ವ್ಯವಸ್ಥೆ, ಇದೆಲ್ಲ ನಿಜವಾಗಿ ಮೆಚ್ಚಬೇಕಾದದ್ದು. ನಾವು ಹೇಳಿದ ಸ್ತಬ್ಧ ಚಿತ್ರ ಅಲ್ಲಿ ಕೆಳಗಡೆ ಕುಣಿತಾ ಇದ್ದಾರೆ ನೋಡಿ, ಅದೇ ಅದರದ್ದೇ ಭಾಗ ಅಲ್ಲ ಅದು. ಮತ್ತು ಈ ಜನಜಂಗುಳಿ ನೋಡಿ, ಅದು ಒಂದೇ ಲೆಕ್ಕ ಸಾಗ್ತಾ ಇಲ್ಲ. ಅಲ್ಲಲ್ಲಿ ನಿಂತು ಇಂಥ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ನಿಧಾನವಾಗಿ ಮುಂದುವರಿಯುವುದರಿಂದ ನಾವು ನಿರೀಕ್ಷಿಸಿದ ರೀತಿಯಲ್ಲಿ ಅದು ಸಾಗ್ತಂತ ಹೇಳಿಕೆ ಬರುವುದಿಲ್ಲ. ಹೌದು. ಮತ್ತು ಸಾಮಾನ್ಯವಾಗಿ ಯಾರೇ ವೇಷಧಾರಿಗಳಿರಲಿ, ಕಲಾವಿದರಿರಲಿ, ಅಥವಾ ಯಾರಾದರೂ ನಾವು ಸ್ವಲ್ಪ ಸೃಷ್ಟಿಶೀಲ ವ್ಯಕ್ತಿಗಳಿರಲಿ, ಅವರು ಜನರ ಜೊತೆಗೆ ಒಂದು ಸಣ್ಣ ಸಂವಹನವನ್ನು ಅಪೇಕ್ಷೆ ಮಾಡ್ತಾರೆ, ಬಯಸ್ತಾರೆ. ಹೌದು, ಅವರು ಅಂದರೆ ಅವರು ಅಷ್ಟು ಮಾಡಿದ ಮೇಲೆ ಅದು ಬೇಕೇ ಬೇಕಲ್ಲ. ನೋಡಿ, ವಿಶೇಷ ಒಂದು ಪಕ್ಷಿಯ ಒಂದು ಮಾದರಿ ಉಂಟು ಇಲ್ಲಿ. ಅದು ಇಂಥದ್ದು ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ, ಆದರೆ ಜನಜಂಗುಳಿಯ ಮಧ್ಯೆ ಎದ್ದು ಕಾಣ್ತಾ ಇದೆ. ಹಾಗೆ ನನಗನಿಸಿದ ಈ ಸಂದರ್ಭದಲ್ಲಿ ತಾವು ಒಂದು ಗೂಡುದೀಪ ಸ್ಪರ್ಧೆ ಒಂದು ಮಾಹಿತಿ ಕೊಡ್ಬೋದೇನೋ ಅಂತ. ಹೌದು, ಅದು ನಮ್ಮ ಇದರಲ್ಲಿ ಜಾಹೀರಾತಲ್ಲಿ ಬರ್ತಾ ಇದೆ. ಮತ್ತು ಪ್ರತಿ ವರ್ಷ ಕೂಡ ನಡೆಯುವುದು. ಜನ ಯಾವಾಗ ಅಂತ ಕೇಳುವ ಮೊದಲೇ ನಾವು ಹೇಳಿಬಿಡೋದು ಒಳ್ಳೆಯದು. ಹೌದು. ಈ ಸಲ 26ನೇ ತಾರೀಕು, ಅಕ್ಟೋಬರ್ 26ನೇ ತಾರೀಕಿಗೆ ನಮ್ಮ ಕುಡ್ಲ ಗೂಡುದೀಪ ಸ್ಪರ್ಧೆ ನಡೆಯಲಿಕ್ಕಿದೆ. ಎಂದಿನ ಹಾಗೆ ಕುದ್ರೋಳಿ ಗೋಕರ್ಣನಾಥನ ಸನ್ನಿಧಿಯಲ್ಲಿ ಆ ಕಾರ್ಯಕ್ರಮ ಸಂಜೆ 4ರಿಂದ ಆರಂಭ ಆಗ್ತದೆ. ಪ್ರತಿ ವರ್ಷದ ಹಾಗೆ ಆಧುನಿಕ, ಸಾಂಪ್ರದಾಯಿಕ, ಪ್ರತಿಕೃತಿ ಈ 3 ವಿಭಾಗಗಳಲ್ಲಿ ನಡೆಯುವಂಥ ಸ್ಪರ್ಧೆ. ಅದಕ್ಕೆ ಮಿತಿ ಇಲ್ಲ, ಎಷ್ಟು ಮಂದಿ ಬೇಕಿದ್ದರೂ ಅದರಲ್ಲಿ ಭಾಗವಹಿಸಬಹುದು. ಅದಕ್ಕೆ ಸಂಬಂಧಪಟ್ಟ ಪ್ರವೇಶ ಪತ್ರವನ್ನು ಕೂಡ ಏನು ಅವರು ಪಡಿಬೇಕಾದದ್ದಿಲ್ಲ, ಅವರು ತಯಾರು ಮಾಡಿಕೊಂಡು ಸ್ವಲ್ಪ ಬೇಗ ಬಂದು ಅಲ್ಲಿ ವ್ಯವಸ್ಥೆ ಮಾಡಿದರೆ ಒಳ್ಳೆಯದು. ಚಿನ್ನದ ಪದಕ ಸೇರಿದ ಹಾಗೆ ಬೇರೆ ಬೇರೆ ಬಹುಮಾನಗಳನ್ನು ಕೂಡ ಅವರಿಗೆ ಕೊಡಲಿಕ್ಕಿದೆ. ಎಲ್ರಿಗೂ ಸ್ಮರಣಿಕೆ ಕೊಡುವಂಥ ಅದು ಪ್ರಸಾದ, ಕ್ಷೇತ್ರದ ಪ್ರಸಾದವನ್ನು ಕೊಡುವಂಥದ್ದು.
ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಎನ್ನುವುದು ನಮ್ಮ ವಿನಂತಿ. ಇದೊಂದು ಪ್ರತಿ ವರ್ಷ ನಮ್ಮ ಕುಡ್ಲದೊಂದು ವಾರ್ಷಿಕೋತ್ಸವದಾಗಿ ನಾವು ನಡೆಸ್ತಾ ಇರುವಂಥದ್ದು. ಅದು ಕುದ್ರೋಳಿ ಕ್ಷೇತ್ರದಲ್ಲಿ ಆಗಲಿಕ್ಕೆ ಪ್ರಾರಂಭ ಆದ ನಂತರ ಒಂದು ಒಳ್ಳೆಯ ರೀತಿಯ ಒಂದು ಕ್ಷೇತ್ರದ ಒಂದು ಬೆಂಬಲ ಮತ್ತು ಜನಸಾಮಾನ್ಯರ ಬೆಂಬಲ ಇರುವುದರಿಂದ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಆನಂತರ ಈಗಲೇ ಸಿದ್ಧತೆ ನಡೀತಾ ಇದೆ. ಸಿದ್ಧತೆಗಳೆಲ್ಲ ಆರಂಭವಾಗಿ ಬಹುತೇಕರು ಈಗ ಕೊನೆಯ ಹಂತಕ್ಕೆ ಬಂದಿರ್ಬೋದು. ಅಂದರೆ ವರ್ಷ ಪ್ರತಿ ಉಂಟಲ್ಲ, ಅವರಿಗೆ ಡೇಟ್ ಒಂದು ಕೊಡಬೇಕಾದ ನಾವು. ಹೌದು, ಮತ್ತೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಅವರು ಮಾಡಿಕೊಳ್ತಾರೆ. ಹಾಗೆ ಅಧಿಕೃತವಾಗಿ ನಾವು ಘೋಷಣೆ ಮಾಡ್ತಾ ಇದ್ದೇವೆ, ನೀವು ತಯಾರಾಗಿ ಆದಷ್ಟು ಒಳ್ಳೆಯ ಒಂದು ಸೃಜನಶೀಲತೆಯಿಂದ ಗೂಡುದೀಪಗಳನ್ನು ತಯಾರು ಮಾಡಿ ಹೊಸ ವಿನ್ಯಾಸದ ಆಧುನಿಕ ತಂತ್ರಜ್ಞಾನದ ಬಳಕೆ ಕೂಡ ಆಗಲಿ. ಪ್ರತಿ ವರ್ಷ ಅದು ಹಂಚಿ ಹೋಗಬೇಕು ನಮಗೆ ಇದು ಪ್ರಶಸ್ತಿ ಬಹುಮಾನ. ಕೆಲವರು ಈ ಹಿಂದೆ ಬಹುಮಾನ ಪಡೆದವರು ತಮಗೆ ಅದು ಸಿಗಬೇಕು ಅಂತ ಹೇಳಿ ಇನ್ನಷ್ಟು ಅದು ಶ್ರದ್ಧೆ ವಹಿಸಿ ಮಾಡ್ತಾರೆ. ಅವರ ರೆಕಾರ್ಡನ್ನು ಮುರಿಯುವಂಥವರು ಬರಬೇಕು ಅಂತ ನಾವು ಆಶಿಸುವುದು. ಆಗಲಿ ಅಂತಹ ಸ್ಪರ್ಧಿಗಳು ಪಾಲ್ಗೊಳ್ಳುವ ಹಾಗಾಗಲಿ, ಇನ್ನು ಹೆಚ್ಚಿನ ಒಂದು ವಿಜೃಂಭಣೆಯಿಂದ ನಡೆಯಲಿ ಅಂತ ನಾವು ಆಶಿಸೋಣ. ಆದ್ಮೇಲೆ ಇದು ಮಂಗಳೂರಿನಲ್ಲಿ ಕುದ್ರೋಳಿಯ ಶ್ರೀ ಗೋಕರ್ಣನಾಥನ ಸನ್ನಿಧಿಯ ಇದು 28ನೇ ವರ್ಷದ ಮಂಗಳೂರು ದಸರಾ. ಅದಕ್ಕಿಂತ ಮೊದಲು ಶ್ರೀ ಕ್ಷೇತ್ರದಲ್ಲಿ ಶಾರದೋತ್ಸವ ನಡೀತಾ ಇತ್ತು, ಪ್ರತಿ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ನಡೀತಾ ಇತ್ತು. ಆದರೆ ದೇವಸ್ಥಾನದ ನವೀಕರಣ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆದ ಬಳಿಕ 1991ರಲ್ಲಿ ಅಧಿಕೃತವಾಗಿ ನವೀಕರಣದ ನಂತರದ ಉದ್ಘಾಟನೆಯ ಜೊತೆಗೆ ನವ ದುರ್ಗೆಯರ ಪ್ರತಿಷ್ಠಾಪನೆಯ ಸಹಿತ ಮಹಾಗಣಪತಿ ಆದಿಶಕ್ತಿಯ ಸಹಿತ ಹಾಗೆ ಮೆರವಣಿಗೆಯ ಸಂದರ್ಭದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಭಾವಚಿತ್ರ ಸಹಿತ ಈ ಶೋಭಾಯಾತ್ರೆ ನಡೀತಾ ಇದೆ. ಇದು 28ನೆಯ ವರ್ಷದಲ್ಲಿ, ಸತತವಾಗಿ 28ನೇ ವರ್ಷದಲ್ಲಿ ಈ ಮಂಗಳೂರು ದಸರಾ ಕಾರ್ಯಕ್ರಮ ನಡೀತಾ ಇದೆ. ಲಕ್ಷಾಂತರ ಜನ ಇದನ್ನು ವೀಕ್ಷಣೆ ಮಾಡ್ತಾರೆ. ಹಾಗೆ ಜಗತ್ತಿನ 80 ರಾಷ್ಟ್ರಗಳಲ್ಲಿ, ಈ ಹಿಂದೆ 76 ಇತ್ತು ಮತ್ತು 4 ರಾಷ್ಟ್ರ ಸಹಿತ 80 ರಾಷ್ಟ್ರಗಳಲ್ಲಿ ಇದರ ಸಾಕ್ಷ್ಯಚಿತ್ರಗಳ ಪ್ರಸಾರ ಮತ್ತು ಈ ಬಗ್ಗೆ ಪೂರ್ಣ ಮಾಹಿತಿ ನಡೀತಾ ಇದೆ. ಈ ಬಾರಿ ಅಂತೂ ಅತ್ಯಂತ ಹೆಚ್ಚು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಜಾಲತಾಣಗಳ ಸಂಖ್ಯೆ ಹೆಚ್ಚಳಾಗಿದೆ ಈಗ ಒಂದು ವರ್ಷದ ಅವಧಿಯಲ್ಲಿ. ಯೂಟ್ಯೂಬ್ಗಳಾಗಲಿ ಅಥವಾ ವೆಬ್ಸೈಟ್ಗಳಾಗಲಿ ಅಥವಾ ಚಾನೆಲ್ಗಳಾಗಲಿ, ಇದೆಲ್ಲದ ಪ್ರಸಾರವನ್ನು ಗಮನಿಸಿದರೆ ನಾವು ಈ ಸಲ ಅತ್ಯಂತ ಹೆಚ್ಚು ಸಂಖ್ಯೆಯ ವೀಕ್ಷಕರು ಈ ಕಾರ್ಯಕ್ರಮಕ್ಕೆ ಇದ್ದಾರೆ ಅಂತ ನಮ್ಮ ಈ ನೇರ ಪ್ರಸಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುಟ್ಟ ಟಿಪ್ಪಣಿಯನ್ನು ನೀಡ್ತಾ ಇನ್ನೊಂದು ಸ್ತಬ್ಧಚಿತ್ರ ನೋಡ್ತಾ ಇದ್ದೇವೆ. ಭಾಸ್ಕರಣ, ಹೆಚ್ಚುಗಾಗಿ ಹುಲಿ ವೇಷಧಾರಿ ಹುಲಿ ವೇಷಧಾರಿಗಳು ಮಾರನೇ ಮೇಲೆ ಹುಲಿ ಅಂತಲೇ ಹೇಳೋದು ನಾವು. ಅದು ದಕ್ಷಿಣ ಕನ್ನಡ ಮತ್ತು ನಮ್ಮ ತುಳುನಾಡಿನ ಒಂದು ದೊಡ್ಡ ಕೊಡುಗೆ. ಇವತ್ತು ಈ ಹುಲಿ ವೇಷಕ್ಕೆ ಹೆಚ್ಚಿನ ಆಕರ್ಷಣೆ ಬಂದಿದೆ. ಜಗತ್ತಿನಾದ್ಯಂತ ಅದಕ್ಕೊಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಈಗ ವಿದೇಶದಲ್ಲಿ ಕೂಡ ಏನಾದರೂ ಕಾರ್ಯಕ್ರಮ ಆಗಬೇಕಾದ್ರೆ ತುಳುನಾಡಿನ ಹುಲಿ ವೇಷ ಹೋಗಬೇಕು, ವಿಮಾನದಲ್ಲಿ ಈ ಹುಲಿ ವೇಷಧಾರಿಗೆ ಸಂಚರಿಸುವಂಥ ಒಂದು ಅವಕಾಶ ಕೂಡ ಬಂದಿದೆ ಈಗ. ಅದು ಅದರ ಜನಪ್ರಿಯತೆಯನ್ನು ನಮಗೆ ತೋರಿಸ್ತದೆ. ಆಗ ಪ್ರೊಫೆಸರ್ MS ಕೋಟ್ಯಾನ್ ಅವ್ರ ಜೊತೆ ಮಾತಾಡ್ತಾ ಅವರೊಂದು ವಿಚಾರಗಳನ್ನು ಕೇಳಿದ್ವಿ. ಯಾಕೆ ಈ ಹುಲಿ ವೇಷದ ಪರಂಪರೆ ಇಲ್ಲಿ ಆರಂಭವಾಯಿತು, ಏನು ಅದಕ್ಕೆ ಹಿನ್ನೆಲೆ ಇದೆ? ಆ ಸಂದರ್ಭದಲ್ಲಿ ನಾನು ಈ ದುರ್ಗಾದೇವಿ ಮತ್ತು ನಮ್ಮ ದೇವಿ ಮಹಾತ್ಮೆಗೆ ಸಂಬಂಧಪಟ್ಟ ಕೆಲವು ಕಥಾನಕಗಳಿಗೂ ಇಲ್ಲಿ ಹರಕೆಯ ರೂಪದ ಹುಲಿವೇಷ ಸೇವೆಗಳ ಬಗ್ಗೆ ಅವರಿಗೆ ನಾನು ತಿಳಿಸಿದೆ. ಪೂರಕ ಮಾಹಿತಿ ಇದ್ದರೆ ತಾವು ತಿಳಿಸಿದರೆ ನಮ್ಮ ನೋಡುಗರಿಗೆ ಅನುಕೂಲ ಆಗ್ತದೆ. ಅಲ್ಲ, ಖಂಡಿತ. ಹುಲಿವೇಷ ಎನ್ನುವಂಥದ್ದು ಈ ನವರಾತ್ರಿಯ ವೇಷಗಳು ಅಂತ ಹೇಳಿ ಅದು ಪ್ರಸಿದ್ಧಿ ನೋಡಿ. ಈಗ ಅದು ಕೆಲವು ಸಲ ಜನಗಳು ಒಂದು ರಂಜನೆಗಾಗಿ ಆಕರ್ಷಣೆಗೆ ಬೇಕಾಗಿ ಮಾಡುವಂಥದ್ದುಂಟು. ಆದರೆ ಹಿಂದೆಲ್ಲ ಬಹಳ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಅದನ್ನು ಮಾಡ್ತಾಯಿದ್ರು. ಒಬ್ಬ ಹುಲಿವೇಷ ಹಾಕಬೇಕು ಅಂತ ಇದ್ದರೆ ಅವನು ಸಾತ್ವಿಕ ಆಹಾರವನ್ನು ಸೇವಿಸುವಂಥದ್ದು. ಮತ್ತು ಆ ವೇಷವನ್ನು ಹಾಕುವಾಗ ಇಡೀ ರಾತ್ರಿ ಅವನು ಕೈಗಳನ್ನು ಅಗಲಿಸಿ ನಿಂತರೆ ಬೆಳಗಿನವರೆಗೆ ಹಾಗೆ ಇರ್ತಾರಂತೆ ಒಂದು. ಮತ್ತು ಮನೆ ಬಿಟ್ಟು ಅವನು ಬಂದವನು ಮತ್ತು ಅವಭೃತ ಸ್ನಾನ ಆದ ಮೇಲೆ ಮನೆಗೆ ಹೋಗುದು. ಒಂದು ರೀತಿ ಹರಿಕೆಯ ರೀತಿಯಲ್ಲಿ ಅದನ್ನು ಮಾಡುವಂಥದ್ದು. ಮನೆಗೆ ಹೋಗಿ ಕೊಟ್ಟದ್ದನ್ನು, ಈಗೆಲ್ಲ ಏನಾಗ್ತದೆ ಅಂತ ಹೇಳಿದರೆ ದೊಡ್ಡ ತಂಡದವರು ಬಂದರೆ ನಮಗೆ 100-200 ರೂಪಾಯಿ ಕೊಟ್ಟರೆ ಸಾಕಾಗೋದಿಲ್ಲ, ಡಿಮಾಂಡ್ ಮಾಡ್ತಾರೆ. ಆಗ ಅದಿಲ್ಲ, ಅದು ಕೊಡದೇ ಇದ್ರೂ ಕೂಡ ನಡೀತಾ ಇದೆ. ಆದರೆ ಮನೆಗೆ ಒಂದು ವಿಲೇಜೇಶ್ವರ ತಂಡ ಬಂದರೆ ಅದೊಂದು ಶುಭ ಅಂತ ಲೆಕ್ಕ. ಅಲ್ಲಿರುವಂಥ ಎಲ್ಲ ದೋಷಗಳು ನಿವಾರಣೆ ಆಗ್ತವೆ ಎನ್ನುವಂಥ ನಂಬಿಕೆ ಇತ್ತು. ಹಾಗಾಗಿ ಈ ಹುಲಿವೇಷಧಾರಿಗಳ ಒಂದು ಸಂಕಲ್ಪವೇ ಹಾಗೆ. ನಮಗೆ ದೇವಿ ಮಹಾತ್ಮೆಯಲ್ಲಿ ಈ ರಕ್ಕಸರನ್ನೆಲ್ಲ ಕೊಲ್ಲುವಂತಹ ಸಂದರ್ಭದಲ್ಲಿ ದೇವತೆಗಳು ಅವ್ಯಕ್ತರಾಗಿ ಆ ದೃಶ್ಯವನ್ನು ನೋಡ್ತಾ ಇದ್ರಂತೆ. ದೇವತೆಗಳಾಗಿ ನೋಡಿದರೆ ರಕ್ಕಸರು ಅವರನ್ನು ಮುತ್ತಿಲಿಕ್ಕೂ ಸಾಕು. ಆಮೇಲೆ ದೇವಿಗೆ ಅವರನ್ನು ವಧಿಸುವಂಥ, ಅಂದರೆ ದೇವತೆಗಳ ಮಧ್ಯೆ ಅವರು ಬಂದು ಸೇರಿಕೊಳ್ಳುವ ಸಾಧ್ಯತೆ ಕೂಡ ಉಂಟು. ಹಾಗಾಗಿ
ಅವರು ಈ ಮೃಗ ಪಕ್ಷಿಗಳ ವೇಷವನ್ನು ತೊಟ್ಟುಕೊಂಡು ದೇವಿ ಲೀಲಾಜಾಲವಾಗಿ ರಕ್ಕಸರನ್ನು ಕೊಲ್ಲುವಂಥ ಒಂದು ದೃಶ್ಯವನ್ನು ನೋಡುವಂಥ ಒಂದು ಅವಕಾಶವನ್ನು ದೇವಿಯವರಿಗೆ ಕಲ್ಪಿಸಿದರು. ಆ ಒಂದು ಪರಿಕಲ್ಪನೆಯಲ್ಲಿ ಈಗ ಈ ಹುಲಿ ವೇಷಗಳನ್ನು ಹಾಕುವಂಥ ಒಂದು ಸಂಪ್ರದಾಯ ಬಂತು ಅಂತ ಹೇಳ್ತಾರೆ. ಹೌದು, ನಾವು ಅದೇ ಈ ವಿಷಯವನ್ನೇ ಮಾತಾಡ್ತಾ ಇದ್ದೇವೆ. ಯಾಕಂದರೆ ಇದು ಅಗೆದಷ್ಟು ಬಗೆದಷ್ಟು ಜ್ಞಾನ ಭಂಡಾರ ಇಲ್ಲಿ ಅನಾವರಣಗೊಳ್ತಾ ಹೋಗ್ತಾ ಇದೆ. ಖಂಡಿತ ಹೌದು. ನಾವು ಒಂದು ಹುಲಿವೇಷ ನೋಡೋದಕ್ಕೂ ಆ ಹುಲಿವೇಷದ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೂ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಒಂದು ವ್ಯತ್ಯಾಸ ಇದೆ. ಅದನ್ನು ನಮ್ಮ ಕುಡ್ಲದ ಈ ಅಭಿಯಾನ ಮಾಡ್ತಾ ಇದೆ. ಖಂಡಿತ ಮಾಡ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ನಮಗೆ ಈ ದೇವಿ ದೇವಾಲಯಗಳಲ್ಲಿ ಮಹಾನವಮಿಯ ಉತ್ಸವ, ನವದುರ್ಗ ಆರಾಧನೆ ಎಲ್ಲ ಆಗುವಂಥದ್ದು. ಆದರೆ ಗೋಕರ್ಣನಾಥ ಕ್ಷೇತ್ರ ಶಿವಕ್ಷೇತ್ರ. ಅದು ಆ ಪ್ರಸಿದ್ಧವಾದಂಥ ಶಿವಕ್ಷೇತ್ರದಲ್ಲಿ ಆ ಕ್ಷೇತ್ರದ ಅನ್ನಪೂರ್ಣೇಶ್ವರಿಯನ್ನು ಮುಂದಿಟ್ಟುಕೊಂಡು ಈ ಒಂದು ನವರಾತ್ರಿಯ ಉತ್ಸವ ನಡೆಯುವಂಥದ್ದು. ಅದು ಕೂಡ ವಿಶೇಷ. ಈಗ ಮೈಸೂರಿನಲ್ಲಿ ಆದರೆ ಚಾಮುಂಡೇಶ್ವರಿ ನಾಡದೇವಿ, ಅವಳ ಒಂದು ಹೆಸರಿನಲ್ಲಿ ಅದು ನಡೀತದೆ. ಆದರೆ ಗೋಕರ್ಣನಾಥ ಕ್ಷೇತ್ರದಲ್ಲಿ ಹೀಗೂ ಒಂದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಅವರು ಮಾಡಿದ್ರು ನೋಡಿ. ಅದರಲ್ಲಿ ಒಂದು ಹಿನ್ನೆಲೆ ಇದೆ. ನನಗೆ ಭಾಸ್ಕರಣ್ಣ ಆಗ ನನಗೆ ಕೊಟ್ಟೆ ಅನ್ನೋದು ವಿಷಯ ತಿಳಿಸಿದ್ರು. ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳು ಶಾರದೆಯನ್ನು ಆರಾಧನೆ ಮಾಡ್ತಾರೆ. ಶಾರದೆಯನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಅವರು 2ನೇ ಹಂತದಲ್ಲಿ ದೇವಸ್ಥಾನಗಳ ಪರಿಕಲ್ಪನೆಯ ಜೊತೆಯಲ್ಲಿ ಅವರು ಮೊದಲ ಆದ್ಯತೆಯನ್ನು ಶಿಕ್ಷಣಕ್ಕೆ ಕೊಟ್ಟರು. ಕರೆಕ್ಟ್. ಶಿಕ್ಷಣದಿಂದಲೇ ಶಕ್ತಿ ಬರ್ತದೆ, ಶಿಕ್ಷಣ ಪಡೆಯಿರಿ ಮೊದಲು ನೀವು, ಸುಶಿಕ್ಷಿತರಾಗಿ ಅಂದರೆ ಶಿಕ್ಷಣವಂತರಾಗಿ ಎಂಬ ಅರ್ಥದಲ್ಲಿ ಅಂತ ಅವರು ತಿಳಿದಿರೋದು. ಹಾಗಾಗಿ ಅವರು ಶಾರದೆಯ ಪರಮ ಭಕ್ತರಾಗಿದ್ದರಂತ. ಅಲ್ವಾ? ಹೌದು. ಅಂತ ಒಂದು ಭಾವನೆ ನಮಗೆ ಬರಬೇಕು ಅಂತ ಇದ್ರೆ ಒಂದು ತಾದಾತ್ಮ್ಯ ಮನೋಭಾವ ನಮಗೆ ಮೂಡಲಿಕ್ಕೆ ಈ ಒಂದು ಉತ್ಸವ ಕಾರಣ ಆಗಿದೆ. ನಮ್ಮ ರಥಬೀದಿಯ ಆಚಾರ್ಯ ಮಠದ ಶಾರದೋತ್ಸವ ಕೂಡ ಆಗಿ ಅದು ನಾವು ಅದನ್ನು ಪರಿಪೂರ್ಣವಾಗಿ ಆ ಸಾಂಪ್ರದಾಯಿಕ ನೆಲೆಯಲ್ಲಿ ಅದರ ಸಂಭ್ರಮ ವೈಭವವನ್ನು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲವೂ ನಾವು ಮಂಗಳೂರಿಗರಾಗಿ ನಮಗೊಂದು ಹೆಮ್ಮೆ ಅಂತ. ಖಂಡಿತ ಖಂಡಿತ. ಎರಡೆರಡು ಉತ್ಸವಗಳಲ್ಲಿ ಭಾಗವಹಿಸುವಂಥ ಅವಕಾಶ ನಮ್ಮ ಕುಡ್ಲದಲ್ಲಿ ನೇರ ಪ್ರಸಾರ ಆರಂಭ ಆದ ಮೇಲೆ ಈ ಸಂಭ್ರಮ ಇನ್ನೂ ಹೆಚ್ಚಾಗಿದೆ. ಖಂಡಿತ. ಯಾಕಂದ್ರೆ ನಗರದಲ್ಲಿಯೇ ಇದ್ದವರಿಗೆ ಸ್ವಲ್ಪ ನೋಡ್ಲಿಕ್ಕೆ ಅನುಕೂಲ, ದೂರ ದೂರ ಇದ್ದವರಿಗೆ ರಾತ್ರಿ ಹೊತ್ತಿನಲ್ಲಿ ಬಂದು ಇದರಲ್ಲೆಲ್ಲ ಭಾಗವಹಿಸಲಿಕ್ಕೆ ಕಷ್ಟ ನೋಡಿ. ಅಂತ ಸಂದರ್ಭದಲ್ಲಿ ಮನೆಯಲ್ಲಿಯೇ ಕೂತು ಇಡೀ ರಾತ್ರಿ ನೋಡುವವರಿದ್ದಾರೆ ಈ ಕಾರ್ಯಕ್ರಮ. ಅದು ಫೀಡ್ಬ್ಯಾಕ್ ನಮಗೆ ಬರ್ತಾ ಇರ್ತದೆ. ಮತ್ತೆ ನಮಗೆ ಸಿಕ್ಕಿದಾಗ ಹೇಳ್ತಾರೆ ಅದು ಹಾಗಿತ್ತು, ಇದು ಹೀಗಿತ್ತು, ನಿಮ್ಮ ವರ್ಣನೆ ಆಗಿತ್ತು ಅಂತೆಲ್ಲ ಹೇಳ್ತಾರೆ. ಆ ರೀತಿಯ ಒಂದು ಒಳ್ಳೆಯ ವೀಕ್ಷಕರ ಒಂದು ತಂಡ ನಮಗೆ ಇರುವುದರಿಂದ ವರ್ಷದಿಂದ ವರ್ಷಕ್ಕೆ ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ತಾ ಇದೆ. ಬೆಳಗಿನ ಒಂದು ವಿಸರ್ಜನೆಯ ಸಂದರ್ಭದಲ್ಲಿ ಟಿವಿನ ಮುಂದೆ ಕೂತವರು ಅಲ್ಲಿ ಕದಲದೆ ಕೊನೆಯವರೆಗೆ ಆದ ಮೇಲೆ ಹೋಗಿ ಉಪಹಾರ ಸ್ವೀಕಾರ ಮಾಡಿದ್ದು ಕೂಡ ಉಂಟು. ಆಗ ನಮ್ಮ ಪೊಲೀಸ್ ಆಯುಕ್ತರು ಬಂದಿದ್ರಲ್ಲ, ಡಾಕ್ಟರ್ ಹರ್ಷ PS, ಅವರು ಹೇಳಿದರು, ನೀವು ನಮಗೆ ಸಹಕಾರ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ವಿ ಪ್ರಸಾರದ ಮೂಲಕ. ಅವರದ್ದು ಒಂದು ಪ್ರಸಾರದ ವ್ಯವಸ್ಥೆ ಇದೆ ಅಂತ ಅವರ ಒಳಗಡೆ. ಯಾಕಂದ್ರೆ ಅಲ್ಲೆಲ್ಲಿ ಅವರು ಕ್ಯಾಮರಾಗಳನ್ನು ಇಟ್ಟು ಅವರು ಕೂಡ ಒಂದು ಈ ಪ್ರಸಾರವನ್ನು ತಮ್ಮ ಆಂತರಿಕ ವಲಯದಲ್ಲಿ ಇಟ್ಟುಕೊಂಡು ಅವರು ನೋಡ್ತಾ ಇರ್ತಾರಂತೆ. ಅವರು ಬಹಳ ಮೆಚ್ಚುಗೆ. ಸಣ್ಣ ಹುಲಿ ಬಂದಿದೆ, ಹುಲಿಯನ್ನು ಏರಿಸಿಕೊಂಡಿದ್ದಾರೆ. ಮರಿ ಹುಲಿ
ಅಲ್ಲಿ ನೋಡಿ ಬರ್ತಿದ್ದಾರೆ. ವೇಷಗಳ ಮೂಲಕ ಸಂದೇಶ ಕೊಡುವ ಪ್ರಯತ್ನ ಕೂಡ ಇದೆ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಒಂದು ಶಬ್ದ ಇದೆ, ಇಂಪ್ರೊವೈಸೇಷನ್ ಅಂತ ಹೇಳ್ತಾರೆ. ಅದರಿಂದ ನಾವು ಹೊಸತನ್ನು ಇರುವ ಮಾಧ್ಯಮಗಳ ಮೂಲಕ ಸಾಧಿಸುವಂಥದ್ದು. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಕ್ರಿಯೇಟಿವಿಟಿ ಅಂತ ನಾವು ಹೇಳ್ತೇವೆ, ಸೃಷ್ಟಿಶೀಲತೆ. ಸರಿ. ನೋಡಿ ಜನಸಾಗರ ನೋಡಿ, ಜನ ಈಗ ಇಡೀ ರಸ್ತೆ ಅಂತ ಗೊತ್ತಾಗೋದಿಲ್ಲ ನಮಗೆ. ಆ ರೀತಿಯ ಒಂದು ಮೈದಾನದಲ್ಲಿ ಜನ ಜನ ಸಂದಣೆ ನೋಡಿ. ಹೌದು, ನಿಜವಾಗಿ ವೈಭವದ ಶೋಭಾಯಾತ್ರೆ ಇದು. ಈ ವೈಭವ ಎನ್ನುವಂಥದ್ದು ಜನರ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ಉಂಟು, ಅಲ್ಲಿ ಕಾಣುವಂತಹ ದೃಶ್ಯಾವಳಿಯಲ್ಲಿ ಕೂಡ ಉಂಟು. ಸುತ್ತಮುತ್ತ ಇರುವಂಥ ವಿದ್ಯುತ್ ದೀಪದ ಅಲಂಕಾರದಲ್ಲಿ ವೈಭವ ಇದೆ ನೋಡಿ. ಇದು ಮುಂದಿನ ಜನರೇಷನ್ನ ಹುಲಿಗಳು, ಮುಂದಿನ ತಲೆಮಾರಿಗೆ ಸಿದ್ಧರಾಗ್ತಾ ಇದ್ದಾರೆ. ಸಣ್ಣ ಮಕ್ಕಳು ಆಗನಿಂದ ಇದೇ ಉತ್ಸಾಹದಲ್ಲಿ ಇದ್ದಾರೆ ಅವರು. ಕೆಲವು ಹುಲಿಗಳ ಮೈಯಲ್ಲಿ ಇದು ನೋಟಿನ ಮಾಲೆ ಕೂಡ ಕಾಣ್ತಾ ಇದೆ. ಈಗ ಬಹು ಮಾಧ್ಯಮಗಳಲ್ಲಿ ಕೂಡ ನಮ್ಮ ಹುಲಿ ವೇಷಕ್ಕೊಂದು ವಿಶೇಷ ಸ್ಥಾನ ಬಂದಿದೆ. ಈಗ ಹುಲಿ ವೇಷಕ್ಕೆ ಸಾಂಘಿಕ ಸ್ವರೂಪದ ಸ್ಪರ್ಧೆಗಳು, ಪ್ರವರ್ತಕರು, ಒಂದು ವೈಭವದ ಹಿನ್ನೆಲೆಯನ್ನು ಕೂಡ ಅದಕ್ಕೆ ಒದಗಿಸಿಕೊಡ್ತಾ ಇದ್ದಾರೆ. ಸಿನಿಮಾಗಳಲ್ಲಿ ಕೂಡ ಹುಲಿ ನಲಿಕೆ ಬಹಳ ಪ್ರಸಿದ್ಧ. ಸಿನಿಮಾದಲ್ಲೂ ಬಂತು. ಹೌದು, ಕೆಲವು ಹಾಡುಗಳೇ ಅದಕ್ಕೆ ಸಂಬಂಧಪಟ್ಟ ಹಾಡುಗಳು ಕೂಡ ಇದ್ದಾವೆ. ಆಮೇಲೆ ಒಂದು ವಿಷಯ, ಅದರದ್ದೊಂದು ತಾಸೆಯ ಪೆಟ್ಟು ಕೇಳಿದರೆ ಹೊರಗೆ ಬಂದು ಎಂಥವರ ಕೈಗಾಲ ಒಂದು ನಿಮಿಷ ನಮ್ಮ ಬಾಲ್ಯದಲ್ಲಿರುವಾಗ ಲೆಕ್ಕದ 6 ಪೆಟ್ಟು 8 ಪೆಟ್ಟು ಮಾತ್ರ ಇತ್ತು. ಅದು ಈಗ ಬೇರೆ ಬೇರೆ ಬಗೆಯಲ್ಲಿ, ಹೊಸತನಗಳಲ್ಲಿ, ಹೊಸ ಸ್ವರೂಪದಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ. ಮತ್ತು ಈಗ ಈ ಮೆರವಣಿಗೆಯಲ್ಲಿ ನೋಡಿ, ನಾಸಿಕ ಬ್ಯಾಂಡ್ಗಳು ತುಂಬ ಆಕರ್ಷಣೆಯನ್ನು ಕೊಡ್ತೇವೆ. ನಾಸಿಕ ಬ್ಯಾಂಡ್ಗಳು ಬಂದ ಬಳಿಕ ಮತ್ತು ನಮ್ಮ ತುಳುನಾಡಿನ ಚೆಂಡೆಗೂ ಕೂಡ ಅಷ್ಟೇ ಪ್ರಸಿದ್ಧಿ ಬಂದಿದೆ. ಕೇರಳದ ಚೆಂಡೆಗೆ, ಚೆಂಡೆಯ ತಂಡೆಗಳೇ ತುಂಬ ತಯಾರಾಗಿವೆ. ಈಗ ಮೊದಲೆಲ್ಲ ಕೇರಳದಿಂದ ನಾವು ಚೆಂಡೆಗಳ ತಂಡವನ್ನು ತರಿಸ್ತಾ ಇದ್ದೀವಿ. ಈಗ ನಮ್ಮಲ್ಲೇ ತಯಾರಾಗಿ, ಇವನ್ ನಮ್ಮ ಹುಡುಗಿಯರು ಅದರಲ್ಲಿ ತರಬೇತಿ ಹಾಕೊಂಡು ಬರ್ತಾ ಇದ್ದಾರೆ. ಹುಡುಗಿಯರು ಕೂಡ ಇಡೀ ಕುಣಿದುಕೊಂಡು ಚೆಂಡೆ ಬಡಿದುಕೊಂಡು ಇರುವುದನ್ನು ನಾವು ನೋಡ್ತೇವೆ. ಆಮೇಲೆ ತ್ರಿಶೂರ್ ಕೊಡೆಗಳು ಕೂಡ ಇತ್ತು, ಬಣ್ಣದ ಕೊಡೆಗಳು. ಅದು ಕೂಡ ನಮಗೆ ಆರಂಭದ ಕಾಲದಲ್ಲಿ ಇದು ಇರಲಿಲ್ಲ. ಅದರ ಸೇರ್ಪಡೆ ಆದ ಮೇಲೆ ಒಂದು ಹೊಸ ಒಂದು ಕಳೆ ಬಂದಿದೆ ಈ ಶೋಭಾಯಾತ್ರೆಗೆ. ಒಂದು ಸ್ತಬ್ಧ ಚಿತ್ರ ಕಾಣಿಸ್ತಾ ಇದೆ, ಅದರ ಬೆನ್ನು ಕಾಣಿಸ್ತಾ ಇದೆ ನಮಗೆ. ವೇಷಧಾರಿಗಳದ್ದು ಬಿಲ್ಲು ಬಾಣ ಇದೆ ಅದರಲ್ಲಿ. ಬಹುಶಃ ರಾಮಲಕ್ಷ್ಮಣರು ಕಾಣುತ್ತದೆ, ಯಾಕಂದರೆ ಅಲ್ಲಿ ನೀಲಿ ಬಣ್ಣ ಇದೆ ಇದರಲ್ಲಿ. ಹೌದು, ಕಾಟಕ ಸಂಹಾರ ಅಂತ. ಅದು ನೀವೇ ಹೇಳಬೇಕು ನಮಗೆ, ಯಾಕಂದರೆ ನೀವು ಅದರ ಪರಿಣತರು. ಅದಕ್ಕಾಗಿ ನಿಮ್ಮ ಹತ್ರ ಕೇಳೋದು ನಾವು ಆ ಪ್ರಶ್ನೆಗಳನ್ನು. ಅದೀಗ ನಮಗೆ ಸರಿಯಾಗಿ ಕೇಳಿ ಕಾಣಿಸ್ತಾ ಇಲ್ಲ ಅದನ್ನು. ಅದು ಎದುರು ಭಾಗದಿಂದ ಬಂದಾಗುತ್ತೆ. ವಿಶೇಷವಾಗಿ ನೋಡಿ, ನಮಗೆ ಸಾಮಾನ್ಯವಾಗಿ ವಾಹನಗಳನ್ನು ನಡೆಸುವ ಸಾರಥಿಗಳು ಗಂಡಸರಿರ್ತಾರೆ. ಈಗ ಈ ಒಂದು ಸ್ತಬ್ಧ ಚಿತ್ರದಲ್ಲಿ ಒಂದು ಹೆಣ್ಣು ಡ್ರೈವರ್ ಕಾಣಿಸ್ತಾ ಇದೆ ನೋಡಿ. ಒಂದು ಹೆಂಗಸು ಚಲಾಯಿಸ್ತಾ ಇದ್ದಾರೆ. ನೋಡಿ, ಇದು ಅದೇ ರಾಮಾಯಣದ ಒಂದು ಸಂದರ್ಭ. ರಾಮ ಲಕ್ಷ್ಮಣರು ಎಷ್ಟೊಂದು ಸುಂದರವಾಗಿ ಅದರ ನಿರ್ಮಾಣ ಮಾಡ್ತಾರೆ. ವರ್ಕೆ ತಂಡ ಇದು ಕುಣಿತಾ ಇದ್ದಾರೆ.
ಸಂಭ್ರಮಿಸಬೇಕು ಅಂತ ಹೇಳಿದರೆ ಅದಕ್ಕೆ ವಯೋಮಾನ ಅಡ್ಡಿ ಬರುವುದಿಲ್ಲ. ಸಣ್ಣ ಮಕ್ಕಳ ಹಾಗೆ ಯುವಕರು ಹಿರಿಯರು ಕೂಡ ಕುಣಿದು ಕುಪ್ಪಳಿಸೋದಕ್ಕೆ ಅದೊಂದು ಸಾಮೂಹಿಕವಾದ ಒಂದು ಪರಿಣಾಮ. ಈಗ ಒಬ್ಬೊಬ್ಬರಾದರೆ ಅದಕ್ಕೆ ಕುಣಿಲಿಕ್ಕೆ ಉತ್ತೇಜನ ಬರಲಿಕ್ಕಿಲ್ಲ. ಆದರೆ ಒಂದು ಗುಂಪಿನಲ್ಲಿದ್ದಾಗ ಆ ಒಂದು ಗುಂಪಿನ ಒಂದು ಪ್ರೋತ್ಸಾಹ ಪ್ರೇರಣೆಯಿಂದ ಜನಗಳಲ್ಲಿ ಆ ಉತ್ಸವ ಬರ್ತದೆ. ಅಂತಹ ಕುಣಿತವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ರಕ್ಕಸನ ಆಕಾರವನ್ನು ಬಹಳ ದೊಡ್ಡದಾಗಿ ಮಾಡಿದ್ದಾರೆ. ಇವತ್ತಿನವರೆಗೆ ನವರಾತ್ರಿಯ ಸಂಭ್ರಮ, ನಾಳಿನಿಂದ ಮತ್ತೆ ದೀಪಾವಳಿಯ ಒಂದು ನಿರೀಕ್ಷೆ ನಮಗೆ. ಶ್ರಾವಣ ಮಾಸ ಬಂತು ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ಹಬ್ಬಗಳಿಗೆ ಆರಂಭ ಆಗ್ತದೆ. ಅಷ್ಟಮಿ ಆಯಿತು, ಆಮೇಲೆ ಚೌತಿ ಬಂತು, ಆಮೇಲೆ ನವರಾತ್ರಿಯ ಉತ್ಸವ, ಇನ್ನು ದೀಪಾವಳಿ, ಹೀಗೆ ಜನಗಳಿಗೆಲ್ಲ ಸಂಭ್ರಮ. ಈ ಸಂಭ್ರಮ ಎನ್ನುವಂಥದ್ದು ಒಂದು ರೀತಿಯಲ್ಲಿ ಧಾರ್ಮಿಕವಾದ ಒಂದು ಚಿಂತನೆಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತದೆ. ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ನಾವು ಸ್ವಲ್ಪ ಸತ್ಯದ ಕಡೆಗೆ, ಧರ್ಮದ ಕಡೆಗೆ, ನ್ಯಾಯದ ಕಡೆಗೆ ಇರಬೇಕು. ಹಾಗಿದ್ದಾಗ ಮಾತ್ರ ದೇವರ ಒಂದು ಅನುಗ್ರಹ ನಮಗಾಗ್ತದೆ. ಇನ್ನೊಂದು ಮತ್ತೊಂದು ಪ್ರಕೃತಿ ಆರಾಧನೆ. ನಾವು ಮೂಲತಃ ಕೃಷಿ ಸಂಸ್ಕೃತಿಯಿಂದ ಹುಟ್ಟಿ ಬಂದವರು. ಹಾಗಾಗಿ ಕೃಷಿ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಈ ನವರಾತ್ರಿ ಉತ್ಸವ ಇತ್ಯಾದಿಗಳು ನಡೆಯುವಂಥದ್ದು. ಅದನ್ನು ರಮೋತ್ಸವ ಅಂತಲೂ ಕೂಡ ನಾವು ಕರೀತೇವೆ, ಸಮೃದ್ಧಿಗೆ ಬೇಕಾಗಿ. ಹಾಗೆ ರಮೋತ್ಸವ, ರಮೆ ಅಂತ ಹೇಳಿದರೆ ವಿಷ್ಣುವಿನ ಪತ್ನಿ ಲಕ್ಷ್ಮಿ. ಅಂದರೆ ಲಕ್ಷ್ಮಿ ಅಂದರೆ ಸಂಪತ್ತು ಅಥವಾ ಸಮೃದ್ಧಿಗೆ ಒಂದು ಅಧಿದೇವತೆ ಆಗಿರುವಂಥದ್ದು. ಹಾಗಾಗಿ ಪ್ರಕೃತಿಯಲ್ಲಿ ಆ ಸಂಪತ್ತು ಸಮೃದ್ಧಿ ತುಳುಕಿ ಬಂದರೆ ಮಾತ್ರ ಜನಜೀವನ ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಎನ್ನುವ ಭಾವದಿಂದಲೇ ನಾವು ಈ ಆರಾಧನೆಯನ್ನು ಮಾಡ್ತೇವೆ ಅಂತ ಹೇಳ್ತೇವೆ. ತುಳುನಾಡಿನ ಬಹುತೇಕ ಆರಾಧನೆಗಳು, ಉತ್ಸವಗಳು ಎಲ್ಲವೂ ಕೂಡ ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಇರ್ತದೆ ಅಂತ. ಹೌದೌದು. ತಾವು ಹೇಳಿದಂತೆ ಬೃಹತ್ ಆಕಾರವನ್ನು ಆ ನಿರ್ಮಾಣದಲ್ಲಿ ಕೊಟ್ಟು ನಮಗೆ ಆಕಾರದ ಮೂಲಕವೇ ನಾವು ಅದರ ತೀವ್ರತೆಯನ್ನು ತಿಳ್ಕೊಳ್ಳುವ. ಈಗ ಇನ್ನಷ್ಟು ವಿವರಗಳನ್ನು ನಾವು ನೋಡಬೇಕು. ಬೇರೆ ಬೇರೆ ರೀತಿಯ ಸ್ತಬ್ಧ ಚಿತ್ರಗಳು ಕೂಡ ಇದ್ದಾವೆ. ಈಗ 1-2 ಸ್ತಬ್ಧ ಚಿತ್ರಗಳು ಮಾತ್ರ ನಮ್ಮ ಕಣ್ಣ ಮುಂಭಾಗದಲ್ಲಿ ಬಂದಿವೆ. ಇನ್ನಷ್ಟು ಸ್ತಬ್ಧ ಚಿತ್ರಗಳು ಬರ್ತವೆ. ಅದನ್ನು ಸರಿಯಾಗಿ ನಾವು ನೋಡಿದ ಮೇಲೆ ಮಾತ್ರ ಅದು ಇಂಥದ್ದು ಅಂತ ಹೇಳಲಿಕ್ಕೆ ಬರ್ತದೆ. ಅದರ ವಿವರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡೋಣ. ಕಾರ್ಯಕ್ರಮ ಮುಂದುವರಿತದೆ. ಮನೋಹರ್, ಒಂದು ಸಣ್ಣ ವಿರಾಮವನ್ನು ತಕ್ಕೊಂಡು ಆಮೇಲೆ ಮತ್ತೆ ನಾವು ಸೇರೋಣ. ಇನ್ನಷ್ಟು ವಿವರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸೋಣ. ಕರ್ನಾಟಕದಾದ್ಯಂತ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ. Essel Heights is another marvelous creation of Somiyaji Estate in Diribai, Mangalore. Ready to occupy flats available. 2 BHK 1065 square feet to 1200 square feet. 3 BHK 1550 square feet to 1605 square feet.
AC provision in master bedroom, cable TV DTH point, 2 automatic elevators of 8 passenger capacity, generator for common area and apartment lighting with soundproof enclosure, gym in 13th floor, kids play area in 3rd floor, solar hot water facility by 24 hours. First time in Mangalore, we introduce barefoot walking path. Firefighting system and fire control room, covered car parking and common two-wheeler parking and visitor car parking. SL Heights in Veerabai, Mangalore. For more details, contact 9972364868, 9980612051, 9972440868. What? 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 Tafe Access Limited, Mangaluru. To know more, showroom, Dio Gratias Building, Chilimbi, Mangalore. Service Center, Matadakani First Cross Road, Urua, Mangalore. ಮಂಗಳೂರ ದಸರಾ 2019. This program is brought to you by Karnataka Bank. Karnataka Bank, your family bank across India. Powered by Advait Hyundai. ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರುಗಳ ಮಾರಾಟ ಮಳಿಗೆ. Dia Systems. Dia Systems Smart Mind Smart Solution. Co-sponsored by Sharada Ayurveda Hospital, Divya Rupa Infrastructure, SADCC Bank, Duroflex, Nandini, Raksha Enterprises. आज हमारा सपना सच हुआ। हमारे सपने कौन सच कर गए? सुनियो जी, गुड़िया आ गई। अरे वाह, तूने हमारा सर ऊंचा कर दिया बेटी। इस कामयाबी के पीछे कौन है? Congrats! Congrats! आज मैं सितारों पर पहुंच गई। मेरी कामयाबी के पीछे मेरा बैंक है। आपकी खुशियों का साथी कर्नाटका बैंक, योर फैमिली बैंक अक्रॉस इंडिया। ಅದ್ವೈತ್ ಹುಂಡೈ. ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರುಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್, ಮಂಗಳೂರು ಕುಂಟಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. 22 prime showrooms, 26 state-of-the-art service centers. ಶೋರೂಮ್ ಸರ್ವಿಸಸ್ ಭಾನುವಾರವೂ ತೆರೆದಿರುತ್ತದೆ. ಬನ್ನಿ, ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡೈ, NH 66, AJ ಆಸ್ಪತ್ರೆ ಬಳಿ, ಕುಂಟಿಕಾನ್, ಮಂಗಳೂರು. ಫೋನ್ 0824 424 3666. ಯಶೋಧ ಕೃಷ್ಣ, ಐತೊಟ್ಟಿಗೆ ನಂದಗೋಕುಲ, ವಸುದೇವ ಕೃಷ್ಣ, ಚೋಟ ಚೌಕಿದಾರ ಆದಿತ್ತು. ನಾವು ಮೋದಿ ಬಂದಾಗ ಮಂಗಳೂರದ ಚೋಟ ಚೌಕಿದಾರ ಆದಿತ್ತು. ಡ್ರೆಸ್ ಪೊಲ್ಲ ಏನು ಅಂಕಲ್ ಪೀಸ್ ಇರ್ತದ ನಿಕ್ಕಲ ಎಲ್ಲಿ ಪುನಃ ಪಿಲಿವೇಶ ಮಾಡ್ರೆ ಮನಸ್ಸಿತ್ತು ಅಮ್ಮೆರಿಗಿತ್ತು. ನಾನು ಕೊಂಚ ಆಸೆ ಇತ್ತು ಈ ಸಲ ಮಲ್ಪೋಡಂದು ತಿರೇಗೆ ಪಿಲಿವೇಶ ಮಾಡ್ರೆ ಮನಸ್ಸಿತ್ತು. ಪೋಡನಿತ್ತೇನೆ ಫಸ್ಟ್ ಪೋಡನಿತ್ತೇನೆ ಪಾಠ ನಿತ್ತಿಜಿ ಪೋಡನಿತ್ತೆ ಲಾಸ್ಟ್ ಕೊಂಚಿತ್ತು ಅಮ್ಮಡೆಗೆ ಎಂಡ ಗೊತ್ತಾಗ್ಬಿಟ್ಟು
ಇರ್ನ ಮಗೆ ಎಲ್ಲಿ ಪುನಗ ಪಿಲಿಕ್ ಪೋಡೊಂದಿತ್ತೆ ಆಯ್ ಮಸ್ತ್ ಪೋಡೊಂದಿತ್ತೆ ತಿಂಜಿ ಜಡ ಈಗ ನೆರೊಂದಿತ್ತೆ ಪಿಲಿಕ್ ಕೊರೊಂದಿತ್ತೆ ಮೊಲ್ ನಲ್ಲಿ ಫುಲ್ ಇಂಚ ಇಂಚ ಬಾಲೆ ಎಂಚಾಂಡ್ ಬಾಲೆನ ಪಿಲಿ ದೇವಸ ಎಡ್ತುನಾಗ ಖುಷಿ ಆಪುಂಡು ಟೀಚರ್ ಇರಗೆ ಎಂಚಾಂಡ್ ಎಂಗ ಬಾರಿ ಖುಷಿ ಅಂಡ್ ದಾದೆ ಪುದರ್ ದಾದೆ ಬಾಲೆ ತನಿಕಾ ಶೆಟ್ಟಿ ತನಿಕಾ ಶೆಟ್ಟಿ ಒಂದೊಂಜಿ ಮೋನೆಗೆ ಕಡೆ ಬಣ್ಣ ಬರ್ದಿತ್ತಾರೆ ದೇತೆ ಪೋಂಡು ಮೀಸೆ ಪುರ ಮೀಸೆ ಎತ್ತಾರ ಹಾಯ್ ಬಂದ್ಲೆ ಹಾಯ್ ಬಂದ್ಲೆ ಹಾಯ್ ಬಂದ್ಲೆ ಹಾಯ್ ಬಂದ್ಲೆ ಥ್ಯಾಂಕ್ ಗಾಡ್ ಕೈಲಿ ಇಟ್ಕೊಂಡಿದ್ದಾಳು ಜಾಸ್ತಿ ಇತ್ತು ನಾವು ಫುಲ್ ಸಿಟಿ ಟು ಫಸ್ಟ್ ಟೈಮ್ ಅದ ಅದೇ ಬಾಬು ಬತ್ತಲೆ ಬತ್ತಲೆ ಒಕ್ಕ ಬರ್ಕೊಡು ಏನು ಊಟ ಏನ್ ತನಿಕ ನೆರೋನು ಆ ಹುಲಿ ತನ್ನ ಒಂದು ಹುಲಿ ವೇಷದ ಏನು ಆ ಪ್ರದರ್ಶನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಅಂತೂ ನಿಜವಾಗಿ ಮೆಚ್ಚಬೇಕಾದ ಅಂಶ ಏನು ಅಂತ ಹೇಳಿದರೆ, ಪುಟ್ಟ ಮಕ್ಕಳಿಗೂ ಕೂಡ ಇದರ ಬಗ್ಗೆ ಒಂದು ಆಕರ್ಷಣೆ ಇದೆ, ಅಥವಾ ಅವರ ಹೆತ್ತವರಿಗೆ ತನ್ನ ಮಕ್ಕಳನ್ನು ಕೂಡ ಹುಲಿ ವೇಷದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಆಕರ್ಷಣೆ ಇದೆ ಅನ್ನೋದನ್ನು ನಾವು ಕಾಣ್ಬೋದು. ಒಂಥರ ಆನಂದ ಪಡ್ತಾ ಇತ್ತು, ಅದಕ್ಕೊಂದು ಹಿಂಸೆ ಅಂತ ಅನಿಸ್ತಲೇ ಇರಲಿಲ್ಲ. ಇದು ಈ ಸಾಮೂಹಿಕವಾದಂಥ ಒಂದು ಆಚರಣೆಯ ಒಂದು ಪ್ರಭಾವ ಅಂತ ಕೂಡ ನಾವು ಹೇಳ್ಬೋದು. ಜನತೆ ಅಷ್ಟು ಉತ್ಸಾಹದಿಂದ ಮಂದಿ ಎಲ್ಲ ಭಾಗವಹಿಸ್ತಾ ಇದ್ದಾರೆ. ನಮ್ಮ ತಂಡ ಮತ್ತಷ್ಟು ಇಂತಹ ಸನ್ನಿವೇಶಗಳನ್ನು ನಿಮಗೆ ಈ ಕಾರ್ಯಕ್ರಮದಲ್ಲಿ ಅರ್ಪಣೆ ಮಾಡ್ತಾ ಇದೆ. ಕೋಟ್ಯಾನವರೇ, ತಾವು ಇಷ್ಟು ವರ್ಷ ಬಹಳ ವೈದ್ಯಕೀಯ ಕ್ಷೇತ್ರದಲ್ಲಿ ಸಮುದಾಯ, ವಿಶೇಷವಾಗಿ ತಮ್ಮ ಗಮನ ಸಮುದಾಯ ಆರೋಗ್ಯದ ಬಗ್ಗೆ ಸಂಬಂಧಪಟ್ಟಾಗಿತ್ತು. ಇಷ್ಟು ವರ್ಷಗಳಲ್ಲಿ ತಾವು ನೋಡಿದ್ರಿ ಈ ಉತ್ಸವಗಳು, ಆನಂತರ ಈ ಸಾಮೂಹಿಕವಾದಂಥ ಆಚರಣೆಗಳು ಒಂದು ಸಾಮುದಾಯಿಕ ಸ್ವಾಸ್ಥ್ಯಕ್ಕೆ ಹೇಗೆ ಪ್ರೋತ್ಸಾಹಕ ಆಗ್ತದೆ? ಖಂಡಿತವಾಗಿ. ಯಾಕಂತ ಹೇಳಿದರೆ ನೋಡಿ, ಡಾಕ್ಟರ್ BM ಹೆಗ್ಡೆ ಅವರು ಒಂದು ಮಾತು ಹೇಳ್ತಾರೆ. ಎಲ್ಲ ಕಡೆಗಳಲ್ಲಿ ಅವರು ಹೇಳುವಂಥ ಮಾತು ಏನಂತ ಹೇಳಿದರೆ, ರೋಗ ಅನ್ನೋದು ನಮಗೆ ಹೊರ ಜಗತ್ತಿನಿಂದ ಬರುವಂಥದ್ದಲ್ಲ, ಅದು ನಮ್ಮ ಮಾನಸಿಕವಾಗಿ ನಾವು ತರಿಸುವಂಥದ್ದು ಅಂತ. ಅಂದರೆ ಒಂದು ರೀತಿಯ ಇತ್ತೀಚಿನ ದಿನಗಳಲ್ಲಿ ನಡೆಯುವಂಥ ಈ ಒತ್ತಡಗಳಾಗಿರ್ಬೋದು, ನಾವೇನು ಸ್ಟ್ರೆಸ್ ಅಂತ ಹೇಳ್ತೇವೆ, ಅಥವಾ ಆಂಗ್ಸೈಟಿ, ಒಂದು ರೀತಿಯ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಕೆಲಸದ ಒತ್ತಡದಿಂದ ಅಥವಾ ಇದರಿಂದ ನಮ್ಮ ರೋಗವನ್ನು ನಾವಾಗಿ ತರಿಸುವಂಥ ವ್ಯವಸ್ಥೆ ಆಗುತ್ತೆ. ಇಲ್ಲಿ ಸಾರ್ವಜನಿಕ ಇಂಥ ಸಮಾರಂಭಗಳಲ್ಲಿ ನಾವು ಭಾಗವಹಿಸೋದ್ರಿಂದ ನಮ್ಮ ಎಲ್ಲ ಈ ಒತ್ತಡಗಳನ್ನು ನಾವು ಕಡಿಮೆ ಮಾಡ್ಬೋದು. ಪ್ರಮುಖವಾಗಿ ಈ ಒತ್ತಡ ಕಡಿಮೆ ಆದಾಗ ನಿಮಗೆ ಕೆಲವು ಸಲ ನಮಗೆ ಗೊತ್ತಾಗೋದಿಲ್ಲ, ಈ ಒತ್ತಡದಿಂದ ನಮಗೆ ಈ ರೋಗ ಬರುತ್ತೆ, ಆ ರೋಗ ಬರುತ್ತೆ ಅಂತ. ಒತ್ತಡದಿಂದ ಬರದಂಥ ರೋಗವೇ ಇಲ್ಲ ಅಂತ ಹೇಳ್ಬೋದು. ಅದರಿಂದ ಇಂತಹ ರೋಗಗಳ ಬಾರದ ಹಾಗೆ ಮಾಡಬೇಕಾದ್ರೆ ಇಂತಹ ಒಂದು ಸಮಾರಂಭಗಳಲ್ಲಿ, ಅದು ಕೂಡ ನಾವು ಭಾಗವಹಿಸುವ ರೀತಿಯಲ್ಲಿ, ಈ 10 ಕಲಾವಿದರಾಗಿ, ಒಂದು 100 ಕಲಾವಿದರಾಗಿರ್ಬೋದು, ಅಥವಾ ವಿವಿಧತೆಯನ್ನು ಕಾಣುವಂತಹ ಕೆಲವು ಈ ಸಾಂಸ್ಕೃತಿಕ ಒಂದು ಪೀಠಗಳಾಗಿರ್ಬೋದು, ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ಮನಸ್ಸಿಗೆ ಒಂದು ಥರದ ಸಂತೋಷವನ್ನು ಕೊಡುತ್ತದೆ, ಆಹ್ಲಾದವನ್ನು ಕೊಡುತ್ತೆ. ತಮ್ಮಲ್ಲಿರುವಂಥ ಒತ್ತಡ ಕಡಿಮೆಯಾಗಿ ಈ ರೋಗ ನಿವಾರಣೆಗೆ ಪ್ರಮುಖ ಪಾತ್ರ ವಹಿಸುತ್ತೆ. ಅಂಬಾರಿ ಹೊತ್ತ ಆನೆ ಮುಂದುವರಿಯಿತು. ಇಲ್ಲಿ ಪ್ರಾಯಶಃ ಅರಸು ಮನೆತನದವರು ಶ್ರೀಕೃಷ್ಣದತ್ತ ಒಡೆಯರ್ನವರನ್ನೇ ಇಟ್ಟಿದ್ದಾರೆ. ಈಗ ಅಲ್ಲಿ ಅರಸರು ಬದಲಾಗಿದ್ದಾರೆ. ಆದರೂ ಕೂಡ ಒಂದು ಚಿತ್ರಣವನ್ನು, ಒಂದು ರಾಜಮನೆತನದ ಚಿತ್ರಣವನ್ನು, ಅದು ಕೂಡ ಮೈಸೂರು ಅರಮನೆಯ ಅಂಬಾರಿ ಇದರಲ್ಲಿ ಆನೆ ಮೇಲೆ ಅಂಬಾರಿ ಇದೆ. ಹೌದು, ಇಲ್ಲಿ ಇವರು ಕೂತಿದ್ದಾರೆ ನೋಡಿ. ಎಲ್ಲ ವಿನ್ಯಾಸ ನೋಡಿ ಎಷ್ಟು ಸರಳವಾಗಿ. ಆದರೆ ನಿಮಗೆ ಆ ಅರಮನೆಯಿಂದ ಎದುರು ಬಂದಾಗ ನಾವು ಹೋಗುವಂಥ ಈ ಅಂಬಾರಿಯ ಮೂಲಕ ಹೋಗುವ ಮೈಸೂರು ಅರಮನೆಯ ಕಂಬಗಳನ್ನು ನೀವು ನೋಡಿದ್ದೀರಾ? ಗೊತ್ತಾಗಿಲ್ಲ. ಅದೇ ಬಣ್ಣ, ಆ ನೀಲಿ ಬಣ್ಣ ಮತ್ತೆ ಗೋಲ್ಡನ್ ಚಿನ್ನ ಬಣ್ಣವನ್ನು ಹಾಕಿದಂಥ ಕಂಬಗಳಲ್ಲಿ ಇರೋದು ನೋಡಿ. ಅವ್ರದ್ದು ಅಷ್ಟೇ ಅಚ್ಚುಕಟ್ಟಾಗಿ ಇಲ್ಲಿ ಮಾಡಿದ್ದಾರೆ. ಅರಸರು ಮಾತ್ರ ಶ್ರೀಕಂಠದತ್ತ ಒಡೆಯರಾಗಿ ಮಾಡಿದ್ದಾರೆ. ನಗ್ತಾ ಇದ್ದಾರೆ ಅರಸರು. ಬಹಳ ಎದುರಿನಲ್ಲಿ ಕಾಲ್ಪನಿಕವಾದ ಹಿನ್ನೆಲೆ ತಗೊಂಡು ಅವರದನ್ನು ವಾಸ್ತವಕ್ಕೆ ತರುವ ರೀತಿ ಕಲಾವಿದರು. ಖಂಡಿತ
ನಾವು ಆಗ ತಾನೇ ಹೇಳಿದೆ, ಯಾವುದೇ ಒಂದು ಸ್ತಬ್ಧ ಚಿತ್ರ, ಮೊದಲು ಸ್ತಬ್ಧ ಚಿತ್ರ ಅಂತ ಹೇಳಿದ್ರೆ ಕೇವಲ ಅದು ಸ್ತಬ್ಧವಾಗಿರುವುದು, ಸ್ಟಿಲ್ ಅಂತ. ಈಗ ಹಾಗಲ್ಲ, ಪಾತ್ರಗಳು ಅದೆಲ್ಲ ಅಭಿನಯಿಸಿ, ಹೌದು ಟ್ಯಾಬ್ಲೋ, ಅದನ್ನೊಂದು ಅದಕ್ಕೊಂದು ಚಾಲನೆ ಕೊಡ್ತಾರೆ. ಆ ಟ್ಯಾಬ್ಲೋ ಅಂತ ನಾವು ಹೇಳ್ತೇವೆ, ಅದಕ್ಕೆ ಒಂದು ಚಾಲನೆ ಸಿಗುತ್ತೆ ಪಾತ್ರಗಳು ಭಾಗವಹಿಸಿದಾಗ. ಈ ಪಾತ್ರಗಳನ್ನು ಸೃಷ್ಟಿಸಿ ಒಂದು ಚಿತ್ರಣವನ್ನ, ಇದು ಅರಮನೆ, ಇದು ಅರಮನೆಯ ಈ ರೀತಿ ಅನ್ನೋದನ್ನು ನಮಗೆ ತಿಳಿಸ್ಬೇಕಾದ್ರೆ ಕೇವಲ ಏನು ಮಾತುಕತೆ ಆಡದೆ ಕೇವಲ ಅವರ ಒಂದು ಚಿತ್ರಣವನ್ನು ತೋರಿಸಬೇಕಾದ್ರೆ ಕಲಾ ನೈಪುಣ್ಯತೆಯನ್ನು ನಾವು ಗಮನಿಸಬೇಕಾಗುತ್ತೆ. ನಾವು ನೋಡ್ತಾ ಇದ್ದಾಗೆ ಜನ ಮತ್ತಷ್ಟು ಸೇರ್ತಾ ಇದ್ದಾರೆ. ಈಗ ಈ ತಡರಾತ್ರಿಯ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡಿದಂತೆ ಜನ ಮತ್ತಷ್ಟು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಈ ಕೆಲಗಳಲ್ಲಿ ನಾವಲ್ಲಿ ನೋಡ್ತಾ ಇದ್ದೇವೆ. ನಮ್ಮ ನೇರ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ಆತ್ಮೀಯರೇ, ಶ್ರೀ ಕ್ಷೇತ್ರ ಕುದ್ರೋಳಿ ಶ್ರೀ ಗೋಕರ್ಣನಾಥನ ಸನ್ನಿಧಿಯಿಂದ 5 ಗಂಟೆಗೆ ನಾವೀಗ ನಿರ್ಣಾಯಕ 12 ಗಂಟೆ ಹೊತ್ತಿಗೆ ಬರ್ತಾ ಇದ್ದೇವೆ ನಾವು. 12 ಆಯ್ತು, ಈಗ 12 ಆಯಿತು. ಅಂದರೆ 7 ತಾಸುಗಳ ಕಾಲ ಈ ವೈಭವೋಪೇತ ಮೆರವಣಿಗೆ ನಡೆಯಿತು. ಈ 7 ತಾಸುಗಳ ಕಾಲ ನಾವು ನೋಡ್ತಾ ಇದ್ದ ಹಾಗೆ ಸಮಗ್ರ ಮಂಗಳೂರಿಗೆ ಮಂಗಳೂರೇ ಇಲ್ಲಿ ವರ್ಣ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇದೆ, ಹಾಗೆ ವರ್ಣಮಯ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ಜೊತೆಗೆ ವರ್ಣಮಯವಾದಂಥ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕೊನೆಗೆ ಆಧುನಿಕ ಪರಿಕಲ್ಪನೆಯ ನಮ್ಮ ಪ್ರೊಫೆಸರ್ ಕೋಟ್ಯಾನ್ ಅವರು ಹೇಳಿದಾಗೆ ಅದು ಈಗ ಹಿಂದಿನ ಕೆಲವು ನಾವು ಸ್ಟಿಲ್ಸ್ ಅಂತ ಹೇಳ್ತಾ ಇದ್ದದ್ದು, ಸ್ತಬ್ಧ ಚಿತ್ರಗಳಂತ ಹೇಳ್ತಾ ಇದ್ದವು, ಈಗ ಚಲನಚಿತ್ರಗಳಾಗಿ ಹೌದು ಹೌದು ಚಲನಶೀಲತೆಯನ್ನು ರೂಢಿಸಿಕೊಂಡಿದೆ ಟ್ಯಾಬ್ಲೋ. ಖಂಡಿತ ಅದನ್ನೇ ನಾನು ಹೇಳಿದೆ, ಚಲನಶೀಲತೆ ಇರುವಂಥ ಒಂದು ಚಿತ್ರಣವನ್ನು ನಮಗೆ ಇವತ್ತು ಕೊಡ್ತಾ ಇದ್ದಾರೆ ಎಲ್ಲ ಕಡೆಯಿಂದ. ಮತ್ತೆ ಶಾರದಾ ಸನ್ನಿಧಿಯಲ್ಲಿದ್ದೇವೆ ನೋಡಿ. MG ರೋಡಿಗೆ ಈಗ ತಾನೇ ನೀವು ಹೇಳಿದ್ರಿ 7 ಗಂಟೆಯ ಸಮಯ, 5 ಗಂಟೆ 7 ತಾಸಿನ ಈ ಸಮಯದಲ್ಲಿ ಶಾರದಾ ಮಾತೆ ಇದೀಗ MG ರೋಡಿನ ಹತ್ರ ಬಂದಿದ್ದಾರೆ. ಇದರ ಹಿಂದೆ ಎಲ್ಲ ಉಳಿದ ಎಲ್ಲ ನಮ್ಮ ಸಾಂಸ್ಕೃತಿಕ ಏನು ಟ್ಯಾಬ್ಲೋಗಳಿದೆ ಇದರ ಹಿಂದೆಗಡೆ ಇದೆ, ಅದನ್ನು ನಾವು ಗಮನಿಸಬೇಕಾಗುತ್ತೆ. ನಮಗೆ ಆಗ ಅವರು ಸಮಿತಿಯಿಂದ ಹೇಳಿದರು, ಪದ್ಮರಾಜ್ ಅವರು ಹೇಳಿದರು, ನಾವು 12 ಗಂಟೆ ವೇಳೆಗೆ MG ರೋಡಿಗೆ ಬರ್ತೇವೆ ನಾವು ಅಂತ ಹೇಳಿದರು. ಈಗ ಅವ್ರು ಫೋನ್ ಮಾಡಿ ಹೇಳಿದರು ನನ್ನ ಹತ್ರ, ನಾನು ಹೇಳಿದ್ರೆ ನೋಡ್ತಾ ಇದ್ದೇನೆ, ಹಾಗೆ ಆಯಿತು ಅಂತ. ಪ್ರಾಯಶಃ ಅವರು ಮಾತಾಡ್ತಾರೆ ಕಾಣ್ತದೆ, ಅವರಲ್ಲಿ ಇದ್ದಾರೆ ಅವರು ರವಿಶಂಕರ್ ಮಿಜಾರ್ ಮುಂತಾದವರು, ನಮ್ಮ ನವನೀತ್ ಅವ್ರ ಜೊತೆಗೆ ಪ್ರಾಯಶಃ ಈ ಮಾತನ್ನು ಕೂಡ ನಾನು ಹೇಳಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪೂಜಾರಿ ಅವರು ಒಂದಿಗೆ ಕಾಲೇಜ್ ದಲ್ಪ ಉಂಟು, STM ಲಾ ಕಾಲೇಜ್, ಕೆನರಾ ಕಾಲೇಜ್, ಬೆಸೆಂಟ್ ಕಾಲೇಜ್, ಈ ಸರ್ಕಲ್ ದಲ್ಪ ವಿಜಾರ್ಡ್ ಗ್ರಾಫಿಕ್ಸ್ ದ ಎದುರುಡು ಶಾರದಾ ಮಾತೆನ ವಿಗ್ರಹ ನಂಗೆ ತೋಜೊಂದುಂಡು. ಕೋಶಾಧಿಕಾರಿ ನ್ಯಾಯವಾದಿ ಪದ್ಮರಾಜ್ ನಮ್ಮೊಟ್ಟಿಗುಳ್ಳೇರು. ಈ ವರ್ಷ ಶೋಭಾಯಾತ್ರೆ ಒಂಚೆ ಬದಲಾವಣೆ ಮಲ್ತಂಡೆ, ಆ ಬದಲಾವಣೆದ ಪರಿಣಾಮ ಧನಾತ್ಮಕವಾದ ವಾನಂನೆಡೆ ಪ್ರೇಕ್ಷಕರಿಗೆ ಮುಟ್ಟುಣುಂದು ಕೇನ್ಗ ನಿಗಲು ಈ ಒಂಜಿ ದಸರಾ ಮೆರವಣಿಗೆನ ವೀಕ್ಷಿಸೊಂದುಲ್ಲಾರೆ. ನಿಗಲು ತೂದುಪ್ಪರು ಪೊಯ್ಸತ್ತಿ ಇಡೆ ಬನ್ನಗ ಸಾಧಾರಣ 3 ಗಂಟೆ ಟೈಮ್ ಆದಿತ್ತು. ಇನಿ ನಮ್ಮ ಒಂಜಿ ವ್ಯವಸ್ಥಿತ ರೀತಿ ಎಂಕ್ಲು ಇಂಚಿನ ಪ್ಲಾನ್ ಪಾಡ್ದಿತ್ತನ ಐತ ಪ್ರಕಾರ ಏನೈತೆ 16 ಗಂಟೆಗೆ ಬೆಸೆಂಟ್ ಕಾಂಪ್ಲೆಕ್ಸ್ಗೆ ಬರ್ತದೆ. ಮನೆಟೆ ಒಂದು ಪೂರ ರೀತಿ ಇಲ್ಲ ನಮ್ಮ ವಾ ರೀತಿ ವ್ಯವಸ್ಥೆ ಮಲ್ತದ ಆ ಒಂದೆತ್ತು ಭಕ್ತರನ್ನೆಲ್ಲ ಸಹಕಾರ ಉಂಡು ಪೂರ ಮಾತ ಜನಕ್ಕಲ್ಲ ಭಾರಿ ಪೊರ್ಲುಡು ಆ ದೇವರ ಅನುಗ್ರಹಡೆ ಎಡ್ಡೆ ರೀತಿ ಆ ಒಂದು ಪಂಡ್ರೆಂಕ್ಲಿಗೆ ಭಾರಿ ಸಂತೋಷ ಇತ್ತೆ. ಸಾಧಾರಣ ಜಳಕ 7 ಗಂಟೆ ಶುರು ಆಪುಣ್ಣ 4 ಗಂಟೆ ಹಿಡಿದು 6 ಗಂಟೆದಲ್ಲ ಜಲಕ ಖಂಡಿತವಾದ್ಲ ಮುಗಿಯುಂಡು ಬನ್ಪುನ ಎಂಕಲ್ನ ಒಂಜೊಂದು ಮಾತೆರ್ಲ ಈ ಕಾರ್ಯಕ್ರಮ ಮತ್ತೆ ಪಾಲ್ದೆತ್ತೊಂದು ಆ ದೇವರನ್ನ ಅನುಗ್ರಹ ಪಾತ್ರ ಅವಡೊಂದು ವಿನಂತಿ ಮಾಡ್ತೀನಿ. ಧನ್ಯವಾದ. ಕ್ಷೇತ್ರದ ವತಿಯಿಂದ ಹೇಳುವುದಾದ್ರೆ ಈಗ ಕೋಶಾಧಿಕಾರಿಯವರು ಪದ್ಮರಾಜರವರು ಮಾತನಾಡಿದರು. ಅಲ್ಲಿ ಒಂದು ವ್ಯವಸ್ಥಾಪನಾ ಸಮಿತಿಯಲ್ಲಿ ಇರುವಂತಹ ಎಲ್ಲ ಸದಸ್ಯರು ಕೂಡ, ಅದು ಡಾಕ್ಟರ್ BG ಸುವರ್ಣರಾಗಿರ್ಬೋದು ಅಥವಾ ನಮ್ಮ ಮಾಧವ ಸುವರ್ಣರಾಗಿರ್ಬೋದು, ಅದೇ ರೀತಿ ಮಹೇಶ್ ಚಂದ್ರ ಆಗಿರ್ಬೋದು, ಹೀಗೆ ರವಿಶಂಕರ್ ಮಿಜಾರ್ ಅವರು ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿ ಸಮಿತಿಯಲ್ಲಿ ರಮೇಶ್ ಅವರು ನಮ್ಮ ಉಪಾಧ್ಯಕ್ಷರಾಗಿದ್ದಾರೆ. ಇವರೆಲ್ಲ ಸಂಪೂರ್ಣ ಭಾಗವಹಿಸುವಿಕೆಯಿಂದ ಈ ಕಾರ್ಯಕ್ರಮ ಮತ್ತು ಉತ್ತಮ ರೀತಿಯಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಲೀಲಾಕ್ಷಿ ಕರ್ಕೇರ್ ಅವರು, ಮೋಹನ್ ಕರ್ಕೇರ್ ಅವ್ರ ಜೊತೆಗಿದ್ದಾರೆ. ಎಲ್ಲವನ್ನು ಇವರು ವೈಯಕ್ತಿಕವಾಗಿಯೇ ಬಂದು ಎಲ್ಲವನ್ನು ನೋಡಿಕೊಂಡು ಈ ಪ್ರಸಾರ ಕಾರ್ಯ ನಡೀತಾ ಇದೆ. MG ರೋಡ್ನಿಂದ ಪ್ರಾಯ ಹಿರಿಯರಾದಂತಹ ಹರೀಶ್ ಕರ್ಕೇರ್ ಅವರು ಕೂಡ ಇದ್ದಾರೆ. ವಿಜಾರ್ಡ್ ಗ್ರಾಫಿಕ್ಸ್ ಕೆಳಗಡೆ ಇರೋದ್ರಿಂದ ಎಲ್ಲ ಕರ್ಕೇರ ಸಹೋದರೆಲ್ಲ ಅಲ್ಲೇ ಇದ್ದಾರೆ. ಹಿರಿಯರ ಅಣ್ಣ ಹರೀಶ್ ಕರ್ಕೇರ್ ಅವರು, ಹಾಗೆ ಮತ್ತೆ ಹುಲಿ ವೇಷಗಳ
ಭರಾಟೆ ಕಾಣ್ತಾ ಇದೆ. ದಸರಾದಲ್ಲಿ ಹುಲಿ ವೇಷಗಳ ಅಬ್ಬರ ಇಲ್ಲದಿದ್ರೆ ಅದಕ್ಕೊಂದು ಕಳೆ ಇಲ್ಲ. ಅದರಿಂದ ದಸರಾ ಅಂತ ಹೇಳಿದ ಕೂಡಲೇ ಹುಲಿ ವೇಷಗಳು ಇರಲೇಬೇಕು. ಹೌದು. ಮೊದಲೆಲ್ಲ ಹುಲಿ ವೇಷಗಳು ಇದ್ದದ್ದು ಕೇವಲ ದಸರಾಕ್ಕೆ ವಿನಃ ಬೇರೆ ಯಾವುದೇ ಜಾತ್ರೆ ಸಂದರ್ಭದಲ್ಲಿ ಹುಲಿ ವೇಷ ಇರಲಿಲ್ಲ. ಈಗ ಕೃಷ್ಣಾಷ್ಟಮಿ ಎಂದು ಹುಲಿಗಳು ಬರುತ್ತೆ, ಗಣೇಶ ಚತುರ್ಥಿ ಎಂದು ಹುಲಿಗಳು ಬರುತ್ತೆ. ಸರಿ, ಕೇವಲ ನವರಾತ್ರಿಗೆ ಮಾತ್ರ ಸಂಬಂಧಪಟ್ಟ ಹಾಗೆ. ಅದು ಕೂಡ ನಾನು ಆಗತಾನೆ ಹೇಳಿದೆ, 5ನೇ ದಿವಸ ಶಾರದಾ ಪ್ರತಿಷ್ಠಾಪನೆಯಾದ ನಂತರ ಹುಲಿ ವೇಷಗಳು ಹೊರಗೆ ಬರುವುದು. ಹೌದು. ಆಗತಾನೆ ನೀವು ಮಾತಾಡ್ತಿದ್ರು ಹುಲಿವೇಷ ಇದೀಗ ಸಾರ್ವತ್ರಿಕವಾಗಿದೆ. ದಕ್ಷಿಣ ಕನ್ನಡದ ಹುಲಿವೇಷವನ್ನ ಇಡೀ ಒಂದು ಜಗತ್ತಿಗೆ ಪರಿಚಯಿಸುವಂತಹ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ. ಖಂಡಿತವಾಗಿಯೂ ನಿಮಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಬಾಂಬೆಯಲ್ಲಿ ನಡೀತಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ರಿಯಾಲಿಟಿ ಶೋ ಅಲ್ಲಿ ನಮ್ಮ ಗಣೇಶ್ ಕುದ್ರೋಳಿ ಅವರು ಹೇಗೆ ಅವರ ಒಂದು ಮಾಯಾಜಾಲವನ್ನು ಒಂದು ಕೊಟ್ಟಿದ್ರ, ಕಿಶೋರ್ ಅನ್ನೋ ಒಬ್ಬ ಹುಡುಗ ಅಲ್ಲಿ ಒಂದು ನೃತ್ಯ ಕಾರ್ಯಕ್ರಮ ಇತ್ತು, ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ. ಅದರಲ್ಲಿ ಅವನು ಒಂದು ಹುಲಿವೇಷದ ನೃತ್ಯ ಹಾಕ್ಕೊಂಡು ಪ್ರಶಸ್ತಿಯನ್ನು ಗಳಿಸಿದ್ದ. ಅದರಿಂದ ಅದನ್ನು ನಾವು ಮೆಚ್ಚು. ಮತ್ತು ಇತ್ತೀಚಿನ ಕಾಲದಲ್ಲಿ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಹೇಗೂ ಹುಲಿವೇಷಗಳನ್ನು ಅಳವಡಿಸ್ತಾ ಇದ್ದಾರೆ. ತುಳು ಸಿನಿಮಾದಲ್ಲಿ ಖಂಡಿತವಾಗಿ ಅಳವಡಿಸಲೇಬೇಕು, ಅದನ್ನು ಕೂಡ ಅಳವಡಿಸ್ತಾ ಇದ್ದಾರೆ. ನಮ್ಮ ಕಾಪಿಕಾರರವರ ಒಂದು ಪದ್ಯದಲ್ಲೇ ಬರ್ತದೆ, ತಾಸೆದ ಪೆಟ್ಟು ಅಂತ ಹೇಳಿಕೊಂಡು ಬಹಳ ಉತ್ತಮವಾದಂಥ ಒಂದು ಸಾಹಿತ್ಯವನ್ನು ರಚಿಸಿಕೊಂಡು ಹುಲಿವೇಷದ ಸಂಗೀತವನ್ನು ಅಲ್ಲಿ ತಾಸೆಯ ಪೆಟ್ಟನ್ನು ಸೇರಿಸಿಕೊಂಡು ಅವರು ಆ ಚಿತ್ರದಲ್ಲಿ ಆ ಒಂದು ಸನ್ನಿವೇಶವನ್ನು ಅಳವಡಿಸಿದ್ದಾರೆ. ನೋಡಿ, ಈ ಶಾರದೆ ಹಿಂದೆ ಇರುವಂಥ ಎಲ್ಲ ಹುಲಿವೇಷಗಳು ಅಂದರೆ ಈ MG ರೋಡಲ್ಲಿ ಇದ್ದಾರೆ. 12 ಗಂಟೆ ಆದ ಹೊತ್ತಿನಲ್ಲೂ ಕೂಡ MG ರೋಡ್ನಲ್ಲಿಯ ಒಂದು ಜನಸಾಗರವನ್ನು ನೋಡ್ಬೋದು ನಾವು. ನನ್ನ ಕಾಣುತ್ತೆ ಈ ಸಲ, ಯಾಕಂದರೆ ವರುಣ ಸ್ವಲ್ಪ ನಮ್ಮ ಮೇಲೆಲ್ಲ ಕೃಪೆ ತೋರಿದ್ರಿಂದ ವಿಸರ್ಜನೆ ಆಗುವ ತನಕ ಕೂಡ ಈ ಜನರ ಒಂದು ಗುಂಪು ಇದೇ ರೀತಿ ಇರುತ್ತೆ. ಕುಡ್ಲ ಫ್ರೆಂಡ್ಸ್, ಕುಡ್ಲ ಬ್ರದರ್ಸ್ ಅವರ ಒಂದು ಟ್ಯಾಬ್ಲೋ ನೋಡ್ತಾ ಇದ್ದೇವೆ ನಾವು. ಆಗ್ತದೆ. ಯಾಕೆ ಅಂದರೆ ಇನ್ನು ಮನೆಗಳು ಮತ್ತು ಜನಗಳು, ಆಮೇಲೆ ಆರತಿ ಕೊಡುವವರ ಸಂಖ್ಯೆ ಜಾಸ್ತಿ ಇರ್ತದೆ. ಈಗ ನಾವು ಸಾಗಿ ಬಂದಂಥ ಹಾದಿಯಲ್ಲಿ ಇಕ್ಕೆಲೆಗಳಲ್ಲಿ ಮನೆಗಳು ಸ್ವಲ್ಪ ಕಡಿಮೆ, ಅಂಗಡಿಗಳು ಜಾಸ್ತಿ ಇರ್ತದೆ. ಇನ್ನು ಪೂರ್ತಿ ಮನೆಗಳ ಮೂಲಕವೇ ವಿಶೇಷವಾಗಿ ನಾವು ರಥಬೀದಿ ಕಡೆಯಿಂದೆಲ್ಲ ಸಾಕ್ತಾ ಹೋದ ಹಾಗೆ ಅಲ್ಲಿ ಆರತಿ ಕೊಡುವ, ಪ್ರಸಾದ ಸ್ವೀಕಾರ ಮಾಡುವವರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಈ ಅಭಿಯಾನ ಒಂದು ಸ್ವಲ್ಪ ನಿಧಾನಗತಿಯನ್ನು ಪಡೆದುಕೊಳ್ತದೆ ಮತ್ತು ಅದು ಅನಿವಾರ್ಯ ಕೂಡ. ನಾನು ಆಗತಾನೆ ಹೇಳಿದ್ದೆ, ನಮ್ಮ ದಸರಾ ಕೇವಲ ದಕ್ಷಿಣ ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದ ವಿವಿಧ ಭಾಗಗಳಲ್ಲಿ, ಅದು ನೀವು ಪಶ್ಚಿಮ ಬಂಗಾಳ ಆಗಿರ್ಬೋದು, ಉತ್ತರ ಭಾರತದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕಡೆಗಳಲ್ಲಿ ಕೂಡ ವಿವಿಧ ರೀತಿಯಲ್ಲಿ ಒಂದು ರೀತಿಯಲ್ಲಿ ದಸರಾವನ್ನು ನಡೆಸ್ತಾರೆ. ಅದು ದುರ್ಗಾ ಪೂಜೆ ಪಶ್ಚಿಮ ಬಂಗಾಳದಲ್ಲಿ ತಮ್ಗೆ ಗೊತ್ತಿದೆ, ದುರ್ಗಾ ಪೂಜೆ ಬಹಳ. ಇಲ್ಲೂ ಕೂಡ ನಮ್ಮಲ್ಲಿ ಒಂದು ಬಂಗಾಳಿ ಅಸೋಸಿಯೇಷನ್ ಅಂತ ಇದ್ದಾರೆ, ದುರ್ಗೆಯ ಒಂದು ಆರಾಧನೆ ಮಾಡ್ತಾ ಇದ್ದಾರೆ. ನಾನು ಈ ಸಲ ನೋಡಿಲ್ಲ ಮಾತ್ರ. ಹಾಗೆ ಆಸಾಮ್ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಜಾರ್ಖಂಡ್, ಮಣಿಪುರ, ಒಡಿಸ್ಸಾ, ತ್ರಿಪುರಗಳಲ್ಲೂ ಕೂಡ ದುರ್ಗೋತ್ಸವ ಅಥವಾ ಶಾರದೀಯ ಉತ್ಸವ ಅಂತ ಹೇಳ್ತಾರೆ. ಈ ಶರದ್ ಋತುವಿನ ಪರ್ವ ಅಂತ ಅದಕ್ಕೆಲ್ಲ ಹೇಳೋದು. ದಿಲ್ಲಿ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಪಂಜಾಬ್, ಕಾಶ್ಮೀರ, ಆಂಧ್ರ ಪ್ರದೇಶಗಳಲ್ಲೂ ಕೂಡ ಈ ಹಬ್ಬ ಬಹಳ ಅದ್ಧೂರಿಯಾಗಿ ನಡೀತದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ ದೇಶದ ಎಲ್ಲ ರಾಜ್ಯಗಳಲ್ಲಿ ಕೂಡ ದಸರಾ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗ್ತದೆ. ಕರ್ನಾಟಕ ಮತ್ತು ಕೇರಳ ಹೇಳಲೇಬೇಕಾಗಿಲ್ಲ. ಆದರೆ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದರೆ, 10ರಲ್ಲಿ 9 ಮಂದಿ ಹಿಂದೂಗಳಿರುವ ನೇಪಾಳದಲ್ಲಿ ಹೇಗೆ ನಡೀತದ, ಅದೇ ರೀತಿ 100ರಲ್ಲಿ 8 ಮಂದಿ ಹಿಂದೂಗಳಿರುವ ಬಾಂಗ್ಲಾದೇಶದಲ್ಲೂ ಕೂಡ ಈ ದಸರಾ ದುರ್ಗಾರಾಧನೆ ಇದೆ. ಹೌದು, ದುರ್ಗಾರಾಧನೆ ನಡೀತಾ ಇದೆ. ಮೊನ್ನೆ ತಾನೇ ನಾನು ಒಂದು ವಾಟ್ಸಪ್ಪಲ್ಲಿ ಬಂದ ಇದನ್ನು ನೋಡಿದೆ. ಪಾಕಿಸ್ತಾನದಲ್ಲೂ ಕೂಡ ಒಂದು ದುರ್ಗೆಯ ಬಹಳ ದೊಡ್ಡ ಒಂದು ದೇವಾಲಯ ಇದೆ. ಅಲ್ಲಿ ಈ ದಸರಾಕ್ಕೆ ಕೇವಲ ಹಿಂದೂಗಳಲ್ಲ, ಹಿಂದೂ ಮುಸ್ಲಿಮರು ಎಲ್ಲ ಸೇರಿಕೊಂಡು ಪೂಜೆ ಮಾಡುವಂಥ ಕಾರ್ಯಕ್ರಮವು ಕೂಡ ನಡೀತಾ ಇರುತ್ತೆ. ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆ ಆದರೆ ಸಾರ್ವಜನಿಕ, ಅಲ್ಲಿ ಹೆಚ್ಚಿನ ಒಂದು ಸಾರ್ವಜನಿಕ ನಡೆಯುವ ಸ್ಥಳಗಳಂದರೆ ಕೋಲ್ಕತ್ತಾದಲ್ಲಿ ಸಿಲಿಗುರಿ, ಕೂಚ್ ಬಿಹಾರ್, ಕಂದೂಲಿ, ಲತಾಗುರಿ, ಬರ್ಹಾಂಪುರ, ಜಲೈಗುರಿ, ಬಂಗಾಳಿಗಳು ನೆಲೆಸಿರುವ ಹೊರದೇಶಗಳಲ್ಲೂ ಕೂಡ, ಅದು ಅಮೇರಿಕ ಆಗಿರ್ಬೋದು, ಕೆನಡಾ, ಬ್ರಿಟನ್, ಆಸ್ಟ್ರೇಲಿಯಾ, ಜರ್ಮನ್, ಫ್ರಾನ್ಸ್, ನೆದರ್ಲ್ಯಾಂಡ್ಸ್, ಸಿಂಗಾಪುರ, ಚೀನಾ, ಕುವೈಟ್, ಇಲ್ಲೂ ಕೂಡ
ದುರ್ಗಾಮಾತೆಯ ಒಂದು ಆರಾಧನೆ ನಡೀತಾ ಇದೆ. ನಿಮಗೆ ಆಸಾಂನಲ್ಲಿ ಗೊತ್ತಿರ್ಬೋದು, ಆಸಾಂನಲ್ಲಿ ಒಂದು ವಿಶೇಷವಾದಂತಹ ಒಂದು ದುರ್ಗನ ದೇವಸ್ಥಾನ ಇದೆ. ಅಲ್ಲೂ ಕೂಡ ಈ ದಸರಾ ಹಬ್ಬ ಬಹಳ ವಿಶೇಷತೆಯನ್ನು ಪಡ್ಕೊಂಡಿದೆ. ಸಂಗೀತ ರಸ ಸಂಜೆ, ಕೋಟಿ ಚೆನ್ನೈರು, ಮಧ್ಯದಲ್ಲಿ ನಾರಾಯಣ ಗುರುಗಳು, ಎಷ್ಟು ಮಂದಿ ಕಲಾವಿದರಿಗೆ ಅವಕಾಶ ಇಲ್ಲಿ ಸಿಗ್ತದೆ ನನಗೆ ಗೊತ್ತಿಲ್ಲ. ಕಲಾವಿದರಿಗೆ ಆ ಪಾತ್ರ ಟ್ಯಾಬ್ಲೋಗಳಲ್ಲಿ ಪಾತ್ರ ಮಾಡುವಂಥ ಪ್ರತಿ ಕಲಾವಿದರು ಕೂಡ ಅವರಿಗೆ ಒಂದು ರೀತಿಯ ಒಂದು ಹೊಸ ಅನುಭವನೇ ಕೂಡ. ಇಡೀ ರಾತ್ರಿಯಲ್ಲಿ ಅವರು ಇದರಲ್ಲಿ ಇರಬೇಕು, ಆದರೂ ಕೂಡ ತಮಗೆ ನೀಡುವಂಥ ಒಂದು ಅವರಿಗೆ ಸಿಕ್ಕಿದಂಥ ಪ್ರೋತ್ಸಾಹ ಅಂತ ಹೇಳ್ಬೋದು. ಎಕ್ಸ್ಪೋಜರ್ ಅಂತ ಹೇಳ್ತಾರೆ, ಅವರಿಗೆ ಒಂದು ರೀತಿ ಎಕ್ಸ್ಪೋಜರ್, ಅವರ ಪ್ರತಿಭೆಗೆ ಒಂದು ಅನಾವರಣಗೊಳಿಸುವಂಥ ಒಂದು ಅವಕಾಶ. ಅದು ಕೂಡ ಇಡೀ ದೇಶದ ಎಲ್ಲೆಲ್ಲೂ ದೇಶ ವಿದೇಶಗಳಲ್ಲಿ ಪ್ರಸಾರ ಆಗ್ತಾ ಇದೆ ಈಗ ಇಂಟರ್ನೆಟ್ ಮೂಲಕ. ಅದು ಅಮೆರಿಕ ಆಗಿರ್ಬೋದು, ದುಬೈ ಆಗಿರ್ಬೋದು, ಪ್ರತಿ ಕಡೆಗಳಲ್ಲೂ ಕೂಡ ವೀಕ್ಷಕರು ನೋಡ್ತಾ ಇದ್ದಾರೆ. ಹುಲಿವೇಷಗಳಲ್ಲಿ ಈ ಪುಟ್ಟ ಹುಲಿಗಳು ನೋಡಿ ಅದೆಷ್ಟು ಇನ್ನೂ ಕೂಡ ಆಸಕ್ತಿ. ಈಗ ನೀವು ಹೇಳಿದ್ರಿ 7 ಗಂಟೆಯ ಪಯಣ ಆಯಿತು, ಸಾಧಾರಣ 7 ಗಂಟೆಯ ಪಯಣದಲ್ಲೂ ಕೂಡ ಅವರ ಆಸಕ್ತಿ ಕಡಿಮೆ ಆಗಿಲ್ಲ. ಇನ್ನೊಂದು ವಿಶೇಷತೆ ಅದು ನಿಮಗೆ ಗೊತ್ತಿರಬೇಕು ಹೆಚ್ಚಿನ ಈ ಬನ್ನಿ ಮಂಟಪದ ಬಗ್ಗೆ ಅಥವಾ ಬನ್ನಿ ಮರದ ಬಗ್ಗೆ, ಶಮಿಕಟ್ಟೆ ಅಂತ ನಾವು ಮಂಗಳಾದೇವಿಯಲ್ಲಿ ಹೇಳ್ತೇವೆ. ಇದಕ್ಕೂ ಕೂಡ ಬಹಳ ಮಹತ್ವ ಅಂತ ಹೇಳ್ತಾರೆ ದಸರಾದಲ್ಲಿ. ಅದರ ಬಗ್ಗೆ ತಮಗೆ ಗೊತ್ತಿದೆ, ಮಂಗಳಾದೇವಿಯಲ್ಲಿ ಅದನ್ನು ಹೆಚ್ಚಾಗಿ ನಾವು ನೋಡ್ತೇವೆ. ಅಲ್ಲಿ ಒಂದು ಶಮಿಕಟ್ಟೆ ಅಂತ. ಹೌದು, ಅದಕ್ಕೆ ಮತ್ತೊಂದು ಕಥೆಯಲ್ಲಿ ಹೇಳ್ತಾರೆ, ಪಾಂಡವರು ಅಜ್ಞಾತವಾಸದ ಸಂದರ್ಭದಲ್ಲಿ ಆಯುಧಗಳನ್ನು ಇಟ್ಟಂತಹ ಸ್ಥಳ ಅಂತ ಕೂಡ ಹೇಳ್ತಾರೆ. ಆ ವೃಕ್ಷದ ಒಳಗೆ ಎಡೆಯಲ್ಲಿ ಇಟ್ಟಿದ್ದರಂತೆ. ಆಮೇಲೆ ವಿಜಯದಶಮಿ ಸಂದರ್ಭದಲ್ಲಿ ಅಲ್ಲಿ ಶಮಿ ಪೂಜೆ ನಡೀತದೆ. ಹೌದು, ಅದಕ್ಕೂ ಕೂಡ ಒಂದು ವಿಶೇಷತೆ. ನಮ್ಮ ನೀವು ಹೇಳಿದ ಮಾನಮಿಕಟ್ಟೆಯಲ್ಲಿ ಎದುರಿನಲ್ಲಿ ಶಮಿಕಟ್ಟೆ ಇದೆಯಲ್ಲ, ಅಲ್ಲಿ ಅದಕ್ಕೊಂದು ಬಹಳ ಮಹತ್ವ ಇದೆ. ಅಲ್ಲಿ ಕೂಡ ಅದನ್ನು ನಂಬ್ತಾರೆ. ಹಾಗೆ ಪಾಂಡವರ ಇದರಲ್ಲಿ ಇತ್ತು ಅದನ್ನು. ಬ್ರಿಟಿಷರು ಅಲ್ಲಿ ಅದನ್ನು ಫೌಜ್ ಅಂತ ಕರೀತಾರೆ. ಏನ್ ಮಾಡಿದ್ರು ಅಲ್ಲಿ ಬ್ರಿಟಿಷರ ಮೆರವಣಿಗೆ ಪಥ ಸಂಚಲನ ನಡೆಸ್ತಾ ಇದ್ದಾರೆ ಪೊಲೀಸರ ಸೈನಿಕರು. ಹೌದು, ನಾನು ಕೇಳಿದ್ದೆ. ಅಲ್ಲಿ ಪಥ ಸಂಚಲನ ನಡೆಸುವಂತಹ ಸಂದರ್ಭ ಇತ್ತು. ಅದನ್ನು ಕೂಡ ಈಗ ನೆನಪು ಇದೆ ಅಂತ. ಅಂದ್ರೆ ಆಗ ಹೇಳ್ತಾ ಇದ್ದೆ ನಾನು, ಫೌಜಿ ಬರ್ತಾನಂತ. ಫೌಜಿ ಅಂತ ಹೇಳಿದ್ರೆ ಸೈನ್ಯ ಹಿಂದಿಯಲ್ಲಿ. ಇಲ್ಲಿ ಅವರೆಲ್ಲ ಫೌಜಿ ದಾಖಲು ಬರ್ತಾರಂತ. ಅಲ್ಲಿಂದ ಇಲ್ಲಿಯವರೆಗೆ ಪಥ ಸಂಚಲನ. ಮಾರ್ನಮಿಕಟ್ಟೆ ಅಂತ ಹೇಳುವಾಗ ನನಗೆ ಮತ್ತೊಂದು ನೆನಪು ಏನಂತ ಹೇಳಿದ್ರೆ, ನಾವು ಈ ಮೈಸೂರು ದಸರಾವನ್ನು ಆಗ ತಾನೇ ಹೇಳಿದ್ದೆ, ವಿಜಯನಗರ ಸಾಮ್ರಾಜ್ಯದ ಒಂದು ನಡೀತಾ ಬಂತು. ಆಮೇಲೆ ಮಹಮ್ಮದ್ ಬಿನ್ ತಗಲಕ್ ಬಂದು ಅಲ್ಲೆಲ್ಲ ಈ ಏನು ಹಿಂದೂ ದೇವಸ್ಥಾನಗಳಿತ್ತು ಅದನ್ನೆಲ್ಲ ತೆಗೆದಾಗ ಈ ಆನೆ ಚಿನ್ನದ ಅಂಬಾರಿ ಆಗಲೇ ಇತ್ತಂತೆ. ಚಿನ್ನದ ಅಂಬಾರಿ ಮತ್ತು ರಾಜ ಕುತ್ಕೊಳ್ಳುವಂತಹ 2 ಪೀಠಗಳನ್ನು ಅಲ್ಲಿ ಆನೆಗುಂದಿ ಅನ್ನೋ ಒಂದು ಸ್ಥಳದಲ್ಲಿ ಅದನ್ನು ಗುಹೆಯಲ್ಲಿ ಅಡಗಿಸಿಟ್ಟರು. ಅದ ನಂತರ ಹುಕ್ಕಬುಕ್ಕರು ಬಂದ ನಂತರ ಅದನ್ನು ಮತ್ತೆ ತೆಗೆದು ಹಂಪಿಯಲ್ಲಿ ಈ ದಸರಾ ಪ್ರಾರಂಭ ಆಯಿತು. ಅಲ್ಲಿ ಆಡು ಭಾಷೆಯಲ್ಲಿ ಮಹಾನವಮಿಯನ್ನ ಮಾರ್ನಮಿ ಅಂತ ಕರೀತಾರೆ. ಇಲ್ಲಿ ಹಂಪಿ ಅಂತ ಜಾಗದಲ್ಲಿ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಮತ್ತೆ ಈ ತುಳು ರಾಜ್ಯಕ್ಕೆ ಸಂಬಂಧ ಇದೆ ಅನ್ನೋದನ್ನು ನಾವು ಖಂಡಿತವಾಗಿ ಸಂಬಂಧ ಇತ್ತು. ಹೌದು, ಅದೇ. ಯಾಕಂದ್ರೆ ಈ ಪ್ರದೇಶ ಆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಒಂದು ದಿನ ಕೃಷ್ಣದೇವರಾಯರು ಇಲ್ಲಿಗೆ ಬಂದಿದ್ರು. ಕೃಷ್ಣದೇವರ ಇಲ್ಲಿ ಮಾಂಡಳಿಕರ ನಡುವೆ ಒಂದು ಕಲಹ ಆಗ್ತದೆ. ಕಲಹದ ಸಂದರ್ಭದಲ್ಲಿ ಕೃಷ್ಣದೇವರ ಇಲ್ಲಿಗೆ ಬಂದು ಅವರನ್ನು ಸೋಲಿಸಿ ಮತ್ತೆ ಅವರನ್ನು ಒಟ್ಟು ಮಾಡಿ ಅವರಲ್ಲಿ ರಾಜಿ ಪಂಚಾಯತಿಯನ್ನು ಮಾಡಿಸಿ ಮತ್ತೆ ತೆರಳಿದ್ರಂತೆ. ಆಗ ನಮ್ಮ ಇಲ್ಲಿ ಆಳುಪರಸರು ಇದ್ರು. ಈ ಆಳುಪರಸರ ಅರಮನೆ ಭುವನಾಶ್ರಯ ಅಂತ ಅರಮನೆ. ಅದು ಈಗಿನ ಮಂಗಳೂರು ಕ್ಲಬ್. ಬ್ರಿಟಿಷರು ಅದನ್ನು ಅಲ್ಲಿ ಅದು ಒಂದು ಕಡೆ ನದಿ, ಈಚೆ ಕಡೆಯಿಂದ ಕಾಡು ಇತ್ಯಾದಿಗಳೆಲ್ಲ ರಕ್ಷಣೆಯ ಸಲುವಾಗಿ ಆಗ ಅಲ್ಲಿ ಅರಮನೆ ಭುವನಾಶ್ರಯ ಅಂತ ಆಳುಪಾರಸ್ಥರು ಮಾಡಿದರು. ಅಲ್ಲಿ ಕೃಷ್ಣದೇವರಾಯ ಒಂದು ದಿನ ಇದ್ದು ಮರುದಿನ ಅವರನ್ನೆಲ್ಲ ಸರಿ ಮಾಡಿ ಅವರಿಗೆಲ್ಲ ಬುದ್ಧಿವಾದ ಹೇಳಿ ಆ ನಂತರ ಬ್ರಿಟಿಷರು ಬಂದವರು ಅದನ್ನು ನೋಡಿ ಮಂಗಳೂರು ಕ್ಲಬ್ ಎಂಬುದಾಗಿ ಅದನ್ನು ಪರಿವರ್ತನೆ ಮಾಡಿದರು.
ಅದೇ ಹೇಳಿದ್ದು, ವಿಜಯನಗರ ಸಾಮ್ರಾಜ್ಯದಲ್ಲಿ ತುಳು ಈ ನಮ್ಮ ನಾಡು ಅಧೀನದಲ್ಲಿ ಇತ್ತು ಅನ್ನೋದಕ್ಕೆ ನಮಗೆ ಅನೇಕ ಪುರಾವೆಗಳು ಸಿಕ್ಕಿದ ಹಾಗೆ ಇದು ಕೂಡ ಒಂದು. ಯಾಕಂದರೆ ಅಲ್ಲೂ ಕೂಡ ಅಲ್ಲಿ ಅವರು ಮಹಾನವಮಿ ಅಂತ ಅದನ್ನು ಆಡು ಭಾಷೆಯಲ್ಲಿ ಮಾರ್ನಮಿ. ಈಗ ನಮ್ಮಲ್ಲಿರುವಂತಹ ಮಹಾನವಮಿ ಅದು ಕೂಡ ಮಹಾನವಮಿ ಕಟ್ಟೆ, ಅದನ್ನು ನಾವು ಆಡು ಮಾರ್ನಮಿ ಕಟ್ಟೆ ಅಂತ ಆಗಿದೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯದವರು 2 ರಾಜಧಾನಿ ಮಾಡಿಕೊಂಡ್ರು, ಬಾರ್ಕೂರಿನಲ್ಲಿ ಮತ್ತು ಅವರ ರಾಜ್ಯಪಾಲರುಗಳನ್ನೆಲ್ಲ ನೇಮಕ ಮಾಡಿ, ರಾಮರಾವ್ ಇತ್ಯಾದಿಗಳನ್ನೆಲ್ಲ ಅವ್ರ ನೇಮಕ. ಅದು ಕೃಷ್ಣದೇವರಾಯರ ನಂತರ ಸಾಧಾರಣ ಮದ್ರಾಸಿನ ಪ್ರಾಂತ್ಯವನ್ನು ಕೂಡ ಒಳಗೊಂಡಿದ್ದು. ಯಾಕಂದ್ರೆ ವೆಲ್ಲೂರು ಅಲ್ಲಿ ಕೂಡ ಅದಿದೆ. ನೀವು ಈಗಲೂ ಕೂಡ ತಿರುಪತಿಯಲ್ಲಿ ಕೂಡ ಕೃಷ್ಣದೇವರಾಯನ ಒಂದು ಕೊಡುಗೆಯನ್ನು ಕಾಣ್ಬೋದು. ಅದರಿಂದ ಅದೆಲ್ಲ ಅಲ್ಲಿ ಅವರ ಕೊಡುಗೆಗಳ ಬಗ್ಗೆ ಕೂಡ ಅಲ್ಲಿ ದಾಖಲೆಗಳು. ಜನರ ಉತ್ಸಾಹ ತಮ್ಮ ಕುಣಿತದ ಮುಖಾಂತರ ತೋರಿಸ್ತಾ ಇದ್ದಾರೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಿಂದ ಸರಿಸುಮಾರು ಸಂಜೆ 5 ಗಂಟೆಗೆ ಹೊರಟಂತಹ ಶೋಭಾಯಾತ್ರೆಯ ಮೆರವಣಿಗೆ ಇದೀಗ MG ರೋಡ್ನಲ್ಲಿ ಮುಂದುವರಿತಾ ಇದೆ. ನವದುರ್ಗೆಗಳ ಜತೆಯಲ್ಲಿ ಆದಿಶಕ್ತಿ, ಮಹಾಗಣಪತಿ, ನಾರಾಯಣಗುರು, ಅದೇ ರೀತಿ ಶಾರದಾ ಮೂರ್ತಿಯ ಈ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ಆಗತಾನೆ ಭಾಸ್ಕರ ಅವರು ಹೇಳಿದಾಗೆ ಸಂಪೂರ್ಣವಾಗಿ ಸರ್ವಾಲಂಕೃತವಾಗಿರುವಂತಹ ಶಾರದೆ ಒಂದು ಮೆರವಣಿಗೆ ನಾವು ನೋಡ್ತಾ ಇದ್ದೇವೆ. ಜನರ ಆಸಕ್ತಿ ಕಡಿಮೆ ಆಗಿಲ್ಲ. ರಾತ್ರಿ 12 ಗಂಟೆ ಆದರೂ ಕೂಡ ಜನಸಂಖ್ಯೆ ಅದೇ ರೀತಿ ಇದೆ. ಆಗ 5 ಗಂಟೆಗೆ ಸಾಧಾರಣ ಎಷ್ಟು ಹೊತ್ತಿಗೆ ಕುದ್ರೋಳಿ ದೇವಸ್ಥಾನದಲ್ಲಿ ಯಾವ ರೀತಿಯ ಜನಜಂಗುಳಿ ಇತ್ತ, ಅದೇ ಜನಜಂಗುಳಿಯನ್ನು ಕೂಡ ನಾವು ಈಗ ಬಳ್ಳಾಲ್ ಬಾಗ್, ಲಾಲ್ಬಾಗ್ ಅಥವಾ ಈ MG ರೋಡ್ನಲ್ಲಿ ಕಾಣ್ತಾ ಇದ್ದೇವೆ. ನಮಗೆ ಆ ಸಂಖ್ಯೆ ಕೇಳಿದಾಗ ಆಶ್ಚರ್ಯ ಆಯಿತು. 25 ಲಕ್ಷ ವಿದ್ಯುತ್ ದೀಪಗಳು, ಮಿನಿಯೇಚರ್ ಪುಟ್ಟ ದೀಪಗಳು, ಅದನ್ನು ಪೋಣಿಸಿ ವಿನ್ಯಾಸಗೊಳಿಸಿ ಅದನ್ನಕ್ಕೊಂದು ಸೌಂದರ್ಯದ ರೂಪ ಕೊಟ್ಟು ಅದನ್ನು ಅಳವಡಿಸಿ ಆಮೇಲೆ ಅದನ್ನು ನಿರ್ವಹಿಸಬೇಕಲ್ಲ ಇಷ್ಟು ದಿನ. ಹೌದು ನೋಡಿ, ಆಗ ನೀವು ಚಂಡೆ ಬಗ್ಗೆ ಹೇಳ್ತಾ ಇದ್ದೀರಿ. ಇಲ್ಲಿ ಈಗ ಅನೇಕ ತಂಡಗಳಿದೆ. ಮುಖ್ಯವಾಗಿ ದೇರೆಬೈಲಾಗಿರ್ಬೋದು, ಕೊಂಚಾಡಿ, ಹೀಗೆ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಈ ಚಂಡೆಗಳನ್ನು ಸ್ವಲ್ಪ ಅದಕ್ಕೆ ಪ್ರಾಕಾರವನ್ನು, ನೃತ್ಯ ಪ್ರಾಕಾರವನ್ನು ಜಾಸ್ತಿ ಕೊಡ್ತಾ ಇದ್ದಾರೆ. ಇಲ್ಲಿಯ ನೃತ್ಯ ಕೇರಳದ ಚಂಡೆ ಅಂತ ಹೇಳಿದರೆ ಆ ಹಿಂದೆ ಚಂಡೆ ಬಾರಿಸ್ತಾ ಇದ್ದಾರೆ, ಅಂತಹ ಟ್ರೂಪ್ ಮಾತ್ರ ಇದ್ದಾರೆ. ಇಲ್ಲಿ ಅದಕ್ಕೆ ದಕ್ಷಿಣ ಕನ್ನಡದಲ್ಲಿ, ಅದು ಕೂಡ ಮಂಗಳೂರಲ್ಲಿ ಪ್ರಮುಖವಾಗಿ ಇಂತಹ ಒಂದು ಬದಲಾವಣೆಯನ್ನು ತಂದು ಅದಕ್ಕೆ ಸ್ವಲ್ಪ ನೃತ್ಯ ಪ್ರಾಕಾರವನ್ನು ಕೊಡ್ತಾರೆ. ಅದರಲ್ಲಿ ಹುಡುಗಿಯರು ಭಾಗವಹಿಸ್ತಾರೆ, ಹುಡುಗರು ಭಾಗವಹಿಸ್ತಾರೆ. ಒಂಥರ ವೃತ್ತಿಪರ ಸ್ಪರ್ಶ ಇದೆ ಈಗ. ಹೌದು. ಯಾಕಂತ ಹೇಳಿದರೆ ಆ ಚಂಡೆಗೆ ಪೂರಕವಾಗಿ ಅವರ ನೃತ್ಯ, ಅದಕ್ಕೆ ಆ ತಾಳಗಳು. ಇಲ್ಲೀಗ ಮಂಗಳೂರಲ್ಲಿ ಅನೇಕ ತಂಡಗಳಿದೆ ಚಂಡೆ. ಯಾಕಂತೇಳಿ ಇತ್ತೀಚೆಗೆ ಒಂದು ಈ ಚಂಡೆ ನೃತ್ಯ ಸ್ಪರ್ಧೆ ಕೂಡ ನಡೆದಿತ್ತು ಅನೇಕ ತಂಡಗಳಲ್ಲಿ. ಇದಕ್ಕೆಲ್ಲ ಎಷ್ಟು ದೈಹಿಕ ಕ್ಷಮತೆ ಬೇಕಾಗ್ತದೆ ನೋಡಿ, ಆಮೇಲೆ ಮಾನಸಿಕ ಏಕಾಗ್ರತೆ ಬೇಕಾಗ್ತದೆ. ಹೌದು, ಖಂಡಿತವಾಗಿ. ನನಗೆ ಮತ್ತೊಂದು ಖುಷಿ ಯಾಕೆ ಆಗುತ್ತೆ ಅಂತ ಹೇಳಿದರೆ, ಈ ಯುವಕರಿಗೆ ನೋಡಿ, ಇಲ್ದಿದ್ರೆ ಅಡ್ಡದಾರಿ ಹಿಡಿಯುವಂತಹ ಎಲ್ಲ ಇದನ್ನು ಬಿಟ್ಟು ಇಂತಹ ಇದರಲ್ಲಿ ಭಾಗವಹಿಸಿದಾಗ ತನ್ಮೂಲಕ ತಾವುಗಳು ಕೂಡ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಆಗುತ್ತೆ. ಇನ್ನೊಬ್ಬರಿಗೆ ಸ್ಫೂರ್ತಿ ಕೂಡ ಆಗ್ಬೋದು. ಇದನ್ನು ಕಂಡು ಇನ್ನೊಬ್ಬರು ಕೆಲವರಿಗೆ ನಮಗೂ ಕಲಿಬೇಕು ಅಂತ ಬರ್ಬೋದು ಅಂತ. ಇಲ್ಲ, ಈಗ ಅನೇಕ ಯುವಕರನ್ನು ನಾನು ನೋಡಿದ್ದೇನೆ. ಯಾಕಂತ ಹೇಳಿ ದೇವಸ್ಥಾನಗಳಲ್ಲಿ ಭಾಗವಹಿಸುವಂಥ ಸಣ್ಣ ಪುಟ್ಟ ಮಕ್ಕಳು ಕೂಡ ಚಂಡೆಯನ್ನು ಹೋಗಿ ಬಡ್ದು ಅದನ್ನು ಅಭ್ಯಾಸ ಮಾಡುವಂಥದ್ದನ್ನು ನಾನು ನೋಡ್ಕೊಂಡಿದ್ದೆ. ಅಲ್ಲಿ ಚಂಡೆ ವಾದ್ಯ ಆದರೆ ಹೌದು, ನಾಸಿಕ್ ಬ್ಯಾಂಡ್ ಅವರ ಇದಾಗ್ತದೆ. MG ರೋಡಲ್ಲಿ ಇದ್ದೇವೆ ಇನ್ನೂ ಕೂಡ. ಅಂದರೆ ಎಲ್ಲ ಮೂರ್ತಿಗಳ, ದೇವರ ಮೂರ್ತಿಗಳು ಮುಂದೆ ಹೋಗಿ ಇದೀಗ ಸ್ತಬ್ಧ ಚಿತ್ರಗಳು, ಇಂಥ ನೃತ್ಯಗಳು ನಮಗೆ ಕಾಣಿಸುತ್ತವೆ. ಇದು MG ರೋಡಿಗೆ ಬಂದಿದೆ. ಕೆಲವೊಂದು ನಿರ್ದಿಷ್ಟವಾದ ಊರುಗಳ ಹೆಸರು ನೋಡಿ, ನಾಸಿಕ್ ಬ್ಯಾಂಡ್ ಅದು ಅಲ್ಲಿ ಅದು ಪ್ರಖ್ಯಾತವಾಗಿದೆ. ತ್ರಿಶೂರು ಕೊಡೆಗಳನ್ನು ನೋಡಿ, ಆಮೇಲೆ ಕೇರಳದ ಚೆಂಡೆಗಳನ್ನು ನೋಡಿ, ಕೇರಳದ ಕೆಲವು ಪ್ರದೇಶಗಳ ಹೆಸರು ಕೂಡ ಇದೆ. ಗ್ರೀನ್ ಪಾರ್ಕ್ ಫ್ರೆಂಡ್ಸ್. ಇದು ನನ್ನ ಪ್ರಕಾರ ಸಿಟಿಲಿ ಇಲ್ಲೇ ಇದೆ, ನಮ್ಮ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ.
ಬಗೆ ಬಗೆಯ ಕಥಾನಕಗಳ ಸ್ತಬ್ಧ ಚಿತ್ರಗಳ ಜೊತೆಗೆ ನಾವೀಗ ನೋಡ್ತಾ ಇರ್ತೇವೆ ಈ ರೀತಿಯ ಟ್ಯಾಬ್ಲೋಗಳನ್ನು ಕೂಡ ಇದರಲ್ಲಿ ನೋಡಿ ಒಂದು ರೀತಿಯಲ್ಲಿ ಒಂದು ಕಡೆಯಲ್ಲಿ ಸ್ತಬ್ಧ ಚಿತ್ರ ಕೂಡ ಇದೆ, ಒಬ್ಬ ಪಾತ್ರಧಾರಿ ಕೂಡ ಇದ್ದಾನೆ, ಶಿವನ ರೂಪದಲ್ಲಿ ಇರುವಂಥ ಪಾತ್ರಧಾರಿಯನ್ನು ಕಾಣ್ಬೋದು. ತುಳುನಾಡ ಬಿರುವರು ಎನ್ನುವ ಸಂಘಟನೆ ಮಾಡಿದಂತಹ ಒಂದು ಸ್ತಬ್ಧ ಚಿತ್ರ, ಎರಡು ಸ್ತಬ್ಧ ಚಿತ್ರದ ಪಾತ್ರಗಳಾದರೆ ಒಂದು ಪಾತ್ರಧಾರಿಯಾಗಿರುವಂಥ ಒಬ್ಬ ಶಿವನ ಪಾತ್ರವನ್ನು ಒಬ್ಬನ ನೆರವೇರಿಸ್ತಾ ಇದ್ದಾನೆ. ತುಳುನಾಡ ಬಿರುವೇರ್ ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ಪ್ರದರ್ಶನಗೊಳ್ತಾ ಇದೆ. ದಸರಾಡು ಸುರೂತ ಮರ್ಯಾದಿದ ಪಿಲಿ ಅವು ಮಂಜಲ್ ಬೈಲ್ದ ಪಿಲಿ ಅಜಿಪತ್ತ ವರ್ಮನೇ ವರ್ಷದ ಪಿಲಿ ಮಂಜಲ್ ಬೈಲ್ ಓಲಣ್ಣ ಓಲೋ ಮಂಜಲ್ ಬೈಲ್ ಬಂದ ಸಿಟಿ ಪ್ರೆಸ್ ಬಂದ ಕಂಡಕ್ಟ್ ಪಲ್ಲಿ ಹಿಡಿದು ನೆಕ್ಸ್ಟ್ ಸ್ಟಾಪ್ ಅಂದ್ರೆ ಸುರುಮಲ್ದಿನಾರೇರು ನಾರಾಯಣ ಆರು ಅರ್ನ ಜೋಕುಲು ಅರೆಗೆ 4 ಜೋಕುಲು ಅದ್ರ ತೀರ್ಬೇಕು ಮಲ್ಲ ಫಲ ಎಲ್ಲಿ ಅರ್ನ ರೆಡ್ ಪ್ರಯಾಂಕುಲು ಅರ್ನಜ್ಜಿ ಪಡ ಆರು ಪುರ ನಮ್ಮೊಟ್ಟಿಗೆ ಒಳ್ಳೆಯರು ನಿಕೆಲ್ಲ ಟೀಮ್ ಫೇಮಸ್ ಪೆಲಿತ ನಲಿಕೆದ ಕ್ಲಿಯರ್ಪುರ ಅವು ಸುರುಕಾದು ಯಾಕಲ್ಲ 29 ವರ್ಷ ಪಿಲಿಪಾಡ್ದು ಎಣ್ಣೆ ಮಿಕ್ಕಿ ವಿಜಯ ಬಂದು ಸತತವಾದ ಬೇತೆ ವಾ ಒಂಜಿ ನೆಟ್ಲ ಪಿಲಿತ ವೇಷ ಪಾಡನೆ ಬಣ್ಣ ಪಾಡನೆ ಮಿಕ್ಕಿ ಅವೇ ಒಂಜಿ ಆ ಮಂಜಲ್ ಬೈಲ್ದ ವೇಷಡೆ ಒಂಜಿ ಬಣ್ಣ ಪಾಡ್ದು ನಲ್ತಿನ ಪಂಡ ವಿಜಯ ಬೋಳೂರು ಅವೆನ್ನ ಮೆಕ್ಕಿ ಪಿಲಿ ನಲಿಕೆ ಸ್ಪರ್ಧೆ ಬಿನಿ ಬೋತಾರ ಐಕ ಪೋತ ಈ ಸರ್ತಿ ಪೋಣಗೊಂಚೂರು ಮತ್ತೆ ಒಂಚೂರು ಬಂಗಾಳಿ ಈ ಸಲ ಒಟ್ಟು ಏದು ಪಿಲಿ ಉಂಟು ಯಾಕ 47 ಆ ಪಿಲಿ ಗೊಬ್ಬನಾಗ್ರು ಒಲ್ತಾಕಲು ಪುರ ಪಿಲಿ ಗೊಬ್ಬನಾಗ್ರು ಒಲ್ತಾಕಲು ಪುರ ನಮ್ಮ ಊರ್ದಾನಿ ತಾಸದಾಗ್ರು ಒಲ್ತಾಕಲು ಇದು ವಿಚಾರ ಬೆತ್ರ ಕುದ್ರೋಳಿದ ಒಂಜಿ ದಸರಾಡ ಪಾಲ್ಪಡೆ ರೆಂಚಾಪುಣಿಗೆ ಖುಷಿ ಭಾರಿ ಖುಷಿ ಆಪುಡು ಐಡ್ದಲ ಈ ಸರ್ತಿ ಶಾರದಾ ಅರೇನ ಅಪ್ಪೆರಂಜಿ ಎದುರ್ಕೊಳ್ಳೋದು ಐದು ಎದುರು ಉಲ್ಲ ಪಡ್ತಾಗ ಎప్పుడు ಪಿರವುಲ ಎದುರ್ಲ ಯಾವಪ್ಪಗಲ ಎప్పుడు ಅರ್ನ ಸೇವೆ ಮಲ್ಪರ ಎప్పుడు ರೆಡಿ ಆದುಲ್ಲ ಇಂತರಿಗೆಲ್ಲ ಗುರುಕಾರೆ ಟೀಮ್ದ ಯಾನು ಸುರುಕಾಲಿ ಎಲ್ಲ ಬಾವು ಎప్పుడు ರೊಟ್ಟಿ ಜನ ಸೇರಿದು ಅಂಚೆನ ಪಕ್ಕ ಜವಣೇರ್ಪುರ ಲೆಕ್ಕ ಒಗ್ಗಟ್ಟಾದು ಅಳ್ತೋದಿಲ್ಲ ಯಪ್ಪ ನೀವು ರಂಗು ಯಪ್ಪ ಅಂತೀನಿ ಎప్పుడు ಅವೇ ದುಮ್ನಾನಿ ಕೋಡ ಉಂಟು ಕೋಡ ಒಂಜಿ 4 ಗಂಟೆ ಲಗ್ನಕ್ಕೆ ಒಂದು ಕನೆಕ್ಷನ್ ಉದಯ ನಿವಾಸ ಬೋಪರ ನಿಕುಲು ಉದಯ ಮಾಸ್ಟರ್ನಾಡೆ ಪೋತ ಫಸ್ಟ್ ಈ ಸರ್ತಿ ಫಸ್ಟ್ ಪೋಯಿ ಸುರುಕಾದಿ ಎಂಗಳ 6 ನೆತ್ತಿನ 6 ನೆತ್ತೇರು ಸುರುತ ಮರ್ಯಾದ ಕುದ್ರೋಳಿದ ಬರೋಡು ಬಂದು ಈ ಮಂಜಲ್ ಪಾದದ ಪಿಲಿತ ಬಗ್ಗೆ ಒಂದು ಬಾರಿ ವಿವರಣೆಯನ್ನು ಕೊರಿಯರು ನಮ್ಮ ಕದ್ರಿ ನವನೀತ್ ಶೆಟ್ಟರ ಕೇಂದ್ರ ದಯವಿಟ್ಟು ಸುರುತ್ತ ಮರ್ಯಾದೆ ಪನ್ಪಿನ ದುಮ್ಮದ ಮಂಜಲ್ ಪಾದ ನಾರಾಯಣೇರ್ ಪನ್ಪಿನ ಕೇಂದಿತ್ತ ಅಂಚ ಈ ಮಂಗಳೂರು ದಸರಾಡು ಕೇವಲ ಪಿಲಿತ ವೇಷ ಮಾತ್ರತ್ತು ಬೇತೆ ನೃತ್ಯ ಪ್ರಾಕಾರಲ್ಲಿ ಮತ್ತು ಒಂದುಲ್ಲ ಡೊಳ್ಳು ಕುಣಿತ ನನ್ನ ಚೆಂಡೆ ಇಂಚಿನ ಬೇತೆ ನಿಂತು ಒಂದಪ್ಪ ನನಾತ್ ನಿಕ್ಲಿಗೆ ಈ ಮೆರವಣಿಗೆ ತೋಜಾರುಂಡು ಬೇತೆ ರೀತಿಯ ಟ್ರಕ್ದ ಬಗ್ಗೆ ನಿಕ್ಲಿ ವಿವರಣೆ ಕೊರಿಯರುಂಡು ಒಂದೇನು ಪೂರ ತೂಕ ಒಂದು ಎಲ್ಯ ವಿರಾಮದ ಬೊಕ್ಕ. Dia Systems Private Limited, a US-based software company founded by Dr. V. Ravichandran in the year 2001, having its headquarters at Louisville, USA. Dia is a fully owned subsidiary of GlowTouch Technologies USA, branches in Bangalore, Boston, and Louisville. Specialized in providing application development and remote customer support services for a variety of business and markets.
We offer a wide range of technical expertise in development tools, database and technologies. Current openings for software development services, technical support. Come and join our family. We are located at Dia Campus, Maryhill, Airport Road, Mangalore. Contact 0824 288 0602 0824 288 0603. ಹೋಟೆಲ್ ತಮ್ಮನ ಸೀ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್. ಊರುದ ಕಟ್ಟದ ಕೋರಿದ ಕಜಿಪದ ಒಟ್ಟುಗು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಮಲ್ಟಿ ಚೈನೀಸ್, ತಂದೂರಿ, ರೋಟಿ, ನಾನ್, ಕಬಾಬ್, ಟಿಕ್ಕಾ, ಫ್ರೆಶ್ ಜ್ಯೂಸ್, ಸ್ನಾಕ್ಸ್ ಬೊಕ ಬಗೆ ಬಗೆತ ತಿಂಡಿ ತಿನಿಸುಗಾದ ಇತ್ತನೆ ಭೇಟಿ ಕೊರ್ಲೆ. ಅಂಚನೆ ಕೊಡಕ್ಕೆನದ ತಿಂಡಿ ತಿನಿಸಿನ ನಿಖಲೆ ಇಲ್ಲ ಬಾಕಿಲು ಮುಟ್ಟೋಣ ವ್ಯವಸ್ಥೆ ನಮಡ ಉಂಡು. ಕೂಡಲೇ ಬಲೆ ಹೋಟೆಲ್ ತಮ್ಮನ ಸೀ ಫುಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಸಿಟಿ ಪಾಯಿಂಟ್ ಬಿಲ್ಡಿಂಗ್, ಗ್ರೌಂಡ್ ಫ್ಲೋರ್, ಕೊಡಿಯಲ್ ಬಾಯ್ಲ್, ಮಂಗಳೂರು. ಮೊಬೈಲ್ 9483002344 9483001444. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದ್ ರೇಂಜಿಗೆ ಓಕೆ ಆಗಿದ್ದೆ. ಆದ್ರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು. ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ರು. ಬೋಳು ತಲೆಗೆ ಹೇಳಿ ಗುಡ್ ಬೈ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬಿಯೋಮಾಂಡ್ ಹೇರ್ ರಿಪ್ಲೇಸ್ಮೆಂಟ್, SL ವಿಲ್ಕಾನ್, 3rd ಫ್ಲೋರ್, ಬೆಂದೂರ್ವೆಲ್ ಜಂಕ್ಷನ್, ಕಂಕನಾಡಿ, ಮಂಗಳೂರು. MCS ಬ್ಯಾಂಕ್ ಲಿಮಿಟೆಡ್ ಮೂಡುಬಿದ್ರೆ ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿ, ಆರೋಗ್ಯ ಕಾರ್ಡ್, 10 ವರ್ಷದಿಂದ ರೈತರ ಪಿಂಚಣಿ ಯೋಜನೆ ಹಾಗೂ 7 ದಿನ ನಿರಂತರ ಸಹಕಾರ ಸಪ್ತಾಹ ಆಚರಿಸುವ ಏಕಮಾತ್ರ ಸಹಕಾರಿ ಸಂಘ MCS ಬ್ಯಾಂಕ್ ಲಿಮಿಟೆಡ್ ಮೂಡುಬಿದ್ರೆ. ದಸರಾ ಹಬ್ಬ 2019ಕ್ಕೆ ಆತ್ಮೀಯ ಶುಭ ಕೋರುವವರು ಅಮರನಾಥ ಶೆಟ್ಟಿ, ಅಧ್ಯಕ್ಷರು, MCS ಬ್ಯಾಂಕ್ ಮೂಡುಬಿದ್ರೆ. ಲಾರ್ಡ್ಸ್ ಟೇಲರಿಂಗ್ ರಿಡಿಫೈನ್ಡ್ ಫ್ಯಾಷನ್ ಟೇಲರಿಂಗ್ ಮತ್ತು ಟೆಕ್ಸ್ಟೈಲ್ ಶೋರೂಮ್ ಮಂಗಳೂರಿನಲ್ಲಿ ಸತತ 30 ವರ್ಷಗಳಿಂದ ಸದಾ ನಿಮ್ಮ ಸೇವೆಯಲ್ಲಿ. ಪುರುಷರ ಸ್ಟೈಲಿಶ್ ಫಾರ್ಮಲ್ ಶರ್ಟ್, ಪ್ಯಾಂಟ್ಸ್, ಮದುವೆ ಸೂಟ್ಸ್, ಶೇರ್ವಾನಿ, ಕುರ್ತಾ, ಮದುಮಗನ ಪೇಟ ಮತ್ತು ಇನ್ನಿತರ ಪುರುಷರ ವಿವಿಧ ವಿನ್ಯಾಸದ ಹೊಲಿಗೆಗಾಗಿ ಕೂಡಲೇ ಸಂಪರ್ಕಿಸಿ. ಲಾರ್ಡ್ಸ್ ಟೇಲರ್, ದ ಕಂಪ್ಲೀಟ್ ಮೆನ್ಸ್ ಟೆಕ್ಸ್ಟೈಲ್ ಶೋರೂಮ್, ಗ್ರೌಂಡ್ ಫ್ಲೋರ್, ಐಬ್ರೋಸ್ ಕಾಂಪ್ಲೆಕ್ಸ್, MG ರೋಡ್, ಮಂಗಳೂರು 3. ಫೋನ್ 0824249438, ಮೊಬೈಲ್ 9448070671. ಐದನೇ ವರ್ಷ ಸತತವಾದ 35 ವರ್ಷದಿಂಚಿ ಮೂಲು ಸೇವೆ ಮಲ್ತೊಂದು ಪುನಂಚಿನ ಪಿಲಿ ಕಾಳಿಚರಣ್ ನಿಗಲ್ನ ಸಂಘ ಓಲುಪುನು ಎಂಗಳು ಬೋಳೂರುಲ್ಲ ನ್ಯಾಷನಲ್ ಎಂಗಳು 35 ವರ್ಷದಿಂದ ನಮ್ಮ ಕುದುರೋಳಿದ ಅಮ್ಮನ 35 ವರ್ಷ ಸೇವೆ ಕೊರೊಂದುಲ್ಲ ನೇರು ಸ್ಟಾರ್ಟ್ ಮಾಡ್ದಿನಾರು ಎಂಗಳು ಕಾಳಿಚರಣ್ ಎಂಗಳ ಕ್ಲಬ್ಬೇ ಮಾತ ಮೆಂಬರ್ನ ಕೂಡ ಸೇರಿದ ಒಟ್ಟು ಮಂತೀನಿ ಕ್ಲಬ್ದ ಬೇತದ ಚಟುವಟಿಕೆ ಉಂಟು ಚಟುವಟಿಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಉಂಟು ಐಕೆ 34 ವರ್ಷ ಅಂಡು ಅವಳ ಅಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತೊಂದುಲ್ಲ ಇನ್ನು ನಡ್ನೆ ಎಂಗಳ ಪಿಲಿ ಅಂಚ 35 ವರ್ಷದಿಂದ ಸೇವೆ ಕೊರೊಂದುಲ್ಲ ಕುದುರೋಳಿದ ಅಪ್ಪನೇ ರಡ್ನೆ ಮರ್ಯಾದೆ ಉಂಟು. ಬ್ಲ್ಯಾಕ್ ಟೈಗರ್ ಏತು ವರ್ಷದಿಂದ ಮಲ್ತೊಂದುಲ್ಲ ಬ್ಲ್ಯಾಕ್ ಟೈಗರ್ ಫಸ್ಟ್ ನವೀನ್ ಪಂಡಿತ್ ಇತ್ತೇನೆ ಇಂಗ್ಲೆಂಡ್ ಬಾರಿ ಪುದರ್ ಪೋಯಿನಾರು ಪುದರ್ತದಾರೆ ಆರು ಡೆತ್ ಆಯರಿ ಅರ್ನ ಆರೋಗ್ಯದ ಸಮಸ್ಯೆ ಬರ್ತೀನಿ ಇತ್ತೆ ವಿಜಯ್ ಪಂಡದ ಬ್ಲ್ಯಾಕ್ ಟೈಗರ್ ವಯಸ್ಸೊಂದೇರಿ ಆರು ರೈಸ ಒಂದುಲ್ಲೇರಿ ಇದಕ್ಕೆಲ್ಲ ಫೇಮಸ್ ಪಿಲಿನಾಲಿಕೆ ಕ್ಲಿಯರ್ ಪುರ ಪಕ್ಕ ಹರೀಶ್ ಸುನೀಲ್ ಎತ್ತೆ ಊರ್ದ ತಿಲಕ್ ಒಂದು 10 ಜನ ಎಲ್ಲ ಕ್ಲಬ್ದ ಮೆಂಬರ್ನ ಕುಲೆ ಪಾಡುವೇರಿ 15-20 ಜನ ಆಲ್ರೆಡಿ ಎಂಗೆಲ್ಲ ಕ್ಲಬ್ದ ಮೆಂಬರ್ನ ಕುಲೆ ಪಾಡು. ಈ ವರ್ಷ ಏತು ಪಿಲಿ ಈ ಸಲ 45 ಪಿಲಿ 45 ಕುದ್ರೋಳಿದ ಮೆರವಣಿಗೆ ಭಾಗವಹಿಸಿನಾಗ ಒಂಜಿ ವಾನಮ್ನದ ಖುಷಿ ನಿಖಿಲಿ ಜನಾರ್ದನ್ ಪೂಜಾರ್ನ ಸಪೋರ್ಟ್ ಕೊಡ್ತೀನಿ ಅದು ಏರ್ಲ ಹೆಚ್ಚೇರಿ
ಈ ತುಂಬ ಸುಮಾರು ಆರೆ ಎಟ್ಟೆ ಸಪೋರ್ಟ್ ಮಂದಿರು ನನ್ನಲ್ಲ ಅರ್ನ ಆಶೀರ್ವಾದ ಎಂಗ್ಲೆಗೆ ಬೋರ್ಡು ಆರೆ ಇತ್ತು ನನ್ನಲ್ಲ ಎಂಗ್ಲೆಗೆ ಎಟ್ಟೆ ಸಪೋರ್ಟ್ ಮಂದಿರು ಪಕ್ಕ ದೇವಸ್ಥಾನದಾಗೆ ಎಂಗ್ಲು ಭಾರಿ ಎಟ್ಟೆ ಸೇವೆ ಕೊಡ್ತಾ ದೇವರ ದಯಟಿ ನನ್ನಲ್ಲ ಸೇವೆ ಕೊರ್ಪಿನ ಶಕ್ತಿ ಅಪ್ಪೆ ಕೊರಡು ಬಂದು ಕೇಳೋದಿಲ್ಲ. ಧನ್ಯವಾದ. ಸಲ್ಮೆ ಗಣಪತಿ ಭಂಡಾರ್ಕರ್ ಅಂಡ್ ಸನ್ಸ್, ಮಂಗಳೂರಿನ ಸುಪ್ರಸಿದ್ಧ ಪಟಾಕಿ ಅಂಗಡಿ. ಗಣಪತಿ ಭಂಡಾರ್ಕರ್ ಅಂಡ್ ಸನ್ಸ್, ಮಂಗಳೂರು ಮತ್ತು ಬೆಂಗಳೂರು. ಮಂಗಳೂರು ಶಾಖೆಗಳು ಮಹಮ್ಮದ್ ಅಲಿ ರೋಡ್ ಬಂದರ್ ಮತ್ತು ವಾಮನ್ ಆಶ್ರಮ್ ಬಿಲ್ಡಿಂಗ್ ಕಾಸ್ಟ್ರೇಟ್. ಕಚೇರಿ ಜೆಎಂ ರೋಡ್ ಬಂದರ್ ಮಂಗಳೂರು. ದೂರವಾಣಿ 2425275. ಮೊಬೈಲ್ 9901774177. ಅಂಕಲ್, ಟಿವಿನಲ್ಲಿ ಬರೋಂಥದ್ದು ಯಾವ್ದಾದ್ರು ಒಳ್ಳೆ ಫಿನೈಲ್ ಇದ್ರೆ ಕೊಡಿ. ಫಿನೈಲ್ ಬೇಡಮ್ಮ, ಡೇ ನೈಟ್ ಡಿಯೋಡ್ರೆಂಟ್ ಲಿಕ್ವಿಡ್ ಬಂದಿದೆ, ಚೆನ್ನಾಗಿದೆ, ಇದಂತೆ ಕೊಳ್ಳಿ. ದೂರದ ಟಿವಿ ಪ್ರಚಾರಕ್ಕಿಂತ ಹತ್ತಿರದ ಅಂಗಡಿಯವರು ನಂಬಿ ನಾವು ತಯಾರಿಸಿದ್ದೇವೆ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕಿಂತ ಮಿಗಿಲಾದ ಒಂದು ಉತ್ಕೃಷ್ಟ ತಯಾರಿಕೆಯನ್ನ. ಡೇ ನೈಟ್ ಡಿಯೋಡ್ರೆಂಟ್ ಲಿಕ್ವಿಡ್, ಆರೋಗ್ಯಪೂರ್ಣ ಸ್ವಚ್ಛ ಮನೆ, ಸ್ವಚ್ಛ ಭಾರತ. ಹೋಟೆಲ್ ಜನತಾ ಡಿಲಕ್ಸ್, ಶುದ್ಧ ಸಸ್ಯಾಹಾರಿ ಹಾಗೂ ಎಸಿಆರ್ ನಾನ್ ಎಸಿ, ಪತ್ತುಮುಡಿ ಸೌಧ, ಮಂಗಳೂರು. ಆತಿಥ್ಯ ಕ್ಷೇತ್ರದಲ್ಲಿ ಅಗಾಧ ಅನುಭವ. ಮದುವೆ, ನಿಶ್ಚಯ, ಸೀಮಂತ, ಉಪನಯನ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗೆ 500 ಜನರಿಗೆ ವ್ಯವಸ್ಥಿತವಾಗಿ ಸುಸಜ್ಜಿತ ಸೌಕರ್ಯಗಳನ್ನೊಳಗೊಂಡ ಹಾಲ್. ಹಲವು ಬಗೆಯ ಶುಚಿ ರುಚಿಯಾದ ಖಾದ್ಯಗಳು, ಸೌತ್ ಅಂಡ್ ನಾರ್ತ್ ಇಂಡಿಯನ್ ಸ್ಪೆಷಲ್, ಜೊತೆಗೆ ಸಿಹಿ ತಿನಿಸುಗಳು ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಡ್ರೈವ್ ಇನ್ ರೆಸ್ಟೋರೆಂಟ್. ಬನ್ನಿ, ಹಿಂದೆ ಸಂಪರ್ಕಿಸಿ. ಹೋಟೆಲ್ ಜನತಾ ಡಿಲಕ್ಸ್, ಶುದ್ಧ ಸಸ್ಯಾಹಾರಿ, ಶ್ರೀಲಕ್ಷ್ಮಿ, ಪತ್ತುಮುಡಿ ಸೌಧ, ಬಳ್ಳಾಲ್ಬಾಗ್ ಮತ್ತು ಕೆಎಸ್ ರಾವ್ ರೋಡ್, ಮಂಗಳೂರು.
ಕನಸಿಗೆ ಸಿಕ್ಕಿವೆ ಹಾರುವ ಆಸೆ ಹೊಸತು, ಮನೆಯಲ್ಲಿ ಅರಳಿದೆ ಮುಗುಳ್ನಗೆ ಎಷ್ಟೊಂದು. ಕೆನರಾ ಬ್ಯಾಂಕ್ ಇದೆಯಲ್ಲ, ಟುಗೆದರ್ ವಿ ಕ್ಯಾನ್. ಕೆನರಾ ಹೋಮ್ ಲೋನ್, ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಮತ್ತೆ ಸ್ವಾಗತ ವೀಕ್ಷಕರೇ. ಮಂಗಳೂರು ವೈಭವದ ದಸರಾ ಮಹೋತ್ಸವದ ಶೋಭಾಯಾತ್ರೆಯ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಿ. ಮಧ್ಯರಾತ್ರಿ ಹೊತ್ತಾದರೂ ಕೂಡ ಯಾವುದೇ ರೀತಿಯ ಒಂದು ಉತ್ಸಾಹ ಭಂಗ ಇಲ್ಲದೆ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾ ಇರುವಂಥ ಜನಸ್ತೋಮದ ಒಂದು ಉತ್ಸಾಹವನ್ನು ನೋಡಿದರೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಕುದ್ರೋಳಿಯಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಮಹಾ ನವರಾತ್ರಿಯ ಉತ್ಸವ, ಈ ಮಂಗಳೂರು ದಸರಾ ಉತ್ಸವ ಇವತ್ತು ಪೇಟೆ ಸವಾರಿಯ ಒಂದು ಸಂದರ್ಭ. ಪ್ರತಿ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ಶೋಭಾಯಾತ್ರೆ ಇದು ಮೆರವಣಿಗೆ ಬಹಳ ವಿಶೇಷವಾದಂಥ ಮೆರವಣಿಗೆ. ಯಾಕಂದರೆ ನಾವು ಮೈಸೂರಿನಲ್ಲಿ ಜಂಬೂ ಸವಾರಿಯ ಮೆರವಣಿಗೆಯನ್ನು ನೋಡ್ತೇವೆ, ಅದು ಸರ್ಕಾರಿ ಪ್ರಾಯೋಜಿತವಾದಂಥ ಕಾರ್ಯಕ್ರಮವಾಗಿ ಪ್ರತಿ ವರ್ಷ ಕೂಡ ಒಂದೇ ರೀತಿಯಲ್ಲಿ ನಡೀತಾ ಇರುವಂಥದ್ದು. ಬೇರೆ ಬೇರೆ ಜಿಲ್ಲೆಗಳ ಒಂದು ಪ್ರಾತಿನಿಧ್ಯವನ್ನುಳ್ಳಂತಹ ಟ್ಯಾಬ್ಲೋಗಳು ಅಲ್ಲಿ ಇರ್ತವೆ. ಹಾಗಂತ ರಸ್ತೆಯುದ್ದಕ್ಕೂ ದೊಡ್ಡ ಸಂಖ್ಯೆಯ ಒಂದು ಜನಸಂದಣಿ ನಮಗೆ ಅಲ್ಲಿ ಅಪರೂಪಕ್ಕೆ ಕಾಣಸಿಗ್ತದೆ. ಆದರೆ ಇವತ್ತು ಇಲ್ಲಿ ನಮಗೆ 15ನೇ ವರ್ಷ నుంచి ಬರ್ಕೆದಾಗಲು ಎದುರ್ಕೊಂಡಿಲ್ಲ, ಒಂದು 15th ಇಯರ್ ಸೆಲೆಬ್ರೇಷನ್. ಅದೇ ರೀತಿಯಲ್ಲಿ ಅದು ಮುಂದುವರೆದುಕೊಂಡು ಬರ್ತಾ ಇದೆ. ರಸ್ತೆಯ ಉದ್ದಕ್ಕೂ ಕೂಡ ನೋಡಿ, ರಸ್ತೆ ಅಂತ ಎನ್ನುವ ಪರಿಕಲ್ಪನೆ ನಮಗೆ ಬರುವುದಿಲ್ಲ, ಯಾಕಂದರೆ ಅಷ್ಟು ವಿಶಾಲವಾಗಿ ಜನರು ಸೇರಿಕೊಂಡಿದ್ದಾರೆ. ರಸ್ತೆಯ ತುಂಬ ಜನ ಇದ್ದಾರೆ. ಆಮೇಲೆ ಹಿಂದೆ ಮುಂದೆ ಇರತಕ್ಕಂತಹ ಟ್ಯಾಬ್ಲೋಗಳು, ಅದರ ಮಧ್ಯೆ ಮಧ್ಯೆ ಇರುವಂತಹ ಕಲಾವಿದರ ತಂಡ, ಬೇರೆ ಬೇರೆ ತಾಳವಾದ್ಯಗಳನ್ನು ನುಡಿಸುವಂಥವರು, ನೃತ್ಯವನ್ನು ಮಾಡ್ತಾ ಇರತಕ್ಕಂಥವರು, ಹುಲಿವೇಷದ ಕುಣಿತ, ನಾಗಾ ಸಾಧುಗಳ ವೇಷವನ್ನು ಧರಿಸಿದವರು, ಆಮೇಲೆ ನಾಸಿಕ್ ಬ್ಯಾಂಡ್ ವಾದಕರು, ಚೆಂಡೆ ವಾದಕರು, ಬಣ್ಣದ ಕೊಡೆಗಳು, ಹೀಗೆ ಬೇರೆ ಬೇರೆ ವೈವಿಧ್ಯಮಯವಾದಂತಹ ಒಂದು ರಂಗನ್ನು ಚೆಲ್ಲಿಕೊಂಡು ಈ ಒಂದು ಶೋಭಾಯಾತ್ರೆ ನಮಗೆ ವಿಶೇಷವಾದ ಆಕರ್ಷಣೆಗೆ ಪಾತ್ರ ಆಗಿದೆ. ಇನ್ನೂ ಅರ್ಧ ದಾರಿಯನ್ನು ನಾವು ಕ್ರಮಿಸಿಲ್ಲ. ಪ್ರಾತಃ ಕಾಲದ ಹೊತ್ತಿಗೆ ಇಡೀ ಒಂದು ಪೇಟೆಗೆ ಸುತ್ತು ಬಂದು ಮತ್ತೆ ಅದು ಕ್ಷೇತ್ರದ ಪುಷ್ಕರಣಿಗೆ ಹೋಗಬೇಕು. ಅಲ್ಲಿ ವಿಸರ್ಜನೆಯನ್ನು ಮಾಡಲಿಕ್ಕಿದೆ. ಕ್ರಮವಾಗಿ ಗಣಪತಿಯಿಂದ ತೊಡಗಿ ಆದಿಶಕ್ತಿ ಮತ್ತು ಉಳಿದ ನವದುರ್ಗೆಯರು ಮತ್ತು ಕೊನೆಗೆ ಶಾರದಾ ಬಿಂಬದ ವಿಸರ್ಜನೆಯ ಆ ಒಂದು ಕ್ಷಣಗಣನೆಗೆ ನಾವು ಕಾಯ್ತಾ ಇರುವಂಥದ್ದು. ಹಾಗಾಗಿ ಬಹಳ ವಿಶೇಷವಾಗಿ ಕಾರ್ಯಕ್ರಮ ತಗೊಂಡುಲ್ಲತ್ತೆ ನೂದೇರ್ದಿಲ್ಲ ಹೆಚ್ಚಿನ ನಾಸಿಕ್ ಬ್ಯಾಂಡ್ದ ಒಂಜಿ ಪೊರ್ರದ ಟೀಮ್ ಉಂಡು. ಐಡ್ದಿಲ್ಲ ವಿಶೇಷವಾದ ಬರ್ಕೆ ಅಂದ ಬಂಡಿ ಸಾತಿಗೆ ನಂಗೆ ನೆನಪು ಬರ್ಪಿನಿ ಬರ್ಕೆದ ಪಿಲಿಕುಲು ಐತವರಿಗೆ ಬರ್ಕೆ ಸಿನಿಮಾಲ ನೆನಪು ಬರ್ಪುಂಡು. ಬರ್ಕೆದ ಯಜ್ಞೇಶ್ವರ್ ಚಲನಚಿತ್ರ ನಟೆ ಸುರುತ್ತ ಚಲನಚಿತ್ರಡೆ ಅರ್ನ ಬಿಡ್ಸಾದಿಗೆ ಏನಾರು ತೋಜಾದಿ ಕೊಡ್ತಿನಾರು. ಬಾರಿ ಪೊರ್ಲುದ ಅಭಿನಯ, ಹಾಸ್ಯ ಭರಿತ ಒಂಜಿ ಪಾತ್ರನಾರ ನಿರ್ವಹಣೆ ಮಲ್ಪೇರೆಂದು ಎಲ್ಲ ನಿರೀಕ್ಷೆ ಮಲ್ದಿಜೇರು. ಬಾರಿ ಪೊರ್ಲುದ ಒಂಜಿ ರಂಗಭೂಮಿದ ಹೆಚ್ಚಿದ ಅರೆಗೆ ಪೊಲ ಬಿಜ್ಜಿಡಲ ಸಿನಿಮಾ ರಂಗಡೆ ಸುರುತ್ತ ಸಿನಿಮಾಡೆ ತನ್ನ ಅಪೂರ್ವವಾಯಿನ ನ್ಯಾಚುರಲ್ ಆಕ್ಟಿಂಗ್ ಮೂಲಕ ಮಾತೆರ್ನ ಮನಸ್ಸಿಗೆ ಎಂದಿನಾರು. ಪಿಲಿವೇಷ ಸಾಧಾರಣ 7 ವರ್ಷದ ಸಂಘಟನೆ ಮಲ್ತೊಂದುಲ್ಲಾರು. ಎಂಗ್ಲಿನ 27ನೇ ವರ್ಷದ ಪ್ರೋಗ್ರಾಮ್ ಆಂಡ ಯಾನ್ ಎನ್ನ ಬಾಲ್ಯಡ ಯಾನ್ ಪಿಲಿ ಬಂಡ ಎಂಗೆ ಬಾರಿ ಇಷ್ಟ. ಬಾರಿ ಎಂಗೆ ಪಿಲಿ ಅಳಿಪುನು ಪಿಲಿ ತಪ್ಪಿರಡು ಪೋಪಿನ್ ಮಂಡ ಯಾನ್ ಬಾರಿ ಒಂಜಿ ಗಮ್ಮತ್ ಬಂದು ಹೋಗ್ತೀನಿ.
ವಾಸುದೇವರೇ ಇನ್ನ ಮಿತ್ರರು ಯಜ್ಞರು ಅರ್ನ ಆಕ್ಟಿಂಗ್ ಹೆಚ್ಚಾದ್ರೆ ಪಿಕ್ಚರ್ದ ಆರ್ನ ಪಿಕ್ಚರ್ ರಿಯಲ್ ಲೈಫ್ ಪೂರ ಆಕ್ಷನ್ ಸೂಪರ್ ಆರ್ನ ರಿಯಲ್ ಲೈಫ್ ಎಂಚ ಹೀರೋ ಅದುಲ್ಲೇರ ಪಿಕ್ಚರ್ ಅಚ್ಚನೆ ಹೀರೋ ಅದು ಆರ್ನ ನೈಜ ಅಭಿನಯ ಆರಡ ನಾಟಕ ಹೆಚ್ಚಿ ನೈಜವೇನ ಆರ್ನ ಲೈಫ್ ಸ್ಟೈಲ್ ಹೆಚ್ಚ ಇನಿತ ದಿನಟ ಇನ್ನು ನಮ್ಮ ನಾಸಿಕ್ ಬ್ಯಾಂಡ್ ಸೆಟ್ ಅಂಚನೆ ಜೋಕುಲ್ನ ಡ್ಯಾನ್ಸ್ ಅಂಚನೆ ಲೇಡೀಸ್ ತಗಲ್ನ ಪಿಲಿ ಅಂಚನೆ ಜೆಂಟ್ಸ್ ತಗಲ ಪಿಲಿ ಅಂಚನೆ ಅಗೋರಿ ಮಾಡೋದು ಐನು ಟ್ರಕ್ ಮಲ್ದೇರಿ ಐಗೆ ಏತ್ ಕಷ್ಟ ಉಂಡು ಅವು ಏತ್ ಇಷ್ಟ ಉಂಡು ಆರೆಗೆ ಮಾತ್ರ ಸಾಧ್ಯ ಇದು ಬರ್ಕೆದಾಗಲ್ಲ ಏತುಂಡು ಈ ಸಲ ಐನು ನಮ್ಮನೆ ಸೇವೆ ಐನು ಟ್ರಕ್ ಮಲ್ದೇರಿ ಐನು ಟ್ರಕ್ ಮಲ್ದೇರಿ ಸಾಧಾರಣ ಒಂಜಿ 400 ಜನ ವೇಷಪಾಡ್ದು ಭಾಗವಹಿಸಿದ್ದೇವೆ ಇಂದೊಂಜಿ ದೇವೇರಿನ ದಯತ್ತ ಅಂದೆ ಬೇದಾಲತ್ತು ಆ ಶಾರದಾ ಮಾತೆ ಬರ್ಕೆ ಫ್ರೆಂಡ್ಸ್ ಅಂಚ ನಮ್ಮ ಇಡೀ ಕುಡ್ಲದ ಜನತೆಗೆ ಇಂಚನೆ ವಿಜೃಂಭಣೆ ನನ್ನೆಲ್ಲ ಜೋರುಡು ನಮ್ಮ ಫಂಕ್ಷನ್ ರೈಸೋಡು ಬಣ್ಣದು ಆ ದೇವರ ನಾಟ ಯಜ್ಞ ಇರೆಗೆ ಕುದ್ರೋಳಿದ ಮೆರವಣಿಗೆ ಒಂಜಿ ಪಾಲು ಪಡಪಿನ ಒಂಜಿ ಖುಷಿ ವಾನಮ್ನದ ಖುಷಿ ಅವು ಎಟ್ಟು ದಾಲ ಪಡ್ಪಿನ ವಿಶೇಷ ಬಂಡ ಜನಾರ್ದನ್ ಪೂಜಾರಿ ನಂಚಿನ 10 ಜನ ನಮ್ಮ ಊರಿಗೂ ಬೋಡು ಆರು ಎಂಚಿಲ್ಲಪ್ಪನ ಅಂಚಿನ ವ್ಯಕ್ತಿ ನಮಗೆ ನನ್ನ ದಿಕ್ಕ ರಾಜಕೀಯ ಆರು ಸತ್ಯವಂತೆ ಸೀದಾಬಾತ್ಯರ್ನು ನಾನು ಇನ್ನು ಏತ್ಯಾಗಿನ ಪಶ್ಚಾತ್ತ ಪಡೆಯುವ ಬಂಡ ಅವು ನನಗೆ ಗೊತ್ತಾವು ನನ್ನ ಜನಗಳಿಗೆ ಗೊತ್ತಾವು ಆಗ್ಲೇ ಜಾತಿದಾಗಲೇ ಗೊತ್ತಾವು ಪೂಜಾರಿನ ನೆನಪು ಬರ್ರೆ ಉಂಡು ಇದ್ದ ಯಾರು ಜೋಡು ಒಳ್ಳೆಯರಿ ಇಡೀ ವಾ ಒಂಜಿ ಜನಗಳಿಗೆ ಕಲಂಕದ ಅಂಚಿನ ಒಂಜಿ ರಾಜಕೀಯ ಮಾಡ್ತದೆ ಒಂಜಿ ಅಂಚಿನ ಬಡವೇರಿನ ಪಿರೋಡು ತೊಂದಿದಿನ ವ್ಯಕ್ತಿ ಯಾರು ಅಂಚಿನ ಒಂಜಿ 10 ಜನ ಪೂಜಾರರು ರೆಡಿ ಆವಡಿಂಗ್ಲಿ ಪಂದ್ ನಾನು ಇಚ್ಛೆ ಪಡೆವೆ ಬಂದ್ರೆ ಸನ್ಮಾನ್ಯ ಜನಾರ್ದನ ಪೂಜಾರ್ಲಿ ಆರ್ಕೋರ್ನಂಚಿನ ಒಂಜಿ ಪ್ರೋತ್ಸಾಹನ ಯಜ್ಞೇಶ್ವರ ಬರ್ಕೆ ಬಕ್ಕ ಕೆಲ ಬರ್ಕೆ ಫ್ರೆಂಡ್ಸ್ದ ಮಾತ ಕಾರ್ಯಕರ್ತರನ್ನ ಕುಲ್ಲ ಅರೆಗೆ ಅಭಿನಂದನೆ ಕೊರೊಂದುಲ್ಲೇರು ಅರೆಗೆ ವಿಶೇಷವಾಯಿನಂಚಿನ ಗೌರವ ಕೊರೊಂದುಲ್ಲೇರು ಇಂಚಿನ ಒಂಜಿ ಪೊರ್ಲುದ ಕಾರ್ಯಕ್ರಮದ ಸಂಯೋಜನೆ ಮಲ್ಪರೆ ಸ್ಫೂರ್ತಿ ಕೊಡ್ತೀನಂಚಿನ ಜನಾರ್ದನ ಪೂಜಾರ್ಲೆಗೆ ಬೊಕ್ಕರ ಮಾತ ಯಾಪಲ ಆರೊಂಜಿ ಇತ್ಯಾರಿಗೆ ಪ್ರಾಯ ಅಂಡಿ ಯಾನ ಎಂಚಿಲ್ಲ ಅವಡು ನನ್ನ ನೆನಪು ಮನ್ಪರೆ ಉಂಡು ಜನಕ್ಕಲ್ಲ ನಾನು ಒಂಜಿ ಟೈಮ್ ಉಡು ಮತ್ತೆ ಇದು ಮಲಮಲ್ಲ ಲೀಡರ್ ನಕಲು ಜೈಲಿಗೆ ಪೋಂದುಲ್ಲೇರು ಗೊತ್ತಾಪುನಪ್ಪಾಗ ನಮ್ಮ ಮಕ್ಳಿಗಿಲ್ಲ ಅದೇ ಹೌದು ಶಿವನ ಆರಾಧನೆ ಮಲ್ಪುನಂಚಿನ ಹಠಯೋಗಿಲ್ ಪುರ ಮುರುಳ್ಳೇರು ವಾವ ನಮ್ನೆದ ಹಠಯೋಗ ಪುರ ಮಲ್ತಾರೆ ಕಡೆ हम लोग हिंदी काशी से आए हम लोग गांव में नहीं है काशी से आया हाँ और कुंभ मेला जाके और वापस काशी में जाने के कितना लोग है हम लोग 30 आदमी है वो मंगलोर दसरा है ना आपका नाम हमारा नाम कांचन आपका नाम रणबीर दशहरा बहुत पसंद हो गया इसके लिए सब लोग भाग के आ गए इधर आपका नाम क्या है हरशंकर रक्षित महादेव बम्बे बोल शंकर हर हर महादेव जय बोले बाबा
ಕಲಾ ಪ್ರಕಾರಗಳ ಒಂದು ಸಮ್ಮಿಲನವನ್ನು ಕೂಡ ಇಲ್ಲಿ ಕಾಣಬಹುದು. ವಿಶೇಷವಾಗಿ ತುಳುನಾಡಿನ ಹುಲಿವೇಷಧಾರಿಗಳು ವಿಭಿನ್ನವಾದಂತಹ ಕೀಚಳಕವನ್ನು ಇಲ್ಲಿ ತೋರ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಹುಲಿವೇಷಧಾರಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ತೆರೆದ ವಾಹನದಲ್ಲಿ ವಿಶೇಷವಾದಂತಹ ಭಾವಭಂಗಿಗಳಲ್ಲಿ ಅವರ ನರ್ತನ ನೋಡಲಿಕ್ಕೆ ಬಹಳ ಚಂದ. ಮಂಗಳೂರಿನ ಈ ಒಂದು ಇತಿಹಾಸ ಪ್ರಸಿದ್ಧವಾಗಿರತಕ್ಕಂತಹ ಕ್ಷೇತ್ರ ಕುದುರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ. ಅಲ್ಲಿ ಆರಂಭ ಆಗಿರತಕ್ಕಂತಹ ಈ ಒಂದು ದಸರಾ ಉತ್ಸವ ಇವತ್ತು ಬೃಹದಾಕಾರದಲ್ಲಿ ಬೆಳೆದು ನಿಂತಿದೆ. ನಾರಾಯಣ ಗುರುಗಳ ಸಮಾಜೋತ್ಥಾನ ಕ್ರಾಂತಿಗಳಲ್ಲಿ ದೇವಸ್ಥಾನ ಚಳವಳಿ ಕೂಡ ಬಹಳ ಪ್ರಮುಖವಾದದ್ದು. ಅಂತಹ ಶ್ರೀ ನಾರಾಯಣ ಗುರುಗಳೇ ಸ್ವಯಂ ಪ್ರತಿಷ್ಠಾಪನೆ ಮಾಡಿರತಕ್ಕಂತಹ ಶ್ರೀ ಗೋಕರ್ಣನಾಥನ ಸನ್ನಿಧಾನ ಇದು. ಸಮಸ್ತ ಮಾನವ ಜನಾಂಗಕ್ಕೆ ಆತ್ಮೋದ್ಧಾರದ ಚಿತ್ತಾಕರ್ಷಕ ಸಂದೇಶಗಳನ್ನು ನೀಡಬಲ್ಲಂತಹ, ಸರಿದಾರಿಯನ್ನು ತೋರಬಲ್ಲಂತಹ ಮಹಾತ್ಮರು ಯಾವಾಗಲೂ ಇರುವುದಿಲ್ಲ, ಯುಗಕ್ಕೊಮ್ಮೆ ಅವರು ಗೋಚರಿಸ್ತಾರೆ. ಇಂಥ ಅಪರೂಪದ ಒಂದು ಕಾಲಘಟ್ಟದಲ್ಲಿ ಆವಿರ್ಭವಿಸಿದವರು ಜಗದಾನಂದಕಾರಕರಾದಂಥ ನಾರಾಯಣ ಗುರುಗಳು. ಅವರಿಂದ ಸ್ಥಾಪಿತವಾದಂಥ ಕ್ಷೇತ್ರ ಇದು. 1908ರಲ್ಲಿ ಮಂಗಳೂರಿನ ಕೆಲವು ಪ್ರಮುಖರು ಸೇರಿ ಶ್ರೀ ನಾರಾಯಣ ಗುರುಗಳನ್ನು ಮಂಗಳೂರಿಗೆ ಕರೆತರುವಂಥ ಒಂದು ನಿರ್ಣಯ ಮಾಡ್ತಾರೆ. ಕೊಯ್ಗೆ ಬಜಾರ್ನ ಕೊರಗಪ್ಪ, ಶೆಡ್ಡೆ ಸೋಮಯ್ಯ ಮೇಸ್ತ್ರಿ, ಐತಪ್ಪ ಪೂಜಾರಿ, ಅಮ್ಮಣ್ಣ ಮೇಸ್ತ್ರಿ, ಕಾಂಟ್ರಾಕ್ಟರ್ ಧೂಮಪ್ಪ ಮುಂತಾದ ಪ್ರಮುಖರು ಕೇರಳಕ್ಕೆ ಹೋಗಿ ಅವರನ್ನು ಮಂಗಳೂರಿಗೆ ಕರೆತರುವಲ್ಲಿ ಸಫಲರಾಗ್ತಾರೆ. ತಮಗೆ ಒಂದು ದೇವಸ್ಥಾನ ಪ್ರತಿಷ್ಠಾಪಿಸಿಕೊಡಬೇಕು ಅಂತ ಹೇಳಿ ವಿನ್ನವಿಸಿಕೊಂಡಾಗ ಕುದ್ರೋಳಿ ಸ್ಮಶಾನದ ಬಳಿ ಶಿವನಿಗೆ ಪ್ರಿಯವಾದಂಥ ತುಂಬೆ ಮತ್ತು ವಿಷ್ಣುವಿಗೆ ಪ್ರಿಯವಾದಂಥ ತುಳಸಿ ಗಿಡಗಳು ಅದು ಒಂದೇ ಕಡೆ ಬೆಳೆದಿರುವುದನ್ನು ಗುರುಗಳು ನೋಡ್ತಾರೆ. ಈ ಸ್ಥಳವೇ ದೇವಸ್ಥಾನಕ್ಕೆ ಯೋಗ್ಯ ಅಂತ ಹೇಳಿ ಅವರು ಸೂಚನೆ ಮಾಡ್ತಾರೆ. ಅದರೊಂದಿಗೆ ತೀರ್ಥಭಾವಿಯ ಒಂದು ಸ್ಥಳವನ್ನು ಕೂಡ ಗುರುಗಳು ತೋರಿಸ್ತಾರೆ. ಗುರುಗಳ ಆದೇಶದಂತೆಯೇ ದೇವಸ್ಥಾನ ಕಟ್ಟಲು ಆ ಸ್ಥಳವನ್ನು ಕ್ರಯಕ್ಕೆ ಪಡ್ಕೊಳ್ತಾರೆ.
ಆರಂಭದಲ್ಲಿ ಅಲ್ಲೊಂದು ಚಿಕ್ಕ ಗುಡಿಯನ್ನು ಕಟ್ಟಿಕೊಂಡು ಭಜನೆ, ಪ್ರಾರ್ಥನೆ, ಪೂಜೆಗಳನ್ನು ಮಾಡ್ತಾ ದೇವಸ್ಥಾನದ ಕೆಲಸವನ್ನು ಅವರು ಮುಂದುವರಿಸಿರಿ ಅಂಥೇಳಿ ಆಶೀರ್ವದಿಸ್ತಾರೆ ಗುರುಗಳು. ಸಂಘಟನೆಯಿಂದ ಶ್ರೇಯೋಭಿವೃದ್ಧಿಯನ್ನು ಸಾಧಿಸಿಕೊಳ್ಳಬೇಕು ಅಂತ ತಿಳಿಸಿ ಶಿವಭಕ್ತಿ ಯೋಗ ಸಂಘ ಎನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿಕೊಟ್ಟರು. ಒಂದು ಸಣ್ಣ ಹಂಗಾಮಿ ಗುಡಿಯನ್ನು ಏರ್ಪಡಿಸಿ ಅದರಲ್ಲಿ ದೇವರ ಒಂದು ಪಟವನ್ನು ಇಟ್ಟು ಅಲ್ಲಿ ಭಜನೆ, ಪ್ರಾರ್ಥನೆ, ಪೂಜೆಗಳನ್ನು ನಡೆಸುವಂತೆ ಶಿವಭಕ್ತಿ ಯೋಗ ಸಂಘಕ್ಕೆ ಆದೇಶವಿತ್ತು ಗುರುಸ್ವಾಮಿಗಳು ಹರಿಸ್ತಾರೆ. ದೇವಸ್ಥಾನವನ್ನು ಕಟ್ಟುವುದಕ್ಕೆ ಅನೇಕ ಅಡೆತಡೆಗಳು ಕೂಡ ಕಾಣಿಸಿಕೊಳ್ತವೆ. ಅವುಗಳಲ್ಲಿ ಆರ್ಥಿಕ ಸಮಸ್ಯೆ ಬಹಳ ಮುಖ್ಯವಾದದ್ದು. ಆಗ ಎಚ್ ಕೊರಗಪ್ಪ ಮತ್ತು ಇತರ ಮುಖಂಡರು ಎದೆಗುಂದದೆ ಅವೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಬರ್ತಾರೆ. 4 ವರ್ಷಗಳಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತದೆ. ಕಾಶಿಯಿಂದ ಶಿವಲಿಂಗ ತರ್ತಾರೆ. ಕರಿಕಲ್ಲ, ನಂದಿ ಮತ್ತು ಅದರ ಮಂಟಪ ಕೂಡ ಸಿದ್ಧ ಆಗ್ತದೆ. ದ್ವಾರಪಾಲಕರುಗಳಿಂದ ಕೂಡಿದಂಥ ದೇವಸ್ಥಾನ ಪ್ರತಿಷ್ಠೆ ಆಗುವುದಕ್ಕೆ ಅನುವು ಕೂಡ ನಡೆಯುತ್ತದೆ. 21/2/1912ರಲ್ಲಿ ಅದು ಬುಧವಾರ ದಿವಸ ನಾರಾಯಣ ಗುರುಗಳು ಗೋಕರ್ಣನಾಥ ಎನ್ನುವಂಥ ಹೆಸರಿನಿಂದ ಶಿವಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗ ಆ ಗರ್ಭಗುಡಿ ಎಡಭಾಗದಲ್ಲಿ ಅನ್ನಪೂರ್ಣೇಶ್ವರಿ ಮತ್ತು ಆನಂದ ಭೈರವ, ಬಲದಲ್ಲಿ ಷಣ್ಮುಖ, ಗಣಪತಿ, ವೆಂಕಟರಮಣ ಗುಡಿಗಳನ್ನು ಕೂಡ ನಾವು ಕಾಣ್ತೇವೆ. ಈ ದೇವಸ್ಥಾನ 1991ರಲ್ಲಿ ನವೀಕರಣಗೊಂಡು 4/2/1991ರಿಂದ ಮೊದಲುಗೊಂಡು 9/2/1991ರ ತನಕ ಅದರ ನವೀಕರಣ ಸಮಾರಂಭ ನಡೆಯುತ್ತದೆ. ಶೃಂಗೇರಿ ಮಠದ ಶ್ರೀ ಸ್ವಾಮಿಗಳು ಶ್ರೀ ನಾರಾಯಣ ಗುರುಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂಥ ಶ್ರೀ ಗೋಕರ್ಣನಾಥನಿಗೆ ಕುಂಭಾಭಿಷೇಕವನ್ನು ಮಾಡ್ತಾರೆ. ನಾರಾಯಣ ಗುರುಗಳ ಮೂಲ ಪೀಠದ ಮಠಾಧಿಪತಿ ಶ್ರೀ ಗೀತಾನಂದ ಸ್ವಾಮೀಜಿಯವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. 1991ರಲ್ಲಿ ನವೀಕರಣಗೊಂಡಂಥ ಕ್ಷೇತ್ರವನ್ನು ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಅದರ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ರಾಜೀವ್ ಗಾಂಧಿಯವರು ಅವರ ಪತ್ನಿ ಸಹಿತ ಕೂಡ ಬಂದು ಇಲ್ಲಿ ಅದರ ಉತ್ಸವದ ಚಾಲನೆಯನ್ನು ಮಾಡಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೋದು. ಆಮೇಲೆ ಬಹಳ ಕ್ಷಿಪ್ರವಾಗಿ ಈ ಕ್ಷೇತ್ರ ಬೆಳೆದು ನಿಲ್ಲುತ್ತದೆ. ಬೇರೆ ಬೇರೆ ರೀತಿಯಲ್ಲಿ ಜನಾಕರ್ಷಣೆಗೆ ಕಾರಣ ಆಗ್ತದೆ. ಇಲ್ಲಿಯವರೆಗೆ ಅಂತಿದ್ರೆ ವಿಶ್ವದಾದ್ಯಂತ ಸುಮಾರು 80 ರಾಷ್ಟ್ರಗಳಲ್ಲಿ ಕೂಡ ಇವತ್ತು ಕುದ್ರೋಳಿ ಗೋಕರ್ಣನಾಥ ಸನ್ನಿಧಿಯಲ್ಲಿ ನಡೆಯುವಂಥ ದಸರಾ ಉತ್ಸವದ ಒಂದು ವೈಶಿಷ್ಟ್ಯ ಪ್ರಚಾರದಲ್ಲಿ ಉಂಟು. ನಮ್ಮ ಕರಾವಳಿ ಅಂತ ಹೇಳಿದರೆ ಈ ಮಂಗಳೂರು ನಮ್ಮ ಕರ್ನಾಟಕ ರಾಜ್ಯದ ಒಂದು ಹೆಬ್ಬಾಗಿಲಿದ್ದ ಹಾಗೆ. ಈ ಹೆಬ್ಬಾಗಿಲು ಮಂಗಳೂರು ನಗರ ನವವಧುವಿನ ಹಾಗೆ ಶೃಂಗರಿಸಿಕೊಂಡು ಕಳೆದ 9 ದಿವಸಗಳಿಂದ ಇಲ್ಲಿ ರಾರಾಜಿಸ್ತಾ ಇದೆ. ಪ್ರತಿಯೊಂದು ಬೀದಿಯೂ ಕೂಡ ದೀಪದಿಂದ ಅಲಂಕೃತ ಆಗಿದೆ. ಮಧುವಣಗಿತ್ತಿಯ ಹಾಗೆ ಶೃಂಗರಿಸಿಕೊಂಡು ಎಲ್ಲರನ್ನೂ ನಾಚುವ ರೀತಿಯಲ್ಲಿ ಇದು ನಮಗೆ ಕಾಣಿಸ್ತದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಈ ಬಾರಿಯ ದಸರಾ ಮೆರವಣಿಗೆ. ಮಂಗಳೂರು ಹಲವಾರು ವೈಶಿಷ್ಟ್ಯಗಳಿಗೆ ಒಂದು ಕಾರಣವಾದಂಥ ಪ್ರದೇಶ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸರ್ವಋತು ಬಂದರ, ರೈಲು, ರಸ್ತೆ, ಹೀಗೆ ಜಲ, ಭೂಮಿ ಹಾಗೂ ವಾಯು ಸಂಪರ್ಕವನ್ನು ಹೊಂದಿರುವಂತಹ ಒಂದು ರಾಜ್ಯದ ಏಕೈಕ ನಗರ ಅಂತ ನಾವು ಮಂಗಳೂರನ್ನು ಕರೀಬೋದು. ಇಲ್ಲಿ ನಾನಾ ಜಾತಿ, ಧರ್ಮ, ಭಾಷೆಯ ಜನತೆ ನೆಲೆಸಿರುವಂತಹ ಒಂದು ಸನ್ನಿವೇಶ ಇದೆ. ದೇಶದ ಮೂಲೆ ಮೂಲೆ ಹಾಗೂ ವಿದೇಶದ ಜನರು ವ್ಯವಹಾರದ ಮತ್ತು ಶಿಕ್ಷಣದ ನಿಟ್ಟಿನಲ್ಲಿ ಇಲ್ಲಿ ಬಂದು ನೆಲೆಕೊಂಡಿರುವುದನ್ನು ಕೂಡ ನಾವು ಕಾಣುತ್ತೇವೆ. ಹೋಟೆಲ್ ಉದ್ಯಮ ಇರ್ಬೋದು, ಶಿಕ್ಷಣ ಕೇಂದ್ರಗಳಿರ್ಬೋದು, ಬ್ಯಾಂಕಿನ ಉದ್ಯಮ ಇರ್ಬೋದು, ಇದಕ್ಕೆಲ್ಲ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಮಂಗಳೂರು ಒಂದು ನಗರ ಆಗಿ ಕಾಣಿಸ್ತಾ ಇದೆ ಎಂದು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಒಂದು ಸಣ್ಣ ಪ್ರಪಂಚ ಇದ್ದ ಹಾಗೆ ಅಂತ ನಮಗೆ ಕಾಣಬಹುದು. ಈ ಒಂದು ನಾಡಿನಲ್ಲಿ ಬಹಳ ಹೆಗ್ಗಳಿಕೆಯನ್ನು ಪಡೆಕೊಂಡಂತಹ ದಸರಾ ಉತ್ಸವ ನಡೀತಾ ಇರುವಂಥದ್ದು. ನವರಾತ್ರಿ ಅಂತ ಹೇಳಿದರೆ ಹಿಂದೂಗಳಿಗೆ ಬಹಳ ವಿಶೇಷವಾದಂಥ ದಿವಸ. ಮಂಗಳೂರಿನ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಕೂಡ ನವರಾತ್ರಿ ಉತ್ಸವವನ್ನು ಆಚರಿಸಿಕೊಂಡು ಬರ್ತಾರೆ. ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಬಹಳ ವಿಶೇಷತೆಯಿಂದ ಇದು ಕಳೆದ ಹಲವು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಧಾರ್ಮಿಕ ಸಾಮರಸ್ಯದಿಂದ ಗಮನ ಸೆಳೆಯುವಂಥ ಕ್ಷೇತ್ರ ಈ ಒಂದು ಕುದ್ರೋಳಿಯ ಗೋಕರ್ಣನಾಥನ ಕ್ಷೇತ್ರ. ಪ್ರವಾಸಿ ತಾಣವಾಗಿ ಬೆಳೆದಿರುವಂತಹ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಸರ್ವಧರ್ಮೀಯರು ಕೂಡ ಇಲ್ಲಿ ಒಂದು ಶ್ರದ್ಧೆಯಿಂದ ದೇವರಿಗೆ ನಡೆದುಕೊಳ್ತಾರೆ. ದೇವಸ್ಥಾನದ ನವನಿರ್ಮಾಣ ಆದ ಬಳಿಕ ದಸರಾ ಉತ್ಸವಕ್ಕೆ ಹೊಸ ಮೆರುಗು ಕೂಡ ಬಂದಿದೆ. ಇಲ್ಲಿ ಬೀದಿಗಳಲ್ಲಿ ನವರಾತ್ರಿಯ ವೇಳೆ
ಸಾಕಷ್ಟು ಸಿದ್ಧತೆಗಳು ನಡೀತವೆ. ಇಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಪೂಜೆ ಮಾಡಿದಂತಹ ಶಾರದಾದೇವಿ ಮತ್ತು ನವದುರ್ಗೆಯರ ಮೂರ್ತಿಯ ಮೆರವಣಿಗೆ ಅದು ಒಂದು ಧಾರ್ಮಿಕ ಸಾಂಸ್ಕೃತಿಕವಾದಂಥ ಸಿರಿವಂತಿಕೆಯಿಂದ ನಡೆಯುವಂಥ ಮೆರವಣಿಗೆ. ವರ್ಷದಿಂದ ವರ್ಷಕ್ಕೆ ಅದು ಆಕರ್ಷಣೆಯನ್ನು ಹೆಚ್ಚಿಸ್ತಾ ಬರ್ತಾ ಇದೆ. ವೈಭವಯುತವಾದಂಥ ಈ ಶೋಭಾಯಾತ್ರೆಯಲ್ಲಿ ಜನಸಾಗರವೇ ಹರಿದು ಬರ್ತಾ ಇದೆ. ಈ ವರ್ಷ ಕೂಡ ಅದನ್ನು ನಾವು ಕಾಣಬಹುದು. ಇಲ್ಲಿ ದೇವಸ್ಥಾನ ನವೀಕರಣಗೊಳ್ಳುವುದಕ್ಕಿಂತ ಮೊದಲು ಕೇವಲ ಶಾರದೆಯ ಆರಾಧನೆಯನ್ನು ಮಾತ್ರ ಮಾಡ್ತಾಯಿದ್ರು. 1991 ಬಳಿಕ ಅದು ನವೀಕರಣಗೊಂಡ ಮೇಲೆ ಈ ದೇವಸ್ಥಾನ ಕರಾವಳಿಗೆ ಒಂದು ಹೊಸ ಮೆರುಗನ್ನು ತಂದುಕೊಟ್ಟಿದೆ. ಅತ್ಯಂತ ಆಕರ್ಷಕವಾದ ವಿನ್ಯಾಸದಿಂದ ಕಂಗೊಳಿಸುವ ಈ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ವತಿಯಿಂದ ನವರಾತ್ರಿ ಉತ್ಸವ ಈಗ ಬಹಳ ಖ್ಯಾತಿಯಿಂದ ನಡೆಯುತ್ತಾ ಇದೆ. ನವರಾತ್ರಿ ಸಂದರ್ಭ ಕುದ್ರೋಳಿಯಲ್ಲಿ ಪ್ರತಿಷ್ಠಾಪಿಸಲಾಗುವಂತಹ ನವದುರ್ಗೆಯರ ವಿಗ್ರಹಗಳು ಅದು ಲಕ್ಷಾಂತರ ಭಕ್ತರನ್ನು ತನ್ನೆಡೆಗೆ ಸೆಳೆಯುವಂಥದ್ದು. ಶಕ್ತಿ ದೇವತೆಯ 9 ರೂಪಗಳು ಶೈಲಪುತ್ರಿ, ಪುಷ್ಪಾಂಡಿನಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತಾ, ಕಾತ್ಯಾಯಿನಿ, ಮಹಾಕಾಳಿ, ಮಹಾಗೌರಿ, ಸಿದ್ಧಿದಾತ್ರಿ ಹೀಗೆ ನವದುರ್ಗೆಯರು ಇಲ್ಲಿ ಕಂಗೊಳಿಸ್ತಾ ಇರ್ತಾರೆ. ಇದು ನೋಡುವುದಕ್ಕೆ ಒಂದು ಹಬ್ಬ, ಕಣ್ಣಿಗೆ ಹಬ್ಬವಾಗಿರ್ತಕ್ಕಂಥ ಒಂದು ದೃಶ್ಯ ಅಂತ ಹೇಳಿದರೆ ತಪ್ಪಲ್ಲ. ನವರಾತ್ರಿ ಆರಂಭದ ದಿನದಲ್ಲೇ ಇಲ್ಲಿ ನವದುರ್ಗೆಯರನ್ನು ಪ್ರತಿಷ್ಠಾಪಿಸಲಾಗ್ತಾ ಇತ್ತು. ಶಾರದೆ ಮತ್ತು ಮಹಾಗಣಪತಿ ಆರಾಧನೆ ಕೂಡ ನಡೆಯುತ್ತದೆ. ಶಾರದಾ ಸ್ಥಾಪನೆಯನ್ನು ಹಿಂದೆ ಶಾರದಾ ಪೂಜೆಯ ಸಂದರ್ಭದಲ್ಲಿ ಮಾಡ್ತಾಯಿದ್ರು. ಈಗ ನವರಾತ್ರಿ ಆರಂಭದಲ್ಲಿಯೇ ನವದುರ್ಗೆಯರ ಜೊತೆಯಲ್ಲಿ ಶಾರದಾ ದೇವಿಯ ಒಂದು ಪ್ರತಿಷ್ಠಾಪನೆಯನ್ನು ಕೂಡ ಮಾಡ್ತಾ ಇದ್ದಾರೆ. 9 ದಿನಗಳ ಕಾಲ ಇಲ್ಲಿ ಆರಾಧನೆ ನಡೆಯುವಂಥದ್ದು. ಈ ಉತ್ಸವವನ್ನು ಕಣ್ಣಿಗೆ ಒಂದು ಹಬ್ಬದ ಹಾಗೆ ಜನ ತುಂಬಿಸಿಕೊಳ್ತಾರೆ. ದೇವಾಲಯದ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಅಧ್ಯಕ್ಷ ಕೊರಗಪ್ಪ ಮತ್ತು ಈ ನವನಿರ್ಮಾಣದ ಶಿಲ್ಪಿಗಳಾದಂಥ ಮಾಜಿ ಕೇಂದ್ರ ಸಚಿವರು ಜನಾರ್ದನ ಪೂಜಾರಿಯವರು ಅವರ ಪರಿಶ್ರಮದ ಫಲವಾಗಿ ಭವ್ಯವಾಗಿ ನಿರ್ಮಾಣಗೊಂಡಿರತಕ್ಕಂಥ ಕುದ್ರೋಳಿ ದೇವಸ್ಥಾನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಂಡು ಪ್ರತಿಯೊಂದು ಉತ್ಸವಗಳನ್ನು ಕೂಡ ಆಚರಿಸಲಾಗ್ತಾ ಇದೆ. ದೇವಸ್ಥಾನದ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸುವುದಕ್ಕೆ ಇಲ್ಲಿ ರಂಗುರಂಗಿನ ಕಾರಂಜಿಗಳನ್ನು ಕೂಡ ವ್ಯವಸ್ಥೆಗೊಳಿಸಿದ್ದಾರೆ. ಇದರೊಂದಿಗೆ ಇಲ್ಲಿ ಎತ್ತರದ ಹನುಮಂತನ ವಿಗ್ರಹ ಇದೆ, ಸಾಯಿಬಾಬಾ ಮಂದಿರ ಇದೆ, ಹಾಗೆ ಶ್ರೀಕೃಷ್ಣನ ಒಂದು ದೇವಸ್ಥಾನ ಕೂಡ ಇಲ್ಲಿ ಇದೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ನವರಾತ್ರಿಗೆ ಕ್ರಮೇಣ ಮಂಗಳೂರು ದಸರಾ ಎನ್ನುವಂಥ ಹೆಸರು ಬಂತು. ಕರಾವಳಿ ಜಿಲ್ಲೆಯ ವಿಖ್ಯಾತ ಪ್ರಸಿದ್ಧ ಪುಣ್ಯಕ್ಷೇತ್ರ ಈ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಿಂದ ಶ್ರೀ ಮಹಾಗಣಪತಿ, ಶಕ್ತಿ ದೇವತೆಯ 9 ರೂಪಗಳಾದಂಥ ಶೈಲಪುತ್ರಿ, ಪುಷ್ಪಾಂಡಿನಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತಾ, ಕಾತ್ಯಾಯಿನಿ, ಮಹಾಕಾಳಿ, ಮಹಾಗೌರಿ, ಸಿದ್ಧಿದಾತ್ರಿ ಮಾತೆ, ಆಮೇಲೆ ಆದಿಶಕ್ತಿ, ಆಮೇಲೆ ಶಾರದಾ ಮಾತೆಯ ವರ್ಣರಂಜಿತವಾದಂತಹ ಒಂದು ಬೃಹತ್ ದಸರಾ ಮೆರವಣಿಗೆ ನಡೀತಾ ಇರುವಂಥದ್ದು. ಸಂಜೆ ಸುಮಾರು 3-4 ಗಂಟೆಗೆ ಇಲ್ಲಿ ಆರಂಭ ಆಗ್ತದೆ ಈ ವಿಸರ್ಜನಾ ಮೆರವಣಿಗೆ. ಈ ಸಲ ಕೂಡ 3 ಗಂಟೆಗೆ ಅದು ಆರಂಭ ಆಗಿದೆ. ಈ ಮೆರವಣಿಗೆ ಈಗ ಅರ್ಧ ದಾರಿಯಷ್ಟೇ ಕ್ರಮಿಸಿದೆ. ಅರ್ಧ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಇನ್ನೂ 3/4 ಭಾಗ ಇದೆ. ಬಹಳ ಸಂಭ್ರಮದಿಂದ ಜನ ಈಗಲೂ ಕೂಡ ಇಲ್ಲಿ ಇದ್ದಾರೆ ನೋಡಿ. ಬೇರೆ ಬೇರೆ ಸ್ತಬ್ಧ ಚಿತ್ರಗಳು, ಅತ್ಯಾಕರ್ಷಕವಾದಂಥ ಸ್ತಬ್ಧ ಚಿತ್ರಗಳು ನಮಗೆ ಕಾಣಿಸ್ತಾ ಇದ್ದಾರೆ. ಇಲ್ಲೊಂದು ವಿಶೇಷವಾದಂಥ ಒಂದು ಪ್ರಾಣಿ ನಮಗೆ ಕಾಣಿಸ್ತಾ ಇದೆ. ಇದು ಕಲಾವಿದರ ಒಂದು ಕೈಚಳಕ. ಹೀಗೆ ನಡೆಯುವಂತಹ ಈ ಒಂದು ಮೆರವಣಿಗೆ ನಾಳೆ ಬೆಳಗಿನವರೆಗೂ ಕೂಡ ಮುಂದುವರಿಕೆ ಇದೆ. ಪ್ರಾತಃ ಕಾಲದ ಹೊತ್ತಿನಲ್ಲಿ ಇದು ಸಮಾಪನಗೊಳ್ಳುವಂತಹ ಒಂದು ನಿರೀಕ್ಷೆ ನಮಗೆ. ನವದುರ್ಗೆಯ ಮಹಾಗಣಪತಿ, ಆಮೇಲೆ ಶಾರದಾ ಮಾತೆಯ ಶೋಭಾಯಾತ್ರೆ, ಈ ಎಲ್ಲ ಯಾತ್ರೆಗಳಲ್ಲಿಯೂ ಕೂಡ ಊರ ಮತ್ತು ಪರವೂರ ಭಕ್ತರು ಭಾಗವಹಿಸುವ ಮೂಲಕ ವಿಶೇಷವಾದಂಥ ಮೆರಗನ್ನು ನೀಡ್ತಾ ಇದ್ದಾರೆ. ದೇಶ ವಿದೇಶಗಳಲ್ಲಿ ಉದ್ಯೋಗಕ್ಕೆ ತೆರಳಿರುವಂತಹ ಮಂಗಳೂರಿನ ಜನತೆ ಈ ಮೆರವಣಿಗೆಯನ್ನೇ ಉದ್ದೇಶವಾಗಿಟ್ಟುಕೊಂಡು ರಜೆ ಮಾಡಿಕೊಂಡು ಕೂಡ ಇಲ್ಲಿ ಬಂದು ಸೇರಿರ್ತಾರೆ. ಮಂಗಳೂರಿನ ಆಸುಪಾಸಿನ ನಿವಾಸಿಗಳು ತಂಡೋಪತಂಡವಾಗಿ ಇದರಲ್ಲಿ ಭಾಗವಹಿಸ್ತಾರೆ. ಮೆರವಣಿಗೆ ತೆರಳುವಂಥ ಬೀದಿ ಬೀದಿಗಳಲ್ಲಿ ಸಂಘ ಸಂಸ್ಥೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರುತ್ತಾರೆ. ಬೇರೆ ಬೇರೆ ಪ್ರದೇಶದಿಂದ ಬಂದಂಥ ಜನರಲ್ಲಿ ಸ್ವಲ್ಪ ಮಂದಿ ಮೆರವಣಿಗೆ ಹಿಂದೆಯೇ ಸಾಗಿ ಬಂದರೆ, ಬಾಕಿ ಉಳಿದ ಮಂದಿ ಮೆರವಣಿಗೆ ಸಾಗುವಂಥ ರಸ್ತೆಯ ಇಕ್ಕೆಲಗಳಲ್ಲಿ ಕೂಡ ನಿಂತು
ಉಗೇ ಉಗಿ ಅಂತ ಘೋಷಣೆ ಕೂಗ್ತಾ ಇರುವುದನ್ನು ಕೂಡ ನಾವು ಗಮನಿಸಬಹುದು. ಅತ್ಯಾಕರ್ಷಕ ವಿದ್ಯುತ್ ದೀಪಾಲಂಕೃತ ಮಂಟಪ, ಟ್ಯಾಬ್ಲೋಗಳಿಂದ ಕೇರಳದ ಮೈನವಿರೇಳಿಸುವಂಥ ಚೆಂಡವಾದ್ಯ, ಬಣ್ಣದ ಕೊಡೆಗಳು, ಕೇರಳ ಸರ್ಕಾರದ ಪ್ರವಾಸೋದ್ಯಮದ ಇಲಾಖೆಯಿಂದ ಇರುವಂಥ ಟ್ಯಾಬ್ಲೋಗಳು, ಖಾಸಗಿ ಸಂಘ ಸಂಸ್ಥೆಗಳು ರಚನೆ ಮಾಡಿರುವಂಥ ಟ್ಯಾಬ್ಲೋಗಳು, ಆಮೇಲೆ ವಾದ್ಯ ತಂಡಗಳು, ರಾಜ್ಯದ ರಾಜಧಾನಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಕಲಾವಿದರ ಜಾನಪದ ಸಾಂಸ್ಕೃತಿಕ ಹಿನ್ನೆಲೆಯ ನೃತ್ಯ ತಂಡಗಳು, ಡೋಲ್ ನೃತ್ಯಗಳು, ಶಿಲ್ಪ ಗೊಂಬೆ ಬಳಗ, ಕೇರಳದ ಬೇರೆ ಬೇರೆ ಕಲಾ ಒಂದು ಪ್ರಕಾರಗಳು, ಚಿತ್ತಾಕರ್ಷಕವಾದಂಥ ಹುಲಿವೇಷಗಳು, ವೈವಿಧ್ಯಮಯವಾದಂಥ ವಾದ್ಯವೃಂದಗಳು, ಕರಾವಳಿ ಜಿಲ್ಲೆಯ ಅನೇಕ ಪ್ರಸಿದ್ಧ ಪುಣ್ಯಕ್ಷೇತ್ರಗಳ ಸಹಕಾರದೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸುವಂತಹ ಈ ನೂರಾರು ಟ್ಯಾಬ್ಲೋಗಳು, ನಮ್ಮ ರಾಷ್ಟ್ರದ ನಾನಾ ಆಧ್ಯಾತ್ಮಿಕ ಸಾಂಸ್ಕೃತಿಕ ಇತಿಹಾಸಗಳನ್ನು ಬಿಂಬಿಸುವಂತಹ ಸ್ತಬ್ಧ ಚಿತ್ರಗಳು, ಇದೆಲ್ಲವೂ ಕೂಡ ಈ ಒಂದು ವಿಶೇಷವಾದಂಥ ಆಕರ್ಷಣೆಯನ್ನು ಈ ಮೆರವಣಿಗೆ ಕೊಡ್ತದೆ ಅಂತ ಹೇಳ್ಬೋದು. ಈ ವರ್ಣಮಯವಾಗಿ ಮನೆ ಸೆಳೆಯುವಂಥ ಮಂಗಳೂರಿನ ಈ ದಸರಾ ಮೆರವಣಿಗೆ ಜನಸಾಗರದ ಪ್ರವಾಹದೊಂದಿಗೆ ಶ್ರೀ ಕ್ಷೇತ್ರದಿಂದ ಈಗಾಗಲೇ ಹೊರಟಿದೆ. ಕಂಬಳ ರಸ್ತೆ, ಮಣ್ಣಗುಡ್ಡ ಮಾರ್ಗವಾಗಿ ಲೇಡಿ ಹಿಲ್ ಸರ್ಕಲ್, ಲಾಲ್ಬಾಗ್, ಬಲ್ಲಾಳ್ಬಾಗ್, PVS ವೃತ್ತ, ನವಭಾರತ ಸರ್ಕಲ್, ಕೇಸರಾವ್ ರಸ್ತೆ, ಹಂಪನಕಟ್ಟೆ, ವಿಶ್ವವಿದ್ಯಾಲಯ ಕಾಲೇಜು ವೃತ್ತಕ್ಕೆ ಹೋಗಿ ಅದು ಅಲ್ಲಿಂದ ಬಲಕ್ಕೆ ತಿರುಗಿ ಗಣಪತಿ ಹೈಸ್ಕೂಲ್ ಮಾರ್ಗವಾಗಿ ಶ್ರೀ ವೆಂಕಟರಮಣ ದೇವಸ್ಥಾನದ ಮುಂಭಾಗದಿಂದ ಅದು ಕಾರ್ಚೀಟ್ ಮಾರ್ಗವಾಗಿ ಚಿತ್ರಾ ಟಾಕೀಸು ದಾಟಿ ಅಳಕೆಯಾಗಿ ಮತ್ತೆ ಶ್ರೀ ಕ್ಷೇತ್ರಕ್ಕೆ ಬರ್ತದೆ. ಅಲ್ಲಿ ಶಿವ ಪುಷ್ಕರಣಿಯಲ್ಲಿ ಆ ದೇವಿಯ ಮತ್ತು ಎಲ್ಲ ನವದುರ್ಗೆಯರು, ಆದಿಶಕ್ತಿ ಸಹಿತವಾದಂಥ ನವದುರ್ಗೆಯರು, ಆ ಗಣಪತಿ ಮತ್ತು ಕೊನೆಗೆ ಶ್ರೀ ಶಾರದಾ ಮಾತೆಯ ಒಂದು ವಿಸರ್ಜನೆ ಕೂಡ ಬಹಳ ವಿಜೃಂಭಣೆಯಾಗಿ ನಡೆಯುತ್ತದೆ. ಒಟ್ಟಿನಲ್ಲಿ ಒಂದು ವಿಶೇಷವಾದಂತಹ ಒಂದು ಆಕರ್ಷಣೆಯನ್ನು ಈ ಕ್ಷಣದವರೆಗೂ ಕೂಡ ಉಳಿಸಿಕೊಂಡಿರುವಂಥ ಒಂದು ಪ್ರಕ್ರಿಯೆ, ವಿಸರ್ಜನಾ ಪ್ರಕ್ರಿಯೆ ಇದ್ದರೆ ಅದು ಈ ಒಂದು ಮಂಗಳೂರು ದಸರಾದ ಶೋಭಾಯಾತ್ರೆ. ನಮ್ಮ ಕಣ್ಣ ಮುಂಭಾಗದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಪ್ರತಿಕೃತಿ ಕಾಣಿಸ್ತಾ ಇದೆ. ಅದು ಬಹಳ ಆಕರ್ಷಕವಾಗಿ ಅದನ್ನು ಯಾಂತ್ರಿಕವಾಗಿ ಮಾಡಿದರೂ ಕೂಡ ಅದು ಸಹಜವಾಗಿ ನಮಗೆ ಕಾಣ್ತಾ ಇರುವಂಥದ್ದು. ಒಂದು ರಾಕ್ಷಸ ಗಾತ್ರದ ಒಂದು ಆನೆಯ ತೊಣ್ಣಿನ ರೂಪದಲ್ಲಿರುವಂಥ ಒಂದು ವಿಶಿಷ್ಟ ಆಕೃತಿ. ಅದರ ಒಂದು ಕೈಯಲ್ಲಿ ಶಿವ ಇದ್ದಾನೆ ಮತ್ತು ವಿಶೇಷವಾದಂಥ ಪಂಜಗಳನ್ನು ಕುರಿತ ಕೈಗಳು. ಅದರ ಹಿಂಭಾಗದಲ್ಲಿ ನೋಡಿ ಮತ್ತೊಂದು ಬಹಳ ಬೃಹದಾಕಾರದ ಒಂದು ಪಕ್ಷಿಯ ಒಂದು ಪ್ರತಿರೂಪ. ಇಂಥ ಅನೇಕ ಹೊಸ ಮತ್ತು ವಿಶಿಷ್ಟ ಕಲ್ಪನೆಯ ಸ್ತಬ್ಧ ಚಿತ್ರಗಳನ್ನು ಕೂಡ ಇವತ್ತು ನಾವಿಲ್ಲಿ ಕಾಣಬಹುದು. ವರ್ಷದಿಂದ ವರ್ಷಕ್ಕೆ ಬೇರೆ ಬೇರೆ ಸಂಘಟನೆಗಳು ವಿಶೇಷವಾದಂಥ ಪರಿಕಲ್ಪನೆಯೊಂದಿಗೆ ಇಂತಹ ಸ್ತಬ್ಧ ಚಿತ್ರಗಳನ್ನು ಅಳವಡಿಸಿಕೊಂಡು ಬಹಳ ವಿಶೇಷ ರೀತಿಯಲ್ಲಿ ಈ ಶೋಭಾಯಾತ್ರೆಗೆ ಒಂದು ರಂಗನ್ನು ತುಂಬುತ್ತಾ ಇದ್ದಾರೆ. ಇವತ್ತಂತೂ ನೋಡಿ, ಒಂದಕ್ಕೊಂದು ವಿಚಿತ್ರವಾದ ಪ್ರತಿಕೃತಿಗಳಲ್ಲಿ ಕಾಣಿಸ್ತಾ ಇದೆ. ಇದು ಏನು ಎನ್ನುವುದರ ಬಗ್ಗೆ ಪ್ರತ್ಯೇಕವಾದಂಥ ಮಾಹಿತಿ ನಮಗೆ ಬರಲಿಲ್ಲ. ಹಾಗಾಗಿ ಅದರ ವಿವರಗಳನ್ನು ನಿಮಗೆ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಅದರ ಒಂದು ಸಂಪೂರ್ಣವಾದಂಥ ಒಂದು ಚಿತ್ರಣವನ್ನು ನಿಮಗೆ ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬಹಳಷ್ಟು ವಿಜೃಂಭಣೆಯಿಂದ ನಡೆಯುವಂಥದ್ದು ಮತ್ತು ಆಕರ್ಷಕವಾಗಿರುವಂಥದ್ದು, ಕ್ಷಣ ಕ್ಷಣಕ್ಕೆ ಆಶ್ಚರ್ಯವನ್ನು ಮೂಡಿಸುವಂಥ ರೀತಿಯಲ್ಲಿ ಕಣ್ಣ ಮುಂಭಾಗದಲ್ಲಿ ಬರ್ತಾ ಇದೆ. TV ಪರದೆಯಲ್ಲಿ ನೀವು ಅದನ್ನು ನೋಡ್ತಾ ಇದ್ದೀರಿ ವೀಕ್ಷಕರೇ. ಬಹಳ ವಿಶೇಷವಾದಂತಹ ದೃಶ್ಯದ ಸಂಯೋಜನೆಯನ್ನು ಕೂಡ ಮಾಡಿದ್ದಾರೆ. ನಮಗೆ ಭಾಳ ತಡವಾಗಿ ಸ್ತಬ್ಧ ಚಿತ್ರಗಳು ಕಾಣಿಸ್ತಾ ಇದ್ದಾವೆ. ಯಾಕೆಂದರೆ ಈ ಸಲದ ಒಂದು ಬದಲಾವಣೆ, ನಾವು ನವದುರ್ಗೆಯರು ಮತ್ತು ಶಾರದಾ ಮಾತೆಯ ವಿಗ್ರಹ ಮೊದಲು ಹೋಗ್ತದೆ. ಹಾಗಾಗಿ ನಾವು ಅಷ್ಟಕ್ಕೆ ಕೇಂದ್ರೀಕೃತವಾಗಿ ಇಷ್ಟರವರೆಗೆ ಇದ್ದೆವು. ಈಗ ಬೇರೆ ಬೇರೆ ಸ್ತಬ್ಧ ಚಿತ್ರಗಳು ಬರ್ತಾ ಇದ್ದಾವೆ. ವಿಶೇಷವಾದಂತಹ ಆಕರ್ಷಕವಾದಂತಹ ವಿಶಿಷ್ಟವಾದಂತಹ ಸ್ತಬ್ಧ ಚಿತ್ರಗಳಿದ್ದಾವೆ. ಅವುಗಳ ಒಂದಷ್ಟು ವಿವರಗಳನ್ನು ನಾವು ನೋಡೋಣ, ಅವುಗಳ ದೃಶ್ಯಗಳನ್ನು ಕೂಡ ಕಣ್ತುಂಬಿಕೊಳ್ಳೋಣ. ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಭಾಗದಲ್ಲಿ ಮತ್ತೆ ಈ ನೇರ ಪ್ರಸಾರವನ್ನು ನಾವು ಮುಂದುವರಿಸ್ತೇವೆ. ಈಗ ಒಂದು ವಾಣಿಜ್ಯ ವಿರಾಮವನ್ನು ನಾವು ತೆಗೊಳ್ತೇವೆ. ಆದಷ್ಟು ಬೇಗ ಮತ್ತೆ ಬರ್ತೇವೆ. ರಾತ್ರಿ ಇಡೀ ಈ ಒಂದು ಶೋಭಾಯಾತ್ರೆ ಮುಂದುವರಿತಾ ಇದೆ. ನಾಳೆ ಮುಂಜಾವಿನಲ್ಲಿ ನಡೆಯುವಂತಹ ಒಂದು ವಿಸರ್ಜನಾ ಪ್ರಕ್ರಿಯೆಯಲ್ಲಿ ಕೂಡ ತಾವು ಸಾಕ್ಷಿಗಳಾಗಬೇಕು ಅಂತ ಹೇಳ್ತಾ
ನಾವು ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ, ನೋಡ್ತಾ ಇದ್ದೀವಿ. ಯೂನಿಟಿ ಹಾಸ್ಪಿಟಲ್, ಎಕ್ಸ್ಪೆಕ್ಟ್ ಲೈಫ್, ಮಂಗಳೂರು. 4 ದಶಕಗಳ ಸುದೀರ್ಘ ಅನುಭವದೊಂದಿಗೆ ಸೇವೆಯಲ್ಲಿರುವ ಹೆಸರಾಂತ ಯುನಿಟಿ ಹಾಸ್ಪಿಟಲ್ನಲ್ಲಿ ವಿಶೇಷ ಸೇವೆಗಳು. ಅತ್ಯಾಧುನಿಕ ಸೌಲಭ್ಯ, ನುರಿತ ಮತ್ತು ಸುಪ್ರಸಿದ್ಧ ವೈದ್ಯರುಗಳ ತಂಡದಿಂದಾಗಿ ಕರ್ನಾಟಕದ ಅಗ್ರಮಾನ್ಯ ಸಂಸ್ಥೆಗಳಲ್ಲಿ ಒಂದಾಗಿದೆ. ಸಂಪರ್ಕಿಸಿ ಯೂನಿಟಿ ಹಾಸ್ಪಿಟಲ್, ಫಲ್ನಿ ರೋಡ್, ಮಂಗಳೂರು. 0824243155 or 81977055. Unity Hospital, expect life, Mangalore. Water is the most important resource on the planet. Industrialization, while important for the economic growth and development of a society, can also be harmful to the environment. Industrial wastes are discharged into the water, leading to water pollution. Every year, over 10 million tons of garbage is dumped into the water bodies. Development is must, but it should not harm the environment. Issued in public interest by Karnataka Bank, your family bank across India.
We won't have society. We won't have healthy air to breathe. We won't have companionship if we destroy the environment. Plants can lead a better life without humans. But think about fellow Homo sapiens survive without plants. Let's fight for the trees. For the trees have no plants. Think about what you can do to save environment's beauty rather than burying it alive.
ಸುಜಿತ್ ಶೆಟ್ಟಿ ಇವರ ನಾಮ ಸಂಕೀರ್ತನೆ ಈ ಒಂದು ಸಂಗೀತ ಕಾರ್ಯಕ್ರಮ रामाय रामभद्राय रामचन्द्राय वेदसे
ಸೆಟ್ಟಿಂಗ್ಸ್ ಮಾಡ್ತದ ಬೇತನೆ ಒಟ್ಟು ಏದು ಬಿಲಿ 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 ಇರತ್ತ ಇನ್ನು ಮುಪ್ಪ ಮುಟ್ಟ ಉಲ್ಲ ಈ ಸರಿ ಏರು ಪೂರ ನೆಟ್ ಫೇಮಸ್ ಗೊಬ್ಬು ನಕಲು ಪೂರ ಎದುರು ಗೊಬ್ಬು ನಕಲು ಪೂರ ಫೇಮಸ್ ತಕಲು ಐತ ಪಿರಾವಡ್ಲ ಫೇಮಸ್ ತಕಲು ಏರು ಪೂರ ಪುದಾರ್ಥ ರೋಷನ್ ಉಲ್ಲೇರು ರಘು ಉಲ್ಲೇರು ರಘು ಕುಡ್ಲಾಡ್ ಎಡ್ಡೆ ಪಿಲಿ ನಲಿಪು ನೆಟ್ ಅರ್ನ ಬಾರಿ ಎಡ್ಡೆ ನಲಿಕೆ ರೋಷನ್ ಕಿಶನ್ ಎಂಗಲ ಟೀಮ್ ಪೂರ ಎಡ್ಡೆ ಪಿಲಿ ತಕಲು ನಲಿಪು ನಕಲು ನಿಖಲಗೆ ಮೇನ್ ಸಪೋರ್ಟ್ ಮಾಡ್ಬೇಕು ಏರು ಪೂರ ಪೂರೆಲ್ಲ ಉಲ್ಲೇರು ಎಂಗ್ಲಕ್ಕೆ ಸಪೋರ್ಟ್ ಪಂಡ ಪೂರ ಜವರುಲ್ಲ ಎಂಗುಲು ಪೂರ ಒಟ್ಟಿಗೆ ಸುರುತ ವರ್ಷದಿಂಚಿ ನಿಕಲು ಕುದ್ರೋಳಿಗೆ ಹೋಗಿ ಅದು ಬೇತೆ ಕಡೆ ಹೋಗ್ತಾರ ಹೆಜ್ಜೆ ಎಂಗುಲು 2 ಸಾವಿರದ ಮೂಜಾರಿ ಸ್ಟಾರ್ಟ್ ಮಾಡ್ದ ಕುದ್ರೋಳಿಗೆ ಬೇತೆ ಓಡೆಗಳು ಹೋಗ್ಬೋದು ಎಂಗುಲು ದಸರಾ ಮಾತ್ರ ಕುದ್ರೋಳಿದ ಮೆರವಣಿಗೆ ಪಾಲ್ಪಡೆ ನನಗೆ ಎಂಚಾಪುಂಡು ಎಂಗ್ಲೇ ಬಾರಿ ಖುಷಿ ಆಪುಂಡು ಪಂಡ ಎಂಗಲ ಟ್ಯಾಬ್ಲ ಪೂರ ಮಸ್ತ್ ಜವನೇರು ಬರ್ಪೇರು ಈ ಸರಿ ನಾಸಿಕ್ ಬಾರ್ದ ಅವ್ರಿಗನ್ನು ಒಂದು 2ನೇ ಸಲ ಬರ್ಪಿನಿ ಅಂಜಾದು ಮಸ್ತ್ ಕ್ರೌಡ್ ಉಂಡು ಈ ಸರಿ ಈ ಸಲದ ವ್ಯವಸ್ಥೆ ಚೇಂಜ್ ಮಾಡ್ತಾರೆ ಎಂಚಾಣು ಒಂದು ಎಡ್ಡೆ ಆತನ ದುಂಬುಲ ಎಂಗುಲು ಪನೊಂದಿತ್ತ ಇಂಚನೆ ಮನ್ಪೊಡು ದಯ ಪಂಡ ಲೇಟ್ ಆವೊಂದಿತ್ತು ಶಾರದೆ ಬನ್ನಾಗ ಈ ಸರಿ ಮಸ್ತ್ ಬೊರ್ಲ ಆತನ ಶೋಕ ಆತನ ಈ ಸರಿ ನನಲ ಅಂಚನೆ ಅವಡೊಂದು ಪನ್ಪ ಎಂಗಲ್ ಸಲ್ಮೇಲ್ ಇನ್ನ ಪುದಾರ ಪ್ರಶಾಂತ್ छत्रपति शिवाजी महाराज के छत्रपति शिवाजी महाराज के
Listen everybody, can you take out your cell phones and on your flashlight? Select right shake man, right to go to left to go. Everybody move right to left over there. I want some more energy there. Jump on the 1, 2, 3, jump! ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ.
ಹೊಟ್ಟಿ ನೋವಿಂದ ಪರಿಶಾನ್ ಆಗೋಗಿತ್ರಿ ನನಗ. ಕಡೀಗ ನಮ್ಮ ಆನಂದ್ ಗುರೂಜಿ ಅವ್ರನ್ನ ನಂಬದ ನೋಡ್ರಿ. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ಅಸಿಡಿಟಿ ಇಂಥ ಯಾವುದೇ ಸಮಸ್ಯೆಗಳಿದ್ರೂ ರಾಮಬಾಣದಂತೆ ಕೆಲಸ ಮಾಡುವುದೇ ಈ ಅಮೃತ ಬಿಂದು. ಅಮೃತ ಬಿಂದು ರಾಮಬಾಣ.
ಮಂಗಳೂರ ದಸರಾ 2019. This program is brought to you by Karnataka Bank. Karnataka Bank, your family bank across India. Powered by Advait Hyundai. ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರ್ಗಳ ಮಾರಾಟ ಮಳಿಗೆ. Dia Systems. Dia Systems Smart Mind Smart Solution. Co-sponsored by Sharada Ayurveda Hospital, Divya Rupa Infrastructure, SADCC Bank, Duroflex, Nandini, Raksha Enterprises. ರೀ ಕೇಳಿಸ್ತಾ ಇದೆಯಾ? ಇವತ್ತು ನಮ್ಮ ಸಿನಿಮಾ ಟಿಕೆಟ್ ಬುಕ್ ಮಾಡ್ಬೇಕಿತ್ತಲ್ಲ. ಏನ್ ಪಾಪ ನೀವು ಹಾಡ್ ಕೇಳ್ತಾ ಕೇಳ್ತಾ ನನ್ ಟ್ಯೂಷನ್ ಫೀ ಕಟ್ಟೋದ್ ಮರ್ತೇ ಬಿಟ್ರಾ? ನಮ್ಮ ಯಾತ್ರೆಯ ಟಿಕೆಟ್ ಯಾವಾಗ ಬುಕ್ ಮಾಡ್ತೀಯ ಮಗನೇ? ಹಲವು ಬೇಡಿಕೆಗಳಿಗೆ ಇದೀಗ ಒಂದೇ ಪರಿಹಾರ. ಕರ್ನಾಟಕ ಬ್ಯಾಂಕಿನ ಮೊಬೈಲ್ ಬ್ಯಾಂಕಿಂಗ್. ಹಣ ವರ್ಗಾವಣೆ, ಬಿಲ್ ಪೇಮೆಂಟ್, ಬ್ಯಾಲೆನ್ಸ್ ವಿವರ ಇತ್ಯಾದಿ ಕ್ಷಣ ಮಾತ್ರದಲ್ಲಿ. ಕೆಬಿಎಲ್ ಮೊಬೈಲ್ ಬ್ಯಾಂಕಿಂಗ್. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಅದ್ವೈತ್ ಹುಂಡೈ. ಹುಂಡೈ ಮೋಟಾರ್ಸ್ ಇಂಡಿಯಾ ಲಿಮಿಟೆಡ್ ಇದರ ಅಧಿಕೃತ ಹುಂಡೈ ಕಾರ್ಗಳ ಮಾರಾಟ ಮಳಿಗೆ. ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾರಾಟಗಾರರು. ಸೇಲ್ಸ್ ಸರ್ವಿಸಸ್, ಸ್ಪೇಸ್, ಮಂಗಳೂರು ಕುಂಟಿಕಾನದ ಒಂದೇ ಮಳಿಗೆಯಲ್ಲಿ ಲಭ್ಯ. 22 prime showrooms, 26 state-of-the-art service centers. ಶೋರೂಮ್ ಸರ್ವಿಸಸ್ ಭಾನುವಾರವೂ ತೆರೆದಿರುತ್ತದೆ. ಬನ್ನಿ ಇಂದೇ ಹುಂಡೈಗೆ ಅಪ್ಗ್ರೇಡ್ ಆಗಿ. ಅದ್ವೈತ್ ಹುಂಡೈ, NH 66, AJ ಆಸ್ಪತ್ರೆ ಬಳಿ, ಕುಂಟಿಕಾನ್, ಮಂಗಳೂರು. ಫೋನ್ 0824 424 3666. ದಿವ್ಯರೂಪ ಇನ್ಫ್ರಾಕಾನ್ ಅರ್ಥ್ವರ್ಕ್ಸ್, ಸಿವಿಲ್ ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಕ್ಷೇತ್ರದ ಸುಪ್ರಸಿದ್ಧ ಸಂಸ್ಥೆ. ಸೈಟ್ ಗ್ರೇಡಿಂಗ್ ಕೆಲಸಗಳು, ಕಟ್ಟಡ ನಿರ್ಮಾಣ ಮತ್ತು ರಸ್ತೆ ಹಾಗೂ ಚರಂಡಿ ಕಾಮಗಾರಿಯ ಅನುಪಮ ಸಂಸ್ಥೆ ದಿವ್ಯರೂಪ ಇನ್ಫ್ರಾಕಾನ್. ನಿಷ್ಣಾತ ತಂತ್ರಜ್ಞರಿಂದ ಸುದೃಢ, ಸುಭದ್ರ ಹಾಗೂ ದೀರ್ಘ ಬಾಳಿಕೆಯ ನಿರ್ಮಾಣ. ಕ್ಲಪ್ತ ಸಮಯದಲ್ಲಿ ಅತ್ಯುತ್ಕೃಷ್ಟ ಗುಣಮಟ್ಟದ ಕಾಮಗಾರಿ. ಇದು ದಿವ್ಯರೂಪ ಇನ್ಫ್ರಾಕಾನ್ನ ವೈಶಿಷ್ಟ್ಯ. ದಿವ್ಯರೂಪ ಇನ್ಫ್ರಾಕಾನ್ ಪ್ರೈವೇಟ್ ಲಿಮಿಟೆಡ್, ಸುವರ್ಣ ಆರ್ಕೇಡ್, ಚೆಕ್ ಪೋಸ್ಟ್ ಬಳಿ, ಬಜ್ಪೆ. Introducing Sharda Ayurveda Hospital, positioned in a beautiful landscape with skilled doctors, dedicated nurse, well-trained therapists and humble staff with round-the-clock service. In specialty clinic we treat arthritis, back pain, sinusitis, lifestyle diseases, obesity, PCOD, infertility, ADHD, autism, epilepsy, degenerative eye diseases, refractive errors, piles, fistula in ano, fissure, non-healing ulcer, skin diseases. We have physiotherapy unit, laboratory, Patyahara Vibhaga, Yoga Hall, Modular OT, Labor Theatre, Dental Clinic, X-ray and USG unit rooms and General Ward to Deluxe rooms to facilitate all category people for all your mental and physical strength and to be strong from within. Sharda Ayurveda Hospital, unit of Sharda Group of Institutions, Sharda Ayurdhama Campus, Devinagara, Talapadi, Mangaluru. Phone 0824 2281 ಅನುಬಂಧವಿದು so new. ನೀನಕ್ಕರೆ ನಾನು ನಗುವೆನು. ಕಂಫರ್ಟ್ ನಿಮ್ಮನ್ನು ನ್ಯೂಲಿ ಮ್ಯಾರಿಡ್ನಿಂದ ಆಗಿಸುತ್ತೆ ಹ್ಯಾಪಿಲಿ ಮ್ಯಾರಿಡ್. ಡ್ಯೂರೋಫ್ಲೆಕ್ಸ್ ಮ್ಯಾಟ್ರೆಸಸ್, ಕಂಫರ್ಟ್ ಫಾರ್ ಲೈಫ್.
ಓಲ್ಡ್ ಸ್ಟೈಲ್ ಬಿಡು ಬ್ರೋ, ನ್ಯೂಟ್ರಿಷಿಯಸ್ ಜೊತೆ ಟೇಸ್ಟಿ ಆಗಿರೋ ನಮ್ಮೂರಲ್ಲಿ ತಯಾರಾಗಿರುವ ನಂದಿನಿ ಫ್ಲೇವರ್ಡ್ ಮಿಲ್ಕ್ ಅನ್ನೇ ಕುಡಿ. ನಮ್ಮೂರಲ್ಲೇ ಹೊಚ್ಚ ಹೊಸದಾಗಿ ಪರಿಶುದ್ಧತೆ ಮತ್ತು ಗುಣಮಟ್ಟವನ್ನು ಜೀವವಾಗಿಸಿಕೊಂಡು ತಯಾರಾಗಿರುವ ನಂದಿನಿ ಫ್ಲೇವರ್ಡ್ ಮಿಲ್ಕ್ ಈಗ ಅತಿ ಆಕರ್ಷಕ ಬಾಟಲ್ನಲ್ಲಿ. ಎಸ್ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ ಹಾಗೂ 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ಏಕೈಕ ಸಹಕಾರಿ ಬ್ಯಾಂಕ್. ಜನಸಾಮಾನ್ಯರು ಯೋಚಿಸಿದಂತೆ ಭಿನ್ನ ಭಿನ್ನ ಯೋಜನೆಗಳ ಅನುಷ್ಠಾನದೊಂದಿಗೆ ಎಂದೆಂದಿಗೂ ಸಾರ್ವಜನಿಕ ಹಿತಾಸಕ್ತಿಯ ಬ್ಯಾಂಕ್. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನರ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ. ಗೃಹ ಸಾಲ, ಕೃಷಿ ಹೈನುಗಾರಿಕೆ, ಶೈಕ್ಷಣಿಕ ಸಾಲ, ವ್ಯಾಪಾರ ವಾಹನ ಸಾಲ, ಚಿನ್ನಾಭರಣಗಳಿಗೆ ಈಡಿನ ಸಾಲ, ಇದಲ್ಲದೆ ಇನ್ನಿತರೆ ಯಾವುದೇ ಉದ್ದೇಶಗಳಿಗೆ ಸುಲಭವಾಗಿ ಹಾಗೂ ತ್ವರಿತಗತಿಯಲ್ಲಿ ಸಾಲ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಲ್ ಬ್ಯಾಂಕ್, ಮಂಗಳೂರು. ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್.
ನಿಮ್ಮ ಪರಮಭಕ್ತ ಆಂಜನೇಯನಿರುವಾಗ ನಿಮಗೇಕೆ ಚಿಂತೆ? ಹೌದಲ್ಲ ವಾಯುಪುತ್ರ ಆಂಜನೇಯ, ಅಂಜನೇಯ ಸುತ. ಆಂಜನೇಯ, ದ್ರೋಣಗಿರಿಯಿಂದ ಸೂರ್ಯೋದಯಕ್ಕೆ ಮುನ್ನ ಸಂಜೀವಿನಿ ಸಸ್ಯವನ್ನು ತಂದು ಲಕ್ಷ್ಮಣನನ್ನು ಉಳಿಸುವುದು. ಚಿಂತಿಸದಿರಿ ಪ್ರಭು, ಚಿಂತಿಸದಿರಿ, ನಿಮ್ಮ ಆಜ್ಞೆಯಂತೆ ಆಗಲಿ. ಜೈ ಶ್ರೀರಾಮ್. ಕೆಲವು ಅಡಿಗಳನ್ನು ದ್ರೋಣಗಿರಿಯಲ್ಲಿ ಸಂಜೀವಿನಿ ಸಸ್ಯ ನಾನು ಈ ದ್ರೋಣಗಿರಿಯನ್ನೇ ಹೊರಟಿರುತ್ತೇನೆ. ರಕ್ಷಾ ಎಂಟರ್ಪ್ರೈಸಸ್ your one stop ಫಿಟ್ನೆಸ್ ಶಾಪ್ ನಿಮಗಾಗಿ ಸಾದರಪಡಿಸುತ್ತಿದೆ ವಿಶಾಲವಾದ ವೈವಿಧ್ಯಮಯ ಎಲೆಕ್ಟ್ರಿಕಲ್ ಸೈಕಲ್ಸ್, ಮೋಟರೈಸ್ಡ್ ಟ್ರೆಡ್ಮಿಲ್ಸ್, ಸ್ಪಿನ್ ಬೈಕ್ಸ್, ರಿಕಮೆಂಡ್ ಬೈಕ್ಸ್, ಮಲ್ಟಿ ಜಿಮ್ಸ್ ಮತ್ತು ವ್ಯಾಪಕವಾದ ಕ್ವಾಲಿಟಿ ಇಂಪೋರ್ಟೆಡ್ ಫಿಟ್ನೆಸ್ ಉಪಕರಣಗಳು, ಮಕ್ಕಳ ಔಟ್ಡೋರ್ ಪ್ಲೇ ಇಕ್ವಿಪ್ಮೆಂಟ್ಸ್ ಫಾರ್ ಸ್ಕೂಲ್, ಅಪಾರ್ಟ್ಮೆಂಟ್, EPDM ಫ್ಲೋರಿಂಗ್ ಫಾರ್ ಪ್ಲೇ ಏರಿಯಾ, ಜಿಮ್ ಅಂಡ್ ಸ್ಪೋರ್ಟ್ಸ್ ಫ್ಲೋರಿಂಗ್. ನಿಮ್ಮ ಫಿಟ್ನೆಸ್ ಬೇಡಿಕೆಗಳನ್ನು ಪೂರೈಸುತ್ತದೆ ಅಟ್ ಅ ವೆರಿ ರೀಸನಬಲ್ ಪ್ರೈಸ್ ಅಂಡ್ ವಿತ್ ಬೆಸ್ಟ್ ಇನ್ ಕ್ಲಾಸ್ ಆಫ್ಟರ್ ಸೇಲ್ ಸರ್ವಿಸ್. ನಾವು ದೇಶೀಯ ಹಾಗೂ ವಾಣಿಜ್ಯ ಜಿಮ್ ಸೆಟಪ್ ನ ಪರಿಣತಿಯನ್ನು ಹೊಂದಿದ್ದೇವೆ. ನಿಮ್ಮ ಆರೋಗ್ಯಕರ ಶರೀರಕ್ಕಾಗಿ ಭೇಟಿ ನೀಡಿ ರಕ್ಷಾ ಎಂಟರ್ಪ್ರೈಸಸ್, your one-stop fitness shop, ground floor, Inland Ornate, Navbharat Circle, Kodyalbail, Mangalore. Phone 0824 244 6363. ನಗಬೇಡ ಅಂದೆ ನಾನು, ನಗುವಲೆ ಕೊಂದೆ ನೀನು, ಹಠಮಾರಿ ಮನ ಶರಣಾದಾಕ್ಷಣ, ಮನದ ಮಹಲಲಿ ನೀ ಬೆಳಕಂತೆ.
education is not a luxury and nor a privilege. It is a fundamental right of every child. Then why let gender inequality deter education for the girl child? Appreciate and support the girl child education to help them make genuine decisions that affect their lives and improve their social status. It is also necessary for the overall development of the country. Our small steps can make a big change. Let us empower every girl child through education in true letter and spirit. Issued in public interest by Karnataka Bank, your family bank across India.
शुद्धस्फटिकसङ्काशम् पञ्चवक्त्रं त्रिलोचनम् वृषारूढं दशभुजम् रुण्डमाला विभूषणम् भस्मोधूलि ಕಷ್ಟ ಎಂದರೆ ಕರಗುವನು ಕಾರ್ಪಣ್ಯಗಳ ಕಳೆಯುವನು ಕಷ್ಟ ಎಂದರೆ ಕರಗುವನು ಕಾರ್ಪಣ್ಯಗಳ ಕಳೆಯುವನು ರೋಗಾದಿಗಳ ನೋವನ್ನು ಬಿಡಿಸುವ ರೋಗಾದಿಗಳ ನೋವನ್ನು ಬಿಡಿಸುವ ವೈದ್ಯನಿವನು ತಂದೆ ಇವನು ನಂಬಿದವರಿಗೆ ಕಲ್ಪತರು ಈ ಜಗದೀಶ ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ ಕಾವಾ ಸಕಲ ಜೀವ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ತನ ಕಾಯುವನು ಸಂತಾನದವರ ನೀಡುವನು ಮುತ್ತೈದೆ ತನ ಕಾಯುವನು ಸಂತಾನದವರ ನೀಡುವನು ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ ಎಲ್ಲ ಪರೀಕ್ಷೆಯ ಎದುರಿಸೋ ಧೈರ್ಯವ ತುಂಬುವನು ಗುರು ಇವನು ನಂಬಿದವರಿಗೆ ಕಲ್ಪತರು ಈ ಜಗದೀಶ ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ ಆದಿಶಕ್ತಿಯನ್ನು ವರಿಸಿದ ದೇವ ಮಹದೇವ ಕಾವಾ ಸಕಲ ಜೀವ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ ದೊರೆಯುವನು ಬದುಕಿನ ಬಂಧನ ನೀಗುವನು ದೀನರ ಕಾಯುವ ದೊರೆಯುವನು ಬದುಕಿನ ಬಂಧನ ನೀಗುವನು ಅನ್ನದ ದಾನ ಗೈಯಲು ಒಲಿವ ಅನ್ನದ ದಾನ ಗೈಯಲು ಒಲಿವ ಅನ್ನ ಬ್ರಹ್ಮನು ಅಪ್ರಮೇಯನು ಬಡವರ ಮನೆಯ ಜ್ಯೋತಿಯನು ಬೆಳಗುವ ಈಶಾ ಭಕ್ತರ ಭಾಗ್ಯದ ನಿಧಿವನು ಗೋಕರ್ಣೇಶ ದೇವನೊಬ್ಬನಿದ್ದಾನೆಂದರೆ ಇವನೇ ಮಹದೇವ ಕಾವಾ ಸಕಲ ಜೀವ ನೆನೆದವರಿಗೆ ನೀಡುವನು ಸಂತೋಷ ಕುದುರೋಳಿಯ ಗೋಕರ್ಣಾಧೀಶ
ವಿಘ್ನೇಶ್ವರ ಜಯ ವಿದ್ಯೇಶ್ವರ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ ಕುದುರೋಳಿ ಕ್ಷೇತ್ರದ ಶಕ್ತಿ ಪ್ರದಾಯನೆ ತ್ರಿಜಗವಂದಿತ ಗಜವದನ ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ ಗಣಾದಿ ಸೇವಿತ ಶುಭ ಫಲದಾಯಕ ಪ್ರಥಮ ಪೂಜಿತ ಸುಮಚರಣ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಜಯ ವಿಘ್ನೇಶ್ವರ ಜಯ ವಿದ್ಯೇಶ್ವರ ಜಾಣ ಗಣೇಶನೆ ಸ್ಕಂದಾಗ್ರಜನೆ ಪದರವಾಡದೆ ಶತಮಾನೊಂದು ಧೂಮು ನಡೆಸಿದಂತೆತ್ತಿನ ಕಾರ್ಮಿಕದ ವೀರಪುರುಷನ ಕತೆ ಈ ನೆಲಕ್ಕೆ ನೀರಿದ ಒರಕದಂಡದ ಒದಗಾದುಕೊಂಡಂಚಿತ್ತಿನ ಗೇಣದ ಸಾಧಕನ ಕತೆ ಬಡಕಾಯಿ ಬಾಲ್ಪೂರುಡು ತೆನಕಾಯಿ ನೀಲೇಶ್ವರ ಗಡಿಬಿಟ್ಟು ಮೂಡಾಯಿದ್ದು ಪಡ್ಡಾಯಿ ಕಡಲಕರೆ ಮುಟ್ಟೋ ದೈವರಸು ಬಪ್ಪುಸ್ವಾಮಿ ಕೋರ್ತಪ್ಪು ಮುನೀಶ್ವರ ಕಾಲಭೈರವಿ ನೀಲಕಂಠೆ ಕೋಟೇಶ್ವರಿ ಜುಟುಗದೇವರಿ ಮುತ್ತಪ್ಪ ಸ್ವಾಮಿ ವೈದ್ಯನಾಥಿ ಕಾಳರಾಯಿ ಕೆಂಚರಾಯಿ ಜಟರಾಯಿ ಮಲ್ಲಿಕಾರ್ಜುನೆ ಮಾರಿಶಿವರಾಯಿ ಶಂಭುಶಂಕರೆ ಭೂತರಾಯಿ ಜನಾರ್ದನೆ ಮುರುಳೇಶ್ವರಿ ಮಾರಗೇಶ್ವರಿ ಲಿಂಗೇಶ್ವರಿ ಊರುಗುದಾತೆ ಮಾರಿಗುದೂತೆ ವೀರಭದ್ರೆ ನಂದಿಕೇಶ್ವರಿ ಖಾಟಿರಾಯಿ ಪಣ್ಪುನ ಬೇತೆ ಬೇತೆ ರೀತಿದ ಪಟ್ಟಪುರಾಪುನ ಪಡೆಯೊಂದು 2,000 ದೈವಸ್ಥಾನೊಳೆಡು 410 ಕಲಮಂಜೋಡು 300 ದೇವಸ್ಥಾನಗಳು ಆಜಿನುತ್ತ 25 ಬಾಕಿ ಮಾರು ಕಂಡುಳು ಕೊನೆ ಊರ್ದು ಪೂಜನೆ ನೇಮ ನೆರೆದಿತ್ತು ನಂಚಿತ್ತಿನ ಮಾಮಲ್ಲ ಕಾರಣಿಕದ ಸತ್ಯ ಭಗವಾನ್ ಶ್ರೀ ಬಪ್ಪುಸ್ವಾಮಿ ನಾಗರಡೆ ಬಲಿಪಬಾಯಿ फलदायक प्रथम पूजित सुमचरण जय विघ्नेश्वर जय
ಕುದುರೋಳಿ ಗೋಕರ್ಣವಾಸಿ ಅಷ್ಟಗ್ರಹಕ್ಕೂ ಸಹವಾಸಿ ಮಂದ ಚಲನ ಶನಿದೇವನು 10 ನಾಮಗಳ ಒಡೆಯನು ರವಿ ಹೃದಯ ಸಂಜಾತ ಶ್ರೀನೀಲ ಪ್ರಿಯನೀತ ರವಿ ಹೃದಯ ಸಂಜಾತ ಶ್ರೀನೀಲ ಪ್ರಿಯನೀತ ಕರುಣೆಗೆ ಮೊದಲೀತ ಕಾಮಿತ ವರದಾತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ನಗುಮಲ್ಲೆ ಸುಮಗಂಧ ಪ್ರಿಯನು ಸಪ್ತಾಶ್ವರಥರೂಢನಿವನು ನೀಲಮಣಿಗಳ ಹಾರನು ನಳನ ಕಾಡಿ ಪೊರೆದಾತನು ಕುದುರೋಳಿಪುರ ಪ್ರೀತ ಕಡಲ ತೀರನು ಈತ ಕುದುರೋಳಿಪುರ ಪ್ರೀತ ಕಡಲ ತೀರನು ಈತ ಶಿವನ ಶಿಷ್ಯನು ಈತ ಶ್ರೀಹರಿಯ ಪ್ರಿಯನೀತ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಎಂದಾಗ ಪೊರೆವಾ ನಾನೆಂದು ಮೆರೆದಾಗ ಮರೆವಾ ಮೊದಲು ಕಷ್ಟಗಳ ಕೊಡುವನು ಧರೆಯ ಮೋಹಗಳ ಕಳೆವನು ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಶಿವನೊಡನೆ ತಾನಿರುವ ಕುದುರೋಳಿ ಮಡಿಲಲ್ಲಿ ಪಾಲಿಸಿ ನಮ್ಮನ್ನು ಕಳೆವನು ಮನಭ್ರಾಂತಿ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ಛಾಯಾ ಮಾತಾಂಡ ಸಂಭೂತಂ ತ್ವಂ ನಮಾಮಿ ಶನೈಶ್ವರಂ ತ್ವಂ ನಮಾಮಿ ಶನೈಶ್ವರಂ ನೀಲಾಂಜನ ಸಮಾಭಾಸಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ. ಹಲೋ, ಹೊಡಿ ಬರುತ್ತದೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಮಂಗಳೂರು ದಸರಾದ ಶೋಭಾಯಾತ್ರೆಯ ಕೊನೆಯ ಕ್ಷಣಗಳನ್ನು. ಪೇಟೆ ಸವಾರಿಯನ್ನು ಮಾಡಿಕೊಂಡು ಎಲ್ಲ ನವದುರ್ಗಿಯರು ಸಹಿತವಾದಂತಹ ಶಾರದಾ ವಿಗ್ರಹ ನಿಧಾನವಾಗಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಪುಷ್ಕರಣಿಯನ್ನು ತಲುಪುತ್ತಾ ಇದೆ. ಬಹುಶಃ ಈ ಸಲದ ಹೊಸ ಪ್ರಯತ್ನ ಯಶಸ್ವಿಯಾಗಿದೆ ಅಂತ ನಮಗೆ ಅನಿಸ್ತದೆ. ಈಗಾಗಲೇ ಜಲ ಸ್ತಂಭನ ಅಥವಾ ವಿಸರ್ಜನಾ ಪ್ರಕ್ರಿಯೆ ಆರಂಭಗೊಂಡಿದೆ. ಮುಂಚೂಣಿಯಲ್ಲಿರತಕ್ಕಂತಹ ಶ್ರೀ ಮಹಾಗಣಪತಿಯ ವಿಗ್ರಹವನ್ನು ಮೊದಲಿಗೆ ಕ್ಷೇತ್ರದ ಪುಷ್ಕರಣಿಗೆ ತಂದಿದ್ದಾರೆ. ಅಲ್ಲಿ ಗಣಪತಿಯ ವಿಸರ್ಜನಾ ಪ್ರಕ್ರಿಯೆ ಕೂಡ ನಡೆದಿದೆ. ಗಣಪತಿಗೆ ನಾವು ಆದಿಪೂಜಿತ ಅಂತ ಕರೆಯುವಂಥದ್ದು. ಮೊನ್ನೆ ತಾನೇ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾಡಿನಾದ್ಯಂತ ನಾವು ಆಚರಿಸಿದ್ದೇವೆ. ಕಲೌ ದುರ್ಗಾ ವಿನಾಯಕವು ಅಂತ ಒಂದು ಮಾತಿದೆ. ಕಲಿಯುಗದಲ್ಲಿ ದುರ್ಗಾದೇವಿ ಅಂದರೆ ದೇವಿ ಹಾಗೂ ವಿನಾಯಕ ಅಂದರೆ ಮಹಾಗಣಪತಿಗೆ ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆ ಇದೆ ಅಂತೆ.
ಹಾಗಾಗಿ ಅವರ ಇಬ್ಬರ ಅನುಗ್ರಹ ಇದ್ದರೆ ಸರ್ವದೇವತೆಗಳ ಅನುಗ್ರಹ ನಮಗೆ ಉಂಟು ಅಂತ ಅರ್ಥ. ಆ ದೃಷ್ಟಿಯಿಂದ ಯಾವುದೇ ಒಂದು ಕೆಲಸಗಳನ್ನು ನಾವು ಮಾಡಬೇಕಾಗಿದ್ದರೂ ಕೂಡ ಮೊದಲಿಗೆ ಗಣಪತಿ ಆರಾಧನೆಯನ್ನು ನಾವು ಮಾಡ್ತೇವೆ. ಇಲ್ಲಿ ಕೂಡ ಹಾಗೆ ಮಂಗಳೂರಿನ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಗಣಪತಿಯ ಒಂದು ಬಿಂಬವನ್ನು ಇಟ್ಟಂತಹ ಮುಖ್ಯ ಉದ್ದೇಶವೇ ಅದು. ಹಾಗಾಗಿ ಮೊದಲಿಗೆ ಎಲ್ಲ ಈ ಒಂದು ವಿಸರ್ಜನಾ ಕಾರ್ಯಕ್ರಮ ಬಹಳ ಸುಸೂತ್ರವಾಗಿ ನಡೀಬೇಕು ಎನ್ನುವ ಕಾರಣಕ್ಕಾಗಿ ಆ ಗಣಪತಿ ದೇವರನ್ನೇ ಮೊದಲಿಗೆ ವಿಸರ್ಜನೆ ಮಾಡುವಂತಹ ಕ್ರಿಯೆ ಬಹಳ ಚೆನ್ನಾಗಿ ನಡೆದಿದೆ. ಈಗಾಗಲೇ ದಾರಿಯುದ್ದಕ್ಕೂ ಇರತಕ್ಕಂತಹ ಟ್ಯಾಬ್ಲೋಗಳು ಇನ್ನೂ ಕೂಡ ಕ್ಷೇತ್ರವನ್ನು ಮುಟ್ಟಲಿಲ್ಲ. ಈಗ ಹಂಪನಕಟ್ಟೆ ಮಾರ್ಗವಾಗಿ ಮಾತ್ರ ಇದೆ ಅದರ ಬಾಲ. ಈಗ ಅದರ ತುದಿ ಮಾತ್ರ ಕ್ಷೇತ್ರಕ್ಕೆ ಮುಟ್ಟಿದೆ. ಗಣಪತಿಯ ವಿಸರ್ಜನೆ ಬಹಳ ವಿದ್ಯುಕ್ತವಾಗಿ ನಡೆದಿದೆ. ಆಮೇಲೆ ಆ ನಂತರದ ಮಹಾ ನವದುರ್ಗೆಯರಲ್ಲಿ ಮೊದಲಿಗೆ ಇರತಕ್ಕಂಥ ಆದಿಶಕ್ತಿ ಅಂತ ಹೇಳಿದರೆ ನವದುರ್ಗೆಯರ ಒಂದು ಸಾರ ಸ್ವರೂಪ ಅಂತ ನಾವು ಹೇಳ್ಬೋದು. ಆ ದೇವಿಯನ್ನು ನಾವು 3 ವಿಭಾಗಗಳನ್ನಾಗಿ ಮಾಡಿದರೆ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ, ಹೀಗೆ ಸಪ್ತಶಕ್ತಿಯಲ್ಲಿ ಬರುವಂಥ 3 ಶಕ್ತಿಗಳು ಆ ನವದುರ್ಗೆಗಳಾಗಿ ಇರುವಂಥದ್ದು. ಅದರಲ್ಲಿ ಮೂಲ ಶಕ್ತಿಯಾದಂಥ ಆದಿಮಾಯೆ ಆ ಮಹಾದೇವಿ ಅದು ಆದಿಶಕ್ತಿ ಎನ್ನುವಂಥ ರೂಪದಿಂದ ಇಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾಳೆ. ಆದಿಶಕ್ತಿ ದೇವಿ ಆ 3 ಶಕ್ತಿಗಳ ಒಂದು ಸಂಪೂರ್ಣವಾದಂಥ ಸಂಗಮ ಒಂದು ಶಕ್ತಿ ಅದು. ಹಾಗಾಗಿ ಮೂಲ ಮಾತೃಕೆ ಅಂತ ನಾವು ಏನು ಹೇಳ್ತೇವೆ, ಆ ದೇವಿಯನ್ನು ನಾವು ಆದಿಶಕ್ತಿ ಅಂತ ಕರಿತೇವೆ. ಆದಿಶಕ್ತಿಯ ಸ್ವರೂಪಗಳೇ ಈ ನವದುರ್ಗೆಯರು. ಹಾಗಾಗಿ ಮೊದಲಿಗೆ ಆದಿಶಕ್ತಿಯ ಒಂದು ವಿಸರ್ಜನಾ ಪ್ರಕ್ರಿಯೆ ಈಗ ನಡೆದಿದೆ. ಆದಿಶಕ್ತಿ ಮಹಾಕಾಳಿಯಾಗಿ, ಮಹಾಲಕ್ಷ್ಮಿಯಾಗಿ, ಮಹಾಸರಸ್ವತಿಯಾಗಿ ದುಷ್ಟ ಧನುಜರನ್ನು ಶಿಕ್ಷೆ ಕೊಟ್ಟು ಅವರನ್ನು ನಿಗ್ರಹ ಮಾಡಿದಂತಹ ಮಹಾಶಕ್ತಿ. ಹಾಗಾಗಿ ಆ ಮೂಲ ಮಾತೃಕೆಯಾದಂಥ ಆದಿಶಕ್ತಿಯನ್ನು ಮೊದಲಿಗೆ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಪುಷ್ಕರಣಿಯಲ್ಲಿ ಈಗ ವಿಸರ್ಜನೆ ಮಾಡಿದ್ದಾರೆ. ಇನ್ನು ಕ್ರಮವಾಗಿ ನಮ್ಮ 9 ದೇವಿಯರು ಅಂದರೆ ನವದುರ್ಗಿಯರು ಈಗ ಜಲಸ್ತಂಭನ ಆಗುವಂತಹ ಕಾರ್ಯ ನಡೀತಾ ಇದೆ. ಆ ಒಂದು ಪ್ರಕ್ರಿಯೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ದಾರಿಯುದ್ದಕ್ಕೂ ಈಗ ವಿಶೇಷವಾದಂತಹ ಒಂದು ಮೆರವಣಿಗೆಯಲ್ಲಿ ಎಲ್ಲ ಜನರು ಕೂಡ ಇದ್ದಾರೆ. ಜನರ ಸಂಖ್ಯೆ ತುಂಬ ಕಡಿಮೆ ಆಗಲಿಲ್ಲ. ಸಾಮಾನ್ಯವಾಗಿ ಇಡೀ ರಾತ್ರಿ ಒಂದು ಮೆರವಣಿಗೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜನ ಕಡಿಮೆ ಆಗುವಂಥದ್ದು ಉಂಟು. ಆದರೆ ಈ ಸಲ ಹಾಗಾಗಲಿಲ್ಲ. ಹೆಚ್ಚಿನ ಜನಗಳು ಹಾಗೇ ಇದ್ದಾರೆ. ನಮ್ಮ ದಾರಿಯುದ್ದಕ್ಕೂ ಕೂಡ ಮೆರವಣಿಗೆಯಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಈಗ ನೋಡಿ, ನಾವು ಮೊದಲ ದೇವಿಯ ಒಂದು ವಿಸರ್ಜನಾ ಪ್ರಕ್ರಿಯೆಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ನವದುರ್ಗಾ ಶಕ್ತಿಯಲ್ಲಿ ನಮಗೆ ಕಂಡುಬರುವಂತಹ ಈ ಒಂದು ಮಹಾತಾಯಿ, ಇವಳು ಶೈಲಪುತ್ರಿಯ ಶೈಲಪುತ್ರಿ ದೇವಿಯ ಒಂದು ವಿಸರ್ಜನಾ ಪ್ರಕ್ರಿಯೆ ಈಗ ನಡೀತಾ ಇದೆ. ಶೈಲಪುತ್ರಿ ಅಂತ ಹೇಳಿದರೆ ನವದುರ್ಗೆಯಲ್ಲಿ ಪ್ರಥಮಂ ಶೈಲಪುತ್ರಿ ಅಂತ ನಾವು ಕರೆಯೋದು. ಈ ಶೈಲಪುತ್ರಿ ಹಿಮವಂತ ಮತ್ತು ಮೇನಕೆಯರ ಮಗಳು. ಇವಳು ಪರಮೇಶ್ವರನನ್ನೇ ಪಡೀಬೇಕು ಎನ್ನುವಂತಹ ಒಂದು ಕಾಂಕ್ಷೆಯಿಂದ ತಪಸ್ಸನ್ನು ಆಚರಿಸುವಂತಹ ತಾಯಿ. ನವದುರ್ಗೆಯರಲ್ಲಿ ಪ್ರಪ್ರಥಮ ತಾಯಿ ಅಂತ ನಮಗೆ ಗುರುತಿಸಲ್ಪಡುವಂಥವಳು. ಇದೀಗ ಕುದ್ರೋಳಿ ಕ್ಷೇತ್ರದ ಪ್ರಾಂಗಣದಲ್ಲಿ ಇರುವಂತಹ ಶಿವಪುಷ್ಕರಣಿ. ಆ ಪುಷ್ಕರಣಿಗೆ ನೋಡಲಿಕ್ಕೆ ಬಹಳ ಚಂದ. ಭಗೀರಥನ ತಪಸ್ಸಿಗೆ ಒಲಿದು ಗಂಗಾದೇವಿ ಭೂಪತನ ಹೊಂದುವಂತಹ ಒಂದು ಸನ್ನಿವೇಶದ ಚಿತ್ರಣವನ್ನು ನಾವು ಸುತ್ತಲೂ ಅಲ್ಲಿ ಕಾಣ್ತಾ ಇದ್ದೇವೆ. ಆ ಕ್ಷೇತ್ರದ ಪುಷ್ಕರಣಿಯ ಪಾವಟಿಗೆಗಳಲ್ಲಿ ಒಂದೊಂದೇ ದೇವಿಯರ ವಿಗ್ರಹವನ್ನು ತಂದು ಇಳಿಸಿ ಆಮೇಲೆ ಜಲಸ್ತಂಭನೆಗೆ ಉದ್ಯುಕ್ತರನ್ನಾಗಿ ಮಾಡುವಂತಹ ಒಂದು ಸನ್ನಿವೇಶ ಇದು. ಇಲ್ಲಿ ನಮಗೆ ಆ ದೇವಿಯ ಒಂದು ಸಂಪೂರ್ಣವಾದಂತಹ ಚಿತ್ರಣ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೇವೆ.
ಭಗವತಿಯಾದಂತಹ ಆದಿಶಕ್ತಿ ಪ್ರಥಮ ಸ್ವರೂಪದಲ್ಲಿ ಕಂಡುಬರುವಂತಹ ಒಂದು ತಾಯಿ. ಇವಳು ಶೈಲಪುತ್ರಿ. ದುರ್ಗಾದೇವಿಯ ಮೊದಲ ರೂಪ ಶೈಲಪುತ್ರಿ ಅಂಥೇಳಿ. ಈಕೆ ಭಕ್ತ ವಾತ್ಸಲ್ಯ ಪೂರ್ಣೆ, ಪರ್ವತ ರಾಜ ಹಿಮವಂತನ ಮಗಳಾಗಿ ಅವತರಿಸಿದ್ದರಿಂದ ಆಕೆಗೆ ಶೈಲಪುತ್ರಿ ಎನ್ನುವಂಥ ಹೆಸರು. ಅವಳು ವೃಷಭ ವಾಹನೆ, ಬಲಗೈಯಲ್ಲಿ ತ್ರಿಶೂಲ ಹಾಗೂ ಎಡಗೈಯಲ್ಲಿ ಕಮಲ ಪುಷ್ಪವನ್ನು ಧರಿಸಬೇಕು. ಪೂರ್ವ ಜನ್ಮದಲ್ಲಿ ಈಕೆ ದಕ್ಷನ ಮಗಳಾಗಿರ್ತಾಳೆ. ಆಗ ಆಕೆ ಹೆಸರು ಸತಿ ಅಂತ. ತನ್ನ ಕಠಿಣ ತಪಸ್ಸಿನಿಂದ ಶಿವನನ್ನು ಒಲಿಸಿಕೊಂಡು ವಿವಾಹವಾಗಿದ್ದಳು. ದಕ್ಷನು ಮಹಾಯಾಗವೊಂದನ್ನು ನಡೆಸಲು ಸಂಕಲ್ಪಿಸಿದ್ದಂಥ ಸಂದರ್ಭ ದೇವತೆಗಳೆಲ್ಲರನ್ನೂ ಯಜ್ಞ ಭಾಗವನ್ನು ಸ್ವೀಕರಿಸಲು ಆಮಂತ್ರಿಸಿದ್ದ. ಆದರೆ ಮಗಳಾದ ಸತೀದೇವಿ ಹಾಗೂ ಅಳಿಯ ಶಂಕರನನ್ನು ಆಹ್ವಾನಿಸಿರಲಿಲ್ಲ. ದಕ್ಷನು ಬೇಕೆಂದೇ ಶಿವನನ್ನು ಉಪೇಕ್ಷಿಸಿದ್ದ. ಸತಿಗೆ ತನ್ನ ತಂದೆಯು ನಡೆಸಲಿರುವಂತಹ ಮಹಾಯಾಗದಲ್ಲಿ ಭಾಗವಹಿಸುವ ಬಯಕೆ, ಆಹ್ವಾನ ಇಲ್ಲದೆ ಹೋಗುವುದು ಸರಿಯಲ್ಲವೆಂದು ಪರಿಪರಿಯಾಗಿ ಶಿವನು ಹೇಳಿದರೂ ಪ್ರಯೋಜನವಾಗಲಿಲ್ಲ. ಯಾಗದಲ್ಲಿ ಭಾಗವಹಿಸಿ ಹಾಗೆಯೇ ಮನೆಯವರೆಲ್ಲರನ್ನು ಭೇಟಿಯಾಗಿ ಬರುವುದಾಗಿ ಸತಿಯು ಹೊರಟು ನಿಲ್ತಾಳೆ. ಅನ್ಯ ಮಾರ್ಗ ಇಲ್ಲದೆ ಶಿವನು ಒಪ್ಪಲೇಬೇಕಾಗ್ತದೆ. ಸತಿ ತವರು ಮನೆಗೆ ಹೋದಾಗ ಕುಟುಂಬದ ಯಾರೊಬ್ಬರೂ ಕೂಡ ಪ್ರೀತಿಯಿಂದ ಅವಳನ್ನು ಆಧರಿಸಲಿಲ್ಲ, ಮಾತನ್ನು ಆಡಲಿಲ್ಲ. ತಾಯಿಯ ಪ್ರೀತಿಯಿಂದ ಮಾತ್ರ ಅವಳು ಬರಮಾಡಿಕೊಳ್ಳಲ್ಪಡ್ತಾಳೆ. ಆಹ್ವಾನ ಇಲ್ಲದೆ ಅದನ್ನು ಕೂಡ ದಕ್ಷ ತಡೀತಾನೆ. ಆಹ್ವಾನವಿಲ್ಲದೆ ಮಗಳು ಬಂದುದಕ್ಕೆ ದಕ್ಷ ತುಂಬಿದ ಸಭೆಯಲ್ಲಿ ಶಿವನನ್ನು ಕುರಿತು ಹೀಯಾಳಿಕೆಯ ಮಾತುಗಳನ್ನಾಡ್ತಾನೆ. ಬಂಧುವರ್ಗದವರು ಕೂಡ ವ್ಯಂಗ್ಯವಾಡ್ತಾರೆ. ಸತಿಗೆ ಶಿವನ ಮಾತನ್ನು ಉಪೇಕ್ಷಿಸಿ ಇಲ್ಲಿಗೆ ಬಂದಿದ್ದು ತಪ್ಪು ಅಂತ ಆಗ ತಿಳಿಯಿತು. ತೀವ್ರ ಕ್ಷೋಭೆಯಿಂದ, ತೀಕ್ಷ್ಣ ಕ್ರೋಧದಿಂದ ಆಕೆ ಭುಗಿಲೇಳ್ತಾಳೆ. ತನ್ನ ಪತಿ ಶಿವನಿಗಾದ ಅವಮಾನವನ್ನು ತಾಳಲಾರದೆ ಅಲ್ಲೇ ಯೋಗಾಗ್ನಿಯಲ್ಲಿ ತನ್ನ ಸ್ವರೂಪವನ್ನು ಆಕೆ ಭಸ್ಮ ಮಾಡಿಕೊಳ್ತಾಳೆ. ಇದರಿಂದ ಕೋಪೋದ್ರಿಕ್ತನಾಗಿ ಶಿವ ತನ್ನ ವೀರಭದ್ರಾದಿ ಗಣಗಳನ್ನು ಯಜ್ಞಸ್ಥಳಕ್ಕೆ ಕಳುಹಿಸಿ ದಕ್ಷಿಣ ಯಜ್ಞವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಸ್ತಾನೆ. ಹಿಂದಿನ ಜನ್ಮದಲ್ಲಿಯೇ ಶೈಲಪುತ್ರಿಯ ವಿವಾಹ ಪರಮೇಶ್ವರನಿಗೆ ವಿಜೃಂಭಣೆಯಿಂದ ನಡೆದಿರುತ್ತದೆ. ನವದುರ್ಗೆಯರಲ್ಲಿ ಈಗ ಪ್ರಥಮ ಸ್ವರೂಪಳಾದಂಥ ಶೈಲಪುತ್ರಿಯ ಮಹಿಮೆ, ಆ ಶಕ್ತಿ ಅನಂತಾನಂತವಾದದ್ದು. ಶೈಲಪುತ್ರಿಯ ಉಪಾಸನೆಯಿಂದ ಸಾಧಕರಿಗೆ ಮನೋವಾಂಛಿತ ಫಲಗಳು ಸಿದ್ಧಿಸ್ತವೆ ಅಂತ ಉಂಟು. ಶರನ್ನವರಾತ್ರಿಯ ಮೊದಲ ದಿನದ ಉಪಾತ್ಯ ದೇವತೆ ಈ ಶೈಲಪುತ್ರಿ. ಅಂತಹ ಶೈಲಪುತ್ರಿಯು ಇವತ್ತು 9 ದಿವಸಗಳ ಪೂಜೆಯ ಸಂಪೂರ್ಣವಾದಂಥ ಫಲಸಿದ್ಧಿಯನ್ನು ಭಕ್ತಜನರಿಗೆ ಮಾಡುವುದರ ಮೂಲಕ ಅನುಗ್ರಹಿಸಿ ಇದೀಗ ಸ್ವಸ್ಥಾನಕ್ಕೆ ತೆರಳುವಂತಹ ಸನ್ನಿವೇಶಕ್ಕೆ ನಾವೆಲ್ಲ ಸಾಕ್ಷ್ಯವಾಗಿದ್ದೇವೆ. ನೋಡಿ, ಶಿವಪುಷ್ಕರಣಿಯಲ್ಲಿ ಇದೀಗ ನಿಧಾನವಾಗಿ ಆ ದೇವಿಯನ್ನು ಇಳಿಸ್ತಾ ಇದ್ದಾರೆ. ಕಾರ್ಯಕರ್ತರೆಲ್ಲ ಬಹಳ ಶ್ರದ್ಧೆಯಿಂದ ಮತ್ತು ಅತ್ಯಂತ ವಿನೀತ ಭಾವದಿಂದ ಆ ತಾಯಿಯನ್ನು ಬೀಳ್ಕೊಡ್ತಾ ಇರುವಂತಹ ನಮಗೆ ಆ ದೃಶ್ಯ ಇಲ್ಲಿ ಕಾಣಿಸ್ತಾ ಇದೆ. ನಿಧಾನವಾಗಿ ಶೈಲಪುತ್ರಿ ಈಗ ಜಲಾಂತರ್ಗಾಮಿಯಾಗಿ ಹೋಗ್ತಾ ಇರತಕ್ಕಂತಹ ವಿಹಂಗಮವಾದ ಸನ್ನಿವೇಶ ಇದು. ಹೋಗ್ತಾ ಇರಬೇಕಾಗಿದ್ದರೆ ಸ್ವಲ್ಪ ನತಮಸ್ತಕಳಾಗಿ ದೃಷ್ಟಿಯನ್ನು ಕೆಳಗೆ ಬೀರುತ್ತಾ ಲೋಕವನ್ನು ಅನುಗ್ರಹಿಸ್ತಾ ಆ ಶೈಲಪುತ್ರಿ ಹಿಮವಂತನ ಮಗಳಾದಂತಹ ಆ ಮಹಾದೇವಿ ನಿಧಾನವಾಗಿ ಇದೀಗ ನೀರಿನ ಮೂಲಕ ತನ್ನ ನಿಜಧಾಮವನ್ನು ಸೇರುವಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ ಕಣ್ತುಂಬಿಕೊಂಡು ಆ ತಾಯಿಯನ್ನು ಬೀಳ್ಕೊಡೋಣ. ನಿಧಾನವಾಗಿ ಹಾಗೆಯೇ ಜಲದಲ್ಲಿ ಇಳಿದು ಹೋಗ್ತಾ ಇದ್ದಾಳೆ. ನೋಡಿ, ಶೈಲಪುತ್ರಿಯ ವಿಸರ್ಜನಾ ಪ್ರಕ್ರಿಯೆ ನೆರವೇರುತ್ತಾ ಇದೆ. ಕೊನೆಯ ಕ್ಷಣದ ಆಕೆಯ ಒಂದು ಸ್ವರೂಪವನ್ನು ನಾವು ಕಂಡ ಹಾಗಾಯಿತು. ಅಲ್ಲಿ ಇದ್ದಂತಹ ಭಕ್ತರಿಗೆ ಕೂಡ ಒಂದು ಕೃತಾರ್ಥತೆಯ ಭಾವ ಬಂದಿದೆ. ಶೈಲಪುತ್ರಿಯನ್ನು ಕಳುಹಿಸಿಕೊಟ್ಟ ಹಾಗಾಗಿದೆ. ಕ್ಷೇತ್ರದಲ್ಲಿ ಇದೀಗ ವಿದ್ಯುದ್ದೀಪಾಲಂಕಾರವಾದಂತಹ ಒಂದು ದೃಶ್ಯ ಕೂಡ ನಮ್ಮ ಕಣ್ಣಿಗೆ ಹಬ್ಬವಾಗಿ ಕಾಣ್ತಾ ಇದೆ. ಬೆಳಗಿನ ಜಾವ ಆದರೆ ಈ ದೃಶ್ಯ ಹೀಗೆ ಕಾಣ್ತಿರಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಈ ಸಲ ಮೊದಲಿಗೆ ಈ ಮೆರವಣಿಗೆಯ ಮುಂಚೂಣಿಯಲ್ಲಿ ನವದುರ್ಗೆಯರನ್ನು ಇರಿಸಿಕೊಂಡು ಸಾಗಿಸಿದ್ರ ಕಾರಣವಾಗಿ ಈ ದೃಶ್ಯವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿದೆ.
ಬಹುಶಃ ನಮ್ಮ ನಿರೀಕ್ಷಿಸಿದ ಹಾಗೆ ಬೆಳಗಾತ ಮುಂಜಾನೆಯ ಹೊತ್ತಿಗೆ ಈ ವಿಸರ್ಜನಾ ಪ್ರಕ್ರಿಯೆ ನೆರವೇರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇಂತಹ ಒಂದು ಬದಲಾವಣೆಗಳು ಬಹಳ ಅಗತ್ಯವಾಗಿ ಬೇಕಾಗುತ್ತದೆ. ಯಾಕಂದರೆ ನಾವು ರಾತ್ರಿ ಇಡೀ ಮಾಡ್ತಾ ಇರತಕ್ಕಂತಹ ಈ ಒಂದು ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಬೆಳಿಗ್ಗೆ ಎಲ್ಲ ಮುಗಿದು ಹೋದರೆ ಭಾಳ ಒಳ್ಳೆಯದು. ಆ ಕಾರಣಕ್ಕಾಗಿ ಇವತ್ತು ಅದು ನೆರವೇರ್ತಾ ಇದೆ, ನಮಗೆಲ್ಲ ಸಂತೋಷ. ನೋಡ್ತಾ ಇರಿ, ಈ ಎಲ್ಲ ನವದುರ್ಗೆಯರ ಒಂದು ವಿಸರ್ಜನಾ ಪ್ರಕ್ರಿಯೆ ಮತ್ತು ಶಾರದಾ ಮಾತೆಯ ವಿಸರ್ಜನಾ ಪ್ರಕ್ರಿಯೆಗೆ ನಾವೆಲ್ಲ ಸಾಕ್ಷಿಯಾಗೋಣ. ಒಂದು ಸ್ವಲ್ಪ ಹೊತ್ತು ವಾಣಿಜ್ಯ ವಿರಾಮದ ಬಳಿಕ ಮತ್ತೆ ಬಂದು ಭೇಟಿಯಾಗೋಣ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್, ಒನ್ ಆಫ್ ಇಂಡಿಯಾಸ್ ಮೋಸ್ಟ್ ಕಸ್ಟಮರ್ ಫ್ರೆಂಡ್ಲಿ ಬ್ಯಾಂಕ್ಸ್. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಉದ್ಯಮಿಯಾಗಿ ನಿಮ್ಮ ವ್ಯವಹಾರವನ್ನು ಬೆಳೆಸಲು ನೀವು ಅವಕಾಶಗಳನ್ನು ಹುಡುಕುತ್ತಿದ್ದೀರಾ? ನಿಮ್ಮ ವ್ಯವಹಾರದ ಅಗತ್ಯತೆಗಳನ್ನು ಪೂರೈಸಲು ಬೆಳೆಸಲು ಭಾರತ್ ಎಂಎಸ್ಎಂಇ ಸಾಲದ ಪ್ರಯೋಜನವನ್ನು ನೀಡುತ್ತಿದೆ. ಭಾರತ್ ಎಂಎಸ್ಎಂಇ ಸಾಲ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮೋದ್ಯಮಕ್ಕಾಗಿ ವಿಶೇಷ ಸಾಲ ಯೋಜನೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಭಾರತ್ ಬ್ಯಾಂಕ್ ಶಾಖೆಗಳನ್ನು ಸಂಪರ್ಕಿಸಿ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್, ಮಲ್ಟಿ ಸ್ಟೇಟ್ ಶೆಡ್ಯೂಲ್ಡ್ ಬ್ಯಾಂಕ್, a light for the millions, a source for the needy. ವಿಶ್ವಾಸ್ ಕ್ಯಾಟರರ್ಸ್, ಮಾರ್ನಮಿಕಟ್ಟೆ, ಮಂಗಳೂರು. 20 ವರ್ಷಕ್ಕಿಂತಲೂ ಮಿಕ್ಕಿದ ಸಾರ್ಥಕ ಸೇವೆಯಲ್ಲಿ ನಿಶ್ಚಿತಾರ್ಥ, ಮದುವೆ, ಸೀಮಂತ, ಹುಟ್ಟುಹಬ್ಬದ ಸಂಭ್ರಮಕ್ಕಾಗಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಯಾವುದೇ ಸಭೆ ಸಮಾರಂಭವಿರಲಿ, ಕ್ಲಬ್ನ ಸಮಯಕ್ಕೆ ನಿಮ್ಮ ಅಚ್ಚುಮೆಚ್ಚಿನ ಭೋಜನ ಉಪಹಾರ ಸಿದ್ಧ. ನಿಮ್ಮ ತೃಪ್ತಿಯೇ ನಮ್ಮ ಸಂತೃಪ್ತಿ. ಶುಚಿರುಚಿಯಾದ ವೈವಿಧ್ಯಮಯ ಆಹಾರಗಳಿಗಾಗಿ ಸಂಪರ್ಕಿಸಿ ವಿಶ್ವಾಸ್ ಕ್ಯಾಟರರ್ಸ್, ಎಂಆರ್ ಭಟ್ ಲೇನ್, ಮಾರ್ನಮಿಕಟ್ಟೆ, ಮಂಗಳೂರು. ದೂರವಾಣಿ 24199955, ಮೊಬೈಲ್ 9343352355, 7899302060. ಜೋಸ್ ಆಲುಕಾಸ್ನ 55 ವರ್ಷಗಳು. ಪ್ರತಿದಿನ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಾವು ಹೇಳೋದು ಒಂದೇ, ಧನ್ಯವಾದಗಳು. ಜೋಸ್ ಆಲುಕಾಸ್ನಲ್ಲಿ ಈಗ ಹೇರಳವಾದ ಹೊಸ ಸಂಗ್ರಹಗಳು ಇದೆ. ಎಲ್ಲರಿಗೂ ಉಡುಗೊರೆಗಳು, ಪ್ರತಿಯೊಂದು ಖರೀದಿಗೂ ಉಡುಗೊರೆಗಳು. ಜೋಸ್ ಆಲುಕಾಸ್ನ 55 ವರ್ಷಗಳು, 5 ಕೋಟಿ ಮೌಲ್ಯದ ಉಡುಗೊರೆಗಳು. ಜೋಸ್ ಆಲುಕಾಸ್ನ 55 ವರ್ಷಗಳು. ಪ್ರತಿದಿನ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ನಾವು ಹೇಳೋದು ಒಂದೇ, ಧನ್ಯವಾದಗಳು. ಜೋಸ್ ಆಲುಕಾಸ್ನಲ್ಲಿ ಈಗ ಹೇರಳವಾದ ಹೊಸ ಸಂಗ್ರಹಗಳು ಇದೆ. ಎಲ್ಲರಿಗೂ ಉಡುಗೊರೆಗಳು, ಪ್ರತಿಯೊಂದು ಖರೀದಿಗೂ ಉಡುಗೊರೆಗಳು. ಜೋಸ್ ಆಲುಕಾಸ್ನ 55 ವರ್ಷಗಳು, 5 ಕೋಟಿ ಮೌಲ್ಯದ ಉಡುಗೊರೆಗಳು. ವಾವ್, ನೋಡ್ರಿ, ಸ್ಕೋಡಾ ರಾಪಿಡ್ ರೈಡರ್ ಏನ್ ಸಖತ್ತಾಗಿದೆ. ಆದ್ರೆ ಅಷ್ಟು ಕಾಸ್ಟ್ಲಿ ಕಾರ್ ತಗೊಳ್ಳೋದು ನಮ್ಮಿಂದ ಎಲ್ಲಾಗತ್ತೆ? ಟಫಿ ಆಕ್ಸಿಸ್ ಲಿಮಿಟೆಡ್ ಇರುವಾಗ ಎಲ್ಲ ಆಗುತ್ತೆ. ಹೌದು, ಹೊಸ ಸ್ಕೋಡಾ ರಾಪಿಡ್ ರೈಡರ್ ಈಗ ಕೇವಲ 6.99 lakhsಗೆ ಸೂಪರ್ ಫೀಚರ್ಸ್, 6 years ವಾರಂಟಿ ಹಾಗೂ 4 years ಸರ್ವಿಸ್ ಪ್ಲಾನ್ ನೊಂದಿಗೆ. ಟಾಫೆ ಆಕ್ಸಿಸ್ ಲಿಮಿಟೆಡ್, ಮಂಗಳೂರು. Skoda, silly clever. ಬಲೆ ಬಲೆ ತುಳುವೆರೆ ಗೂಡು ದೀಪ ಪಂಪುಗು ಕುದ್ರೋಳಿ ಕ್ಷೇತ್ರಗು ನಮ್ಮ ಕುಡ್ಲ ಸಂತುಗು ಬಲೆ ದಿಯಾ ಸಿಸ್ಟಮ್ ಸಹಭಾಗಿತ್ವಡು ನಮ್ಮ ಕುಡ್ಲ ಗೂಡುದೀಪ ಪಂತ 2019 ಅಕ್ಟೋಬರ್ 20 ಶನಿವಾರ ಬಯ್ಯ 4 ಗಂಟೆಗೆ ಕುದ್ರೋಳಿ ಶ್ರೀ ಗೋಕರ್ಣನಾಥನ ಅಂಗನೋಡು. ಗೂಡುದೀಪ ಕನಲೆ ಬಂಗಾರದ ಮಂಗಳೂರ ದಸರಾ ಮಾರ್ಮಿಕವಾದಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದು ಎಲ್ಲರೂ ಕೂಡ ಕಾದುಕೊಂಡಿರುವಂತಹ ಒಂದು ಸನ್ನಿವೇಶ ಅಂತ ನಾನು ಹೇಳ್ಬೋದು. ಬಹಳ ವಿಶೇಷವಾಗಿ ಇವತ್ತು ಮುಂಜಾವಿನ ಹೊತ್ತಿಗೆ ಎಲ್ಲವೂ ಮುಗಿದು ಹೋಗ್ತದೆ ಎನ್ನುವಂತಹ ಒಂದು ಆಶಯ ನಮ್ಮದೆಲ್ಲ. ಹಾಗಾಗಿ ಈ ಒಂದು ವಿಸರ್ಜನಾ ಪ್ರಕ್ರಿಯೆಗೆ ನಾವೆಲ್ಲ ಸಾಕ್ಷಿಯಾಗೋಣ. ಪ್ರಾತಃ ಕಾಲದ ಈ ಹೊತ್ತಿನಲ್ಲಿ ಒಂದು ದೈವಿಕವಾದಂತಹ ಒಂದು ಸನ್ನಿವೇಶ ಇಲ್ಲಿ ನಡೀತಾ ಇರುವಂಥದ್ದು.
ಯಾವಾಗಲೂ ಉಷಾಕಾಲ ಅಂತ ಹೇಳಿದರೆ ಎಲ್ಲದಕ್ಕೂ ಪ್ರಶಸ್ತವಾದಂಥ ಕಾಲ ಅಂತ ಲೆಕ್ಕ. ಹಾಗಾಗಿ ಯಾವುದೇ ಭಗವತ್ ಉಪಾಸನೆಗೆ ಈ ಒಂದು ಕಾಲ ಬಹಳ ಪ್ರಶಸ್ತವಾದದ್ದು. ಆ ಕಾರಣದಿಂದ ಈಗಾಗಲೇ ಈ ಒಂದು ವಿಸರ್ಜನಾ ಪ್ರಕ್ರಿಯೆ ನಡೀತಾ ಇರುವಂಥದ್ದು ನಮಗೆಲ್ಲ ಸಂತೋಷದ ಸಂಗತಿ. ನೀವು ನೋಡಿದ್ದೀರಿ, ಮೊದಲಿಗೆ ಆದಿಪೂಜಿತನಾದಂತಹ ಗಣಪತಿಯ ವಿಗ್ರಹ ವಿಸರ್ಜನೆ ಆಗಿದೆ. ಆ ಬಳಿಕ ಎಲ್ಲ ದುರ್ಗಾ ದೇವಿಗಳ ಮೂಲ ಸ್ವರೂಪವಾಗಿರತಕ್ಕಂಥ ಆದಿಶಕ್ತಿಯ ವಿಸರ್ಜನೆ ಕೂಡ ನೆರವೇರಿದೆ. ಆನಂತರ ಒಂದೊಂದಾಗಿ ನವದುರ್ಗೆಯರ ಒಂದು ವಿಸರ್ಜನಾ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಈಗಾಗಲೇ ಮೊದಲ ದುರ್ಗೆ ಶೈಲಪುತ್ರಿಯ ಒಂದು ವಿಸರ್ಜನಾ ಕ್ರಿಯೆ ನಡೆದು ಆ ಬಳಿಕ ಇದೀಗ ಬ್ರಹ್ಮಚಾರಿಣಿಯ ಒಂದು ವಿಸರ್ಜನಾ ಪ್ರಕ್ರಿಯೆ ಅಲ್ಲಿ ನಡೀತಾ ಇರುವಂಥದ್ದು. ಇದು ನಮಗೆಲ್ಲ ನೋಡಲಿಕ್ಕೆ ಭಾಳ ವಿಶೇಷವಾದಂಥ ಒಂದು ದೃಶ್ಯ ಅಂತ ನಮಗೆ ಅನ್ನಿಸ್ತದೆ. ನವದುರ್ಗಾ ಮಹಿಮೆಯನ್ನು ಮಾರ್ಕಂಡೇಯ ಪುರಾಣದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ದುರ್ಗಾದೇವಿಯ 9 ರೂಪಗಳನ್ನು ಅವರು ಅಲ್ಲಿ ಶ್ಲೋಕ ರೂಪವಾಗಿ ಹೇಳಿದ್ದನ್ನು ನಾವಿಲ್ಲಿ ಸ್ಮರಿಸಬಹುದು. ಪ್ರಥಮಂ ಶೈಲಪುತ್ರೀ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ ಅಂತ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನಿ ಚ, ಸಪ್ತಮಂ ಕಾಲರಾತ್ರಿ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತ ಅಂತ ಹೇಳ್ತಾರೆ. ಅದರಲ್ಲಿ ಈಗ ಶೈಲಪುತ್ರಿ ಆ ತಾಯಿಯ ವಿಸರ್ಜನೆ ಆಗಿದೆ. ಶೈಲಪುತ್ರಿಯ ಕುರಿತಾದಂಥ ಶ್ಲೋಕ ಕೂಡ ಇದೆ ನೋಡಿ. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಾಂ, ವೃಷಾರೂಢಾಂ ಶೂಲಧರಾಂ, ಶೈಲಪುತ್ರೀಂ ಯಶಸ್ವಿನಿ. ಅಂತಹ ಯಶಸ್ವಿನಿಯಾದಂಥ ಶೈಲಪುತ್ರಿ ಜಲಾಂತರ್ಗಾಮಿಯಾಗಿ ಹೋಗಿದ್ದಾಳೆ. ಈಗ ಎರಡನೆಯ ದುರ್ಗೆ ಬ್ರಹ್ಮಚಾರಿಣಿಯ ಒಂದು ವಿಸರ್ಜನಾ ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ನೋಡುವಾಗಲೇ ಬ್ರಹ್ಮಚಾರಿಣಿ ಅಂದರೆ ಬ್ರಹ್ಮದಲ್ಲಿ ಚಾರಣವುಳ್ಳವಳು ಅಂತ ಅರ್ಥ. ಅಂದರೆ ಆಕೆ ತಪಸ್ವಿನಿ ಅಂತ. ದಧಾನಕರ ಪದ್ಮಾಭ್ಯಾಮಕ್ಷಮಾಲಾ ಕಮಂಡಲ ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ ಅಂತ ಈ ಶ್ಲೋಕ. ನವಶಕ್ತಿಯಲ್ಲಿ ಎರಡನೆಯ ಒಂದು ಸ್ವರೂಪ ಈ ಬ್ರಹ್ಮಚಾರಿಣಿಯ ಸ್ವರೂಪ. ಆ ಮುಖಮುದ್ರೆಯನ್ನು ನೋಡುವಾಗಲೇ ತಪಶ್ಚಾರಿಣಿ ದೇವಿಯ ಒಂದು ದಿವ್ಯವಾದ ಸ್ವರೂಪ ನಮಗೆ ಕಾಣ್ತಾ ಇದೆ. ಈಕೆ ಮಹಾಯೋಗಿನಿ. ಪರ್ವತರಾಜ ಹಿಮವಂತನ ಮಗಳಾಗಿ ಈಕೆ ಹಿಂದಿನ ಜನ್ಮದಲ್ಲಿ ಅವತರಿಸಿದಾಗ ನಾರದ ಮಹಾಮುನಿಯ ಉಪದೇಶದಂತೆ ಘೋರ ತಪಸ್ಸನ್ನು ಮಾಡಿ ಶಿವನನ್ನು ಪತಿಯಾಗಿ ಪಡೆಯುತ್ತಾಳೆ. ಕಠಿಣ ತಪಸ್ಸು ಆಚರಿಸುವ ಕಾರಣ ಆಕೆ ಬ್ರಹ್ಮಚಾರಿಣಿ. ಇಲ್ಲಿ ಬ್ರಹ್ಮ ಶಬ್ದದ ಅರ್ಥ ತಪಸ್ಸು ಅಂತ. ವೇದಸ್ತತ್ವಂ ತಪೋ ಬ್ರಹ್ಮ, ವೇದ ಮತ್ತು ತಪಸ್ಸು ಅದು ಬ್ರಹ್ಮದ ಶಬ್ದದ ಅರ್ಥ ಆಗಿದೆ. ಬ್ರಹ್ಮಚಾರಿಣಿ ದೇವಿಯ ಸ್ವರೂಪ ಪೂರ್ಣ ಜ್ಯೋತಿರ್ಮಯ, ಅತ್ಯಂತ ಶುಭಕರ. ದೇವಿಯ ಬಲಗೈಯಲ್ಲಿ ಜಪಮಾಲೆ, ಎಡಗೈಯಲ್ಲಿ ಕಮಂಡಲ ಇರುತ್ತದೆ. ಈಕೆ ಸದಾ ತಪೋಮುದ್ರಾಂಕಿತ ವೇದವೇದ್ಯವಾದಂತಹ ವೇದವಿಹಾರಿಣಿಯೂ ಕೂಡ. ಬ್ರಹ್ಮಚಾರಿಣಿಯ ಭಗವಂತನಾದಂತಹ ಶಿವನ ಕುರಿತಾದಂತಹ ತಪಸ್ಸು ಬಹು ವರ್ಷಗಳ ಕಾಲ ಮಾಡ್ತಾಳೆ. ತಪಸ್ಸಾಚರಣೆಯ ಸಮಯದಲ್ಲಿ ನೆಲದ ಮೇಲೆ ಉದುರಿ ಬೀಳುತ್ತಿದ್ದಂತಹ ಬಿಲ್ವಪತ್ರೆಗಳನ್ನು ಸೇವಿಸಿ ನಿರಂತರವಾಗಿ ಆ ಶಿವನನ್ನು ಆರಾಧಿಸ್ತಾ ಇದ್ದಳು. ಇದಾದ ಸ್ವಲ್ಪ ಕಾಲದ ನಂತರ ಆಹಾರ ನೀರು ಸೇವಿಸದೆ ತಪಸ್ಸು ಮಾಡಿ ಹಾಗೂ ಪರ್ಣ ಅಂದರೆ ಎಲೆಗಳನ್ನು ಸೇವಿಸುವುದರಿಂದ ಆಕೆಗೆ ಅಪರ್ಣ ಅಂತ ಹೆಸರು. ಬ್ರಹ್ಮಚಾರಿಣಿ ದೇವಿಯ ಕಠಿಣ ತಪಸ್ಸಿನ ಪ್ರಭಾವ 3 ಲೋಕಕ್ಕೂ ಹೋದಾಗ ದೇವತೆಗಳು, ಋಷಿಗಳು, ಸಿದ್ಧಗಣರು ಬ್ರಹ್ಮಚಾರಿಣಿಯ ತಪಸ್ಸನ್ನು ಶ್ಲಾಘಿಸ್ತಾರೆ. ಅಂತಹ ಬ್ರಹ್ಮಚಾರಿಣಿ ಆಕೆ ಉಪಾಸನೆಯಿಂದ ಸಾಧಕನ ಬದುಕಿನಲ್ಲಿ ತಪಸ್ಸು, ತ್ಯಾಗ, ಸದಾಚಾರ, ಸಂಯಮ ವೃದ್ಧಿಸುತ್ತದೆ. ಅಲೌಕಿಕ ಕಾರ್ಯದ ಹೊಗಳಿಕೆ ಸರ್ವತ್ರ ನಡೆಯುತ್ತದೆ. ಅತ್ಯಂತ ಕಠಿಣ ಸಂದರ್ಭದಲ್ಲಿ ಕೂಡ ಮನಸ್ಸು ಕರ್ತವ್ಯ ಮಾರ್ಗದಿಂದ ವಿಚಲಿತ ಆಗುವುದಿಲ್ಲ. ದೇವಿಯ ಕೃಪೆಯಿಂದ ಸಾಧಕನಿಗೆ ಎಲ್ಲೆಡೆಯೂ ಕೂಡ ಸಿದ್ಧಿ ಮತ್ತು ವಿಜಯ ಪ್ರಾಪ್ತಿಯಾಗುತ್ತದೆ. ಶರನ್ನವರಾತ್ರಿ 2ನೇ ದಿನದ ಉಪಾಸ್ಯ ದೇವತೆ ಈ ಬ್ರಹ್ಮಚಾರಿಣಿ. ಅಂತಹ ಬ್ರಹ್ಮಚಾರಿಣಿ ದೇವಿ ಇದೀಗ ಜಲಾಂತರ್ಗಾಮಿಯಾಗಿದ್ದಾಳೆ. ಆಕೆಯ ವಿಸರ್ಜನಾ ಪ್ರಕ್ರಿಯೆ ಮುಗಿದಿದೆ. ಎರಡನೆಯ ದುರ್ಗೆ ನಮ್ಮನ್ನು ಹರಸಿ ಇದೀಗ ಸ್ವಸ್ಥಾನವನ್ನು ತೆರಳಿದ್ದಾಳೆ. ಈಗ ಮತ್ತೆ ನಾವು ಮುಂದಿನ ದುರ್ಗೆಯ ಒಂದು ಸ್ತುತಿಯನ್ನು ಮಾಡ್ತಾ ಆಕೆಯ ವಿಸರ್ಜನೆಗೆ ಸಾಕ್ಷಿಯಾಗೋಣ. ಮುಂದಿನ ದುರ್ಗೆ ಇದೀಗ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣ್ತಾ ಇದ್ದಾಳೆ. 3ನೆಯ ಶಕ್ತಿ. ಈ 3ನೆಯ ಶಕ್ತಿ ಚಂದ್ರಘಂಟಾದೇವಿ. ಚಂದ್ರಘಂಟಾದೇವಿಯನ್ನು ಹೀಗೆ ನಾವು ಸ್ತುತಿ ಮಾಡಬಹುದು. ಪಿಂಡಜ ಪ್ರವರಾರೂಢ ಚಂಡ ಕೋಪಾಸ್ತ್ರ ಕೈರಿತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ ಅಂತ.
ಈ ಜಗಜ್ಜನನಿ ದೇವಿಯ ಮೂರನೆಯ ಒಂದು ಸ್ವರೂಪವಾಗಿರತಕ್ಕಂಥ ಚಂದ್ರಘಂಟ. ಆಕೆಯ ದಶಭುಜಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಮುಖದಲ್ಲಿ ಸಾತ್ವಿಕವಾದಂಥ ಕಲೆ ಇದ್ದರೂ ಕೂಡ ದುಷ್ಟ ಮರ್ದನ ಮಾಡ್ತಾ ಇರುವಂತಹ ಆಕೆಯ ಒಂದು ಸ್ವರೂಪ ಇಲ್ಲಿ ನಮಗೆ ಕಾಣ್ತಾ ಇರುವಂಥದ್ದು, ದುಷ್ಟ ರಾಕ್ಷಸನನ್ನು ನಿಗ್ರಹಿಸುವಂಥದ್ದು. ಈಕೆ ನೋಡಲಿಕ್ಕೆ ಶಾಂತಿ ಪ್ರದಾಯಿನಿ. ಚಂದ್ರ ಇವಘಂಟಾಯಸ್ಯಾ ಸಾ ಅಂದರೆ ಬಣ್ಣಿಸಲಾಗದ ನಿತ್ಯಾನಂದವೆಂಬಂತಹ ರಸಪಾನದಲ್ಲಿ ಸಮಸ್ತ ಜೀವಕೋಟಿಯನ್ನು ಆಹ್ಲಾದದಲ್ಲಿ ಮುಳುಗಿಸುವಂತಹ ದೇವಿ ಈಕೆ. ಇವಳು ಸಾಮಾನ್ಯವಾಗಿ ಸಿಂಹವಾಹಿನಿ. ಇವಳ ಶರೀರದ ಬಣ್ಣ ಚಿನ್ನದ ಹಾಗೆ ಹೊಳೆಯುತ್ತಾ ಇರುವಂಥದ್ದು. 10 ಕೈಗಳಲ್ಲಿ ಖಡ್ಗ ಇತ್ಯಾದಿ ಶಸ್ತ್ರಗಳು, ಬಾಣ ಇತ್ಯಾದಿ ಅಸ್ತ್ರಗಳು ವಿಭೂಷಿತವಾಗಿವೆ. ಇವಳ ಮುದ್ರೆ ಯುದ್ಧಕ್ಕಾಗಿ ಹೊರಟಂತಹ ಮುದ್ರೆ. ಈ ಚಂದ್ರಘಂಟ ಅಂತ ಹೆಸರು ಯಾಕೆ ಅಂತ ಹೇಳಿದರೆ, ಇವಳ ಹಣೆಯಲ್ಲಿ ಗಂಟೆಯ ಆಕೃತಿಯ ಒಂದು ತಿಲಕ ಇರ್ತದೆ. ಹಾಗಾಗಿ ಅದು ಅರ್ಧಚಂದ್ರದ ರೀತಿಯಲ್ಲಿ ಇರುವುದರಿಂದ ಅದನ್ನು ಚಂದ್ರಘಂಟಾದೇವಿ ಅಂತ ಈಕೆಯನ್ನು ನಾವು ಕರೆಯುವುದು. ಚಂದ್ರಘಂಟೆಯ ಕೃಪೆಯಿಂದ ಸಾಧಕನ ಸಮಸ್ತ ಪಾಪಗಳು ಕೂಡ ನಾಶವಾಗಿ ಹೋಗ್ತವೆ. ಆಕೆ ಶೀಘ್ರ ಫಲದಾಯಿನಿ ಕೂಡ. ಆದ್ದರಿಂದ ಭಕ್ತರ ಕಷ್ಟಗಳು ಬೇಗನೆ ನಿವಾರಣೆ ಆಗುತ್ತದೆ ಎನ್ನುವಂತಹ ನಂಬಿಕೆ ಇದೆ. ಇವಳ ಘಂಟೆಯ ಧ್ವನಿ ಸದಾಕಾಲ ತನ್ನ ಭಕ್ತರನ್ನು ದುಷ್ಟಶಕ್ತಿ, ಪ್ರೇತಬಾಧೆ ಮುಂತಾದವುಗಳಿಂದ ರಕ್ಷಿಸುವ ಹಾಗೆ ಮಾಡ್ತದಂತೆ. ಈಕೆಯ ಧ್ಯಾನ ಮಾತ್ರದಿಂದಲೇ ಶರಣಾಗತ ರಕ್ಷಣೆಗಾಗಿ ಈ ಗಂಟೆಯ ಧ್ವನಿ ಮೊಳಗ್ತದೆ. ದುಷ್ಟರ ದಮನ ಮತ್ತು ವಿನಾಶ ಮಾಡುವುದರಲ್ಲಿ ಸದಾ ಆಕೆ ತತ್ವಳಾಗಿದ್ದರೂ ಕೂಡ ಆಕೆಯ ಸ್ವರೂಪ ಅತ್ಯಂತ ಹಿತವಾದದ್ದು ಮತ್ತು ದರ್ಶನೀಯವಾದದ್ದು, ಶಾಂತಿಪ್ರದ ಹಾಗೂ ಕಲ್ಯಾಣಕಾರಕವಾದದ್ದು. ಇವಳ ಉಪಾಸನೆಯಿಂದ ಸಾಧಕನಲ್ಲಿ ಪರಾಕ್ರಮ, ನಿರ್ಭಯದೊಂದಿಗೆ ಸೌಮ್ಯತೆ ಹಾಗೂ ವಿನಮ್ರತೆಯ ವಿಕಾಸ ಕೂಡ ಆಗುತ್ತದೆ. ಸಾಧಕನ ಕಂಗಳಲ್ಲಿ ತೇಜಸ್ಸು, ಶರೀರದಲ್ಲಿ ಕಾಂತಿಯ ವೃದ್ಧಿ ಕೂಡ ಆಗ್ತದೆ. ಸ್ವರದಲ್ಲಿ ದಿವ್ಯ ಅಲೌಕಿಕ ಮಾಧುರ್ಯ ತುಂಬಿ ಹೋಗ್ತದೆ. ಉಪಾಸಕರು ಸದಾ ಸರ್ವದ ಶಾಂತಿ ಮತ್ತು ಸುಖವನ್ನು ಅನುಭವಿಸುವರು. ಸಾಧಕನ ಶರೀರದಿಂದ ದಿವ್ಯ ಪ್ರಕಾಶದಿಂದ ಕೂಡಿದ ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣುಗಳ ಅದೃಶ್ಯ ವಿಕಿರಣ ಆಗ್ತಾ ಇರ್ತದೆ. ಈ ದಿವ್ಯ ಕ್ರಿಯೆ ಸಾಧಕರ ಕಣ್ಣುಗಳಿಗೆ ಗೋಚರಿಸುವುದಿಲ್ಲ. ಆದರೆ ಸಾಧಕ ಮತ್ತು ಅವನ ಸಂಪರ್ಕದಲ್ಲಿ ಬರುವವರು ಈ ಮಾತನ್ನು ಚೆನ್ನಾಗಿ ಅನುಭವಿಸ್ತಾರೆ. ಚಂದ್ರಘಂಟಾ ದೇವಿಯ ಉಪಾಸನೆ, ಆರಾಧನೆಯಲ್ಲಿ ತತ್ಪರರಾಗಿರುವವರು ಎಲ್ಲ ಸಾಂಸಾರಿಕ ಕಷ್ಟಗಳಿಂದ ಮುಕ್ತರಾಗಿ ಸಹಜವಾಗಿಯೇ ಪರಮಪದದ ಅಧಿಕಾರವನ್ನು ಹೊಂದುತ್ತಾರೆ. ಅವಳ ಧ್ಯಾನ ಇಹಲೋಕ ಮತ್ತು ಪರಲೋಕ ಎರಡರಲ್ಲಿಯೂ ಕೂಡ ಶ್ರೇಯಸ್ಕರವಾದದ್ದು ಹಾಗೂ ಸದ್ಗತಿಯನ್ನು ಕೊಡುವಂಥದ್ದು. ಚಂದ್ರಘಂಟಾ ಧ್ಯಾನದಿಂದ ಮನಸ್ಸಿನಲ್ಲಿ ಕುಸಿತವೂ ಕ್ರೂರವೂ ಆದ ಭಾವ ಪರಂಪರೆ ನಶಿಸಿ ಸ್ವಚ್ಛವೂ ಪವಿತ್ರವಾದ ಸ್ವಭಾವ ಬೆಳಗುತ್ತದೆ. ಶರನ್ನವರಾತ್ರಿಯ 3ನೇ ದಿನದ ಉಪಾಸ್ಯ ದೇವತೆ ಈ ಚಂದ್ರಘಂಟಾ ದೇವಿ. ಅಂತಹ ಚಂದ್ರಘಂಟಾ ದೇವಿಯ ಒಂದು ವಿಸರ್ಜನಾ ಪ್ರಕ್ರಿಯೆ ಇದೀಗ ಆರಂಭ ಆಗಿದೆ. ದೇವಳದ ಪುಷ್ಕರಣಿಯ ಪಾವಟಿಗೆಯಲ್ಲಿ ಇರಿಸಿದಂತಹ ಆ ದೇವಿಯ ಒಂದು ಸ್ವರೂಪ ನಿಧಾನವಾಗಿ ನಮ್ಮ ಕಣ್ಣಿಂದ ಮರೆಯಾಗುವ ಒಂದು ಸನ್ನಿವೇಶ. ಒಂದು ದೃಷ್ಟಿಯಿಂದ ನಮಗೆ ಆಕೆಯನ್ನು ಕಳುಹಿಸಿಕೊಡುವಂತಹ ವಿಷಾದ. ಆ ದೇವಿಯನ್ನು ಆರಾಧನೆ ಮಾಡಿ ಅವಳ ಅನುಗ್ರಹ ನಮಗೆ ಸಿಕ್ಕಿದೆ ಎನ್ನುವಂತಹ ಆನಂದ ಕೂಡ ಒಂದು ಕಡೆ ಇದೆ. ಈ ವಿಭಿನ್ನವಾದ ಒಂದು ಭಾವದಿಂದ ಆ ತಾಯಿಯನ್ನು ಉಳಿಸಿಕೊಡಬೇಕು. ವಿಶೇಷವಾದ ಒಂದು ದೃಶ್ಯಾವಳಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನೂ ಬೆಳಗು ಪೂರ್ತಿಯಾಗಿ ಮೂಡಲಿಲ್ಲ. ಹಾಗಾಗಿ ವಿದ್ಯುತ್ ದೀಪಗಳ ಅಲಂಕಾರದ ಹಿನ್ನೆಲೆಯಲ್ಲಿ ಆ ತಾಯಿಯ ಒಂದು ವಿಸರ್ಜನಾ ಕ್ರಿಯೆ ನಡೀತಾ ಇರುವುದನ್ನು ನಾವು ಕಾಣ್ತೇವೆ. ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ, ಆದಿಶಕ್ತಿಯನ್ನು ವರಿಸಿದ ದೇವ ಮಹಾದೇವ, ಕಾವ ಸಕಲ ಜೀವ. ಚಂದ್ರಘಂಟಾ ದೇವಿಯ ಒಂದು ವಿಸರ್ಜನಾ ಪ್ರಕ್ರಿಯೆಗೆ ನಾವು ಸಾಕ್ಷಿಯಾಗಿದ್ದೇವೆ. ನನ್ನ ಜೊತೆ ಕದ್ರಿ ನವನೀತ್ ಶೆಟ್ಟಿ ಅವರು ಕೂಡ ಸೇರಿಕೊಂಡಿದ್ದಾರೆ. ಇದೀಗ ಬೆಳಗಿನ ಈ ಜಾವದಲ್ಲಿ ನಡೆಯುವಂತಹ ವಿಸರ್ಜನಾ ಪ್ರಕ್ರಿಯೆಯ ಈ ಸಂದರ್ಭವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಕೂಡ ನಮಗೆ ಭಾಳ ಸಂತೋಷ ಆಗಿದೆ. ಕುದ್ರೋಳಿ ಕ್ಷೇತ್ರದ ಪುಷ್ಕರಣಿ, ಅದರ ಸುತ್ತಲೂ ಒಮ್ಮೆ
ಅವಲೋಕನ ಮಾಡಿದಾಗ ಭಗೀರಥ ತನ್ನ ಪ್ರಯತ್ನದಿಂದ ಗಂಗೆಯನ್ನು ಧರೆಗೆ ಇಳಿಸಿದಂತಹ ಒಂದು ವೈಭವವನ್ನು ನಾವಲ್ಲಿ ಕಾಣ್ತೇವೆ. ಶಿವನ ವಾಹನವಾದಂತಹ ನಂದಿ ಒಂದು ಕಡೆಯಲ್ಲಿ ಕಾಣ್ತಾ ಇದೆ. ಜಟಾಜೂಟಧರನಾದಂತಹ ಕೈಲಾಸಪತಿ ಶಂಕರ ಧುಮುಕ್ಕಿ ಹರಿಯುವ ಆ ಗಂಗೆಯ ಜಲಧಾರೆಯನ್ನು ತಡೆಯುವುದಕ್ಕೆ ತನ್ನ ಜಟೆಯನ್ನೇ ಹರಡಿ ನಿಂತಹ ಆ ದೃಶ್ಯ, ರಭಸದಿಂದ ಇಳಿದಂತಹ ಆ ಗಂಗೆಯನ್ನು ತನ್ನ ಜಟೆಯಲ್ಲಿ ಬಂಧಿಸಿದಂತಹ ಆ ಶಿವ, ಮತ್ತೆ ಪ್ರಾರ್ಥನೆಗೈದಂತಹ ಭಗೀರಥ ದೇವಗಂಗೆ ಭೂಗಂಗೆಯಾಗುವ ಆ ಪ್ರಯತ್ನದಲ್ಲಿ ಸಫಲತೆಯನ್ನು ಪಡೆಯುತ್ತಾನೆ. ನವದುರ್ಗೆಯರನ್ನು ಒಂದೊಂದಾಗಿ ಆ ಪುಷ್ಕರಣಿಯಲ್ಲಿ ವಿಸರ್ಜಿಸುವಂತಹ ಪ್ರಕ್ರಿಯೆ ಮುಂದುವರಿಯುತ್ತಾ ಇದೆ. ಈಗಾಗಲೇ 3 ದೇವಿಯರ ವಿಗ್ರಹದ ವಿಸರ್ಜನೆಯ ವ್ಯವಸ್ಥೆ ನಡೆಯುತ್ತಾ ಇದೆ. 3ನೆಯ ದೇವಿ ಚಂದ್ರಘಂಟಾದೇವಿ, 4ನೆಯ ದೇವಿ ಕೂಷ್ಮಾಂಡ. ಈ ಕೂಷ್ಮಾಂಡಾದೇವಿ ಕೈಯಲ್ಲಿ ಸುರಾ ಸಂಪೂರ್ಣ ಕಲಶಂ, ಆ ಕಲಶವನ್ನು ಹಿಡಿದಂತಹ ದೇವಿ 4ನೆಯ ದೇವಿ ಕೂಷ್ಮಾಂಡಾದೇವಿ. ಇದೀಗ ಚಂದ್ರಘಂಟಾದೇವಿ. ಚಂದ್ರಘಂಟಾದೇವಿಯ ಒಂದು ವಿಸರ್ಜನಾ ಪ್ರಕ್ರಿಯೆ ಇನ್ನೇನು ಕೊನೆಯ ಹಂತವನ್ನು ತಲುಪ್ತಾ ಇದ್ದಾಗ ಆ ಕಡೆಯಿಂದ ಕೂಷ್ಮಾಂಡಾದೇವಿ ಆಗಮನ ಆಗ್ತಾ ಇದೆ. ಆ ದೇವಿ ಈ ಕಡೆಗೆ ಬರುವಾಗ ಈ ದೇವಿ ನಿರ್ಗಮಿಸ್ತಾ ಇರುವಂತಹ ಒಂದು ಸನ್ನಿವೇಶ. ಒಬ್ಬೊಬ್ಬರಾಗಿ ನಮ್ಮಿಂದ ಬೀಳ್ಕೊಟ್ಟು ಆ ಮೂಲಕ ನಮ್ಮನ್ನು ಅನುಗ್ರಹಿಸುವಂತಹ ಸನ್ನಿವೇಶಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಈ ಚಂದ್ರಘಂಟಾದೇವಿಯ ಚಿತ್ರಣವನ್ನು ಮಾಡುವಾಗ ಆಕೆಯ ಸಿಂಹವಾಹಿನಿಯೂ ವ್ಯಾಘ್ರವಾಹಿನಿಯೂ ಆಗಿರುವಂತಹ ಸ್ವರೂಪದ ಒಂದು ಕಲ್ಪನೆಯಲ್ಲಿ ಇರ್ತೇವೆ. ಇಲ್ಲಿ ಸಿಂಹದ ಬದಲಾಗಿ ವ್ಯಾಘ್ರವಾಹಿನಿಯಾಗಿ ಯುದ್ಧರಂಗಕ್ಕೆ ಉತ್ಸಾಹದಿಂದ ಹೊರಟು ಚಂಡಧ್ವನಿಯನ್ನು ಮಾಡುತ್ತಾ ಅತ್ಯಾಚಾರಿ ದಾನವರು ಹಾಗೂ ದೈತ್ಯರು ರಾಕ್ಷಸರನ್ನು ನಡುಗಿಸುವಂತಹ ಆ ಒಂದು ಸಂದೇಶವನ್ನು ನೀಡುತ್ತಾ ಯುದ್ಧರಂಗಕ್ಕೆ ತೆರಳುವ ಚಂದ್ರಘಂಟಾದೇವಿ ಆಕೆ ಸಜ್ಜನರಿಗೆ, ಸಾಧಕರಿಗೆ, ಭಕ್ತರಿಗೆ ಸೌಮ್ಯ ರೂಪದಲ್ಲೇ ದರ್ಶನವನ್ನು ಕೊಟ್ಟು ನಿರ್ಭಯದಿಂದ ವಿನಮ್ರವಾಗಿ ಭಕ್ತಿಯಿಂದ ಸ್ತುತಿಸುವ ಭಕ್ತನಿಗೆ ಅನುಗ್ರಹವನ್ನು ದಯಪಾಲಿಸುವಂತಹ ಚಂದ್ರಘಂಟಾದೇವಿ. ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಇದೀಗ ದುರ್ಗಾ ಸಪ್ತಶತಿಯಲ್ಲಿ ನಾವು ಯಾವಾಗಲೂ ನೆನಪಿಸುವ ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಸ್ವರೂಪದ ಆ ದೇವಿಯರು ನವದುರ್ಗೆಯರಲ್ಲಿ ನಾವು ಕಾಣ್ತೇವೆ. 3ನೆಯ ದೇವಿ ಚಂದ್ರಘಂಟಾದೇವಿ. ದೇವಿಯ ಮಹಿಮೆ ಅಪಾರವಾದುದು. ಭಗವತಿ ಆಕೆ ಶಕ್ತಿ ಸ್ವರೂಪಿಣಿ. ಬ್ರಹ್ಮನಲ್ಲಿ ಸೃಜನ ಶಕ್ತಿಯಾಗಿ, ವಿಷ್ಣುವಿನಲ್ಲಿ ಪಾಲನಾ ಶಕ್ತಿಯಾಗಿ, ರುದ್ರನಲ್ಲಿ ಸಂಹಾರ ಶಕ್ತಿಯಾಗಿ, ಸಕಲ ಜೀವರಾಶಿಗಳಲ್ಲಿ ಚೈತನ್ಯ ಶಕ್ತಿಯಾಗಿ ಈ ಜಗನ್ಮಾತೆ ಇದ್ದಾಳೆ. ಹಾಗಾಗಿ ಆಕೆ ಬೇರೆ ಬೇರೆ ಶಕ್ತಿಯಲ್ಲಿ ಹಂಚಿ ಹೋಗಿ ನವದುರ್ಗೆಯರ ಒಂದು ರೂಪದಲ್ಲಿ ಜಗತ್ತನ್ನು ಅನುಗ್ರಹಿಸ್ತಾಳೆ ಎನ್ನುವ ಭಾವದಿಂದ ಈ ನವದುರ್ಗಾ ಉಪಾಸನೆ ನಡೀತಾ ಇರುವಂಥದ್ದು. ಬ್ರಹ್ಮಚಾರಿಣಿ, ಚಂಡ, ಸ್ಕಂದಮಾತ, ಕೂಷ್ಮಾಂಡಿ, ದುರ್ಗಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾಯಿನಿ, ಈ ಅನುಕ್ರಮಣಿಕೆಯ ನವದುರ್ಗೆಯರು ಕೂಡ ಆಗಮ ವಿಚಾರದಲ್ಲಿ ನಮಗೆ ವ್ಯಕ್ತವಾಗ್ತದೆ. ಇದೀಗ ಚಂದ್ರಘಂಟಾದೇವಿಯ ವಿಗ್ರಹದ ವಿಸರ್ಜನೆ ಶ್ರೀ ಕ್ಷೇತ್ರ ಕುದ್ರೋಳಿಯ ಪುಷ್ಕರಣಿಯಲ್ಲಿ. ಗೋಕರ್ಣನಾಥ ಸೇವಾದಳದ ಕಾರ್ಯಕರ್ತರು ಶ್ರದ್ಧಾ ಭಕ್ತಿಯಿಂದ ಈ ಕೆಲಸವನ್ನು ನೆರವೇರಿಸ್ತಾ ಇದ್ದಾರೆ. ಈ ವರ್ಷ ನವದುರ್ಗೆಯರ ಸಹಿತ ಶಾರದಾ ಮಾತೆಯ ವಿಗ್ರಹವನ್ನೊಳಗೊಂಡಂತಹ ವಾಹನಗಳು ಶೋಭಾಯಾತ್ರೆಯ ಮುಂಭಾಗದಲ್ಲಿ ಇದ್ದದ್ದರಿಂದ ಈ ವಿಗ್ರಹ ವಿಸರ್ಜನೆಯ ಕಾರ್ಯಕ್ರಮ ಬೇಗ ನೆರವೇರ್ತಾ ಇದೆ.
ಮೊದಲೆಲ್ಲ ಬೆಳಿಗ್ಗೆ ಎದ್ದು ನೋಡಲಿಕ್ಕೆ ಜನ ಬರುವುದುಂಟು. ಈ ಸಲ ಬೆಳಿಗ್ಗೆ ಆಗ್ತದೆ ಅಂತ ನಿರೀಕ್ಷೆ ಮಾಡಿ ಬೆಳಿಗ್ಗೆ ಎದ್ದವರಿಗೆ ಬಹುಶಃ ವಿಸರ್ಜನಾ ಪ್ರಕ್ರಿಯೆ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ಈ ಮಾಹಿತಿಯನ್ನು ನಾವು ಆ ವಿಗ್ರಹಗಳನ್ನು ಆ ವಾಹನದಲ್ಲಿ ಇಡುವಂತಹ ವ್ಯವಸ್ಥೆ ಮಾಡುವಾಗಲೇ ಸಂಜೆ 5 ಗಂಟೆಯ ಹೊತ್ತಿಗೆ ನಾವು ಹೇಳಿದ್ದೆವು. ಹೌದು, ಸುಮಾರು 3 ಗಂಟೆಯಿಂದ 6 ಗಂಟೆಯ ಅವಧಿಯಲ್ಲಿ ಮುಂಜಾನೆ ಸೂರ್ಯೋದಯಕ್ಕೆ ಪೂರ್ವದಲ್ಲೇ ಈ ವಿಗ್ರಹದ ವಿಸರ್ಜನೆ ಆಗ್ತದೆ ಎನ್ನುವಂತಹ ಮಾಹಿತಿಯನ್ನು ನಾವು ನೀಡಿದ್ದೆವು. ಇದೀಗ ಚಂದ್ರಘಂಟಾದೇವಿಯ ವಿಗ್ರಹ. ಚಂದ್ರಘಂಟಾದೇವಿ ದಶ ಭುಜಗಳಿಂದ ಪರಿಶೋಭಿಸುತ್ತಿರುವಂತಹ, ಎಲ್ಲ ಕರಗಳಲ್ಲಿ ಆಯುಧವನ್ನು ಹಿಡಿದುಕೊಂಡು ಶಂಖವನ್ನು ಕೈಯಲ್ಲಿ ಹಿಡಿದಿದ್ದಾಳೆ. ಶಂಖನಾದ ಮಾಡುತ್ತಾ, ಘಂಟಾನಾದ ಮಾಡುತ್ತಾ ರಣಕ್ಷೇತ್ರವನ್ನು ಪ್ರವೇಶಿಸುವಾಗ ಶತ್ರುಗಳಿಗೆ ಸೂಚನೆಯನ್ನು ಕೊಡುತ್ತಾ, ನನ್ನ ಆಗಮನವಾಗುತ್ತದೆ, ನನ್ನ ಪ್ರವೇಶದ ಧ್ವನಿಯಿಂದಲೇ ನೀವು ನಿರ್ಧರಿಸಿ, ಯುದ್ಧವೋ ಶರಣಾಗತಿಯೋ. ಶರಣಾಗತರಾದವರನ್ನು ರಕ್ಷಿಸುವ, ಯುದ್ಧಕ್ಕೆ ಬದ್ಧ ಎನ್ನುವಂತಹ ಅಹಂಕಾರದಿಂದ ಮಾರಮಲೆತು ಬರುವಂತಹ ದಾನವರಿಗೆ ಮೃತ್ಯು ರೂಪದಲ್ಲಿ ಕಾಣಿಸಿಕೊಳ್ಳುವಂತಹ ಚಂದ್ರಘಂಟಾದೇವಿ. ಆಕೆಯ ಘಂಟಾನಾದ ವಿರೋಧಿಗಳಿಗೆ ಸಂಕಷ್ಟವನ್ನು ತಂದರೆ ಸಜ್ಜನರಿಗೆ, ದೇವತೆಗಳಿಗೆ ಅದು ಅನುಗ್ರಹಕಾರಕವಾದದ್ದು ಕೂಡ ಹೌದು. ಹಾಗಾಗಿ ಒಂದು ರೀತಿಯಲ್ಲಿ ರಕ್ಕಸರಿಗೆ ಅದು